ದೈವ ಸಂಕಲ್ಪ ಅಂತ ಇರ್ತದೆ. ಈಗ ಅದೇ ಮಾತಿಗೆ ಬರ್ತೇನೆ, ನಮ್ಮದು ಹಾಗೆ ದೇವರ ನಿನಗೆ ಹೇಗೆ ಬೇಕು ಹಾಗೆ ಮಾಡಿಸ್ಕೊಳ್ಬೇಕು ಅಂತ, ಹಾಗಂತ ಕೆಟ್ಟದಾಗಬೇಕನ್ನುವಂಥ ಭಾವನೆ ನಮ್ಮಲ್ಲಿ ಹುಟ್ಟಿದೆ ಅಂತ ನಾವು ತಿಳ್ಕೊಂಡು ಹಾಗೆ ಇವತ್ತೆಲ್ಲ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಯವರು, ನಮ್ಮ ಚಿಕ್ಕದು ಇವರೆಲ್ಲ ಮಾರ್ಗದರ್ಶನ ಶಾಸ್ತ್ರೋಕ್ತ ಎಲ್ಲೆಲ್ಲಿ ಯಾವುದೇ ಹಾಗೆ ಕ್ರಮವತ್ತಾಗಿ ನಮಗೆ ತಿಳಿದ ಮಟ್ಟಿಗೆ ಮಾಡಿದ್ದೇವೆ. ನಮಗೆ ಗಮನಕ್ಕೆ ಯಾವುದೇ ದೋಷ ಕಂಡು ಬರಲಿಲ್ಲ. ಇದ್ದರೂ ಕೂಡ ದೇವರು ಅದನ್ನು ಕ್ಷಮೆ ಇಟ್ಟು
ಇವತ್ತು ಸಂಪತ್ತು ಇರುವವರು ತುಂಬ ಜನ ಇರ್ತಾರೆ. ದೇವರಿಗೆ ದಾನ ಮಾಡುವಂಥವರು ತುಂಬ ವಿರಳ. ನಿಮ್ಮಂಥ ನೀವು ಒಳ್ಳೆ ಮನಸ್ಸಿನಿಂದ ದೇವರಿಗೆ ಇದ್ದೀರಿ. ಹಾಗೆ ಮುಂದೆ ಚಿನ್ನದ ಕೆಲಸಗಳು ಇನ್ನೊಂದು ಏನೋ ದೇವರು ಕೊಡುವಂಥ ಭಾಗ್ಯವನ್ನು ನಿಮಗೆ ಕರುಣಿಸಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಇದು ನಮ್ಮ ಈಗ ದೇವರಿಗೆ ತೆಗೆದುಕೊಂಡು ಹೋಗಿ ದೇವರಿಗೆ ಸಮರ್ಪಣೆ ಮಾಡಿ ದೇವರು ಇದರಲ್ಲಿ ಕೂತು ಮಾಡ್ತಾರೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಇದು ನಿಮ್ಮದು ಪ್ರಸಾದ ಐತೆ, ಯಾವುದು ಖಂಡಿತ ಸಾಧ್ಯ ಇಲ್ಲ ಬಿಡಲಿಕ್ಕೆ. ದೇವರು ಮಾಡಿಸ್ತಾನೆ, ದೇವರು ಮಾಡಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ನಾವು ಬರುವಾಗ ಒಂದು ವಿಚಾರ ಮಾತಾಡ್ಕೊಂಡು ಬಂದು ಅಂದರೆ ಈ ದೇವರ ಸಂಪೂರ್ಣ ಅನುಗ್ರಹ ಬೇಕು ಅಂತ ಹೇಳಿ. ರಾವಣ ಹಿಂದಿನ ಕಾಲದಲ್ಲಿ ಅವನಿಗೆ ದೇವಲೋಕದಲ್ಲಿ ಶಿಲ್ಪಕಲೆಗಳನ್ನೆಲ್ಲ ನೋಡಿ ತನಗೂ ಕೂಡ ಇಂಥದ್ದೇ ಒಂದು ರಾಜ್ಯ ಆಗಬೇಕು ಅಂತ ಹೇಳತಕ್ಕಂತಹ ಭಾವನೆಯಲ್ಲಿ ವಿಶ್ವಕರ್ಮನಲ್ಲಿ ಕೇಳುವಾಗ ಅವನು ಒಪ್ಪಲಿಲ್ಲ ಮಾಡಲಿಕ್ಕೆ, ಯಾಕಂದರೆ ನೀನು ರಾಕ್ಷಸ ಅಂತ. ಆವಾಗ ಅವನನ್ನು ಅಪಹರಣ ಮಾಡಿ ಇಡೀ ಲಂಕೆಯನ್ನು ನಿರ್ಮಾಣ ಮಾಡಿಸ್ತಾನೆ. ಆದರೆ ಅವನಿಗೆ ಯಾವುದೇ ರೀತಿಯ ಮನ್ನಣೆಯನ್ನು ಕೊಡದೆ ಅಥವಾ ಮರ್ಯಾದೆಯನ್ನು ಕೊಡದೆ ಅವನಿಗೆ ಅವಮಾನ ಮಾಡಿದ್ದಕ್ಕೆ ಹನುಮಂತ ದೇವರು ಹೋಗಿ ಅದನ್ನು ದಹಿಸಿದರು ಅಂತ ಹೇಳಿ ಶಾಸ್ತ್ರದಲ್ಲಿ ಬರ್ತದೆ. ಹಾಗಾಗಿ ಈ ರಥವನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀರಿ. ಆ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ಬಿಟ್ಟುಕೊಟ್ಟಿದ್ದೀರಿ. ಹಾಗೆ ಇವರು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಕೈಯಿಂದ ಇನ್ನೂ ಒಳ್ಳೆಯ ಕೆಲಸಗಳು, ಇನ್ನು ಇಂತಹ ಒಳ್ಳೊಳ್ಳೆ ನಿರಂತರವಾಗಿ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಆಗುವಂತೆ ಭಗವಂತ ಅನುಗ್ರಹಿಸಲಿ ಅಂತ ಹೇಳಿ ಆ ಜನಾರ್ದನ ದೇವರು ಪುಷ್ಪರಥ ಕೊಟ್ಟು ಆದರೆ ಬ್ರಹ್ಮರಥ ಕೊಟ್ಟ ಮೇಲೆ ಇನ್ನು ಕನಿಷ್ಠ 200 ವರ್ಷಕ್ಕೆ ಬೇರೆಯವರಿಗೆ ಅವಕಾಶ. ಯಾಕಂದರೆ ಈಗಿನ ರಥವೇ 100 ವರ್ಷ ಆಯಿತು. ಹಾಗೆಲ್ಲ ಕಬ್ಬಿಣ ಆದ್ದರಿಂದ ಅದು ಬೇಗ ರೆಸ್ಟ್ ಬಂದು ಈಗ ಎಕ್ಸೆಸ್ ಆಗ್ತದೆ. ಸ್ಟೈನ್ಲೆಸ್ ಸ್ಟೀಲ್ ಎಲ್ಲೂ ಅಂಥ ಒಂದು ಅರಡಿ ದಪ್ಪದ ಮರವನ್ನು ಉಪಯೋಗಿಸಿದ್ದೇವೆ. ಉತ್ತಮವಾದ ಕೆಲಸ ಮಾಡಿದ್ದೇವೆ ಅನ್ನುವ ತೃಪ್ತಿ ನಮಗಿದೆ. ಹಾಗೆ ನೀವಿದ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಭಾಗ್ಯವನ್ನು ನಿಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ವಿಶ್ವಕರ್ಮ ಕಾಳಕಂಬಲ್ಲಿ ಪ್ರಾರ್ಥನೆ ಮಾಡಿ ನಾವು ಇಟ್ಕೊಳ್ತೀವಿ. ಸರ್ ಎಲ್ಲರೂ ಕೂಡ ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ 4 ಜನ ಈ ಕಡೆ, ನೀವು 4 ಜನ ಈ ಕಡೆ ಬನ್ನಿ. ಇಲ್ಲ ನೋಡಿ ಲುಕ್ಯ ಭಾಷಣ ಮುಂದೆ ಹೋಗ್ಬೇಡಿ. ಒಂದು ನಿಮಿಷ ಎಲ್ಲರೂ ಕಾಣ್ತೀರಲ್ಲ, ಸ್ಮೈಲ್ ಕೊಡಿ, ಲೈಕ್ ಸ್ಮೈಲ್. ಒಬ್ಬೊಬ್ರು ಲೈಟ್ ಸ್ಮೈಲ್ ಕೊಡಿ ಆಚಾರ್ಯ. ಒಂದು ನಿಮಿಷ ಕನ್ನಡ ಇಲ್ಲಿ ಒಂದಿಬ್ಬರು ಕೂತ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ನೋಡಿ ಲಾಸ್ಟ್ ಒಂದು ನಿಮಿಷ ಆಯ್ತು, ಒಂದು ನಿಮಿಷ ಮುಂದೆ ಥ್ಯಾಂಕ್ ಯು.
ಉಜಿರೆಯ ಬ್ರಹ್ಮ ಕಲಶೋತ್ಸವದ ಒಂದು ಅವಿಸ್ಮರಣೀಯ ಮತ್ತು ಐತಿಹಾಸಿಕ ಕ್ಷಣಕ್ಕೆ ನಾವೀಗ ಸಾಕ್ಷಿ ಆಗ್ತಾ ಇದ್ದೇವೆ. ಉಡುಪಿಯ ಕೋಟೇಶ್ವರದ ಕುಂಬಾಶಿಯಲ್ಲಿರುವಂತಹ ವಿಶ್ವಕರ್ಮ ಕಲಾಕೇಂದ್ರದಲ್ಲಿ ನಾವಿದ್ದೇವೆ. ಕರಕುಶಲ ಕೇಂದ್ರ ಇದು. ರಾಜಗೋಪಾಲಾಚಾರ್ಯ ಮತ್ತು ತಂಡದವರು ಉಜಿರೆಗೆ ನಿರ್ಮಿಸಿರುವಂತಹ ಕೆತ್ತನೆ ಮಾಡಿರುವಂತಹ ವಿಶೇಷವಾದಂತಹ 45 ಅಡಿ ಟೋಟಲ್, ಅಂದರೆ ಬೇಸಿಂದ ಅವರ ಗೂಡು ಎಲ್ಲ ಸೇರಿ 45 ಎತ್ತರದ ರಥದ ನಿರ್ಮಾಣವನ್ನು ಮಾಡಿದ್ದಾರೆ. ಇದೀಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಥದ ನಿರ್ಮಾಣ ಆಗಿದೆ. ಉಜಿರೆಗೆ ತೆರಳಲಿಕ್ಕೆ ಸಿದ್ಧವಾಗಿ ನಿಂತಿರುವ ರಥದ ಒಂದು ವಿಶೇಷತೆ, ರಥ ಹೇಗಿದೆ ಅನ್ನುವಂಥದ್ದನ್ನು ಈ ಹಿಂದೆ ನಿಮಗೆ ಸುದ್ದಿ ನ್ಯೂಸ್ ಬಹಳ ವಿಸ್ತೃತವಾಗಿ ರಥದ ಬಗ್ಗೆ ಬಹಳ ಕೂಲಂಕುಷವಾದಂತಹ ಮಾಹಿತಿಯನ್ನು ನೀಡಿತು, ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀಡಿತು. ರಥದಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿತ್ತು. ಈಗ ರಥದ ಒಂದು ಮೆರವಣಿಗೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ ಸುದ್ದಿ ನ್ಯೂಸ್ನ ಮೂಲಕ. ಬಹಳ ವಿಶೇಷವಾಗಿ ಈ ಒಂದು ನೇರ ಪ್ರಸಾರವನ್ನು ಕುಂಬಾಶಿಯಿಂದ ನಾವೀಗಾಗಲೇ ಮಾಡ್ತಾ ಇರುವಂಥದ್ದು. ಕುಂಬಾಶಿಯಿಂದ ಉಜಿರೆಯ ತನಕ ಈ ಒಂದು ರಥವನ್ನು ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಯನ್ನು ನಾವು ನೇರ ಪ್ರಸಾರದ ಮೂಲಕ ಮಾಡ್ತಾ ಇದ್ದೇವೆ. ಈಗಾಗಲೇ ನಿನ್ನೆ ರಾತ್ರಿ ನಡೆದಂತಹ ಒಂದು ಪೂಜೆ, ರಥ ಪೂಜೆ ಏನು ಆಯಿತು. ತದ ಬಳಿಕ ಆ ರಥ ಪೂಜೆಯ ನಂತರದ ಬೆಳವಣಿಗೆಗಳು ಏನೆಲ್ಲ ಆಯಿತು ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಇವತ್ತು ಬೆಳಗಿನಿಂದ ನಿರಂತರವಾಗಿ ಈ ರಥವನ್ನು ಈ ಒಂದು ಟ್ರಕ್ಕಿನ ಮೇಲೆ ಇಡುವಂತಹ ಒಂದು ಕಾರ್ಯ ಬಹಳ ದೊಡ್ಡ ಕಾರ್ಯವಾಗಿತ್ತು. ಯಾಕೆಂತಂದರೆ ಬಹಳಷ್ಟು ಶ್ರಮ, ಅದಕ್ಕೆ ಬೇಕಾದಂತಹ ಒಂದು ವಿಶೇಷವಂತ ಕ್ರೇನ್ನ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಈ ಒಂದು ರಥವನ್ನು ಈಗಾಗಲೇ ಒಂದು ಲಾರಿಯ ಮೇಲೆ ಅಥವಾ ಟ್ರಕ್ಕಿನ ಮೇಲೆ ಇಡಲಾಗಿದೆ. ಆ ಟ್ರಕ್ಕಿನ ಮೇಲೆ ರಥವನ್ನು ಇಟ್ಟುಕೊಂಡು ಇನ್ನೇನು ಕೆಲವು ಕ್ಷಣಗಳಲ್ಲಿ ಇಲ್ಲಿಂದ ಉಜಿರೆಯತ್ತ ತೆರಳಲಿಕ್ಕಿದ್ದೇವೆ. ಅದಕ್ಕೆ ಬೇಕಾದಂತಹ ಸಂಪೂರ್ಣ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಆ ಎಲ್ಲ ತಯಾರಿಗಳು ಹೇಗಾಗ್ತಾ ಇದೆ ಅನ್ನುವಂಥದ್ದು. ರಥದ ಚಿತ್ರಣವನ್ನು ಮತ್ತೆ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಬಹಳ ಅದ್ಭುತವಾದ ರೀತಿಯಲ್ಲಿ ರಥದ ಕೆತ್ತನೆಯಾಗಿದೆ. ಉಜಿರೆಗೆ ಐತಿಹಾಸಿಕ ಕ್ಷಣ. ಯಾಕೆಂತಂದರೆ ಮಾರ್ಚ್ 4 ಅಂತ ಹೇಳಿದರೆ ಉಜಿರೆ ಇತಿಹಾಸದಲ್ಲಿ ಬರೆಯಲ್ಪಡುವಂತಹ ಒಂದು ಐತಿಹಾಸಿಕ ಕ್ಷಣ. ಯಾಕೆಂತಂದರೆ ಬಹಳಷ್ಟು ವಿಶೇಷವಾಗಿ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ವಿಜಯ ಗೋಪುರವನ್ನು ಮಾರ್ಚ್ 4ರಂದು ಉದ್ಘಾಟನೆ ಮಾಡಲಾಯಿತು. ಅದೇ ಮಾರ್ಚ್ 4ರಂದು ಸಂಜೆ ಕುಂಬಾಶಿಯಲ್ಲಿ ರಥಪೂಜೆ ನಡೆದು ಇವತ್ತು ಮಾರ್ಚ್ 5ರಂದು ಕುಂಬಾಶಿಯಿಂದ ಉಜಿರೆಯ ತನಕ ರಥದ ಭವ್ಯ ಮೆರವಣಿಗೆ ನಡೀಲಿಕ್ಕಿದೆ. ಈ ಮೆರವಣಿಗೆ ನಡೆದು 8ನೇ ತಾರೀಕಿನಂದು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಿರಣ್ ರಾವ್ ಮತ್ತು ಕುಟುಂಬದವರು ಸಮರ್ಪಣೆ ಮಾಡುವಂತಹ ರಥದ ಸಮರ್ಪಣೆ ದಿನ ನಡೀಲಿಕ್ಕಿದೆ. ಆ ಎಲ್ಲ ರಥ ಸಮರ್ಪಣೆ ದಿನದ ವೈಭವವನ್ನು ಕೂಡ ತಾವು ನೋಡಲಿಕ್ಕಿದ್ದೀರಿ. ಈ ಎಲ್ಲ ಸಂಭ್ರಮದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಅಪರೂಪದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಆ ಭವ್ಯ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಕುಂಬಾಶಿಯಲ್ಲಿ ಆ ಒಂದು ರಥವನ್ನು ಈಗಾಗಲೇ ಟ್ರಕ್ಕಿನ ಮೇಲಿಟ್ಟು ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಬಹುದೊಡ್ಡ ತಂಡ ಅವರು ಉಜಿರೆಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಈ ಒಂದು ಭವ್ಯವಾದಂತಹ ಸುಂದರವಾದಂತಹ ಮತ್ತು ಅವಿಸ್ಮರಣೀಯವಾಗಿರುವಂಥ ಮತ್ತು ಐತಿಹಾಸಿಕವಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ತಾವೂ ಕೂಡ ಭಾಗಿಯಾಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಒಂದು ಚೆಂಡೆಯ ತಂಡ ಬಂದಿದೆ, ಒಂದು ವಿಶೇಷವಾದಂಥ ಅನೌನ್ಸ್ಮೆಂಟಿನ ತಂಡ ಬಂದಿದೆ. ಅದರ ಜೊತೆಗೆ ನಿಮಗೆ ತೋರಿಸಲೇಬೇಕು, ಈ ರಥದ ಜೊತೆಗೆ ಇವತ್ತು ಬೇರೆ ಬೇರೆ ಒಂದು ಚಿತ್ರಿಕೆಗಳು ಕೂಡ ಇಲ್ಲಿ ಸಾಗಲಿಕ್ಕಿದ್ದಾವೆ. ಆ ರಥದ ಜೊತೆಗೆ ಚಿತ್ರಿಕೆಗಳನ್ನು ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. ಅದರ ಜೊತೆಗೆ ನಾವು ನಿಮಗೆ ಇವತ್ತು ಸಂಜೆ, ಅಂದರೆ ಇವತ್ತು ಈಗಾಗಲೇ ಬೆಳಗ್ಗೆ ಈ ಕೆಲಸ ಮುಗಿದಿವೆ. ಇನ್ನೇನು ಕೆಲವು ರಥದ ಗೂಡಿನ ಅಂತಿಮ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ. ಅದು ಕೂಡ ಇವತ್ತು ಸಂಜೆ ಅಷ್ಟೊತ್ತಿಗೆ ಇಲ್ಲಿಂದ ಹೊರಟು ಇವತ್ತು ರಾತ್ರಿ 8 ಗಂಟೆಯ ಮೊದಲು ಆ ರಥದ ಗೂಡು ಕೂಡ ಉಜಿರೆಯನ್ನು ತಲುಪಲಿಕ್ಕಿದೆ ಅನ್ನುವಂಥದ್ದು. ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಥದ ಗೂಡಿನ ಕೆಲಸದ ಅಂತಿಮ ಹಂತವನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಜನಾರ್ದನ ದೇವರ ಸಾನ್ನಿಧ್ಯಕ್ಕೆ ಭಕ್ತಿಪೂರ್ವಕವಾದ ನೂತನ
ಇದೀಗ ತಾವು ನೋಡ್ತಾ ಇದ್ದೀರಿ ರಥದ ಗೂಡು ಅಂತಿಮ ಹಂತದ ಸಿದ್ಧತೆಯಲ್ಲಿರುವಂಥದ್ದು. ರಥದ ಗೂಡಿನ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ರಥದ ಗೂಡನ್ನು ಕೂಡ ಇನ್ನೊಂದು ಟ್ರ್ಯಾಕಿನಲ್ಲಿ ಉಜಿರೆಯತ್ತ ಸಾಗಿಸುವಂಥದ್ದು. ಈ ರಥದ ಗೂಡನ್ನು 8 ಭಾಗಗಳನ್ನಾಗಿ ಮಾಡಿ ಇಲ್ಲಿಂದ ತೆಗೆದುಕೊಂಡು ಹೋಗಲಾಗುತ್ತೆ. ನಂತರ ಉಜಿರೆಯಲ್ಲಿ ಕ್ರೇನಿನ ಮೂಲಕ ಅದನ್ನು ಜೋಡಣೆ ಮಾಡಲಾಗುತ್ತೆ. ತದ ಬಳಿಕ 8ನೇ ತಾರೀಕಿಗೆ ರಥ ಸಮರ್ಪಣೆ ಆಗತ್ತೆ. 11ನೇ ತಾರೀಕಿಗೆ ಭವ್ಯ ರಥೋತ್ಸವ ನಡೀಲಿಕ್ಕಿದೆ. ಉಜಿರೆಯ ಜನಾರ್ದನ ಸ್ವಾಮಿ ಮತ್ತು ಮಂಜುಳೇಶ ಈ ರಥದಲ್ಲಿ ವಿರಾಜಮಾನರಾಗಿ ಉಜಿರೆಯ ಭಕ್ತಗಣಕ್ಕೆ ಅನುಗ್ರಹವನ್ನು ಕೊಡಲಿಕ್ಕಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷವಾಗಿ. ಈಗಿರುವಂತಹ ರಥವನ್ನು ನಾವು ಉಲ್ಲೇಖಿಸ್ತಾ ಹೋದರೆ ಶರತ್ ಕೃಷ್ಣ ಪಡ್ವೆಟ್ನಾಯರು ಅಂದರೆ ಉಜಿರೆಯ ಆಡಳಿತ ಮುಕ್ತೇಶ್ವರರು ಸುದ್ದಿ ನ್ಯೂಸ್ಗೆ ಹೇಳಿದ ಪ್ರಕಾರ ಸುಮಾರು 250ಕ್ಕೂ ಅಧಿಕ ವರ್ಷಗಳಿಂದ ಇರುವಂತಹ ರಥ ಇದು ಅನ್ನುವಂಥದ್ದು. ಅಂದರೆ ಈಗ ನಾವು ಇರುವಂತಹ ಕ್ಷಣ ಉಜಿರೆಯ ಮಟ್ಟಿಗೆ ಮತ್ತು ದಕ್ಷಿಣ ಕನ್ನಡದ ಮಟ್ಟಿಗೆ ಒಂದು ಐತಿಹಾಸಿಕ ಕ್ಷಣವಾಗಿ ಮಾರ್ಪಾಡಾಗ್ತಾ ಇದೆ. ಯಾಕಂತಂದರೆ ಶತಮಾನಗಳಿಗೆ ಬಾಳಿಕೆ ಬರುವಂತಹ ರಥವನ್ನು ಈಗಾಗಲೇ ಸಮರ್ಪಣೆಗೆ ಸಿದ್ಧವಾಗಿರುವಂತಹದ್ದು. ಆಶಾ ಅವರ ಪುತ್ರ ಅಂತ ಕಿರಣ್ ರಾವ್ ಮತ್ತು ಅಶೋಕ್ ಅವರು ಸೇರಿಕೊಂಡು ಈ ಒಂದು ಭವ್ಯ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಭವ್ಯ ರಥದ ಸಮರ್ಪಣೆಗೆ ಬೇಕಾದಂತಹ ಎಲ್ಲ ತಯಾರಿಗಳಾಗಿವೆ. ಬಹಳ ಅವಿಸ್ಮರಣೀಯ ದಿನ ಯಾಕೆ ಅಂತಂದರೆ 5ನೇ ತಾರೀಕು ಯಾವಾಗ ಆಗತ್ತೆ ಅನ್ನುವಂತಹದನ್ನು ಉಜಿರೆಯವರು ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ನಮ್ಮೂರಿಗೆ ಬರುವಂತಹ ಹೊಸ ಬ್ರಹ್ಮರಥದ ದರ್ಶನವನ್ನು ನಾವೊಮ್ಮೆ ಮಾಡಬೇಕು. ಯಾವ ರೀತಿಯಾಗಿ ಬ್ರಹ್ಮರಥ ಆಗಿದೆ ಅನ್ನುವಂಥದ್ದು. ಚಿಕ್ಕ ಬ್ರಹ್ಮರಥ ಅಲ್ಲ, 45 ಅಡಿ ಎತ್ತರದ ಬ್ರಹ್ಮರಥ. ಒಟ್ಟು ಟೋಟಲ್ ಆಗಿ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ನ ಗೂಡನ್ನು ಸೇರಿಸಿದರೆ 45 ಅಡಿ ಎತ್ತರದ ರಥ. ಈ ಎಲ್ಲ ಭವ್ಯ ರಥ ಒಂದು ರಥದಲ್ಲಿ ಮೇಲ್ಭಾಗದಲ್ಲಿ ಕುಳಿತು ಮಾರ್ಚ್ 11ರಂದು ನಡೆಯುವಂತಹ ಒಂದು ರಥೋತ್ಸವದ ಕ್ಷಣವನ್ನು ಎದುರು ನೋಡಲಿಕ್ಕೆ ಭಕ್ತರು ಕಾಯ್ತಾ ಇದ್ದಾರೆ. ಮತ್ತೊಂದು ನಮ್ಮಲ್ಲಿ ಅಂದರೆ ಕುಂಬಾಶಿಯ ರಾಜಗೋಪಾಲ್ ಆಚಾರ್ಯರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಅವರ ಸಹೋದರರು ಅವರ ತಂದೆಯವರ ಮಾರ್ಗದರ್ಶನದಲ್ಲಿ ನಡೆದಿರ್ತಂತಹ ಈ ಒಂದು ರಥೋತ್ಸವವನ್ನು ನೋಡೋದಕ್ಕೆ ಬಹಳ ಕಾತುರದಿಂದ, ಈ ರಥದ ಮೆರವಣಿಗೆಯನ್ನು ನೋಡೋದಕ್ಕೆ ಬಹಳ ಕಾತುರದಿಂದ ಜನರು ಕಾಯ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇವತ್ತು ಮಾರ್ಚ್ 4ರಂದು ಉಜಿರೆಯಲ್ಲಿ ದೊಡ್ಡ ಇತಿಹಾಸ ನಿರ್ಮಾಣ ಆಗಿದೆ. ಯಾಕಂತಂದರೆ ಬಹಳ ಇಡೀ ಉಜಿರೆಯ ಚಿತ್ರಣವನ್ನೇ ಬದಲಿಸುವಂಥದ್ದು, ಉಜಿರೆಯ ಒಂದು ಸುಂದರ ಕ್ಷಣವನ್ನೇ, ಉಜಿರೆಯ ಒಂದು ಸುಂದರತೆಯನ್ನು ಹೆಚ್ಚಿಸುವಂತಹ ಒಂದು ವಿಜಯ ಗೋಪುರದ ನಿರ್ಮಾಣ ಆಯಿತು. ವಿಜಯ ಗೋಪುರದ ಲೋಕಾರ್ಪಣೆಯು ಕೂಡ ನಿನ್ನೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಅಮೃತ ಹಸ್ತದೊಂದಿಗೆ ಆಯಿತು ಅನ್ನುವಂಥದ್ದು. ಅದರ ಜೊತೆಗೆ ಎಡನೀರು ಮಠದ ಶ್ರೀಗಳ ದೀಪ ಪ್ರಜ್ವಲನೆಯೊಂದಿಗೆ ನಿನ್ನೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಇದ್ದೇವೆ. ಇದೀಗ ಮತ್ತೊಂದು ಅಪೂರ್ವ ಕ್ಷಣಕ್ಕೆ, ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಕುಂಬಾಶಿಯಲ್ಲಿ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ, ಸಂಪೂರ್ಣ ಲಾರಿಯ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಚಿತ್ರಣ ಇಲ್ಲಿದೆ ಅನ್ನುವಂಥದ್ದು. ನೋಡಿ, ಇದೀಗ ಲಾರಿಯ ಮೇಲ್ಭಾಗದಲ್ಲಿ ಜೋಡಣೆ ಮಾಡಲ್ಪಟ್ಟಿರುವಂತಹ ಮೇಲ್ಭಾಗದಲ್ಲಿ ಅದನ್ನು ರಥವನ್ನು ಇಡಲಾಗಿದೆ. ಬಹಳಷ್ಟು ಶ್ರಮ ವಹಿಸಿ, ಬಹಳಷ್ಟು ಒಂದಷ್ಟು ಲಾಜಿಕ್ಗಳನ್ನು ಉಪಯೋಗಿಸಿಕೊಂಡು ಈ ಒಂದು ರಥವನ್ನು ಇಲ್ಲಿ ಜೋಡಣೆ ಮಾಡಲಾಗಿದೆ. ಬಹಳ ವಿಶೇಷವಾಗಿ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಅಪೂರ್ವವಾದಂಥ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಇವತ್ತಿನ ಮೆರವಣಿಗೆಯ ಸಂಪೂರ್ಣ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಸುದ್ದಿ ನ್ಯೂಸಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಉಜಿರೆಯಲ್ಲಿ ಈ ಹಿಂದಿನ ರಥ 250 ವರ್ಷಗಳ ಹಿಂದಿನದ್ದು ಅನ್ನುವಂಥದ್ದು. ಅದು ಆನ್ಲೈನ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ಅಲುಗಾಡುವ ರೀತಿಯಲ್ಲಿ ಕಾಣ್ತದೆ ಅನ್ನುವಂತಹದನ್ನು ಕಿರಣ್ ರಾವ್ ಮನೆಗಂಡು ಅವರಿಗೊಂದು ಸಂಕಲ್ಪ ಆಯಿತು, ಇಲ್ಲ ಈ ರಥವನ್ನು ನಾವು ಕೊಡಲಿಕ್ಕೆ ಆಗತ್ತಾ ಅಂತ ಹೇಳಿ ಅವರ ಸಹೋದರ ಅಶೋಕ್ ಅವರಲ್ಲಿ ಹೇಳ್ತಾರೆ. ಆನಂತರ ಅಶೋಕ್ ಅವರು ಉಜಿರೆಯ ಆಡಳಿತ ಮುಕ್ತೇಶ್ವರರಾದಂತಹ ಶರತ್ ಕೃಷ್ಣ ಪಡ್ವೆಟ್ನಾಯರಲ್ಲಿ ವಿನಂತಿಸ್ತಾರೆ. ಹಾಗೆ ವಿನಂತಿಸಿದಂತಹ ಸಂದರ್ಭದಲ್ಲಿ ಅವರು ಅದಕ್ಕೆ ಅನುವು ಕೊಡ್ತಾರೆ. ತದ ಬಳಿಕ ನಿರ್ಮಾಣ ಆಗುವಂಥದ್ದು ಇತಿಹಾಸ. ಇದೀಗ ನಾವು ಇರುವಂಥದ್ದು ಕುಂಬಾಶಿಯಲ್ಲಿ ಇತಿಹಾಸ ನಿರ್ಮಾಣದ ಕ್ಷಣವನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ನೂತನ ಬ್ರಹ್ಮರಥ ಸಮರ್ಪಣೆಗೆ ಸಿದ್ಧವಾಗಿರುವಂತಹ ಬ್ರಹ್ಮರಥ ಇದೀಗ ಉಜಿರೆಯತ್ತ ಪಯಣ ಬೆಳೆಸ್ತಾ ಇದೆ. ಉಜಿರೆಯತ್ತ ಪಯಣ ಬೆಳೆಸುವಂಥ ಪಿನ್ ಟು ಪಿನ್ ಮಾಹಿತಿ
ಕ್ಷಣ ಕ್ಷಣದ ಮಾಹಿತಿ ಎಲ್ಲೆಲ್ಲಿದೆ, ಯಾವ ಹಂತದಲ್ಲಿದೆ, ಯಾವ ಏರಿಯಾದಲ್ಲಿದೆ, ಯಾವ ನಗರದಲ್ಲಿ ಸಾಗ್ತಾ ಇದೆ ಅನ್ನುವಂತಹದ್ದನ್ನು ನಾವೀಗ ನಿಮಗೆ ತಿಳಿಸ್ಲಿಕ್ಕಿದ್ದೇವೆ. ಮುಖ್ಯ ರಸ್ತೆ ಅಂದರೆ ಹೈವೇಯಲ್ಲಿ ಸಾಗಿ ಮಂಗಳೂರಿನ ಪಡೀಲ್ ಭಾಗವಾಗಿ ತೆರಳಿ ತದಬಳಿಕ ಉಜಿರೆಯ ಕಡೆಗೆ ಹೋಗುವಂಥದ್ದು. ಬಹಳ ವಿಶೇಷವಾಗಿ ಉಜಿರೆಯಲ್ಲಿ ಕಾತುರತೆಯಿಂದ ಕಾಯುತ್ತಿರುವಂತಹ ಭಕ್ತ ಸಾಗರ ಈ ರಥವನ್ನು ಮಡಂತ್ಯಾರ್ನ ಅಥವಾ ಪುಂಜಾಲಕಟ್ಟೆ ಮಡಂತ್ಯಾರ್ ಭಾಗದಿಂದ ಎದುರುಗೊಂಡು ಅಲ್ಲಿ ಸ್ವಾಗತಿಸಿ ತದಬಳಿಕ ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡ ಮತ್ತು ಅವರ ಕುಟುಂಬದವರು ನೀಡಲ್ಪಟ್ಟಿರುವಂತಹ ಪುಷ್ಪರಥವನ್ನು ಜೊತೆಗೂಡಿಕೊಂಡು ಉಜಿರೆಗೆ 2 ಮಹಾನ್ ರಥಗಳ ಒಂದು ಮೆರವಣಿಗೆ ಇವತ್ತು ಸಾಗಲಿಕ್ಕಿದೆ. ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡರು ಕೂಡ ಭಾಳ ವಿಶೇಷವಾಗಿ ಅಲ್ಲಿಯ ಕಾಮಗಾರಿಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿಗೊಂದು ಪುಷ್ಪರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಬ್ರಹ್ಮರಥ ಹೊಸತು, ಒಂದು ಕಡೆ ವಿಜಯಗೋಪುರ ಹೊಸತು, ಮತ್ತೊಂದು ಕಡೆ ಪುಷ್ಪರಥ ಹೊಸತು. ಎಲ್ಲ ಹೊಸತುಗಳಿಗೆ ಸಾಕ್ಷಿ ಆಗ್ತಾ ಇದೆ ಶ್ರೀ ಕ್ಷೇತ್ರ ಉಜಿರೆ. ಇದೀಗ ಬಹಳಷ್ಟು ಜನರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡುತ್ತೆ. ಬಹಳ ವಿಶೇಷವಾಗಿ ನಿರ್ಮಾಣ ಆಗಿರುವಂತಹ ರಥದ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ವಾಮಿ ದೇವಸ್ಥಾನದ ಇತಿಹಾಸದಲ್ಲಿ ಒಂದು ಹೊಸ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಕುಂಭಾಶಿಯಲ್ಲಿದ್ದೇವೆ, ಹೊಸ ರಥ ಬರ್ತಾ ಇದೆ. ಬಹಳ ಭವ್ಯವಾದಂತಹ ರಥದ ಮೆರವಣಿಗೆ ನೋಡಿ, ಅದು ಪೀಠವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ.
ಅದರ ಜೊತೆಗೆ ಭವ್ಯ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಉಜಿರೆಯಿಂದ ಬಹಳಷ್ಟು ಜನ ಬಂದಿದ್ದಾರೆ ನೋಡಿ, ಎಲ್ಲ ಟೀಮನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳಷ್ಟು ಜನ ಉಜಿರೆಯಿಂದ ಬಂದಿದ್ದಾರೆ, ಕುಂಬಾಶಿಯಿಂದ ಉಜಿರೆ ತನಕ ಸಾಗಬೇಕು ಅನ್ನುವಂಥ ಉತ್ಸಾಹದಿಂದ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಒಂದೊಂದು ಲೈನ್ ಆದರೂ ಮಾತಾಡಿಸಬೇಕು, ಯಾಕೆಂತಂದರೆ ಇಂತಹದೊಂದು ಅಪೂರ್ವ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಅದು ಬಹಳ ಎಲ್ಲರಿಗೂ ಸಂಭ್ರಮದ ವಾತಾವರಣ ಇರುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ರಾಜೇಶ್ ಪಾಂಡೆ ಎಂಕ್ಲೆ ಉಜಿರೆ ಇಪ್ಪುಣ ಗ್ಯಾರೇಜ್ ಇಡಿ ದಾದ ಪಂಡ ಎಂಕ್ಲೆಗ್ ಅದೊಂದು ಒಂಜಿ ಖುಷಿತ ವಿಷಯ. ದಾದ ಪಂಡ ಭಾರಿ ಅಪೂರ್ಪ ಇಂಚಿಂದೊಂಜಿ ಕಾರ್ಯ ತಿಕ್ಕುನ ಎಂಕ್ಲೆಗ್ ಅಂಚದ ಎಂಕ್ಲೆ ಒಂಜಿ ಭಾಗವಹಿಸದ. ಓಕೆ, ನೋಡಿ ಬಹಳ ಅಪರೂಪದ ಕೆಲಸ ಇದು ಅನ್ನುವಂಥದ್ದು. ಏತು ಖುಷಿ ಉಂಟು? ಮಸ್ತ್ ಖುಷಿ ಉಂಡು. ಓಕೆ, ದಾದನ್ ಬರು ಬ್ರಹ್ಮರಥ ಉಜಿರೆ ಬರ್ಪುನ ಎಂಕ್ಲ ಟೈಮ್ ಒಂದೊಂಜಿ ತೂವರ ತಿಕ್ಕುನ ಮಸ್ತ್ ಒಂಜಿ ಖುಷಿ ಉಂಟು. ಸರ್, ಇದೀಗ ಬ್ರಹ್ಮರಥ ಕೊಡುವಂಥ ಅಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಬ್ರಹ್ಮರಥ ಸಮರ್ಪಣೆ, ವಿಜಯಗೋಪುರದ ಉದ್ಘಾಟನೆ, ಪುಷ್ಪರಥದ ಸಮರ್ಪಣೆ ಎನ್ನುವಂತಹ ನಿಟ್ಟಿನಲ್ಲಿ ಉಜಿರೆ ಬಹಳ ಅದ್ಭುತವಾಗಿ ತಯಾರಾಗಿದೆ. ನಿನ್ನೆ ಇತಿಹಾಸ ನಿರ್ಮಾಣ ಆಗಿದೆ, ವಿಜಯಗೋಪುರದ ಉದ್ಘಾಟನೆ ಆಗಿದೆ. ಇವತ್ತು ಬ್ರಹ್ಮರಥವನ್ನು ಇಲ್ಲಿಂದ ಮೆರವಣಿಗೆಯ ಮೂಲಕ ಉಜಿರೆ ತನಕ ಸಾಗಿಸುವಂಥದ್ದು. ಏನು ನೀವು ಕುಂಬಾಶಿಗೆ ಆಗಮಿಸಿದ್ದೀರಿ ಸರ್, ತಮ್ಮ ಹೆಸರು ಮತ್ತು ಏನು ಹೇಳ್ತೀರಿ ಈ ಬಗ್ಗೆ? ಹೌದು, ನನ್ನ ಹೆಸರು ವೆಂಕಟರಮಣ ಅಂತ. ನಾವು ಬೆಂಗಳೂರು ಸಮಿತಿಯಿಂದ ನಾನು ಬಂದಿದ್ದೇನೆ. ಬ್ರಹ್ಮಕಲಶ ಬೆಂಗಳೂರು ಸಮಿತಿಯನ್ನು ಮಾಡಿದ್ದೀವಿ, ಅದರಿಂದ ನಾನು ಬಂದಿದ್ದೀನಿ. ಇದು ನಿಜವಾದ ಒಂದು ಐತಿಹಾಸಿಕವಾದ ಕ್ಷಣ. ಈ ಬ್ರಹ್ಮಕಲಶ ಈ 9 ದಿನದ ಕಾರ್ಯಕ್ರಮ ಐತಿಹಾಸಿಕ. ಯಾಕೆಂದರೆ ಒಂದು ವಿಜಯಗೋಪುರ ಒಂದು ನಿರ್ಮಾಣ ಆಗಿ ಸಮರ್ಪಣೆ ಆಗುವುದು, ಎರಡನೇದ್ದು ಈ ಬ್ರಹ್ಮರಥದ ಸಮರ್ಪಣೆ, ಮೂರನೇದು ಬ್ರಹ್ಮಕಲಶ. ಇದೊಂದು ನಿಜವಾಗಿ ಒಂದು ಐತಿಹಾಸಿಕ, ನಮ್ಮೆಲ್ಲರಿಗೂ ಇದೊಂದು ಪರಮ ಭಾಗ್ಯ. ಇದರಲ್ಲಿ ಒಂದು ನಾವು ಸೇರಿಕೊಳ್ಳೋದು. ಇದರಲ್ಲಿ ವಿಶೇಷವಾಗಿ ನಾವು ಧನ್ಯವಾದ ಹೇಳಬೇಕಾಗಿರೋದು ಶ್ರೀ ಕಿರಣ್ ರಾವ್ ಅವರಿಗೆ. ಇದೊಂದು ಅವರ ಅತ್ಯಂತ ದೊಡ್ಡ ಕೊಡುಗೆ, ಹಾಗೆ ದೇವಸ್ಥಾನಕ್ಕೆ ಅವ್ರದ್ದೊಂದು ಅವರ ಭಕ್ತಿಯ ಕೊಡುಗೆ. ಅವರಿಗೆ ನಾವು ನಿಜವಾಗಿ ಒಂದು ದೊಡ್ಡ ಧನ್ಯವಾದ ಸಮರ್ಪಣೆ ಮಾಡಬೇಕು. ಅವರು ರಿಯಲಿ ಅವರು ಒಂದು ನಾವೆಲ್ಲ ಕೃತಜ್ಞರಾಗಿರ್ಬೇಕು ಅವರಿಗೆ. ಇದು ತುಂಬ ಸಂತೋಷ ಎಲ್ರಿಗೂ. ಇಷ್ಟು ಇನ್ನು ಮುಂದೆ ಇದೆ, ಇನ್ನು 4 ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಂಡು ಇದನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸಬೇಕು ಅಂತ ನಮ್ಮೆಲ್ಲರ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಸರ್, ಏನು ಹೇಳ್ತೀರಿ? ಸರ್, ನನ್ನ ಹೆಸರು ಮಸೂದ ಅಂತ. ಉಜಿರೆಯಲ್ಲಿ 3ನೇ ಬ್ರಹ್ಮಕಲಶದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಉಜಿರೆ ಮೊದಲಿನ 2 ಬ್ರಹ್ಮಕಲಶದಲ್ಲಿಯೂ ನಾನು ಸ್ವಯಂ ಸೇವಕನಾಗಿ ಪಾಲ್ಗೊಂಡಿದ್ದೆ. ಇದು 3ನೇ ಬ್ರಹ್ಮಕಲಶ. ಅಲ್ಲಿ ಮೊದಲು ಬ್ರಹ್ಮರಥ ಇತ್ತು, ಜೀರ್ಣಾವಸ್ಥೆಯಲ್ಲಿ ಇದೆ. ಅದು ಯಾವ ನಮ್ಮ ಹಿರಿಯರ ಕಾಲದಲ್ಲಿ ಆಗಿದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಈ ಕಾಲದಲ್ಲಿ ನಮ್ಮ ಕಣ್ಣೆದುರು ಒಂದು ಹೊಸ ಬ್ರಹ್ಮರಥ ದೇವರಿಗೆ ಸಮರ್ಪಣೆ ಆಗ್ತಾ ಇರೋದು ನಮಗೆಲ್ಲ ಬಹಳ ಯೋಗ ಆಯಿತು ನೋಡುವಂಥದ್ದು, ಅದರಲ್ಲಿ ಭಾಗವಹಿಸುವಂಥದ್ದು. ಅದರೊಟ್ಟಿಗೆ ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಸಿಕ್ಕಿರೋದು ನಮ್ಮ ಒಂದು ಪುಣ್ಯದ ಕೆಲಸ ಅಂತ ಭಾವಿಸಿ ನಾವು ಇಲ್ಲಿಗೆ ಬಂದಿದ್ದೇವೆ. ಅದಕ್ಕೆ ಕಿರಣ್ ರಾವ್ ಅವರಿಗೂ ಧನ್ಯವಾದ ಹೇಳಬೇಕು. ಮತ್ತು ನಮ್ಮ ಉಜಿರೆ ಜನಾರ್ದನ ದೇವರ ಒಂದು ಅದು ಕಾರಣಿಕ ಅಂತ ಹೇಳ್ಬೋದು ಇಂಥದ್ದೆಲ್ಲ ಮಾಡಿಸಿಕೊಂಡು. ಹಾಗಾಗಿ ನಮಗೆ ಬಹಳ ಸಂತೋಷ ಆಗ್ತದೆ ಈ ವಿಷಯ. ಸರ್ ನಮಸ್ತೆ, ಹರಿಪ್ರಸಾದ್ ಮುರಡಿತಾ ಅಂತ ಉಜಿರೆಯಿಂದ. ಮೊದಲನೇ ಬ್ರಹ್ಮಕಲಶ ಬಹುಶಃ ಇಡೀ ದಕ್ಷಿಣ ಕನ್ನಡದಲ್ಲಿ ಒಂದು ಇತಿಹಾಸ ಸೃಷ್ಟಿಸಿತ್ತು. ಈಗ ಮಾಡ್ತಿರುವಂಥ ಬ್ರಹ್ಮಕಲಶ ವಿಶಿಷ್ಟ, ಯಾಕಂದರೆ ವಿಜಯಗೋಪುರದ ಹಸ್ತಾಂತರ ಹಾಗೂ ರಥದ ಹಸ್ತಾಂತರ ಈ ರೀತಿ ವಿಶೇಷ ಕಾರ್ಯಗಳು ನಡೀತಾ ಇದೆ. ಈ ರಥ ಅನ್ನುವಂಥದ್ದು ಬಹುಶಃ 1-2 ಜನರೇಷನ್ಗೆ ಆಗುವಂಥದ್ದಲ್ಲ. ಮೋಸ್ಟ್ಲಿ ನಮ್ಮ ಅಜ್ಜಂದರು ಕೂಡ ನೋಡಿರಲಿಕ್ಕಿಲ್ಲ ಹಿಂದಿನ ರಥ ಸಮರ್ಪಣೆ. ನಮ್ಮ ಒಂದು ಯೋಗ ನಮಗೆ ಇಂಥ ಅವಕಾಶ ಬಂದಿದೆ, ಅದಕ್ಕೋಸ್ಕರ ಮೊದಲಿನಿಂದ ನಾವಿಲ್ಲಿ ಇರುವಂತೇಳಿ ಇಲ್ಲಿ ಬಂದಿದ್ದೇವೆ. ಓಕೆ, ಮೊದಲಿನಿಂದ ಇಲ್ಲಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿಗೆ ಆಗಮಿಸಿದ್ದೀವಿ ಅನ್ನುವಂಥದ್ದು. ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. ಭಾರಿ ಒಂದು ಐತಿಹಾಸಿಕ ಕ್ಷಣ, ಹಾಗಾಗಿ ಇಲ್ಲಿಂದಲೇ ರಥದೊಟ್ಟಿಗೆ ಹೋಗುವಂತ ಇಲ್ಲಿಗೆ ಬಂದಿದ್ದೇವೆ. ಎಷ್ಟು ಖುಷಿ ಇದೆ ಸರ್, ಯಾಕಂತಂದರೆ ತುಂಬ ಜನ ಇವತ್ತು ಮಡಂತ್ಯಾರ್ನಲ್ಲಿ ಸೇರ್ತಾ ಇದ್ದಾರೆ. ಮಡಂತ್ಯಾರ್ನ ಮೆರವಣಿಗೆಯ ಮೂಲಕ, ಕೆಲವರು ಗುರುವಾಯನ ಕೆರೆಯಲ್ಲಿ ಮೆರವಣಿಗೆಯ ಮೂಲಕ ಸಾಗಬೇಕು ಅನ್ನುವಂಥ ಇಚ್ಛೆಯನ್ನು ಹೊಂದಿದ್ದಾರೆ. ಇವತ್ತು ನೀವು ಕುಂಬಾಶಿಗೆ ಬಂದಿದ್ದೀರಿ, ಬಹಳ ಖುಷಿ ಇಲ್ಲಿಂದಲೇ ಹೋಗಬೇಕು ಅಂತೇಳಿ. ರಾಧಾಕೃಷ್ಣ ಉಜಿರೆ ಅಂತ, ನಮಗೆ ಖುಷಿಯಾಗಿದೆ. ಆರ್ಯಂ ಚಾಕಿದಾರ್ ಅವರು ನಮ್ಮನ್ನು ಒಂದು ಕಲಿಸಿಬಿಟ್ಟು ಒಟ್ಟಿಗೆ ಬನ್ನಿ ಅಂತ ಹೇಳಿದ್ದಾರೆ. ಸಮೃದ್ಧಿ ಅಂತ, ನಾನು ಉಜಿರೆಯಿಂದ ಬಂದಿದ್ದೇನೆ. ಸೊ ಇದೊಂದು ಐತಿಹಾಸಿಕ ಕ್ಷಣ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಇಷ್ಟೊಂದು ಭವ್ಯವಾದ ರಥವನ್ನು ನಾವೆಂದು ನೋಡಿರಲಿಲ್ಲ. ಮತ್ತು ಇಲ್ಲಿಂದಲೇ ಒಟ್ಟಿಗೆ ತೆರಳಬೇಕು ಅಂತ ನಮ್ಮದೊಂದು ಆಸೆ. ಸೊ ಅದರಿಂದ ಬಂದಿದ್ದೇವೆ. ಸರಿ ಅಂತ ಹೇಳಿ ಖುಷಿಯಿಂದ ಬಂದು ಭಾರಿ ಖುಷಿ ಆಗ್ತಾಯಿದೆ, ಭಾರಿ ಖುಷಿಯಾಗ್ತದೆ. ಶ್ರೀನಿವಾಸ ಬೈಪಾಡ್ತೆ ಉಜಿರೆ. ನಮ್ಮದು ಬಹಳ ವರ್ಷದ ಕನಸು. ನಾವು ಯಾವಾಗಲೂ ರಥೋತ್ಸವ ಜಾತ್ರೆ ಆಗೋ ಹೇಳಲಿಕ್ಕಿತ್ತು, ನಮ್ಮ ಊರಿಗೊಂದು ಬ್ರಹ್ಮರಥ ಹೊಸದಾಗಿ ಆಗಲೇಬೇಕು, ಈ ಥರ ಶಿಥಿಲ ಆಗಿದೆ, ಅದಕ್ಕೋಸ್ಕರ ಯಾರಾದರೂ ಮುಂದೆ ಬರ್ಬೋದು ಅಂತ. ಆ ಜನಾರ್ದನ ದೇವರ ಒಂದು ಕೃಪೆ ಏನೋ
ಕಿರಣ್ ಮತ್ತು ಇವರಿಗೆ ಅಶೋಕರವರಿಗೆ ಮನಸ್ಸು ಕೊಟ್ಟು ಇಷ್ಟು ದೊಡ್ಡ ಕಾರ್ಯವನ್ನು ಅವರ ಕೈಯಿಂದ ಮಾಡಿಸಿದ್ದಾರೆ. ನಮಗೆ ಅದನ್ನು ನೋಡೋ ಯೋಗ ಈ ದಿವಸ ಕೂಡಿ ಬಂದಿದೆ. ಅದಕ್ಕೆ ನಿನ್ನೆ ಬೆಳಿಗ್ಗೆಯಿಂದಲೇ ನಮ್ಮ ಯೋಚನೆ ಏನು ಅಂತ ಹೇಳಿದರೆ ಡೈರೆಕ್ಟ್ ಇದಕ್ಕೆ ಹೋಗಿ ಅಲ್ಲಿಂದಲೇ ನಾವು ಈ ರಥದ ಜೊತೆಯಲ್ಲೇ ಬರಬೇಕು ಅಂತ ನಿನ್ನೆಯಿಂದ ಕನಸು ಕಾಣ್ತಾ ಇದ್ದು. ಇದೊಂದು ನಮ್ಮ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ರಥದ ಕೆತ್ತನೆಯನ್ನೆಲ್ಲ ನೋಡಿದಿರಿ, ಹೇಗೆ ಆಗಿದೆ ಸರ್? ಅದರ ಅದ್ಭುತ, ಅದರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಇಲ್ಲ. ಅಂದರೆ ನಾವು ನೋಡಿದ್ದು, ನಾನು ಮೊನ್ನೆ ಸುಬ್ರಹ್ಮಣ್ಯದ ರಥ ನೋಡಿದ್ದೆ, ಬ್ರಹ್ಮರಥ. ಅದಕ್ಕಿಂತಲೂ ಒಂದು ಪಾಲು ಚೆನ್ನಾಗೇ ಇದು ಉಜಿರೆ ರಥ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿಯ ರಥಶಿಲ್ಪಿ ಹೇಳಿದರು ನಮ್ಮ ಜೊತೆಗೆ, ಉಜಿರೆಯ ರಥಬೀದಿ ಬಹಳ ಅದ್ಭುತವಾಗಿದೆ. ಆ ರಥಬೀದಿಗೆ ಹೊಸ ಬ್ರಹ್ಮರಥ ಬರ್ತಾ ಇರುವಂಥದ್ದು ಸಂಭ್ರಮವನ್ನು ನೂರ್ಮಡಿಗೊಳಿಸಿದೆ. ಇಲ್ಲ, ನಿಜವಾಗ್ಲೂ. ಯಾಕೆ ಅಂತ ಹೇಳಿದರೆ ಇಂಥ ರಥಬೀದಿ ಸಾಧಾರಣ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಇಲ್ಲ. ಅದು ಒಂದು ಉಜಿರೆಯ ಒಂದು ಇತಿಹಾಸದಲ್ಲಿ ಒಂದು ಪೂರ್ವಜರಿಂದ ಬಂದದ್ದು ಒಂದು ಇತಿಹಾಸ ಇರ್ಬೋದು. ಯಾಕೆ ಅಂತ ಹೇಳಿದರೆ ಇಷ್ಟು ಒಳ್ಳೆಯ ರಥಬೀದಿ ನಾನು ಎಲ್ಲಿಯೂ ನೋಡಿರಲಿಕ್ಕಿಲ್ಲ. ಆ ರಥಬೀದಿಗೆ ಈ ರಥ ಭಾಳ ಒಂದು ಸಂಭ್ರಮ ಕೊಡಲಿಕ್ಕೆ ಸಾಧ್ಯತೆ ಇದೆ. ದೇವರಿಗೂ ಒಂದು ಭಾಳ ಇಷ್ಟವಾದ ಒಂದು ಇದಾಗಿದೆ, ರಥ ಆಗಿದೆ ಇದು. ಎಲ್ಲರೂ ಕೂಡ ಇವರು ಹೇಳ್ತಾ ಇರುವಂಥದ್ದು, ಇಡೀ ಟೀಮು ಜೋರಾದ ಜನಾರ್ದನ ಸ್ವಾಮಿಗೊಂದು ಜೈಕಾರವನ್ನು ಹಾಕುವ ಮೂಲಕ ಈ ಒಂದು ಇವರೆಲ್ಲರ ಮಾತುಕತೆಯನ್ನು ಕೊನೆಗೊಳಿಸಿ ಮತ್ತಷ್ಟು ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜನಾರ್ದನ ಸ್ವಾಮಿಗೆ, ಜನಾರ್ದನ ಸ್ವಾಮಿಗೆ, ಜನಾರ್ದನ ಸ್ವಾಮಿಗೆ. ನೋಡಿ, ಒಂದು ಕಡೆಯಲ್ಲಿ ಉಜಿರೆಯಿಂದ ಆಗಮಿಸಿರುವಂಥವ್ರು, ಮತ್ತೊಂದು ಕಡೆಯಲ್ಲಿ ರಥದ ಒಂದು ಟ್ರಕ್ಕಿನ ಮೇಲ್ಭಾಗಕ್ಕೆ ನಾವು ನಿಮ್ಮನ್ನು ತೋರಿಸ್ತೀವಿ. ಅಂದರೆ ಟ್ರಕ್ಕಿನಲ್ಲಿ ಏನು ಆಗ್ತಾ ಇದೆ ಅನ್ನುವಂಥ ನಿಮಗೆ ತೋರಿಸ್ತೀವಿ. ರಥದ ಪೀಠ ಇರ್ಬೋದು, ಎಲ್ಲವನ್ನು ಕೂಡ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ರಥದ ಪೀಠವನ್ನು ರೆಡಿ ಮಾಡಿಕೊಂಡು ರಥದ ಪೀಠ ಇರ್ಬೋದು, ಅದರ ಮುಗುಳಿ ಇರ್ಬೋದು, ಎಲ್ಲವನ್ನು ಕೂಡ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಅದನ್ನು ಒಂದು ಪ್ಯಾಕ್ ಮಾಡಿ ಅದನ್ನು ನೀಟಾಗಿ ಯಾವುದೇ ರೀತಿ ಅಲುಗಾಡದಂತೆ ಅದನ್ನು ಕಟ್ಟಲಾಗಿದೆ. ನೋಡಿ, ಇದೀಗ ಅದನ್ನೆಲ್ಲ ಕಟ್ಟಿಕೊಂಡು ಇಲ್ಲಿಗೆ ಹೋಗ್ತಾ ಇರುವಂಥದ್ದು. ಇದೀಗ ನಾವು ನಿಮಗೆ ಇದು ರಥದ ಚಕ್ರ. ಈ ರಥದ ಚಕ್ರ ಸುಮಾರು 6 ಅಡಿ ಎತ್ತರದ್ದು ಅನ್ನುವಂತಹದ್ದು. ನಾವು ಮೊನ್ನೆ ನಿಮಗೆ ತೋರಿಸಿದ್ವಿ. ಮೊನ್ನೆ ನಾವು ಬರುವಾಗ ನಿಮಗೆ ಈ ಪಟ್ಟಿಯನ್ನೆಲ್ಲ ಕೂರಿಸಿರಲಿಲ್ಲ. ಇವತ್ತು ಈ ಪಟ್ಟಿಯನ್ನೆಲ್ಲ ಕೂರಿಸಿಕೊಂಡು ಇಂತಹದೊಂದು ದಿಡ್ಡಿನ ಮೇಲೆ ಇಟ್ಟು ರಥದ ಹೋಗುವಂತೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದರ ಜೊತೆಗೆ ನೋಡಿ, ಇದೊಂದು ಈಗ ಅಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅಲ್ಲಿ ಆ ಒಂದು ಮೇಲ್ಗಿನ ವಯರನ್ನೆಲ್ಲ ಎತ್ತೋದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡ್ಕೊಂಬಂದಿದ್ದಾರೆ. ನೋಡಿ, ಇದೀಗ ರಥದ ಅಂದರೆ ಯಾವುದಾದ್ರೂ ಒಂದು ವಯರ್ಗಳನ್ನೆಲ್ಲ ಎತ್ತೋದಕ್ಕೆ ಬೇಕಾದಂಥದ್ದು. ಅದ್ರ ಜೊತೆಗೆ ಇಲ್ಲೆಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆ ನೋಡಿ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದು. ಸರ್, ಇನ್ನು ಏನೆಲ್ಲ ಬರಲಿಕ್ಕಿದೆ? ಅವ್ರು ಮಾತಾಡೋದಿಲ್ಲ ಅಂತೆ. ನೋಡಿ, ಎಸ್, ಮುಗುಳಿ ಇಟ್ಟಿದ್ದಾರೆ. ಅದರ ಜೊತೆಗೆ ರಥದ ಪೀಠವನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ತಂಡ ಹೇಗೆ ರೆಡಿಯಾಗಿದೆ ಅನ್ನೋಂತ ನಿಮಗೆ ತೋರಿಸ್ತೀವಿ. ನೋಡಿ, ನಮ್ಮ ತಂಡದ ಸದಸ್ಯರೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ರಥದ ಮೇಲ್ಭಾಗದಲ್ಲಿ ಅಂದರೆ ನಮ್ಮ ಲೈವ್ನ ರಥದ ಚಾಲಕರು ಇಲ್ಲಿದ್ದಾರೆ. ನೋಡಿ, ಇವರು ನಮ್ಮ ಲೈವ್ನ ರಥ ಚಾಲಕರು ದೀಕ್ಷಿತ್ ಅಂತ. ಅದರ ಜೊತೆಗೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥವರು ನಮ್ಮ ಕ್ಯಾಮ್ರಾಮನ್ಸ್. ನಮಸ್ಕಾರ ಮಾಡಿ ಸರ್. ನಮಸ್ತೆ. ನೋಡಿ, ಇದೀಗ ಈ ರಥದ ಒಳಭಾಗದಲ್ಲಿ ನಮ್ಮ ಇಡೀ ಈ ಒಂದು ಒಳಭಾಗವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥದ್ದು ಆದಿತ್ಯ ಅವರು. ಅದರ ಜೊತೆಗೆ ನಮ್ಮ ಡ್ರೋನಿಗೆ ಬಂದಿರತಕ್ಕಂಥ ಹುಡುಗ, ಡ್ರೋನ್ನ ಚಾಲನೆಯನ್ನು ಮಾಡಲಿಕ್ಕಿರುವವರು. ಅದ್ರ ಜೊತೆಗೆ ನಮ್ಮ ಇಡೀ ತಂಡದ ಒಂದು ಪ್ರೊಡಕ್ಷನ್ ಮಾಡುವಂಥ, ಇಡೀ ಆ ಒಂದು ಲೈವ್ನ ಪ್ರೊಡಕ್ಷನ್ ಮಾಡುವಂಥ ಶ್ರೀಧಾಮ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಸಂಪೂರ್ಣವಾದಂಥ ನಮ್ಮ ಪ್ರೊಡಕ್ಷನ್ ಪುಷ್ಪರಾಜ್ ಅವರಿದ್ದಾರೆ. ಸರ್, ಪುಷ್ಪರಾಜ್ ಅವರೇ, ಏನು ಹೇಳ್ತೀರಿ? ಈಗ ರಥದ ಮೆರವಣಿಗೆ ಇಲ್ಲಿಂದ ಆರಂಭಿಸ್ತಾ ಇದ್ದೇವೆ, ಏನು ಹೇಳ್ತೀರಿ? ಇದೊಂದು ಒಳ್ಳೆಯ ಅನುಭವ ನಮಗೆ. ಈ ನಮ್ಮ ಜೀವಮಾನದಲ್ಲಿ ನಾವು ಈ ಥರದನ್ನು ನೋಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಓಕೆ, ಹೇಗಾಗಿದೆ ರಥ? ತುಂಬ ಚೆನ್ನಾಗಾಗಿದೆ. ನಾವು ಅದರ ಒಂದು ಕೆತ್ತನೆ ಕೆಲಸಗಳು, ಕುಸುರಿ ಕೆಲಸಗಳನ್ನು ನೋಡಿದ್ರೆ ತುಂಬ ಚೆನ್ನಾಗಾಗಿದೆ. ಒಂದು ಉಜಿರೆಗೆ ಒಂದು ಕಲಶಪ್ರಾಯ ಅಂತ ಹೇಳ್ಬೋದು. ಉಜಿರೆಗೆ ಒಂದು ಕಲಶಪ್ರಾಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಬನ್ನಿ, ಬಹಳ ವಿಶೇಷವಾಗಿ ಇಡೀ ತಂಡ ಇದೆ ಇಲ್ಲಿ. ಆ ತಂಡವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈ
ನಮ್ಮ ರಥವನ್ನು ಕೂಡ ನಿಮಗೆ ತೋರಿಸಬೇಕು. ಸುದ್ದಿ ಚಾನಲ್ನ ನೇರ ಪ್ರಸಾರದಲ್ಲಿ ಈಗ ನಿಮಗೆ ಈ ರಥದ ಮೂಲಕ ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಥದ ಮೂಲಕ ಸಾಗಿಕೊಂಡು ಆ ನೇರ ಪ್ರಸಾರವನ್ನು ನಿಮಗೆ ತೋರಿಸ್ತಾ ಇರುವಂತಹದ್ದು. ಅದರ ಜೊತೆಗೆ ಇವತ್ತಿನ ಈ ಕೋಟೇಶ್ವರ ಅಥವಾ ಕುಂಬಾಶಿಯಿಂದ ನಡೆಯುವಂತಹ ಮೆರವಣಿಗೆಯಲ್ಲಿ ಇವತ್ತು ವಿಶೇಷವಾಗಿ ಒಂದು ಚೆಂಡೆಯ ತಂಡ, ಬಡಿರಿಯಲ್ಲ ನೋಡಿ, ಚೆಂಡೆಯ ತಂಡ ಇದೆ. ತಂಡದವರು ಮೊದಲು ಬಾರಿಸ್ತಾರೆ, ಬಾರಿಸಿ. ಎಸ್ ನೋಡಿ, ಒಂದು ಝಲಕ್ ತೋರಿಸಿದ್ದಾರೆ ಸರ್. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನೀವು ಚೆಂಡೆಗೆ ಹೋಗಿದ್ದೀರಿ, ಆದರೆ ಇದೊಂದು ಐತಿಹಾಸಿಕ. ಯಾಕೆ ಅಂತಂದರೆ 200 ವರ್ಷವೋ 250 ವರ್ಷವೋ 300 ವರ್ಷವೋ ಇಂಥದ್ದು ಬ್ರಹ್ಮರಥ ನಾವು ಸಮರ್ಪಣೆ ಉಜಿರೆಗೆ ಮಾಡ್ತೇವೆ ಅಂದರೆ ಅದು ಕಷ್ಟ. ಆದ್ದರಿಂದ ಇಂತಹದ್ದೊಂದು ಐತಿಹಾಸಿಕ ಕ್ಷಣದಲ್ಲಿ ಭಾಗಿಯಾಗ್ತೀರಿ, ಏನು ಹೇಳ್ತೀರಿ? ನಮಗೆ ಖುಷಿ ಆಗ್ತದೆ ನಮ್ಮ ಉಜಿರೆಗೆ ಒಂದು ಬ್ರಹ್ಮರಥ ಬರೋದು, ಅಷ್ಟೇ ಸರ್. ಎಂತ ಹೇಳ್ತೀರಿ? ಖುಷಿ ಆಗ್ತಿದೆ. ಇದೊಂದು ಪುಣ್ಯದ ಕೆಲಸ ಕೂಡ ಹೌದು ನಮ್ಮ ಈ ಬಾಳಲ್ಲಿ. ತುಂಬ ಖುಷಿ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಾವು, ಹಾಗಾಗಿ ತುಂಬ ಖುಷಿ ಆಗ್ತದೆ. ಚಕ್ರತಾಳವ? ಹೌದು. ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಓಕೆ, ಇದೀಗ ನಮ್ಮ ಜೊತೆಗೆ ಕಿರಣ್ ರಾವ್ರವರ ಸಹೋದರ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸಬೇಕು. ಯಾಕೆ ಅಂತಂದರೆ ನಿನ್ನೆಯಿಂದ ಇಲ್ಲೇ ಇದ್ದಾರೆ, ಅವರನ್ನು ನಾವು ಮಾತಾಡಿಸಬೇಕು. ಜೊತೆಗೆ ಅವರ ಸ್ನೇಹಿತರಿದ್ದಾರೆ, ಅವರ ಕುಟುಂಬ ಸರ್. ಬನ್ನಿ, ಎಲ್ಲರೂ ಬನ್ನಿ. ಎಸ್ ನೋಡಿ, ಇಡೀ ಅವರ ಟೀಮ್ ಇದೆ. ಇನ್ನೂ ಕೂಡ ಅವರ ಬ್ರದರ್ ಬರಬೇಕು, ಇನ್ನಷ್ಟು ಜನ ಬರಲಿಕ್ಕಿದ್ದಾರೆ, ಅಂದರೆ ಇಲ್ಲೇ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಅವರನ್ನು ಕೂಡ್ಕೊಳ್ಳಿಕ್ಕಿದ್ದಾರೆ. ಕಿರಣ್ ಅವರೇ, ಅಶೋಕ್ ಅವರೇ, ಏನು ಅಂತಂದರೆ ಒಂದು ಐತಿಹಾಸಿಕ ಕ್ಷಣ. ಮೊನ್ನೆ ನಾವು ಬಂದಾಗ ರಥ ಎಷ್ಟು ಆಗಿತ್ತು ಅಂತ ನಿಮಗೆ ಗೊತ್ತುಂಟು. ಇವತ್ತು ನಮಗೆ ಬೇಕು, ಇವತ್ತು ನಾವು ಹೊರಡಬೇಕು ಅನ್ನುವಂಥ ತುದಿಗಾಲಲ್ಲಿ ಇದ್ರಿ. ಇವತ್ತು ಹೊರಡ್ತಾ ಇದ್ದೇವೆ, ರಥ ಟ್ರಕ್ಕಿನ ಮೇಲೇರಿದೆ, ಹೊರಡ್ತಾ ಇದೆ. ಏನು ಹೇಳ್ತೀವಿ? ಬಹಳ ಖುಷಿ ಆಗ್ತಾಯಿದೆ. ನಮ್ಮ ಊರಿಗೆ ಬರ್ತಾ ಉಂಟು, ಇದನ್ನೇ ಕಾಯ್ತಾ ಇದ್ದೇವೆ ಊರವರೆಲ್ಲ. ನಮ್ಮ ಆತ್ಮೀಯ ಗೆಳೆಯ ಇದ್ದಾರೆ, ನನ್ನ ತಮ್ಮ ಇದ್ದಾರೆ, ಚಿಕ್ಕಮ್ಮನ ಮಗ ಬಂದಿದ್ದಾರೆ, ಎಲ್ಲ ಜೊತೆಗಿದ್ದೇವೆ. ಅಂತೂ ಬಹಳ ಖುಷಿ ಆಗ್ತಾಯಿದೆ. ಉಜಿರೆ ಮುಟ್ಟಬೇಕೀಗ, ಅದು ಅಂತ ಕಾಯ್ತಾ ಇದ್ದೇವೆ, ಉಜಿರೆ ಹೋಗಬೇಕು. ಸರ್, ಒಂದು ಅಣ್ಣ ನಿಮ್ಮ ಹತ್ರ ರಥ ಕೊಡಬೇಕು ಅನ್ನುವಂತಹದನ್ನು ಕೇಳಿಕೊಂಡಾಗ ಆದಂತಹ ಕ್ಷಣಕ್ಕೂ ಇವತ್ತು ಈಗ ನಿನ್ನೆ ರಾತ್ರಿ ಒಮ್ಮೆ ರಥವನ್ನು ನೀವು ಕೊಂಚ ಮಟ್ಟಿಗೆ ಎಳೆದಿದ್ದೀರಿ ಇಲ್ಲಿ ಆ ರಥ ಪೂಜೆಯಲ್ಲಿ, ರಥದ ಮುಹೂರ್ತದಲ್ಲಿ. ಆ ಕ್ಷಣಕ್ಕೂ ಇವತ್ತಿನ ಟ್ರಕ್ ಮೇಲೇರಿ ಕುಳಿತ ರಥವನ್ನು ನೋಡುವಂಥ ಕ್ಷಣಕ್ಕೂ ಏನು ಹೇಳ್ತೀವಿ? ಖುಷಿ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಹೇಗೆ ಅಂತ. ಬಹಳ ಖುಷಿ ಆಗ್ತಾ ಇದೆ ಸರ್. ಇದು ಎಷ್ಟು ಸಮಯದಲ್ಲಾಗಿರುವಂಥದ್ದು ನಿಮ್ಮ ಮೊದಲ ಯೋಚನೆಗೂ ಇವತ್ತಿಗೂ? ಒಂದು ರಥ ಮಾಡುವಂಥದ್ದು ಒಟ್ಟಿಗೆ 7 ತಿಂಗಳಾಯಿತು. ನಾವು ನಿರ್ಧಾರ ಮಾಡಿ ಯೋಚನೆ ಮಾಡಿ 7 ತಿಂಗಳಲ್ಲಿ ರಥ ರೆಡಿ ಆಯಿತು. ಉಜಿರೆಯ ಬ್ರಹ್ಮಕಲಶೋತ್ಸವದಲ್ಲಿ ನಿನ್ನೆ ಐತಿಹಾಸಿಕ ದಿನ, ವಿಜಯ ಗೋಪುರ ಉದ್ಘಾಟನೆ ಆಗಿದೆ. ಅದೊಂದು ಇತಿಹಾಸ ನಿರ್ಮಾಣ ಆಗಿದೆ. ಇವತ್ತು ಮತ್ತೊಂದು ಇತಿಹಾಸ ನಿಮ್ಮಿಂದ. ನಮ್ಮಿಂದಲ್ಲ, ಭಗವಂತ ನಮ್ಮಿಂದ ತಗೊಳ್ತಾ ಇರುವಂಥದ್ದು. ಹುಡುಕ್ತಾ ಇರ್ತಾನೆ, ಯಾರಾಗ್ಬೋದು, ಯಾರ ಕೈಯಿಂದ ತಗೊಳ್ಬೋದು ಅಂತ ಹುಡುಕ್ತಾ ಇರ್ತಾನೆ. ಆರಿಸಿದ್ದು ನಮ್ಮನ್ನು, ಅದು ಸಂತೋಷ. ಭಗವಂತ ಆರಿಸಿದ್ದು ನಮ್ಮನ್ನು, ಇವರ ಹತ್ರ ತಗೊಳ್ಳುವ ಅಂಥೇಳಿ, ಅದು ನಮಗೆ ಬಹಳ ಸಂತೋಷ. ಉಜಿರೆಯಲ್ಲಿ ಪುಟ್ಟ ಪೋಖ್ರಿ ಪುಟಾಣಿಯಾಗಿ ತುಂಬ ನೀವು ಓಡಾಡಿದ್ದೀರಿ. ಅಂದಿಗೂ ಆವತ್ತು ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಓಡಾಡ್ತಿದ್ದಂಥ ನೀವು ಇವತ್ತು ರಥ ಕೊಡುವಂತಹ ಕುಟುಂಬದಂದರೆ ನಿಮ್ಮ ಸಹೋದರ ನೀವೆಲ್ಲ ಸೇರಿಕೊಂಡು ರಥವನ್ನೇ ಕೊಡ್ತಾ ಇದ್ದೀರಿ ಅಂತಂದಾಗ, ಅದೇ ರಥ ಬೀದಿಯಲ್ಲಿ ಜ್ಯೋತಿ ಸೈಕಲ್ ವರ್ಕ್ ಉಜಿರೆಯಲ್ಲಿದೆ, ಅವರ ಹತ್ರ ಬಾಡಿಗೆ ಸೈಕಲ್ ತಗೊಂಡು ಅದೇ ರಥ ಬೀದಿಯಲ್ಲಿ ಸೈಕಲ್ ಕಲಿತಾ ಇದ್ದೆವು. ಹಾಗಾಗಿ ಒಂದು ಭಗವಂತನಿಗೆ ರಥ ಕೊಡುವಂಥದ್ದು ಬಹಳ ಖುಷಿ. ದೇವರ ಓಡಾಡಲಿ ಅಂತೇಳಿ ಅಷ್ಟೇ. ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಅಷ್ಟೇ. ಅವತ್ತು ನಾವು ಸೈಕಲ್ ಓಡಿಸಿದ್ದೆವು, ಇವತ್ತು ದೇವರನ್ನು ಕೂತ್ಕೊಳ್ಳಿಸುವ ರಥದಲ್ಲಿ ಅಂತ. ಆ ಕ್ಷಣ ಇವತ್ತಿನ ಬಹಳ ವ್ಯತ್ಯಾಸ ಇದೆ. ಬಾಡಿಗೆ ಸೈಕಲ್ ತಗೊಂಡು ಓಡಿಸುವ ಟೈಮ್ ಉಂಟಲ್ಲ, ಆ ಕ್ಷಣಕ್ಕೂ ಈ ಕ್ಷಣಕ್ಕೂ ಎಲ್ಲವೂ ಇಂಪ್ರೂವ್ಮೆಂಟ್ ಆಗಿದೆ.
ದೇಶವೇ ಇಂಪ್ರೂವ್ಮೆಂಟ್ ಆಗಿದೆ, ಅದರ ಜೊತೆ ನಾವು ಬೆಳೆದಿದ್ದೀವಿ. ಹಾಗೆ ರಾಜಗೋಪಾಲಾಚಾರ್ಯರು ಮತ್ತು ಅವರ ತಂಡದ ಕೆತ್ತನೆಯ ಬಗ್ಗೆ ಸೂಪರ್, ತುಂಬ ಪ್ರಪೋಸಲ್ ಇತ್ತು ನಮಗೆ. ಅವರು ಚೆನ್ನಾಗಿ ಮಾಡ್ತಾರೆ, ಇವರು ಚೆನ್ನಾಗಿ ಮಾಡ್ತಾರೆ ಎಲ್ಲ ಹೇಳ್ತಾಯಿದ್ರು. ನಾವು ಸಣ್ಣ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಒಂದು ಮನೆಗೆ ಟಿ ವಿ ತಗೊಳ್ಳೋದಿದ್ರೆ ಪ್ಯಾನಾಸೋನಿಕ್ ಆಗ್ಬೋದಾ, ಅದಾಗ್ಬೋದಾ, ಇದಾಗ್ಬೋದಾ, ತಗೊಂಡ ಮೇಲೆ ಹೇಳ್ತಾರೆ ಯಾಕೆ ಮಾರಾಯ ಸೋನಿಯೇ ತಗೊಳ್ಬೋದಿತ್ತು ಅಂತ. ಹಾಗೆ ಪ್ರಥಮ್ ಬೈರವರು ಮಾಡಿದ ಮೇಲೆ ಚಂದ ಬರಲಿಲ್ಲ ಅಂತಿದ್ರೆ ಅಲ್ಲಿ ಮಾಡಿದ್ದು ಬೇಡ, ನೀವು ಕೋಟೇಶ್ವರದಲ್ಲಿ ಮಾಡ್ಬೋದಿತ್ತು, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಮೊದಲೇ ಸೋನಿ ಟಿ ವಿ, ಮೊದಲೇ ಕೋಟೇಶ್ವರ ರಾಜಗೋಪಾಲಾಚಾರ್ಯ ಹತ್ರನೇ ಕೊಟ್ಟುಬಿಟ್ಟದ್ದು. ಚೆನ್ನಾಗಿ ಮಾಡ್ತಾರೆ ಅನ್ನೋ ಎಲ್ಲರ ಭರವಸೆ ಅವರ ಮೇಲೆ. ನೋಡಿ ಅವರ ಸ್ನೇಹಿತರಿದ್ದಾರೆ. ನಮಸ್ತೆ ಸರ್. ಏನು ನಮಸ್ತೆ. ತುಂಬ ಖುಷಿ, ನಮ್ಮ ಸ್ನೇಹಿತನೇ ಇದನ್ನು ಕೊಡೋದು ಇನ್ನೂ ಖುಷಿ, ದೇವರು ಅವನಿಂದ ಕೊಡಿಸ್ತಾ ಇರೋದು ಇನ್ನೂ ಖುಷಿ. ಯಾಕಂದರೆ ಏನು ಇಲ್ಲದಿರುವಾಗಲೂ ಅವರು ಕುಗ್ಲಿಲ್ಲ, ಈಗ ಎಲ್ಲ ಉಂಟು ಆದರೂ ಏನು ಹಿಗ್ಗುತ್ತಾ ಇಲ್ಲ. ಮೊದಲೇ ಹೇಗಿದ್ದರು ಈಗಲೂ ಹಾಗೇ ಇದ್ದಾರೆ. ದೇವರಿಗೆ ಬೆಳ್ಳಿ ಪಲ್ಲಕ್ಕಿ ಆಯಿತು, ಆಮೇಲೆ ಒಂದು ಸಣ್ಣ ರಥ ಕೊಟ್ಟರು, ಈಗ ದೊಡ್ಡ ರಥ ಕೊಡುವ ಭಾಗ್ಯ ಅವ್ರದ್ದು. ನಮಗೆ ಅವರ ಜೊತೆ ನೋಡುವ ಭಾಗ್ಯ, ತುಂಬ ಖುಷಿ ಆಗ್ತದೆ ಸರ್. ನಿಮ್ಮ ಸಹೋದರ ನಮ್ಮ ಅಣ್ಣವರು ಇನ್ನು ಕಿರಣ್ ಅಣ್ಣ ಇದ್ದಾರೆ ಒಟ್ಟಿಗೆ, ಅವರು ಈಗ ಅಮೆರಿಕದಲ್ಲಿದ್ದಾರೆ. ಅವರಿಬ್ಬರು ಜೊತೆ ಸೇರಿ ಉಜಿರೆಗೆ ಒಂದು ಬ್ರಹ್ಮರಥ ಕೊಡೋದೇ ದೊಡ್ಡ ವಿಷಯ ನಮಗೆ. ತುಂಬ ಕೊಟ್ಟಿದ್ದಾರೆ ಅವರು, ಇದು ದೊಡ್ಡ ಸೇವೆ ಅವರದು. ಖುಷಿ ಆಯಿತು ನಮಗೆ. ಹಾಗೆ ಇನ್ನಷ್ಟು ಆಗಲಿ ಉಜಿರೆಯಲ್ಲಿ ಅವರದು ಕೆಲಸಗಳು ಇಂಪ್ರೂವ್ ಆಗಲಿ, ಇನ್ನೂ ಕೊಡ್ತಾ ಹೋಗಲಿ. ಉಜಿರೆಯವರಿಗೂ ಖುಷಿ, ನಮಗೂ ಖುಷಿ, ನಾವು ಅವ್ರ ಜೊತೆ ಇರೋದು ನಮಗೆ ಖುಷಿ ಅಷ್ಟೇ. ಹಾಗೆ ಖುಷಿ ಆಯಿತು ಸರ್. ನೀವು ಒಂದು ಮಾತು ಹೇಳಿದ್ರಿ, ಏನು ಇಲ್ಲದಾಗಿನಿಂದ ಅಂತ ನೀವು ಹೇಳಿದ್ರಿ ಸರ್. ಹೇಗಿದ್ದವರು ಹೇಗಾದರೂ ಇವತ್ತು ಯಾವ ರೀತಿ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ನೋಡಿ. ನಿಡ್ಲೆಯಲ್ಲಿದ್ದವರು ಭಾರಿ ಕಷ್ಟದಲ್ಲಿ, ನಿಡ್ಲೆಯಲ್ಲಿ ಅವರು ಮೈರಾಂಡ ಅಂತ ಹೇಳೋ ಮನೆಯಲ್ಲಿ ಇದ್ದು ಅಲ್ಲಿ ವಾಸ ಆಗಿದ್ದರು ಅವರು. ಅಲ್ಲಿಂದ ಇವರ ತಂದೆಯವರು ಉಜಿರೆಗೆ ಬಂದು ಮನೆ ಮಾಡಿ ಅಲ್ಲಿ ಉಜಿರೆಯಲ್ಲಿ ಅಲ್ಲಿ ಒಂದು ಬಾಡಿಗೆ ಮನೆ ಆಗಿ ಅಲ್ಲಿ ಮತ್ತೆ ಜಾಗ ಪರ್ಚೇಸ್ ಮಾಡಿದರು, ಮನೆ ಮಾಡಿದರು. ಅನಂತರ ಇವರು ಮಹಾಲಕ್ಷ್ಮಿ ಸ್ಟೋರ್ ಅಂತ ಉಜಿರೆಯಲ್ಲಿದೆ, ಅದರಲ್ಲಿ ಭಾರಿ ಕಮ್ಮಿ ಸಂಬಳಕ್ಕೆ ದುಡಿದು ಅಲ್ಲಿಂದ ಬೆಳೆದು ನೋಡಿ ಇಷ್ಟು ದೊಡ್ಡವರಾಗಿ ಇವರ ಅಣ್ಣ ಪುತ್ತಿಗೆ ಮಠಕ್ಕೆ ಸೇರಿ ಅಲ್ಲಿಂದ ಅಮೆರಿಕಕ್ಕೆ ಹೋಗಿ ತುಂಬ ಖುಷಿ ಆಯಿತು. ಈಗ ಅವರ ಇಂಪ್ರೂವ್ಮೆಂಟ್ ನೋಡಿದರೆ ನಮಗೆ ಖುಷಿ ಆಗ್ತದೆ. ಉಜಿರೆಯಲ್ಲಿ ನಾವು ಬ್ರಾಹ್ಮಣ ಸಮಾಜದವರು, ಬ್ರಾಹ್ಮಣ ಸಮಾಜದಲ್ಲಿ ಇಂಥ ಸಾತ್ವಿಕ ಸೇವೆಯಲ್ಲಿ ಇಂಥ ಒಂದು ರಥೋತ್ಸವ ಕೊಡೋದು ದೊಡ್ಡ ವಿಷಯ, ಭಾರಿ ಖುಷಿ ಆಯಿತು. ನಮ್ಮ ಇಂಥ ಕೆಲಸ ನಮ್ಮ ಅಣ್ಣಂದಿರಾಗಿ ಮಾಡಿದ್ದು ನಾವು ಜೀವಮಾನದಲ್ಲಿ ನಮಗೂ ಒಂದು ತುಂಬ ಖುಷಿ. ನಮಗೂ ಅವರ ಜೊತೆಗೆ ಸೇರುವಂಥ ಒಂದು ಭಾಗ್ಯ ಸಿಕ್ಕಿದ್ದು ಮತ್ತು ಖುಷಿ, ನಮಗೆ ಖುಷಿ ಆಯಿತು ಇಲ್ಲಿ ಬಂದು. ಸರ್, ಒಂದು ಮಾತು ಹೇಳಿದರು ನಿಮ್ಮ ಸ್ನೇಹಿತರು, ಹಿಂದೆ ಏನು ಇಲ್ಲದಾಗ ಕುಗ್ಲಿಲ್ಲ, ಇವತ್ತು ಎಲ್ಲವೂ ಇರುವಾಗ ಹಿಗ್ಲಿಲ್ಲ. ಅವತ್ತು ಬಹಳ ಭಕ್ತಿಯಿಂದ ದೇವರಿಗೆ ಕೈ ಮುಗಿತಾ ಇದ್ರು, ಇವತ್ತು ಭಕ್ತಿಯಿಂದ ದೇವರಿಗೊಂದು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತೀರಿ? ನೋ ಕಮೆಂಟ್ಸ್ ಅಂತ ಹೇಳ್ಬೋದು. ದೇವರು ಕೊಟ್ಟಿದ್ದಾರೆ, ದೇವರು ಕೊಡೋದು. ಯಾವತ್ತು ನೀವು ಸುದ್ದಿಯಲ್ಲಿ ಬರೆದಿದ್ದೀರಿ, ಭಗವಂತನಿಂದ ಬಂದದ್ದು ಭಗವಂತನಿಗೆ ಅರ್ಪಿತ ಅಂತ ಹೇಳಿ. ದೇವರು ಸುಮಾರು ಜನಕ್ಕೆ ಹೌದು, ಎಲ್ಲರೂ ಹೇಳುವಂಥದ್ದು ಅದು. ದುಡ್ಡು ಕೊಟ್ಟಿರ್ತಾನೆ, ಭಾಗ್ಯ ಇರುವುದು ಕೆಲವರಿಗೆ ಮಾತ್ರ, ಎಲ್ರಿಗೂ ಇರುವುದಿಲ್ಲ. ತುಂಬ ಜನರಲ್ಲಿ ಬೇಕಾದಷ್ಟು ದುಡ್ಡು ಇರ್ತದೆ, ಆದರೆ ಕೊಡುವ ಮನಸ್ಸಿರುವುದುಂಟಲ್ಲ ಕೆಲವರಿಗೆ ಮಾತ್ರ. ಅದರಲ್ಲಿ ಇವರಿಗೆ ತುಂಬ ಮನಸ್ಸು, ಅದು ದೇವರಿಗೆ ಕೊಡುವ ಮನಸ್ಸು. ಭಗವಂತನಿಂದ ಪಡೆದದ್ದು ಭಗವಂತನಿಗೆ, ಅದು ಒಂದೇ ವಾಕ್ಯದಲ್ಲಿ ಎಲ್ಲದಕ್ಕೂ ಉತ್ತರ. ಸರ್, ನೀವು ಆರಂಭದಲ್ಲಿ ಪಲ್ಲಕ್ಕಿ ಕೊಟ್ರಿ, ಆನಂತರ ಬೆಳ್ಳಿ ರಥ ಕೊಟ್ರಿ, ಇದೀಗ ಬ್ರಹ್ಮ ರಥ ಕೊಡ್ತಾ ಇದ್ದೀರಿ. ಆ ಮೂರು ಕ್ಷಣಗಳಿಗೆ ಡಿಫರೆನ್ಸ್ ಲೈಫಿನಲ್ಲಿಯೂ ಕೂಡ ಭಗವಂತ ನಿಮ್ಮನ್ನು ಮೇಲಕ್ಕೇರಿಸಿದ್ದು ಹೇಗೆ? ಅದೇ ಒಂದು ಮಿರಾಕಲ್ ನಮ್ಮಿಂದ. ಅದೊಂದೇ ಭಗವಂತನಿಗೆ ಬೇಕುದಾದರೆ ಅವರು ತಗೊಳ್ತಾರೆ ಅಂತ ಹೇಳೋದಕ್ಕೆ ನಮ್ಮನ್ನು ನಮ್ಮ ಕೈಯಿಂದ ಕೊಡಿಸಿದ್ದಾನೆ ಅಷ್ಟೇ. ನಮ್ಮಲ್ಲಿ ಏನು ಬದಲಾವಣೆಗಳು ನಮಗೆ ಕಾಣ್ತಾ ಇಲ್ಲ. ಕಂಡ್ರೆ ಹೀಗೆ ಭಗವಂತನಿಗೆ ಕೊಟ್ಟದ್ದು, ಕೊಡುವಂಥ ಪರಿಸ್ಥಿತಿಗೆ ತಂದದ್ದು ಭಗವಂತ, ಅದು ಮಾತ್ರ ವ್ಯತ್ಯಾಸ ಕಾಣ್ತಾ ಇದೆ. ಬಹಳ ವಿಶೇಷ ಮಾತಿದು. ಯಾಕೆಂತಂದರೆ ಆರಂಭದಲ್ಲಿ ಪಲ್ಲಕ್ಕಿ ಕೊಟ್ಟು ತದಬಳಿಕ ಬೆಳ್ಳಿ ರಥ ಕೊಟ್ಟು ಇವತ್ತು ಬ್ರಹ್ಮ ರಥದವರೆಗೆ ತಯಾರಾಗಿರುವಂತಹದ್ದು ನೋಡಿ. ಸಿದ್ಧತೆಗಳು ಆಗ್ತಾ ಇದ್ದಾವೆ. ಬಹಳ ವಿಶೇಷವಾಗಿ ಒಂದು ಪಿಕಪ್ನಲ್ಲಿ ಅನೌನ್ಸ್ಮೆಂಟಿನ ವಾಹನ ಇದೆ, ಅದರ ಜೊತೆಗೆ ಸಂಪೂರ್ಣವಾದಂಥ ತಯಾರಿಯನ್ನು ಮಾಡಿಕೊಂಡಿರುವಂತಹ ರಥದ ಟೀಮ್ ಇದೆ. ರಥದ ಟೀಮ್ನ ಜೊತೆಗೆ ಇಲ್ಲಿಂದಲೇ ಒಂದಷ್ಟು ಟೆಕ್ನಿಕಲಿ ಸೌಂಡ್ ಇರುವಂಥವ್ರು, ರಥದ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವ್ರು ನಮ್ಮ ಜೊತೆಗೆ ಬರ್ತಾರೆ ಅಲ್ವಾ? ಬರ್ತಾರೆ, ಹೌದು ಬರ್ತಾ ಇದ್ದಾರೆ. ಈ ಸಲಕ್ಕೆ ಈಗ ಅಲ್ಲಿ ರಥದ ಜೋಡಣೆ ಎಲ್ಲ ಹೇಗೆ ಸರ್? ಎಲ್ಲ ಇವರೇ ರಾಜಗೋಪಾಲಾಚಾರ್ಯರ ಟೀಮಿನವರೇ ಬಂದು ಜೋಡಣೆ ಮಾಡಿ ಒಂದು ರಥೋತ್ಸವ ದೇವರು ಕೂತು ರಥ ಎಳೆದು ವಾಪಸ್ ಬರುವ ತನಕ ರಥದ ಹಗ್ಗದಿಂದ ಹಿಡಿದು ಎಲ್ಲ ಹೊಸದು ಅವರೇ ತಗೊಂಡು ಬಂದು ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಸರ್, ಧನ್ಯವಾದ. ನಿಮ್ಮ ಜೊತೆಗೆ ನಿಮ್ಮ ಚಾಲಕರಾಗಿ ಒಬ್ಬರು ಬಂದು ಅವನ್ನ ಕರೀರಿ. ಯಾಕೆ ಅಂತಂದರೆ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ
ಇತ್ತೀಚೆಗಷ್ಟೇ ಒಂದು ಘಟನೆಗಳು ನಡೆಯಿತು. ಮುಸ್ಲಿಂ ಬಾಂಧವರಿಂದ ಅಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು, ಕ್ರಿಶ್ಚಿಯನ್ ಬಾಂಧವರಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಅದು ಜನಾರ್ದನ ಸ್ವಾಮಿ ಪಡೆಯುವಂತಹ ಸೇವೆ, ಅದು ಜನಾರ್ದನನಿಗೆ ಸಲ್ಲಿಸಿರುವಂಥ ಸೇವೆ. ಇದೀಗ ಇವರ ಬಗ್ಗೆ ಹೇಳಿ, ಯಾಕೆಂತಂದರೆ ನಿಮ್ಮ ಚಾಲಕರ ಬಗ್ಗೆ ಹೇಳಿ. ಒಂದು 15 ವರ್ಷದಿಂದ ನಮ್ಮ ಜೊತೆಗೆ ಇದ್ದಾರೆ. ಹೆಸರು ಆಸಿಫ್ ಅಂತ ಹೇಳಿ ಹೆಸರು, ಉಜಿರೆಯವರೇ ಅವರು. 15 ವರ್ಷದಿಂದ ನಮ್ಮ ಜೊತೆಗಿದ್ದಾರೆ. ಓಕೆ, ಈಗ ಇಲ್ಲಿಗೆ ಬಂದಾಗ ನೀವು ಆಲ್ಮೋಸ್ಟ್ ಎಲ್ಲ ಹೋಗೋದು ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಜೊತೆಗೆ ಕರ್ಕೊಂಡು ಹೋಗ್ತೀರಿ. ನಿಮ್ಮ ಚಾಲಕರಾಗಿದ್ದಾರೆ. ಪ್ರತಿಯೊಂದು ಕಡೆಯೂ ಕೂಡ ಬಹಳ ಆಪ್ತತೆಯಿಂದ ಅವರು ಎಲ್ಲದರಲ್ಲೂ ಕೂಡ ಇನ್ವಾಲ್ವ್ ಮಾಡ್ತಾರೆ. ಅವರು ಮುಸ್ಲಿಂ ಅಂತ ಹೇಳಿದರೆ ಅವರು ಅದೊಂದು ಸಮುದಾಯದಲ್ಲಿ ಬಂದ ಕಾರಣ ಮುಸ್ಲಿಂ. ಅವರು ಮುಸ್ಲಿಂ ಅಂತ ಅಲ್ಲ. ಅವರು ನಾವು ಎಲ್ಲಿಗೆ ಹೋಗ್ತೇವೆ ನಮ್ಮೊಟ್ಟಿಗೆ ಬರ್ತಾರೆ. ದೇವಸ್ಥಾನದ ಊಟಕ್ಕೆ ಕೂತ್ರೆ ಪ್ರಸಾದ ಊಟ ಅಂತ ನಮ್ಮೊಟ್ಟಿಗೆ ಇರ್ತಾರೆ. ಎಲ್ಲ ಒಳ್ಳೆಯ ಕಾರ್ಯದಲ್ಲಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಆಸಿಫ್ ಅವರೇ, ಇದು ಒಂದು ಐತಿಹಾಸಿಕ ಕ್ಷಣ ಅಂತ ನಾವು ಆಗದಿಂದ ಹೇಳ್ತಾ ಇದ್ದೇವೆ. ಸುಮಾರು 200-300 ವರ್ಷಗಳಿಗೆ ಇಂಥದ್ದೊಂದು ಭಾಗ್ಯ ಉಜಿರೆಯ ಬೇರೆಯವರಿಗೆ ಸಿಗೋದಿಲ್ಲ. ಯಾಕಂತಂದರೆ ಇದೊಂದು ಅಪರೂಪ. ಅಂಥದ್ರಲ್ಲಿ ನೀವು ಭಾಗಿಯಾಗಿದ್ದೀರಿ. ಇತ್ತೀಚೆಗೆ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಿಮ್ಮ ಸಮುದಾಯದವರು ತುಂಬ ಜನ ನಮ್ಮ ಜೊತೆಗೆ ಬಂದು ಅಲ್ಲಿ ಭಾಗವಹಿಸಿ ಬಹಳ ದೊಡ್ಡ ಒಂದು ಸೌಹಾರ್ದತೆಯನ್ನು ಮೆರೆದಿದ್ದಾರೆ. ಈ ಒಂದು ಬೆಳವಣಿಗೆ ಅಂದರೆ ಕಿರಣ್ ರವರ ಜೊತೆಗೆ ಅಥವಾ ಅಶೋಕ್ ರವರ ಜೊತೆಗೆ ಎಷ್ಟು ಸಲ ಇಲ್ಲಿ ಬಂದ್ರಿ, ಹೇಗೆ ಆಯಿತು ಡೆವಲಪ್ಮೆಂಟ್? ಇದು ತುಂಬ ಖುಷಿಯ ವಿಚಾರ. ಒಂದು 10-15 ದಿವಸ ಆದ ಸಾರಿ ನಾವು ಇಲ್ಲಿ ಬಂದಿದ್ದೇವೆ ನೋಡ್ಲಿಕ್ಕೆ. ಆವಾಗ ಬರ್ತಾ ಇದ್ವಿ, ಬಂದಾಗಲ್ಲ. ಈಗ ಮೊನ್ನೆ 4 ದಿವಸದಿಂದ ಇಲ್ಲೇ ಬರ್ತಾ ಇದ್ವಿ, ನಿನ್ನೆಯಿಂದ ಇಲ್ಲೇ ಇದ್ದೇವೆ ನಾವು. ತುಂಬ ಖುಷಿಯ ವಿಚಾರ ಎಲ್ಲ. ಈಗ ಒಂದು ಬ್ರಹ್ಮರಥ ತೆಗೆದುಕೊಂಡು ಹೋಗುವಂಥ ಟೈಮ್, ನೀವು ಅವರ ಚಾಲಕರಾಗಿ ನೀವು ಒಂದಷ್ಟು ಐಡಿಯಾ ಕೊಡ್ತಿದ್ರಿ, ಅಲ್ಲಿ ತಿರುಗ್ಬೋದಾ ಇಲ್ಲಿ ತಿರುಗ್ಬೋದಾ ಅಂತೆಲ್ಲ ಮಾತಾಡ್ತಿದ್ರಿ. ನಾನು ನೋಡ್ತಾ ಇದ್ದೆ. ಇಲ್ಲಿ ಟರ್ನ್ ತೆಗೆದುಕೊಳ್ಬೋದು, ಇಲ್ಲಿ ಟರ್ನ್ ಕಷ್ಟ ಆಗ್ಬೋದು ಅಂತೆಲ್ಲ ಮಾತಾಡ್ತಿದ್ರಿ. ಅದು ನಮ್ಮ ಈ ಬಜಗೋಲಿ ಕಾರ್ಕಳ ರೋಡಲ್ಲಿ ಸ್ವಲ್ಪ ನಾರವಿ ತನಕ ಸ್ವಲ್ಪ ಕಿರಿದಾದ ರಸ್ತೆಯಿಂದ ಸ್ವಲ್ಪ ಕಷ್ಟಕರ ಆಗ್ಬೋದು ಅಂತ ಹೇಳಿ ನಮ್ಮ ಅನಿಸಿಕೆಯಿಂದ ಈಗ ಮಂಗಳೂರು ಮೂಲಕ ಹೋಗುವ ಪ್ಲ್ಯಾನ್ ಮಾಡಿದ್ದಾರೆ. ಓಕೆ, ಇದು ಅಶೋಕ್ ಅವರು ಮತ್ತು ಅವರ ತಂಡದವರ ಮಾತು. ಬಹಳ ಭಾವುಕರಾಗಿ ಮತ್ತು ಬಹಳ ಭಕ್ತಿಯಿಂದ ಮಾತಾಡ್ತಿದ್ದಾರೆ. ನಾನು ಜ್ಯೋತಿ ಸರ್ಕಲ್ನಲ್ಲಿ ರಥಬೀದಿಯಲ್ಲಿ ಬಾಡಿಗೆಗೆ ಸೈಕಲ್ ಪಡೆದು ಜ್ಯೋತಿ ಸರ್ಕಲ್ನಲ್ಲಿ ಸೈಕಲನ್ನು ತೆಗೆದುಕೊಂಡು ಹೋಗ್ತಾ ಇದೆ. ನಾವು ಸೈಕಲ್ ಓಡಿಸ್ತಾ ಇದ್ದ ರಥಬೀದಿಯಲ್ಲಿ ಇವತ್ತು ಬ್ರಹ್ಮರಥದ ಸಮರ್ಪಣೆಯ ಮೂಲಕ ದೇವರು ಓಡಾಡಬೇಕು, ದೇವರನ್ನು ನೋಡಬೇಕು ಆ ಬ್ರಹ್ಮರಥದಲ್ಲಿ ಅನ್ನುವಂಥದ್ದನ್ನು ನಾವು ಅಂದುಕೊಂಡಿದ್ದು ಸಾಧ್ಯ ಆಗ್ತಿರಲಿಲ್ಲ. ಆದರೆ ಭಗವಂತ ಅದನ್ನು ಈಡೇರಿಸಿದಾನೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇದೀಗ ಮತ್ತಷ್ಟು ಕ್ಷಣಗಳನ್ನು ನೋಡ್ತಾ ಹೋಗುವ.
ಹೊರ ರಾಜ್ಯಗಳ ದೇವಸ್ಥಾನಗಳಿಗೂ ಕೂಡ ರಥಗಳನ್ನು ಮಾಡಿಕೊಟ್ಟಂತಹ ರಥಶಿಲ್ಪಿ ಕುಂಬಾಶಿಯ ಕೋಟೇಶ್ವರದ ಲಕ್ಷ್ಮೀನಾರಾಯಣ ಆಚಾರ್ಯರವರು ಮತ್ತು ಅವರ ಸುಪುತ್ರರು ಸೇರಿಕೊಂಡು ಮಾಡಿರುವಂಥದ್ದು. ಇವತ್ತೀಗ ಲಕ್ಷ್ಮೀನಾರಾಯಣ ಆಚಾರ್ಯರಿದ್ದಾರೆ. 195ನೇ ರಥವಾಗಿ ಉಜಿರೆಗೆ ಬರ್ತಾ ಇರುವಂತಹದ್ದು ಉಜಿರೆಯ ಬ್ರಹ್ಮರಥ. ಸರ್, ಏನು ಹೇಳ್ತೀರಿ? ನಿಮ್ಮ ಸುಪುತ್ರರೇ ಮಾಡಿರುವಂಥ ರಥ ಹೇಗಾಗಿದೆ ಅಂತ ಹೇಳ್ತೀರಿ? ಭಾರಿ ಚೆನ್ನಾಗಿ ಬಂದಿದೆ. ಇದು ತುಂಬ ಒಳ್ಳೆಯ ಒಂದು ಹುಟ್ಟುಕಟ್ಟು ಅಂತ ಹೇಳ್ತೀವಲ್ಲ ನಾವು, ಅದರಲ್ಲಿ ಭಾಳ ಚಂದವಾಗಿ ಬಂದಿದೆ. ಮತ್ತು ಒಳ್ಳೆ ಸೀಸನ್ ಆದ ಮರಗಳು ಸಿಕ್ಕಿದೆ ನಮಗೆ ಈ ಸಲ. ಒಳ್ಳೆಯ ರಥವನ್ನು ನಾವು ಉಜಿರೆ ದೇವಸ್ಥಾನಕ್ಕೆ ಮಾಡಿಕೊಡ್ತಾ ಇದ್ದೇವೆ. ನಮ್ಗೆ ಆ ಸಂತೋಷ ಇದೆ. ಓಕೆ ಸರ್, ಧರ್ಮಸ್ಥಳದ ಜೊತೆಗಿನ ಒಡನಾಟ, ಧರ್ಮಸ್ಥಳದ ಬ್ರಹ್ಮರಥವನ್ನು ಕೂಡ ನಿರ್ಮಾಣ ಮಾಡಿದ್ದೀರಿ, ಇವತ್ತು ಉಜಿರೆಯ ಬ್ರಹ್ಮರಥವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೀರಿ. ಎಷ್ಟು ಅಂದರೆ ಹೇಗೆ ಸರ್ ಆ ಒಂದು ಸಂಬಂಧ ಇರ್ಬೋದು? ಸಂಬಂಧ ಅಂತ ಹೇಳಿದರೆ ಈ ರಥವು ಆ ರಥದ ಒಂದು ಹೋಲಿಕೆಯಲ್ಲೇ ಉಂಟು. ಧರ್ಮಸ್ಥಳದ ರಥ ಮಾಡಿಸಿದಾರಲ್ಲ, ಇದನ್ನು ನೋಡಿದರೆ ಭಾಳಷ್ಟು ಹೋಲಿಕೆ ಕಾಣ್ತಾ ಇದೆ ನನಗೆ. ಅದು ನಕ್ಷತ್ರಾಕಾರ ಅಂದರೆ ಅದು ರಥ, ಇದು ವೃತ್ತಾಕಾರದ. ಆದ್ದರಿಂದ ಇದು ಒಂದು ಶೈಲಿಯಲ್ಲಿ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಏನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲ ರಥದ ಕೆತ್ತನೆ ಇವತ್ತು 195ನೇ ರಥದ ಕೆತ್ತನೆ. ಅದು ನಮ್ಮದು ಒಂದು ವೈಶಿಷ್ಟ್ಯ ಅಂತ ಹೇಳಿದರೆ, ಒಂದು ರಥದಕ್ಕಿಂತ ಇನ್ನೊಂದು ಉತ್ತಮವಾಗಬೇಕನ್ನೋದು ನಮ್ಮ ಕಲ್ಪನೆ ಕೂಡ ಹೌದು. ಮತ್ತು ನಮ್ಮ ಶಿಲ್ಪಕಲಾ ಶಾಲೆ ಬೆಳವಣಿಗೆಗೂ ಅದೊಂದು ಕಾರಣ. ಏನಂತ ಹೇಳಿದರೆ, ಅದನ್ನು ನೋಡಿಯೇ ಒಂದು ರಥವನ್ನು ನೋಡಿ ಮತ್ತೊಂದು ನಮಗೆ ಆರ್ಡ್ರ್ ಬರ್ತದೆ. ಮತ್ತು ನಮ್ಗೆ ಒಂದು ಮನಸ್ಸಿನ ಒಂದು ಖುಷಿ ಅನ್ನುವಂಥದ್ದು ಒಳ್ಳೆಯದಾಗಿದೆ ಅಂತ ಹೇಳಿದರೆ ಭಾಳ ಸಂತೋಷ ಆಗ್ತದೆ. ಅಂದರೆ ಇದು ಸ್ವಲ್ಪ ಹೀಗಾಯ್ತು ಹಾಗಾಯ್ತು ಅಂದರೆ ಮನಸ್ಸು ಕುಗ್ತದೆ. ಈ ಒಳ್ಳೇದಾಯ್ತು ಅಂತ ಹೇಳಿದಾಗ ನಾವು ತವರಾಗ್ತೇವೆ. ಹೌದು, ಅಂಥ ಒಂದು ಖುಷಿ ಇದರಲ್ಲಿ ಭಾಳಷ್ಟು ತಂದು ಕೊಟ್ಟಿದೆ ಅಂತ ನನಗನ್ನಿಸ್ತದೆ. ಸರ್, ಇಲ್ಲೀಗ ಉಜಿರೆ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಬೆಳವಣಿಗೆಯ ಹಾದಿಯಲ್ಲಿರುವಂಥದ್ದು. ಉಜಿರೆಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತದೆ. ಅದಕ್ಕೆ ನಿಮ್ಮ ರಥ ಸಾಕ್ಷಿ ಆಗ್ತಾ ಇದೆ, ನಿಮ್ಮ ಸುಪುತ್ರರ ಕೆಲಸ ಸಾಕ್ಷಿ ಆಗ್ತಾ ಇದೆ, ನಿಮ್ಮ ಇಲ್ಲಿರ್ತಕ್ಕಂಥ ರಥಶಿಲ್ಪಿಗಳ ಕೆಲಸ ಸಾಕ್ಷಿ ಆಗ್ತಾ ಇದೆ. ಅದು ನಮಗೆ ಭಾಳ ಸಂತೋಷ ಕೊಟ್ಟಿದೆ. ಉಜಿರೆ ಮತ್ತು ಧರ್ಮಸ್ಥಳಕ್ಕೆ ಹತ್ತಿರ ಅವರು ಹೆಗ್ಡೆಯವರು ಬರ್ತಾರೆ ಅಂತ ಹೇಳಿದ್ದೀಗ ನನ್ನ ಮಗ ಕೇಳಿದೆ, ನನಗೆ ಭಾಳ ಸಂತೋಷ ಕೊಡ್ತದೆ. ಉಜಿರೆಯಲ್ಲಿ ಭಾಳಷ್ಟು ಮೊನ್ನೆ ಪತ್ರಿಕೆ ಓದಿದೆ, ಕಾರ್ಯಕ್ರಮಗಳಂತ ಹೇಳಿದರೆ ಭಾಳ ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದು ಗಮನಕ್ಕೆ ಬಂತು. ದೇವರು ನಮಗೆ ಒಳ್ಳೇದು ಕೊಡಬೇಕು. ಈ ರಥದಲ್ಲಿ ಕುಳಿತು ಸಂತೋಷಕೊಂಡು ಊರನ್ನು ಒಳ್ಳೇದು ಮಾಡಿದ್ರು ಒಟ್ಟಿಗೆ ನಮ್ಮನ್ನು ಕೊಂಡೊಯ್ಬೇಕಂತೇಳಿ ಹೇಳಿ ನಾನು ಪ್ರಾರ್ಥಿಸ್ತೇನೆ ದೇವರ ಹತ್ರ. ನೀವು ಬರಬೇಕು ಸರ್, ಉಜಿರೆಯ ಬ್ರಹ್ಮಕಲಶಕ್ಕೆ ನೀವು ಬರಬೇಕು. ಆಗ್ಬೋದು, ಬರ್ತೇನೆ. ಈ ಬಗ್ಗೆ ಮಾತಾಡೋದಕ್ಕೆ ರಥಶಿಲ್ಪಿ ರಾಜಗೋಪಾಲ್ ಆಚಾರ್ಯ ಅವರು ಇದ್ದಾರೆ. ಸರ್, ಮೊನ್ನೆ ನಿಮ್ಮ ಹತ್ರ ಮಾತಾಡುವಾಗ ಇದು ಆಗಿಲ್ಲ, ಇದು ಸ್ವಲ್ಪ ಆಗಬೇಕಷ್ಟೇ, ಇದು ನಿಮಗೆ ಮತ್ತೆ ತೋರಿಸ್ತೀವಿ, ಇದೀಗ ಆಗೋದಿಲ್ಲ, ಸ್ವಲ್ಪ ನಮ್ಮದು ಕೆಲಸ ಬಾಕಿ ಇದೆ ಅಂತೆಲ್ಲ ಮಾತಾಡಿದ್ವಿ ನಾವು. ಈಗ ಎಲ್ಲ ಆಗಿ ಹೊರಡೋದಕ್ಕೆ ಸಿದ್ಧವಾಗಿದೆ ಅಂತ. ನಿಜವಾಗ್ಲೂ ಯಾವುದಕ್ಕೂ ದೇವರ ಸಂಕಲ್ಪ ಬೇಕು, ದೇವರ ಕೃಪೆ ಬೇಕು. ಅದೇ ರೀತಿಯಲ್ಲಿ ದೇವರೇ ರಕ್ಷಣೆ ಕೊಟ್ಟು ನಮ್ಮ ಎಲ್ಲ ಶಿಲ್ಪ ಕಲಾಕಾರರಿಗೆ, ಕೆಲಸ ಮಾಡುವವರಿಗೆ ಆ ಶಕ್ತಿ ತುಂಬಿ ಆ ಕೆಲಸವನ್ನು ಸಂಪೂರ್ಣಗೊಳಿಸ್ಕೊಂಡಿದ್ದಾನೆ. 2 ರಥ, ನಿನ್ನೆ ಕೂಡ ಒಂದು ರಥವನ್ನು ಕೊಟ್ಟಿದ್ದೇವೆ. 2 ರಥ ಒಟ್ಟಿಗೆ ಕೊಡುವಾಗ ಸ್ವಾಭಾವಿಕ ನಮಗೆ ಆಗ್ತದೆ ಅನ್ನುವ ಕಾನ್ಫಿಡೆನ್ಸ್ ಖಂಡಿತ ಇದೆ. ಆದರೆ ಈ ಮಾಡಿಸುವವರು ಅವರಿಗೆ ಸ್ವಲ್ಪ ಆಗ್ತದೋ ಇಲ್ವೋ ಅನ್ನುವಂಥ ಆ ಭಾವನೆ ಅಷ್ಟೇ ಬಿಟ್ಟರೆ ಖಂಡಿತ ಈ ರಥ ಸಂಪೂರ್ಣ ಈ ಹೊತ್ತಿಗೆ ರೆಡಿ ಆಗ್ತದೆ ಅನ್ನೋ ಭರವಸೆಯೊಂದಿಗೆ ನಾನಿದ್ದಿದ್ದೆ. ಹಾಗೆ ದೇವರು ಕೂಡ ಅದಕ್ಕೆ ತಕ್ಕ ಆಶೀರ್ವಾದ ಮಾಡಿಸ್ಕೊಂಡಿದ್ದಾನೆ. ನಾವು ಮಾಡಿದಂಥದ್ದು ಏನೂ ಅಲ್ಲ, ದೇವರು ಅವನಿಗೆ ಹೇಗೆ ಬೇಕೋ ಅದೇ ರೀತಿಯಲ್ಲಿ ಮಾಡಿಸ್ಕೊಂಡಿದ್ದಾನೆ. ಆದರೆ ನಮ್ಗೆ ತೃಪ್ತಿ ಇದೆ, ಈ ರಥ ನೋಡಿ, ಕೆಲಸ ನೋಡಿ ತೃಪ್ತಿಯಾಗಿದೆ ಈ ಕೆಲಸದಲ್ಲಿ. ಹಳೆಯ ರಥಕ್ಕೂ ಈಗಿನ ರಥಕ್ಕೂ ಒಂದಷ್ಟು ಹೋಲಿಕೆಗಳನ್ನು ನೀವು ಮೊನ್ನೆ ಕೊಟ್ಟಿದ್ರಿ, ಏನು ಸರ್ ಅದು ಸಾಮ್ಯತೆ ಇದೆ. ಆದರೆ ನಾವು ಇದರಲ್ಲಿ ಚೌಕಾಕಾರ, ಅಷ್ಟಪಟ್ಟಿ ಹಾಗೂ ನಕ್ಷತ್ರಾಕಾರ
16 ಪಟ್ಟಿ ಮತ್ತು ವೃತ್ತಾಕಾರ ಅಂತ. ಹಳೆಯ ರಥದಲ್ಲಿ ಚಿತ್ರಕ್ಕೆ ಬರೀ 2 ಸಾಲು ಮಾತ್ರ ಇತ್ತು. ಇದರಲ್ಲಿ 3ನೇ ಸಾಲು ಅದು ರಾಮಾಯಣ ಚಿತ್ರವನ್ನು ಚಿತ್ರಕ್ಕೆ ಮಾಡಿದ್ದೇವೆ. ರಾಮಾಯಣ ಸಂಬಂಧಪಟ್ಟಂಥ ಕಥೆಗಳನ್ನು ಇದರಲ್ಲಿ ಚಿತ್ರಕ್ಕೆಯಲ್ಲಿ ಅಳವಡಿಸಿದ್ದೇವೆ. ಹಾಗೆ ಈಗ ಸರ್, ಮೊದಲ ಸಾಲಿನಲ್ಲಿರುವಂಥ ಚಿತ್ರಕ್ಕೆ, 2ನೇ ಸಾಲಿನಲ್ಲಿರೋ ಚಿತ್ರಕ್ಕೆ, 3ನೇ ಸಾಲಿನಲ್ಲಿರೋ ಚಿತ್ರಕ್ಕೆ ಯಾವುದು? ಈಗ ಪ್ರಥಮದಲ್ಲಿ ನಾವು ದಶಾವತಾರ ಮಾಡಿದ್ದೇವೆ. ಹಾಗೆ ಗಣಪತಿ ಮತ್ತು ಶಿವಪಾರ್ವತಿ, ಆಮೇಲೆ ವೆಂಕಟರಮಣ, ಹಾಗೆ ಶೇಷಶಯನ. ದಶಾವತಾರ ಲಕ್ಷ್ಮಿ, ದುರ್ಗೆ, ಸರಸ್ವತಿ. ಆಮೇಲೆ 2ನೇ ಸಾಲಿನಲ್ಲಿ ಅಷ್ಟದಿಕ್ಪಾಲಕರು ಮತ್ತು ಅಷ್ಟಲಕ್ಷ್ಮಿಯರನ್ನು ಕೂರಿಸಿದ್ದೇವೆ. ಹಾಗೆ 3ನೇ ಸಾಲಿನಲ್ಲಿ ಹೇಳಿದಾಗೆ ರಾಮಾಯಣ ಸ್ಟೋರಿಯನ್ನು ಮಾಡಿದ್ದೇವೆ. ರಥದ ಬಗ್ಗೆ ಸಂಪೂರ್ಣ ವಿವರವನ್ನು ರಾಜಗೋಪಾಲಾಚಾರ್ಯರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿಗೆ ಬಂದವರಿಗೆ ಬಹಳ ವಿಶೇಷವಂತ ಆತಿಥ್ಯವನ್ನೂ ಕೂಡ ನೀಡಿದ್ದಾರೆ. ಸರ್, ಇವತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಮತ್ತು ನಮಗೆ ನೀಡಿದಂಥ ಆತಿಥ್ಯಕ್ಕೆ ಧನ್ಯವಾದವನ್ನು ಹೇಳ್ತಾ, ಉಜಿರೆಯಲ್ಲಿ ಒಮ್ಮೆ ಮಾತಾಡಲಿಕ್ಕೆ ಉಂಟು ಸರ್. ಯಾಕೆ ಅಂತಂದರೆ ಇಲ್ಲಿಂದ ತೆರಳುವಂತಹ ಕ್ಷಣಗಳನ್ನು ಒಮ್ಮೆ ಮೆಲುಕು ಹಾಕಬೇಕು. ಖಂಡಿತ ನಾನು ಕೂಡ ನಿಮ್ಮನ್ನು ಕರೆದು ಆತಿಥ್ಯ ಮಾಡಲಿಕ್ಕೆ ಆಗದೇ ಇದ್ದರೂ ಸಹ ನೀವು ಬಂದಾಗ ಮಾಡುವಂಥದ್ದು ನಮ್ಮ ಭಾಗ್ಯ. ಹಾಗೆ ಎಲ್ಲ ರಥದ ಪಾರ್ಟಿಯವರು ಬಂದಾಗಲೂ ಅದೊಂದು ಯಾವುದೋ ದೇವರು ಕಲ್ಪಿಸಿದಂಥ ಒಂದು ಪುಣ್ಯ ಫಲ ಅದು. ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ದೇವರು ಇದರಲ್ಲಿ ಕೂತು ಸಂತುಷ್ಟನಾಗಿ ಆ ರಥವನ್ನು ಸಮರ್ಪಣೆ ಮಾಡಿದವರಿಗೂ, ದೇವರ ಭಕ್ತರಿಗೂ, ಊರಿನ ಜನರಿಗೂ, ಉಜಿರೆ ಅಲ್ಲದೆ ಇಡೀ ನಮ್ಮ ದೇಶಕ್ಕೂ ರಾಜ್ಯಕ್ಕೂ ಸಮೃದ್ಧಿಯಾಗಲಿ. ಈ ಸನಾತನ ಧರ್ಮ ಬೆಳೆಯುವಂತೆ ಇನ್ನೂ ಹೆಚ್ಚಿನ ಸಹಕಾರ ದೇವರು ನೀಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಓಕೆ ಸರ್, ಉಜಿರೆಯ ರಥಬೀದಿ ಬಗ್ಗೆ ಒಂದು ಮಾತಾಡಿದ್ವಿ ಮೊನ್ನೆ. ಈಗ ಬಹಳಷ್ಟು ಜನ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದಾರೆ. ಅವರಿಗೆ ಈ ಉಜಿರೆಯ ರಥಬೀದಿ ಬಗ್ಗೆ ಏನು ಹೇಳ್ತೀವಿ? ನಾನು ಬಹಳಷ್ಟು ರಥ ಬೀದಿಯನ್ನು ನೋಡಿದವ. 193 ರಥ, ಒಟ್ಟಿಗೆ 195ನೇ ರಥ ಇದು. ತುಂಬ ದೇವಸ್ಥಾನಗಳನ್ನು, ರಥ ಬೀದಿಗಳನ್ನು ನೋಡಿದ್ದೇನೆ. ನಾನು ನೋಡಿದ್ರಲ್ಲಿ ಬಹಳ ದೊಡ್ಡ ರಥ ಬೀದಿ ಈಗಿನ ಇದರಲ್ಲಿ ಬನವಾಸಿ ಮಧುಕೇಶ್ವರ ದೇವಸ್ಥಾನ. ಅದರ ನಂತರದಲ್ಲಿ ನೋಡ್ತಾ ಇರುವಂಥದ್ದು ಉಜಿರೆಯ ರಥ ಬೀದಿ. ಭಾಳಷ್ಟು ವಿಶಾಲ ಇದೆ. ಅದಕ್ಕೆ ನನ್ನ ಅಭಿಪ್ರಾಯ ಕೇಳಿದರೆ ಒಂದು ಕಾಂಕ್ರೀಟೋ ತಾರೋ ಹಾಕುವಂಥದ್ದು ಆಗಬೇಕು. ಅದಕ್ಕೆ ನಿಮ್ಮ ಸರ್ಕಾರದ ಪ್ರತಿನಿಧಿಗಳು ಮನಸ್ಸು ಮಾಡಿದರೆ ಖಂಡಿತ ಅಂಥ ರಥಬೀದಿ ಎಲ್ಲೂ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಭಾಳಷ್ಟು ಚೆನ್ನಾಗಿದೆ. ಅಷ್ಟು ದೊಡ್ಡ ರಥಬೀದಿಗೆ, ಅಷ್ಟು ದೊಡ್ಡ ದೇವಸ್ಥಾನಕ್ಕೆ ಈ ರಥ ಸೂಕ್ತವಾಗಿದೆ ಅಂತ ನನ್ನ ಅಭಿಪ್ರಾಯ. ಟೋಟಲ್ ಅಂದರೆ ಅಡಿಯಿಂದ ಎತ್ತರ ನಮ್ಮ ಗೂಡು ಮತ್ತು ಅದರ ಮೇಲಿನ ಒಂದು ಗೋಪುರದ ಕಲಾಶೆಲ್ಲ ಸೇರಿದ ಎಷ್ಟು? ಸುಮಾರು 45 ಅಡಿ ಎತ್ತರ. 45? ಹೌದು. ಓಕೆ ಸರ್, ಈಗ ಉಳಿದ ಗೂಡೆಲ್ಲ ಯಾವತ್ತು? ಇವತ್ತೇ ಸಂಜೆ ನಾಳೆ ಬರ್ತದೆ. ನಾಳೆ ಅಲ್ಲಿಗೆ ಬರ್ತದೆ, ರೆಡಿ ಆಗ್ತದೆ. ಮತ್ತು ಕ್ರೈನಲ್ಲಿ ಇಟ್ಟು ನಾವು ನಾಡಿದ್ದು ಸಂಜೆ ಒಳಗಡೆ ರಥವನ್ನು ಸಂಪೂರ್ಣ ಮಾಡಲಿಕ್ಕೆ ತಯಾರಿದ್ದೇವೆ. ನಾಡಿದ್ದು ಸಂಜೆ ಒಳಗೆ ರಥ ಸಂಪೂರ್ಣ ಸಿದ್ಧಗೊಳ್ಳುತ್ತದೆ? ಖಂಡಿತ. 7ನೇ ತಾರೀಕು ಸಂಜೆ ಒಳಗಡೆ ನಮ್ಮ ರಥ ಸಂಪೂರ್ಣ ರೆಡಿ ಆಗ್ತದೆ. ಓಕೆ. ರಥ ಸಮರ್ಪಣೆಗೆ 8ನೇ ತಾರೀಕು ರಥ ಸಮರ್ಪಣೆ, 7ನೇ ತಾರೀಕು ಸಂಜೆ ಒಳಗೆ ಉಜಿರೆಯಲ್ಲಿ ಭವ್ಯವಾದ ಸುಂದರವಾದ ಬ್ರಹ್ಮರಥ ಸಂಪೂರ್ಣವಾಗಿ ನಿರ್ಮಾಣಗೊಳ್ಳಲಿಕ್ಕಿದೆ. ಸಂಪೂರ್ಣವಾಗಿ ಒಂದು ಅಲ್ಲಿ ಡೆಕೋರೇಷನ್ ಎಲ್ಲ ಆಗಿ ಅದು ಸಮರ್ಪಣೆಗೆ ಸಿದ್ಧವಾಗಲಿಕ್ಕಿದೆ ಅನ್ನುವಂಥ ರಾಜಗೋಪಾಲಾಚಾರ್ಯರು ಹೇಳಿದರು. ಮುಂದೆ ಹೋಗ್ತಾ ಅವ್ರನ್ನ ಮಾತನಾಡಿ ಸಹ ಹೋಗುವ. ಈಗ ರಥ ಹೊರಡುವಂತಹ ಸಮಯ ಹತ್ತಿರ ಬರ್ತಾ ಇದೆ. ನಿಮಗೆ ನೇರ ಪ್ರಚಾರದ ಮೂಲಕ ರಥ ಎಲ್ಲೆಲ್ಲಿ ಹೋಗ್ತಾ ಇದೆ, ಯಾವ ಮಾರ್ಗದಲ್ಲಿ ಸಾಗ್ತಾ ಇದೆ, ಹೇಗೆ ಸಾಗ್ತಾ ಇದೆ, ಅಲ್ಲಿ ಸಿಗುವಂತಹ ಜನರ ಪ್ರೀತಿ ಎಲ್ಲವನ್ನು ಕೂಡ ತೋರಿಸ್ತಾ ನೇರ ಪ್ರಸಾರದ ಮೂಲಕ ಸುದ್ದಿಯಲ್ಲಿ ಲೈವ್ ನೋಡ್ತಾ ಇರ್ತೀರಿ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೊರಡುವಂಥ ದೃಶ್ಯಗಳು ಕೂಡ ನಿಮಗೆ ತೋರಿಸ್ತಾ ಉಜಿರೆಯ ತನಕ ಸಾಗುವಂತಹ ಅಪೂರ್ವ ಕ್ಷಣದಲ್ಲಿ ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಅನ್ನುವುದಕ್ಕೆ ನಮಗೆ ಖುಷಿ ಇದೆ.
ಟ್ರಕ್ ಶ್ರೀ ಗಣೇಶ್ ಮಾಜಿ ಸಚಿವ ನಾಗರಾಜ್ ಶೆಟ್ಟಿಯವರ ವೆಹಿಕಲ್. ಈ ವೆಹಿಕಲನ್ನು ಚಲಾಯಿಸುವವರು ದಿವಾಕರ್ ಅವರು. ಯಾಕೆ ದಿವಾಕರ್ ಅವರನ್ನು ಮಾತಾಡಿಸಿದ್ದೇನೆ ಅಂತಂದರೆ, ಇವರು ಒಂದಲ್ಲ ಎರಡಲ್ಲ ಬಹಳಷ್ಟು ಕಡೆಗಿನ ಧ್ವಜ ಸ್ತಂಭಗಳಿರ್ಬೋದು, ಬಹಳಷ್ಟು ಕಡೆಗಿನ ಧ್ವಜ ರಥಗಳನ್ನಿರ್ಬೋದು ಎಲ್ಲವನ್ನು ಕೂಡ ಸಾಗಣೆ ಮಾಡಿದವರು. ಇವತ್ತು ರೂಟನ್ನು ಇವ್ರ ಹತ್ರನೇ ಕೇಳಬೇಕು. ಯಾಕೆಂತಂದರೆ ಎಲ್ಲರೂ ಕೂಡ ರೂಟ್ ಏನು, ಯಾವ ರೂಟ್ನಲ್ಲಿ ಹೋಗೋದು ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ. ಯುವಕರಣ, ಯಾವ ರೂಟ್ನಲ್ಲಿ ಹೋಗೋದು ಸರ್? ಈಗ ನಾವು ಇಲ್ಲಿಂದ ಉಡುಪಿಯಿಂದ ಮಂಗಳೂರಿಂದ ಬಂಟ್ವಾಳ, ಬಿ ಸಿ ರೋಡಾಗಿ ಬಂಟ್ವಾಳದಿಂದ ಬೆಳ್ತಂಗಡಿ ರೂಟಲ್ಲಾಗಿ ಉಜಿರೆಗೆ. ಹೌದು. ಇದು ನೀವು ಇಂತಹದೊಂದು ರಥವನ್ನು ಎಷ್ಟು ಕಡೆಗೆ ಸಾಗಾಟ ಮಾಡಿದ್ದೀರಿ? ಅದೀಗ ಸರಿಯಾಗಿ ನೆನಪಿಗೆ ಬರೋದಿಲ್ಲ, ಆದರೆ ಸಾಧಾರಣ ಒಂದು 65-66 ಬ್ರಹ್ಮರಥ, ಬಾಕಿ ಎಲ್ಲ ರಥವನ್ನು ತಗೊಂಡೋಗಿದ್ದೇವೆ. ಇನ್ನೆಲ್ಲ ಮೊನ್ನೆ ಸಹ ಇತ್ತು, ಇವರು ಬಳ್ಳಾರಿಗೆ ಮೊನ್ನೆ ಇತ್ತು, ತುಂಬ ರಥ ತಗೊಂಡೋಗಿದೆ. ಆದರೆ 65ಕ್ಕಿಂತ ಮೇಲೆ ಹೋಗಿದೆ. ಇವತ್ತು ಉಜಿರೆಗೆ ತೆಗೆದುಕೊಂಡು ಹೋಗ್ತಾ ಇದ್ರಿ, ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ ನಮಗೆ. ಲಕ್ಷ್ಮೀನಾರಾಯಣ ದೇವರ ಇದು ರಥವನ್ನು ಕೊಂಡೋಗುವಂಥ ಒಂದು ಭಾಗ್ಯ ಸಿಕ್ಕಿದ್ದಕ್ಕೆ ನಮಗೆ ನಾವು ತುಂಬ ಖುಷಿಯಲ್ಲಿದ್ದೇವೆ. ದೇವರ ದಯದಿಂದ ಹಾಗೆ ದೇವರ ಭಕ್ತರ ಆಶೀರ್ವಾದದಿಂದ ನಾವು ಒಳ್ಳೆಯ ರೀತಿಯಲ್ಲಿ ಅಲ್ಲಿಗೆ ಇದನ್ನು ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ. ಹಾಗಾಗಿ ದೇವರ ದಯದಿಂದ ಒಳ್ಳೆಯ ರೀತಿಯಲ್ಲಿ ಇಲ್ಲಿಗೆ ನಾವು ಮುಟ್ಟಿಸ್ತೇವೆ ಅಂತ ಒಂದು ಆತ್ಮವಿಶ್ವಾಸ ಇದೆ. ಒಂದು ರಥ ಸಾಗಾಟ ಇದೆ ಅಥವಾ ಒಂದು ರಥವನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಲಿಕ್ಕೆ ಇದೆ ಅಂತಂದಾಗ ದಿವಾಕರ್ ಅವರು ಬಹಳ ವೃತಾಚರಣೆ ಮಾಡ್ತಾರೆ ಅಂತ. ಏನು ಮಾಡ್ತೀರಿ ಸರ್? ವೃತಾಚರಣೆ ಇಲ್ಲ, ನಾವು ನಮಗೆ ಆತ್ಮಶುದ್ಧಿ ಇದ್ದರೆ ವೃತಾಚರಣೆದೆಲ್ಲ ನಾವು ಹೇಳಬೇಕಾಗಿಲ್ಲ, ಅದು ನಮ್ಮದು ಪರ್ಸನಲ್, ಹೇಳುವಂಥದ್ದಿಲ್ಲ. ಆದರೆ ನಮಗೆ ನಮ್ಮ ಆತ್ಮಶುದ್ಧಿ ಇರಬೇಕು, ಮನಸ್ಸು ಶುದ್ಧಿ ಇರಬೇಕು, ದೇವರ ಮೇಲೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಮತ್ತು ಆ ಕೆಲಸವನ್ನು ಮಾಡುವಂಥ ಇಚ್ಛಾಶಕ್ತಿ ಇರಬೇಕು, ನಿಯತ್ತಿರಬೇಕು. ಅದನ್ನು ನಾವು ಹೊಂದಿದ್ದೇವೆ. ಹಾಗಾಗಿ ನಮಗೆ ಇವೆಲ್ಲ ಭಾಗ್ಯ ನಮಗೆ ಸಿಕ್ಕಿದೆ. ಓಕೆ. ಬೆಳಿಗ್ಗೆ ಬರುವಾಗ ಬೇರೆ ಗೆಟಪ್ ಇತ್ತು, ಈಗ ಹೊರಡುವಾಗ ಒಂದು ರಥವನ್ನು ಕೊಂಡೊಯ್ತಿರುವಂಥ ಸಾರಥಿ ಬಹಳಷ್ಟು ಸಿದ್ಧವಾಗಿ ಹೊರಟಿದ್ದಾರೆ. ಸರ್, ಇಲ್ಲಿಯ ಒಂದು ಕಾರ್ಯಚಟುವಟಿಕೆಗಳು, ಇಲ್ಲಿಯ ಈ ರಥದ ಕೆತ್ತನೆಯ ಬಗ್ಗೆ ನೀವು ತುಂಬ ರಥ ನೋಡಿದವರು. ತುಂಬ ಇಲ್ಲಿ ಹೆಚ್ಚಿಗೆ 50ಕ್ಕಿಂತ ಜಾಸ್ತಿ ರಥ ಇಲ್ಲಿಯದ್ದೇ ನಾವು ತಗೊಂಡೋಗಿದ್ದೇವೆ. ಇಲ್ಲಿಯ ಕೆಲಸ ಬಹಳ ಖುಷಿ ಇದೆ. ಇಲ್ಲಿ ಆಗುವ ಅಷ್ಟು ಒಳ್ಳೆಯ ರೀತಿಯಲ್ಲಿ ಕೆತ್ತನೆ ಮತ್ತು ಇಲ್ಲಿಯ ಒಂದು ಚಂದ ಬೇರೆ ಎಲ್ಲಿ ಸಹ ನಾನು ಕೊಂಡೋದ ರಥದಲ್ಲಿ ನಾನು ನೋಡಲಿಲ್ಲ. ತುಂಬ ಕಡೆಯಿಂದ ತಗೊಂಡಿದ್ದೇನೆ, ತುಂಬ ಶಿಲ್ಪಿಗಳು ಪರಿಚಯ ಇದೆ, ತುಂಬ ಶಿಲ್ಪಿಗಳನ್ನು ನಾವು ತಗೊಂಡೋಗಿದ್ದೇವೆ. ಆದರೆ ಇಲ್ಲಿಯದ್ದು ತುಂಬ ಇವರು ಒಂದು ಆಧುನೀಕೃತವಾದಂತಹ ಇದಕ್ಕೆ ಸ್ಟೇರಿಂಗು ಅದು ಇದು ಎಲ್ಲ ರೀತಿಯಲ್ಲಿ ಸಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಒಳ್ಳೆ ರೀತಿಯಲ್ಲಿ ರಥವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮಗೆ ಇದು ತುಂಬ ಖುಷಿ. ಹಾಗಾದರೆ ಹೊರಡುವ. ಇದು ದಿವಾಕರಣ್ಣನ ಮಾತು ನೋಡಿ. ಅವರು ನಿಯಮ ನಿಷ್ಠೆಗಳನ್ನು ಪಾಲನೆ ಮಾಡಿಕೊಂಡು ಈ ರಥವನ್ನು ಸಾಗಾಟ ಮಾಡುವಂಥ ನಿಟ್ಟಿನಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದು. ದಿವಾಕರ್ ಅವರು ಒಂದೆರಡಲ್ಲ, ಇವರು ಕಡಿಮೆ ಹೇಳಿದರು ನನಗೆ 65 ರಥ ಅಂತ. ಅವರು ಧ್ವಜಸ್ತಂಭ ಅದು ಇದೆಲ್ಲ ಸೇರಿ ಸುಮಾರು 354 ಧ್ವಜಸ್ತಂಭ, 354ಕ್ಕೂ ಅಧಿಕ ಬೃಹತ್ ಧ್ವಜಸ್ತಂಭಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಬಹಳಷ್ಟು ಕಡೆಯ ದೇವಸ್ಥಾನಗಳ ಧ್ವಜಸ್ತಂಭಗಳು, ಬಹಳಷ್ಟು ಕಡೆಯ ದೇವಸ್ಥಾನಗಳ ರಥಗಳು ಸಾಗಣೆ ಆಗಿರುವಂಥದ್ದು ದಿವಾಕರ್ ಅವರ ಒಂದು ಚಾಲನೆಯಲ್ಲಿ. ಅದಕ್ಕೆ ಕಾರಣ ನಾಗರಾಜ್ ಶೆಟ್ಟರು. ಸರ್, ನಾಗರಾಜ್ ಶೆಟ್ಟರ ಪ್ರೋತ್ಸಾಹ, ಅವರದ್ದು ಪ್ರೋತ್ಸಾಹ ನಮಗೆ ತುಂಬ ಉಂಟು. ಮತ್ತು ಅವರಿಂದಾಗಿ ನಮಗೆ ಈ ಭಾಗ್ಯ ಸಿಕ್ಕಿದ್ದು. ಅವರು ನಮಗೆ ಅನ್ನ ಕೊಡುವವರು. ಹಾಗೆಯೇ ಅವರು ಏನು ಯಾವುದಕ್ಕೆ ಅಂತ ಇಲ್ಲ, ಅವರ ತಂದೆಯವರು ಇರುವಾಗಲೂ ಆವಾಗದಿಂದಲೇ ನನಗೆ ಈ ಭಾಗ್ಯವನ್ನು ನನಗೆ ಕೊಟ್ಟಿದ್ದಾರೆ. ಮತ್ತು ಅಯೋಧ್ಯೆಗೆ ಸಹ ರಾಮ ಮಂದಿರಕ್ಕೆ ಶಿಲೆಯನ್ನು ತಗೊಂಡು ಹೋಗಿದ್ದೇವೆ ನೆಲ್ಲಿಕಾರು ಕಾರ್ಕಳದಿಂದ. ಆವಾಗ ಸಹ ನಾಗರಾಜ್ ಶೆಟ್ಟರು ಅಲ್ಲಿಗೆ ಬಂದು ಗಾಡಿಯನ್ನು ಸ್ವಾಗತ ಮಾಡಿದ್ದಾರೆ ಮತ್ತು ಅಲ್ಲಿ ನಮಗೆಲ್ಲ ತಿರುಗಾಡಿಸಿ ಎಲ್ಲ ದೇವಸ್ಥಾನ ಅದೆಲ್ಲ ತೋರಿಸಿದ್ದಾರೆ ತುಂಬ ಇಲ್ಲಿ. ಮತ್ತು ಅವರ ಒಂದು ಸಹಕಾರದಿಂದ ಮತ್ತು ಎಲ್ಲ ಕಡೆಗೂ ಅವರು ವಾಹನವನ್ನು ಒದಗಿಸ್ತಾರೆ. ಅದು ಯಾರದ್ದೇ ಇದಿರಲಿ, ಇದರದ್ದು ಕೂಡ, ಅಂದರೆ ಯಾವ ಪಾರ್ಟಿ ಇರಲಿ, ರಾಜಕೀಯ ಏನಿದ್ದರೂ ಕೂಡ ಅದನ್ನೆಲ್ಲ ನೋಡೋದಿಲ್ಲ. ಯಾರು ಸಹ ದೇವಸ್ಥಾನಕ್ಕೆ ಗಾಡಿ ಕೇಳಿದರೆ, ರಥಕ್ಕೆ ಇರ್ಬೋದು, ಕೊಡಿಮರಕ್ಕೆ ಇರ್ಬೋದು, ಇಲ್ಲ ಬೇರೆ ಯಾವುದೇ ಪರಿಕರವನ್ನು ಕೊಂಡೋಗ್ಲಿಕ್ಕೂ ಕೂಡ ಅವರು ಉಚಿತವಾಗಿ ಗಾಡಿಯನ್ನು ಕೊಡ್ತಾರೆ. ಅವರಂಥ ಒಂದು ಸಹಕಾರ ಬೇರೆ ಎಲ್ಲಿ ಇರಲಿಕ್ಕಿಲ್ಲ. ಆ ಥರ ಒಳ್ಳೆಯ ಸಹಕಾರ. ಓಕೆ. ನೋಡಿ, ಸಾಹುಕಾರರ ಬಗ್ಗೆ ಮಾತಾಡ್ತಿದ್ದಾರೆ, ಬಹಳ ವಿಶೇಷ. ಎಲ್ಲವೂ ಕೂಡ ಇಲ್ಲೊಂದು ಯೋಗ್ಯತೆ ಮತ್ತು ಅವಕಾಶ ಅಂತ ಹೇಳುವಂಥದ್ದು. ಅವರೊಂದು ಮಾತು ಹೇಳಿದರು, ಅಯೋಧ್ಯೆಗೆ ಶಿಲೆಯನ್ನು ತೆಗೆದುಕೊಂಡು ಹೋಗಿದ್ದೆವು ನಾವು ನಮ್ಮ ಟ್ರಕ್ನಲ್ಲಿ ಅಂತ. ಅಂತಹ ಒಂದು
ಒಂದು ವಿಶೇಷವಂತ ಧಾರ್ಮಿಕ ಕಾರ್ಯವನ್ನು ಮಾಡಿದಂಥವರು ಇದೀಗ ಉಜಿರೆಗೂ ಕೂಡ ರಥವನ್ನು ತರ್ತಾ ಇದ್ದಾರೆ. ಶುಭವಾಗಲಿ ಸರ್. ನಾವು ನಿಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಜೊತೆಗೆ ಸಾಗುವ. ದೇವಕರಣ ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದೀಗ ಆಗದಿಂದ ಈ ಒಂದು ರಥಕ್ಕೆ ಚಾಲನೆ ನೀಡುವಂಥ ಸಲುವಾಗಿ ಅಂದರೆ ರಥದ ಗಾಡಿಗೆ ಒಂದು ತೆಂಗಿನಕಾಯಿ ಹೊಡೆಯುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದು. ಈಗ ಲಕ್ಷ್ಮೀನಾರಾಯಣ ಆಚಾರ್ಯ ಅವರು ತೆಂಗಿನಕಾಯಿ ಹೊಡೆದು ಅಂದರೆ ಆ ರಥಕ್ಕೆ ಎಲ್ಲ ಕಡೆಗೆ ಒಂದು ರಥದ ಪೂರ್ತಿ ತೆಂಗಿನಕಾಯಿಯನ್ನು ಮುಟ್ಟಿಸಿದೀಗ ತೆಂಗಿನಕಾಯಿ ಹೊಡೆಯುವಂತಹ ಕೈಂಕರ್ಯವನ್ನು ಅವರು ಮಾಡ್ತಾಯಿದ್ದಾರೆ. ಆ ಕ್ಷಣವನ್ನು ತಾವು ಈಗ ನೋಡ್ತಾ ಇದ್ದೀರಿ. ಉಜಿರೆಯ ಜನಾರ್ದನ ಸ್ವಾಮಿಯ ದೇವಸ್ಥಾನಕ್ಕೆ ಸಲ್ಲಿಕೆ ಆಗ್ತಿರುವಂತಹ ನೂತನ ಬ್ರಹ್ಮರಥದ ಲಾರಿ ಸಾಗುವಿಕೆಗಿಂತ ಮೊದಲು ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯ ಅವರು ಅಲ್ಲಿ ತೆಂಗಿನಕಾಯಿ ಹೊಡೆದು ಅದಕ್ಕೆ ಒಂದು ಆರಂಭವನ್ನು ಕೊಡಲಿಕ್ಕಿದ್ದಾರೆ. బాగుంది ఆనుంది ವಿಜಯಗೋಪುರ ಲೋಕಾರ್ಪಣೆಗೊಂಡಿದ್ದು ಇದೀಗ ನೂತನ ಬ್ರಹ್ಮರಥದ ಭವ್ಯ ಮೆರವಣಿಗೆ ಆರಂಭವಾಗುತ್ತದೆ. ಕುಂಭಾಶಿಯಿಂದ ಉಜಿರೆಯ ತನಕ ನಡೆಯುವಂತಹ ಈ ಭವ್ಯ ಮೆರವಣಿಗೆಯಲ್ಲಿ ಅವರೆಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ಭಾಗಿಯಾಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಉಜಿರೆ ಬ್ರಹ್ಮ ಕಲಶೋತ್ಸವದ ಪ್ರಯೋಗ ನೂತನ ಬ್ರಹ್ಮರಥದ ಭವ್ಯ ಮೆರವಣಿಗೆ ಆರಂಭವಾಗ್ತಾ ಇದೆ. ಉಜಿರೆಯತ್ತ ಸಾಗಿ ಬರ್ತಾ ಇದ್ರೆ ನೂತನ ಬ್ರಹ್ಮರಥ ಕುಂಭಾಶಿಯ ವಿಶ್ವಕರ್ಮ ಕರಕ್ಷರ ಕೇಂದ್ರದಿಂದ ಉಜಿರೆಯತ್ತ ಸಾಗಿ ಬರ್ತಾ ಇದೆ ನೂತನ ಬ್ರಹ್ಮರಥ. ಉಜಿರೆಯ ಜನಾರ್ದನ ಸ್ವಾಮಿ ಮತ್ತು ಮಂಜುಳೇಶ ದೇವರು ಕುಳಿತು ರಥ ಬೀದಿಯಲ್ಲಿ ಸಾಗಲಿರುವಂತಹ ಬ್ರಹ್ಮರಥವನ್ನ ಕಿರಣ್ ರಾವ್ ಮತ್ತು ಕುಟುಂಬಸ್ಥರು ಸಮರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ. ಮಾರ್ಚ್ 8ರಂದು ಬ್ರಹ್ಮರಥ ಸಮರ್ಪಣೆಯಾಗಲಿದ್ದು ಮಾರ್ಚ್ 11ರಂದು ಬ್ರಹ್ಮ ರಥೋತ್ಸವ ನಡೆಯಲಿಕ್ಕಿದೆ.
ಮೆರವಣಿಗೆಯಲ್ಲಿ ನಾವಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ನಿತ್ಯ ಗ್ರಾಮದ ಹೊರೆಂಗಾಯ ಮೈಲಂಡ ನಿವಾಸಿಯಾಗಿದ್ದ ಚಿದಾನಂದರಾವ್ ಹಾಗೂ ಆಶಾ ಪಿ ರಾವ್ ದಂಪತಿಯ ಸುಪುತ್ರ ವೇದಮೂರ್ತಿ ಕಿರಣ್ ರಾವ್ ಅವರು ಪುತ್ತಿಗೆ ಶ್ರೀಗಳ ಪ್ರೀತಿಯ ಶಿಷ್ಯ, ಸರಳ ಸಜ್ಜನಿಕೆಯ ಸಾಕಾರ. ಹೊರೆಂಗಾಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ ತನಕ ವ್ಯಾಸಂಗ ಮಾಡಿ ಉಜಿರೆ SDM ಸೆಕೆಂಡರಿ ಶಾಲೆಯಲ್ಲಿ 10ನೇ ತರಗತಿ ಪೂರೈಸಿದ ಪ್ರತಿಭಾವಂತ ವಿದ್ಯಾರ್ಥಿ. ಆರಂಭದಿಂದಲೇ ವೈದಿಕ ಕಾರ್ಯಕ್ರಮಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದ ಇವರು ಮುಂದಿನ ಶಿಕ್ಷಣವನ್ನು ಗುತ್ತಿಗೆಯ ವಿದ್ಯಾಪೀಠದಲ್ಲಿ ಮಾಡಲು ತೆರಳಿದ ಶುಭಗಳಿಗೆ ಅವರ ಜೀವನದ ದಿಕ್ಕನ್ನೇ ಬದಲಿಸಿತು ಎಂದರೆ ತಪ್ಪಾಗಲಾರದು. ತಾಯಿ ಮನೆಯೊಳಗೆ, ತಂದೆ ಸೇವಾ ಸಹಕಾರಿ ಸಂಘದಲ್ಲಿ ಗುಮಾಸ್ತರು. ಕುಟುಂಬದ ಆದಾಯ ಅಷ್ಟಕಷ್ಟೇ ಎನ್ನುವ ಸಂದರ್ಭದಲ್ಲಿ ವಾಸ್ತವ್ಯವನ್ನ ನಿಷ್ಠೆಯಿಂದ ಉಜಿರೆಯ ಒಟ್ಟದ ಜೊತೆಗೆ ಬದಲಾಯಿಸಿದಾಗ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಯ ಅನುಗ್ರಹ ಮತ್ತು ಪುತ್ತಿಗೆ ಶ್ರೀಗಳ ಆಶೀರ್ವಾದದಿಂದ ಆಧ್ಯಾತ್ಮಿಕ ಚಿಂತನೆ ಕಿರಣ್ ರಾವ್ರನ್ನ ಆವರಿಸಿಕೊಂಡಿದೆ. ಅದರ ಫಲವಾಗಿಯೇ 1994ರಿಂದ 2002ರ ತನಕ ಪುತ್ತಿಗೆ ವಿದ್ಯಾಪೀಠದಲ್ಲಿ ವೈದಿಕ ಶಿಕ್ಷಣವನ್ನ ಏಕಚಿತ್ತದಿಂದ ಮಾಡಲು ಸಾಧ್ಯವಾಯಿತು. ಹಿರಿಯರ ಸಮೀಪದ ಪುತ್ತಿಗೆ ಪೀಠದಲ್ಲಿ 1994ರಲ್ಲಿ ಸೇರಿಕೊಂಡಿದ್ದ 25 ವಿದ್ಯಾರ್ಥಿಗಳಲ್ಲಿ ಕೇವಲ 2 2002ರಲ್ಲಿ ಸುಧಾಮಂಗಳ ಪೂರೈಸಿ ಉತ್ತೀರ್ಣರಾದವರು. ಅವರಲ್ಲಿ ಒಬ್ಬರಾದ ಕಿರಣ್ ರಾವ್ ಗುರುಗಳಾದ ಶ್ರೀ 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 ಸುರೇಂದ್ರ ತೀರ್ಥ ಶ್ರೀಪಾದಂಗಳವರ ಪ್ರಿಯ ಶಿಷ್ಯರಾಗಿ 2002ರಲ್ಲಿ ಅಮೆರಿಕವನ್ನ ಸೇರಿಕೊಂಡರು. ವಿಶ್ವ ಧಾರ್ಮಿಕ ಗುರುಗಳಿಗೆ ಖ್ಯಾತರಾದ ಪರಮಪೂಜ್ಯ ಶ್ರೀ ಶ್ರೀ ಸುರೇಂದ್ರ ತೀರ್ಥ ಸ್ವಾಮೀಜಿಗಳು ವಿಶ್ವದಾದ್ಯಂತ ಭಾರತೀಯ ಸನಾತನ ಸಂಸ್ಕೃತಿ, ಹಿಂದೂ ಧರ್ಮದ ಶ್ರೇಷ್ಠತೆ ಮತ್ತು ಭಗವಾನ್ ಶ್ರೀಕೃಷ್ಣನ ಸಂದೇಶಗಳನ್ನು ಸಾರುವ ದೀಕ್ಷೆ ಕೊಟ್ಟವರು. ಅಮೆರಿಕದ ಫಿನಿಕ್ಸ್ನಲ್ಲಿ ಪ್ರಪ್ರಥಮ ಶ್ರೀ ವೆಂಕಟಕೃಷ್ಣ ಮಂದಿರ ಸ್ಥಾಪಿಸುವಾಗಲೇ ಪೂಜ್ಯ ಸ್ವಾಮೀಜಿಗಳ ಮತ್ತು ಉಡುಪಿ ಶ್ರೀಕೃಷ್ಣನ ಕೃಪಾಕಟಾಕ್ಷ 2024ರ ವಲಯದಲ್ಲಿದ್ದ ಕಿರಣದ ಬಾಳಿಗೆ ಆಶಾಕಿರಣವಾಯಿತು ಎಂದರೆ ತಪ್ಪಾಗಲಾರದು. ಪರಮ ಪೂಜ್ಯ ಯತಿವರೇಣ್ಯರು ಫಿನಿಕ್ಸ್, ನ್ಯೂಜೆರ್ಸಿ, ಲಾಸ್ ಏಂಜಲೀಸ್, ಹ್ಯೂಸ್ಟನ್, ಸ್ಯಾನ್ಜೋಸ್, ಡಲ್ಲಾಸ್, ಅಟ್ಲಾಂಟಾ, ವ್ಯಾಲೆ, ಚಿಕಾಗೋ, ಆಸ್ಟಿನ್, ಸಿಯಾಟಲ್, ಕೆನಡಾದ ಟೊರಾಂಟೊ, ಆಸ್ಟ್ರೇಲಿಯಾದ ಮೆಲ್ಬರ್ನ್, ಸಿಡ್ನಿ, ಇಂಗ್ಲೆಂಡ್ನ ಲಂಡನ್ ಮೊದಲಾದ 15 ಕಡೆಗಳಲ್ಲಿ ಶ್ರೀಕೃಷ್ಣ ಮಂದಿರ ಸ್ಥಾಪಿಸಿದ್ದು ಮುಂದಿನ ತನ್ನ 5ನೇ ಪರ್ಯಾಯಕ್ಕಿಂತ ಮೊದಲು ವಿಶ್ವದಾದ್ಯಂತ 108 ಕಡೆ ಮಂದಿರ ಸ್ಥಾಪಿಸಲು ಸಂಕಲ್ಪ ಹೊಂದಿದ್ದಾರೆ ಎಂಬುದು ಉಲ್ಲೇಖನೀಯ. ಕಟೀಲಿನ ಶ್ರೀಯುತ ಶಿವದಾಸ್ ಭಟ್ ಮತ್ತು ಕಾಂಚನ ದಂಪತಿಗಳ ಪ್ರಥಮ ಪುತ್ರಿ ಅರ್ಚನಾಳನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸಿದ ಕಿರಣ್ ರಾವ್ ಅವರಿಗೆ ಶ್ರೀಮಾನ್ ರಾವ್ ಮತ್ತು ಆರಾಧ್ಯ ರಾವ್ ಎಂಬ 2 ಮಕ್ಕಳಿದ್ದಾರೆ. ಇವರ ತಮ್ಮ ಯುವ ಉದ್ಯಮಿ ಅಶೋಕ್ ರಾವ್ ಅವರು ರಾವ್ ಏಜೆನ್ಸಿ ಉಜಿರೆಯ ಸಂಸ್ಥೆಯ ಮಾಲಕರಾಗಿದ್ದು ಅಣ್ಣನ ನಿಷ್ಠೆಗೆ ಸಾಥ್ ನೀಡುತ್ತಾ ರಾಮ ಲಕ್ಷ್ಮಣ ಸಹೋದರತೆಯ ದ್ಯೋತಕವಾಗಿದ್ದಾರೆ. ಶ್ರೀನಿವಾಸ್ ಬಿಕೆ ಮತ್ತು ಕುಸುಮಾ ಕಲ್ಯಾಣಿ ತಾಯರ ಪುತ್ರಿ ಸುಮಲತಾರವರನ್ನ ವಿವಾಹವಾಗಿ ಅದಿತಿ ರಾವ್ ಮತ್ತು ಆಕೃತಿ ರಾವ್ ಎಂಬ 2 ಮಕ್ಕಳೊಂದಿಗೆ ಸುಖಿನಶ್ರೀಯಲ್ಲಿ ಸುಖ ಸಂಸಾರವನ್ನ ನಡೆಸ್ತಾ ಇದ್ದಾರೆ. ಇವರ ಸಹೋದರಿ ಸಂಗೀತ ವಿದೂಷಿ ಶ್ರೀಮತಿ ಉಷಾ ಹೆಬ್ಬಾರ್ ಮಣಿಪಾಲದಲ್ಲಿದ್ದು ಸಂಗೀತ ಕ್ಷೇತ್ರದ ಅದ್ವಿತೀಯ ಸಾಧಕಿಯಾಗಿ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಶ್ರೀ ಕಿರಣ್ ರಾವ್ ಅವರು ಅಮೆರಿಕದ ಶ್ರೀ ವೆಂಕಟಕೃಷ್ಣ ಮಂದಿರದ ಅರ್ಚಕರಾಗಿ ಸೇರಿ 2002ರಲ್ಲಿ ಪಡೆದ ಪ್ರಥಮ ತಿಂಗಳ ಸಂಬಳದಲ್ಲಿ ಉಜಿರೆ ಶ್ರೀ ಜನಾರ್ದನ ಸ್ವಾಮಿಗೆ 1 kg ಬೆಳ್ಳಿಯ ಗಂಠಾಮಣಿಯನ್ನು ಸಮರ್ಪಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. 2006ರಲ್ಲಿ ಬೆಳ್ಳಿಯ ಪಲ್ಲಕ್ಕಿ, 2014ರಲ್ಲಿ ಬೆಳ್ಳಿಯ ನಗ ಹಾಗೂ 2026ರಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಬ್ರಹ್ಮರಥವನ್ನು ಸಮರ್ಪಿಸುತ್ತಾ ಇರುವುದು ಅವರ ಹೃದಯ ಶ್ರೀಮಂತಿಕೆಗೆ ಕನ್ನಡಿಯಾಗಿದೆ. ಶ್ರೀಕೃಷ್ಣನನ್ನ ನಿರಂತರವಾಗಿ ಆರಾಧಿಸುತ್ತಾ ಬರ್ತಾ ಇರುವ ಇವರ ಕುಟುಂಬಕ್ಕೆ ಜನಾರ್ದನ ಸ್ವಾಮಿ ಮತ್ತು ಪರಿವಾರ ದೇವರುಗಳು ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ, ಆಯುರಾರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ, ಇಷ್ಟಾರ್ಥಗಳೆಲ್ಲ ನೆರವೇರಿಸಿ ಪರಮ ಪೂಜ್ಯ ಪುತ್ತಿಗೆ ಶ್ರೀಗಳ ಪುಣ್ಯಾನುಗ್ರಹಕ್ಕೆ ಪಾತ್ರರಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಇದೀಗ ನಾವು ಕುಂಬಾಶಿಯಿಂದ ಉಜಿರೆಯ ತನಕದ ಬ್ರಹ್ಮರಥದ ಮೆರವಣಿಗೆಯಲ್ಲಿ ಭಾಗಿಯಾಗುತ್ತಾ ಇದ್ದೇವೆ. ವೇದಮೂರ್ತಿ ಕಿರಣ್ ರಾವ್
ಸರ ಕಿರಣ್ ರಾವ್ ಅವರು ತೆಗೆದುಕೊಂಡು ಬಂದಿದ್ದಾರೆ. ಅವರು ಆ ಪ್ರಸಾದವನ್ನು ಹಾಕುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಸೈಡ್ ಬಲ್ 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 ಎಲ್ಲ ನೀರು ಎಲ್ಲ ಹಿಡ್ಕೊಂಡು ಬಂದಿದೆ ಸಾಯಂಕಾಲದವರೆಗೆ ಬೇಕಾದ್ರೆ ಹೊರತೋಜಲ್ಲ ಒಂದು ಗಾಡಿ ಬರ್ತದೆ ಸರಿ ಸರಿ ಗಾಡಿ ಇದೆ ಪಂಡರಾ ಹಾಂ ಯಜಮಾಡಿ ಹಾಂ ಓಕೆ 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 ಸರಿ ರವೀಣ ಓಕೆ ಯಜಮಾಡಿ ಊಟ ಕೊಡ್ತೇವೆ ಅಲ್ಪ ವ್ಯವಸ್ಥೆ ಮಾಡ್ತಾ ಇದ್ದೆ. ಒಂದು ಅಪೂರ್ವ ಐತಿಹಾಸಿಕ ಕ್ಷಣ. ಸಾಕ್ಷಿ ಆಗ್ತಾ ಇದ್ದಾವೆ. ಇದೀಗ ಕಿರಣ್ ರಾವ್ ಅವರಿದ್ದಾರೆ ನಮ್ಮ ಜೊತೆಗೆ. ಸರ್ ಏನು ಹೇಳ್ತೀರಿ? ಇವತ್ತು 7
ತಿಂಗಳಲ್ಲಾದಂಥ ಘಟನೆ. 7 ತಿಂಗಳ ಹಿಂದೆ ನೀವು ಸಂಕಲ್ಪ ಮಾಡಿದ್ದು ದೇವರು ಈಡೇರಿಸಿದ್ದಾರೆ. ಹೌದು, ಖಂಡಿತವಾಗಿ ತುಂಬ ಸಂತೋಷ ಆಗ್ತಾ ಇದೆ. ಒಂದು ಮನಸ್ಸಿಗೆ ಬಹಳ ಎಮೋಷನ್ ಟೈಮ್, ಒಂದು ಆನಂದ ಬಾಷ್ಪ ಬರ್ತಾ ಇದೆ. ತುಂಬ ಶ್ರೀನಿವಾಸ ದೇವರ ಕರುಣೆ ಅನುಗ್ರಹ ಅಷ್ಟೇ. ದೈವ ದೇವರ ಅನುಗ್ರಹ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಹೊರಡುವಂತಹ ಸಮಯ ಆಗಿದೆ ನೋಡಿ. ಎಲ್ಲರಿಗೂ ಕೂಡ ಶಾಲು ವಿತರಣೆ ಮಾಡ್ತಾ ಇದ್ದಾರೆ. ಸರ್ ಬನ್ನಿ ಶಿವಪ್ರಸಾದ್ರೆ, ನಮ್ಮ ಇವತ್ತಿನ ಸಂಪೂರ್ಣ ವೀಕ್ಷಕ ವಿವರಣೆಯನ್ನು ಇವರು ಮಾಡಲಿಕ್ಕಿದ್ದಾರೆ. ಶಿವಪ್ರಸಾದ್ ಸರ್ ಇವತ್ತಿನ ಈ ಕ್ಷಣದ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳೋದು, ಮೈ ನವರೇಳುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಎಲ್ಲ ಕೈಯಲ್ಲಿ ರೋಮಾಂಚನ, ಅಂದರೆ ಮೈಯಲ್ಲೆಲ್ಲ ರೋಮಾಂಚನವಾದಂತಹ ಕ್ಷಣ. ನಮ್ಮ ದೇವರನ್ನು ಇದರಲ್ಲಿ ನಾವು ಎಲ್ಲಿವರೆಗೆ ತಯಾರಾಗಿದ್ದೇವೆ ಅಂತ ಕೇಳಿದರೆ 11ನೇ ತಾರೀಕಿಗೆ ರಥೋತ್ಸವ ನೋಡುವಲ್ಲಿವರೆಗೆ ನಾವೊಂದು ಇಮ್ಯಾಜಿನೇಷನಲ್ಲಿ ತುಂಬ ಸಂತೋಷದಲ್ಲಿದ್ದೇವೆ. ಈ ಸಂತೋಷವನ್ನು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೊಟ್ಟಿಗೆ ಇದ್ದೇವೆ, ಮುಂದೆ ಎಲ್ಲ ಮಾತಾಡಿಕೊಂಡು ಹೋಗುವ ಉಜಿರೆಯವರೆಗೆ. ಇವರು ನಮ್ಮ ಜೊತೆಗೆ ಕಂಪ್ಲೀಟಾಗಿ ವಿವರಣೆಯನ್ನು ಕೊಡಲಿಕ್ಕಿದ್ದಾರೆ, ನಮ್ಮ ಜೊತೆಗಿರ್ತಾರೆ. ಇವತ್ತು ಸುದ್ದಿಯ ಪ್ರತಿನಿಧಿಯಾಗಿ ನಮ್ಮ ಜೊತೆಗಿರ್ತಾರೆ. ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಈ ಒಂದು ಜನಾರ್ದನ ದೇವರ ಸೇವೆ. ಅದೇ ರೀತಿಯಾಗಿ ಬ್ರಹ್ಮರಥವನ್ನು ಕೊಟ್ಟಂತಹ ಕಿರಣಣ್ಣನವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಕೆಲಸದಲ್ಲಿ ನನ್ನಿಂದಾದ ಪ್ರಯತ್ನವನ್ನು ಮಾಡ್ತೇನೆ ಖಂಡಿತ. ನಮ್ಮ ಜೊತೆಗೆ ನಮ್ಮ ರಥದಲ್ಲಿ ಜೊತೆ ಆಗಲಿಕ್ಕಿದ್ದಾರೆ. ಅವರು ನಿಮಗೆ ಸಂಪೂರ್ಣ ವಿವರಣೆ ನೀಡ್ತಾ ಹೋಗ್ತಾರೆ. ನಿಮಗೆ ಮೊದಲನೇದಾಗಿ ಶಿವಪ್ರಸಾದ್ ಅವರ ಪರಿಚಯವನ್ನು ಮಾಡ್ತಾರೆ. ಮುಂದೆ ವಾಯ್ಸ್ ಎಲ್ಲ ಇವ್ರದೇ ಬರಲಿಕ್ಕಿದೆ ಅಂತ ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ದೇವೆ ನೋಡಿ. ಇದೀಗ ಎಲ್ಲರಿಗೂ ಕೂಡ ಶಾಲು ವಿತರಣೆ ನಡೀತಾ ಇದೆ. ಎಲ್ಲರಿಗೂ ಕೂಡ ಶಾಲು ವಿತರಣೆ ಆಗ್ತಾ ಇದೆ ನೋಡಿ. ಎಲ್ಲರಿಗೂ ಕೂಡ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಕಿರಣ್ ರವರಲ್ಲಿ ಮಾತಾಡಿಸುವ, ಯಾಕಂದರೆ ಅವರೆಲ್ಲರಿಗೂ ಕೂಡ ಶಾಲು ವಿತರಣೆ ಮಾಡ್ತಾ ನಮ್ಮ ಜೊತೆಗೆ ಮಾತನಾಡ್ತಾರೆ. ಸರ್, ಈಗ ಒಂದು ಸಾರ್ಥಕ್ಯ ಕ್ಷಣ. ಹೌದು, ಖಂಡಿತವಾಗಿಯೂ ದೇವರದ ಒಂದು ಜನಾರ್ದನ ದೇವರ ಶ್ರೀನಿವಾಸ ದೇವರ ಮಹಿಮೆ ಅಂತೇಳಿ ಹೇಳಬೇಕಿದೆಲ್ಲ. ಮೊದಲ ದಿನ ಸರ್, ನೀವು ಕನಸು ಕಂಡ ಮೊದಲ ದಿನಕ್ಕೂ ಇವತ್ತಿನ ಈ ಕ್ಷಣಕ್ಕೂ? ಕನಸು ಕಂಡದ್ದು ನನಸಾಯ್ತದೆ, ದೇವರು ನನಸು ಮಾಡಿಕೊಟ್ರು ಅಂತೇಳಿ. ಅದೇ ನಾನು ಯಾವತ್ತೂ ಹೇಳುವ ಹಾಗೆ ದೇವರೇ ಮಾಡಿಸಿದ್ದು, ಅದು ಬಿಟ್ಟರೆ ನಮ್ಮದೇ ಏನೂ ಇಲ್ಲ, ಎಲ್ಲ ನಾವು ನಿಮಿತ್ತಗಳು ಮಾತ್ರ. ಬಹಳ ಸಂತೋಷದ ಸಮಯ. ಸರ್, ನಿನ್ನೆ ರಥದ ಒಂದು ಪೂಜೆ ಆಗಿದೆ, ಇವತ್ತೀಗ ಮೆರವಣಿಗೆಗೆ ಸರ್ವ ರೀತಿಯ ತಯಾರಿ ಆಗ್ತಾ ಇದೆ. ಗೋವಿಂದ. ಸರ್, ನಿನ್ನೆ ರಥದ ಪೂಜೆ ಆಯಿತು, ಕೆತ್ತನೆಯ ಬಗ್ಗೆ ಏನು ಹೇಳ್ತೀರಿ? ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲ ಚಿತ್ರಗಳು ಎಲ್ಲ ಶಿಲ್ಪಗಳು ಚೆನ್ನಾಗಿ ಮೂಡಿ ಬಂದಿದೆ. ಹೌದು, ತುಂಬ ಸಂತೋಷ. ನಿಮ್ಮ ಸಹೋದರ ಅಶೋಕ್ ಅವರ ಬಗ್ಗೆ? ನನ್ನ ಬಲಗೈ. ನಾನು ಯಾವತ್ತೂ ಹೇಳುವಂಥದ್ದು ಅದೇ, ನಾನು ಏನು ಅಂದ್ಕೊಳ್ತೇನೆ ಅವನದನ್ನು ನಾನು ಹೇಳದೇ ಅವನು ತಿಳ್ಕೊಳ್ತಾನೆ. ಅದು ಅವನಲ್ಲಿ ನಮಗಿರತಕ್ಕಂತಹ ಒಂದು ವಿಶೇಷತೆ. ಓಕೆ, ಧನ್ಯವಾದ ಸರ್. ಇದೀಗ ಅಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ಕಿರಣ್ ಅವರು, ಅಶೋಕ್ ಅವರು ಎಲ್ಲರೂ ಕೂಡ ಇನ್ನೇನು ತೆರಳಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಆ ಒಂದು ಶಾಲನ್ನು ಹಾಕಿ ಈ ಮೆರವಣಿಗೆಗೆ ಚಾಲ್ತಿಯನ್ನು ನೀಡ್ತಾ ಇರುವಂಥದ್ದು. ಅಷ್ಟಬಂಧ ಬ್ರಹ್ಮಕಲಶೋಚ್ಚಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕ್ಷೇತ್ರದ ಅನುವಂಶಿಕ ಆಡಳಿತ ಮುಕ್ತೇಸರಿರು ಶ್ರೀ ಶರತ್ ಕೃಷ್ಣ ಪಡ್ವೆಟ್ನಾಯರ್ನ ಮುಂದಾಳತ್ವಡೆ ಅರ್ಥದಿಂದಿದೆ ನಡಪುನು ಬ್ರಹ್ಮಕಲಶೋತ್ಸವ ವಿಜಯ ಗೋಪುರದ ಲೋಕಾರ್ಪಣೆ ನೂತನ ಬ್ರಹ್ಮರಥ ಪುಷ್ಪರಥ
ಉಜಿರೆಯ ಕಿರಣ್ ರಾವ್ ಅಶೋಕ್ ರಾವ್ ಕುಟುಂಬದಿಂದ ಜನಾರ್ದನ ದೇವರಿಗೆ ಮಾರ್ಚ್ 8ರಂದು ಬ್ರಹ್ಮರಥ ಸಮರ್ಪಣೆಯಾಗಲಿಕ್ಕಿದೆ. ಆ ಬ್ರಹ್ಮರಥ ಸಮರ್ಪಣೆಗಿಂತ ಮೊದಲು ಇದಿವತ್ತು ಕುಂಬಾಶಿಯಿಂದ ಬ್ರಹ್ಮರಥ ಮೆರವಣಿಗೆಯಲ್ಲಿ ಉಜಿರೆಯತ್ತ ಸಾಗಿ ಬರ್ತಾ ಇದೆ. ಭಗವಂತ ಕೊಟ್ಟದ್ದು ಭಗವಂತನಿಗೆ ಅರ್ಪಣೆ ಅನ್ನುವಂತಹದ್ದು ವೇದಮೂರ್ತಿ ಕಿರಣ್ ರಾವ್ ರವರು ಸುದ್ದಿ ನ್ಯೂಸ್ನೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ ಮಾತಿದು. ಉಜಿರೆಯ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮ ಆರಂಭಗೊಂಡಿದ್ದು ಮಾರ್ಚ್ 4ರಂದು ಐತಿಹಾಸಿಕವಾದಂತಹ ವಿಜಯ ಗೋಪುರದ ಉದ್ಘಾಟನೆಯಾಗಿದೆ. ಈಗ
ಮಾರ್ಚ್ 8ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. 2 ಶತಮಾನಗಳಿಂದ ಇದ್ದಂತಹ ರಥ ಹೇಗಿತ್ತು ಅನ್ನುವಂಥದ್ದನ್ನು ನೋಡಿದ್ದೀರಿ. ಇದೀಗ ಹೊಸ ಬ್ರಹ್ಮರಥದ ಆಗಮನ ಉಜಿರೆಗಾಗ್ತಾ ಇದೆ. ಉಜಿರೆಯ ಇತಿಹಾಸದಲ್ಲಿ ಬಹಳ ಒಂದು ಐತಿಹಾಸಿಕ ದಿನ ಮಾರ್ಚ್ 8. ಅದರ ಜೊತೆಗೆ ಇವತ್ತು ಕೂಡ ಅಷ್ಟೇ ಅವಿಸ್ಮರಣೀಯ ದಿನ. ಯಾಕಂತಂದರೆ ಕುಂಬಾಶಿಯ ರಥಶಿಲ್ಪಿಗಳ ಕೆತ್ತನೆಯ ಸ್ಥಾನದಿಂದ ಉಜಿರೆಯತ್ತ ಇದೀಗ ರಥ ಸಾಗಿ ಬರುವಂಥ ಹೊತ್ತು. ಡ್ರೋನ್ ಮೂಲಕ ಮತ್ತು 4 ಕ್ಯಾಮರಾ ಮೂಲಕ ವಿಶೇಷವಾದಂತಹ ನೇರ ಪ್ರಸಾರ ಸುದ್ದಿ ನ್ಯೂಸ್ನಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣವಾದಂತಹ ಬ್ರಹ್ಮರಥ ಸಮರ್ಪಣಾ ಕಾರ್ಯಕ್ರಮಕ್ಕೂ ಮೊದಲು ನಡೆಯುವಂತಹ ಈ ಒಂದು ಬ್ರಹ್ಮರಥದ ಮೆರವಣಿಗೆ ಇದೀಗ ನಡೀತಾ ಇದೆ. ಬ್ರಹ್ಮರಥದ ಮೇಲ್ಭಾಗದ ಗೂಡು ನಾಳೆ ಬೆಳಗ್ಗೆಯಷ್ಟೊತ್ತಿಗೆ ಉಜಿರೆಯನ್ನು ತಲುಪಲಿಕ್ಕಿದೆ. ಮಾರ್ಚ್ 7ರಂದು ಸಂಜೆಯ ಒಳಗಾಗಿ ಈ ಬ್ರಹ್ಮರಥವನ್ನು ಇಲ್ಲಿಯ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯ ಮತ್ತು ತಂಡದವರು ಸಿದ್ಧಗೊಳಿಸಲಿಕ್ಕಿದ್ದಾರೆ. ಈ ಬ್ರಹ್ಮರಥದ ವಿಶೇಷತೆ, ಈ ಬ್ರಹ್ಮರಥದ ಒಂದು ವೈಭವ, ಉಜಿರೆಯ ವಿಶೇಷತೆ, ಉಜಿರೆಗೆ ಸಾಗಿ ಬರ್ತಾ ಇರುವಂಥ ಬ್ರಹ್ಮರಥದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಿವಪ್ರಸಾದ್ ಅವರಿದ್ದಾರೆ. ಅವರು ಈಗಾಗಲೇ ನಿಮಗೆ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದೇವೆ. ಈ ಬ್ರಹ್ಮರಥದ ಬಗ್ಗೆ, ಇವತ್ತು ಕುಂಬಾಶಿಯಲ್ಲಾದಂಥ ಕೆತ್ತನೆಯ ಬಗ್ಗೆ, ನಿನ್ನೆ ರಾತ್ರಿ ನಡೆದಂಥ ಧಾರ್ಮಿಕ ಕಾರ್ಯಗಳ ಬಗ್ಗೆ ಅವ್ರ ಹತ್ರ ಕೇಳುವ. ಶಿವಪ್ರಸಾದ್ ಅವರೇ, ಇವತ್ತೀಗ ಕುಂಬಾಶಿಯಿಂದ ನಾವು ಹೊರಟಿದ್ದೇವೆ. ಕ್ಷಣ ಕ್ಷಣಕ್ಕೂ ನಾವು ಎಲ್ಲಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗುವ. ಅದರ ಜೊತೆಗೆ ಬ್ರಹ್ಮರಥದ ಬಗ್ಗೆ, ಇಲ್ಲಿಯ ಈ ಕೆತ್ತನೆಯ ಬಗ್ಗೆ, ಕಿರಣ್ ರಾವ್ ಅವರ ಸಂಕಲ್ಪದ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಕಿರಣಣ್ಣ ಅವರು ಮೊದಲಿನಿಂದ ಹೇಳ್ತಾ ಇರುವಂತಹ ವಿಚಾರ ಏನು ಅಂತ ಕೇಳಿದರೆ, ದೇವರು ಕೊಟ್ಟ ಸಂಪತ್ತನ್ನು ದೇವರಿಗೆ ಅರ್ಪಣೆ ಮಾಡ್ತಿದ್ದೇವೆ ಅಂತ ಹೇಳ್ತಾ ಬಂದಿದ್ದಾರೆ. ಅದರ ವಿಶೇಷತೆ ಏನು ಅಂತ ಕೇಳಿದರೆ, ಮುಖ್ಯವಾಗಿ ಮನುಷ್ಯನ ಜನ್ಮ ಅಂತ ಹೇಳುವಂಥದ್ದು ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮಾದಿ ಸಾಧನಂ ಅಂತ ಹೇಳಿ ಶಾಸ್ತ್ರ ತೀರ್ಮಾನ ಮಾಡ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜನ್ಮ, ಒಂದೊಂದು ರೀತಿಯ ಹುಟ್ಟು ಅಥವಾ ಒಂದೊಂದು ರೀತಿಯ ಜವಾಬ್ದಾರಿ, ಕಾರ್ಯವೈಖರಿ, ಇದನ್ನೆಲ್ಲ ಭಗವಂತ ನಮ್ಮ ಹಣೆಯಲ್ಲಿ ಬರೆದು ಕಳಿಸಿರ್ತಾನೆ. ಆದರೆ ಕಳಿಸುವಾಗ ಏನು ಅಂತ ಕೇಳಿದರೆ ಎಲ್ಲರನ್ನೂ ಖಾಲಿ ಕೈಯಲ್ಲೇ ಕಳಿಸಿರ್ತಾನೆ. ಆಮೇಲೆ ಈ ಭೂಮಿಯಲ್ಲಿ ಬಂದು ನಾವೆಲ್ಲವನ್ನು ಭಗವಂತನ ಅನುಗ್ರಹದಿಂದ ಸಂಪಾದನೆ ಮಾಡ್ತೇವೆ. ಆದರೆ ಬರುವಾಗ ನಾವು ತಂದದ್ದೇನೂ ಇಲ್ಲ, ಒಂದು ತುಂಡು ಬಟ್ಟೆ ಇಲ್ಲದೆ ಈ ಭೂಮಿಗೆ ಬಂದಿರ್ತೇವೆ. ಹೋಗುವಾಗಲೂ ಹಾಗೆ ಒಂದು ತುಂಡು ಬಟ್ಟೆ ಇಲ್ಲದೆ ನಾವು ಈ ಭೂಮಿಯನ್ನು ಬಿಟ್ಟು ಹೋಗ್ತೇವೆ. ಹಾಗಿರುವಾಗ ಮಧ್ಯದ ಏನೊಂದು ಚಟುವಟಿಕೆಗಳುಂಟು, ಅದನ್ನೆಲ್ಲ ಭಗವಂತ ನಮ್ಮ ಕೈಯಲ್ಲಿ ಮಾಡಿಸ್ತಾನೆ ಅಂತ ಹೇಳಿ ಶಾಸ್ತ್ರ ವಿಚಾರ. ಹೇಗಂತ ಕೇಳಿದರೆ, ನಮಗೆ ಉದಾಹರಣೆ ನೋಡುವುದಾದರೆ, ನಾವೊಂದು ಗೊಂಬೆ ಆಟವನ್ನು ನೋಡ್ತಾ ಇರ್ತೇವೆ. ಗೊಂಬೆ ಆಟದಲ್ಲಿ ನಮಗೆ ಕಾಣುವಂಥದ್ದು ಗೊಂಬೆಗಳೆಲ್ಲ ವೇಷಧಾರಿಗಳಾಗಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಮುಂದೆ ನರ್ತಿಸಿ ಒಂದು ಪ್ರಸಂಗವನ್ನು ಪ್ರಸ್ತುತಪಡಿಸ್ತದೆ. ಆದರೆ ನಮಗೆ ಮೇಲ್ನೋಟಕ್ಕೆ ಕಾಣುವಾಗ ಗೊಂಬೆಗಳೇ ಕುಣಿತಾ ಉಂಟು ಅಂತ ಹೇಳಿ ಕಂಡರೂ ಕೂಡ ಆ ಗೊಂಬೆಯ ಕಣ್ಣು ಅಲುಗಾಡಬೇಕಾದ್ರೆ, ಕುತ್ತಿಗೆ ಅಲುಗಾಡಬೇಕಾದ್ರೆ, ಕೈ ಕಾಲುಗಳು ಅಲುಗಾಡಬೇಕಾದ್ರೆ, ಅಥವಾ ಆ ಪ್ರಸಂಗಕ್ಕೆ ತಕ್ಕಂತೆ ವರ್ತಿಸಬೇಕು ಅಂತಾದರೆ ಅದಕ್ಕೆಲ್ಲ ಒಂದು ಸೂತ್ರವನ್ನು ಕಟ್ಟಿ ಹಿಂದಿನಿಂದ ಒಬ್ಬ ಸೂತ್ರಧಾರ ಆ ಗೊಂಬೆಯನ್ನು ಆಟ ಆಡಿಸ್ತಾ ಇರ್ತಾನೆ. ಹಾಗೆ ನಮಗೆಲ್ಲ ಸೂತ್ರಧಾರ ಯಾರು ಅಂತ ಕೇಳಿದರೆ ಭಗವಂತ ಅಂತ ಹೇಳಿ. ಆ ಭಗವಂತ ನಮ್ಮ ಸೂತ್ರವನ್ನು ಹಿಡ್ಕೊಂಡು ಎಷ್ಟು ದಿವಸ ನಮಗೆ ಆಯಸ್ಸುಂಟ ಅಷ್ಟು ದಿವಸ ನಮ್ಮನ್ನು ಆಟ ಆಡಿಸ್ತಾ ಇರ್ತಾನೆ. ಆ ಮಧ್ಯದಲ್ಲಿ ಮಾಡತಕ್ಕಂತಹ ಏನು
ಪುಣ್ಯ ಸಂಪಾದನೆಗಳಲ್ಲೊಂದು ದಾನ ಅಂತ ಹೇಳ್ತಾರೆ. ದಾನಕ್ಕೆ ತುಂಬ ವಿಶಿಷ್ಟವಾದಂತಹ ಮಹತ್ವವನ್ನು ಕೊಡ್ತಾರೆ. ಹಾಗಾಗಿ ಆ ದಾನ ಕೊಡಬೇಕಾದ್ರೆ ಆ ದಾನಕ್ಕೆ ಮೂಲ ಸಂಪತ್ತನ್ನು ಭಗವಂತನೇ ಕೊಡಬೇಕು. ಹಾಗೆ ನಮ್ಮ ಕಿರಣಣ್ಣವರು ಅವರಿಗೆ ಭಗವಂತ ಒದಗಿಸಿದಂತಹ ಸಂಪತ್ತನ್ನು ಒಳ್ಳೆಯ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಂಡು ದಾನದ ರೂಪದಲ್ಲಿ ದೇವರಿಗೇ ದಾನ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳಿ, ಹಾಗಾಗಿ ಅಂತಹ ದಾನದ ಸ್ವರೂಪದಲ್ಲಿ ಬ್ರಹ್ಮರಥವನ್ನು ಒದಗಿಸ್ತಿದ್ದಾರೆ. ಅದೊಂದು ತುಂಬ ಸಂತಸದ ವಿಷಯ. ಇದೀಗ ತಾವು ನೋಡ್ತಾ ಇದ್ದೀರಿ ಡ್ರೋನ್ ದೃಶ್ಯಾವಳಿಗಳ ಮೂಲಕ ತಾವೀಗ ನೋಡ್ತಾ ಇರುವಂಥ ದೃಶ್ಯ. ಇದೀಗ ಮುಖ್ಯ ರಸ್ತೆಗೆ ಅಂದರೆ ಹೈವೇಗೆ ನಾವು ಪ್ರವೇಶವನ್ನು ಪಡೆಯುವಂತಹ ಕ್ಷಣ, ಬಹಳ ರೋಚಕ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಐತಿಹಾಸಿಕ, ಯಾಕಂತಂದರೆ ಕುಂಭಾಶಿಯಲ್ಲಿ ಸಿದ್ಧಗೊಂಡಿರುವಂತಹ ಪ್ರತಿ ರಥವೂ ಕೂಡ ಆ ದೇವಾಲಯಕ್ಕೆ ತಲುಪುವವರೆಗಿನ ಕ್ಷಣ ಇದೆಯಲ್ಲ, ಅದೊಂಥರ ವಿಶೇಷತೆ. ಆ ಎಲ್ಲ ಕ್ಷಣದ ಬಗ್ಗೆಯೂ ಕೂಡ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ. ಇದೀಗ ಕುಂಭಾಶಿಯ ರಥಶಿಲ್ಪಿಯವರ ಊರಿನಿಂದ, ಅಂದರೆ ರಥಶಿಲ್ಪಿಯವರ ಕೆತ್ತನೆಯ ಜಾಗದಿಂದ ಇದೀಗ ಹೈವೇಗೆ ತಲುಪುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಹೈವೇಗೆ ತಲುಪ್ತಾ ಇದೆ ದೃಶ್ಯಾವಳಿಗಳು ಅನ್ನುವಂಥದ್ದನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ರಥ ಇದೀಗ ಮುಖ್ಯ ಹೈವೇಗೆ ತಲುಪಿರುವಂಥದ್ದು. ಹೈವೇಗೆ ತಲುಪಿ ಇನ್ನೇನು ಕೆಲವು ಗಂಟೆಗಳಲ್ಲಿ ಉಜಿರೆಗೆ ತಲುಪಲಿಕ್ಕಿದ್ದಾವೆ. ಉಜಿರೆಗೆ ದಾಪುಗಾಲಿಕ್ಕಿದ್ದಾವೆ, ಉಜಿರೆಯತ್ತ ತೆರಳಲಿಕ್ಕಿದ್ದಾವೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಡಂತಿಯಾರ್ನ ಮೂಲಕ ಮೆರವಣಿಗೆ ನಡೀಲಿಕ್ಕಿದೆ. ನೋಡಿ, ಆ ಡ್ರೋನ್ನ ದೃಶ್ಯಾವಳಿ, ಮೇಲ್ಭಾಗದ ದೃಶ್ಯಾವಳಿ, ಹೈವೇಯ ಮೇಲ್ಭಾಗದ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಡ್ರೋನ್ ದೃಶ್ಯಾವಳಿಯನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಂಡಿದ್ದೀರಿ, ಗಮನಿಸ್ತಾ ಇದ್ದೀರಿ. ಬಹಳ ಸುಂದರ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಡ್ರೋನ್ ದೃಶ್ಯಾವಳಿಯನ್ನು ಗಮನಿಸ್ತಾ ಎತ್ತರದಿಂದ ನೋಡಿದಾಗ ನಮ್ಮ ಬ್ರಹ್ಮರಥ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂತಹದನ್ನು ಕ್ಷಣಕ್ಕೂ ಕೂಡ ಬಹಳ ವಿಶೇಷವಾಗಿ ಗಮನಿಸ್ತಾ ಇದ್ದೀರಿ. ಇದೀಗ ನಾವು ಮುಖ್ಯ ರಸ್ತೆಗೆ ಆಗಮಿಸಿದ್ದೇವೆ. ಮುಖ್ಯ ರಸ್ತೆಯಿಂದ ಉಜಿರೆಯತ್ತ ದಾಪುಗಾಲಿಡ್ತಾ ಇದ್ದಾವೆ. ಉಜಿರೆಯ ಜನಾರ್ದನ ಸ್ವಾಮಿಗೆ ಸಮರ್ಪಣೆಯಾಗಲಿರುವಂತಹ ಬ್ರಹ್ಮರಥದ ಮೆರವಣಿಗೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಕಿರಣ್ ರಾವ್ ಮತ್ತು ಕುಟುಂಬಸ್ಥರು, ಅಶೋಕ್ ಮತ್ತು ಅವರ ಗೆಳೆಯರ ಬಳಗ, ಉಜಿರೆಯ ಭಕ್ತವೃಂದ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಇಲ್ಲಿಗ ಈ ಒಂದು ಬ್ರಹ್ಮರಥದ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೇರವಾಗಿ ಮಂಗಳೂರು ತಲುಪಿ ಮಂಗಳೂರಿಂದ ಪಡೀಲ್ ಮಾರ್ಗವಾಗಿ, ಪಡೀಲ್ನಿಂದ BC ರೋಡ್, BC ರೋಡ್ನಿಂದ ಬಂಟ್ವಾಳದಿಂದ ಪುಂಜಾಲಕಟ್ಟೆ, ಮಡಂತ್ಯಾರು, ಗುರುವಾಯನಕೆರೆ, ಬೆಳ್ತಂಗಡಿ, ಉಜಿರೆಗೆ ತಲುಪಿ ಶ್ರೀ ಕ್ಷೇತ್ರ ಜನಾರ್ದನ ಸ್ವಾಮಿಯ ರಥವೀದಿಯನ್ನು ಸೇರಲಿಕ್ಕಿದೆ. ಈ ಒಂದು ಭವ್ಯ ಬ್ರಹ್ಮರಥ ಅಂತ ಹೇಳಲಿಕ್ಕೆ ಬಹಳ ಖುಷಿಯಾಗುತ್ತೆ. ಆ ಎಲ್ಲ ಕ್ಷಣಗಳಿಗೆ ಕೂಡ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಗಳಿಗೆ ಕೂಡ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಸುಂದರವಾದಂತಹ ಕ್ಷಣ, ಬಹಳ ಅಪೂರ್ವ ಕ್ಷಣ, ಬಹಳ ಅಭೂತಪೂರ್ವವಾದ ಕ್ಷಣ. ಇದೀಗ ಈ ಒಂದು ಧಾರ್ಮಿಕತೆಯ ಒಂದು ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಶಿವಪ್ರಸಾದ್ ಅವರು. ಓವರ್ ಟು ಯು ಸರ್. ಥ್ಯಾಂಕ್ ಯು. ಅದೇ ಮೊದಲು ಹೇಳಿದಾಗೆ ಮನುಷ್ಯ ಜನ್ಮ ಬಂದ ಮೇಲೆ ದಾನಾದಿಗಳನ್ನು ಮಾಡಬೇಕು ಅಂತ ಹೇಳಿದ್ವಿ. ಹಾಗಾದರೆ ಎಲ್ಲ ಭಗವಂತ ಕೊಟ್ಟದ್ದು ಅಂತ ಹೇಳಿದ ಮೇಲೆ ನಮಗೊಂದು ಸಂಶಯ ಬರ್ತದೆ, ನಾನೇ ಎಲ್ಲ ಸಂಪಾದನೆ ಮಾಡಿದ್ದಲ್ವಾ ಅಂತ ಹೇಳಿ. ಆದರೆ ಯಾವುದೇ ಒಂದು ವಸ್ತುವನ್ನು, ಭೂಮಿಯ ಮೇಲಿರತಕ್ಕಂತಹ ವಸ್ತುವನ್ನು ತಗೊಂಡ್ರೆ ಅದು ಪ್ರತಿಯೊಂದು ಭಗವಂತನ ಸೃಷ್ಟಿಯಲ್ಲಿ ಇರತಕ್ಕಂತಹ ವಸ್ತುಗಳು ಅಂತ ಹೇಳಿ. ಅಂದರೆ ನಾವು ಹಾಕುವಂಥ ಬಟ್ಟೆ, ಉಪಯೋಗ ಮಾಡತಕ್ಕಂತಹ ಸ್ವತ್ತುಗಳು, ಆಹಾರ ಅಥವಾ ಇನ್ನಿತರ ಏನು ಭೂಮಿಯನ್ನು ಬಿಟ್ಟು ಮೇಲೆ ಹಾರತಕ್ಕಂಥ ವಿಮಾನ ಇತ್ಯಾದಿಗಳಲ್ಲಿರತಕ್ಕಂಥ ಎಲ್ಲ ಕಬ್ಬಿಣದ ಅಂಶಗಳಿರ್ಬೋದು. ಇನ್ನೂ ಮುಂದೆ ಹೋಗಿ ಹೇಳಬೇಕು ಅಂತಾದರೆ ಆ ಎಲ್ಲ ವಾಹನಗಳಿಗೆ ಉಪಯೋಗ ಮಾಡತಕ್ಕಂತಹ ಏನು ಇಂಧನಗಳುಂಟು, ಅದು ಕೂಡ ಭಗವಂತನ ಸೃಷ್ಟಿಯಲ್ಲೇ ಸಮುದ್ರದ ಅಡಿಯಲ್ಲಿ ಅಥವಾ ಭೂಮಿ ಅಡಿಯಲ್ಲಿ ಭಗವಂತ ತುಂಬಿಸಿಟ್ಟು ಬಿಟ್ಟಿದ್ದಾನೆ. ನಮಗೇನು ಸೃಷ್ಟಿ ಮಾಡಲಿಕ್ಕಿಲ್ಲ, ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಬೇಕಷ್ಟೇ ಅಲ್ಲದೆ ಅದನ್ನು ನಾವೇನು ಸೃಷ್ಟಿ ಮಾಡಿದ್ದಲ್ಲ. ಹಾಗಾಗಿ ಭಗವಂತನ ನಿಯಮನದಲ್ಲಿರತಕ್ಕಂತಹ ಪ್ರಪಂಚ ಅಂತ ಹೇಳಿ ಶಾಸ್ತ್ರ ಹೇಳಿತು, ತೇನ ವಿನ ತೃಣಪಿನ ಚಲತಿ ಅಂತ ಹೇಳಿ. ಭಗವಂತನ ಅನುಗ್ರಹ ಪ್ರಸಾದ ಇಲ್ಲದಿದ್ದರೆ
ಒಂದು ಹುಲ್ಲು ಕಡ್ಡಿಯೂ ಕೂಡ ಆಚೆ ಈಚೆ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಪ್ರಪಂಚದಲ್ಲಿ. ಹಾಗಾಗಿ ಆ ಭಗವಂತನ ಅನುಜ್ಞೆ ಬೇಕು ಅಂತ ಹೇಳಿಯೇ ಲೆಕ್ಕ. ಅದರಿಂದಾಗಿ ನಮಗೆ ದೇವರು ಕೊಟ್ಟಂತಹ ಸಂಪತ್ತನ್ನು ದೇವರಿಗೆ ವಿನಿಯೋಗ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ದಾಸಶ್ರೇಷ್ಠರೆಲ್ಲ ಹೇಳಿದ್ದಾರೆ. ಹರಿಯ ಕರುಣೆಯೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳಿ ದಾಸರು ಹೇಳಿದ್ದಾರೆ. ಅಂದರೆ ಭಗವಂತನ ಕರುಣೆಯಿಂದಾದಂತಹ ಎಲ್ಲ ಸಂಪತ್ತನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಬದುಕಿದರೆ ಈ ಜೀವನ ಬದುಕು ಸಾರ್ಥಕ ಆಗ್ತದೆ ಅಂತ ಹೇಳಿ ನಿಯಮ. ಅದೇ ರೀತಿಯಾಗಿ ನಮಗೆಲ್ಲ ಭಗವಂತನ ಅನುಗ್ರಹ ಬೇಕು. ಯಾಕಂತ ಕೇಳಿದರೆ ಯತಃ ಸರ್ವಗತೋ ವಾಯು ಅಂತ ಹೇಳಿ, ಅಂದರೆ ಗಾಳಿ ಎಲ್ಲ ಕಡೆಯಲ್ಲಿ ಇರ್ತದೆ, ಆದರೆ ಆ ಗಾಳಿಗೆ ರೂಪ ಇಲ್ಲ, ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅಥವಾ ಕೈಗೆ ಸಿಗುವುದಿಲ್ಲ. ಆದರೆ ಆ ಗಾಳಿ ಉಂಟು ಅಂತ ಹೇಳಿ ನಮಗೆ ಅನುಭವಕ್ಕುಂಟು. ಯಾಕಂದರೆ ನಾವು ಬದುಕಿದ್ದೇವೆ ಅಂತಾದರೆ ಅದು ಗಾಳಿಯಿಂದ, ಅಥವಾ ಗಾಳಿಯ ಅನುಭವ ನಮಗೆ ಬೇಕು ಅಂತಾದರೆ ನಾವು ಬೀಸಣಿಗೆಯಿಂದ ಗಾಳಿ ಹಾಕ್ಕೊಳ್ಬೇಕು, ಅಥವಾ ಒಂದು ಈಗಿನ ಆಧುನಿಕತೆಗೆ ಹೋಗುವಾಗ ಒಂದು ಫ್ಯಾನ್ ಹಾಕಿದರೆ ನಮಗೆ ಗಾಳಿ ಉಂಟು ಅಂತ ಹೇಳಿ ಗೊತ್ತಾಗ್ತದೆ. ಹಾಗೆ ಭಗವಂತ ಕೂಡ ಹಾಗೆ ವಿಷಪ್ರವೇಶನೆ ಅಂತ ಹೇಳಿ, ವಿಷ್ಣು ಶಬ್ದದ ಅರ್ಥ ವಿಷಪ್ರವೇಶನೆ ಅಂತ ಹೇಳಿದರೆ ಎಲ್ಲ ವಸ್ತುಗಳಿಗೆ ಒಳಗಿನಿಂದ ಇದ್ದು ನಿಯಮನ ಮಾಡತಕ್ಕಂತಹ ವ್ಯವಸ್ಥೆ ಅದು ಭಗವಂತನದ್ದು. ಭಗವಂತ ಒಳಗಿದ್ದು ಎಲ್ಲ ಸೊತ್ತುಗಳನ್ನು ನಿಯಮನ ಮಾಡ್ತಾನೆ. ಎಲ್ಲ ವಸ್ತುವಿನ ಒಳಗೆ ಭಗವಂತ ಇದ್ದಾನೆ. ಆದರೆ ಆ ಭಗವಂತನನ್ನು ನೋಡಬೇಕು ಅಂತಾದರೆ, ಅವನ ಸೇವೆ ಮಾಡಬೇಕು ಅಂತಾದರೆ ನಮಗೆ ಕಲಿಯುಗದಲ್ಲಿ ಅವಕಾಶಗಳು ತುಂಬ ಕಮ್ಮಿ. ಹೇಗಂತ ಹೇಳಿದರೆ ತ್ರಿಯುಗಹೂತಿ ಅನುದ್ಭುಭೂಷು ಅಂತ ಹೇಳಿದರು. ಅಂದರೆ ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಭಗವಂತನಿಗೆ ಅವತಾರ ಉಂಟು, ಅವನ ಸ್ವರೂಪ ಉಂಟು. ನಮಗೇನಾದರೂ ಭಗವಂತನ ಸೇವೆ ಮಾಡಬೇಕು ಅಂತಿದ್ದರೆ ಆ ಭಗವಂತ ನಮಗೆ ಸಾಕ್ಷಾತ್ತಾಗಿ ಕಾಣುತ್ತಿದ್ದ. ಕೃಷ್ಣ, ರಾಮ ಇತ್ಯಾದಿ ಅವತಾರ ಸ್ವರೂಪಗಳಲ್ಲಿದ್ದ ಆ ಭಗವಂತನ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಇಲ್ಲ. ಯಾಕಂದರೆ ಒಂದು ಅಧರ್ಮದ ಯುಗ ಅಂತ, ಇನ್ನೊಂದು ನಮ್ಮಲ್ಲಿ ದೇವರ ಅವತಾರ ಆಗಿ ಬಂದರೂ ಕೂಡ ನಾವು ದೇವರನ್ನೇ ಕೇಳ್ಬೋದು, ನೀವು ಯಾವ ನಾಟಕ ಕಂಪನಿಯವರು ಅಥವಾ ಎಲ್ಲಿಂದ ವೇಷ ಹಾಕಿಕೊಂಡು ಬಂದದ್ದು ಅಂತ ಕೇಳ್ಬೋದು. ಅಂದರೆ ನಮಗೆ ನಿಜವಾದ ದೇವರು ಬಂದರೆ ಅವರನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಜ್ಞಾನ ಇಲ್ಲ. ಆದರೆ ಸುಮ್ಮನೆ ದೇವರು ಬಂತು ಅಂತ ಹೇಳಿ ಯಾರಾದರೂ ಸ್ವಲ್ಪ ನಾಟಕ ಮಾಡಿದರೆ ನಾವು ಅದನ್ನು ನಂಬ್ತೇವೆ. ಅದರಿಂದಾಗಿ ಕಲಿಯುಗದಲ್ಲಿ ದೇವರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ದೇವರನ್ನು ಚಿಂತನೆ ಮಾಡೋದು ಹೇಗಂತ ಕೇಳಿದರೆ ನಮ್ಮ ಜ್ಞಾನ ದೃಷ್ಟಿಯಿಂದ ದೇವರನ್ನು ಚಿಂತನೆ ಮಾಡಬಹುದು ಅಂತ. ದೇವರನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ಪಂಚಭೂತಾತ್ಮಕವಾಗಿ ಅಂತ ಹೇಳಿದರು. ಈ ಭೂಮಿಯಲ್ಲಿ ಇರತಕ್ಕಂತಹ 5 ವಸ್ತುಗಳಿಂದ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ. ಅದು ಹೇಗಂತ ಕೇಳಿದರೆ ಪೃಥಿವಿ, ಅಪು, ತೇಜೋ, ವಾಯು, ಆಕಾಶ ಅಂತ ಹೇಳಿ. ಪೃಥಿವಿ ಅಂತ ಹೇಳಿದರೆ ಮಣ್ಣು. ಆ ಮಣ್ಣಿನಿಂದ ಭಗವಂತನನ್ನು ನಾವು ಆರಾಧನೆ ಮಾಡಲಿಕ್ಕಾಗ್ತದೆ. ಒಂದು ನೇರವಾಗಿ ಭೂಮಿ ತಾಯಿಯನ್ನೇ ಆರಾಧನೆ ಮಾಡಲಿಕ್ಕಾಗ್ತದೆ. ಇಲ್ಲಾದರೆ ವಿಶೇಷವಾದಂತಹ ಸಂದರ್ಭಗಳು, ವಿನಾಯಕ ಚತುರ್ಥಿ ಅಥವಾ ಶಾರದೋತ್ಸವ ಇತ್ಯಾದಿಗಳಲ್ಲಿ ಮಣ್ಣಿನಿಂದ ಮಾಡಿದಂತಹ ಪ್ರತಿಮೆಗಳನ್ನಿಟ್ಟು ಅದರಲ್ಲಿ ಭಗವಂತನನ್ನು ಚಿಂತನೆ ಮಾಡಿಕೊಂಡು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ಅಪು ಅಂತ ಹೇಳಿದರೆ ನೀರು. ನೀರಿನಲ್ಲಿ ಕೂಡ ನಾವು ಗಂಗೆ ಅಥವಾ ಯಮುನೆ ಇತ್ಯಾದಿ ತೀರ್ಥದೇವತೆಗಳನ್ನು ಸ್ಮರಣೆ ಮಾಡಿ ಆರಾಧನೆ ಮಾಡಲಿಕ್ಕಾಗ್ತದೆ. ಅಥವಾ ಒಂದು ಕಲಶದ ಒಳಗೆ ನೀರನ್ನು ತುಂಬಿಸಿಟ್ಟು ಅದರಲ್ಲಿ ಭಗವಂತನನ್ನು ಪೂಜೆ ಮಾಡಲಿಕ್ಕಾಗ್ತದೆ. ತೇಜಸ್ಸು ಅಂತ ಹೇಳಿದರೆ ಬೆಳಕು ಅಂತ ಹೇಳಿ, ಸೂರ್ಯನಿಂದ ಬರತಕ್ಕಂತಹ ಬೆಳಕು. ಅಥವಾ ಅಗ್ನಿಯಲ್ಲಿ ಕೂಡ ಭಗವಂತನನ್ನು ಆರಾಧನೆ ಮಾಡಲಿಕ್ಕಾಗ್ತದೆ.
ವಾಯು ಅಂದರೆ ಗಾಳಿಯಲ್ಲಿ ಕೂಡ ಭಗವಂತನನ್ನು ಆರಾಧನೆ ಮಾಡಲಿಕ್ಕಾಗ್ತದೆ. ಅದೇ ರೀತಿಯಾಗಿ ಆಕಾಶ ಅಂತ ಹೇಳಿದರೆ ಈ ಅವಕಾಶಗಳು, ಅಂದರೆ ಅವಕಾಶದಲ್ಲಿ ಹೇಗೆ ಆರಾಧನೆ ಅಂತ ಕೇಳಿದರೆ, ಅವಕಾಶ ಅಂತ ಹೇಳಿದರೆ ನಮ್ಮ ಸುತ್ತಲಿರತಕ್ಕಂತಹ ಜಾಗಕ್ಕೆ ನಾವು ಅವಕಾಶ ಅಂತ ಹೇಳ್ಬೋದು. ಎಷ್ಟು ಜಾಗ ಉಂಟು ಅಷ್ಟು ಅವಕಾಶ ಅಂತ ಹೇಳಿ. ಈ ಎಲ್ಲ ಜಾಗದಲ್ಲಿ ನಾವು ಎಲ್ಲಿ ಬೇಕಾದರೂ ಕುಳಿತುಕೊಂಡು ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಜಪಾನುಷ್ಠಾನಾದಿಗಳಿಂದ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ತುಂಬ ಜನರು ಇಷ್ಟಪಡತಕ್ಕಂತಹ ಮಾಧ್ಯಮ ಅಂತ ಹೇಳಿದರೆ ಪ್ರತಿಮೆ ಅಂತ ಹೇಳಿ ಮೊದಲು ಹೇಳಿದ ಹಾಗೆ ಆಗಲಿಕ್ಕೆ ಬೀಸಣಿಗೆ ಹೇಗೆ ಕಾರಣವಾಗಿ ಬರ್ತದ, ಅದೇ ರೀತಿಯಾಗಿ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕೆ ನಮಗೆ ಕಾರಣವಾಗತಕ್ಕಂತಹ ಅಥವಾ ದೃಢೀಪಡಿಸಿಕೊಳ್ಳಲಿಕ್ಕೆ ಬೇಕಾದಂಥ ಅಂಶ ಅಂತ ಹೇಳಿದರೆ ಪ್ರತಿಮೆ ಅಂತಾಯಿತು. ಪ್ರತಿಮೆ ಅಂತ ಆಗಬೇಕು ಅಂತಾದರೆ ಅದರಲ್ಲಿ ಭಗವಂತನ ಲಕ್ಷಣಗಳು ಬೇಕು ಅಂತ ಹೇಳಿ. ಅಂದರೆ ನಮಗೆಲ್ಲ ಹೇಗೆ ಒಂದು ಶರೀರದ ಲಕ್ಷಣ ಅಥವಾ ಒಂದು ಮುಖ ನೋಡಿದ ಕೂಡಲೇ ಇಂತಹ ವ್ಯಕ್ತಿ ಅಂತ ಹೇಳಿ ನಾವು ಗುರುತು ಮಾಡಲಿಕ್ಕೆ ಏನೊಂದು ಮುಖಲಕ್ಷಣ ಉಂಟ, ಅದೇ ರೀತಿ ಭಗವಂತನಲ್ಲಿಯೂ ಕೂಡ ವಿಶೇಷವಾದಂತಹ ಲಕ್ಷಣಗಳಿರ್ತದೆ. ಆ ಲಕ್ಷಣಗಳನ್ನಿಟ್ಟುಕೊಂಡು ಭಗವಂತನ ಚಿಂತನೆ ಮಾಡಿ ಆರಾಧನೆ ಮಾಡಲಿಕ್ಕಾಗ್ತದೆ ಅಂತ ಹೇಳಿ ಶಾಸ್ತ್ರ ನಿಯಮ. ಈಗ ನಾವು ಕೋಟವನ್ನು ತಲುಪಿದ್ದೇವೆ, ಕುಂದಾಪುರದ ಕೋಟವನ್ನು ತಲುಪಿದ್ದೇವೆ. ಕೋಟದ ಹಲ್ತೂರು ಮೇಲ್ಮನೆ, ಇಲ್ಲಿಯ ಕೋಟದ ಸಮೀಪದಲ್ಲಿ ಕೋಟದ ಮುಖ್ಯ ರಸ್ತೆಯಲ್ಲಿ ನಾವು ಸಾಗ್ತಾ ಇದ್ದೇವೆ. ಕೋಟದ ಮುಖ್ಯ ರಸ್ತೆಯಲ್ಲಿ ಇದೀಗ ಉಜಿರೆಯತ್ತ ಬ್ರಹ್ಮರಥ ಸಾಗಿ ಬರ್ತಾ ಇದೆ. ನಾವಿರುವಂತಹ ಸ್ಥಳ ಕೋಟ, ಉಡುಪಿಯ ಕೋಟದಲ್ಲಿ, ಕುಂದಾಪುರದ ಕೋಟದಲ್ಲಿ ನಾವಿದ್ದೇವೆ. ಕೋಟದ ಮುಖ್ಯ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ, ಕೋಟದ ನ್ಯಾಷನಲ್ ಹೈವೇಯಲ್ಲಿ ನಾವೀಗ ಸಾಗಿ ಬರ್ತಾ ಇದ್ದೇವೆ. ಆ ರೀತಿ ಪ್ರತಿಮೆಯಲ್ಲಿ ಆರಾಧನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ಪ್ರತಿಮೆಗಳು ನಮಗೆ ಲಭ್ಯ ಆಗ್ತದೆ. ಒಂದು ದಾರು ಪ್ರತಿಮೆ ಅಂತ ಹೇಳಿದರೆ ಮರದಿಂದ ಮಾಡಿದಂತಹ ಪ್ರತಿಮೆಗಳು. ಈ ಪ್ರತಿಮೆಗೆ ಇಂತಷ್ಟೇ ಆಯುಷ್ಯ ಅಂತ ಉಂಟು. ಇನ್ನೊಂದು ಮಣ್ಣಿನಿಂದ ಮಾಡಿದಂತಹ ಪ್ರತಿಮೆ. ಆ ಮಣ್ಣಿನಿಂದ ಮಾಡಿದಂತಹ ಪ್ರತಿಮೆಗಳಿಗೂ ಕೂಡ ಇಷ್ಟೇ ದಿವಸದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ನಿಯಮ. ಯಾಕಂದರೆ ಬೇರೇನೂ ಅಲ್ಲ, ಭಿನ್ನ ಬಂದಂತಹ ಪ್ರತಿಮೆಗಳಲ್ಲಿ ಭಗವಂತನನ್ನು ಪೂಜೆ ಮಾಡಬಾರದು ಅಂತ ಹೇಳ್ತಾರೆ. ಅಂದರೆ ಆ ಭಿನ್ನ ಬಂದಂತಹ ಪ್ರತಿಮೆಗಳಲ್ಲಿ ದೇವರನ್ನು ಆರಾಧನೆ ಮಾಡಿದರೆ ದೇವರ ಸಾನ್ನಿಧ್ಯ ಇರುವುದಿಲ್ಲ. ಅದರಿಂದಾಗಿ ನಮಗೆ ಪುಣ್ಯಕ್ಕಿಂತ ಜಾಸ್ತಿ ಪಾಪ ಸುತ್ತಿಕೊಳ್ಳಬಹುದೆಂಬತಕ್ಕಂತಹ ಭಾವನೆಯಿಂದ ಭಿನ್ನವಾದಂತಹ ಪ್ರತಿಮೆಗಳನ್ನು ಆರಾಧನೆ ಮಾಡಬಾರದು ಅಂತ ಹೇಳಿ. ನಮ್ಮಲ್ಲಿಯೂ ಕೂಡ ಹಾಗೆ ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಅಥವಾ ಕೈಕಾಲೇನಾದರೂ ಮುರಿದಿದ್ದರೆ ಅವರನ್ನು ಹೋಗಿ ನಾವು ಉಪಚಾರ ಹೇಗೆ ಮಾಡ್ತೇವೆ ಅಂತ ಕೇಳಿದರೆ ಕೇವಲ ಫಲವಸ್ತುಗಳನ್ನು ಕೊಟ್ಟು ಕ್ಷೇಮ ಸಮಾಚಾರ ವಿಚಾರ ಮಾಡ್ತೇವೆ ಅಷ್ಟೇ ಅಲ್ಲದೆ ಅವರನ್ನು ಬೇರೆ ಕೆಲಸಗಳಿಗೆ, ನಮ್ಮ ಏನಾದರೂ ಕೆಲಸ ಕಾರ್ಯಗಳಿಗೆ ಅವನನ್ನು ಅಶಕ್ತರು ಎಂಬತಕ್ಕಂತಹ ಭಾವನೆಯಿಂದ. ಅದೇ ರೀತಿಯಲ್ಲಿ ಪ್ರತಿಮೆ ಭಿನ್ನವಾಗಿದ್ದರೆ ಪೂಜೆ ಮಾಡಬಾರದು ಅಂತ ಹೇಳಿ ಶಾಸ್ತ್ರ ವಿಚಾರ ಉಂಟು. ಹಾಗಾಗಿ ಮಣ್ಣಿನ ಪ್ರತಿಮೆ ಹೇಗಂತ ಕೇಳಿದರೆ ಅದರಲ್ಲಿರುವಂತಹ ತೇವಾಂಶ, ನೀರಿನ ಅಂಶ ಒಣಗ್ತಾ ಬಂದರೆ ಅದರಲ್ಲಿ ಆ ಮಣ್ಣು ಬಿರುಕು ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ. ಪ್ರತಿಮೆಯು ಕೂಡ ಹಾಗೆ ಒಂದು ವರ್ಷವ 2 ವರ್ಷವ ಇಡುವಾಗ ಅದರಲ್ಲಿ ಕೂಡ ಹಾಗೆ ಒಡಕು ಶುರು ಆಗ್ತದೆ. ಆ ಒಡಕು ಬಂದರೆ ಮತ್ತೆ ಅದರಲ್ಲಿ ಪ್ರತಿಮೆಯಲ್ಲಿ ದೇವರನ್ನು, ಭಗವಂತನನ್ನು ಪೂಜೆ ಮಾಡಬಾರದು ಅಂತ ಹೇಳಿ. ನಮ್ಮಲ್ಲಿ ಇತ್ತೀಚೆಗೆಲ್ಲ ಏನಾಗಿದೆ ಅಂತ ಕೇಳಿದರೆ ಕೆಲವೆಲ್ಲ ದೈವದೇವರ ಪ್ರತಿಮೆಗಳು ಭಿನ್ನ ಬಂದಿದ್ದರೆ ಅಥವಾ ಅದರ ರೂಪ ಎಲ್ಲ ಮಾಸಿ ಹೋಗಿದ್ದರೆ, ಅಂದರೆ ಕಣ್ಣು ಮೂಗು ಎಲ್ಲ ಕಾಣದೇ ಇದ್ದರೆ ಅದನ್ನೆಲ್ಲ ಜಲ ವಿಸರ್ಜನೆ ಮಾಡಿ ಹೊಸ ಪ್ರತಿಮೆಗಳಲ್ಲಿ ಇಡ್ತಾರೆ. ಅದು ಕೆಲವೊಮ್ಮೆ ಕ್ಷೇತ್ರಗಳಲ್ಲಿ ಮಾಡ್ತಾರೆ, ನೇತ್ರಾವತಿ ನದಿಯಲ್ಲಿ, ಕುಮಾರಧಾರ ನದಿಯಲ್ಲಿ ಇತ್ಯಾದಿಗಳಲ್ಲಿ ಮಾಡ್ತಾರೆ. ಆದರೆ ಅಲ್ಲಿ ಕೆಲವೊಮ್ಮೆ ಯಾರಾದರೂ ಭಕ್ತಾದಿಗಳು ಹೋಗಿ ಮುಳುಗಿ ಹೇಳುವಾಗ ಆ ಪ್ರತಿಮೆ ಸಿಕ್ಕಿದರೆ ನಮಗೇನೋ ಒಂದು ವರ ಸಿಕ್ಕಿತು ಅಂತ ಹೇಳಿ ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾರೆ. ಹಾಗೆ ಮಾಡಬಾರ್ದು. ಜಲ ವಿಸರ್ಜನೆ ಮಾಡಿದಂತಹ ಪ್ರತಿಮೆಗಳೇನುಂಟು ಅದನ್ನು ಅದರಲ್ಲೇ ಬಿಟ್ಟು ಬಿಡಬೇಕು. ಅಥವಾ ಇನ್ನೂ ಮುಂದೆ ಹೋಗಿ ಕೆಲವರು ಆ ಪ್ರತಿಮೆಯನ್ನು ತಂದು ಇದನ್ನು ಯಾರೋ ತಂದು ಬಿಸಾಡಿದ್ದಾರೆ, ಆರಾಧನೆ ಮಾಡಲಿಲ್ಲ, ಕಷ್ಟ ಆಗ್ತದೆ, ಹಾಗೆ ಹೀಗೆ ಅಂತೇಳಿ ಅದರ ಮೇಲೆ ಇಲ್ಲದ ಕಥೆಗಳನ್ನೆಲ್ಲ ಕಟ್ಟಿ ಸಮಾಜದಲ್ಲಿ ಒಂದು ಒಡಕು ಮೂಡಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾರೆ. ಅದೂ ಕೂಡ ಮಾಡಬಾರದು ಅಂತ ಹೇಳಿ ನಿಯಮ. ಹಾಗಾಗಿ ಪ್ರತಿಮೆಗಳ ವಿಷಯ ಯಾಕೆ ಬಂತು ಅಂತ ಕೇಳಿದರೆ
ಬಿಂಬೋಸಿ ಪ್ರತಿಬಿಂಬೋಸ್ಮಿ ತಭಯದ್ಯಪಿ ಚಾಂತರಂ ಅಂತ ಹೇಳಿ ಭಗವಂತನಿಗೂ ನಮಗೂ ಬಿಂಬ ಪ್ರತಿಬಿಂಬ ಭೇದ ಉಂಟು ಅಂತ ಹೇಳಿ ನಿಯಮ. ಆ ಬಿಂಬದಲ್ಲಿ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ಉತ್ಕೃಷ್ಟವಾದಂತಹ ವ್ಯವಸ್ಥೆ ಅಂತ ಹೇಳಿದರೆ ಶಿಲಾಮಯವಾದಂತಹ ಪ್ರತಿಮೆ ಅಂತ ಹೇಳಿ. ಆ ಶಿಲಾಮಯವಾದಂತಹ ಪ್ರತಿಮೆಯಲ್ಲಿ ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಆಯುಧ ವಿನ್ಯಾಸಗಳು ಅಥವಾ ವಸ್ತ್ರ ವಿನ್ಯಾಸಗಳು, ಆಭರಣ ವಿನ್ಯಾಸಗಳು, ಮುಖಚಹರೆಗಳು ಎಲ್ಲ ಬದಲಾಗ್ತಾ ಹೋಗ್ತದೆ. ವಿಷ್ಣು ದೇವರಿಗೆ ಶಂಖಚಕ್ರ ಗದಾ ಪದ್ಮಾದಿಗಳಿದ್ದರೆ, ಗಣಪತಿ ದೇವರಿಗೆ ಪಾಶ ಅಂಕುಶಾದಿಗಳಿರ್ತದೆ. ಈಶ್ವರ ದೇವರನ್ನು ಲಿಂಗ ಸ್ವರೂಪದಲ್ಲಿ ಆರಾಧನೆ ಮಾಡ್ತೇವೆ. ದುರ್ಗೆಯ ಹಸ್ತದಲ್ಲಿ ತ್ರಿಶೂಲ ಅಥವಾ ಅಭಯವರದ ಇತ್ಯಾದಿಗಳಿರ್ತದೆ. ಈ ರೀತಿಯಾಗಿ ಬಿಂಬಗಳಲ್ಲಿ ದೇವರನ್ನು ಪೂಜೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ. ಸರಿ, ಬಿಂಬಗಳಲ್ಲಿ ಪೂಜಾದಿಗಳು ಹೇಗೆ ಅಂತ ಕೇಳಿದರೆ, ಆ ಬಿಂಬದಲ್ಲಿ ತಂತ್ರಿವರೇಣ್ಯರು ಪ್ರತಿಷ್ಠಾಪನೆ ಮಾಡಿ ಅಥವಾ ಹಿಂದೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಋಷಿಮುನಿಗಳು ಅವರು ಮಾಡಿದಂತಹ ತಪಸ್ಸಿನ ಬಲವನ್ನು, ತಪಶಕ್ತಿಯನ್ನು ಆ ಬಿಂಬದಲ್ಲಿ ತುಂಬಿಸಿ ದೇವರನ್ನು ಚೈತನ್ಯಭರಿತವಾಗಿ ಮಾಡ್ತಾರೆ. ಕಾರಣ ಏನು ಅಂತ ಕೇಳಿದರೆ, ದೀಪ ದೃಢವಾಗಿ ಉರಿತಾ ಇತ್ತು ಅಂತಾದರೆ ಅದರಿಂದ ನಮಗೆ ಬೆಳಕು ಸಿಗಲಿಕ್ಕೆ ಸಾಧ್ಯ ಅಂತ. ಆ ಬೆಳಕು ಅಂತ ಹೇಳಿದರೆ ಸತ್ಫಲ ಅಂತಾಯಿತು. ಹಾಗೆ ಭಗವಂತನನ್ನು ಆರಾಧನೆ ಮಾಡುವಾಗ ಎಷ್ಟು ಇಲ್ಲ ಅಂತ ಕೇಳಿದರೂ ನಾವೆಲ್ಲ ಭಗವಂತನಲ್ಲಿ ನಮ್ಮ ಮನೋಭೀಷ್ಟಗಳನ್ನು, ಕಷ್ಟಗಳನ್ನೆಲ್ಲ ಹೇಳ್ತಾ ಇರ್ತೇವೆ. ಅದನ್ನೆಲ್ಲ ಈಡೇರಿಸಬೇಕು ಅಂತಾದರೆ ಆ ಬಿಂಬದಲ್ಲಿ ಒಂದು ಶಕ್ತಿ ಬೇಕು. ದೇವರಿಗೆ ಶಕ್ತಿ ಇಲ್ಲ ಅಂತಲ್ಲ, ದೇವರಿಗೆ ಶಕ್ತಿ ಉಂಟು, ಬಿಂಬದಲ್ಲಿ ಶಕ್ತಿ ಬೇಕು ಅಂತ. ಆ ಬಿಂಬದಲ್ಲಿ ಶಕ್ತಿ ಹೇಗೆ ಬರುವುದು ಅಂತ ಕೇಳಿದರೆ 5 ವಿಧವಾದಂತಹ ಅಂಶಗಳನ್ನು ಹೇಳ್ತಾರೆ. ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇ ಅನ್ನದಾನೇ ಚ ಸಾನ್ನಿಧ್ಯ ವೃದ್ಧಿಸ್ತು ಪಂಚಧ ಅಂತ. ಆಚಾರ್ಯ ತಪಸ, ಅಲ್ಲಿ ಯಾರು ನಿತ್ಯ ಪೂಜೆ ಮಾಡ್ತಿರ್ತಾರ ಆ ಪೂಜೆ ಮಾಡತಕ್ಕಂತಹ ವ್ಯಕ್ತಿಗಳು ಎಷ್ಟೆಲ್ಲ ಜಪಾನುಷ್ಠಾನ ಮಾಡ್ತಾರೆ, ಎಷ್ಟು ಸಾಧನೆ ಮಾಡ್ತಾರೆ ಅಥವಾ ವೇದ ಪಾರಾಯಣಾದಿಗಳನ್ನು ಮಾಡ್ತಾರೋ ಅದೆಲ್ಲ ಭಗವಂತನ ಸಾನ್ನಿಧ್ಯಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆಮ್ನಾಯ ಜಪೇನ ಅಂತ ಹೇಳಿದರು. ಅಂದರೆ ವೇದಮಂತ್ರಗಳ ಪಾರಾಯಣ, ಭಗವಂತನ ಸ್ತುತಿ ಮಾಡತಕ್ಕಂತಹ 4 ವೇದಗಳು. ಅಂದರೆ ಮುಖ್ಯವಾಗಿ ಭಗವಂತ ಇದ್ದ ಕಾಲದಲ್ಲೇ ಅನಾದಿ ನಿಧನ ಅಂತ ಹೇಳಿ ಭಗವಂತನಿಗೆ ಹೆಸರು. ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದೇ ರೀತಿಯಾಗಿ ನಮ್ಮ ಹಿಂದೂ ಧರ್ಮದ ದೊಡ್ಡ ಸಂಕೇತ ಅಂತ ಹೇಳಿದರೆ ಓಂಕಾರ. ಆ ಓಂಕಾರ ಕೂಡ ಹಾಗೆ, ಭಗವಂತ ಎಲ್ಲಿಂದ ಇದ್ದಾನೋ ಅಲ್ಲಿಂದ ಓಂಕಾರ ಕೂಡ ಉಂಟು, ಅದರೊಟ್ಟಿಗೆ ವೇದವೂ ಕೂಡ ಉಂಟು ಅಂತ ಹೇಳಿ ಶಾಸ್ತ್ರ ತಿಳಿಸ್ತದೆ. ಆ ಓಂಕಾರಕ್ಕೆ 3 ಅಕ್ಷರಗಳು ಸೇರಿ ಓಂಕಾರ ಆಗ್ತದೆ ಅಂತ ಹೇಳಿ, ಅಕಾರ, ಉಕಾರ, ಮಕಾರ ಅಂತ ಹೇಳಿ. ಆ ಓಂಕಾರದ 3 ಅಕ್ಷರಗಳಿಂದ ಮುಂದೆ ಹುಟ್ಟಿ ಬಂದಂತಹ ವ್ಯಾಹೃತಿ ಅಂತ, ಭೂಹು, ಭುವಃ, ಸ್ವಹ ಎಂಬತಕ್ಕಂತಹ 3 ವ್ಯಾಹೃತಿ. ಆ ವ್ಯಾಹೃತಿಯಿಂದ ಬಂದಂತಹ ಗಾಯತ್ರಿ ಮಂತ್ರ, 3 ಪಾದಗಳುಳ್ಳಂತಹ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರ ಉಪಾಸನೆ ಹೇಗೆ ಅಂತ ಕೇಳಿದರೆ, ಅದು ಬೇರೆ ಯಾರೂ ಉಪದೇಶ ಮಾಡಲಿಕ್ಕಿಲ್ಲ, ತಂದೆಯಿಂದನೇ ಮಗನಿಗೆ ಉಪದೇಶ ಆಗಬೇಕು, ಅವರ ತಂದೆಗೆ ಉಪದೇಶ ಮಾಡಿರಬೇಕು, ಹೀಗೆ ಪಾರಂಪರ್ಯವಾಗಿ ಬಂದಿರಬೇಕು. ಅಂತಹ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಅಂತ ಹೇಳಿ, ಅದರಿಂದಾಗಿ ಆ ಗಾಯತ್ರಿ ಮಂತ್ರದ ಉಪಾಸನೆ ಧಿಯೋ ಯೋನ ಪ್ರಚೋದಯಾತ್ ಅಂತ, ನಮ್ಮ ಬುದ್ಧಿಗೆ ಪ್ರೇರಣೆ ಕೊಡ್ತದೆ ಅಂತ ಹೇಳಿ. ಅಂದರೆ ಬುದ್ಧಿ ಒಳ್ಳೆಯದಿದ್ದರೆ ನಾವು ಒಳ್ಳೆಯದಾಗಿರ್ತೇವೆ, ಸಮಾಜ ಕೂಡ ಒಳ್ಳೆಯದಾಗಿರ್ತದೆ. ಅದರಿಂದ ಹಾಗೆ ಬುದ್ಧಿಗೆ ಪ್ರೇರಣೆ ಕೊಡತಕ್ಕಂತಹ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದ 3 ಪಾದಗಳಿಂದ ಉತ್ಪತ್ತಿಯಾದಂತಹ 3 ವರ್ಗಗಳುಳ್ಳಂತಹ ಪುರುಷ ಸೂಕ್ತ. ಆ ಪುರುಷ ಸೂಕ್ತದಿಂದ ಉತ್ಪತ್ತಿಯಾದಂತಹ 3 ವೇದಗಳು, 4ನೇ ವೇದ ಅಥರ್ವ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಈ ವೇದಾದಿಗಳನ್ನು ಪಾರಾಯಣ ಮಾಡಿದರೆ ಅದು ಆಮ್ನಾಯ ಜಪ ಅಂತ ಆಗ್ತದೆ. ಆ ಜಪಾದಿಗಳು. ಇನ್ನು ಭಜನೆ, ತುಂಬ ಮಹತ್ವ ಕೊಡತಕ್ಕಂತಹ ವಿಚಾರ ಅಂದರೆ ಭಜನೆ.
ಕಲಿಯುಗದೊಳು ಹರಿನಾಮವ ಪಾಡಿದರೆ ಕುಲಕೋಟಿಗಳು ಉದ್ಧರಿಸುವುದು ಅಂತ ಹೇಳಿ ಶಾಸ್ತ್ರ ವಿಚಾರ. ಅದರಿಂದಾಗಿ ವೇದ ಎಷ್ಟು ಶಕ್ತಿಭರಿತವೋ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ, ಅದಕ್ಕೆ ಸಮಾನವಾದಂತಹ ಇನ್ನೊಂದು ವಿಧಾನ ಅಂತಿದ್ದರೆ ಆ ವೇದದ ಸಾರವನ್ನು ಹಿಂದೆ ಪುರಂದರದಾಸರು, ಕನಕದಾಸರು ಇತ್ಯಾದಿ ದಾಸಶ್ರೇಷ್ಠರುಗಳು ಭಗವಂತನನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡು ಭಗವಂತನ ಮಹಿಮೆಯನ್ನು ಕೊಂಡಾಡಿದಂತಹ ದಾಸರ ಪದಗಳು ಭಜನೆಯಲ್ಲಿ ಅದನ್ನು ಬಳಕೆ ಮಾಡಬಹುದು ಅಂತ ಹೇಳಿ. ನಮ್ಮ ಹಿಂದೂ ಸಮಾಜ ಒಟ್ಟಾಗುವುದು ಅಂತಿದ್ದರೆ ಅದು ಈ ಭಜನೆಯಿಂದ ಅಂತ ಹೇಳಿ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳಿ. ಹಾಗಾಗಿ ಆ ಭಜನೆ ವೇದಕ್ಕೆ ಸಮಾನವಾದಂಥದ್ದು. ಅದನ್ನು ನಮ್ಮ ಮನೆಯಲ್ಲಿ ಅಥವಾ ವಿಶೇಷ ಕಾರ್ಯಕ್ರಮಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ಆಚರಿಸಿದರೆ ಅದು ಕೂಡ ಆಮ್ನಾಯ ಜಪಕ್ಕೆ ತುಲ್ಯವಾಗಿ ಭಗವಂತನ ಸಾನ್ನಿಧ್ಯಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಶಾಸ್ತ್ರ ವಿಚಾರ. ಆಮ್ನಾಯ ಜಪೇನ ನಿಯಮೇನ ಚ ಅಂತ ಇನ್ನೊಂದು ನಿಯಮ, ಇದನ್ನು ತುಂಬ ಮುಖ್ಯವಾಗಿ ಪಾಲನೆ ಮಾಡಬೇಕು. ಇದೀಗ ಕೋಟ ಕಳೆದು ಮುಂಭಾಗದಲ್ಲಿ ಸಿಗುವಂತಹ ಶಾಸ್ತಾನದ ಟೋಲ್ ಗೇಟ್ನಲ್ಲಿ ರಥ ಇದೆ. ಶಾಸ್ತಾನದ ಟೋಲ್ ಗೇಟಿನ ಮುಂಭಾಗದಲ್ಲಿ ನಾವೀಗ ಇದ್ದೇವೆ. ಶಾಸ್ತಾನದ ಟೋಲ್ ಗೇಟನ್ನು ಪಾಸ್ ಆಗ್ತಾ ಇದೆ. ಮುಂದೆ ಮಂಗಳೂರು ಮಾರ್ಗವಾಗಿ ಸಾಗಿ ತದಬಳಿಕ ಅಲ್ಲಿಂದ ಬಂಟ್ವಾಳಕ್ಕೆ ಸಾಗಿ, ಬೀಸರೋಡು ಬಂಟ್ವಾಳಕ್ಕೆ ಸಾಗಿ ಪುಂಜಾಲ್ಗಟ್ಟೆ ಮಾರ್ಗವಾಗಿ ಸಾಗಲಿಕ್ಕಿದೆ. ಬಹಳ ವಿಶೇಷವಾದಂತಹ ಈ ಒಂದು ರಥೋತ್ಸವದ ಕೈಂಕರ್ಯದಲ್ಲಿ ಅಥವಾ ಈ ಒಂದು ರಥದ ಮೆರವಣಿಗೆಯ ಕೈಂಕರ್ಯದಲ್ಲಿ ನಾವು ಭಾಗಿಯಾಗಿದ್ದೇವೆ. ಇದೀಗ ತಾವು ನೋಡ್ತಾ ಇದ್ದೀರಿ ಶಾಸ್ತಾನದ ಟೋಲ್ ಗೇಟ್ನಿಂದ ಪಾಸ್ ಆಗ್ತಿರುವಂತಹ ದೃಶ್ಯಾವಳಿ. ಬಹಳ ವಿಶೇಷವಾಗಿ ಶಾಸ್ತಾನದ ಟೋಲ್ ಗೇಟನ್ನು ಪಾಸ್ ಆಗ್ತಿರುವಂಥ ದೃಶ್ಯಾವಳಿಯನ್ನು ತಾವೀಗ ಡ್ರೋನ್ ಮೂಲಕ ನೋಡ್ತಾ ಇದ್ದೀರಿ.
ರಥ ಸಾಗಿ ಬರ್ತಾ ಇರುವಂಥದ್ದು ಶಾಸ್ತಾನದ ಟೋಲ್ ಗೇಟನ್ನು ದಾಟಿ ಮುಂದೆ ಬರ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಶಾಸ್ತಾನದ ಟೋಲ್ ಗೇಟನ್ನು ದಾಟಿ ಮುಂದೆ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಶಾಸ್ತಾನದ ಟೋಲ್ ಗೇಟನ್ನು ದಾಟಿ ರಥ ಈಗ ಮುಂದೆ ಸಾಗ್ತಾ ಇದೆ. ಮುಂದೆ ಸಾಗುತ್ತಿರುವಂತಹ ವೈಭವದ ಕ್ಷಣವನ್ನು ತಾವೀಗ ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಸುದ್ದಿ ನ್ಯೂಸ್ ಈ ಸಾಕ್ಷಿ ಆಗ್ತಾ ಇದೆ, ಜೊತೆಗೆ ನಿಮ್ಮನ್ನು ಕೂಡ ಸಾಕ್ಷಿಯನ್ನಾಗಿ ಮಾಡ್ತಾ ಇದೆ. ಬಹಳ ವಿಶೇಷವಾದಂಥ ಕ್ಷಣ, ಶಾಸ್ತಾನದ ಟೋಲ್ ಗೇಟನ್ನು ದಾಟಿ ಮುಂದೆ ಬರ್ತಾ ಇರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಸುಂದರ ಕ್ಷಣಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಶಾಸ್ತಾನದ ಟೋಲ್ ಗೇಟನ್ನು ದಾಟಿ ಮುಂದೆ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ವೈಭವಪೂರ್ಣ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಶಾಸ್ತಾನದ ಟೋಲ್ ಗೇಟನ್ನು ದಾಟಿ ರಥ ಮುಂದೆ ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಥದ ಸಾರಥಿ ದಿವಾಕರ್ ಅವರು ಬಹಳ ವೇಗವಾಗಿ ರಥವನ್ನು ಸಾಗಿಸ್ತಾ ಇದ್ದಾರೆ. ರಥದ ಸಾರಥಿ ಸಾಗುವಂತಹ ವೇಗವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಅನುಭವಿ ರಥದ ಸಾರಥಿ ದಿವಾಕರ್ ಅವರು, ನಾಗರಾಜ್ ಶೆಟ್ಟರ ತಂಡದ ದಿವಾಕರ್ ಅವರು ಸಾಗ್ತಾ ಇರುವಂತಹ ವೇಗವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಗಳನ್ನು ಕೂಡ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಅಪೂರ್ವ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಶಾಸ್ತಾನದ ಒಂದು ಟೋಲ್ ಗೇಟನ್ನು ದಾಟಿ ಮುಂದೆ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ರಥದ ಮೆರವಣಿಗೆಯಲ್ಲಿ ನಾವು ಎಲ್ಲ ಇರುವಂತಹದ್ದು. ಕುಂಬಾಶಿಯಿಂದ ಬೆಳ್ತಂಗಡಿಯ ಉಜಿರೆಯ ತನಕ ನಡೆಯುವಂತಹ ಭವ್ಯ ರಥದ ಮೆರವಣಿಗೆಯಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ಇದೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಬ್ರಹ್ಮರಥ ಸಮರ್ಪಣೆ ಆಗ್ತಾ ಇದೆ ಮಾರ್ಚ್ 8ನೇ ತಾರೀಕಿಗೆ. ಉಜಿರೆಯ ಜನಾರ್ದನ ಸ್ವಾಮಿ ಮತ್ತು ಮಂಜುಳೇಶ ದೇವರು ವಿರಾಜಮಾನರಾಗುವಂತಹ ಬ್ರಹ್ಮರಥ ಸಮರ್ಪಣೆಯಾಗ್ತಾ ಇದೆ ಮಾರ್ಚ್ 8ನೇ ತಾರೀಕಿಗೆ. ಆ ಬ್ರಹ್ಮರಥದ ಮೆರವಣಿಗೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವೈಭವಪೂರ್ಣವಾಗಿ ಈ ರಥದ ಮೆರವಣಿಗೆಯ ಕಾರ್ಯ ನಡೀತಾ ಇರುವಂಥದ್ದು. ಆ ಎಲ್ಲ ಕ್ಷಣಗಳನ್ನು ನಾವು ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ. ಆ ಎಲ್ಲ ಅಪೂರ್ವ ಕ್ಷಣಗಳನ್ನು ನಾವು ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ. ಇದೀಗ ಆ ಎಲ್ಲ ಕ್ಷಣಗಳಿಗಾಗಿ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗಾಗಿ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳಿಗಾಗಿ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೀರಿ. ಅದ್ರ ಜೊತೆಗೆ ಈ ರಥೋತ್ಸವ ರಥದ ಬಗ್ಗೆ ವಿಶೇಷತೆಯನ್ನು ನಮ್ಮ ಶಿವಪ್ರಸಾದ್ ಅವರು ವಿವರಿಸ್ತಾ ಹೋಗ್ತಾರೆ. ಸರ್, ಬ್ರಹ್ಮ ರಥದ ಬಗ್ಗೆ ಏನು ಹೇಳ್ತೀರಿ? ಬ್ರಹ್ಮರಥ ಅಂತ ಹೇಳಿದರೆ ದೇವರ ಉತ್ಸವಕ್ಕೆ ಉಪಯೋಗ ಮಾಡತಕ್ಕಂತಹ ಒಂದು ದೇವರ ವಾಹನ ಅಂತ ಹೇಳ್ಬೋದು. ನಾನು ಮೊದಲಿನ ವಿಷಯ ಮಾತಾಡ್ತಿದ್ದೆ, ನಿಮ್ಮ ಪ್ರಶ್ನೆ ಕೂಡ ಅದಕ್ಕೆ ಸಾಮೀಪ್ಯದಲ್ಲೇ ಇದೆ. ಆ ದೇವರ ಉತ್ಸವೇ ಅನ್ನದಾನೇನ ಚ ಅಂತ ಇನ್ನೊಂದು ನಿಯಮ ಅಂತ ಹೇಳಿದ್ದೇನೆ, ಅದರ ಬಗ್ಗೆ ಮುಂದೆ ವಿವರಿಸ್ತೇನೆ. ಉತ್ಸವೇ ಅನ್ನದಾನೇನ ಚ ಅಂತ ಹೇಳಿ 2 ನಿಯಮಗಳಿಂದ ಭಗವಂತನ ಸನ್ನಿಧಾನ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ. ಉತ್ಸವ ಅಂತ ಹೇಳಿದರೆ ಈ ಭಗವಂತನಿಗೆ ನಾವು ದೇವರ ಗರ್ಭಗುಡಿಯಲ್ಲಿ ನಿತ್ಯ ಅನೇಕ ವಿಧವಾದಂತಹ ಪೂಜೆಗಳನ್ನೆಲ್ಲ ಮಾಡ್ತೇವೆ. ಅದರಲ್ಲಿ ಷೋಡಶೋಪಚಾರ ಪೂಜೆ, ರಾಜೋಪಚಾರ ಪೂಜೆ ಅಥವಾ ಕಲ್ಪೋಕ್ತ ಪೂಜೆ ಇತ್ಯಾದಿಗಳೆಲ್ಲ ಉಂಟು. ಅದರಲ್ಲಿ ರಾಜೋಪಚಾರ ಪೂಜೆಗಳಲ್ಲಿ ನೃತ್ಯ, ಗೀತ, ವಾದ್ಯ, ಚಾಮರ, ವ್ಯಜನ ಇತ್ಯಾದಿಗಳನ್ನೆಲ್ಲ ದೇವರ ಮುಂದೆ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಅಂದರೆ ದೇವರೆದರಲ್ಲಿ ನಿತ್ಯ
ಪೂಜೆ ಆದ ಕೂಡಲೇ ನೃತ್ಯ ಮಾಡಬೇಕು. ಆಮೇಲೆ ಚಾಮರವನ್ನು ಬೀಸಬೇಕು, ಧ್ವಜವನ್ನು ಪತಾಕೆಗಳನ್ನು ತೋರಿಸಬೇಕು. ಅದೇ ರೀತಿಯಾಗಿ ವಾದ್ಯಘೋಷಗಳನ್ನೆಲ್ಲ ಮೊಳಗಿಸಬೇಕು, ಪಂಚವಾದ್ಯಗಳನ್ನೆಲ್ಲ ಮೊಳಗಿಸಬೇಕು ಅಂತ ಹೇಳಿ ನಿಯಮ ಇರುವಂಥದ್ದು. ಆದರೆ ಇದನ್ನೆಲ್ಲ ನಿತ್ಯದಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ದೇವರ ಸ್ಥಾನದಲ್ಲಿ ವಾದ್ಯಗಳನ್ನೆಲ್ಲ ಮಾಡಲಿಕ್ಕಾಗ್ತದೆ, ವಾದ್ಯಗಳು ನಿತ್ಯ ಇರ್ತದೆ, ಆ ವಾದ್ಯಗಳನ್ನೆಲ್ಲ ಉಪಯೋಗ ಮಾಡಲಿಕ್ಕಾಗ್ತದೆ. ಅದೇ ರೀತಿಯಾಗಿ ಇನ್ನಿತರ ಯಾವುದೇ ರಾಜೋಪಚಾರ ಪೂಜೆಗಳನ್ನು ನಿತ್ಯದಲ್ಲಿ ಮಾಡಲಿಕ್ಕಾಗುವುದಿಲ್ಲ. ಅಥವಾ ಈ ಭಗವಂತನ ಎಲ್ಲ ವೈಭವವನ್ನು ಎಲ್ಲ ಭಕ್ತರಿಗೂ ಆಸ್ವಾದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೇಗೆಂದರೆ ದೇವಸ್ಥಾನ ಬೆಳಗ್ಗೆ ಒಂದು 6 ಗಂಟೆಗೆ ಬಾಗಿಲು ತೆರೆದರೆ ಸಂಜೆ ಒಂದು 8 ಗಂಟೆವರೆಗೆ ಬಾಗಿಲು ತೆರೆದಿರ್ತದೆ. ಆ ಹೊತ್ತಿನಲ್ಲಿ ನಾವು ಹೋಗುವಾಗ ಏನು ಪೂಜೆ ಆಗ್ತಿರ್ತದೆ ಅದನ್ನು ಮಾತ್ರ ನಾವು ಅನುಭವಿಸ್ಬೋದು, ನೋಡ್ಬೋದು. ಅಭಿಷೇಕವೋ, ಆರತಿಯೋ, ಪೂಜೆಯೋ, ರಂಗಪೂಜೆಯೋ ಯಾವುದು ಬೇಕೋ ಅದನ್ನು ನೋಡಲಿಕ್ಕಾಗ್ತದೆ. ಆದರೆ ಈ ರಾಜೋಪಚಾರ ಪೂಜಾದಿಗಳಿಂದ ಭಗವಂತನ ವೈಭವವನ್ನು ನೋಡಬೇಕು ಅಂತಾದರೆ ಅದಕ್ಕೆ ನಿತ್ಯದಲ್ಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದೇವರುಗಳಿಗೆ ಉತ್ಸವದ ರೀತಿಯಲ್ಲಿ ಕೆಲವು ದಿನಗಳಲ್ಲಿ ವಿಜೃಂಭಣೆಯ ಒಂದು ಆಚರಣೆಯನ್ನು ಮಾಡತಕ್ಕಂತಹ ವ್ಯವಸ್ಥೆಯನ್ನು ಶಾಸ್ತ್ರ, ನಮ್ಮ ಹಿರಿಯರು ವ್ಯವಸ್ಥೆ ಮಾಡಿಕೊಟ್ರು. ಅದಕ್ಕೆ ಅನೇಕ ವಿಧವಾದಂತಹ ವಿಧಿ ನಿಯಮಗಳೆಲ್ಲ ನಮಗೆ ಆಗಮಶಾಸ್ತ್ರಗಳಲ್ಲಿ ತೋರಿಸಿಕೊಟ್ರು. ಅದರಲ್ಲಿ ಆ ಉತ್ಸವದಲ್ಲಿ ಮಧ್ಯದಲ್ಲಿ ಉಪಯೋಗ ಮಾಡತಕ್ಕಂತಹ ಒಂದು ದೊಡ್ಡ ವಸ್ತು ಅಂತ ಹೇಳಿದರೆ ಅದು ರಥ, ಬ್ರಹ್ಮರಥ ಅಂತ ಹೇಳಿ. ಆ ರಥದಲ್ಲಿ ಭಗವಂತನನ್ನು ಕುಳ್ಳಿರಿಸಿ ಅದರ ಮುಂದೆ ಎಲ್ಲ ವಿಧವಾದಂತಹ ರಾಜೋಪಚಾರ ಪೂಜಾದಿಗಳನ್ನು ನಾವು ಮಾಡಲಿಕ್ಕಾಗ್ತದೆ ಅಂತ ಹೇಳಿ. ಅಂದರೆ ಪತಾಕೆಗಳನ್ನು ಹಿಡ್ಕೊಂಡು ಹೋಗಲಿಕ್ಕಾಗ್ತದೆ, ವಾದ್ಯಘೋಷಗಳು, ಅನೇಕ ವಿಧವಾದಂತಹ ವಾದ್ಯಘೋಷಗಳನ್ನು ಮೊಳಗಿಸಲಿಕ್ಕಾಗ್ತದೆ, ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ನೃತ್ಯ ಸೇವಾದಿಗಳನ್ನು ಮಾಡಲಿಕ್ಕಾಗ್ತದೆ. ಹೀಗೆ ಎಲ್ಲ ವಿಧವಾದಂತಹ ರಾಜೋಪಚಾರ ಪೂಜೆಗಳು. ಇದಕ್ಕೆ ರಾಜೋಪಚಾರ ಪೂಜೆ ಅಂತ ಹೇಳಿ ಹೆಸರು ಬರಲಿಕ್ಕೆ ಕಾರಣ ಏನಂತ ಕೇಳಿದರೆ, ಹಿಂದಿನ ಕಾಲದಲ್ಲಿ ರಾಜ ದರ್ಬಾರು ಅಂತ ಹೇಳಿ, ಈಗಲೂ ಎಲ್ಲ ನವರಾತ್ರಿಯ ಸಂದರ್ಭಗಳಲ್ಲಿ ಮೈಸೂರಿನಲ್ಲಿ ನಡೆಯುತ್ತದೆ. ಅಂತಹ ರಾಜೋಪಚಾರ ಪೂಜೆಗಳೆಲ್ಲ ರಾಜ ತನ್ನ ದರ್ಬಾರಿಗೆ ಬರುವಾಗ, ಆಸ್ಥಾನಕ್ಕೆ ಬರುವಾಗ, ಆಸ್ಥಾನಗಳಲ್ಲಿ ರಾಜನನ್ನು ಸ್ವಾಗತಿಸುವಾಗ ರಾಜನ ಮುಂದೆ ಎಲ್ಲ ಇಂತಹ ವಿಶೇಷವಾದಂಥ ವೈಭವಗಳನ್ನು ಆಚರಿಸಿಕೊಳ್ತಾರೆ. ಅದಕ್ಕೋಸ್ಕರ ಅದರ ಗುರುತು ರಾಜರಿಗೆಲ್ಲ ರಾಜ ಅಂತ ಹೇಳಿದರೆ ಭಗವಂತ. ಆ ರಾಜನಿಗೆ ರಾಜೋಪಚಾರ ಪೂಜಾದಿಗಳನ್ನೆಲ್ಲ ಅರ್ಪಿಸಲಿಕ್ಕೆ ರಾಜೋಪಚಾರ ಪೂಜೆಗಳನ್ನು ಅರ್ಪಿಸತಕ್ಕಂತಹ ಸಂದರ್ಭ ಆ ಉತ್ಸವ ಅಂತ ಹೇಳಿ ನಿಯಮ. ಅದರಿಂದಾಗಿ ರಾಜರಿಗೆ ಅರ್ಪಿಸತಕ್ಕಂತಹ ರಾಜೋಪಚಾರ ಪೂಜೆಗಳು ಅಂತ ಹೇಳಿದ್ರಿಂದ ನಮಗೆ ಅದೆಲ್ಲ ಸುಲಭವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ. ಅದರಿಂದಾಗಿ ರಾಜರಿಗೆಲ್ಲ ರಾಜ ಭಗವಂತನಿಗೆ, ಇದು ಈ ಭೂಮಂಡಲಕ್ಕೆ ರಾಜನಾದಂಥ ಭಗವಂತನಿಗೆ ಈ ಸೇವೆಯನ್ನು ಮಾಡಲಿಕ್ಕೆ ಬೇಕಾಗಿ ಉತ್ಸವವನ್ನು ಆಚರಿಸ್ತಾರೆ. ಉತ್ಸವದಲ್ಲಿ ಬ್ರಹ್ಮರಥ ಅಂತ ಹೇಳಿ, ಬ್ರಹ್ಮ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿರುವ ಹಾಗೆ 2 ಅರ್ಥ ಉಂಟು. ಒಂದು ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ ವಿಷ್ಣುದೇವರ ನಾಭಿಕಮಲದಲ್ಲಿ ಜನಿಸಿ ಬಂದವನು. ಆ ಭಗವಂತನಿಗೆ ಸಾಕ್ಷಾತ್ ಮಗ ಅಂತ ಹೇಳ್ತಾರೆ. ಆ ಬ್ರಹ್ಮರಥ ವಿಷ್ಣುದೇವರಿಗೆ ಆಗುವಾಗ ಬ್ರಹ್ಮರಥ ಅಂತ ಹೇಳಿದರೆ ತನ್ನ ಮಗನೇ ವಿಷ್ಣುವನ್ನು ಉತ್ಸವದಲ್ಲಿ ತನ್ನ ಮೇಲೆ ಕುಳ್ಳಿರಿಸಿಕೊಂಡು ವೈಭವೋಪೇತವಾಗಿ ಭಕ್ತಜನರ ಸಾಗರದ ಮಧ್ಯದಲ್ಲಿ ಸಾಗತಕ್ಕಂತಹ ಒಂದು ವಿಶೇಷತೆ ಇರುವುದರಿಂದ ಅದಕ್ಕೆ ಬ್ರಹ್ಮರಥ ಅಂತ ಹೇಳ್ತಾರೆ. ಇನ್ನು ಬ್ರಹ್ಮ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಅಂತ ಹೇಳಿದರೆ ಬೃಹತ್ ಅಂತ ಹೇಳಿ, ದೊಡ್ಡದು ಅಂತ ಹೇಳಿ. ಉತ್ಸವದಲ್ಲಿ ಉಪಯೋಗ ಮಾಡತಕ್ಕಂಥ ಎಲ್ಲ ಸಾಮಗ್ರಿಗಳಿಗಿಂತ ದೊಡ್ಡದಾದಂತಹ ಒಂದು ದೇವರ ಉಪಾಧಿ ಅಂತ ಹೇಳಿದರೆ ಅದು ಬ್ರಹ್ಮರಥ ಅಂತ ಹೇಳಿ. ಆ ಬ್ರಹ್ಮರಥದಲ್ಲೂ ಅನೇಕ ವಿಧವಾದಂತಹ ಲಕ್ಷಣಗಳು ಅಥವಾ ಅದಕ್ಕೆ ಬೇಕಾದಂತಹ ಉದ್ದ, ಅಗಲ, ಎತ್ತರ, ಆಯ ಎಲ್ಲ ಬರ್ತದೆ. ಆ ಬ್ರಹ್ಮರಥವನ್ನು ವಿಶೇಷವಾಗಿ ಉತ್ಸವದ ಕೊನೆಯ ದಿವಸದಲ್ಲಿ ಭಗವಂತನನ್ನು ಕುಳ್ಳಿರಿಸಿ ರಾಜಬೀದಿಯಲ್ಲಿ ಅದನ್ನು ಭಕ್ತರೆಲ್ಲ ಎಳೆದುಕೊಂಡು ಹೋಗತಕ್ಕಂತಹ
ವಿಶೇಷತೆ ಉಂಟು ಅಂತ ಹೇಳಿ. ಮನುಷ್ಯ ಜನ್ಮ ಹೇಗೆ ಅಂತ ಕೇಳಿದರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕರ್ಮಗಳನ್ನು ಮಾಡುವಾಗ ಒಂದಷ್ಟು ಸಂಕಲ್ಪದಲ್ಲಿ ನಮ್ಮ ನಕ್ಷತ್ರ, ಗೋತ್ರ, ರಾಶಿ, ಹೆಸರು ಎಲ್ಲ ಹೇಳಿ ನಮಗೆ ಅದು ಸಿದ್ಧಿ ಆಗಬೇಕು, ಇದು ಸಿದ್ಧಿ ಆಗಬೇಕು ಅಂತೇಳಿ ಎಲ್ಲ ಸಂಕಲ್ಪಗಳನ್ನು ಮಾಡ್ತೇವೆ. ಅದೆಲ್ಲ ಏನು ಅಂತ ಕೇಳಿದರೆ ದೇವರೇ ನಮಗೆ ಅದು ಕೊಡು, ಇದು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗೆ. ಹಾಗಾದರೆ ಭಗವಂತನಲ್ಲಿ ಕೇಳಬೇಕಾದದ್ದು ಯಾವುದು ಅಂತ ಕೇಳಿದರೆ ಮೋಕ್ಷ ಅಂತ ಹೇಳಿ. ಈ ಮೋಕ್ಷ ಅಂತ ಹೇಳಿದರೆ ಭಗವಂತನ ಸಾಕ್ಷಾತ್ಕಾರ. ಆ ಮೋಕ್ಷವನ್ನು ಪಡಿಬೇಕಾದರೆ ಅನೇಕ ವಿಧವಾದಂತಹ ಸತ್ಕಾರ್ಯಗಳು, ಪುಣ್ಯ ಕೆಲಸಗಳನ್ನೆಲ್ಲ ಮಾಡಿದರೆ ಮಾತ್ರ ಜೀವನದ ಅಂತ್ಯದಲ್ಲಿ ಭಗವಂತನ ಅನುಗ್ರಹದಿಂದ ಮೋಕ್ಷ ಪದವಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತಾಯಿತು. ಹಾಗಾದರೆ ಆ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಅನೇಕ ವಿಧವಾದಂತಹ ಮಾರ್ಗಗಳುಂಟು. ಯಜ್ಞಯಾಗಾದಿಗಳು, ಕ್ಷೇತ್ರಯಾತ್ರೆಗಳು, ಪಿತೃದೇವತೆಗಳಿಗೆ ಪಿಂಡ ಪ್ರದಾನಾದಿಗಳು, ಅಥವಾ ಇನ್ನಿತರ ಧರ್ಮ ಕಾರ್ಯಗಳಿಂದೆಲ್ಲ ನಮಗೆ ಪುಣ್ಯಾಂಶ ಬಂದರೆ ಆ ಪುಣ್ಯಾಂಶದಿಂದ ಭಗವಂತನ ಅಪರೋಕ್ಷ ಜ್ಞಾನ ಸಿದ್ಧಿ ಆದರೆ ತನ್ಮುಖೇನ ನಮಗೆ ಭಗವಂತ ಮೋಕ್ಷವನ್ನು ಅನುಗ್ರಹಿಸ್ತಾನೆ ಅಂತೇಳಿ. ಹಾಗಾದರೆ ಆ ಮೋಕ್ಷವನ್ನು ಪಡ್ಕೊಂಡ್ರೆ ಏನು ಲಾಭ ಅಂತ ಕೇಳಿದರೆ ಪುನಃ ಜನ್ಮ ಇಲ್ಲ ಅಂತ ಹೇಳಿ, ಪುನರ್ಜನ್ಮನ ವಿದ್ಯತೆ ಅಂತ. ಪುನಃ ನಮಗೆ ಜನ್ಮ ಬರುವುದಿಲ್ಲ. ಸರಿ, ನಮಗೆ ಜನ್ಮ ಬಂದ್ರೇನು ಅಂತ ಕೇಳಿದರೆ ಜನ್ಮ ಬರಬಾರ್ದು. ಈ ಜನ್ಮದಲ್ಲಿ ನಾವು ಹುಟ್ಟಿ ಬಂದರೆ ನಮಗೆ ನಿತ್ಯ ಕಷ್ಟ ಅಂತ ಹೇಳಿಯೇ ಲೆಕ್ಕ. ಸಂಸಾರೇ ಕ್ಷಯಸಾಗರೇ ಪ್ರಕೃತಿದೋ ಗಾಧೆ ಸದಾ ದುಸ್ತರೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಎಲ್ಲ ಹೇಳ್ಬೋದು ನಮಗೆ, ಅದುಂಟು ಇದುಂಟು ಸಂಪತ್ತುಂಟು, ಏನಿದ್ರೂ ನಾಳೆ ಬೆಳಗ್ಗೆ ಎದ್ದಾಗ ಒಂದು ಕಷ್ಟ ಉಂಟು ಅಂತ ಹೇಳಿ ನಮಗೆ ಗೊತ್ತಿರ್ತದೆ. ಅಥವಾ ನಾಳೆದಾದರೂ ಬರ್ತದೆ, ಮುಂದೆ ಆದರೂ ಬರ್ತದೆ. ಅಂತಹ ಜೀವನ ಬೇಡ. ಸುಖ ಪಡತಕ್ಕಂತಹ ಜೀವನ ಅಂತ ಹೇಳಿದರೆ ಮೋಕ್ಷ. ಅದು ಭಗವಂತನ ಸಾಕ್ಷಾತ್ಕಾರ ಆದರೆ ಮಾತ್ರ ಸಾಧ್ಯ ಅಂತ ಹೇಳಿ ಇರ್ತದೆ. ಅದರಿಂದಾಗಿ ಜನ್ಮ ಬರಬಾರದು ಅಂತ ಹೇಳಿ. ಜನ್ಮ ಬರಬಾರದು ಅಂತಾದರೆ ಭಗವಂತನ ರಥೋತ್ಸವವನ್ನು ನೋಡಬೇಕಂತೆ. ಬ್ರಹ್ಮರಥದಲ್ಲಿ ಕುಳಿತಂತಹ ಭಗವಂತನನ್ನು ಕಂಡ್ರೆ ನಮಗೆ ಮುಂದೆ ಜನ್ಮ ಬರುವುದಿಲ್ಲ, ಮೋಕ್ಷ ಸಾಧನೆ ಆಗ್ತದೆ ಅಂತ ಹೇಳಿ ಶಾಸ್ತ್ರ ತಿಳಿಸಿಕೊಟ್ಟಿತು. ಹಾಗೆ ಡೋಲಾಯಮಾನಂ ಗೋವಿಂದಂ ಅಂದರೆ ತೊಟ್ಟಿಲಿನಲ್ಲಿ ಕೂತಂತಹ ಭಗವಂತ. ನಾವು ತೊಟ್ಟಿಲು ಸೇವೆಲ್ಲ ಮಾಡ್ತೇವೆ. ಆಗ ಆ ತೊಟ್ಟಿಲಿನಲ್ಲಿ ಕೂತಂತಹ ಭಗವಂತನನ್ನು ನೋಡಿದರೆ ನಮಗೆ ಪುನರ್ಜನ್ಮ ಬರುವುದಿಲ್ಲಂತೆ. ಮಂಟಪಸ್ಥಂ ಮಧುಸೂದನಂ ಅಂತ ಹೇಳಿ ಮಂಟಪದಲ್ಲಿರತಕ್ಕಂತಹ ದೇವರನ್ನು ನಾವು ವಾಲಗ ಮಂಟಪ ಅಥವಾ ವಸಂತ ಮಂಟಪದಲ್ಲಿ ದೇವರನ್ನಿಟ್ಟೆಲ್ಲ ಉತ್ಸವದಲ್ಲಿ ಪೂಜೆ ಮಾಡ್ತೇವೆ. ಅಂತಹ ಮಂಟಪದಲ್ಲಿ ಕೂತಂತಹ ದೇವರನ್ನು ನೋಡಿದರೂ ಕೂಡ ಮುಂದೆ ನಮಗೆ ಜನ್ಮ ಬರುವುದಿಲ್ಲಂತೆ. ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿ. ಆ ಬ್ರಹ್ಮರಥದಲ್ಲಿರತಕ್ಕಂತಹ ಭಗವಂತನನ್ನು ನೋಡಿದರೆ ಪುನರ್ಜನ್ಮ ನಮಗೆ ಸಿಗುವುದಿಲ್ಲ ಅಂತ ಹೇಳಿ. ಅಂತಹ ಪುನರ್ಜನ್ಮ ಬರದಿದ್ದರೆ ನಮಗೆ ಮೋಕ್ಷ ಆಯಿತು ಅಂತ ಲೆಕ್ಕ. ನಮ್ಮ ಜೀವನದ ಸಾಧನೆ ಆಗ್ತದೆ ಅಂತ ಹೇಳಿ ಶಾಸ್ತ್ರ ವಿಚಾರ. ಅದರಿಂದಾಗಿ ಈ ಬ್ರಹ್ಮರಥಕ್ಕೆ ತುಂಬ ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊನ್ನೆ ಶಿಲ್ಪಿಗಳೇ ವಿವರಿಸಿದಂತೆ ಅದರಲ್ಲಿ ಸಿಂಹಗಳು, ಗಜಾಕೃತಿಗಳು ಅಥವಾ ರಾಮಾಯಣದ ಕೆತ್ತನೆಗಳು, ದಶಾವತಾರದ ಕೆತ್ತನೆಗಳು, ಈ ರೀತಿಯಾಗಿ ಅನೇಕವಾದಂತಹ ವಿಶೇಷತೆಗಳನ್ನೆಲ್ಲ ಆ ರಥದಲ್ಲಿ ಕೂಡಿಸಿಟ್ಟಿದ್ದಾರೆ. ಯಾಕೆ ರಥದಲ್ಲಿ ಇತ್ಯಾದಿಗಳನ್ನೆಲ್ಲ ಕೂಡಿಸಿಡಬೇಕು ಅಂತ ಕೇಳಿದರೆ, ನಮ್ಮಲ್ಲಿ ಯಾರಾದರೂ ಒಂದು ರಾಜಕಾರಣಿಯೋ, ಮುಖ್ಯಮಂತ್ರಿಯೋ ಅಥವಾ ಪ್ರಧಾನಮಂತ್ರಿಯೋ ಬರುವುದು ಅಂತಾದರೆ ತುಂಬ ವ್ಯವಸ್ಥೆಗಳನ್ನು ಮಾಡಿಕೊಳ್ತೇವೆ. ತುಂಬ ವ್ಯವಸ್ಥೆಗಳನ್ನು ಮಾಡಿಕೊಳ್ತೇವೆ. ಹೇಗೆಂದರೆ ಮೊದಲಿಗೆ ಸ್ವಚ್ಛತೆಯನ್ನು ಕಾಪಾಡ್ತೇವೆ, ಭದ್ರತೆಯನ್ನು ನೋಡ್ತೇವೆ. ಆಮೇಲೆ ಅಲ್ಲಿ ವಿಶೇಷವಾದಂತಹ ವಸ್ತುಗಳಿಂದ ಅಲಂಕಾರಗಳನ್ನೆಲ್ಲ ಮಾಡ್ತೇವೆ. ಆ ಅಲಂಕಾರಗಳನ್ನೆಲ್ಲ ಮಾಡಿ ಅಂದರೆ ಆ ಬರತಕ್ಕಂತಹ ಅತಿಥಿಗೆ ಯಾವುದೆಲ್ಲ ಪ್ರೀತಿಪ್ರದಾಯಕವಾಗಿರ್ತದೋ ಅದನ್ನೆಲ್ಲ ನಾವು ಅಲಂಕಾರಗಳನ್ನು ಮಾಡಿ ಆ ವ್ಯಕ್ತಿಯನ್ನು ಆ ಸಭೆಗೆ ನಾವು ಕರ್ಕೊಂಡು ಬರ್ತೇವೆ. ಹೇಗೆಯೋ ಹಾಗೆಯೇ ಭಗವಂತನನ್ನು ಕುತೂಹಲಿಸಬೇಕು ಅಂತಾದರೆ ಮೊದಲಿಗೆ ಆ ರಥದಲ್ಲಿ ಮರದ ವಿನ್ಯಾಸಗಳು, ಮರ ಅದರಲ್ಲೂ ಮರದಲ್ಲಿಯೂ ಕೂಡ ರಾಜಸ, ತಾಮಸ, ಸಾತ್ವಿಕ ಮರಗಳೆಲ್ಲ ಉಂಟು. ಆ ರೀತಿ ಮರವನ್ನು ಆಯ್ಕೆ ಮಾಡುವಾಗಲೂ ಕೂಡ ಸಾತ್ವಿಕ ಮರವನ್ನೇ ಆಯ್ಕೆ ಮಾಡಬೇಕು ಅಂತ. ಆ ಸಾತ್ವಿಕ ಮರದಿಂದ ಭಗವಂತನ ಪೀಠಗಳು, ಭಗವಂತನ ಮಂಟಪಗಳು ಅಥವಾ ನಮ್ಮ ಮನೆಗಾಗುವಾಗ ಮುಖ್ಯದ್ವಾರ
ದೇವರ ಗುಡಿಯ ದ್ವಾರ ಅಥವಾ ನಮ್ಮ ತುಳುನಾಡಿನ ವಿಶೇಷವಾದಂಥ ಸಂಸ್ಕೃತಿ ಅಂತ ಹೇಳಿದರೆ ದೈವಾರಾಧನೆಯಲ್ಲಿ ಮಣೆ ಮಂಚ ಇತ್ಯಾದಿಗಳನ್ನು ಮಾಡಲಿಕ್ಕೆ ಆ ಸಾತ್ವಿಕ ಮರಗಳನ್ನೆಲ್ಲ ಉಪಯೋಗ ಮಾಡ್ಬೋದು. ಇನ್ನು ರಾಜಸ ಮರಗಳು ಅಂತ ಹೇಳಿದರೆ ಅದನ್ನು ನಮಗೆ ದುಡ್ಡಿನ ಸಂಗ್ರಹಕ್ಕಾಗಿ ಅಥವಾ ಇನ್ನಿತರ ಕೋಣೆಗಳ ವಿನ್ಯಾಸಗಳಲ್ಲೆಲ್ಲ ಉಪಯೋಗ ಮಾಡ್ಬೋದು. ತಾಮಸ ಮರಗಳಿಂದಾಗಿ ಕೆಲವು ಅಗ್ನಿ ವಿಶೇಷಗಳು ಹೋಮಾದಿಗಳನ್ನು ಬಿಟ್ಟು ಇನ್ನು ಕೆಲವು ಕಡೆ ಉಪಯೋಗ ಮಾಡತಕ್ಕಂತಹ ಅಗ್ನಿಗಳಲ್ಲಿ ಆ ತಾಮಸ ಮರಗಳನ್ನೆಲ್ಲ ಉಪಯೋಗ ಮಾಡ್ಬೋದು ಅಂತೇಳಿ. ಹಾಗಾಗಿ ಇಲ್ಲಿ ಶಿಲ್ಪಿಗಳು ಉತ್ತಮವಾದಂತಹ ಸಾತ್ವಿಕ ಮರವನ್ನೇ ಉಪಯೋಗ ಮಾಡಿ ಬ್ರಹ್ಮರಥವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಅನೇಕ ಚಿತ್ರಣಗಳು ಹೇಗಂತ ಕೇಳಿದರೆ, ನಾವೊಂದು ಪೀಠ ಪೂಜೆಯನ್ನು ಮಾಡ್ತೇವೆ. ಭಗವಂತನ ಕೂತುಕೊಳ್ಳಬೇಕಾದಂತಹ ಪೀಠಕ್ಕೆ ಪೀಠ ಪೂಜೆ ಅಂತ ಹೇಳಿ ಮಾಡ್ತೇವೆ. ಪೀಠದಲ್ಲಿ ಎಲ್ಲ ಆಯಾಯ ದೇವತೆಗಳನ್ನು ಪೀಠದಲ್ಲಿ ಕುಳ್ಳಿರಿಸಿ ತದನಂತರದಲ್ಲಿ ಭಗವಂತನನ್ನು ಮಧ್ಯದಲ್ಲಿ ಆವಾಹನೆ ಮಾಡಿಸಿ ಪೂಜೆ ಮಾಡತಕ್ಕಂತಹ ಪದ್ಧತಿ ನಮ್ಮಲ್ಲಿದೆ. ಹಾಗೆ ಈ ಭಗವಂತನ ರಥದಲ್ಲಿಯೂ ಕೂಡ ಭಗವಂತನ ಚಿಂತನೆಯೇ ಬರಬೇಕು ಅಂತ ಹೇಳಿ, ಅಂದರೆ ಬೇರೆ ಯಾವುದೇ ವಿನ್ಯಾಸಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಭಗವಂತನಿಗೆ ಅತ್ಯಂತ ಪ್ರಿಯವಾದಂಥದ್ದು ಕೆಲವು ವಾಹನಗಳು, ದೇವತೆಗಳು ಉಪಯೋಗ ಮಾಡಿದಂಥ ವಾಹನಗಳು, ಆನೆ ಅಥವಾ ಸಿಂಹ ಇತ್ಯಾದಿಗಳು ಉಪಯೋಗ ಮಾಡಬಹುದು. ಅಥವಾ ಭಗವಂತನ ಚಿಂತನೆ ಬರತಕ್ಕಂತಹ ದಶಾವತಾರದ ಕೆತ್ತನೆಗಳು. ದಶಾವತಾರ ಅಂತ ಹೇಳಿದರೆ ನಮಗೆ ಕಾಣಬಹುದು, ಅದರ ದಶಾವತಾರವನ್ನು ಕೆತ್ತನೆ ಮಾಡಿದರೆ ಏನಾಯಿತು ಅಂತ ಹೇಳಿ. ಆದರೆ ದಶಾವತಾರವನ್ನು ಕೆತ್ತನೆ ಮಾಡಿದರೆ ಒಂದೇ ರಥದನ್ನು ನೋಡುವಾಗ ನಮಗೆ ಭಗವಂತನ ಅನೇಕ ರೂಪವನ್ನು
ನಾವೀಗ ಉಪ್ಪೂರಿನಲ್ಲಿದ್ದೇವೆ. ಉಪ್ಪೂರಿನಲ್ಲಿ ನಾಮವನ್ನು ಪಡ್ಕೊಂಡಿದೆ. ಉಪ್ಪೂರಿನಲ್ಲಿರತಕ್ಕಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ರಥವನ್ನು ನಿಲ್ಲಿಸಲಾಗಿದೆ. ಅಲ್ಲೀಗ ಉಪ್ಪೂರಿನಿಂದ ಹೊರಡುವಂತಹ ಸನ್ನಿವೇಶ ಇದೀಗ ಏನೇನು ಕೆಲವು ಕ್ಷಣಗಳು ಹೊರಡಲಿಕ್ಕಿದ್ದಾವೆ. ಉಪ್ಪೂರಿನಲ್ಲಿ ನಾವೆಲ್ಲ ಇರುವಂಥದ್ದು ಡ್ರೋನ್ನ ಮೂಲಕ ಆ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಉಪ್ಪೂರು ಉಡುಪಿಯ ಸಂತೆಕಟ್ಟೆಗೆ ಸಮೀಪ ಇರತಕ್ಕಂಥ ಉಪ್ಪೂರಿನಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾಗಿ ಈ ಒಂದು ರಥದ ಬಗ್ಗೆ ಹೇಳಬೇಕು. ಡ್ರೋನ್ ದೃಶ್ಯಾವಳಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಉಜಿರೆ ನಿವಾಸಿ ಅಮೆರಿಕದ ಫೀನಿಕ್ಸ್ ನಗರದಲ್ಲಿರುವಂಥ ಪುತ್ತಿಗೆ ಮಠದ ಶ್ರೀ ವೆಂಕಟಕೃಷ್ಣ ದೇವಸ್ಥಾನದಲ್ಲಿ ಅರ್ಚಕರಾಗಿರುವಂಥ ವೇದಮೂರ್ತಿ ಕಿರಣ್ ರಾವ್ ಮತ್ತು ಉಜಿರೆಯಲ್ಲಿ ಉದ್ಯಮಿಯಾಗಿರುವ ಅವರ ಸೋದರ ಅಶೋಕ್ ರಾವ್ ಕುಟುಂಬಸ್ಥರು ಜನಾರ್ದನ ದೇವಸ್ಥಾನಕ್ಕೆ ಬ್ರಹ್ಮರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಭಗವಂತ ನೀಡಿದ್ದನ್ನು ಭಗವಂತನಿಗೇ ಸಮರ್ಪಿಸಬೇಕು ಎನ್ನುವ ಚಿಂತನೆಯನ್ನು ನಂಬಿಕೊಂಡು ಅದೇ ರೀತಿ ಕಾರ್ಯಪ್ರವೃತ್ತರಾಗಿರುವಂಥವರು ಕಿರಣ್ ರಾವ್ ಮತ್ತು ಅಶೋಕ್ ರಾವ್ ಕುಟುಂಬಸ್ಥರು. ಈ ಹಿಂದೆಯೂ ದೇಗುಲಕ್ಕೆ ಸಮರ್ಪಣಾ ಭಾವದಿಂದ ಧರ್ಮ ಉಲ್ಲೇಖಾರ್ಹ. ಜನಾರ್ದನ ಸ್ವಾಮಿಗೆ ನಡೆಯಲಿರುವಂಥ ಬ್ರಹ್ಮ ಕಲಶೋತ್ಸವದ ಹೀಗೆ ನಡೀತಾ ಇದೆ. ಇದಕ್ಕೆ ಬ್ರಹ್ಮರಥ ನೀಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದಂಥ ಕಿರಣ್ ರಾವ್ 2025 ಜೂನ್ 27ರಂದು ದೇವಸ್ಥಾನದಲ್ಲಿ ಸುಮುಹೂರ್ತ ಕಾರ್ಯಕ್ರಮವನ್ನು ನೆರವೇರಿಸಿದರು. ಬ್ರಹ್ಮರಥದ ನಿರ್ಮಾಣ ಈ ಹಿಂದೆ ರಥ ಕೊಡಲು ದೇವಸ್ಥಾನ ಮುಕ್ತೇಶ್ವರಾಗಿದ್ದಂಥ ಇವಂಥ ವಿಜಯರಾಘವ ಪಡ್ವೇಟ್ನಾಯರ ಸಹಕಾರ ಇತ್ತು. ಈಗ ಅವರ ಪುತ್ರ ಶರತ್ಕೃಷ್ಣ ಪಡ್ವೇಟ್ನಾಯರು ನಮಗೆ ಪೂರ್ಣ ಸಹಕಾರ ನೀಡಿದ್ದಾರೆ ಅಂತ ಹೇಳಿ ಅವರ ಸೋದರ ಅಶೋಕ್ ರಾವ್ ಸುದ್ದಿ ಬಿಡುಗಡೆಯ ಜೊತೆಗೆ ಪ್ರತಿನಿತ್ಯವೂ ಕೂಡ ತಿಳಿಸಿದ್ದಾರೆ. ಅವರು ವಿಶೇಷವಂತ ಸಂದರ್ಶನವನ್ನು ಸುದ್ದಿ ಬಿಡುಗಡೆ ಅವರ ಸಹೋದರ ಕಿರಣ್ ರಾವ್ ಮತ್ತು ಅಶೋಕ್ ರಾವ್ ಅವರು ನೀಡಿದ್ದಾರೆ. ಅದರ ಜೊತೆಗೆ ಈ ರಥದ ನಿರ್ಮಾತರಾದಂಥ ರಾಜಗೋಪಾಲ್ ಆಚಾರ್ಯ ಅವರು ಕೂಡ ವಿವರಿಸಿದ್ದಾರೆ. ಬ್ರಹ್ಮರಥದ ನಿರ್ಮಾಣ ಕಾರ್ಯ ಉಡುಪಿ ಜಿಲ್ಲೆಯ ಕೋಟೇಶ್ವರದ ಕುಂಬಾಶಿಯಲ್ಲಿ ಕಳೆದ 6 ತಿಂಗಳಿಂದ ನಡೀತಾ ಇದೆ. ಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯ ಅವರ ಮಗ ರಾಜಗೋಪಾಲ್ ಆಚಾರ್ಯ ಮತ್ತು ಗಣಪತಿ ಆಚಾರ್ಯ ಅವರು ಬ್ರಹ್ಮರಥದ ಶಿಲ್ಪಿಯಾಗಿದ್ದಾರೆ. ಕುಂಬಾಶಿಯಲ್ಲಿರುವ ಘಟಕದಲ್ಲೇ ಕೆತ್ತನೆ ಕಾರ್ಯ ನಡೆದಿರುವಂಥದ್ದು. ಸುಮಾರು 110 ಮಂದಿ ಸಿಬ್ಬಂದಿ ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಈಚೆಗೆ ಕುರುಂಜಿ ಕುಟುಂಬದವರ ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಿದ್ದು ಕೂಡ ರಾಜಗೋಪಾಲ ಆಚಾರ್ಯರು ಅನ್ನುವಂಥದ್ದು ವಿಶೇಷ. ಅಲ್ಲಿಯ ಇನ್ನೊಂದು ವಿಶೇಷ ಏನು ಅಂತಂದರೆ ಆ ಒಂದು ಸುಬ್ರಹ್ಮಣ್ಯದ ಬೆಳ್ಳಿ ರಥದ ನೇರ ಪ್ರಸಾರವನ್ನು ಕೂಡ ಸುದ್ದಿ ನ್ಯೂಸ್ ಮಾಡಿತ್ತು. ಈಗ ಉಜಿರೆ ದೇವಸ್ಥಾನದಲ್ಲಿರುವಂಥ ಬ್ರಹ್ಮರಥದ ಮರದ ಬೇಸು 10.7 ಫೀಟ್ ಎತ್ತರ ಇದ್ದು ಹೊಸ ಬ್ರಹ್ಮರಥದ ಎತ್ತರ 12 ಫೀಟ್ ಇರಲಿದೆ. ಅದರ ಅಗಲ ಕೂಡ 12 ಫೀಟ್ ಎಂದು ಅಶೋಕ್ ರಾವ್ ನಮಗೆ ತಿಳಿಸಿದ್ದಾರೆ. ಜೊತೆಗೆ ಅದರ ಕೆತ್ತನೆ ಹೇಗಾಗಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಮಗೆ ತೋರಿಸಿದ್ದೀವಿ ಕೂಡ. ಬಹಳ ವಿಶೇಷವಾಗಿ ಅದರಲ್ಲಿ ಅಷ್ಟಲಕ್ಷ್ಮಿಯರು, ರಾಮಾಯಣದ ಕೆತ್ತನೆ, ಗಣಪತಿ, ವೆಂಕಟೇಶ್ವರ, ಎಲ್ಲ ದೇವರ ಕೆತ್ತನೆಗಳು. ಈ ಹಿಂದಿನ ಬ್ರಹ್ಮರಥದಲ್ಲಿ 2 ಸಾಲಿನಲ್ಲಿ ಕೆತ್ತನೆಗಳಿದ್ದರೆ ಈ ಬ್ರಹ್ಮರಥದಲ್ಲಿ 3 ಸಾಲಿನಲ್ಲಿ ಕೆತ್ತನೆಗಳು ನಡೆದಿದೆ ಅನ್ನುವಂಥದ್ದು.
ಬಹಳ ವೈಭವಪೂರ್ಣವಾದಂತಹ ಬ್ರಹ್ಮರಥವನ್ನು ಇದೀಗ ನಾವು ಕುಂಬಾಶಿಯಿಂದ ಉಜಿರೆಯತ್ತ ಬರ್ತಾ ಇದ್ದೇವೆ ಬ್ರಹ್ಮರಥದ ಜೊತೆಗೆ. ಅದರ ಮೇಲ್ಭಾಗದ ಗೂಡು ಮತ್ತು ಕಳಶ ನಾಳೆ ಉಜಿರೆಯನ್ನು ತಲುಪಲಿಕ್ಕಿದೆ. 7ನೇ ತಾರೀಕು ಸಂಜೆ ಆಗುವಾಗ ಬ್ರಹ್ಮರಥ ಸಂಪೂರ್ಣವಾಗಿ ನಿರ್ಮಾಣಗೊಳ್ಳಲಿಕ್ಕಿದೆ. ಸಂಪೂರ್ಣವಾಗಿ ಬ್ರಹ್ಮರಥ ಬಹಳ ಸುಂದರವಾಗಿ ನಿರ್ಮಾಣಗೊಳ್ಳಲಿಕ್ಕಿದೆ ಅನ್ನುವಂಥದ್ದು. ಇದೀಗ ನಾವು ಉಪ್ಪೂರನ್ನು ದಾಟಿ ಮುಂದೆವೆ. ಬಹಳ ವೈಭವಪೂರ್ಣವಾದಂತಹ ಆ ಕ್ಷಣಕ್ಕೆ ನಾವಿನ್ನೇನು ಕೆಲವೇ ಗಂಟೆಗಳಲ್ಲಿ ಸಾಕ್ಷಿಯಾಗಲಿಕ್ಕಿದ್ದೇವೆ. ಸುಮಾರು 20 ಕಿಲೋಮೀಟರನ್ನು ದಾಟಿ ಇದೀಗ ನಾವು ಬಂದಿರುವಂತಹದ್ದು. ಅಂದಾಜು 20 ಕಿಲೋಮೀಟರನ್ನು ದಾಟಿ ಬಂದಿದ್ದೇವೆ. ಈಗಾಗಲೇ ಉಜಿರೆಗೆ ಅಂದರೆ ಬಹಳಷ್ಟು ಇಲ್ಲಿಂದ ನಾವು ಉಜಿರೆಗೆ ಸರಿಸುಮಾರು 102 ಕಿಲೋಮೀಟರ್ ಇನ್ನು ಪಯಣಿಸಬೇಕಾಗಿದೆ. ಉಜಿರೆಗೆ ಇನ್ನು 100 ಕಿಲೋಮೀಟರ್ ಪಯಣಿಸಬೇಕಾಗಿದೆ. ನಾವೀಗ ಪುತ್ತೂರಿನಲ್ಲಿದ್ದೇವೆ, ಅಂದರೆ ಉಡುಪಿಯ ಪುತ್ತೂರಿನಲ್ಲಿದ್ದೇವೆ ಅನ್ನುವಂತಹದ್ದು ಬಹಳ ವಿಶೇಷ. ಈ ಪುತ್ತೂರಿನ ಮಾರ್ಗವಾಗಿ ಸಾಗ್ತಾ ಇದ್ದೇವೆ, ಉಡುಪಿಯ ಪುತ್ತೂರಿನ ಮಾರ್ಗವಾಗಿ ಸಾಗ್ತಾ ಇದ್ದೇವೆ. ಇನ್ನು ಸರಿಸುಮಾರು 100 ಕಿಲೋಮೀಟರ್ ಹಿಂದಿದ್ದೇವೆ ನಾವು. ಆದರೆ ಮಡಂತ್ಯಾರ್ನಿಂದ ವೈಭವಯುತವಾದಂತಹ ಶೋಭಾಯಾತ್ರೆ ಆರಂಭವಾಗಲಿಕ್ಕಿದೆ. ಮಡಂತ್ಯಾರ್ನ ಉಡುಪಿಯ ಪುತ್ತೂರಿನಲ್ಲಿ ಇನ್ನು ಸರಿಯಾಗಿ 100 ಕಿಲೋಮೀಟರ್ ದೂರ ನಾವು ಸಾಗಲಿಕ್ಕಿರುವಂಥದ್ದು. 100 ಕಿಲೋಮೀಟರ್ಗಳ ಅಷ್ಟು ನಾವು ಸಾಗಬೇಕಿದೆ. ಸರಿಯಾಗಿ 100 ಕಿಲೋಮೀಟರ್ಗಳಷ್ಟು ದೂರ ನಾವು ಸಾಗಬೇಕಾಗಿದೆ. ನೇರವಾಗಿ ಸಾಗುವುದಿದ್ರೆ ಸುಮಾರು 2 ಗಂಟೆ 6 ನಿಮಿಷ ಸಾಕು. ಆದರೆ ಇದೀಗ ರಥದ ಮೂಲಕ ನಾವು ಸಾಗ್ತಾ ಇದ್ದೇವೆ. ಬಹಳಷ್ಟು ವೈಭವಪೂರ್ಣ ಕ್ಷಣಗಳಿಗೆ ಈ ಒಂದು ಮುಖ್ಯ ರಸ್ತೆ ಸಾಕ್ಷಿಯಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಗಿ ಬರ್ತಾ ಇರುವಂಥದ್ದು ಉಜಿರೆಯ ಬ್ರಹ್ಮರಥ. ಉಜಿರೆಯ ಬ್ರಹ್ಮರಥ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಗಿ ಬರ್ತಾ ಇದೆ. ಒಂದು ಕಡೆಗೆ ಚೆಂಡೆಯ ನಿನಾದ, ಮತ್ತೊಂದು ಕಡೆಗೆ ಘೋಷಣೆ, ಮತ್ತೊಂದು ಕಡೆಗೆ ಅನೌನ್ಸ್ಮೆಂಟಿನ ವಾಹನ, ಮತ್ತೊಂದು 4-5 ವಾಹನಗಳಲ್ಲಿ ಕಿರಣ್ ರಾವ್ ಕುಟುಂಬಸ್ಥರು, ಸ್ನೇಹಿತರು, ಉಜಿರೆಯ ರವಿಚಂದ್ರ ಚಕ್ಕಿತ್ತಾಯರವರ ವಿಶೇಷ ವಾಹನದಲ್ಲಿ ಅವರ ಹುಡುಗರು ಎಲ್ಲರೂ ಕೂಡ ಬಂದು ಇಲ್ಲಿ ಕುಂಬಾಶಿಯಿಂದಲೇ ಈ ಒಂದು ರಥದ ಜೊತೆಗೆ ಸಾಗುವಂಥ ಕೈಂಕರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನೇನು ನಾವು ಕಲ್ಸಂಕ ಅಂಬಾಗಿಲಿಗೆ 1.6 ಕಿಲೋಮೀಟರ್ ಹಿಂದಿದ್ದೇವೆ. ಕಲ್ಸಂಕ ಅಂಬಾಗಿಲಿಗೆ 1.6 ಕಿಲೋಮೀಟರ್ ನಾವೀಗ ಹಿಂದಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಾವೀಗ ಸಾಗಿ ಬರ್ತಾ ಇರುವಂಥದ್ದು. ಬಹಳ ನಾಯಂಪಲ್ಲಿ ಸರ್ವಿಸ್ ರೋಡ್ನಲ್ಲಿ ನಾವೀಗ ಇರುವಂಥದ್ದು. ಯಾಕಂತಂದರೆ ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಅದರ ಪಕ್ಕದಲ್ಲಿರುವಂತಹ ನಾಯಂಪಳ್ಳಿ ಸರ್ವಿಸ್ ರೋಡ್ ಅಂದರೆ ಸಂತೆಕಟ್ಟೆಯ ಸಮೀಪಕ್ಕೆ ನಾವೀಗ ಬಂದಿರುವಂಥದ್ದು. ಉಡುಪಿಯ ಸಂತೆಕಟ್ಟೆಯ ಸಮೀಪಕ್ಕೆ ನಾವೀಗ ಬಂದಿರುವಂಥದ್ದು. ಸಂತೆಕಟ್ಟೆಯನ್ನು ದಾಟಿ ಹೋಗ್ತಾ ಇದ್ದೇವೆ. ಸಂತೆಕಟ್ಟೆಯ ಸಮೀಪಕ್ಕೆ ಬಂದಿದ್ದೇವೆ. ಸಂತೆಕಟ್ಟೆಯ ಎದುರು ಭಾಗದ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣ, ಬಹಳ ಐತಿಹಾಸಿಕ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಉಜಿರೆಯ ಬ್ರಹ್ಮರಥ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಗಿ ಬರ್ತಾ ಇರುವಂತಹ ಒಂದು ಕ್ಷಣ ಈಗ ತಾವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಾವಳಿಗಳೊಂದಿಗೆ
ಸುದ್ದಿ ಚಾನಲ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಹಿಂದೆ ಕುರುಂಜಿ ಕುಟುಂಬದವರಿಂದ ಸುಬ್ರಹ್ಮಣ್ಯಕ್ಕೆ ಬೆಳ್ಳಿ ರಥದ ಸಮರ್ಪಣೆಯಾದಾಗಲೂ ಕೂಡ ನಿರಂತರವಾಗಿ ಕೋಟೇಶ್ವರದಿಂದ ಸುಳ್ಯ ತನಕ, ಸುಳ್ಯದಿಂದ ಸುಬ್ರಹ್ಮಣ್ಯದ ತನಕ ಪ್ರತಿ ಕ್ಷಣವನ್ನೂ ಕೂಡ ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್ ಸುಳ್ಯ ತಂಡ ಕೊಟ್ಟಿತ್ತು. ಇವತ್ತು ಸುದ್ದಿ ನ್ಯೂಸ್ ಸುಳ್ಯ ಮತ್ತು ಬೆಳ್ತಂಗಡಿ ತಂಡ ಜಂಟಿಯಾಗಿ ಈ ವಿಶೇಷವಾದಂಥ ಉಜಿರೆಯ ಬ್ರಹ್ಮರಥ ಸಮರ್ಪಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರ ನೇರ ಪ್ರಸಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ನಮಗಿರುವಂತಹದ್ದು ಮಂಗಳೂರಿಗೆ 57 ಕಿಲೋಮೀಟರ್, ಉಡುಪಿಗೆ ಕೇವಲ 4 ಕಿಲೋಮೀಟರ್. ಉಡುಪಿಯನ್ನು ದಾಟಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಂಗಳೂರು ಅಂದರೆ ದಾಖಾ ಜಿಲ್ಲೆಗೆ ಎಂಟ್ರಿ ಆಗಲಿಕ್ಕಿದೆ ಬ್ರಹ್ಮರಥ. ಇದೀಗ ನಾವು ಸಂತೆಕಟ್ಟೆಯನ್ನು ದಾಟಿ ಮುನ್ನುಗ್ತಾ ಇರುವಂತಹದ್ದು. ಸುದ್ದಿ ಚಾನಲ್ನ ಮೂಲಕ ನೇರ ಪ್ರಸಾರದ ದೃಶ್ಯಾವಳಿಯಲ್ಲಿ ಆ ರಥ ಬರ್ತಾ ಇರುವಂತಹ, ರಥ ಸಾಗಿ ಬರ್ತಾ ಇರುವಂತಹ ಗತ್ತಿನ ಗೈರತ್ತನ್ನು ತಾವೀಗ ನೋಡ್ತಾ ಇದ್ದೀರಿ. ಗತ್ತಿನ ಬರುವಿಕೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ನಮ್ಮ ಜೊತೆಗೆ ಈ ಬ್ರಹ್ಮರಥದ ಬಗ್ಗೆ, ಬ್ರಹ್ಮರಥದ ಕೆತ್ತನೆಯ ಬಗ್ಗೆ, ಬ್ರಹ್ಮರಥ ಮತ್ತು ಬ್ರಹ್ಮರಥೋತ್ಸವದ ಬಗ್ಗೆ, ದೇವರು ಬ್ರಹ್ಮರಥದಲ್ಲಿ ವಿರಾಜಮಾನರಾಗುವ ಬಗ್ಗೆ, ಉಜಿರೆಯಲ್ಲಿ ಮಂಜುಳೇಶ ಜನಾರ್ದನ ಹರಿಹರ ಇಬ್ಬರು ಕೂಡ ವಿರಾಜಮಾನರಾಗಿ ಆ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ವೈಭವಪೂರ್ಣ ಕ್ಷಣ. ಈ ಎಲ್ಲದರ ಬಗ್ಗೆಯೂ ಕೂಡ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ ಶಿವಪ್ರಸಾದ್ ಅವರು. ಓವರ್ ಟು ಯು ಸರ್. ಯಾಕೆಂತಂದರೆ ನಾವು ಮುಂದೆ ಎಲ್ಲಿ ತಲುಪಿದ್ದೇವೆ ಅನ್ನುವಂಥದ್ದನ್ನು ಜನರಿಗೆ ತಿಳಿಸುವಂಥದ್ದು ಬಹುಮುಖ್ಯ. ಯಾಕೆಂತಂದರೆ ನಮಗೆ ಕಾಮೆಂಟ್ ಮಾಡ್ತಾ ಇರೋದು ಎಲ್ಲಿದ್ದೀರಿ ಅನ್ನುವಂಥದ್ದು. ಇದೀಗ ನಾವು ಉಡುಪಿಯ ಬೈಪಾಸ್ ರಸ್ತೆಯಲ್ಲಿ ಸಾಕ್ತಾ ಇದ್ದೇವೆ. ಉಡುಪಿಯ ಒಳಭಾಗಕ್ಕೆ ಹೋಗುವ ರಸ್ತೆ ಮತ್ತು ಬೈಪಾಸ್ ರಸ್ತೆಯ ಬೇರ್ಪಡುವಿಕೆ ಆಗುವಂತಹ ಪ್ರದೇಶದಲ್ಲಿ ನಾವಿರುವಂಥದ್ದು. ನೇರವಾಗಿ ಮಂಗಳೂರಿಗೆ ಬಂದು, ಮಂಗಳೂರಿನಿಂದ ಪಡೀಲಿಗೆ ಬಂದು, ಪಡೀಲಿನಿಂದ BC ರೋಡಿಗೆ ಬಂದು, BC ರೋಡ್ನಿಂದ ಬಂಟ್ವಾಳ, ಪುಂಜಾಲಕಟ್ಟೆ, ಮಡಂತ್ಯಾರು, ಗುರುವಾಯನಕೆರೆ, ಬೆಳ್ತಂಗಡಿ, ಉಜಿರೆ ಮಾರ್ಗವಾಗಿ ಈ ರಥ ಸಾಗಲಿಕ್ಕಿರುವಂತಹದ್ದು. ಮಡಂತ್ಯಾರ್ನಲ್ಲಿ ಸಹಸ್ರ ಭಕ್ತಾದಿಗಳು ಈ ರಥಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತು. ಆ ಎಲ್ಲ ಭಕ್ತಾದಿಗಳ ಕಾಯುವಿಕೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥ ಮಡಂತ್ಯಾರಿಗೆ ತಲುಪಲಿಕ್ಕಿದೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡರು ಕೊಡಲ್ಪಡುವಂತಹ ಪುಷ್ಪರಥವನ್ನು ಜೊತೆಗೂಡಿಸಿಕೊಂಡು ಬೃಹತ್ ಮೆರವಣಿಗೆ ನಡೀಲಿಕ್ಕಿದೆ. ಆ ಎಲ್ಲ ಐತಿಹಾಸಿಕ ಕ್ಷಣಗಳನ್ನು ಕೂಡ ಸುದ್ದಿ ನ್ಯೂಸ್ ನಿಮಗೆ ಕಟ್ಟಿಕೊಡ್ಲಿಕ್ಕಿದೆ. ಆ ಎಲ್ಲ ಅಪೂರ್ವ ಕ್ಷಣಗಳನ್ನು ಕೂಡ ಸುದ್ದಿ ನ್ಯೂಸ್ ನಿಮಗೆ ಕಟ್ಟಿಕೊಡ್ಲಿಕ್ಕಿದೆ. ಇದೀಗ ನಾವು ಸಂತೆಕಟ್ಟೆಯನ್ನು ದಾಟಿ ಉಡುಪಿಯ ಬೈಪಾಸ್ನಲ್ಲಿ ಸಾಗ್ತಾ ಇದ್ದೇವೆ. ಆ ಉಡುಪಿಯ ಬೈಪಾಸ್ನಲ್ಲಿ ಸಾಗಿ ಇನ್ನು ಕೇವಲ 2 ಕಿಲೋಮೀಟರನ್ನು ದಾಟಿದರೆ ಉಡುಪಿಯನ್ನು ನಾವು ದಾಟಿದಂತಾಗ್ತದೆ. ಪುತ್ತೂರು ಬಸ್ ತಂಗುದಾಣದ ಮುಂಭಾಗದಲ್ಲಿ ನಾವು ಸಾಗಿ ಮುಂದೆ ಹೋಗ್ತಾ ಇರುವಂಥದ್ದು ಬಹಳ ವೈಭವಪೂರ್ಣ ಕ್ಷಣ. ಶಿವಪ್ರಸಾದ್ ಸರ್, ಇದೀಗ ನಾವು ಬಹಳ ಅದ್ಭುತವಾದಂಥ ಮೆರವಣಿಗೆಯಲ್ಲಿ ಇದ್ದೇವೆ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಆ ಎಲ್ಲ ವೈಭವಪೂರ್ಣ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದು ಅದೆಲ್ಲ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಈ ಒಂದು ಕಿರಣ್ ರಾವ್ ಅವರ ಸಂಕಲ್ಪ, ಅವರು ಕೊಡಲ್ಪಡುವಂತಹ ಒಂದು ರಥ ಇವತ್ತು ಮಾರ್ಚ್ 5 ಈ ದಿನ ಹೇಗೆ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆ ಅಂತ ಜನ ಕಾಯ್ತಾ ಇದ್ರು. ಅಂದರೆ 6 ತಿಂಗಳ ಹಿಂದೆ ಒಂದು ಬ್ರಹ್ಮರಥ ಕೊಡ್ತೇವೆ ಅನ್ನುವಂತಹ ಸಂಕಲ್ಪ ಮಾಡುವಂಥದ್ದು, 6 ತಿಂಗಳ ಮೊದಲು ಪೂಜೆ ಕೈಂಕರ್ಯವನ್ನು ನಡೆಸುವಂಥದ್ದು ಅವೆಲ್ಲವೂ ಕೂಡ ಬಹಳ ವಿಶೇಷ. ಆ ಪೂಜಾ ಕೈಂಕರ್ಯವನ್ನು ನಡೆದು ಅವೆಲ್ಲವೂ ಕೂಡ ಎಷ್ಟು ವಿಶೇಷವಾಗಿ ನಡೆದಿದೆ ಅನ್ನುವಂಥದ್ದು ಗೊತ್ತು. 6 ತಿಂಗಳಲ್ಲಿ ಬ್ರಹ್ಮರಥ ನಿರ್ಮಾಣ ಆಗಿ ಈಗ ನಾವು ಅದನ್ನು ಉಜಿರೆ ಹತ್ತ ಸಾಗಿಸ್ತಾ ಇದ್ದೇವೆ. ಆ ಕ್ಷಣದ ಬಗ್ಗೆ ಏನು ಹೇಳ್ತೀರಿ? ನೀವೀಗ ಒಂದು ಮಾತು ಹೇಳಿದಿರಿ, ಎಲ್ಲ ಕಮೆಂಟ್ ಹೇಳ್ತಿದ್ದಾರೆ ಎಲ್ಲಿದ್ದೀರಿ ಅಂತ ಹೇಳಿ. ಅದರಲ್ಲೇ ನಮಗೆ ಗೊತ್ತಾಗ್ತದೆ ಏನಂತ ಕೇಳಿದರೆ, ಉಜಿರೆಯ ಜನಾರ್ದನ ದೇವರ ಭಕ್ತರು ಅವರ ಕಾಯುವಿಕೆ ಹೇಗುಂಟು ಅಂತ ಹೇಳಿ. ಅಂದರೆ ಬ್ರಹ್ಮರಥ ನಿರ್ಮಾಣ ಆಗ್ತದೆ ಅಂತ ಹೇಳುವಾಗಲೇ ಒಂದು ಪುಳಕ, ಅಂದರೆ ರಥದಲ್ಲಿ ನಾವು ದೇವರನ್ನು ನೋಡಿದ್ದೇವೆ, ಆದರೆ ಹೊಸದಾದಂತಹ ರಥದಲ್ಲಿ ದೇವರನ್ನು ನೋಡತಕ್ಕಂತಹ ಒಂದು ಕಾತುರದಲ್ಲಿ ಜನಗಳಿದ್ದಾರೆ ಅಂತ ಹೇಳಿ. ಹಾಗಾದರೆ ಇದರ ಪೂರ್ತಿ ಪುಣ್ಯ ನಮ್ಮ ಕಿರಣಣ್ಣ ಹಾಗೂ ಅವರ ಕುಟುಂಬಸ್ಥರಿಗೆ ಸಿಗ್ತದೆ. ಯಾಕಂದರೆ ನಾನು ಮೊದಲು ಹೇಳಿದ ಹಾಗೆ ಈ ಬ್ರಹ್ಮರಥದಲ್ಲಿ ಕೂತಂತಹ ಭಗವಂತ ನೋಡಿದ ಭಕ್ತರಿಗೆಲ್ಲ ಮೋಕ್ಷವನ್ನು ಕೊಡ್ತಾನೆ ಅಂತಾದರೆ, ಆ ಮೋಕ್ಷವನ್ನು ಭಗವಂತ ಕೊಡಲಿಕ್ಕೆ ಮುಖ್ಯ ಕಾರಣರಾದಂತಹ
ಕಿರಣಣ್ಣ ಹಾಗೂ ಅವರ ಕುಟುಂಬಸ್ಥರಿಗೆ ದೇವರು ಎಂಥ ಮಹತ್ ಫಲವನ್ನು ಅನುಗ್ರಹಿಸ್ತಾನೆ ಅಂತ ಹೇಳಿ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಳಲಿಕ್ಕೆ ಹೋದರೆ ಕಿರಣಣ್ಣ ಮತ್ತು ನಾನು ಬಾಲ್ಯ ಸ್ನೇಹಿತರು ಅಂತ ಹೇಳಿದರೆ ತಪ್ಪಾದಿತ್ತು. ಯಾಕಂದರೆ ನನಗಿಂತ ಅವರು ತುಂಬ ದೊಡ್ಡವರು, ನನಗೊಬ್ಬ ಮಾರ್ಗದರ್ಶಕ, ನನಗೊಂದು ಅಣ್ಣನ ಸ್ಥಾನದಲ್ಲಿದ್ದು ಜೀವನದ ಕೆಲವು ಪಾಠಗಳನ್ನೆಲ್ಲ ಕಲಿಸಿದಂಥವರು, ಸಜ್ಜನ. ಹಾಗೆ ಅವರಿಗೆ ದೇವರು ಸಂಪತ್ತನ್ನು ಕೊಟ್ಟರೂ ಕೂಡ ಅದನ್ನು ಸದ್ವಿನಿಯೋಗ ಮಾಡತಕ್ಕಂಥವರಿಗೆ ಕೊಡಬೇಕಂತ ಹೇಳೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂತ ಹೇಳಿದರೆ ಅದು ನಮ್ಮ ಕಿರಣಣ್ಣ ಅಂತ ಹೇಳ್ಬೋದು. ಅವರು ಸಾಧಾರಣ ಅಮೇರಿಕಕ್ಕೆ ಹೋಗಿ ಒಂದು 25-26 ವರ್ಷಗಳು ಕಳೆಯಿತು. ನಮಗೆಲ್ಲ ಕಾಣುವುದು, ನಮಗೆಲ್ಲ ಹೇಗಂತ ಕೇಳಿದರೆ ವಿದೇಶದಲ್ಲಿದ್ದ ಕೂಡಲೇ ನಾವು ಹೋಗುವಾಗ ಬರುವಾಗ ಅವರ ವೈಭವ, ಅವರೇನು ವಿಮಾನದಲ್ಲಿ ಹೋಗಿ ಬರ್ತಾರೆ, ಇದನ್ನೆಲ್ಲ ನೋಡುವಾಗ ಅವರ ಜೀವನ ತುಂಬ ಸುಲಭ ಉಂಟು, ಅಥವಾ ಅವರಿಗೇನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದೆಲ್ಲ ಕೈಗೆ ಸಿಗ್ತದೆ, ಕಣ್ಣಲ್ಲಿ ನೋಡಿದ್ದನ್ನೆಲ್ಲ ತಗೊಳ್ಬೋದು, ಇಷ್ಟು ಮಾತ್ರ ನಮಗೆಲ್ಲ ಅವರ ಬಗ್ಗೆ ಚಿಂತನೆ ಇರ್ತದೆ. ಆದರೆ ಅಲ್ಲಿಯ ಕೆಲವು ಜೀವನಗಳನ್ನೆಲ್ಲ ಅವರೆಲ್ಲ ನಮ್ಮಲ್ಲಿ ಹಂಚಿಕೊಳ್ಳುವಾಗ ನಮಗೆ ಕಾಣ್ತದೆ, ಅದಕ್ಕಿಂತ ನಾವಿಷ್ಟು ನೆಮ್ಮದಿಯಲ್ಲಿದ್ದೇವೆ ಅಂತ ಹೇಳಿ ಕಾಣ್ತದೆ. ಯಾಕಂದರೆ ಅಲ್ಲಿಯ ಕಷ್ಟ ಹಾಗೆ ಇರ್ತದೆ ಅಂತ ಹೇಳಿ. ಅಂದರೆ ಸಾಧಾರಣ ಇವರು ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ಗುರುಕುಲ ವಾಸ, ಇದರಲ್ಲಿ ಮುಖ್ಯವಾಗಿ ಸ್ಮರಿಸಬೇಕಾದದ್ದು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಪುತ್ತಿಗೆ ಮಠ ಸಂಸ್ಥಾನದವರು. ಆ ಗುರುಗಳು ಅಷ್ಟಮಠದಲ್ಲೊಬ್ಬರಾಗಿದ್ದುಕೊಂಡು ಗುರುಕುಲವನ್ನು ಸ್ಥಾಪನೆ ಮಾಡಿದ್ದಾರೆ. ಗುರುಕುಲ ಸ್ಥಾಪನೆಯ ಉದ್ದೇಶ ಏನು ಅಂತ ಕೇಳಿದರೆ ಧರ್ಮ ಪ್ರಚಾರ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆ, ಅದಕ್ಕೆ ಬೇಕಾದಂತಹ ಒಳ್ಳೆಯ ಪುರೋಹಿತರು, ಜ್ಯೋತಿಷ್ಯರು, ಚಿಂತಕರನ್ನು ಸಮಾಜಕ್ಕೆ ನೀಡತಕ್ಕಂತಹ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗಿ ಗುರುಕುಲವನ್ನು ಸ್ಥಾಪಿಸ್ತಾರೆ. ಅಂತಹ ಪುತ್ತಿಗೆ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀಪಾದರ ಗುರುಕುಲದಲ್ಲಿ ಅವರ ಶಿಷ್ಯರಾಗಿ ಅಧ್ಯಯನ ನಡೆಸಿ ಅಲ್ಲಿ ಸುಧಾಂತ ವೇದಾಂತ ಪಾಠಗಳನ್ನೆಲ್ಲ ಪೂರೈಸಿಕೊಂಡು ಮುಂದೆ ಗುರುಕುಲವಾಸ ಮುಗಿದ ನಂತರ ಏನು, ನಮ್ಮ ಮಾತೃಭೂಮಿ ಅಂದರೆ ನಾವು ಎಲ್ಲಿಂದ ಗುರುಕುಲಕ್ಕೆ ಹೋಗಿರ್ತೇವೆ ಅಲ್ಲಿಯೇ ಬಂದು ಮತ್ತೆ ಪೌರೋಹಿತ್ಯ, ಜ್ಯೋತಿಷ್ಯ, ಧಾರ್ಮಿಕ ಕಾರ್ಯಕ್ರಮಗಳು, ಚಿಂತನೆಗಳು ಇತ್ಯಾದಿಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥದ್ದು ವಿಶೇಷ. ಈ ಮಧ್ಯದಲ್ಲಿ ಕಿರಣಣ್ಣನಿಗೆ ಬಂದಂಥ ಅವಕಾಶ ಅಂತ ಹೇಳಿದರೆ ಅಮೇರಿಕಕ್ಕೆ ಹೋಗತಕ್ಕಂಥ ಒಂದು ಅವಕಾಶ ಸಿಕ್ಕಿತು. ಗುರುಗಳ ಆಜ್ಞೆ, ಅದನ್ನು ಪಾಲನೆ ಮಾಡಲೇಬೇಕು, ಹಿಂದೆ ಮುಂದೆ ನೋಡಲಿಕ್ಕಿಲ್ಲ. ಆವಾಗ ಈಗೆಲ್ಲ ನಾವು ಕಿರಣಣ್ಣ ರಥ ಕೊಡ್ತಿದ್ದಾರೆ ಅಥವಾ ಅವರ ಮನಸ್ಸು ದೊಡ್ಡದು ಅಥವಾ ಅವರ ಸಂಪತ್ತನ್ನು ಉಪಯೋಗಿಸಿಕೊಂಡು ದೇವರ ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಎಲೆಮರೆಯ ಕಾಯಿ ಅಂತಿರತಕ್ಕಂತಹ ಅವರ ತಮ್ಮ ಅಶೋಕರಾವ್ ಅವರನ್ನು ಕೂಡ ತುಂಬ ನಾವು ಅಭಿನಂದಿಸಬೇಕು. ಯಾಕಂತ ಕೇಳಿದರೆ ಕಿರಣಣ್ಣ ಅಮೇರಿಕಕ್ಕೆ ಹೋಗುವಾಗ ಅವರ ಪರಿಸ್ಥಿತಿ ಹೇಗೆ ಅಂತ ಕೇಳಿದರೆ ತಂದೆಯನ್ನು ಕಳ್ಕೊಂಡಿದ್ದರು, ತಾಯಿ ಒಬ್ಬಂಟಿಯಾಗಿದ್ದರು, ಇವರಿಬ್ಬರು ಮಕ್ಕಳು ಆಶ್ರಯ. ತಾಯಿಯನ್ನು ಬಿಟ್ಟು ಅಮೇರಿಕಕ್ಕೆ ಹೋದರೆ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳೆಲ್ಲ ಆಗ್ತದೆ. ಆದರೆ ತಾಯಿಯನ್ನು ಒಬ್ಬರನ್ನೇ ಬಿಟ್ಟು ಹೋಗುವುದು ಹೇಗೆ, ಅವರನ್ನು ನೋಡಿಕೊಳ್ಳುವುದು ಯಾರು? ಆವಾಗ ವಿಶೇಷವಾಗಿ ಅಣ್ಣನಿಗೆ ಅಂದರೆ ಕಿರಣಣ್ಣನಿಗೆ ಧೈರ್ಯ ತುಂಬಿ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾನು ನೋಡಿಕೊಳ್ತೇನೆ, ನೀನು ನಿನ್ನ ಸಾಧನೆಯ ದಾರಿಯಲ್ಲಿ ಮುಂದೆ ಹೋಗು ಅಂತ ಹೇಳಿ ಬೆನ್ನೆಲುಬಾಗಿ ನಿಂತಂಥವರು ಅಶೋಕರಾವ್ ಅವರು. ಹಾಗಾಗಿ ಅವರನ್ನು ಕೂಡ ವಿಶೇಷವಾಗಿ ನಾವು ಅಭಿನಂದಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಿರಣಣ್ಣ ಅಮೇರಿಕಕ್ಕೆ ಹೋದ ಕೂಡಲೇ ಏನು ಸಂಪಾದನೆ ಮಾಡಿದ್ರು, ಏನು ಅಲ್ಲಿ 1 ರೂಪಾಯಿ ದುಡಿದ್ರೆ ಇಲ್ಲಿ 50 ರೂಪಾಯಿ ಆಗ್ತದೆ, 100 ರೂಪಾಯಿ ಆಗ್ತದೆ ಅಂತ ಹೇಳಿ ನಮ್ಮ ಚಿಂತನೆ ಇರ್ತದೆ. ಆದರೆ ಅಲ್ಲಿಯ ಕಷ್ಟ ಹೇಗೆ ಅಂತ ಕೇಳಿದರೆ ಗುರುಗಳು ಇಲ್ಲಿಂದ ಕಳಿಸಿದರು, ಅಲ್ಲಿ ಹೋದರು, ಅಲ್ಲಿ ಹೋಗಿ ಆದ ಕೂಡಲೇ ಜನಗಳ ಸಹಕಾರ ಉಂಟು. ಆದರೆ ನಮ್ಮ ಭಾರತದ ರೀತಿಯಲ್ಲ ಅಮೇರಿಕ, ನನಗೂ ಹೋಗಿ ಗೊತ್ತಿಲ್ಲ. ಆದರೆ ಅವರು ಹೇಳತಕ್ಕಂಥ ವಿಚಾರಗಳನ್ನು ಕೆಲವನ್ನು ಹಂಚಿಕೊಳ್ಳಬೇಕು. ಅಲ್ಲಿ ಹೋದ ಮೇಲೆ ಹೇಗಂತ ಕೇಳಿದರೆ ಅಲ್ಲಿ ಜೀವನ ಮಾಡಲಿಕ್ಕೆ ಪರ್ಮಿಷನ್ ಬೇಕು. ಈಗ ನಮಗೆ ನಮ್ಮ ದೇಶದಲ್ಲಿದ್ದುಕೊಂಡು ನಮ್ಮ ದೇಶವನ್ನೇ ದೂರತಕ್ಕಂಥವ್ರು ತುಂಬ ಜನ ಇದ್ದಾರೆ. ಆದರೆ ಅದೆಲ್ಲ ಗೊತ್ತಾಗಬೇಕು ಅಂತಾದರೆ ಹೊರ ದೇಶಕ್ಕೆ ಹೋಗಿ ಅಲ್ಲಿಯ ಒಂದು ವಿಶೇಷ ಶಿಸ್ತಿನ ಜೀವನ ಅಥವಾ ಅಲ್ಲಿ ಇರಬೇಕು ಅಂತಾದರೆ ಏನು ವೀಸಾ, ಪರ್ಮಿಷನ್ ಅಥವಾ ಇಷ್ಟೇ ದಿವಸ ಇರಬೇಕು, ಹೀಗೆ ಇರಬೇಕು, ಇಷ್ಟೆಲ್ಲ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಅಲ್ಲಿ ಜೀವನ ಮಾಡುವುದು ತುಂಬ ಕಷ್ಟ ಸಾಧ್ಯ ಅಂತ. ಇನ್ನೊಂದೇನಂತ ಕೇಳಿದರೆ ಭಾಷೆ ಅಂತ ಹೇಳಿ ನಮಗೆ ನಾವೆಲ್ಲ ಕೆಲವು ವಿಷಯದಲ್ಲಿ ನೋಡಲಿಕ್ಕೆ ಹೋದರೆ ಭಾಷೆ ಇಲ್ಲದವರು ಅಂತ ಆಗ್ತದೆ. ಅಂದರೆ ತುಳು ಕನ್ನಡ ಬಿಟ್ಟರೆ ನಮಗೆ ಬೇರೆ ಭಾಷೆ ಬರೋದಿಲ್ಲ. ಅದು ಹೇಗಂತ ಕೇಳಿದರೆ ನಾವೆಲ್ಲ ಗುರುಕುಲಕ್ಕೆ ನಾನು ಗುರುಕುಲದಲ್ಲಿ ಅಧ್ಯಯನ ಮಾಡಿದವನು.
ನಾವೆಲ್ಲೊಂದು 10ನೇ ಕ್ಲಾಸ್ ಕಲಿತ ಕೂಡಲೇ, ಅದು ಕನ್ನಡ ಮೀಡಿಯಮ್ನಲ್ಲಿ, ಅಲ್ಲಿ ಅಷ್ಟು ಇಂಗ್ಲೀಷಿಗೆ ಅಷ್ಟು ಪ್ರಾಶಸ್ತ್ಯ ಇರುವುದಿಲ್ಲ. ಕಲಿತು ಗುರುಕುಲಕ್ಕೆ ಹೋಗಿ ಅಲ್ಲಿಂದ ಬಂದ ನಂತರ ಮುಂದೆ ನಮಗೆ ಬೇರೆ ಭಾಷೆಗಳ ಜ್ಞಾನ ಕಡಿಮೆ ಅಂತ ಹೇಳಿ. ನಿಮಗೆ ಗೊತ್ತಿರ್ಬೋದು, ಅಮೇರಿಕಕ್ಕೆ ಹೋದರೆ ಇಂಗ್ಲೀಷ್ ಒಂದು ಬೇಕೇ, ಅಥವಾ ಪ್ರಪಂಚದ ಯಾವುದೇ ದೇಶದಲ್ಲಿ ಬದುಕಬೇಕಾದ್ರೆ ಇಂಗ್ಲೀಷ್ ಬೇಕು ಅಂತ ಹೇಳಿ. ಅಲ್ಲಿ ಹೋಗಿ ಆದ ನಂತರ ನಮಗೆ ಈಗ ಎಲ್ಲಿಯಾದರೂ ಒಂದು ಭಾರತದೊಳಗೆ ಕಾಶಿಯೋ ಪ್ರಯಾಗವೋ ಅಥವಾ ಡೆಲ್ಲಿಯೋ ಇಂಥ ಕ್ಷೇತ್ರಗಳಿಗೆ ಹೋಗಿ ಭಾಷೆ ಬರದಿದ್ದರೆ ಕೈ ಭಾಷೆಯಲ್ಲೇ ಮಾತಾಡಬೇಕಾಗ್ತದೆ. ಯಾವ ಭಾಷೆ ಇಲ್ಲದಿದ್ದರೂ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿಗೆ ಹೋದ ನಂತರ ಆ ಪರವೂರಿನಲ್ಲಿ, ಪರದೇಶದಲ್ಲಿ ಜೀವನ ಮಾಡಲಿಕ್ಕೆ ತುಂಬ ಒದ್ದಾಡಿದ್ದಾರೆ ಅವರು. ಅವ್ರು ಹೇಳೋದೆಲ್ಲ ನಮಗೆ ಗೊತ್ತಾಗ್ತದೆ. ಅಂದರೆ ನಮ್ಮಲ್ಲಿ ಈಗ ಒಂದು ಹೋಮ ಹವನ ಪೂಜಾದಿಗಳನ್ನು ಮಾಡಿದರೆ ನಮಗೆ ದ್ರವ್ಯ ತಂದು ಕೊಡಲಿಕ್ಕೆ ಒಬ್ಬರು ಜನ ಇರ್ತಾರೆ, ಅಥವಾ ಆ ಜಾಗವನ್ನು ಸ್ವಚ್ಛ ಮಾಡಿ ಬೆಳಗಲಿಕ್ಕೆ ಅಥವಾ ಅದನ್ನೆಲ್ಲ ಶುಭ್ರ ಮಾಡಲಿಕ್ಕೆ ಜನ ಇರ್ತಾರೆ. ಅಲ್ಲಿ ಯಾರೂ ಇಲ್ಲ. ಏಕೋಪಾಧ್ಯಾಯ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನು ನಾನೇ, ಅಧ್ಯಾಪಕನೂ ನಾನೇ ಅಂತ ಹೇಳಿದ ಗಾದೆ ಇದ್ದಾಗೆ ಹೋಮವೂ ಮಾಡಬೇಕು, ಪೂಜೆಯೂ ಮಾಡಬೇಕು, ಅದನ್ನು ಎಲ್ಲ ಸ್ವಚ್ಛತೆಯೂ ಮಾಡಬೇಕು, ಅಡಿಗೆಯೂ ಮಾಡಬೇಕು, ಅದರೊಟ್ಟಿಗೆ ಸ್ವಯಂ ಪಾಕ ಎಲ್ಲ ಇತ್ಯಾದಿಗಳು. ತುಂಬ ಕಷ್ಟದ ಜೀವನ ಅಂತ ಹೇಳಿ ಸುಮಾರು 9 ವರ್ಷ ಹೋಗಿ ಅವರು 9 ವರ್ಷಗಳ ಕಾಲ ಇದೇ ಪರಿಸ್ಥಿತಿ. ಅಂದರೆ ಒಂದು ರೀತಿಯಲ್ಲಿ ಅತಂತ್ರ ಅಂತ ಹೇಳ್ಬೋದು. ಯಾವಾಗ ಅಲ್ಲಿಯ ಸರ್ಕಾರದವರು ವೀಸಾ ಸರಿ ಇಲ್ಲ ಅಂತ ಹೇಳಿ, ಅಥವಾ ಇಲ್ಲಿ ಇರಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರದಬ್ತಾರೆ ಅಂತ ಹೇಳುವಂಥ ಚಿಂತೆಯಲ್ಲೇ ಬದುಕಿದ್ದುಂಟು ಅಂತ ಹೇಳಿ. ಆಮೇಲಿನ ಜೀವನದಲ್ಲಿ ಭಗವಂತ ಒಳ್ಳೆಯ ರೀತಿಯಲ್ಲಿ ಅನುಗ್ರಹಿಸಿದ, ದೇವರು ಸಂಪತ್ತನ್ನು ಒದಗಿಸಿಕೊಟ್ಟ. ಕಿರಣಣ್ಣ ಹೇಳುವಾಗ ಎಲ್ಲ ಕಡೆಯಲ್ಲಿ ಹೇಳ್ತಾಯಿದ್ರು, ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಡ್ತಾಯಿದ್ದೇನೆ ಅಂತ ಹೇಳಿ. ನಾನು ಮೊದಲಿಗೆ ಈ ನಮ್ಮ ಸುದ್ದಿ ಚಾನಲ್ನವರ ಲೈವ್ ಪ್ರಾರಂಭ ಆಗುವಾಗಲೇ ರಥದ ಯಾತ್ರೆಯಲ್ಲಿ ಹೇಳಿದ್ದೆ, ಹರಿಯ ಕರುಣೆಯೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳಿ. ಹಾಗಾಗಿ ಭಗವಂತ ಕೊಟ್ಟಂತಹ ಸಂಪತ್ತನ್ನು ಕಿರಣಣ್ಣ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದ್ದಾರೆ. ಇದು ಮೊದಲಲ್ಲ, ಈ ಹಿಂದೆ ಕೂಡ ದೇವರಿಗೆ ಪೂಜೆಗೆ ಬೇಕಾದಂತಹ, ಜನಾರ್ದನ ದೇವರಿಗೆ ಪೂಜೆಗೆ ಬೇಕಾದಂತಹ ಎಷ್ಟೋ ವಸ್ತುಗಳು, ಆಮೇಲೆ ಬೆಳ್ಳಿಯ ಪಲ್ಲಕ್ಕಿ, ಆಮೇಲೆ ಬೆಳ್ಳಿಯ ರಥ, ಈ ಬಾರಿ ಬ್ರಹ್ಮರಥ, ಈ ರೀತಿಯಾಗಿ ಅನೇಕ ವಿಧವಾದಂತಹ ಸಂಪತ್ತನ್ನು ಉಪಯೋಗ ಮಾಡಿಕೊಂಡು ಭಗವಂತನಿಗೆ ಅನೇಕ ವಿಧವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಶಾಸ್ತ್ರದಲ್ಲಿ ಸಂಪತ್ತಿಗೆ ಹೇಳುವುದು 3 ವ್ಯವಸ್ಥೆ: ದಾನಂ, ಭೋಗಃ, ನಾಶಃ, ತಿಸ್ರಃ ಅಂತ ಹೇಳಿ. ಅಂದರೆ ದಾನ, ಭೋಗ, ನಾಶಃ, ತಿಸ್ರೋ ಗತಯೋ ವಿತ್ತಸ್ಯ ಅಂತ ಹೇಳಿ. ಅಂದರೆ 3 ಮಾತ್ರ ವ್ಯವಸ್ಥೆಗಳು. ಒಂದು ದಾನ, ಒಂದು ಪರರಿಗೆ ದಾನ ಮಾಡಬೇಕು. ಭೋಗ ಅಂತ ಹೇಳಿದರೆ ನಾವು ಅನುಭವಿಸಬೇಕು. ಹೆಂಡತಿ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಷ್ಟು ಬೇಕು ಅಷ್ಟು ಇಟ್ಟು ಜಾಗೃತರಾಗಿ ಜೀವನ ಮಾಡಬೇಕು, ಮುಂದೆಗೆ ಬೇಕಾದ ಸಂಪತ್ತನ್ನು ಕ್ರೋಢೀಕರಿಸಿಕೊಳ್ಬೇಕು ಅಂತೇಳಿ. ಇದು 2 ಮಾಡದಿದ್ದರೆ ಯೋ ನದಾತಿ ನ ಭುಂಕ್ತೆ, ಯಾರು ದಾನ ಕೊಡುವುದಿಲ್ಲ, ಯಾರು ಸ್ವಯಂ ಅನುಭವಿಸುವುದಿಲ್ಲ, ಅಂದರೆ ಜಿಪುಣತನದಿಂದ ಎಲ್ಲ ಗಂಟು ಕಟ್ಟಿಡ್ತಾರೋ, ತಸ್ಯ ತೃತೀಯ ಗತಿರ್ಭವತಿ ಅಂತ ಹೇಳಿ, ಅದು ನಾಶ ಆಗಿ ಹೋಗ್ತದೆ ಅಂತ ಹೇಳಿ. ಒಂದ ಕಳ್ಳರ ಪಾಲಾಗ್ತದೆ, ಇಲ್ಲಾಂದರೆ ಈಗಿನ ವ್ಯವಸ್ಥೆ ನೋಡುವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ತಗೊಂಡು ಹೋಗ್ತಾರೆ, ಅಥವಾ ಹೇಗೋ ನಾಶ ಆಗಿ ಹೋಗ್ತದೆ ಅಂತ ಹೇಳಿ. ತೃತೀಯ ಗತಿ ಅಂತ ಹೇಳಿದರೆ ದಾನಂ, ಭೋಗೋ, ನಾಶಃ, ತಿಸ್ರಃ. ಅಲ್ಲಿ ದಾನ ಭೋಗ 2 ಆದರೆ ತೃತೀಯ ಗತಿ ಅಂತೇಳಿ, 3ನೇ ಗತಿ ಅಂತ ಹೇಳಿದರೆ ನಾಶ ಅಂತ ಹೇಳಿ, ನಾಶ ಆಗ್ತದೆ ಅಂತೇಳಿ. ಆ ಭಗವಂತನಿಗೆ ದಾನ ಮಾಡಿದ್ದು, ನಾವು ಮೊದಲೇ ಹೇಳಿದಾಗೆ ಭಗವಂತನಿಗೆ ದಾನ ಮಾಡಿದ್ದನ್ನು ಭಗವಂತ ಇಟ್ಟುಕೊಳ್ಳೋದಿಲ್ಲ. ಯಾಕಂದರೆ ಸಹಸ್ರ ಶೀರುಷಃ ಪುರುಷಃ ಅಂತ ಹೇಳಿ, ಸಹಸ್ರಾಕ್ಷ ಸಹಸ್ರವಾತ್ ಅಂತ ಹೇಳಿ, ನಮಗೆಲ್ಲ 2 ಕೈ ಇದ್ದರೆ ದೇವರಿಗೆ 1000 ಕೈ ಅಂತೆ. ನಾವು 2 ಕೈಯಲ್ಲಿ ದೇವರಿಗೆ ಏನಾದರೂ ಕೊಟ್ಟರೆ ಅದನ್ನು ಭಗವಂತ 1000 ಕೈಯಲ್ಲಿ ನಮಗೆ ಹಿಂದೆ ಕೊಡ್ತಾನೆ, ಅವನು ಇಟ್ಟುಕೊಳ್ಳೋದಿಲ್ಲ. ಈಗ ರಥ ಎಲ್ಲಿ ಬರ್ತದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ನಮ್ಮವರು ಕೊಡಲಿಕ್ಕಿದ್ದಾರೆ. ಉಡುಪಿಯ ಕಿನ್ನಿ ಮೂಲ್ಕಿಯಲ್ಲಿ ರಥ ಇದೆ. ರಥ ಎಲ್ಲಿ ಬರ್ತಾ ಇದೆ ಸ್ವಾಮಿ ಅಂತ ಕಾಮೆಂಟ್ ಹಾಕಿರುವಂತಹ ಹರೇಶ PD1IU ಇವರಿಗೆ ಮಾಹಿತಿ. ರಥ ಉಡುಪಿಯ ಕಿನ್ನಿ ಮೂಲ್ಕಿಯಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ಹರೀಶ್ ಹರಿ 1938 ಯಾವ ಊರು ತಲುಪಿದೆ? ಉಡುಪಿಯ ಕಿನ್ನಿ ಮೂಲ್ಕಿ ಅಂತ ಹೇಳುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ.
ಉಡುಪಿಯ ಕಿನ್ನಿಮೂಲ್ಕಿ. ಮತ್ತು ಉಡುಪಿಯ ಕಿನ್ನಿಮೂಲ್ಕಿಯನ್ನು ತಲುಪಿದಂತಹ ಬ್ರಹ್ಮರಥ ಮುಂದೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಮಂಗಳೂರನ್ನು ತಲುಪಿ ಅಲ್ಲಿಂದ ಪಡೀಲ್ ಮಾರ್ಗವಾಗಿ, ಅಲ್ಲಿಂದ BC ರೋಡ್ ಮಾರ್ಗವಾಗಿ, ಅಲ್ಲಿಂದ ಬಂಟ್ವಾಳದ ಬೈಪಾಸ್ ರಸ್ತೆಯನ್ನು ದಾಟಿ ಒಗ್ಗ, NC ರೋಡ್, ಮೂರ್ಜೆ, ಪುಂಜಾಲ್ಕಟ್ಟೆ, ಮಡಂತ್ಯಾರ್, ಗುರುವಾಯನಕೆರೆ, ಬೆಳ್ತಂಗಡಿ, ಉಜಿರೆಗೆ ತಲುಪಲಿಕ್ಕಿದೆ. ಈಗ ಇರುವಂತಹ ಮಾಹಿತಿ ಬಹಳ ವಿಶೇಷವಾಗಿ ರಥ ಎಲ್ಲಿ ಬರ್ತಾ ಇದೆ ಅಂತ ಕೇಳುವವರಿಗೆ ಕಿನ್ನಿಮೂಲ್ಕಿ ಉಡುಪಿಯ ಕಿನ್ನಿಮೂಲ್ಕಿಯಲ್ಲಿ ರಥ ಸಾಕ್ತಾ ಇದೆ ಅನ್ನುವಂತಹದನ್ನು ನಿಮಗೆ ತಿಳಿಸುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಓವರ್ ಟು ಯು ಶಿವಪ್ರಸಾದ್ ಸರ್. ಯಾಕೆಂತಂದರೆ ಭಾಳಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ರಿ. ನಿಮ್ಮ ಮಾಹಿತಿ ಸ್ವಲ್ಪ ಮಟ್ಟಿಗೆ ಕಟ್ಟಾಯಿತು ಅನಿಸುತ್ತೆ. ನಾವು ನಡುವಲ್ಲಿ ಮಾತಾಡಿ ನಿಮಗೆ ಸ್ವಲ್ಪ ಕಟ್ಟಾಯಿತು ಅನಿಸುತ್ತೆ. ಅವರ ಗ್ರಾಮ ಪಂಚಾಯತ್ನ ಗುಡ್ಡೆ ಅಂಗಡಿ, ಇದೀಗ ಗುಡ್ಡೆ ಅಂಗಡಿ ರಸ್ತೆಯನ್ನು ದಾಟಿ ಗುಡ್ಡೆ ಅಂಗಡಿ ರಸ್ತೆಯನ್ನು ದಾಟ್ತಾ ಇದ್ದೇವೆ. ಗುಡ್ಡೆ ಅಂಗಡಿ ಸಮೀಪಕ್ಕೆ ನಾವು ಬರ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇರಬೇಕು. ಗುಡ್ಡೆ ಅಂಗಡಿ ರಸ್ತೆಯನ್ನು ಸಮೀಪಿಸ್ತಾ ಇದ್ದೇವೆ. ಗುಡ್ಡೆ ಅಂಗಡಿ ದಾಟಿ ಮುನ್ನುಗ್ತಾ ಇದ್ದೇವೆ. ಗುಡ್ಡೆ ಅಂಗಡಿ ರಸ್ತೆಯಲ್ಲಿ ನಾವಿದ್ದೇವೆ. ಎಲ್ಲರ ಗಮನಕ್ಕೆ ಎಲ್ಲಿದ್ದೇವೆ ಅನ್ನುವಂತಹದಕ್ಕೆ ಉತ್ತರ ಕ್ಷಣ ಕ್ಷಣಕ್ಕೂ ಕೂಡ ನಿಮಗೆ ನಾವು ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೇವೆ. ನೀವು ಕಾಮೆಂಟ್ ಹಾಕಿದರೆ ಸಾಕು, ನಾವು ಇಮಿಡಿಯೇಟ್ ಆಗಿ ಎಲ್ಲಿದ್ದೇವೆ ಅನ್ನೋಂಥ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದೀಗ ಓವರ್ ಟು ಯು ಶಿವಪ್ರಸಾದ್ ಸರ್. ಯಾವುದೋ ಬಹಳ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡ್ತಿದ್ರಿ. ಕಿರಣ್ ಅವರ ಬಗ್ಗೆ ಮಾತಾಡ್ತಿದ್ರಿ, ಅವರ ತಮ್ಮ ಅಶೋಕ್ ಅವರ ಬಗ್ಗೆ ಮಾತಾಡ್ತಿದ್ರಿ. ಈ ರಥದ ಸಮರ್ಪಣೆಯ ಹಿಂದಿರುವಂತಹ ಅವರ ಅಂದಿನ ಜೀವನದ ಬಗ್ಗೆ ಮಾತಾಡ್ತಿದ್ರಿ. ಉಜಿರೆಯ ಜನಾರ್ದನ ಸ್ವಾಮಿಯ ರಥಬೀದಿಯ ಬಗ್ಗೆ ರಾಜಗೋಪಾಲಾಚಾರ್ಯರು ಒಂದು ಮಾತನ್ನು ಹೇಳಿದರು. ನಾನು ನೋಡಿದಂತಹ ಎರಡನೇ ಅತ್ಯದ್ಭುತವಾದಂತಹ ರಥಬೀದಿ ಅನ್ನುವಂಥದ್ದು. ಈ ಹಿಂದೆ ಅವರು ಒಂದು ಊರಿನಲ್ಲಿ ಒಂದು ರಥಬೀದಿಯನ್ನು ನೋಡಿದ್ರೆ ಅದು ಬಹಳ ಅತ್ಯುತ್ತಮ ರಥಬೀದಿ. ಆದರೆ ನಾನು ನೋಡಿದಂಥ ದಿ ಬೆಸ್ಟ್ ರಥಬೀದಿ ಇದ್ದರೆ ಅದು ಉಜಿರೆಯ ಜನಾರ್ದನ ಸ್ವಾಮಿಯ ರಥಬೀದಿ ಅಂತ. ಉಜಿರೆಯ ಜನಾರ್ದನ ಸ್ವಾಮಿಯ ದೇವರಿಗೆ ಇಡುವಂತಹ ದೀಪ ದೂರದಲ್ಲಿ ಕಾಣುವಂತಹ ಅಶ್ವತ್ಥ ಗಿಡದ ಕಟ್ಟೆಗೂ ಕೂಡ ಕಾಣುತ್ತದೆ ಅನ್ನುವಂತಹದ್ದು ಐತಿಹ್ಯ ಇದೆಯಂತೆ. ಅಂತಹ ಒಂದು ಅದ್ಭುತವಾದಂತಹ ರಥಬೀದಿಯನ್ನು ಹೊಂದಿರುವಂತಹ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ರಥಬೀದಿಯಲ್ಲಿ ನಿಂತು ಮಂಜುಳೇಶ ಮತ್ತು ಜನಾರ್ದನರನ್ನು ಹೊತ್ತು ಇಡೀ ಊರಿಗೆ ದರ್ಶನ ಕೊಡುವಂತಹ ವೈಭವದ ರಥೋತ್ಸವಕ್ಕೆ ಸಾಕ್ಷಿಯಾಗಲಿರುವಂತಹ ಬ್ರಹ್ಮ ರಥೋತ್ಸವವನ್ನು ಹೊತ್ತು ತರ್ತಾ ಇರುವಂತಹ ಅಪೂರ್ವ ಕ್ಷಣದಲ್ಲಿ ನಾವಿದ್ದೇವೆ. ಇದೀಗ ನಾವು ಕಿನ್ನಿಮೂಲ್ಕಿಯನ್ನು ದಾಟಿ ಗುಡ್ಡೆ ಅಂಗಡಿಯನ್ನು ದಾಟಿ ಮುಂದೆ ಬಂದಿದ್ದೇವೆ. ಉದ್ಯಾವರದ ಸಮೀಪದಲ್ಲಿದ್ದೇವೆ. ಬಹಳ ಕ್ಷಣದ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇದ್ದೇವೆ. ನೀವು ಕಾಮೆಂಟ್ ಹಾಕಿ, ನಾವು ನಿಮಗೆ ಉತ್ತರಿಸ್ತಾ ಹೋಗ್ತೇವೆ. ಓವರ್ ಟು ಯು ಶಿವಪ್ರಸಾದ್ ಸರ್. ನೀವು ಅಡ್ಡಿಪಡಿಸಿದ್ದು ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ಉಡುಪಿಯ ಸಮೀಪ ಬರುವಾಗ ಕೃಷ್ಣನ ಸ್ಮರಣೆಯನ್ನು ಒಮ್ಮೆ ಮಾಡಬೇಕಾಗ್ತದೆ. ಯಾಕಂದರೆ ರಥವನ್ನು ದಾನ ಮಾಡಿದಂತಹ ನಮ್ಮ ಕಿರಣಣ್ಣ ಕಲಿತದ್ದು ಇದೇ ಉಡುಪಿ ಕೃಷ್ಣದೇವರನ್ನು ಪೂಜೆ ಮಾಡತಕ್ಕಂತಹ ಪುತ್ತಿಗೆಯ ಶ್ರೀ 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 ಸುಗುಣೇಂದ್ರ ತೀರ್ಥರ ಸಂಸ್ಥೆಯಾದಂತಹ ಪುತ್ತಿಗೆ ಗುರುಕುಲದಲ್ಲಿ. ಹಾಗಾಗಿ ಮಧ್ವಾಚಾರ್ಯರು ಪ್ರತಿಷ್ಠಿಸಿದಂತಹ ಕೃಷ್ಣದೇವರು, ಆ ಕೃಷ್ಣದೇವರನ್ನು ಪೂಜೆ ಮಾಡಲಿಕ್ಕೆ ನಿಯೋಜಿತಗೊಂಡಂತಹ 8 ಮಠಗಳ ಮೂಲಯತಿಗಳು. ಅದರಲ್ಲಿ ಉಪೇಂದ್ರ ತೀರ್ಥ ಸಂಸ್ಥಾನ ಪುತ್ತಿಗೆ ಮಠದ ವ್ಯಾಪ್ತಿಗೆ ಬರತಕ್ಕಂಥದ್ದು. ಆ ಪುತ್ತಿಗೆ ಮಠದ ಈಗಿನ ಸನ್ಯಾಸಿಗಳಾದಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಶಿಷ್ಯರಾದಂತಹ ಕಿರಣಣ್ಣ ಈ ರಥವನ್ನು ಕೊಡಬೇಕಾದ್ರೆ ಮೂಲ ಕಾರಣ ಅವರಿಗಿರತಕ್ಕಂತಹ ವಿದ್ಯೆ. ಆ ವಿದ್ಯೆಯನ್ನು ಕೊಟ್ಟಂತಹ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಗುರುಗಳು, ಆ ಗುರುಗಳಿಗೆ ಪ್ರೇರಕರಾದಂತಹ ಕೃಷ್ಣದೇವರು. ಹಾಗಾಗಿ ಉಡುಪಿಯ ಶ್ರೀಕೃಷ್ಣದೇವ ಅನ್ನಬ್ರಹ್ಮ ಶ್ರೀಕೃಷ್ಣದೇವರಿಗೊಂದು ನಮಿಸುತ್ತಾ ನಮ್ಮ ಈ ಬ್ರಹ್ಮರಥ, ಅದೇ ರೀತಿಯಾಗಿ ದೇವಸ್ಥಾನ ಉತ್ಸವದ ವಿಷಯದಲ್ಲಿ
ಶಾಸ್ತ್ರೀಯ ಚಿಂತನೆಯಲ್ಲಿ ಮುಂದೆ ಹೋಗುವ. ಹಾಗೆ ಮೊದಲು ಹೇಳಿದ ಹಾಗೆ ಭಗವಂತನಿಗೆ ಕೊಟ್ಟಂತಹ ಸಂಪತ್ತನ್ನು ಭಗವಂತ 1000 ಕೈಯಲ್ಲಿ ನಮಗೆ ಹಿಂದೆ ಕೊಡ್ತಾನೆ ಅಂತ ಹೇಳಿದರೆ ಅದಕ್ಕೆ ಜೀವಂತ ಉದಾಹರಣೆ ನೋಡುವಂಥದ್ದು ಕಿರಣಣ್ಣನನ್ನು ನೋಡ್ಬೋದು ಅಂತ ಹೇಳಿ. ಯಾಕಂದರೆ ಅಮೇರಿಕದಿಂದ ಬಂದರು, ಭಗವಂತನಿಗೆ ಏನೋ ಒಂದು ಚಿಕ್ಕ ಸೇವೆಯನ್ನು ಮಾಡಿದರು, ಭಗವಂತ ತೃಪ್ತನಾದ. ಆಮೇಲೆ ಬೆಳ್ಳಿಯ ಪಲ್ಲಕ್ಕಿ ಕೊಡುವಂತಹ ಯೋಗವನ್ನು ಕೊಟ್ಟ, ಅವರು ಅದನ್ನು ನೀಡಿದರು. ಭಗವಂತ ಪುನಷ್ಟು ಸಂಪತ್ತನ್ನು ಕೊಟ್ಟ. ಇನ್ನೊಂದು ಈ ಮಧ್ಯದಲ್ಲಿ ಹೇಳಬೇಕು, ಭಗವಂತ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಪರೀಕ್ಷಿಸ್ತಾನಂತೆ, ಇವನು ಯಾವುದಕ್ಕೆ ಉಪಯೋಗ ಮಾಡ್ತಾನೆ ಅಂತ ಹೇಳಿ. ಒಳ್ಳೆಯದಕ್ಕೆ ಉಪಯೋಗ ಮಾಡಿತೋ, ಅಹಂಕಾರ ಇಲ್ಲದೆ ನಾನು ಮಾಡಿದೆ ಎಂಬತಕ್ಕಂಥ ಅಹಂಭಾವ ಇಲ್ಲದೆ ಒಳ್ಳೆಯದಕ್ಕೆ ಉಪಯೋಗ ಮಾಡಿದ್ನೋ ಅದನ್ನು ಪುನಃ ದ್ವಿಗುಣ ಮಾಡ್ತಾ ಹೋಗ್ತಾನಂತೆ. ಇಲ್ಲ ಅಂತ ಆದರೆ ದೇವರಿಗೆ ಸಮಯವೇ ಇಲ್ಲ. ಒಂದು ಏನಾದರೂ ಆಪತ್ತು ತಂದಿಟ್ಟರೆ ಅಲ್ಲಿಗೆ ಮುಗೀತು, ಸಂಪತ್ತಿರಲಿ ಏನೇ ಇರಲಿ, ಮತ್ತೆ ಪ್ರಾರಬ್ಧ ಕರ್ಮವನ್ನೇ ಅನುಭವಿಸಿಕೊಂಡು ಹೋಗಬೇಕು ಅಂತ ಹೇಳಿ. ಹಾಗೆ ಕಿರಣಣ್ಣ ಬೆಳ್ಳಿಯ ಪಲ್ಲಕ್ಕಿಯನ್ನು ಕೊಟ್ಟರು, ದೇವರು ಸಂತುಷ್ಟನಾದ, ಇನ್ನೊಂದಷ್ಟು ಸಂಪತ್ತನ್ನು ಕೊಟ್ಟ. ಭಗವಂತನಿಗೆ ಇದು ಹೇಗಾಗಿದೆ ಅಂತ ಕೇಳಿದರೆ, ನೀನು ಎಷ್ಟು ಕೊಡ್ತೀಯೋ ನಾನು ಅಷ್ಟು ನಿಂಗೆ ಹೇಗೆ ಕೊಡ್ತೇನೆ ಅಂತ ಹೇಳಿ ದೇವರ ಮತ್ತು ಕಿರಣಣ್ಣನ ಮಧ್ಯದಲ್ಲಿ ಒಂದು ಸಿಹಿ ಜಗಳ ಇದ್ದ ಹಾಗೆ ಉಂಟು. ಆಮೇಲೆ ಬೆಳ್ಳಿಯ ರಥವನ್ನು ಕೊಟ್ಟರು. ಸರಿ, ಬೆಳ್ಳಿಯ ರಥವನ್ನು ಕೊಟ್ಟಾದ ನಂತರ ದೇವರು ಪುನಷ್ಟು ಕೈ ಹಿಡಿದ್ರು ಕಿರಣಣ್ಣನನ್ನು. ಈಗ ಬ್ರಹ್ಮರಥದಲ್ಲಿಗೆ ಬಂದು ನಿಂತಿದೆ. ಅದರಿಂದಾಗಿ ಇವರ ಜೀವನ ಸಾರ್ಥಕ ಅಂತ ಹೇಳ್ಬೋದು. ಯಾಕಂದರೆ ನಾವೆಲ್ಲ ಬ್ರಹ್ಮರಥದಲ್ಲಿ ದೇವರನ್ನು ನೋಡಿದರೆ ನಮಗೆ ಮೋಕ್ಷ ಸಿಗ್ತದೆ ಅಂತ ಹೇಳಿ ಶಾಸ್ತ್ರ ಹೇಳಿದರೆ, ಆ ದೇವರನ್ನು ಬ್ರಹ್ಮರಥದಲ್ಲಿ ನೋಡುವಂತೆ ಮಾಡಿದ ಇವರಿಗೆ ಎಷ್ಟು ಫಲ ಸಿಗಬಹುದು ಅದನ್ನು ಮಾತಿನಲ್ಲಿ ಆಗಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇ ದೇವರಿಗೆ ಅನಂತ ಅಂತ ಹೇಳಿ ಹೆಸರುಂಟಂತೆ. ಅನಂತ ಅನಂತ ದೇವೇಶ ಅನಂತ ಫಲದಾಯಕ ಅಂತ ಹೇಳಿ. ಅನಂತ ಅಂತ ಹೇಳಿದರೆ ಅಂತ್ಯ ಇಲ್ಲದಷ್ಟು, ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಅಂತ ಹೇಳಿ. ಹಾಗಾಗಿ ಅನಂತ ಫಲವನ್ನು ನೀಡತಕ್ಕಂಥವನು ಭಗವಂತ. ಅಂತ ಅನಂತ ಸಂಪತ್ತನ್ನು ಕಿರಣಣ್ಣನಿಗೆ ನೀಡಲಿ ಅಂತ ಹೇಳಿ ಸಮಸ್ತ ಜನಾರ್ದನ ದೇವರ, ಮಂಜುಳೇಶ ದೇವರ ಭಕ್ತರ ಪರವಾಗಿ ನಾನು ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ಇನ್ನೊಂದು, ನಮ್ಮ ಸುದ್ದಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆ ಅಂತ ಹೇಳಿದರೆ, ರಥಬೀದಿಯ ವಿಶೇಷ. ಇಲ್ಲಿಯ ರಥ ನಿರ್ಮಾಣ ಮಾಡಿದಂತಹ ಶಿಲ್ಪಿಯವರು ಕೂಡ ಹೇಳಿದ್ರಂತೆ, ಅದ್ಭುತವಾದಂತಹ ರಥಬೀದಿ ಅಂತ ಹೇಳಿ. ಈ ರಥಬೀದಿ ದೇವಸ್ಥಾನದ ವ್ಯಾಪ್ತಿ ಅಂತ ಹೇಳಿದರೆ ಅದನ್ನು ಮುಖ್ಯವಾಗಿ ನಾವು ಕೆಲವು ಹಿರಿಯರನ್ನೆಲ್ಲ, ವಿಜಯರಾಘವ ಪಡವೆಟ್ನಾಯರನ್ನು ಸ್ಮರಿಸಬೇಕು ಈ ಕಾಲದಲ್ಲಿ. ಯಾಕಂದರೆ ಅವರ ತಂದೆ, ಅಜ್ಜ ಅವರದ್ದು ಇದಕ್ಕೆ ಶ್ರಮ ಉಂಟು. ಆದರೆ ಅವರದ್ದೆಲ್ಲ ನಮಗೆ ಪರಿಚಯವಿಲ್ಲ, ಅವರ ಮುಖ ನೋಡುವ ಯೋಗವೂ ನಮಗಿಲ್ಲ. ಯಾಕೆ ಸ್ಮರಿಸಬೇಕು ಅಂತ ಕೇಳಿದರೆ, ಹಿಂದೆಲ್ಲ ಹೇಗಿತ್ತು ಅಂತ ಕೇಳಿದರೆ ಒಂದಷ್ಟು ಜಾಗ ದೇವರಿಗೆ ಮೀಸಲಿದ್ದದ್ದು. ಆವಾಗ ಯಾರು ಹೇಗೆ ಬೇಕಾದರೂ ಆ ಜಾಗದಲ್ಲಿ ಉಪಯೋಗ ಮಾಡಿಕೊಂಡು ಕೃಷಿಯ ಇನ್ನೊಂದಿಷ್ಟು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಅನಂತರದಲ್ಲಿ ಎಲ್ಲ ದಾಖಲೆ ಪತ್ರಗಳ ವ್ಯವಸ್ಥೆಗಳು ಬರ್ತದೆ. ಆವಾಗ ಭೂಮಿಯನ್ನೆಲ್ಲ ಪಾಲು ಮಾಡಿಕೊಂಡು ನಮ್ಮ ನಿಮ್ಮ ಹೆಸರಿಗೆ ಅದರದ್ದು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಅದನ್ನು ಉಪಯೋಗ ಮಾಡಿಕೊಂಡು ಬರ್ಬೋದು. ಈಗ ನಮ್ಮ ಮನೆ ಕಟ್ಟುವಾಗಲೇ ನಾವೆಲ್ಲ ಮಾಡ್ತೇವೆ. ಅಂದರೆ ಎಲ್ಲ ಅಡಿಗೆ ಕೋಣೆ ಅಥವಾ ಹಾಲು, ಲಿವಿಂಗ್ ಏರಿಯಾ, ಸಿಟ್ಔಟು, ಅಡಿಗೆ, ಬೆಡ್ರೂಮು ಎಲ್ಲ ಆಗಿ ಮತ್ತೆ ಉಳಿದದ್ದೊಂದು 3 ಅದರಲ್ಲಿ ಎದ್ದು ನಿಂತರೆ ತಲೆ ತಾಗ್ತದೆ, ಕೂತ್ರೆ ಬೆನ್ನು ಹೊರಗೆ ಬರ್ತದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ದೇವರ ಗೂಡು ಅಂತ ಹೇಳಿ. ಹೊರಗೆ, ಮನೆಯಿಂದ ಹೊರಗೆ ನಾಯಿಗೆ ಗೂಡು, ಮನೆಯ ಒಳಗೆ ದೇವರಿಗೆ ಗೂಡು ಅಂತ ಹೇಳಿ ದೇವರ ಮನೆ ಅಂತ ಮಾಡಬೇಕು. ದೇವರ ಮನೆ ಅಂತ ಮಾಡಿದರೆ ಆ ಮನೆಯಲ್ಲಿ ನಮಗೆ ಇರಲಿಕ್ಕೆ ಅವಕಾಶ ಅಂತ ಹೇಳಿ. ಭಗವಂತ ಅಂತ ಹೇಳಿದರೆ, ಭವನ ಅಂತ ಹೇಳಿದರೆ ಕಷ್ಟ. ಹಾಗಾಗಿ ಆ ಭಗವಂತನ ಸಾನ್ನಿಧ್ಯವುಳ್ಳಂಥದ್ದು ಅವರ ಹಿಂದಿನವರು, ಅವರ ವಂಶಸ್ಥರಾಗಿರ್ಬೋದು, ಯಾರು ದೇವರಿಗೆ ಇಷ್ಟೇ ಸಾಕು ಅಂತ ಹೇಳಿ ಆಲೋಚನೆ ಮಾಡಲಿಲ್ಲ. ದೇವಸ್ಥಾನ ಎಷ್ಟು ದೊಡ್ಡದುಂಟ ಅದರ 10 ಪಾಲು ರಥಬೀದಿ ಬೇಕು ಅಂತ ಹೇಳಿ, ಅಂದರೆ ದೇವರಿಗೆ ಮೆರಿಲಿಕ್ಕೆ ಜಾಗ ಬೇಕು ಅಂತ ಹೇಳಿ ಅವಕಾಶ ಮಾಡಿಕೊಂಡ್ರು. ಆ ಉದ್ದದ ರಥಬೀದಿಯನ್ನು ಹಾಗೆಯೇ ಉಳಿಸಿಕೊಂಡ್ರು ದೇವರಿಗೆ. ಅದರ ವೈಭವ ಅಂತ ಹೇಳಿದರೆ ಅದನ್ನು ಈ ಸಂದರ್ಭದಲ್ಲಿ ನೋಡಬೇಕು. ಎಲ್ರಿಗೂ ನಾನು ಈ ಮುಖಾಂತರ ಆಮಂತ್ರಣ ಮಾಡ್ತಿದ್ದೇನೆ. ಎಲ್ಲರೂ, ನಮ್ಮ ಎಲ್ಲ ಕರ್ನಾಟಕದ ಜನತೆ ಅಥವಾ ಜಿಲ್ಲೆಯ ಜನತೆ, ತಾಲೂಕಿನ ಜೊತೆ ಎಲ್ಲರೂ ಬಂದು ಒಮ್ಮೆ ಕಣ್ಣು ತುಂಬಿಸಿಕೊಳ್ಳಿ. ಜನಾರ್ದನ ದೇವರ ವಿಶೇಷವಾದಂತಹ ಅಲಂಕಾರಗಳು, ಹೊಸದಾದಂತಹ ಗೋಪುರ, ರಥಬೀದಿ, ಅನ್ನಛತ್ರ, ಭಕ್ತರೇ ಎಲ್ಲ ತಂದು ನೀಡಿದಂತಹ ಹೊರೆ ಕಾಣಿಕೆಯ ಸಂಪತ್ತು. ಯಾವತ್ತೂ ಸಂಪತ್ತು ಅಂತ ಹೇಳಿದರೆ ರಶೀದಿ ಬರೆಸಿದ ದುಡ್ಡು ಸಂಪತ್ತಲ್ಲ. ಅಲ್ಲಿ ಬಂದಂತಹ ಅಕ್ಕಿ, ತೆಂಗಿನಕಾಯಿ, ತರಕಾರಿ, ಈ ಎಲ್ಲ ಸಂಪತ್ತು
ಊಟೋಪಚಾರಗಳಿಗೆ ಏನು ಉಪಯೋಗ ಆಗ್ತದ ಅದೆಲ್ಲ ದೊಡ್ಡ ಸಂಪತ್ತು. ಅಂದರೆ ಅದರಿಂದ ಮಾತ್ರ ಭಗವಂತನನ್ನು ಭಜಕರನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂತಹ ಎಲ್ಲ ಹೊರೆಕಾಣಿಕೆಯ ವೈಭವ ಸಭಾ ಕಾರ್ಯಕ್ರಮಗಳು ಇದನ್ನೆಲ್ಲ ಕಣ್ಣು ತುಂಬಿಸಿಕೊಳ್ಬೇಕು. ಯಾಕಂದರೆ ನನಗೂ ಸಂತೋಷ, ನಾನು ಈ 3ನೇ ಬ್ರಹ್ಮಕಲಶದಲ್ಲಿ ಭಾಗಿಯಾಗ್ತಿದ್ದೇನೆ. ಒಂದು ಬ್ರಹ್ಮಕಲಶದಲ್ಲಿ ವಿದ್ಯಾರ್ಥಿಯಾಗಿ ಇದ್ದೆ, ಆ ಹೊತ್ತಿನಲ್ಲಿ ಎಷ್ಟಾಗ್ತದಷ್ಟು ತಿಳಿದಷ್ಟು ದೇವರ ಸೇವೆಯನ್ನು ಮಾಡಿದ್ದೆ. ನಂತರದಲ್ಲಿ ವಿದ್ಯಾರ್ಥಿ ಜೀವನ ಮುಗಿಸಿ ಬಂದು ಅನನುಭವಿ, ಅಂದರೆ ಪೂರ್ಣ ಅನುಭವ ಇದ್ದಂತಹ ಪೌರೋಹಿತ್ಯ ವೃತ್ತಿಯಲ್ಲ, ಆದರೂ ಕೂಡ ವಿಜಯಣ್ಣ ಹೆಗಲು ತಟ್ಟಿ ಕರೆದು ಇಂಥ ಕೆಲಸಗಳನ್ನು ಮಾಡು ಅಂತ ಹೇಳಿ ಯಾಗಮಂಟಪದಲ್ಲೆಲ್ಲ ನಮ್ಮನ್ನು ಸಹಕರಿಸಲಿಕ್ಕೆ ಹೇಳಿದರು. ಅದೆಲ್ಲ ಕೆಲಸಗಳನ್ನು ಅವರ ಮಾರ್ಗದರ್ಶನದ ರೀತಿಯಲ್ಲಿ ಮಾಡಿದ್ವಿ. ಈ ಕಾಲಕ್ಕಾಗುವಾಗ ಇಷ್ಟೊಂದು ವೈಭವದ ಬ್ರಹ್ಮಕಲಶದಲ್ಲಿ ಈ ಕಿರಣಣ್ಣನೊಂದಿಗೆ ಇದ್ದುಕೊಂಡು ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಹೇಗಂತ ಕೇಳಿದರೆ ಹೂವಿನೊಂದಿಗೆ ಹಗ್ಗ ಹಾರ ಸ್ವರ್ಗ ಸೇರಿದಂತೆ ಅಂತ ಹೇಳಿ, ಹಾಗೆ ಆ ರೀತಿಯಲ್ಲಿ ನಾವೊಂದು ಈ ಕೆಲಸದಲ್ಲಿ ಪುಣ್ಯ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಹಾಗಾಗಿ ನಾನು ಮೂಲ ವಿಷಯ ವಿಜಯರಾಘವ ಪಡವೆಟ್ನಾಯರನ್ನು ಸ್ಮರಿಸಬೇಕು ಅಂತ ಹೇಳಿ. ದೇವಸ್ಥಾನ ಅಂದರೆ ಅವರು ಅಂದರೆ ದೇವಸ್ಥಾನ ಅಂತ ಹೇಳಿ ನಾವೆಲ್ಲ ಮಾತನಾಡುವ ಜನಾರ್ದನ ದೇವರು ಅಂತೇಳಿ ಹೇಳ್ತಾ ಇದ್ವಿ. ನನಗೆ ಗೊತ್ತಿದ್ದ ರೀತಿಯಲ್ಲಿ ನಾನು ಈ ಊರಿಗೆ ಬರುವಾಗ ನನಗೊಂದು 12-13 ವರ್ಷ, ಅಲ್ಲಿಂದ ಅವರು ಕಾಲ ಆಗುವವರೆಗೆ ಅವರನ್ನು ನೋಡಿದ್ದೇನೆ. ಒಂದು ದಿವಸ ಅವರಿಗೆ ಸಿಟ್ಟು ಬಂದದ್ದು, ಒಬ್ಬರಿಗೆ ಏರು ಧ್ವನಿಯಲ್ಲಿ ಮಾತಾಡಿದ್ದು ನಾನು ನೋಡಲಿಲ್ಲ. ಅಂತೂ ನನಗಂತೂ ಖಂಡಿತ ಇಲ್ಲ. ಅಂತಹ ದೇವಾಂಶ ಸಂಭೂತರವರು ಅವರು ಈ ಜಾಗವನ್ನು ದೇವರ ಹೆಸರಿನಲ್ಲೇ ಉಳಿಸಿಕೊಂಡರು. ರಥಬೀದಿಯನ್ನು, ಆ ರಥಬೀದಿಯನ್ನು ಉಳಿಸಿಕೊಂಡದ್ರಿಂದ ಇವತ್ತಿಗೆ ಎಲ್ಲ ಭಕ್ತ ಜನಗಳಿಗೆ ಈ ರಥೋತ್ಸವವನ್ನು ವೈಭವವಾಗಿ ನೋಡಲಿಕ್ಕೆ ಒಂದು ವ್ಯವಸ್ಥೆ ಉಂಟು ಅಂತ ಹೇಳಿ. ಬೇರೆ ಎಲ್ಲಿಯೂ ಕೂಡ ರಥಬೀದಿ ಅಂತ ಹೇಳಿ ಇಲ್ಲ. ನಾವು ತಿರುಗುವ ಮಾರ್ಗದಲ್ಲಿ ರಥೋತ್ಸವವನ್ನು ಮಾಡತಕ್ಕಂತಹ ವಿಷಯಗಳಿರ್ತದೆ. ಹಾಗಾಗಿ ವಿಶೇಷವಾದಂತಹ ರಥಬೀದಿ ಅಂತ ಹೇಳಿ. ಇನ್ನೊಂದು, ನಾವು ನಿನ್ನೆ ಹೀಗೆ ರಥದ ಬಗ್ಗೆ ಮಾತಾಡುವಾಗ ಒಂದು ವಿಷಯ ಚರ್ಚೆ ಮಾಡಿದ್ವಿ. ರಥ ಎಷ್ಟು ಸಮಯ ಬಾಳಿಕೆ ಬರ್ತದೆ ಅಂತ ಹೇಳಿ. ಈಗ ಇರುವ ರಥಕ್ಕೂ ಕೂಡ ಒಂದು ಸಾಧಾರಣ 200 ವರ್ಷ ಅಂದಾಜು ಲೆಕ್ಕಾಚಾರ ಇರ್ಬೋದು ಅಂತೇಳಿ ನಿನ್ನೆ ಶಿಲ್ಪಿಗಳವರು ಹೇಳಿದ್ದು ಅಷ್ಟೇ. ಈ ರಥ ಕೂಡ ಒಂದು 200 ಅಂತ ಹೇಳಿದರು. ನಮ್ಮ ಅಂದಾಜು ಪ್ರಕಾರದಲ್ಲಿ 200-300 ವರ್ಷ ಬಾಳಿಕೆ ಬರ್ಬೋದು. ಅದಕ್ಕೆ ಕಾರಣ ಇನ್ನೊಂದೇನಂತ ಕೇಳಿದರೆ ರಥಬೀದಿಯೂ ಮುಖ್ಯ ಆಗ್ತದೆ ಅಂತ ಹೇಳಿ. ರಥಬೀದಿ ಹೇಗುಂಟು ಅದರ ಮೇಲೆ ರಥ ಅದರಲ್ಲೇ ಓಡಾಡೋದ್ರಿಂದ ರಥಬೀದಿ ಸಮರ್ಪಕವಾಗಿದ್ದರೆ ರಥ ಕೂಡ ಉಳಿತದೆ ಅಂತ ಹೇಳಿ. ಉದಾಹರಣೆಗೆ, ಲೌಕಿಕ ಉದಾಹರಣೆ, ವಾಹನ ಸಂಚಾರ ಆಗುವ ರಸ್ತೆ ಸರಿ ಇದ್ದರೆ ಹೇಗೆ ವಾಹನ ಸರಿ ಇರ್ತದ, ಹಾಗೆ ರಥಬೀದಿ ಚೆನ್ನಾಗಿ ಇದ್ದರೆ, ಸಮತಟ್ಟಾಗಿ ಒಳ್ಳೆಯ ರೀತಿಯಲ್ಲಿದ್ದರೆ ಆ ರಥ ಕೂಡ ಒಳ್ಳೆಯ ರೀತಿಯಲ್ಲಿ ಉಳಿತದೆ ಅಂತ ಹೇಳಿ. ಹಾಗೆಲ್ಲ ನಮಗೆ ಕಾಣ್ಬೋದು. ಈಗ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡಿ ಇಷ್ಟೆಲ್ಲ ರಥ ಮಾಡಿದರು, ಆ ರಥ ಒಂದು ದಿವಸ ಉಪಯೋಗವಾಗುವಂಥದ್ದು, ಇಡೀ ವರ್ಷದಲ್ಲಿ ಒಂದೇ ದಿವಸ ಉಪಯೋಗವಾಗುವಂಥದ್ದು. ಆದರೆ ಆ ರಥಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಾ, ಇಷ್ಟೆಲ್ಲ ವೈಭವ ಮಾಡಬೇಕಾ ಅಂತ ಕೇಳಿದರೆ, ದೇವರ ವಿಷಯದಲ್ಲಿ ಖರ್ಚು ಮಾಡಲಿಕ್ಕೆ ವೈಭವದ ವಿಷಯದಲ್ಲಿ ಚಿಂತನೆ ಮಾಡಬಾರ್ದು. ಯಾಕಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ, ಭಗವಂತನ ಅನುಗ್ರಹದಿಂದ ಒಂದು ಮಗು ಹುಟ್ಟಿದರೆ, ಆ ಮಗುವಿನ ಜನ್ಮದಿನವನ್ನು ಆಚರಿಸ್ತೇವೆ. ಆಚರಿಸುವಾಗ ನಾವು ಖರ್ಚು ಲೆಕ್ಕಾಚಾರ ಹಾಕೋದಿಲ್ಲ. ಯಾಕಂದರೆ ನಮ್ಮ ಮಗ ಮುಂದೆ ನಮಗೆ ಜೀವನಕ್ಕೆ ಆಗಬಹುದು, ನಮ್ಮನ್ನು ಸಾಕ್ಬೋದು, ಅವನೇನಾದರೂ ವಿದ್ಯಾಭ್ಯಾಸ ಉದ್ಯೋಗ ಎಲ್ಲ ಮಾಡಿ ನಮ್ಮನ್ನು ಸಾಕಬಹುದು, ಹಾಗೆ ಆಲೋಚನೆ ಮಾಡ್ತೇವೆ. ಅಂದರೆ ಅದರಲ್ಲೂ ನಮಗೊಂದು ಡೌಟ್ ಉಂಟು. ಯಾಕಂದರೆ ಸಾಕ್ತಾನೆ ಅಂತ ಹೇಳಿ ನಿಘಂಟಿಲ್ಲ. ದೊಡ್ಡದಾದ ಮೇಲೆ ಅವನು ತಗೊಂಡು ಹೋಗಿ ನಮ್ಮನ್ನು ಅನಾಥಾಶ್ರಮಕ್ಕೂ ಸೇರಿಸ್ಬೋದು. ಅಂತಹ ಸಂಶಯವಿದ್ದೇ ಒಂದು ಮಗುವನ್ನು ಸಾಕುವಾಗ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಅವನು ಕೇಳಿದ ಚಪ್ಪಲಿಯಿಂದ ಹಿಡಿದು ಆಭರಣ ಇನ್ನಿತರ ಯಾವುದೇ ವಿಷಯಗಳೊಂದು ಕೇಳಿದ್ರೆ ಅದರಲ್ಲಿ ಚರ್ಚೆ ಮಾಡೋದಿಲ್ಲ, ಎಲ್ಲ ತೆಗೆದುಕೊಡ್ತೇವೆ. ಅದು ಬೇಕಾ ಇದು ಬೇಕಾ ಎಲ್ಲ ತೆಗೆದುಕೊಡ್ತೇವೆ. ಅಂತಹ ಮಕ್ಕಳನ್ನೇ ಆ ರೀತಿಯಲ್ಲಿ ನಾವು ನೋಡಿಕೊಳ್ಳುವಾಗ ಭಗವಂತ ಹುಟ್ಟಿನಿಂದ ಸಾಯುವವರೆಗೆ ಎಲ್ಲ ವಿಷಯಗಳನ್ನು ಅನುಗ್ರಹಿಸ್ತಾನೆ. ನಮಗೆ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲವನ್ನು ಕೊಡ್ತಾನೆ. ಅಂತಹ ಭಗವಂತನನ್ನು ವಿಶೇಷವಾಗಿ ನೋಡಲಿಕ್ಕೆ ಬ್ರಹ್ಮರಥಕ್ಕೆ ನಾವು ವೈಭವವನ್ನು ತೋರಿಸುವುದು ಸ್ವಲ್ಪ ಅಂತ ಹೇಳಿಯೇ ಕಾಣುತ್ತದೆ ದೇವರೆದುರಿನಲ್ಲಿ. ಹಾಗಾಗಿ ಈಗ ನಾವು ಎಲ್ಲಿದ್ದೇವೆ ಎಂಬತಕ್ಕಂತಹ ಮಾಹಿತಿ. ಕಾಪುವಿನ ಹೊಸ ಮಾರಿಯಮ್ಮ ದೇವಸ್ಥಾನವನ್ನು ದಾಟಿ 3 ಮಾರಿ ದೇವಸ್ಥಾನಗಳಿರುವಂತಹ ಮಾರಿಯಮ್ಮನ ದೇವಸ್ಥಾನಗಳಿರುವಂಥ ಕಾಪು ಕ್ಷೇತ್ರದಲ್ಲಿ ನಾವಿದ್ದೇವೆ. ಕಾಪು ಬಿಲ್ಲವರ ಸಹಾಯಕ ಸಂಘ ಮತ್ತು SCTCC ಬ್ಯಾಂಕ್ ಕಾಪು ಇದನ್ನು ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ಇದೀಗ ನಾವು ಕಾಪುವನ್ನು ದಾಟಿ ಮುಂದೆ ಹೋಗ್ತಾ ಇರುವಂತಹ ಕ್ಷಣ.
ಬಹಳಷ್ಟು ದೂರ ಬಂದಿದ್ದೇವೆ. ಇದೀಗ ಕಾಪು ಹೊಸ ಮಾರಿಯಮ್ಮ ದೇವಸ್ಥಾನದ ಮುಂಭಾಗದಿಂದ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಲಕ್ಷ್ಮೀ ಜನಾರ್ದನನ ಮಹಾದ್ವಾರದ ಮುಂದೆ ನಾವು ಸಾಗ್ತಾ ಇದ್ದೇವೆ. ಜನಾರ್ದನನಿಗಾಗಿ ಕೊಡಲ್ಪಡುವಂತಹ ರಥ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಮಹಾದ್ವಾರದ ಮುಂದೆ, ಕಾಪು ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಮಹಾದ್ವಾರದ ಮುಂದೆ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ನಾವಿರುವಂತಹದ್ದು ಕಾಪು. ಯಾರ್ಯಾರು ಕಾಮೆಂಟ್ ಮಾಡ್ತಾ ಇದ್ದೀರೋ ನಿಮಗೆ ಮಾಹಿತಿ, ಜೊತೆಗೆ ಉಜಿರೆಯಲ್ಲಿ ನೋಡ್ತಾ ಇರುವಂತಹ ಸಮಸ್ತರಿಗೆ, ಜನಾರ್ದನನ ಭಕ್ತರಿಗೆ ಮಾಹಿತಿ. ಈ ಬ್ರಹ್ಮರಥ ಈಗ ಬರ್ತಾ ಇರುವಂಥದ್ದು ಕಾಪುವಿನಲ್ಲಿ. ಓವರ್ ಟು ಯು ಶಿವಪ್ರಸಾದ್ ಸರ್. ಸರ್, ನಾನು ಎಲ್ರಿಗೂ ವಿಶೇಷ ಧನ್ಯವಾದ ತಿಳಿಸುವಾಗ ನಿಮಗೂ ಒಂದು ತಿಳಿಸಬೇಕು ಅಂತ ಹೇಳಿ. ಯಾಕಂದರೆ ತುಂಬ ಶ್ರಮ. ನಾವು ನಿನ್ನೆ ಬಂದಿದ್ವಿ, ಇಲ್ಲಿ ಬಂದು ರಥದ ಪೂಜೆ ಎಲ್ಲ ನೋಡಿದ್ವಿ. ಆ ಹೊತ್ತಿನಲ್ಲೂ ಎಲ್ಲ ನಿಮ್ಮ ಟೀಮ್ನವರಿದ್ದು ಅದರದ್ದೆಲ್ಲ ಚಿತ್ರೀಕರಣ ಮಾಡ್ತಾಯಿದ್ರು. ಪುನಃ ರಾತ್ರಿ ಎಲ್ಲ ಮುಗಿಸಿ ಆಗುವಾಗ 12 ಗಂಟೆ ಕಳೆದಿದೆ. ಇಲ್ಲಿಯೇ ಸಿಕ್ಕಿದ ಜಾಗದಲ್ಲಿ ವಿಶ್ರಾಂತಿ ಪಡ್ಕೊಂಡು ಇನ್ನು ಇದೆಲ್ಲ ಚಿತ್ರೀಕರಣ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಬ್ಬರು ಸಾರಥಿ ಇದ್ದಾರೆ, ದೀಕ್ಷಿತ್ ಅಣ್ಣ. ಅವರು ಪಾಪ ತುಂಬ ಟೆನ್ಷನ್ನಲ್ಲಿದ್ದಾರೆ. ಆಚೆ ಈಚೆ ಗಾಡಿ ನೋಡಬೇಕು, ಎಲ್ಲಿ ಹೋಗ್ತಾ ಉಂಟು, ಎಲ್ಲಿ ಬರಬೇಕು, ಹಿಂದಿನ ರಥವನ್ನು ಸಂಭಾಳಿಸಿಕೊಂಡು ಬರಬೇಕು. ಅಂದರೆ ಅದನ್ನು ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಇನ್ನು ಒಬ್ಬರು ನಮ್ಮ ಡ್ರೋನ್ ಕ್ಯಾಮರಾದಲ್ಲಿ ಸಹಕರಿಸುವವರಿಬ್ಬರು ಇದ್ದಾರೆ. ಅವರು 10 ನಿಮಿಷಕ್ಕೊಮ್ಮೆ ಪಾಪ ಇಳಿತಾರೆ ಕೆಳಗೆ, ಆಚೆ ಈಚೆ ಎಲ್ಲ ಹೋಗಿ ಆ ಡ್ರೋನನ್ನು ಹಿಡ್ಕೊಂಡು ಅವರು ಕಷ್ಟಪಡೋದು ನೋಡಿದರೆ ಅದರಲ್ಲೊಂದು ರೀತಿಯ ಸಂಕಟ ಆಗ್ತದೆ. ಇನ್ನು ಒಳಗಿಂದ ಟೀಮ್ ವರ್ಕ್ ತುಂಬ ನಡೀತಾ ಉಂಟು. ಎಲ್ಲ ಕಂಪ್ಯೂಟರ್ನಲ್ಲಿ ಅದು ಇದು ಎಲ್ಲ ಟೀಮ್ ವರ್ಕ್. ಅದು ನಿಮಗೆ ಡ್ರೋನ್ನಲ್ಲಿ ಬೇರೆ, ಕ್ಯಾಮರಾಗಳಲ್ಲಿ ಬೇರೆ ಎಲ್ಲ ಶೂಟ್ ಆಗತಕ್ಕಂಥ ವಿಷಯಗಳನ್ನು ಎಡಿಟ್ ಮಾಡಿ ಆ ಸ್ಪಾಟಲ್ಲಿ ಎಡಿಟ್ ಮಾಡಿ ನಿಮಗೆ ಇವಾಗಿ ಕಳಿಸಬೇಕು ಅಂತಾದರೆ ಅದಕ್ಕೂ ತುಂಬ ಶ್ರಮ ಉಂಟು. ಇನ್ನೂ ಇಬ್ಬರನ್ನು ಸ್ಮರಣೆ ಮಾಡಬೇಕು. ಯಾರು ಅಂತ ಕೇಳಿದ್ರೆ, ಮೇಲೆ ಈ ಸುಡು ಬಿಸಿಲಿನಲ್ಲಿ, ಈಗ ಎಷ್ಟಾಯಿತು, 1 ಗಂಟೆ ಆಯಿತು, ಆ ಸುಡು ಬಿಸಿಲಿನಲ್ಲಿ ಅನ್ನ ನೀರೆಲ್ಲ ಬಿಟ್ಟು ಮೇಲೆ ಇಬ್ಬರು ಕ್ಯಾಮರಾಮ್ಯಾನ್ಗಳು. ಅದು ಹೇಗಂತ ಹೇಳಿದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು, ಅದು ಇಲ್ಲಿ ನಮ್ಮ ಸಾರಥಿ ಡ್ರೈವರನ್ನು ದೀಕ್ಷಿತ್ ಅಣ್ಣ ಹೇಳ್ತಾ ಇದ್ದಾರೆ, ಜಾಗ್ರತೆ, ಒಂದು ಟರ್ನ್ ಮಾಡುವಾಗ, ಒಂದು ಹಂಪು ಹಾರುವಾಗ ಹೇಳ್ತಾ ಇದ್ದಾರೆ, ಜಾಗ್ರತೆ 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 ಅಂತ ಹೇಳಿ. ಅಂದರೆ ಅಲ್ಲಿ ಮೇಲೆ ಕೂತದ್ದು ಹಾಗೆ ತುಂಬ ಅವರಿಗೆ ಅಪಾಯಕಾರಿ ವ್ಯವಸ್ಥೆಗಳು. ಅಂದರೆ ಕೂತಿದ್ದಾರೆ. ಇದೆಲ್ಲ ಉದ್ದೇಶ ಏನು ಅಂತ ಕೇಳಿದ್ರೆ ಒಂದೇ, ಇಲ್ಲಿ ಏನು ನಾವೊಂದು 10 ವಾಹನದಲ್ಲಿ ಬಂದಿದ್ದೇವೆ. 10 ವಾಹನದಲ್ಲಿ ಬಂದು ಈ ರಥವನ್ನು ತಗೊಂಡು ಹೋಗುವಂತಹ ಎಲ್ಲ, ಇನ್ನೂ ವಿಶೇಷವಾಗಿ ರಥದಲ್ಲಿ ಕೂಡ ಇಬ್ಬರು ಇದ್ದಾರೆ ಅಲ್ಲಿಯ ಚಿತ್ರೀಕರಣಗಳನ್ನೆಲ್ಲ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ನಮ್ಮ ಈ ಸುದ್ದಿ ಬಿಡುಗಡೆಯ ಲೈವ್ ವ್ಯವಸ್ಥೆಯ ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ, ನಮ್ಮ ಉಜಿರೆಯ ಜನಗಳ ಪರವಾಗಿ, ಜನಾರ್ದನ ದೇವರ ಭಕ್ತರ ಪರವಾಗಿ ನಾನೊಂದು ತುಂಬು ಹೃದಯದ, ಮತ್ತು ನಮ್ಮ ಆಪ್ತರಾದಂತಹ ಕಿರಣ್ ರಾವ್ ಅವರ ಕುಟುಂಬಸ್ಥರ ಪರವಾಗಿ ಕೂಡ ಒಂದು ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವರ ಉದ್ದೇಶ ಇಷ್ಟೇ. ಎಲ್ಲ ಹೇಳ್ಬೋದು. ಅಂದರೆ ನಮಗೀಗ ಈ ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ಯಾವುದೇ ಮಾಡಿದರೂ ಎಲ್ಲರೂ ಹೇಳೋದು ಅಂತ ಕೇಳಿದ್ರೆ ಲೈಕ್ಸ್ ಬರ್ತದೆ, ಫಾಲೋವರ್ಸ್ ಬರ್ತಾರೆ, ಕಮೆಂಟ್ಸ್ ಬರ್ತದೆ, ಸಂಪತ್ತು ಬರ್ತದೆ ಅಂತ. ಆದರೆ ಜೀವವನ್ನು ಪಣಕ್ಕಿಟ್ಟುಕೊಂಡು ಈ ಲೈಕ್ಸ್, ಕಮೆಂಟ್ ಇದೆಲ್ಲ ಯಾವುದೂ ಅಗತ್ಯ ಇಲ್ಲ ಅಂತ ಹೇಳಿ ನನಗೆ ಕಾಣ್ತದೆ. ಯಾಕಂದರೆ ಅಷ್ಟು ಶ್ರಮ ಉಂಟು ಅಂತ ಹೇಳಿ ಇದರಲ್ಲಿ. ಹಾಗಾಗಿ ತುಂಬ ಶ್ರಮಪಟ್ಟು ಈಗ ಏನು ನಾವು ಒಂದು ಆಸ್ವಾದಿಸ್ತಿದ್ದೇವೆ, ಈ ರಥದ ಮೆರವಣಿಗೆಯನ್ನು ಹೇಗೆ ಆಸ್ವಾದಿಸ್ತಿದ್ದೇವೆ, ಅದನ್ನೆಲ್ಲ ಉಜಿರೆಯಲ್ಲಿ ಇಲ್ಲಿಗೆ ಯಾರು ಬರಲಿಲ್ವ, ಎಲ್ಲರೂ ಉಜಿರೆಯಲ್ಲೇ ಕೂತ್ಕೊಂಡು ಅವರವರ ಕೈಯಲ್ಲಿರತಕ್ಕಂತಹ ಮೊಬೈಲ್ನಲ್ಲೇ ನೋಡುವಂತಹ ವ್ಯವಸ್ಥೆಯನ್ನು ಇವರು ಕಲ್ಪಿಸಿದ್ದಾರೆ. ಹಾಗೆ ಅವರಿಗೂ ಕೂಡ ಒಂದು ಅನಂತ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ನಾನು ವಿಜಯಣ್ಣನ ವಿಷಯವನ್ನು ಮಾತಾಡ್ತಾ ಇದ್ದೆ. ವಿಜಯಣ್ಣನ ವಿಷಯ ಹೇಳುವಾಗ ನಿನ್ನೆ ಕಿರಣಣ್ಣ ಕೂಡ ಹೇಳಿದರು. ಅಂದರೆ ಬಾಲ್ಯದಲ್ಲಿ ತಂದೆಯನ್ನು ಕಳ್ಕೊಂಡವರು ಕಿರಣಣ್ಣ. ತುಂಬ ಕಷ್ಟದ ಜೀವನ, ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡ್ರು. ಆವಾಗ ಹೇಗಂತ ಕೇಳಿದರೆ ಸಂಪಾದನೆ ಉಂಟಾ ಇಲ್ವಾ, ಜೀವನ ಹೇಗೆ ಅಂದರೆ ತಂದೆ ಇದ್ದರೆ ಒಂದು ತುಂಬ ಧೈರ್ಯ, ತಂದೆ ಇಲ್ಲ ಅಂತಾದರೆ ಮುಂದೆ ಯಾರು ಅಂತ ಹೇಳಿ, ಅಂದರೆ ಜೀವನಕ್ಕೆ ಯಾರು ಆಧಾರ ಅಂತ ಹೇಳಿ ತುಂಬ ಒಂದು ಚಿಂತೆಯಲ್ಲಿರತಕ್ಕಂತಹ ಕಾಲದಲ್ಲಿ ಅವರು ಮೊನ್ನೆ ಇಂಟರ್ವ್ಯೂನಲ್ಲಿ ಹೇಳಿದ್ದುಂಟು, ವಿಜಯಣ್ಣ ಬಂದು ಬೆನ್ನು ತಟ್ಟಿ ನಾವೆಲ್ಲ ಇದ್ದೇವೆ, ಏನೂ ಚಿಂತೆ ಮಾಡಬೇಡಿ, ನಿಮಗೆ ಏನಾದರೂ ಕಷ್ಟ ಕಾಲ ಎಲ್ಲ ಬಂದರೆ ನಾವಿದ್ದೇವೆ ಅಂತ ಹೇಳೋದನ್ನು ಮರಿಬೇಡಿ, ನಮ್ಮಲ್ಲಿ ಬಂದು ಏನು ಸಹಕಾರ ಕೇಳಿದರೂ ನಾವೆಲ್ಲ ನಿಮ್ಮನ್ನು ನೋಡಿಕೊಂಡು ನಿಮ್ಮ ವ್ಯವಸ್ಥೆಗೆ ಬೇಕಾದಂತಹ ಸಹಕಾರವನ್ನು ನೀಡಲಿಕ್ಕೆ ನಾವು ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೇವೆ ಅಂತ ಹೇಳಿ ಒಂದು ಒಳ್ಳೆಯ ಧೈರ್ಯವನ್ನು ನಮಗೆ ತುಂಬಿದ್ರು ಅಂತ ಹೇಳಿ. ಅದೇ ರೀತಿ ವಿಜಯಣ್ಣನ ಸ್ವಭಾವ ಹಾಗೆ ನಾನು ಹತ್ತಿರದಿಂದ ನೋಡಿದ್ದೇನೆ. ಅಂದರೆ ನಾನು ಕೂಡ ಚಿಕ್ಕದರಲ್ಲೇ ತಂದೆಯನ್ನು ಕಳ್ಕೊಂಡವನು. ನನ್ನ ಅಕ್ಕನ ಮದುವೆಯ ಸಂದರ್ಭದಲ್ಲಿ ಅತಿಶಯೋಕ್ತಿ ಅಲ್ಲ, ತುಂಬ ಸಹಕಾರ, ಮನೆಗೆ ಬೇಕಾದ ಚಪ್ಪರದ ವ್ಯವಸ್ಥೆ, ಅಡುಗೆಗೆ ಬೇಕಾದಂತಹ ಪಾತ್ರೆ ವ್ಯವಸ್ಥೆ, ಅವರೇ ಬಂದು ಖುದ್ದು ನಿಂತು ಎಲ್ಲ ಕಾರ್ಯಕ್ರಮಗಳು, ಬೆಳಗ್ಗೆ ದಿಬ್ಬಣ ಒಳಗೆ ಬರೋದರಿಂದ ಹಿಡಿದು
3ನೇ ಪಂಕ್ತಿ 4ನೇ ಪಂಕ್ತಿ ಊಟ ಆಗಿ ಎಲ್ಲರೂ ಹೋಗುವವರೆಗೆ ನಿಂತು ಇನ್ನೇನಾದರೂ ಆಗಬೇಕಾ ಅಂತೇಳಿ ಕೇಳಿ ಮುಂದೆ ಹೋಗ್ತಿದ್ರು. ಅಂತಹ ಒಂದು ಒಳ್ಳೆಯ ಉದ್ದೇಶ ಇದ್ದಂತಹ, ಒಳ್ಳೆಯ ಮನಸ್ಥಿತಿ ಇದ್ದಂತಹ ವ್ಯಕ್ತಿ ಅಂತ ಹೇಳಿದರೆ ವಿಜಯಣ್ಣ ಅಂತ ಹೇಳಿ. ಇದು ನನ್ನದೊಬ್ಬನ ಮಾತಲ್ಲ, ಇಡೀ ಉಜಿರೆಯರ ಮಾತು. ನೀವು ಉಜಿರೆಯಲ್ಲಿ ಯಾರ ಹತ್ರ ಬೇಕಾದ್ರೂ ಮಾತಾಡಿಸಿದ್ರು ವಿಜಯಣ್ಣ ಬಂದು ಎಲ್ಲಿರ್ತಿದ್ರು ಅಂತ ಕೇಳಿದರೆ ಅಡುಗೆ ಮನೆಯಲ್ಲಿ ಹೋಗಿ ಕೂತ್ಕೊಳ್ತಿದ್ರು. ಯಾವ ಪಂಕ್ತಿಗೆ ಸಾರು ಹೋಗಬೇಕು, ಎಷ್ಟು ಎಲೆ ಹಾಕಬೇಕು, ಯಾವ ಪಂಕ್ತಿಗೆ ಸಾಂಬಾರು ಹೋಗಬೇಕು, ಯಾವ ಪಂಕ್ತಿಗೆ ಪಾಯಸ ಹೋಗಬೇಕು ಇತ್ಯಾದಿಗಳನ್ನೆಲ್ಲ ಇತ್ಯಾದಿ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಂಡು ಉಜಿರೆಯ ಎಲ್ಲ ವ್ಯವಸ್ಥೆಗಳು ಅಂದರೆ ಪ್ರತಿಯೊಂದನ್ನು ನೋಡಿಕೊಳ್ಳುತ್ತಿದ್ದವರು ವಿಜಯರಾಘವ ಪಡವೆಟ್ನಾಯರು ಅಂತ ಹೇಳಿ. ಹಾಗೆ ಅವರನ್ನು ವಿಶೇಷವಾಗಿ ಸ್ಮರಿಸಬೇಕು. ಯಾಕಂದರೆ ಅವರ ಹೆಸರನ್ನು ವಿಜಯಗೋಪುರಕ್ಕೆ ಇಟ್ಟಿದೆ, ಅವರದ್ದೇ ಆಸೆ ಅಂತ ಹೇಳಿ. ಆದರೆ ಅವರಿಲ್ಲ ಈ ಕ್ಷಣದಲ್ಲಿ. ಈಗ ಇದ್ದಿದ್ದರೆ ತುಂಬ ಸಂತೋಷ ಪಡ್ತಿದ್ದರು. ಕಳೆದ ಬ್ರಹ್ಮಕಲಶದಲ್ಲಿ ನನಗೆ ನೆನಪಿದ್ದ ಹಾಗೆ ಹೊರೆ ಕಾಣಿಕೆ ಎಲ್ಲ ಬಂದರೆ ಕೊಡಿಮರದ ಹತ್ತಿರದಲ್ಲಿ ಇಡುವುದು, ಅಲ್ಲಿಂದ ಎಲ್ಲರೂ ವಿಜಯಣ್ಣನಿಗೆ ನಮಸ್ಕಾರ ಮಾಡೋದು. ವಿಜಯಣ್ಣ ಒಂದು ತುಂಬಿದ ಹೃದಯದಿಂದ ಅವರ ಕಣ್ಣಲ್ಲಿಯೂ ಕೂಡ ನೀರು ಬರ್ತಿತ್ತು. ಆ ಕಣ್ಣೀರನ್ನಿಟ್ಟುಕೊಂಡು ಎಲ್ಲ ಭಕ್ತ ಜನರನ್ನು ಒಂದು ಆಶೀರ್ವಾದಿಸ್ತಿದ್ದರು. ಜನಾರ್ದನ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದರು. ಅಂತಹ ಒಂದು ವಿಜಯಣ್ಣ ಈ ಹೊತ್ತಿನಲ್ಲಿ ಇಲ್ಲ ಅಂತ ಹೇಳುವಂಥದ್ದು ತುಂಬ ದುಃಖದ ವಿಷಯ. ಆದರೆ ಅವರು ಎಲ್ಲಿ ಇದ್ದರೂ ಕೂಡ ನಮ್ಮ ಈ ವೈಭವವನ್ನು, ಜನಾರ್ದನ ದೇವರ ವೈಭವವನ್ನು ಖಂಡಿತ ನೋಡ್ತಾ ಇರ್ತಾರೆ ಅಂತ ಹೇಳುವ ಒಂದು ಅನುಸಂಧಾನ, ನಂಬಿಕೆ ನಮ್ಮಲ್ಲಿ ಉಂಟು. ಹಾಗಾಗಿ ಅವರಿಗೆ ವಿಶೇಷವಾದಂತಹ ಒಂದು ಅಭಿವಂದನೆಯನ್ನು ಸಲ್ಲಿಸುತ್ತಾ, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರ ಪುತ್ರರಾದಂತಹ ಶರತ್ ಕೃಷ್ಣ ಪಡವೆಟ್ನಾಯರ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳು, ಈ ಕೈಂಕರ್ಯಗಳು ನಡೀತಾ ಉಂಟು. ಹಾಗಾಗಿ ಅವರೊಂದಿಗೆ ನಾವೆಲ್ಲ ಸಹಕರಿಸಿ ಅವರ ಕಾಲದಲ್ಲಿ ನಾವಿದ್ದೇವೆ ಅಂತ ಹೇಳುವಂಥದ್ದೇ ಒಂದು ಒಳ್ಳೆಯ ಕ್ಷಣ, ಸುಸಂದರ್ಭ. ಅದೇ ರೀತಿಯಾಗಿ ಈಗ ನಮ್ಮ ಸುದ್ದಿ ಮಾಧ್ಯಮದ ಮಿತ್ರರು ನಾವೆಲ್ಲಿದ್ದೇವೆ ಅಂತ ಹೇಳುವಂಥ ಮಾಹಿತಿಯನ್ನು ಕೊಡ್ತಾರೆ. ಇದೀಗ ನಾವು ಉಚ್ಚಿಲ ಎರ್ಮಾಳನ್ನು ದಾಟಿ ಬರ್ತಾ ಇದ್ದೇವೆ. ಎರ್ಮಾಲ್ ಬಡವನ್ನು ದಾಟಿ ಬರ್ತಾ ಇದ್ದೇವೆ. ಎರ್ಮಾಲ್ನಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾದಂಥ ಕ್ಷಣ ಇದು. ಎರ್ಮಾಲ್ ತಲುಪಿದ್ದೇವೆ. ಎರ್ಮಾಲ್ನ ಸಮೀಪದಲ್ಲಿ ನಾವಿದ್ದೇವೆ. ಬಹಳ ಅಭೂತಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಎರ್ಮಾಲನ್ನು ತಲುಪಿದ್ದೇವೆ. ಎರ್ಮಾಲ್ನ ಸಮೀಪದಲ್ಲಿ ನಾವಿದ್ದೇವೆ. ಎರ್ಮಾಲ್ನ ಒಂದು ಎರ್ಮಾಲ್ ಬಡ ಅನ್ನುವಂತಹ ದೈವಸ್ಥಾನದ ಮುಂಭಾಗದಲ್ಲಿ ಸಾಗಿ ಇದೀಗ ಎರ್ಮಾಲನ್ನು ದಾಟಿ ಹೋಗ್ತಾ ಇದ್ದೇವೆ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ನಾವೀಗ ಸಾಕ್ಷಿಯಾಗ್ತಾ ಇದ್ದೇವೆ. ಬಹಳ ವೈಭವಪೂರ್ಣವಾದಂತಹ ರಥಯಾತ್ರೆ ನಡೀತಾ ಇರುವಂತಹದ್ದು. ಉಜಿರೆಗೆ ತಲುಪುವಂಥ ನಿಟ್ಟಿನಲ್ಲಿ ಈ ಒಂದು ರಥಯಾತ್ರೆ ಸಾಗುವಂಥದ್ದು ಬಹಳ ವಿಶೇಷವಾಗಿ. ಇವತ್ತು 22 ಪುಟಗಳ ವಿಶೇಷವಾದಂತಹ ಸುದ್ದಿ ಬಿಡುಗಡೆ ಪತ್ರಿಕೆ ಹೊರಬಂದಿದೆ. ಆ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ನಿನ್ನೆಯ ಕಾರ್ಯಕ್ರಮದಿರ್ಬೋದು, ಇತರ ಕಾರ್ಯಕ್ರಮದಿರ್ಬೋದು, ಬಹಳ ವಿಶೇಷವಾದಂಥ ವರದಿಗಳು ಬಂದಿವೆ. ಆ ಎಲ್ಲ ವರದಿಗಳನ್ನು ಬಹಳ ವಿಸ್ತೃತವಾಗಿ ಬರೆಯಲಾಗಿದೆ. ಆ ಎಲ್ಲ ವರದಿಗಳ ವೀಕ್ಷಣೆಯನ್ನು ಕೂಡ, ಆ ಎಲ್ಲ ವರದಿಗಳನ್ನು ಕೂಡ ತಾವು ಓದಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸುಮಾರು ಕಳೆದ ವಾರ 24 ಪುಟಗಳ ವಿಶೇಷ ಸಂಚಿಕೆ, ಈ ಬಾರಿ 22 ಪುಟಗಳ ವಿಶೇಷ ಸಂಚಿಕೆ ಸುದ್ದಿ ಬಿಡುಗಡೆ ಪ್ರಕಟ ಆಗಿದೆ. ಆ ಒಂದು ಸುದ್ದಿ ಬಿಡುಗಡೆಯ ಈ ವಾರದ ಪತ್ರಿಕೆಯಲ್ಲಿ ಬಹಳ ವಿಶೇಷವಾದಂತಹ ವರದಿಗಳನ್ನು ಪ್ರಕಟಿಸಲಾಗಿದೆ. ಈ ರಥದ ವಿಶೇಷತೆ ಏನು ಅನ್ನುವಂಥದ್ದು ಕೂಡ, ಅದರ ಜೊತೆಗೆ ಉಜಿರೆಗೂ ಉಡುಪಿಗೂ ಮತ್ತೆ ಸಂಬಂಧ ಬೆಸೆದ ಮಟ್ಟುಗುಳ್ಳ ಅನ್ನುವಂತಹದ್ದು ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಕೆಳಭಾಗದಲ್ಲಿ ಈಗ ರಥ ನಿಂತಿದೆ. ಆ ರಥ ನಿಂತಿರುವಂತಹದನ್ನು ಕೂಡ ನಾವು ವಿವರಿಸ್ತಾ ಹೋಗ್ತೇವೆ.
ರಥ ಬಂದು ನಿಂತಿರುವಂಥದ್ದು ಯರ್ಮಾಳ್ನ ನೈಮಾಡಿ ಸುಂದರಿ ಕಾಂತರ ಶೆಟ್ಟಿ ಮಕ್ಕಳಿಂದ ಕೊಡುಗೆಯಾಗಿ ನೀಡಲ್ಪಟ್ಟಿರುವಂತಹ ಶ್ರೀ ಜನಾರ್ದನ ರಿಕ್ಷಾ ನಿಲ್ದಾಣ ಯರ್ಮಾಳು ಇಲ್ಲಿ ಬಂದು ನಿಂತಿರುವಂಥದ್ದು. ಯಾಕೆ ಬಹಳ ವಿಶೇಷವಾದಂಥ ಕ್ಷಣಗಳಿಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಅಂತ ಹೇಳಿದರೆ, ಈಗ ತಾವು ನೋಡ್ತಾ ಇರುವಂಥದ್ದು ಶ್ರೀ ಜನಾರ್ದನ ಸ್ವಾಮಿ ದೇವರ ದೇವಸ್ಥಾನ, ಜನಾರ್ದನ ಸ್ವಾಮಿ ದೇವರ ದೇವಸ್ಥಾನದ ಮುಂಭಾಗದಲ್ಲಿ ಉಜಿರೆಯ ಜನಾರ್ದನನಿಗೆ ಸಮರ್ಪಿತವಾಗುವಂತಹ ರಥ ಬಂದು ನಿಂತಿದೆ ಅನ್ನುವಂಥದ್ದು. ನಾವು ಇರುವಂಥದ್ದು ಯರ್ಮಾಲಿನ ಜನಾರ್ದನ ಸ್ವಾಮಿ ದೇವರ ದೇವಸ್ಥಾನದ ಮುಂಭಾಗದಲ್ಲಿ. ಇಲ್ಲಿ ಬಂದು ರಥ ನಿಂತಿರುವಂಥದ್ದು. ಈ ರಥವನ್ನು ಉಜಿರೆಯ ಜನಾರ್ದನ ಸ್ವಾಮಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಈ ರಥ ಬಂದು ನಿಂತಿರುವಂತಹದ್ದು ಇದೀಗ ಜನಾರ್ದನ ಸ್ವಾಮಿ ದೇವರ ದೇವಸ್ಥಾನದ ಮುಂದುಗಡೆ. ಅದರ ಜೊತೆಗೆ ಇವತ್ತು ನಮಗೆ ಈಗ ನಿಂತಿರೋದಕ್ಕೆ ಕಾರಣ ಏನಂತಂದರೆ ಊಟದ ವಿರಾಮ. ಊಟ ಎಲ್ಲಿ ಅಂತ ಕೇಳಿದರೆ ಇದೇ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂತಹ ಲತೇಶ್ ಮುಂಭಾಗದಲ್ಲಿರ್ತಕ್ಕಂತಹ ಹೋಟೆಲ್ನ ಹೆಸರನ್ನು ತೋರಿಸ್ತೀವಿ. ಎಲ್ಲವೂ ಕೂಡ ಜನಾರ್ದನನ ಹೆಸರಲ್ಲೇ ಇದೆ ಅನ್ನುವಂಥದ್ದಕ್ಕೆ, ಎಲ್ಲವೂ ಕೂಡ ಯೋಗ ಹೇಗೆ ಕೂಡಿ ಬರ್ತದೆ ಅನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಜನಾರ್ದನ ಪ್ರಸಾದ ಶುದ್ಧ ಸಸ್ಯಾಹಾರಿ, ಬಹಳ ಸಸ್ಯಾಹಾರಿ ಹೋಟೆಲ್ ಜನಾರ್ದನ ಪ್ರಸಾದ ಅಂತ ಹೇಳುವಂಥ ಹೋಟೆಲ್. ಎಲ್ಲವೂ ಕೂಡ ಜನಾರ್ದನನಿಂದ, ಎಲ್ಲವೂ ಕೂಡ ಜನಾರ್ದನನಿಗೆ ಸಮರ್ಪಿತವಾಗುವಂತಹ ರಥ ಬಂದು ನಿಂತ ಸ್ಥಾನದಲ್ಲಿ. ಅದರ ಜೊತೆಗೆ ಎಲ್ಲರೂ ಊಟಕ್ಕೆ ಹೋಗ್ತಾ ಇರುವಂಥದ್ದು ಜನಾರ್ದನ ಪ್ರಸಾದ ಹೋಟೆಲ್ಗೆ ಅನ್ನುವಂಥದ್ದು ವಿಶೇಷ. ಇದೀಗ ಊಟದ ವಿರಾಮದ ನಂತರ ನೇರ ಪ್ರಸಾರ ಮುಂದುವರಿತಾ ಇದೆ ಅಂತ ಹೇಳ್ತಾ, ಊಟದ ನಂತರ ಮತ್ತೆ ಎಲ್ಲೆಲ್ಲಿ ತಲುಪಿದ್ದೇವೆ, ಹೇಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಿಮಗೆ ವಿವರಿಸ್ತಾ ಹೋಗ್ತೇವೆ. ಇದೀಗ ನಾವಿರುವಂತಹದ್ದು ಯರ್ಮಾಲು ಶ್ರೀ ಜನಾರ್ದನ ಸ್ವಾಮಿ ದೇವರ ದೇವಸ್ಥಾನದ ಮುಂಭಾಗದಲ್ಲಿ ಊಟದ ವಿರಾಮಕ್ಕಾಗಿ ರಥ ನಿಂತಿದೆ. ಮಂಗಳೂರಿನ ಪಡೀಲನ್ನು ತಲುಪುವಾಗ ಹೊತ್ತು ಎಷ್ಟಾಗಬಹುದು ಅನ್ನುವಂಥದ್ದನ್ನು ಕೇಳಿದಿರಿ. ಇದು ತಜ್ಞರಲ್ಲಿ ಕೇಳಿ ನಾವು ನಿಮಗೆ ತಿಳಿಸ್ಬೇಕಷ್ಟೇ. ಊಟದ ವಿರಾಮದ ನಂತರ ಇದನ್ನು ಮಾಡಿ ಅಂತ ಹೇಳ್ತಾ ಇದೀಗ ಊಟದ ಜನಾರ್ದನ ದೇವರ ಬ್ರಹ್ಮ ಕಲಶೋತ್ಸವಕ್ಕೆ ಸಮರ್ಪಣೆಯಾಗಲಿರುವಂತಹ ಬ್ರಹ್ಮರಥವನ್ನು ಇದೀಗ ಯರ್ಮಾಲಿನ ಜನಾರ್ದನ ದೇವರ ಸನ್ನಿಧಾನದ ಮುಂಭಾಗದಲ್ಲಿ ನಿಲ್ಲಿಸಿ, ಆ ಸನ್ನಿಧಾನದ ಎದುರು ಭಾಗದಲ್ಲಿದ್ದಂತಹ ಜನಾರ್ದನ ಪ್ರಸಾದ ಅನ್ನುವಂತಹ ಹೋಟೆಲ್ನಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಇದೀಗ ಮುಂದಡಿಯನ್ನು ಇಟ್ಟಿದ್ದೇವೆ. ಜನಾರ್ದನಿಗೆ ಸಮರ್ಪಿತವಾಗುವಂತಹ ಬ್ರಹ್ಮರಥವನ್ನು ಇದೀಗ ಯರ್ಮಾಲಿನ ಬಳಿಯಲ್ಲಿ ನಿಲ್ಲಿಸಿದ್ದೆವು. ಇದೀಗ ಮತ್ತೆ ಆರಂಭಗೊಂಡಿದೆ ರಥಯಾತ್ರೆ ಆರಂಭಗೊಂಡಿದ್ದು ಇದೀಗ ಯರ್ಮಾಳಿನಿಂದ ಉಜಿರೆಯ ತನಕ ಸಾಗುವಂತಹ ರಥಯಾತ್ರೆ ಇದೀಗ ಯರ್ಮಾಳಿನಿಂದ ಹೊರಟಿದೆ. ಕುಂಬಾಶಿಯಿಂದ ಬಂದು ಯರ್ಮಾಳಿನಲ್ಲಿ ಊಟದ ವಿರಾಮವನ್ನು ಪಡೆದು ಇದೀಗ ಮಂಗಳೂರು, ಪಡೀಲು, BC ರೋಡ್, ಬಂಟ್ವಾಳ, ಪುಂಜಾಲ್ಕಟ್ಟೆ, ಮಡಂತ್ಯಾರ ಮಾರ್ಗವಾಗಿ ಸಾಗಲಿಕ್ಕಿದೆ. ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ.
ಕ್ಷಣ ಕ್ಷಣಕ್ಕೂ ಕೂಡ ಏನಾಗ್ತಿದೆ ಅನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತೀವಿ. ಕ್ಷಣ ಕ್ಷಣದ ಅಪ್ಡೇಟ್ಗಳ ಜೊತೆಗೆ ಒಂದಷ್ಟು ಈ ಬ್ರಹ್ಮರಥದ ಬಗ್ಗೆ, ಬ್ರಹ್ಮರಥ ಅಂದರೆ ಏನು ಅನ್ನುವಂಥದ್ರ ಬಗ್ಗೆ, ಯಾವ ರೀತಿಯಲ್ಲಿ ಬ್ರಹ್ಮರಥ ಆಗುತ್ತೆ ಅನ್ನೋದರ ಬಗ್ಗೆ, ಮತ್ತು ಬ್ರಹ್ಮರಥವನ್ನು ಕೊಡೋ ಯೋಗ ಇರುವಂಥದ್ದು ಸುಮಾರು 200 ವರ್ಷಗಳಿಗಿಂತ ಹಿಂದೆ ಬ್ರಹ್ಮರಥ ಉಜಿರೆಗೆ ಕೊಟ್ಟಿದ್ದಾರೆ. ಆ ಬ್ರಹ್ಮರಥ ಇವತ್ತಿಗೂ ಕೂಡ ಉಜಿರೆಯ ರಥಬೀದಿಯಲ್ಲಿ ತನ್ನ ಗತ್ತನ್ನು ವೈಭವೀಕರಿಸ್ತಾ ಇತ್ತು. ಇದೀಗ ಹೊಸ ಬ್ರಹ್ಮರಥದ ಎಂಟ್ರಿ ಆಗ್ತಾ ಇದೆ ಅನ್ನುವಂಥದ್ದು. ಈ ಶತಮಾನದಲ್ಲಿರ್ತಕ್ಕಂತಹ ಈ ಜನ್ರೇಷನ್ನಲ್ಲಿ ಇರ್ತಕ್ಕಂಥವರಿಗೆ ಇದೊಂದು ಅಪೂರ್ವ ಕ್ಷಣ ಉಜಿರೆಯವರಿಗೆ. ಯಾಕೆಂತಂದರೆ ಮುಂದೆ ಬ್ರಹ್ಮರಥ ಉಜಿರೆಗೆ ಕೊಡುವಂತಹ ಕ್ಷಣವನ್ನು ವೀಕ್ಷಣೆ ಮಾಡೋದಕ್ಕೆ ಈಗಿರುವವರಿಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಅದು ಶತಶತಮಾನಗಳವರೆಗೆ ಬಾಳಿಕೆ ಬರುವಂತಹ ಬ್ರಹ್ಮರಥ. ಅಂತಹ ಒಂದು ಅಪೂರ್ವ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇರುವಂಥದ್ದು. ಮತ್ತೆ ನೇರ ಪ್ರಸಾರ ಆರಂಭಗೊಂಡಿದೆ. ಮತ್ತೆ ಈ ನೇರ ಪ್ರಸಾರದಲ್ಲಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ನೇರ ಪ್ರಸಾರದ ವೀಕ್ಷಣೆ ಆರಂಭಗೊಂಡಿದೆ. ಇದೀಗ ಎರ್ಮಾಳನ್ನು ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ಎರ್ಮಾಳನ್ನು ದಾಟಿ ತೆಂಕಗುತ್ತುವನ್ನು ಕೂಡ ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ತೆಂಕಗುಟ್ಟು ದಾಟಿ ಮುಂದೆ ಹೋಗ್ತಾ ಇರುವಂತಹದನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಇಲ್ಲಿ ಗರಡಿ ಇದೆ. ಆ ಗರಡಿಯ ಮುಂಭಾಗದಿಂದ ಸಾಗ್ತಾ ಇದ್ದೇವೆ. ಬ್ರಹ್ಮವೈದರ್ಕಳ ಗರಡಿಯ ಮುಂಭಾಗದಿಂದ ಸಾಗಿ ಶ್ರೀ ಕ್ಷೇತ್ರ ಉಜಿರೆಯತ್ತ ಸಾಗ್ತಾ ಇರುವಂತಹ ಅಪೂರ್ವ ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಪ್ರಯತ್ನವನ್ನು ಇದೀಗ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಬಹಳ ವಿಶೇಷವಾದಂತಹ ಒಂದು ನೇರ ಪ್ರಸಾರ. ಇದೀಗ ಪಾದೆಬೆಟ್ಟು, ಎರ್ಮಾಳು ಪಾದೆಬೆಟ್ಟು ತೆಂಕ, ಎರ್ಮಾಳು ತೆಂಕ ಪಾದೆಬೆಟ್ಟುವನ್ನು ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ಆ ಪಾದೆಬೆಟ್ಟುವನ್ನು ದಾಟಿ ನಾವೀಗ ಮುಂದೆ ಹೋಗ್ತಾ ಇರುವಂಥದ್ದು. ಹೇಗಾಗ್ತಾ ಇದೆ ರಥದ ಸಾಗಾಟ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ರಥ ಸಾಗ್ತಾ ಇದೆ. ಬಹಳ ಭವ್ಯವಾದಂತಹ ಸುಂದರವಾದಂಥ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಬಹಳ ವೈಭವಯುತವಾದಂಥ ಕ್ಷಣಗಳಿಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಬಹಳ ಸುಂದರ ಕ್ಷಣಗಳಿಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಮಂಗಳೂರಿನ ಪಡಿಯಲು ತಲುಪುವಾಗ ಎಷ್ಟು ಹೊತ್ತಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೀರಿ. ಮಂಗಳೂರಿನ ಪಡಿಯಲಿಗೆ ಇನ್ನೇನು 1 ರಿಂದ 1 ಗಂಟೆ 15 ನಿಮಿಷ ಬೇಕಾಗಬಹುದು ಅನ್ನುವಂಥ ಅಂದಾಜಿದೆ. ಸ್ವಲ್ಪ ಆಚೆ ಈಚೆ ಆದರೆ ಕ್ಷಮಿಸಿಬಿಡಿ. ಯಾಕಂತಂದರೆ ಬಹಳಷ್ಟು ಕೆಲವು ಕಡೆ ಟ್ರಾಫಿಕ್ ಜಾಮ್ಗಳು ಕೂಡ ಆಗ್ತಾ ಇದೆ. ಅದರಿಂದ 1 ರಿಂದ 1.5 ಗಂಟೆಯ 1/4 ಗಂಟೆಯ ಅವಶ್ಯಕತೆ ಬೇಕಾಗಬಹುದು ಅನ್ನುವಂಥದ್ದು ಈಗಿರುವಂಥ ಮಾಹಿತಿ. ಇದೀಗ ನಾವು ಇರುವಂತಹದ್ದು ಪಾದೆಬೆಟ್ಟು, ಎರ್ಮಾಲ್ ಪಾದೆಬೆಟ್ಟುವನ್ನು ದಾಟಿ ಮುಂದೆ ಬರ್ತಾ ಇದ್ದೇವೆ. ಬಹಳಷ್ಟು ವಿಶೇಷವಾಗಿ ಈ ಎರ್ಮಾಲ್ನಲ್ಲಿ ವಿರಾಮವನ್ನು ಪಡೆದು ಮುಂದೆ ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಪಡುಬಿದ್ರೆಯ ಸಮೀಪಕ್ಕೆ ನಾವು ಬಂದಿದ್ದೇವೆ. ಇದೀಗ ಪಡುಬಿದ್ರೆಯಲ್ಲಿ ಉಜಿರೆಯ ಬ್ರಹ್ಮರಥ ಸಾಗ್ತಾ ಇರುವಂಥದ್ದು. ಉಜಿರೆಯ ಬ್ರಹ್ಮರಥ ಸಾಗ್ತಾ ಇರುವಂಥದ್ದು ಪಡುಬಿದ್ರೆಯಲ್ಲಿ. ಪಡುಬಿದ್ರೆಯನ್ನು ತಲುಪಿದೆ ಉಜಿರೆಯ ಬ್ರಹ್ಮರಥ. ಪಡುಬಿದ್ರೆಯ ಬೈಪಾಸ್ ರಸ್ತೆಯಲ್ಲಿ ಸಾಗ್ತಾ ಇದೆ ಉಜಿರೆಯ ಬ್ರಹ್ಮರಥ. ಉಜಿರೆಯ ಬ್ರಹ್ಮರಥ ಸಾಗ್ತಾ ಇರುವಂಥದ್ದು ಬೈಪಾಸ್ ರಸ್ತೆ ಪಡುಬಿದ್ರೆಯಲ್ಲಿ. ಪಡುಬಿದ್ರೆಯ ಬೈಪಾಸ್ ರಸ್ತೆಯಲ್ಲಿ ಉಜಿರೆಯ ಬ್ರಹ್ಮರಥ ಸಾಗ್ತಾ ಇದೆ. ತಾವೀಗ ನೋಡ್ತಾ ಇದ್ದೀರಿ. ಪಡುಬಿದ್ರೆಯ ಬೈಪಾಸಿನ ಮೂಲಕ ಉಜಿರೆಯ ಬ್ರಹ್ಮರಥ ಸಾಗ್ತಾ ಇರುವಂಥ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಉಜಿರೆಯ ಬ್ರಹ್ಮರಥ ಪಡುಬಿದ್ರೆಯ ಬೈಪಾಸನ್ನು ದಾಟಿ ಮುನ್ನುಗ್ತಾ ಇದ್ದಾವೆ. ವೇದಮೂರ್ತಿ ಕಿರಣ್ ರಾವ್ ಮತ್ತು ಕುಟುಂಬಸ್ಥರು ಕೊಡಲ್ಪಡುವಂತಹ ಸಮರ್ಪಣೆ ಮಾಡ್ತಾ ಇರುವಂತಹ ಈ ಬ್ರಹ್ಮರಥ ಕುಂಬಾಶಿಯಿಂದ ಹೊರಟು ಇದೀಗ ಪಡುಬಿದ್ರೆಯನ್ನು ತಲುಪಿದ್ದು. ಇನ್ನು ಸರಿಸುಮಾರು 3 ಗಂಟೆಗಿಂತ ಮೊದಲು ಮಡಂತ್ಯಾರನ್ನ ತಲುಪುತ್ತದೆ ಅನ್ನುವಂಥ ಲೆಕ್ಕಾಚಾರ. ಆ ಅಂದಾಜಿನ ಪ್ರಕಾರವೇ ತಲುಪುತ್ತೋ ಅಥವಾ ಕೊಂಚ ವಿಳಂಬ ಆಗಬಹುದೋ ಏನೋ ಗೊತ್ತಿಲ್ಲ. ಆದರೆ ಇದರ ಡ್ರೈವರ್ ಯಾರು, ರಥದ ಸಾರಥಿ ನಾಗರಾಜ್ ಶೆಟ್ಟರವರ ಶಿಷ್ಯ ಆಗಿರುವಂತಹ ದಿವಾಕರ್ ಅವರು ಬಹಳ ವೇಗವಾಗಿ ಆ ಒಂದು ವಾಹನವನ್ನು ಚಲಾಯಿಸುವುದರಲ್ಲಿ ನಿಸ್ಸೀಮರು. ಅವರು ಈವರೆಗೆ ಸುಮಾರು ಧ್ವಜಸ್ತಂಭಗಳು, ರಥಗಳು ಎಲ್ಲ ಸೇರಿ ಸುಮಾರು 500ಕ್ಕೂ ಹೆಚ್ಚು ಸಾಗಾಟಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ವಿಶೇಷ. ಯಾಕಂತಂದರೆ ದಿವಾಕರ್ ಅವರ ಬಗ್ಗೆಯೂ ಕೂಡ ಹೇಳಬೇಕಾದ್ದು, ಸುಮಾರು 500ಕ್ಕೂ ಹೆಚ್ಚು ಧಾರ್ಮಿಕ ಕೇಂದ್ರಗಳಿಗೆ ಸಾಗಾಟ ಆಗುವಂಥ ಧ್ವಜಸ್ತಂಭಗಳಿರ್ಬೋದು, ಸಣ್ಣ ಸಣ್ಣ ರಥಗಳಿರ್ಬೋದು. ಬ್ರಹ್ಮರಥಗಳನ್ನೇ ಸುಮಾರು 58ರಿಂದ 60ರ ತನಕ ಅವರು ಸಾಗಾಟ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ಒಬ್ಬ ಅನುಭವಿ ಚಾಲಕ ನಮ್ಮ ಜೊತೆಗಿದ್ದಾರೆ.
ಅನುಭವಿ ಚಾಲಕ ಇದ್ದು ಅವರ ಬ್ರಹ್ಮರಥವನ್ನು ಅವರು ತರ್ತಾ ಇರುವಂಥ ವಾಹನವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ನಮ್ಮ ತಂಡವೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದೆ. ನಮ್ಮ ತಂಡದ 4 ಈಗಾಗಲೇ ಒಂದು ಕ್ಯಾಮರಾ ನಮ್ಮ ರಥದ ಮೇಲ್ಭಾಗದಲ್ಲಿದ್ದರೆ, ಇನ್ನೊಂದು ಕ್ಯಾಮ್ರಾ ನಮ್ಮ ರಥದ ಪಕ್ಕದಲ್ಲಿದೆ, ಮತ್ತೊಂದು ಕ್ಯಾಮ್ರಾ ಒಂದು ಪಿಕಪ್ನಲ್ಲಿದೆ, ಮತ್ತೊಂದು ಕ್ಯಾಮ್ರಾ ಕೆಳಭಾಗದ ಮತ್ತೊಂದು ವಾಹನದಲ್ಲಿದೆ. ಅದರ ಜೊತೆಗೆ ಡ್ರೋನ್ನ ಓಡಾಟವೂ ಕೂಡ ನಿಮಗೆ ಸಿಗ್ತದೆ. ಈಗಾಗಲೇ ಡ್ರೋನ್ನ ಓಡಾಟವೂ ಕೂಡ ನಡೀತಾ ಇದೆ. ಈಗ ನಾವು ಪಡುಬಿದ್ರೆಯನ್ನು ದಾಟಿ ಮುಂದೆ ಬರ್ತಾ ಇದ್ದಾವೆ. ಬಹಳಷ್ಟು ಲೆಕ್ಕಾಚಾರಗಳು ಉಜಿರೆಯಲ್ಲಿ ನಡೀತಾ ಇದ್ದಾವೆ ಅನ್ನುವಂಥದ್ದು ಕರೆಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಬಹಳಷ್ಟು ಜನ ಫೋನ್ ಮಾಡಿದ್ದೀರಿ, ಬಹಳಷ್ಟು ಜನ ಫೋನ್ ಮಾಡಿ ನಮಗೆ ತಿಳಿಸಿದ್ದೀರಿ, ನೀವು ಎಲ್ಲಿ ಬರ್ತಾ ಇದ್ದೀರಿ ಅಂತ ಸರಿಯಾಗಿ ತಿಳಿಸ್ತಾ ಇರಬೇಕು ಅನ್ನುವಂಥದ್ದು ನಮ್ಮ ಜವಾಬ್ದಾರಿಯೂ ಕೂಡ. ಅದನ್ನು ತಿಳಿಸ್ತಾನೆ ಇರ್ತೀವಿ. ಆ ಎಲ್ಲ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಈಗಾಗಲೇ ನಾವು ಪಡುಬಿದ್ರೆಯನ್ನು ದಾಟಿ ಮುಂದೆ ಬಂದಿದ್ದೇವೆ. ಆ ಎಲ್ಲ ಮುಂದೆ ನಮಗೆ ಮುಲ್ಕಿ ಸಿಗುತ್ತೆ. ಎಲ್ಲ ಮೇನ್ ಸ್ಟೇಜ್ಗಳು ಬಂದಾಗ ನಿಮಗೆ ಎಲ್ಲಿದ್ದೇವೆ ಅನ್ನುವಂಥದ್ದನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಇದೀಗ ಪಡುಬಿದ್ರೆಯ ಮುಖ್ಯ ರಸ್ತೆಯಲ್ಲಿ ಸಾಗ್ತಾ ಇದ್ದೇವೆ. ಬಹಳಷ್ಟು ಜನ ಈ ಒಂದು ಬ್ರಹ್ಮರಥದ ಸಾಗಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಜೊತೆಗೆ ಇದ್ದಾರೆ. ಈಗ ನಮ್ಮ ಜೊತೆಗೆ ಶಿವಪ್ರಸಾದ್ ಅವರಿದ್ದಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗ್ತಾ ಇದ್ರು. ಬೆಳಗ್ಗಿನಿಂದಲೂ ಕೂಡ ಬಹಳಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ, ಉಜಿರೆಯ ಬಗ್ಗೆ ಮಾತನಾಡಿ ಅಂತ ನಾನು ಅವ್ರ ಹತ್ರ ಕೇಳಬೇಕೀಗ. ಯಾಕೆಂತಂದರೆ ಉಜಿರೆ ಬೆಳೆದು ಬಂದ ಬಗ್ಗೆ, ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಕಿರಣ್ ರಾವ್ ಅವರು ಆರಂಭದಿಂದ ಕೊಡ್ಕೊಂಡು ಬಂದಂತಹ ಕೊಡುಗೆಗಳು ಮತ್ತು ಜನಾರ್ದನ ಸ್ವಾಮಿಯ ಆರಾಧನೆಯಿಂದ ಕಿರಣ್ ರಾವ್ ಅವರ ಕುಟುಂಬ ಬೆಳೆದು ಬಂದ ರೀತಿ. ಯಾಕಂತಂದರೆ ಒಂದು ಪಲ್ಲಕ್ಕಿ ಕೊಟ್ಟವರು ಬೆಳ್ಳಿ ರಥ ಕೊಡ್ತಾರೆ, ಬೆಳ್ಳಿ ರಥ ಕೊಟ್ಟವರು ಬ್ರಹ್ಮರಥ ಕೊಡ್ತಾರೆ ಅಂತಂದರೆ ಆ ದೇವರ ಅನುಗ್ರಹ ಆಗಿದೆ ಅಂತ. ಆ ದೇವರ ಅನುಗ್ರಹ ಆಗಿದೆ. ಆ ದೇವರ ಅನುಗ್ರಹ ಆಗಿರೋದ್ರಿಂದ ಇಂಥದ್ದೆಲ್ಲ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಈಗ ನಾವು ಪಡುಬಿದ್ರೆಯ ಸುಂಕ ವಸೂಲಾತಿ ಕೇಂದ್ರ ಅಂತಂದರೆ ಟೋಲ್ಗೇಟಿಗೆ ತಲುಪ್ತಾ ಇದ್ದೇವೆ. ಆ ಟೋಲ್ಗೇಟ್ ದಾಟಿದ ನಂತರ ನಿಮಗೆ ಸಂಪೂರ್ಣ ವಿವರಣೆಯನ್ನು ಶಿವಪ್ರಸಾದ್ ಅವರು ನೀಡಲಿಕ್ಕಿದ್ದಾರೆ. ಆ ಟೋಲ್ಗೇಟ್ ಮುಲ್ಕಿ ಪಡುಬಿದ್ರೆಯ ಟೋಲ್ಗೇಟ್ನ ಸಮೀಪದಲ್ಲಿ ನಾವಿದ್ದೇವೆ. ಎಲ್ಲಿದ್ದೇವೆ ಅನ್ನುವಂಥ ತಿಳಿಸಬೇಕು ಅನ್ನುವಂತಹ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಮುಲ್ಕಿ ಪಡುಬಿದ್ರೆಯ ಟೋಲ್ಗೇಟ್ನಲ್ಲಿ ನಾವೀಗ ಇದ್ದೇವೆ ಅನ್ನುವಂಥದ್ದು ನಿಮಗೆ ತಿಳಿಸ್ತಾ ಇದ್ದೀವಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ಮ ತಂಡ ಮಂಗಳೂರಿನ ಮುಖ್ಯ ರಸ್ತೆಯಲ್ಲಿ ದಾಟಿ ನಂತೂರು ಮಾರ್ಗವಾಗಿ ಪಡೀಲನ್ನು ತಲುಪಿ, ಪಡೀಲಿನಿಂದ ನೇರವಾಗಿ ಬೀಸ್ ರೋಡ್ ತಲುಪಿ, ಬಂಟ್ವಾಳ ತಲುಪಿ, ಆನಂತರ NC ರೋಡು, ಮೂರ್ಜೆ, ಪುಂಜಾಲಕಟ್ಟೆ, ಮಡಂತ್ಯಾರಿಗೆ ತಲುಪಲಿಕ್ಕಿದೆ. ಮಡಂತ್ಯಾರ್ನಿಂದ ಮತ್ತಷ್ಟು ವೈಭವ ಮೇಳೈಸಲಿಕ್ಕಿದೆ. ಮತ್ತೊಂದು ಕಡೆ ನಿಮಗೆ ಮಾಹಿತಿಯನ್ನು ಕೊಡಲೇಬೇಕು. ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡರ್ ಅವರು ಕೊಡಲ್ಪಡುವಂತಹ ಪುಷ್ಪರಥವು ಕೂಡ ಸಿದ್ಧಗೊಂಡಿದೆ ಅನ್ನುವಂಥದ್ದು. ಅದು ಕೂಡ ಈಗ ಲಾರಿಗೆ ಲೋಡಾಗಿ ಅಲ್ಲಿ ಅಲಂಕಾರಗೊಂಡು ಗುರುವಾಯನಕೆರೆಯಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದೆ ಪುಷ್ಪರಥ. ಬೆನಕ ಕನ್ಸ್ಟ್ರಕ್ಷನ್ನ ಮಾಲಕ ಗಣೇಶ್ ಗೌಡರು ಕೊಡಲ್ಪಡುವಂತಹ ಪುಷ್ಪರಥವನ್ನು ಕೂಡ ತಾವು ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಅದು ಗುರುವಾಯನಕೆರೆಯಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದೆ. ಪುಷ್ಪರಥ, ಬ್ರಹ್ಮರಥ ಎರಡೂ ರಥದ ಮೆರವಣಿಗೆಯ ಅವಿಸ್ಮರಣೀಯ ಕ್ಷಣಗಳಿಗೆ ಗುರುವಾಯನಕೆರೆಯ ನಂತರದ ಭಕ್ತಾದಿಗಳು ಸಾಕ್ಷಿಯಾಗಲಿಕ್ಕಿದ್ದಾರೆ ಅನ್ನುವಂಥದ್ದು. ಇದೀಗ ಕುಂಬಾಶಿಯಿಂದ ಉಜಿರೆಯ ತನಕ ಬರುವಂತಹ ಈ ಬ್ರಹ್ಮರಥದ ಯಾತ್ರೆ ಏನಿದೆ, ಆ ಯಾತ್ರೆಗೆ ನಿಮ್ಮೆಲ್ಲರನ್ನು ಕೂಡ ಸಾಕ್ಷಿಯನ್ನಾಗಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಸುದ್ದಿ ನ್ಯೂಸ್ ವಿಶೇಷವಾದಂತಹ ನೇರ ಪ್ರಸಾರ ಮಾಡ್ತಾ ಇದೆ. ಈ ಒಂದು ಟೋಲ್ಗೇಟ್ನ ಸಮೀಪದಲ್ಲಿ ಇದೀಗ ಟೋಲ್ಗೇಟ್ನಿಂದ ಹೊರ ಬರುವಂಥದ್ದು ಸ್ವಲ್ಪ ಮಟ್ಟಿಗೆ ಚಾಲೆಂಜಿಂಗ್ ವಿಷಯ. ಬಹಳ ಈಸಿಯಾಗಿ ಅಲ್ಲಿಂದ ಹೊರ ಬರಲಿಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ಹೊತ್ತು ತೆಗೆದುಕೊಳ್ಳುತ್ತೆ. ಟೋಲ್ಗೇಟ್ನಿಂದ ರಥ ಹೊರ ಬಂದ ನಂತರ ನಾವು ಮುಂದೆ ಹೋಗ್ತೇವೆ. ಎಸ್, ಇದೀಗ ನೋಡಿ, ಇದೀಗ ಟೋಲ್ಗೇಟನ್ನು
ಪಾಸ್ ಮಾಡ್ತಾ ಇದ್ದೇವೆ. ಮಾಹಿತಿಗಾಗಿ ಧನ್ಯವಾದಗಳು ಅನ್ನುವಂಥದ್ದನ್ನು ಶ್ರೀಧರ್ ಪೂಜಾರಿ ಹೇಳಿದ್ದಾರೆ. ಮಾಹಿತಿ ನೀಡಲಿಕ್ಕೆ ನಾವಿರೋದು ಅನ್ನುವಂಥದ್ದು ನಿಮಗೆ ಹೇಳ್ತಾ ಇದ್ದೇವೆ. ನಿಮ್ಮ ಧನ್ಯವಾದವನ್ನು ಸ್ವೀಕರಣೆ ಮಾಡಿದ್ದೇವೆ. ಮುಂದೆಯೂ ಕೂಡ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜನಾರ್ದನ ದೇವರ ಪಾದಾರವಿಂದಗಳಿಗೆ ಗೋವಿಂದಾನಿ ಗೋವಿಂದ ಅನ್ನುವಂತಹ ಕಮೆಂಟ್ ಬಂದಿದೆ. ನಮ್ಮ ಕಡೆಯಿಂದಲೂ ಗೋವಿಂದ ಹೇಳ್ತಾ ಇದ್ದೀವಿ. ಈ ಒಂದು ಉಜಿರೆಯ ರಥಬೀದಿ, ಉಜಿರೆಯ ಒಂದು ದೇವಸ್ಥಾನದ ಜೊತೆಗಿನ ಕಿರಣ್ ರಾವ್ ಕುಟುಂಬದ ನಂಟು ಎಲ್ಲವನ್ನು ಕೂಡ ನಿಮಗೆ ಹೇಳಬೇಕು. ಅದಕ್ಕಿಂತ ಪೂರ್ವದಲ್ಲಿ ಬ್ರಹ್ಮ ಕಲಶೋತ್ಸವ ಹೇಗೆ ನಡೀತಾ ಇದೆ ಉಜಿರೆಯಲ್ಲಿ ಅಂತಂದರೆ ಅದೊಂದು ಅಭೂತಪೂರ್ವವಾದಂತಹ ಸ್ವರ್ಗದ ರೀತಿಯಲ್ಲಿ ಉಜಿರೆ ಕಾಣ್ತಾ ಇದೆ. ಉಜಿರೆಯ ಅಲಂಕಾರ ಇರ್ಬೋದು, ಅಲ್ಲಿ ಹಾಕಿರುವಂತಹ ಸಾಂಪ್ರದಾಯಿಕ ಚಪ್ಪರ ಇರ್ಬೋದು, ಅಲ್ಲಿ ಮಾಡಲ್ಪಟ್ಟಿರುವಂತಹ ಸುಂದರವಾದಂತಹ ಭೋಜನಾಲಯ, ಅದರ ಅಲಂಕಾರ, ಅದಕ್ಕಿಂತನೂ ತುಂಬ ಚೆನ್ನಾಗಿ ಸುರುಚಿ ಅನ್ನುವಂತಹ ಪಾಕಶಾಲೆ, ಅಲ್ಲಿರ್ತಕ್ಕಂತಹ ಉಗ್ರಾಣ. ನಾವು ಮೊದಲ ದಿನ ಮಾಡಿದಂಥ ವರದಿ ನಿಮಗೆಲ್ಲರಿಗೂ ಕೂಡ ನೆನಪಿದೆ ಅಂತ ಅನ್ಕೋತೀನಿ. ಆ ಮೊದಲ ದಿನದ ಒಂದು ಹೊರೆ ಕಾಣಿಕೆಯಲ್ಲೇ ಸಮೃದ್ಧಿ ಉಗ್ರಾಣ ತುಂಬಿ ತುಳುಕಿದ್ದು ಆ ಒಂದು ಶಾರದಾ ಮಂಟಪದ ಕೆಳಭಾಗ ಸಂಪೂರ್ಣಗೊಂಡು ಮೇಲ್ಭಾಗಕ್ಕೆ ವಸ್ತುಗಳನ್ನು ರವಾನಿಸಲ್ಪಟ್ಟಿರುವಂಥ ಘಟನೆಗೆ ಸಾಕ್ಷಿಯಾಯಿತು. ನಿನ್ನೆಯೂ ಕೂಡ ಅಭೂತಪೂರ್ವವಾದಂಥ ರೆಸ್ಪಾನ್ಸ್ ಹೊರೆ ಕಾಣಿಕೆಗೆ ಸಿಕ್ಕಿದೆ. ಇವತ್ತು ಕೂಡ ಅದೇ ರೀತಿಯಾಗಿ ಸಿಗ್ತಾ ಇದೆ. ಅದರ ಜೊತೆಗೆ ಉಜಿರೆಯಲ್ಲಿ ಪಾಕಶಾಲೆಯಲ್ಲಿ ಮಾಡಲಾಗಿರುವಂಥ ವ್ಯವಸ್ಥೆ, ದಿಶಾ ಅರುಣ್ ರಾವ್ ಮತ್ತು ರಾಮಚಂದ್ರ ಶೆಟ್ಟರ ಮಾಹಿತಿ, ಅವರ ಒಂದು ಅವರ ಅನುಭವದ ಮೇರೆಗೆ ಅಲ್ಲಿ ಮಾಡಲಾಗಿರುವಂಥ ವ್ಯವಸ್ಥೆಗಳು ಕೂಡ ಬಹಳ ವಿಶೇಷವಾಗಿ ಅದ್ಭುತವಾದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಹಳ ಚೆನ್ನಾಗಿ ಈ ಒಂದು ನೇರ ಪ್ರಸಾರ ಬರ್ತಾ ಇದೆ ಅನ್ನೋಂಥ ಕಮೆಂಟ್ ಮಾಡ್ತಾ ಇದ್ರಿ. ನಿಮ್ಮ ಆಶೀರ್ವಾದ, ಯಾಕೆಂತಂದರೆ ಬಹಳಷ್ಟು ಜನ ಇಲ್ಲಿ ಇದಕ್ಕೋಸ್ಕರವಾಗಿ ಬಹಳ ಶ್ರಮವನ್ನು ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಬಿರು ಬಿಸಿಲಿನ ನಡುವೆಯೂ ನಮ್ಮ ಟಿಯ ಮೇಲ್ಭಾಗದಲ್ಲಿ ಇಬ್ಬರು, ರಥ ಇಟ್ಟಂಥ ವಾಹನದಲ್ಲಿ 4, ಹೀಗೆ ಮತ್ತೊಂದು ಪಿಕಪ್ನಲ್ಲಿ 3 ಎಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ನಿರಂತರ ಬಂತ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಒಂದು ಕಾಮೆಂಟಿಗೆ ಧನ್ಯವಾದವನ್ನು ಹೇಳ್ತಾ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಬಹಳಷ್ಟು ಜನ ಫೋನ್ ಮಾಡಿ ಅಶೋಕ್ ಅವರಿಗೆ ಇರ್ಬೋದು, ಇಲ್ಲಿರ್ತಕ್ಕಂತಹ ನಮ್ಮ ಇತರ ಸ್ನೇಹಿತರಿರ್ಬೋದು, ಎಲ್ಲಿದ್ದೀರಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನಾವು ಕೂಡ ಆಗಾಗ ಮುಲ್ಕಿ ಪಡುಬಿದ್ರಿ ಟೋಲ್ ಗೇಟ್ನಲ್ಲಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾನೆ ಇದ್ದೀವಿ. ಇದೀಗ ಮುಲ್ಕಿ ಪಡುಬಿದ್ರಿ ಟೋಲ್ ಗೇಟನ್ನು ದಾಟ್ತಾ ಇದ್ದೇವೆ. ಅದನ್ನು ದಾಟುವಂಥ ಸಂದರ್ಭವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಕೊಂಚ ಮಟ್ಟಿಗೆ ಇಂಥದ್ದೆಲ್ಲ ಸವಾಲುಗಳು ಎದುರಾಗ್ತದೆ. ಆ ಸವಾಲುಗಳನ್ನು ಅನುಭವದ ಮೂಲಕ ಅವೆಲ್ಲವನ್ನು ಮೆಟ್ಟಿ ನಿಂತು ಸಾಗುವಂಥದ್ದು ಇಲ್ಲಿಯ ವಿಶೇಷತೆ. ಬಹಳ ವಿಶೇಷವಾದಂಥ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಉಡುಪಿ ಪಡುಬಿದ್ರಿಯ ಟೋಲ್ ಗೇಟ್ನಿಂದ ರಥ ಸಾಕ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಉಡುಪಿ ಪಡುಬಿದ್ರಿಯ ಟೋಲ್ ಗೇಟ್ನಿಂದ ರಥ ಸಾಕ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ವಿಡಿಯೋ ಸಮೇತ ವರದಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ನೇರ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಕುಂಬಾಶಿಯಿಂದ ಹೊರಟಂಥ ರಥ ಎರ್ಮಾಳಿನಲ್ಲಿ ಒಂದು ಚಿಕ್ಕ ಬ್ರೇಕನ್ನು ಪಡೆದು, ಊಟದ ವಿರಾಮವನ್ನು ಪಡೆದು ಇದೀಗ ಮತ್ತೆ ಮುಂದಡಿ ಇಡಲಿಕ್ಕೆ ಎಲ್ಲರೂ ಕೂಡ ಶ್ರಮಿಸ್ತಾ ಇರುವಂಥದ್ದು. ಏನೇನು ಕೆಲವೇ ಗಂಟೆಗಳಲ್ಲಿ ಗುರುವಾಯನ ಕೆರೆ ಮಡಂತ್ಯಾರಣ ತಲುಪಲಿಕ್ಕಿದೆ. ಮಡಂತ್ಯಾರನ ನಂತರ ವೈಭವ ಇಮ್ಮಡಿ ಆಗಲಿಕ್ಕಿದೆ. ವೈಭವಕ್ಕೆ ಬಹಳಷ್ಟು ಜನ ಸೇರ್ಕೊಳ್ಳಿಕ್ಕಿದ್ದಾರೆ. ಬಹಳ ಅದ್ಭುತವಾದಂಥ ಕ್ಷಣಗಳಿಗೆ ಸಾಕ್ಷಿ ಆಗಲಿಕ್ಕಿದ್ದೇವೆ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ನಾವೀಗೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಅವೆಲ್ಲವನ್ನು ಕೂಡ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಇದೀಗ ಮುಲ್ಕಿ ಮತ್ತು ಪಡುಬಿದ್ರೆಯ ಟೋಲನ್ನು ದಾಟಿ ಮುಂದೆ ಬರ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಸ್, ಇದೀಗ ಆ ಎಲ್ಲ ಅಪೂರ್ವ ಕ್ಷಣಗಳನ್ನು ನಾವು ಕಟ್ಟಿಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಜೊತೆಗೆ ಶಿವಪ್ರಸಾದ್ ಇದ್ದಾರೆ. ಸರ್, ನಾನು ನಿಮ್ಮ ಹತ್ರ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದೆ. ಏನು ಅಂತಂದರೆ, ಈ ಒಂದು ರಥ ಸಾಗುವಂತಹದ್ದು ಒಂದು ಕಡೆ ಆದರೆ, ರಥ ಸಾಗುವುದರ ಜೊತೆಗೆ ಒಂದಷ್ಟು ನಿಮಗೆ ಗೊತ್ತಿರುವಂಥ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ ಉಜಿರೆಯ ರಥಬೀದಿ ಬಹಳ ರಾಜಗೋಪಾಲ್ ಆಚಾರ್ಯರು ಹೇಳಿದರು, ಬಹಳ ಅದ್ಭುತವಾದಂಥ ರಥಬೀದಿ ಅದು. ಆ ಉಜಿರೆಯ ರಥಬೀದಿಯಲ್ಲಿ ನಮ್ಮ ಈ ರಥ ಇಳಿಯುತ್ತೆ. ಈ ರಥ ಅಲ್ಲಿ ಮಂಜುಳೇಶ ಮತ್ತು ಜನಾರ್ದನ ವಿರಾಜಮಾನರಾಗಿ ರಥೋತ್ಸವ ನಡೆಯುತ್ತೆ ಅನ್ನುವಂಥದ್ದು. ಅವರು ಇದು 195ನೇ ಬ್ರಹ್ಮರಥ ಮಾಡ್ತಾ ಇರುವಂಥದ್ದು.
195 ಬ್ರಹ್ಮರಥ ಮಾಡಿದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾನು ಕಂಡ ದಿ ಬೆಸ್ಟ್ ರಥ ಬೀದಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಉಜಿರೆಯ ದೇವರ ಆರಾಧನೆ ನಡೆದು ಉಜಿರೆಯ ದೇವರ ವೈಭವಕ್ಕೆ ಸಾಕ್ಷಿ ಈ ಒಂದು ಬ್ರಹ್ಮ ಕಲಶೋತ್ಸವ. ಯಾಕೆಂತಂದರೆ ಜನಾರ್ದನ ಸ್ವಾಮಿಯ ಬ್ರಹ್ಮ ಕಲಶೋತ್ಸವದಲ್ಲಿ ಎಷ್ಟೊಂದು ವಿಭಿನ್ನತೆ ಅಂತಂದರೆ, ಒಂದೇ ಬ್ರಹ್ಮ ಕಲಶೋತ್ಸವದಲ್ಲಿ ಪುಷ್ಪರಥದ ಸಮರ್ಪಣೆಯಾಗತ್ತೆ, ಒಂದೇ ಬ್ರಹ್ಮ ಕಲಶೋತ್ಸವದಲ್ಲಿ ಬ್ರಹ್ಮರಥವೂ ಕೂಡ ಹೊಸತು, ವಿಜಯಗೋಪುರ ಹೊಸತು, ಆನಂತರ ಆವರಣದ ನೆಲಹಾಸು ಕಂಪ್ಲೀಟ್ ಹೊಸತು, ಜೊತೆಗೆ ಒಳಭಾಗದ ಚಿತ್ರಣ ಬದಲಾಗುತ್ತೆ, ಹೊಸ ಮರದ ಕೆತ್ತನೆಗಳು ಬರುತ್ತೆ. ಮುಖ್ಯದ್ವಾರದ ಕೆತ್ತನೆ ಅದ್ಭುತವಾಗಿ ಆಗಿದೆ, ಒಳದ್ವಾರದ ಕೆತ್ತನೆ ಅದ್ಭುತವಾಗಿ ಆಗಿದೆ. ಮಧ್ವಾಚಾರ್ಯರಿಗೆ ಒಂದು ವಿಶೇಷವಾದಂಥ ಪೀಠವನ್ನು ಇಟ್ಟು ಮಧ್ವ ಮಂಟಪ ಅಭಿವೃದ್ಧಿ ಕೆಲಸಗಳಾಗಿವೆ. ಹೀಗೆ ಉಜಿರೆ ಅನ್ನುವಂತಹದ್ದು, ಉಜಿರೆಯ ದೇವಸ್ಥಾನ ಅನ್ನುವಂಥದ್ದು ಸಂಪೂರ್ಣವಾಗಿ ಈ ಹಿಂದಿನ ದೇವಸ್ಥಾನದ ಚಿತ್ರಣ ಸಂಪೂರ್ಣ ಬದಲಾಗಿ ಹೊಸ ರೀತಿಯಲ್ಲಿ, ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಚಿತ್ರಣ ಬದಲಾಗ್ತಾ ಹೋಗ್ತದೆ. ಸುದ್ದಿ ನ್ಯೂಸ್ನ ಕವರೇಜ್ ಬಗ್ಗೆ ಉತ್ತಮ ಮಾತುಗಳನ್ನು ಆಡ್ತಾ ಇದ್ರಿ, ನಿಮಗೆ ಧನ್ಯವಾದ. ನೋಡ್ತಾ ಇರಿ, ಎಲ್ಲಾದರೂ ತಪ್ಪಿದ್ರೆ ತಿದ್ದಬೇಕು, ನೀವು ಹೇಳಬೇಕು ಅಂತ ಹೇಳ್ತಾ, ಈ ಉಜಿರೆಯ ಬದಲಾವಣೆಗಳು ಎಷ್ಟು ಬದಲಾವಣೆಗಳಾಗಿವೆ, ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನ. ಅದರ ಜೊತೆಗೆ 4,000ಕ್ಕೂ ಅಧಿಕ ಮನೆಗಳಿರುವಂಥ ಎಲ್ಲ ಮನೆಗಳಿಗೂ ಉಜಿರೆಯ ಆಡಳಿತ ಮುಕ್ತೇಶ್ವರರು, ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಶರತ್ ಕೃಷ್ಣ ಪಡ್ವೇಟ್ನಾಯರು ಖುದ್ದು ಆ ಮನೆಗಳಿಗೆ ಆಹ್ವಾನ ಪತ್ರವನ್ನು ನೀಡ್ತಾರೆ ಅಂತಂದರೆ ಅಲ್ಲಿ ಯಾವ ರೀತಿಯಾಗಿ ಸಂಬಂಧಗಳನ್ನು ಬೆಸೆದುಕೊಂಡಿದ್ದಾರೆ ಅನ್ನುವಂಥದ್ದು. ಉಜಿರೆಯಲ್ಲಿ ಈ ಬಾರಿ ನಾವು ಹೋಗಿದ್ದೇವೆ. ಈ ಬಾರಿ ನಾವು ಹೋದಾಗ ತುಂಬ ಜನ ಶ್ರಮಾದಾನ ಮಾಡುವವರನ್ನ ಮಾತನಾಡಿಸಿದ್ದೇವೆ. ಎಲ್ಲರ ಬಾಯಲ್ಲಿ ಒಂದೇ ಮಾತು ಸರ್, ನಾವು ಎಲ್ಲರೂ ಕೂಡ ನಮಗೆ ಪ್ರಚಾರ ಬೇಡವೇ ಬೇಡ, ನಾನು ಮಾಡಿದ್ದು ಅನ್ನುವಂಥದ್ದು ಬೇಡ, ಇದು ನಾನು ಮಾಡಿಸಿದ್ದೇನೆ ಅನ್ನುವಂಥದ್ದು ಬೇಡ. ಬದಲಾಗಿ ನಾನು ಅಂತ ಯಾರು ಹೇಳಲಿಲ್ಲ, ಬದಲಾಗಿ ಇದು ದೇವರ ಸೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದೇವರ ಸೇವೆ ಇದು, ಜನಾರ್ದನನ ಸೇವೆ ಇದು, ನಮಗೆ ಸಿಕ್ಕಿದಂಥ ಸುಯೋಗ ಇದು. ಯೋಗ, ಇದೇ ಕಿರಣ್ ರಾವ್ ಸರ್ ಒಂದು ಮಾತನ್ನು ಹೇಳ್ತಾ ಇದ್ರು, ಯೋಗ ಯೋಗ್ಯತೆ ಇರ್ಬೋದು, ಅದರ ಅವಕಾಶಗಳು ಕೂಡ ಒದಗಿ ಬರಬೇಕು ಅಂತ. ಯೋಗ ಯೋಗ್ಯತೆ ಅವಕಾಶಗಳು ಎಲ್ಲವೂ ಕೂಡ ಕಿರಣ್ ರಾವ್ ಅಂತಹ ಒಬ್ಬ ಸಜ್ಜನನಿಗೆ ಒದಗಿ ಬಂದಿದೆ. ಅವರು ಬ್ರಹ್ಮರಥವನ್ನು ಕೊಡ್ತಾ ಇದ್ದಾರೆ. ಅವರು ಆರಾಧಿಸುವ ಇನ್ನೊಂದು, ಮೊನ್ನೆ ನಾವು ಬಂದಾಗ ಅವರಿಗೆ ಒಂದು ಖುಷಿಯಾದ್ದು, ಅವರು ಆರಾಧಿಸುವಂತಹ ವೆಂಕಟಕೃಷ್ಣನ ಕೆತ್ತನೆ ಈ ಬ್ರಹ್ಮರಥದಲ್ಲಿ ಕರೆಕ್ಟ್ ಹಿಂಬದಿಯಲ್ಲಿದೆ. ರಥ ಮುಂದೆ ಹೋಗುವಾಗ ಮತ್ತು ರಥ ಹಿಂದೆ ಬರುವ ವೆಂಕಟಕೃಷ್ಣ ಬರ್ತಾನೆ ಅನ್ನುವಂಥದ್ದು ಅವರು ಬಹಳ ಖುಷಿಪಟ್ಟರು. ಅಂದರೆ ಎದುರು ಭಾಗದಲ್ಲಿ ಗಣಪತಿಯ ಕೆತ್ತನೆ, ಹಿಂಭಾಗದಲ್ಲಿ ವೆಂಕಟನ ಕೆತ್ತನೆ ಇದೆ. ಅವೆಲ್ಲವೂ ಕೂಡ ಒಂದೊಂದು ಸನ್ನಿವೇಶಗಳಿಗೆ ಸಾಕ್ಷಿ ಆಗ್ತಾ ಇದ್ದಾವೆ. ಅದರ ಜೊತೆಗೆ ನಾವೀಗ ಬರುವಾಗಲೂ ಕೂಡ ಅಂಥ ಸನ್ನಿವೇಶಗಳಿಗೆ ಸಾಕ್ಷಿ ಆದ್ವಿ. ಲಕ್ಷ್ಮೀ ಜನಾರ್ದನನ ದ್ವಾರದ ಮುಂದೆ ಬಂದ್ವಿ, ಎರ್ಮಾಲಿನ ಜನಾರ್ದನನ ದೇವಸ್ಥಾನದ ಮುಂದೆ ನಿಂತ್ವಿ, ಜನಾರ್ದನನ ಪ್ರಸಾದ ಅನ್ನುವಂಥ ಹೋಟೆಲ್ನಲ್ಲಿ ತಿಂದ್ವಿ. ನಾವು ಬೆಳಗಿನಿಂದ ಬೇಡ ಅಂತ ಏನಾದರೂ ಹೇಳುವವರಾಗಿದ್ದರೂ ಕೂಡ ಜನಾರ್ದನ ಅಂತ ಹೇಳುವಂತೆ ದೇವರು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ಈ ಎಲ್ಲ ವಿಶೇಷತೆಗಳ ಬಗ್ಗೆ ಮಾತನಾಡ್ತಾ ಉಜಿರೆಯ ಬ್ರಹ್ಮಕಲಶ ಹೇಗಾಗಿದೆ, ಹೇಗೆ ತಯಾರಾಗಿದೆ, ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಮತ್ತು ನಾವೆಲ್ಲ ವರದಿ ಮಾಡಿದ್ದೇವೆ. ನಮಗೆ ಉಜಿರೆಯಲ್ಲಿ ಬ್ರಹ್ಮಕಲಶದ ಬಗ್ಗೆ ವರದಿ ಮಾಡಲಿಕ್ಕೆ ತುಂಬ ಇದೆ ಇನ್ನೂ, ಆದರೆ ಎಲ್ಲವೂ ಕೂಡ ಆಗಿದೆ. ತುಂಬ ಅಭಿವೃದ್ಧಿ ಕಾರ್ಯಗಳಾಗಿವೆ, ಎಲ್ಲವನ್ನು ಕೂಡ ಮಾಡಿದ್ದೀವಿ. ಉಜಿರೆಯ ಬ್ರಹ್ಮ ದೇವಸ್ಥಾನದ ಮ್ಯಾನೇಜರ್ ರಾಜ್ಕುಮಾರ್ ಅವರು ಆ 3 ದ್ವಾರಗಳಿಗೆ ಆ ಒಂದು ಹಿತ್ತಾಳೆಯ ಮುಚ್ಚಿಗೆಯನ್ನು ಕೊಟ್ಟಿದ್ದಾರೆ. ಅವ್ರದ್ದೊಂದು ರೀತಿಯಂಥ ಭಕ್ತಿ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯಂಥ ಭಕ್ತಿ. ಮತ್ತು ಶಶಿಧರ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ, ಬರೋಡ ಶಶಿಧರ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಕೊಪ್ಪರಿಗೆ ಸೇವೆ ಅಂತ ಮಾಡ್ತಿದ್ದಾರೆ. ಅನ್ನದಾನಕ್ಕೊಂದು ಕೊಪ್ಪರಿಗೆ ಸೇವೆ ಅಂತ 100 ರೂಪಾಯಿ ಕೊಟ್ಟರೆ ಸಾಕು, ತಾನೂ ಕೂಡ ಅನ್ನದಾನವನ್ನು ಮಾಡ್ಬೋದು. ಅನ್ನವನ್ನು ಕೊಪ್ಪರಿಗೆಗೆ ಹಾಕೋದು ಮತ್ತು ತನ್ನ ಮನೆಯ ಏಳಿಗೆಗೋಸ್ಕರ 1 ಹಿಡಿ ಅನ್ನ ಕೊಡ್ತಾರೆ ಅವರು, 1 ಹಿಡಿ ಅಕ್ಕಿ ಕೊಡ್ತಾರೆ. ಅಕ್ಕಿಯನ್ನು ನಮ್ಮ ಮನೆಯ ಒಂದು ಅಕ್ಕಿಯ ಡಬ್ಬಕ್ಕೆ ಹಾಕ್ಬೋದು ಅನ್ನುವಂಥದ್ದು ಆ ಎಲ್ಲ ಒಂದು ಭಕ್ತಿ ಪ್ರಧಾನವಾದಂಥ ಕ್ಷಣಗಳಿಗೆ ಉಜಿರೆ ಸಾಕ್ಷಿ ಆಗ್ತಾ ಇದೆ. ಎಲ್ಲದರ ಬಗ್ಗೆ ನೀವು ಸ್ವಲ್ಪ ಮಾತಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಮೊದಲು ಮಾತನಾಡುವಾಗ ಮಾತು ನಿಲ್ಲಿಸಿದ್ದೆಲ್ಲಿ ಅಂತ ಕೇಳಿದರೆ, ವಿಜಯರಾಘವ ಪಡವೆಟ್ನಾಯರ ಪುತ್ರ ಶರತ್ ಕೃಷ್ಣ ಪಡವೆಟ್ನಾಯರವರ ಬಗ್ಗೆ ಮಾತಾಡ್ತಿರುವಾಗ ನಮ್ಮ ಮಾತಿಗೆ ವಿರಾಮ ಬಂತು. ನೀವು ಆ ಮಾತನ್ನು ಈಗ ತೆಗೆದುಕೊಟ್ಟಿದ್ದೀರಿ. ಹೇಗಂತ ಕೇಳಿದರೆ, ಈ ಒಂದು 8-10 ತಿಂಗಳಿಗಿಂತ ಮೊದಲು
ವಿಜಯಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ಮನೆಗಳಿಗೂ, ಈಗ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ, ಸತ್ಯನಾರಾಯಣ ಪೂಜೆಯೋ ಗಣಪತಿ ಹೋಮವೋ ಇನ್ನೇನಾದರೂ ವಾರ್ಷಿಕ ಕಾರ್ಯಕ್ರಮಗಳಿದ್ದರೆ ಅದಕ್ಕೆ ನಾವೇನು ಮಾಡ್ತೇವೆ ಅಂತ ಕೇಳಿದರೆ ಏನಿಲ್ಲ, ಫೋನ್ ತಗೊಳ್ತೇವೆ, ಒಂದು ಮೆಸೇಜ್ ಹಾಕ್ತೇವೆ ಅಥವಾ ಒಂದು ಫೋನ್ ಮಾಡಿ ನಾಳೆ ಹೀಗೆ ಕಾರ್ಯಕ್ರಮ ಉಂಟು ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳ್ತೇವೆ. ಅಷ್ಟು ಮಾಡಿದರೆ ನಮ್ಮ ಕರ್ತವ್ಯ ಮುಗೀತು ಅಂತ ನಾವು ತಿಳಿತೇವೆ. ಆದರೆ ಈ ಆಮಂತ್ರಣಗಳಲ್ಲಿ 2 ವಿಧ ಅಂತ ಹೇಳಿಕೆ ಮಾಡೋದಕ್ಕೆ. ಒಂದು ಆಮಂತ್ರಣ, ಇನ್ನೊಂದು ನಿಮಂತ್ರಣ ಅಂತ ಹೇಳಿ. ಆಮಂತ್ರಣ ಅಂತ ಹೇಳಿದರೆ ನಾವು ಹೇಳಿಕೆ ಕೊಡ್ತೇವೆ, ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು, ಅವರ ಖುಷಿ, ಅವರಿಗೆ ಸಮಯ ಇದ್ದರೆ ಬರ್ಬೋದು, ಇಲ್ಲಾದರೆ ಇಲ್ಲ ಅಂತ ಹೇಳಿ. ಆದರೆ ನಿಮಂತ್ರಣ ಅಂತ ಹೇಳಿದರೆ ನೀವು ಬರಲೇಬೇಕು, ನೀವು ಇಲ್ಲದೆ ಕೆಲಸ ಆಗೋದಿಲ್ಲ ಅಂತ ಹೇಳುವಂಥದ್ದಕ್ಕೆ ನಿಮಂತ್ರಣ ಅಂತ ಹೇಳುವಂಥದ್ದು. ನಮ್ಮ ಶ್ರೀ ಶರತ್ಕೃಷ್ಣ ಬಡವೆಟ್ನಾಯರವ್ರು ಮಾಡಿದ್ದೇನು ಅಂತ ಕೇಳಿದರೆ ನಿಮಂತ್ರಣ ಅಂತ ಹೇಳಿ. ಪ್ರತಿಯೊಂದು ಮನೆಗೂ ಹೋಗಿ ಅವರೇ ಖುದ್ದಾಗಿ, ನೀವು ಹೇಳಿದಾಗ ಒಂದು 4,000ಕ್ಕೂ ಅಧಿಕ ಮನೆ ಉಳ್ಳಂತಹ ಗ್ರಾಮ ಉಜಿರೆ, ಅಂತಹ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಸಾಧ್ಯ ಆದಷ್ಟು ಮನೆಗೆ ಖುದ್ದಾಗಿ ಹೋಗಿ ಎಲ್ರಿಗೂ ಆಮಂತ್ರಿಸಿದ್ದಾರೆ ಅಂತಲ್ಲ, ನಿಮಂತ್ರಿಸಿದ್ದಾರೆ ಅಂತ ಹೇಳಿ. ಅಂದರೆ ಅದರ ಉದ್ದೇಶ ಏನಾಗಿತ್ತು ಅಂತ ಕೇಳಿದರೆ, ನನ್ನ ದೇವಸ್ಥಾನ ಅಲ್ಲ, ಇದೆಲ್ಲ ನಿಮ್ಮ ದೇವಸ್ಥಾನ, ನೀವು ನಿಂತು ಈ ಬ್ರಹ್ಮಕಲಶವನ್ನು ಚೆನ್ನಾಗಾಡಿಸಿ ಕೊಡಬೇಕು ಅಂತ ಹೇಳತಕ್ಕಂತಹ ಉದ್ದೇಶದಿಂದ ಆ ಒಂದು ಕರ್ತವ್ಯವನ್ನು ಖುದ್ದಾಗಿ ಮಾಡಿದ್ದಾರೆ. ಅದರಿಂದಾಗಿ ಜನಗಳಿಗೆ ಏನು ಅಂತ ತೋರಿತು ಅಂತ ಹೇಳಿದರೆ, ನಾ ಮೊದಲು ಹೇಳಿದಾಗೆ ವಿಜಯರಾಘವ ಬಡವೆಟ್ನಾಯರನ್ನು ನಡೆದಾಡುವ ಜನಾರ್ದನ ದೇವರು ಅಂತ ಹೇಳಿ ಕರಿತಿದ್ರು ಊರಿನಲ್ಲಿ. ಶರತ್ಕೃಷ್ಣ ಬಡವೆಟ್ನಾಯರನ್ನು ಹಾಗೆಯೇ ಚಿಂತನೆ ಮಾಡ್ತಾರೆ. ಯಾಕಂದರೆ ಅವರು ಬಂದು ಹೇಳಿಕೆ ಮಾಡಿದರೆ ದೇವಸ್ಥಾನದ ಮುಖ್ಯಸ್ಥನ ಮುಖಾಂತರ ದೇವರೇ ಬಂದರು ಅಂತ ಹೇಳಿ, ಹಾಗೆ ಅವರೇ ಬಂದು ಹೇಳಿಕೆ ಮಾಡಿದರೆ ದೇವರೇ ಬಂದು ಆಮಂತ್ರಣ ಕೊಟ್ಟ ಹಾಗೆ, ನನ್ನ ಬ್ರಹ್ಮಕಲಶ ಉಂಟು, ಬಂದು ನಿನ್ನದಾದಂತಹ ಕಾರ್ಯವನ್ನು ಮಾಡು, ನಿನಗೆ ಬೇಕಾದಂಥ ಅನುಗ್ರಹವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಜನಾರ್ದನ ದೇವರೇ ಖುದ್ದು ಶರತಣ್ಣನ ಬಾಯಿಂದ ಎಲ್ಲ ಉಜಿರೆಯ ಜನಾರ್ದನನ ಭಕ್ತರಿಗೆ ಹೇಳಿಸಿದರು. ಹಾಗಾಗಿ ಜನಗಳೆಲ್ಲ ಏನಂತ ಹೇಳಿ ಕಟಿಬದ್ಧ ಆದರು ಅಂತ ಕೇಳಿದರೆ, ನಮ್ಮಿಂದ ಆದಂತಹ ಸೇವೆ ಅಂತ ಹೇಳಿ, ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಅಂತ ಹೇಳಿ. ಯಾಕಂದರೆ ಇದಕ್ಕೆ ಮೊನ್ನೆಯಿಂದ ಎಷ್ಟೇ ಸಭಾ ಕಾರ್ಯಕ್ರಮ ಆಗಲಿ, ಅಲ್ಲಿ ಬಂದಂತಹ ಅತಿಥಿಗಳಲ್ಲಿ ಒಂದಿಬ್ಬರಾದರೂ ಅವರು ಹೊಗಳುವಂಥದ್ದು, ಮೆಚ್ಚುವಂಥ ವಿಚಾರ ಯಾವುದು ಅಂತ ಕೇಳಿದರೆ ಸ್ವಯಂ ಸೇವಕರ ಕೆಲಸ ಅಂತ ಹೇಳಿ. ಯಾಕಂದರೆ ದಿನಕ್ಕೊಂದು 500, 1,000, 1,500 ಜನ ಎಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ, ದುಡಿದಿದ್ದಾರೆ ಅಂತ ಹೇಳಿ ನಮಗೆ ಕಾಣಬಹುದು. ಅಂದರೆ ಪೂಜೆ ಮಾಡುವವರಿಗೆ ಅಥವಾ ಲಕ್ಷಗಟ್ಟಲೆ ಡೊನೇಷನ್ ಕೊಡುವವರಿಗೆ ಅಥವಾ ತುಂಬ ಖರ್ಚು ಮಾಡಿದವರಿಗೆ ಮಾತ್ರ ದೇವರ ಅನುಗ್ರಹ ಆಗ್ತದ ಅಂತ ಕೇಳಿದರೆ ಖಂಡಿತ ಇಲ್ಲ. ದೇವರು ನೋಡುವಂಥದ್ದು ಭಕ್ತಿ ಶ್ರದ್ಧಾ ಸಮನ್ವಿತ ಅಂತೇಳಿ. ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಆ ಕೆಲಸಕ್ಕೆ ಭಗವಂತ ಒಲಿತಾನೆ ಅಂತ ಹೇಳಿ ನಿಯಮ. ಭಕ್ತಿ ಅಂತ ಹೇಳಿದರೆ ಸುದೃಢ ಸ್ನೇಹ, ಮಾಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹಸ್ತು ಭಕ್ತಿ ರುಚ್ಯತೆ ಅಂತ ಹೇಳಿ. ಮಾಹಾತ್ಮ್ಯ ಜ್ಞಾನ, ದೇವರು ನಮ್ಮಿಂದ ದೊಡ್ಡವನು, ದೇವರು ನಮ್ಮಿಂದ ಎಲ್ಲ ಮಾಡಿಸ್ತಾನೆ, ದೇವರಿಲ್ಲದೆ ಯಾವುದೂ ಇಲ್ಲ ಅಂತ ಹೇಳುವಂಥ ಒಂದು ದೃಢವಾದ ನಂಬಿಕೆ ದೇವರ ಮೇಲೆ ಇರಬೇಕಂತೆ. ಹಾಗಾದರೆ ಅದಕ್ಕೆ ಅಂತಹ ಪ್ರೀತಿಯನ್ನಿಟ್ಟರೆ ಸುದೃಢ ಸ್ನೇಹಸ್ತು, ದೃಢವಾದ ಸ್ನೇಹ ನಮ್ಮಲ್ಲಿ ಹೇಗಾಗ್ತದೆ ಅಂತ ಕೇಳಿದರೆ, ನಾವೆಲ್ಲ ಒಂದು 365 ದಿವಸವೂ ವಾಹನದಲ್ಲಿ ತಿರುಗ್ತೇವೆ. ಒಂದು ದಿವಸ ವಾಹನದಲ್ಲಿ ಏನಾದರೂ ಸ್ವಲ್ಪ ತಾಗಿದರೆ, ಅಪಘಾತ ಆದರೆ ನಾವು ಎದ್ದು ನಿಂತು ಫಸ್ಟ್ ದೇವಿಗೆ ಬೈತೇವೆ, ಎಂಥ ಮಾರ ಮೊನ್ನೆ ಆ ಹೋಮ ಮಾಡಿದೆ, ಈ ಹೋಮ ಮಾಡಿದೆ, ದೀಪ ಬೆಳಗಿಸಿದೆ, ಇವತ್ತು ಬೆಳಗ್ಗೆ ಹೂವು ಹಾಕಿದೆ, ಆದರೂ ನನ್ನ ವಾಹನವೇ ಅಪಘಾತ ಆಯಿತು ಅಂತ ಹೇಳಿ. ಆದರೆ 364 ದಿವಸ ನಮ್ಮನ್ನು ಅದೇ ವಾಹನದಲ್ಲಿ ಅದೇ ರಸ್ತೆಯಲ್ಲಿ ದೇವರು ಕಾಪಾಡಿದ್ದಾನೆ ಅಂತ ಹೇಳಿ ನಾವು ಚಿಂತನೆ ಮಾಡುವುದಿಲ್ಲ. ಈ ರೀತಿ ಆಗಬಾರದು ಅಂತ. ಏನಾದರೂ ತಪ್ಪು ಆದರೆ ಅದು ನನ್ನ ಪ್ರಾರಬ್ಧದಿಂದ ಆಯಿತು, ಸಮಸ್ಯೆ ಆಯಿತು ಅಂತ ತಿಳ್ಕೊಂಡು ಭಗವಂತನೇ ಕೈ ಮುಗಿಬೇಕು. ಇಷ್ಟೇ ಆಯ್ತಲ್ಲ ನನ್ನ ಪುಣ್ಯ, ಇದಕ್ಕಿಂತ ದೊಡ್ಡದಾಗಿದ್ದರೆ ಏನೋ ಸಮಸ್ಯೆ ಆಗೋದಿತ್ತು, ನೀನು ಕಾಪಾಡಿದ್ದೀಯಾ ಅಂತ ಹೇಳಿ ಚಿಂತನೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅದಕ್ಕೆ ಸುದೃಢ ಸ್ನೇಹ ಅಂತ ಹೇಳ್ತಾರೆ. ದೇವರು ಯಾರಲ್ಲ ನಮ್ಮ ಸ್ನೇಹಿತ ಅಂತ ಹೇಳಿಯೇ ಚಿಂತನೆ ಮಾಡಬೇಕಂದ್ರೆ. ಎಲ್ಲ ಕಷ್ಟಕ್ಕಾಗೋನು ಯಾರು ಅಂತ ಕೇಳಿದರೆ ಸ್ನೇಹಿತ. ಒಳ್ಳೆ ಸ್ನೇಹಿತ ಇದ್ದರೆ ಹೇಗೆ ನಮಗೆಲ್ಲ ಕಷ್ಟಕ್ಕಾಗ್ತಾನ, ಅದೇ ರೀತಿಯಾಗಿ ದೇವರು ಕೂಡ ನಮ್ಮೊಟ್ಟಿಗಿದ್ದರೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಅಂತೇಳಿ. ಅಂತಹ ಮಾಹಾತ್ಮ್ಯ ಜ್ಞಾನಪೂರ್ವಕ, ಎಲ್ಲರಿಂದ ದೊಡ್ಡವನು, ನಮ್ಮನ್ನು ಅನುಗ್ರಹಿಸತಕ್ಕವನು, ಅವನಿಲ್ಲದೆ ಏನೂ ಇಲ್ಲ ಎಂಬತಕ್ಕಂತಹ ದೃಢವಾದಂತಹ ಸ್ನೇಹವನ್ನು ಭಗವಂತನ ಮೇಲೆ ಇಟ್ಟರೆ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಇನ್ನೊಂದು ಶ್ರದ್ಧೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಒಂದು ಪೂಜೆಯ ಕಾರ್ಯಕ್ರಮ ಇದ್ದರೆ ನಾವೆಲ್ಲ ಮನೆಯನ್ನು ಗುಡಿಸ್ತೇವೆ, ಬಲೆ ತೆಗಿತೇವೆ, ಸುಣ್ಣ ಬಣ್ಣ ಹೊಡಿತೇವೆ, ಎಲ್ಲ ತಯಾರಿಗಳನ್ನು ಮಾಡ್ತೇವೆ. ಉದ್ದೇಶ ಏನು ಅಂತ ಕೇಳಿದರೆ, ನಾಳ್ದು ನಮ್ಮ ಮನೆಯಲ್ಲಿ ಪೂಜೆ ಉಂಟು ಅಂತ ಹೇಳಿ. ಪೂಜೆ ಯಾರದ್ದು? ದೇವರದ್ದು. ಹಾಗಾದರೆ ದೇವರು ನಮ್ಮ ಮನೆಗೆ ಬರ್ತಾನೆ ಅಂತಾದರೆ
ಒಬ್ಬ ಅತಿಥಿ ಬಂದರೆ ಏಕ್ಯಾಗಚ್ಚ ಆಸನವಿದಂ ಸಮಾಶ್ರಯ ಅಂತ ಹೇಳಿ ಉಪಚಾರ ಮಂತ್ರಗಳನ್ನೆಲ್ಲ ಹೇಳಿ ಅವನಿಗೆ ಉಪಚಾರ ಎಲ್ಲ ಹೇಗೆ ಮಾಡ್ತೇವಾ ಅದೇ ರೀತಿಯಾಗಿ ದೇವರು ಬರ್ತಾನೆ ಅಂತಾಗುವಾಗ ದೇವರಿಗೆ ಬೇಕಾದಂತಹ ಉಪಚಾರಾದಿಗಳನ್ನೆಲ್ಲ ಮಾಡಲಿಕ್ಕೆ ಬೇಕಾದಂಥ ತಯಾರಿಗಳನ್ನೇನು ಮಾಡ್ತೇವೆ ಅದಕ್ಕೆ ಶ್ರದ್ಧೆ ಅಂತ ಹೇಳ್ತೇವೆ. ಅಂದರೆ ಕರ್ಮಾಂಗದಲ್ಲಿ ನಾವು ತೋರಿಸತಕ್ಕಂತಹ ನಿಯತ್ತು, ದೇವರ ಮೇಲಿರತಕ್ಕಂತಹ ಪ್ರೀತಿಯನ್ನು ತೋರಿಸಲಿಕ್ಕೆ ಬೇಕಾದಂತಹ ಕೆಲವು ವ್ಯವಸ್ಥೆಗಳನ್ನು ನಾವೇನು ಮಾಡಿಕೊಳ್ತೇವೆ ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಹಾಗಾಗಿ ಸಂಪತ್ತನ್ನು ದೇವರು ಯಾವತ್ತೂ ನೋಡುವುದಿಲ್ಲ. ಭಕ್ತಿ ಶ್ರದ್ಧಾ ಸಮನ್ವಿತಾ ಅಂತ ಹೇಳಿ ಭಕ್ತಿ ಮತ್ತು ಶ್ರದ್ಧೆ ಇದ್ದರೆ ಅದಕ್ಕೆ ದೇವರು ಒಲಿತಾನೆ ಅಂತ ಹೇಳಿ, ಅಹಂ ಭಕ್ತಪರಾಧೀನ ಅಂತ ಹೇಳಿ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳಿದ್ದು. ಯಾವ ಸಂಪತ್ತು ಬೇಕು, ಯಾವ ದುಡ್ಡು ಬೇಕು, ಯಾವ ವೈಭವ ಬೇಕು ಅಂತ ದೇವರು ಕೇಳಲಿಲ್ಲ. ಆದರೆ ಅದೆಲ್ಲ ಬೇಕಾ ಬೇಡ ಅಂತ ಹೇಳಿದರೆ ಖಂಡಿತ ಬೇಕು. ನಮ್ಮಲ್ಲಿ ಒಂದು ಚರ್ಚೆ ಆಗ್ತದೆ ಯಾವಾಗಲೂ, ಅಂದರೆ ಮನೆ ಮಂತ್ರಾಲಯ ಅಂತ ಹೇಳಿದಾಗೆ ದೇವಸ್ಥಾನವೇ ಅವರಿಗೆ ಒಂದು ಆಲಯ ಆಗಿ ಹೋಗಿತ್ತು. ಹಾಗಾಗಿ ಶರತ್ತನ್ನು ಕೂಡ ಹಾಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ದೇವಸ್ಥಾನದಲ್ಲೇ ಇರ್ತಿದ್ರು ಅಂತೇಳಿ. 8 ತಿಂಗಳ 10 ತಿಂಗಳ 1 ವರ್ಷದ ಶ್ರಮ ಉಂಟು. ಆದರೆ ಎಲ್ಲಿಯೂ ಕೂಡ ನಾನು ಹೀಗೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳಿಲ್ಲ. ಅದೇ ರೀತಿಯಾಗಿ ನಮಗೆ ಸಿಕ್ಕಿದಂತಹ ಇನ್ನೊಂದು ಅನರ್ಘ್ಯರತ್ನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಕಿರಣಣ್ಣ ಅವರ ಕುಟುಂಬಸ್ಥರು, ಅಶೋಕಣ್ಣ ಇವರು ಹಾಗೆ ನಾವು ಮಾಡಿದ್ದೇವೆ ಅಂತ ಹೇಳುವಂಥ ಅಹಮ್ಮು ಸ್ವಲ್ಪವೂ ಇಲ್ಲ ಅವರಲ್ಲಿ. ಯಾಕಂದರೆ ಶಾಸ್ತ್ರ ಸೂಕ್ಷ್ಮವಾಗಿ ಹೇಳ್ತಾರೆ, ನಾವು ಮಾಡಿದಂತಹ ಪುಣ್ಯಗಳು ತುಂಬ ಕಳಿತದಂತೆ ನಮಗೆ ಕಾಣ್ಬೋದು. ಒಂದು ಬ್ರಹ್ಮರಥೋತ್ಸವ ನೋಡಿದರೆ ನಮಗೆ ಮೋಕ್ಷ ಸಿಗ್ತದೆ ಅಂತಾದರೆ, ನಾವು ಜೀವಿತ ಕಾಲದಲ್ಲಿ ಒಂದು 50-60 ವರ್ಷ ಬ್ರಹ್ಮರಥೋತ್ಸವ ನೋಡಿದರೆ ನಮಗೆ ಮತ್ತೆ ಜನ್ಮವೇ ಬರಲಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಳ್ಬಾರ್ದು, ಅದು ತಪ್ಪಾಗ್ತದೆ ಅಂತ. ಯಾಕಂದರೆ ಆ ಸಂವತ್ಸರ ಕೃತಂ ಪಾಪಂ ಅಂತೇಳಿ ಆ 1 ವರ್ಷದಲ್ಲಿ ಮಾಡಿದಂತಹ ಪಾಪಗಳಿಗೆ ನಾವು ಇನ್ನೆಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಬೇಕೇನೋ ಅಂತಹ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಶಾಸ್ತ್ರ ತುಂಬ ಸೂಕ್ಷ್ಮ, ಒಂದೊಂದು ಹೆಜ್ಜೆ ಇಡುವಾಗಲೂ ನಮ್ಮಿಂದ ತಪ್ಪು ನಡೀತದೆ ಅಂತ ಹೇಳಿ, ಜ್ಞಾತಾಜ್ಞಾತವಾಗಿ ತಪ್ಪು ಒಪ್ಪುಗಳಾಗ್ತದೆ ಅಂತ ಹೇಳಿ. ಹಾಗಾಗಿ ಇಬ್ಬರೂ ಕೂಡ ಶರತ್ತಣ್ಣಾಗ್ಬೋದು, ಅಶೋಕಣ್ಣ, ಕಿರಣಣ್ಣಾಗ್ಬೋದು, ಯಾರು ಇದನ್ನು ಕೊಚ್ಚಿಕೊಳ್ತಿಲ್ಲ ನಾವು ಮಾಡಿದ್ದೇವೆ ಅಂತ ಹೇಳಿ. ಇನ್ನೂ ಹಾಗೆ ಶ್ರಮದಾನ ಮಾಡಿದವರಾಗಿರ್ಬೋದು, ಇನ್ನೂ ದೇಣಿಗೆಗಳನ್ನು ಕೊಟ್ಟಂಥವರಾಗಿರ್ಬೋದು, ಪುಷ್ಪರಥ ಕೊಟ್ಟಂಥ ಗಣೇಶಣ್ಣಾಗಿರ್ಬೋದು, ಯಾರು ಯಾವುದನ್ನು ಹೇಳ್ಕೊಳ್ತಿಲ್ಲ, ಎಲ್ಲ ದೇವರು ಮಾಡಿಸಿದ್ದು ಅಂತ ಹೇಳಿ. ಇದರ ಹಿಂದೆ ಭಗವಂತನೊಂದು ದೊಡ್ಡ ಅನುಗ್ರಹ ದೃಷ್ಟಿ ಏನು ಅಂತ ಕೇಳಿದರೆ, ಧರ್ಮ ಕ್ಷರತಿ ಕೀರ್ತನಾತ್ ಅಂತ ಹೇಳಿಂದು ವಾಕ್ಯ ಉಂಟು. ಅಂದರೆ ಧರ್ಮಾಚರಣೆಯನ್ನು ಮಾಡಿದರೆ ಅದರ ಫಲ ಕ್ರಾಸ ಆಗ್ತದಂತೆ. ಯಾವುದರಿಂದ ಹ್ರಾಸ ಆಗ್ತದೆ ಅಂತ ಹೇಳಿದರೆ ಇನ್ನೊಬ್ಬನಿಂದಲ್ಲ, ನಮ್ಮನಿಂದಲೇ. ಅಂದರೆ ಕೀರ್ತನಾತ್, ನಾವು ಅದನ್ನು ಹೊಗಳಿಕೊಂಡು ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತೇಳಿ 4 ಕಡೆಯಲ್ಲಿ ಹೇಳಿಕೊಂಡು ಬಂದರೆ ಅದರಿಂದ ಧರ್ಮ ಕ್ಷರತಿ ಕೀರ್ತನಾತ್ ಅಂತ ಹೇಳಿ. ಇನ್ನೊಂದು ಧರ್ಮ ಸೂಕ್ಷ್ಮವನ್ನು ನೋಡಬೇಕು. ಯಾರಾದರೂ ದೇವಹೇಳನಾಥ್ ಅಂತ ಹೇಳ್ತಾರೆ, ಒಂದು ದೇವತೆಗಳನ್ನು ಅವಮಾನ ಮಾಡೋದ್ರಿಂದ. ಇನ್ನೊಂದು ಸಂಕಲ್ಪದಲ್ಲಿ ಬರ್ತದೆ ಬಲಿ ಪ್ರತಿಷ್ಠಾ ಪೂಜಾದ್ಯವಹೇಳನ ಅಂತ ಹೇಳುವಂಥ ಒಂದು ಪಾಪ ಅಂತ ಹೇಳಿ. ಅದು ಹೇಗಂತ ಕೇಳಿದರೆ, ಇನ್ನೊಬ್ಬನನ್ನು ನಿಂದನೆ ಮಾಡತಕ್ಕಂತಹ ವಿಷಯ. ಸಮಾಜದಲ್ಲಿ ಯಾವುದೇ ಘಟನೆ ಆಗಲಿ, ಯಾವುದೇ ವಿಷಯಗಳು ಜರುಗಲಿ, ಅದಕ್ಕೇನೋ ಒಂದು ಹಿನ್ನೆಲೆ ಉಂಟು ಅಂತ ಹೇಳಿ, ಅದು ದೇವಸ್ಥಾನದಲ್ಲಿ ಆಗಿರ್ಬೋದು, ಹೊರಗಾಗಿರ್ಬೋದು, ಅದನ್ನೆಲ್ಲ ಕೂತುಕೊಂಡು ಒಳ್ಳೆಯ ರೀತಿಯಲ್ಲಿ ವಿಚಾರ ವಿಮರ್ಶೆ ಮಾಡಿ ಅದನ್ನು ಸರಿದಾರಿಗೆ ತರಬೇಕಲ್ಲದೆ ಅದರ ಬಗ್ಗೆ ನಾವು ತುಂಬ ಆಕ್ಷೇಪಾರ್ಹವಾಗಿ ಮಾತಾಡಿಕೊಂಡು ಇನ್ನೊಬ್ಬರು ಮಾಡಿದ್ದನ್ನು ದೂರಿಕೊಂಡು ಅಥವಾ ಪೂಜೆ ಪ್ರತಿಷ್ಠೆ ಅಥವಾ ಇನ್ನಿತರ ಯಾವುದಾದ್ರೂ ಹೋಮ ಹವನ ಇತ್ಯಾದಿಗಳನ್ನು ಅಥವಾ ಇನ್ನಿತರ ಯಾವುದೇ ಧಾರ್ಮಿಕ ಪ್ರವೃತ್ತಿಯಲ್ಲಿರತಕ್ಕಂತಹ ವ್ಯಕ್ತಿಗಳನ್ನು ನಾವೆಲ್ಲ ಏನಾದರೂ ಅವರನ್ನು ದೂರಿದರೆ ಅದರ ಪಾಪ ಎಲ್ಲ ನಮ್ಮ ಪಾಲಿಗೆ ಸುತ್ತಿಕೊಳ್ತದಂತೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಇಂದ ವಿಷ ಬಿದ್ದದ್ದು, ಆ ಸರ್ಪ ಆಗಲೇ ಮೃತ ಆಗಿದೆ, ಅದು ಸರ್ಪದ ತಪ್ಪಲ್ಲ. ಇನ್ನು ಅಡುಗೆ ಮಾಡಿಟ್ಟಂತಹ ಭಟ್ರು ಅಡುಗೆ ಮಾಡಿದ್ದಾರೆ, ಮುಚ್ಚದೇ ಇದ್ದದ್ದು ತಪ್ಪು ಅಂತ ಹೇಳ್ಬೋದು, ಅದು ಬಿಟ್ಟರೆ ಅವರದ್ದು ತಪ್ಪಿಲ್ಲ. ಆಮೇಲೆ ರಾಜ ಒಳ್ಳೆಯ ಭಾವನೆಯಲ್ಲೇ ಬ್ರಾಹ್ಮಣ ಸಂತರ್ಪಣೆ ಮಾಡಬೇಕು ಅಂತೇಳಿ ಹೊರಟಿದ್ದಾನೆ, ಅವನದ್ದು ತಪ್ಪಿಲ್ಲ. ಊಟ ಮಾಡಿದ ಬ್ರಾಹ್ಮಣ ಅವನಿಗೆ ಗೊತ್ತಿಲ್ಲ ವಿಷ ಉಂಟು, ಅವ ತಿಂದ ಸತ್ತ.
ಯಾರ ಪಾಲಿಗೆ ಹಾಕೋದು? ಆವಾಗ ಯಮಧರ್ಮ ಹೇಳ್ತಾನೆ ಚಿತ್ರಗುಪ್ತನಲ್ಲಿ, ಏನು ಬೇಕಾದರೂ ಮಾಡು, ಸ್ವಲ್ಪ ಸಮಯದಲ್ಲಿ ಇದರ ಪಾಪದ್ದೊಂದು ಲೆಕ್ಕಾಚಾರ ಚುಪ್ತ ಮಾಡಿ ಬಿಡು ಅಂತ ಹೇಳಿ ಅದರ ಜವಾಬ್ದಾರಿಯನ್ನು ಚಿತ್ರಗುಪ್ತನಿಗೆ ವಹಿಸ್ತಾನಂತೆ. ಚಿತ್ರಗುಪ್ತ ಏನು ಮಾಡ್ತಾನೆ, ಮಾರುವೇಷ ಮಾಡಿಕೊಂಡು ಬ್ರಾಹ್ಮಣ ವೇಷದಲ್ಲಿ ಆ ರಾಜಬೀದಿಯಲ್ಲಿ ಬರ್ತಾನೆ. ಒಂದು ಇಲ್ಲಿ ರಾಜನ ಆಸ್ಥಾನ ಎಲ್ಲಿ ಅಂತ ಹೇಳಿ ಕೇಳ್ತಾರೆ. ಒಂದು ಹೂ ಮಾರ್ತಿರತಕ್ಕಂತಹ ಒಂದು ಹೆಂಗಸ್ನಲ್ಲಿ ಕೇಳ್ತಾನೆ, ಇಲ್ಲಿ ರಾಜನ ಆಸ್ಥಾನ ಎಲ್ಲಿ ಅಂತ ಹೇಳಿ. ರಾಜನ ಆಸ್ಥಾನ ಎಲ್ಲಿ ಅಂತ ಕೇಳುವಾಗ, ಯಾಕೆ ಅಂತ ಕೇಳುವಾಗ ಅವನು ದಾನ ಧರ್ಮ ಎಲ್ಲ ಮಾಡ್ತಾನೆ ಅಂತ ಹೇಳುವಾಗ ಆ ಹೂ ಮಾರುವ ಹೆಂಗಸು ಹೇಳ್ತಾಳಂತೆ, ಅಯ್ಯೋ ಅಲ್ಲಿಗೆ ಹೋಗಬೇಡಿ, ಸ್ವಲ್ಪ ದಿನಗಳ ಹಿಂದೆ ತುಂಬ ವಿಷಕಾರಿಯಾದಂತಹ ಊಟವನ್ನು ಬಡಿಸಿ ತುಂಬ ಬ್ರಾಹ್ಮಣರನ್ನು ಹತ್ಯೆ ಮಾಡಿದ್ದಾನೆ, ನಿಮ್ಮನ್ನು ಕೂಡ ಹತ್ಯೆ ಮಾಡ್ತಾನೆ ಅಂತ ಹೇಳಿ. ಆವಾಗ ಚಿತ್ರಗುಪ್ತ ಮತ್ತು ಯಮ ಚರ್ಚೆ ಮಾಡ್ತಾರಂತೆ, ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಅಂತ ಹೇಳಿ. ಅಂದರೆ ನಿಜಾಂಶವನ್ನು ತಿಳಿಯದೆ ಈ ಹೆಂಗಸು ಮಾಡಿದ ಪಾಪ ಏನು ಅಂತ ಕೇಳಿದರೆ ಅಷ್ಟೂ ಪಾಪವನ್ನು ರಾಜನ ತಲೆಗೆ ಕಟ್ಟಿದ್ದು, ಆದರೆ ನನಗೆ ಅಷ್ಟೂ ಪಾಪ ಈ ಹೆಂಗಸಿನ ತಲೆಗೆ ಸುತ್ತಿಕೊಳ್ಳಿತು ಅಂತ ಹೇಳಿ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೆಯುವಾಗ ನಾವು ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದು ಸಹಜ. ಯಾಕಂದರೆ ಕಲಿಯುಗ ಯುಗಧರ್ಮ, 3 ಪಾಲು ಅಧರ್ಮ 1 ಪಾಲು ಧರ್ಮ ಉಳ್ಳಂಥ ಯುಗದಲ್ಲಿ ತಪ್ಪು ಒಪ್ಪುಗಳಾಗುವಂಥದ್ದು ಸಹಜ. ಅದನ್ನು ತಿದ್ದಿಕೊಂಡು ಹೋಗಬೇಕಾದಂತಹ ವ್ಯವಸ್ಥೆ. ಅದರಿಂದಾಗಿ 2 ವಿಷಯದಲ್ಲಿ ಧರ್ಮ ಹಾಳಾಗ್ತದೆ ಅಂತ ಹೇಳಿ. ಒಂದು, ನಾವು ಮಾಡಿದ ಧರ್ಮ ಕಾರ್ಯಗಳನ್ನು ನಾವೇ ಹೊಗಳಿಕೊಂಡು ಬಂದರೆ, ಇನ್ನೊಂದು ಇನ್ನೊಬ್ಬರು ಮಾಡಿದ ಧರ್ಮ ಕಾರ್ಯಗಳನ್ನು ಅವಹೇಳನ ಮಾಡಿದರೆ. ಇದು 2ರಿಂದ ಕೂಡ ಪಾಪ ಸುತ್ತಿಕೊಳ್ಳುತ್ತದೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಅದ್ಭುತವಾದಂತಹ ಕಥೆಯ ಮೂಲಕ ತಾನೇನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದನ್ನು ಬಹಳ ವಿಸ್ತಾರವಾಗಿ, ಬಹಳ ಸವಿವರವಾಗಿ, ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ರಥದ ಜೊತೆಗೆ ಒಂದು ಕಥೆಯ ಜೊತೆಗೆ ಆ ಕಥೆಗೆ ಒಂದು ಅರ್ಥ, ಆ ಕಥೆಯ ಮೂಲಕ ತಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದನ್ನು ತಿಳಿಸುವಂತಹ ಒಂದು ವಿಶೇಷವಾದಂತಹ ವಿವರಣೆಯನ್ನು ಕೊಟ್ಟಂತಹ ಶಿವಪ್ರಸಾದ್ ಅವರಿಗೆ ಧನ್ಯವಾದ. ನಾವೀಗ ಮತ್ತೆ ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಸುರತ್ಕಲ್ನಲ್ಲಿದ್ದೇವೆ. ಎಲ್ಲಿದ್ದೀರಿ ಅಂತ ಕೇಳಿದರೆ ಸುರತ್ಕಲ್ನಲ್ಲಿದ್ದೇವೆ. ಸುರತ್ಕಲ್ಲಿನ ಫ್ಲೈಓವರಿನ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೇವೆ. NITKಯನ್ನು ದಾಟಿ ಸುರತ್ಕಲ್ಲಿನ ಸಿಟಿಯಲ್ಲೇ ಇರುವಂತಹ ಫ್ಲೈಓವರ್ನ ಮೇಲ್ಭಾಗ MCC ಬ್ಯಾಂಕ್ ಇದೆ. ಆ MCC ಬ್ಯಾಂಕಿನ ಪಕ್ಕದಲ್ಲಿ ಟಾಟಾ ಮೋಟಾರ್ಸಿನ ಪಕ್ಕದಲ್ಲಿ ಇದೀಗ ನಾವು ಸಾಕ್ತಾ ಇರುವಂಥದ್ದು. ಸುರತ್ಕಲ್ಲಿನ ಫ್ಲೈಓವರ್ನ ಮೇಲ್ಭಾಗದಲ್ಲಿ ನಗರ ಕೇಂದ್ರ ಗ್ರಂಥಾಲಯ ಮಂಗಳೂರು, ಆ ನಗರ ಕೇಂದ್ರ ಗ್ರಂಥಾಲಯದ ಒಂದು ಕಚೇರಿಯ ಪಕ್ಕದಲ್ಲಿ ನಾವು ಸಾಕ್ತಾ ಇರುವಂಥದ್ದು. ಆ ಒಂದು ಪದ್ಮಾವತಿ ಹಾಸ್ಪಿಟಲ್ ಇದೆ, ಅದರ ಪಕ್ಕದಲ್ಲಿ ನಾವು ಈಗ ಸಾಕ್ತಾ ಇದ್ದೇವೆ. ಬಹಳ ವಿಶೇಷವಾದಂಥ ಕ್ಷಣಗಳಿಗೆ ಇದೀಗ ಸಾಕ್ಷಿ ಆಗ್ತಾ ಇದೆ ಸುರತ್ಕಲ್. ನಾವೀಗ ತಲುಪಿರುವಂಥದ್ದು ಸುರತ್ಕಲ್. ಇನ್ನೇನು ಕೆಲ ನಿಮಿಷಗಳಲ್ಲಿ ನಾವು ಪಡೀಲ್ ಮಂಗಳೂರಿನ ನಂತೂರು ಮಾರ್ಗವಾಗಿ ಪಡೀಲನ್ನು ತಲುಪಲಿಕ್ಕಿದ್ದೇವೆ. ಇದೀಗ ಸುರತ್ಕಲ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿ ರಥ ಇದೆ. ಸಂಪೂರ್ಣ ಕ್ಷಣದ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದರಂತೆ ಸುರತ್ಕಲ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿ ರಥ ಇದೆ. ಇದೀಗ ಸುರತ್ಕಲ್ ಫ್ಲೈಓವರ್ನ ಮೇಲ್ಭಾಗದಲ್ಲಿ ನಮ್ಮ ಉಜಿರೆಯ ಬ್ರಹ್ಮ ರಥ ಸಾಗಿ ಬರ್ತಾ ಇರುವಂಥ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಭಾಳ ವೈಭವದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಒಬ್ಬರು ಹಾಕಿದ್ದಾರೆ 12:30ಕ್ಕೆ ಕಟ್ಪಾಡಿ ಪಾಸ್ ಆಗಿದೆ ಅನ್ನುವಂಥದ್ದು. ಅವರು ಅದಕ್ಕೆ ಸಾಕ್ಷಿಯಾಗಿದ್ದರು ಅಂತ ಅನಿಸುತ್ತೆ. ಆ ಭಕ್ತಿ ಭಾವದಿಂದ ಅವರು ಕಾಮೆಂಟ್ ಹಾಕಿದ್ದಾರೆ. ಹೌದು, ಇದೀಗ ನಾವು ಸುರತ್ಕಲ್ಗೆ ತಲುಪಿದ್ದೇವೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಸುರತ್ಕಲ್ ಫ್ಲೈಓವರನ್ನು ಇಳಿದು ಸಾಕ್ತಾ ಇದ್ದೇವೆ. ಸುರತ್ಕಲ್ನ ಫ್ಲೈಓವರ್ ಇಳಿದು ಸಾಕ್ತಾ ಇದ್ದೇವೆ. ಬಹಳ ಭವ್ಯ ಸುಂದರವಾದಂತಹ ಒಂದು ಯಾತ್ರೆ ಇದು. ಯಾಕಂತಂದರೆ ಇತಿಹಾಸ ಸೃಷ್ಟಿಗೆ ಉಜಿರೆಯಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ಐತಿಹಾಸಿಕ ಕ್ಷಣಕ್ಕೆ ಉಜಿರೆಯಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ನಿಧಾನವಾಗಿ ರಥವನ್ನು ಇಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಾರಥಿ ದಿವಾಕರ್ ಅವರು. ಬಹಳ ಅನುಭವಿ ಸಾರಥಿ. ನಿಧಾನವಾಗಿ ರಥವನ್ನು ಇಳಿಸಿ ಇದೀಗ ಮುಂದೆ ಬರ್ತಾ ಇದ್ದಾರೆ. ಸುರತ್ಕಲ್ನ ಮುಖ್ಯ ರಸ್ತೆ SBI ಬ್ಯಾಂಕಿನ ಮುಂಭಾಗದಲ್ಲಿ ನಾವೀಗ ಸಾಕ್ತಾ ಇರುವಂಥದ್ದು. ಸುರತ್ಕಲ್ನ ಮುಖ್ಯ ರಸ್ತೆಯಲ್ಲಿ ಸಾಕ್ತಾ ಇದ್ದೇವೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಂತೂರು ಮಾರ್ಗವಾಗಿ ಪಡೀಲನ್ನು ನಾವು ತಲುಪಲಿಕ್ಕಿದ್ದೇವೆ. ಮಡಂತ್ಯಾರ್ನಿಂದ ಉಜಿರೆಯ ತನಕ ವೈಭವೋಪೇತ ಮೆರವಣಿಗೆಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಎಸ್, ಈಗ ತಾವು ಆ ವೈಭವೋಪೇತ ಮೆರವಣಿಗೆಗೆ ಸಾಕ್ಷಿಯಾಗಲಿಕ್ಕಿದ್ದೀರಿ. ನಮ್ಮ ಜೊತೆಗೆ ಶಿವಪ್ರಸಾದ್ ಅವರು ಬಹಳ ವಿವರಣೆಯನ್ನು, ಬಹಳ ವೈಭವದ ಕ್ಷಣಗಳನ್ನು ಮತ್ತು ಉಜಿರೆ ಹೇಗಿತ್ತು ಅನ್ನುವಂಥದ್ದನ್ನು, ಉಜಿರೆ ಹೇಗಾಯಿತು ಅನ್ನುವಂಥದ್ದನ್ನು, ಪಡ್ಬೆಟ್ನಾರ ಕುಟುಂಬದವರು ಉಜಿರೆಯವರಿಗೆ ಕೊಟ್ಟಂಥ ಪ್ರೀತಿಯನ್ನು, ಉಜಿರೆಯವರ ಜೊತೆಗೆ ಇದ್ದಂಥ ಒಡನಾಟವನ್ನು ಶರತ್ ಕೃಷ್ಣ ಪಡ್ಬೆಟ್ನಾಯರ ಬಗ್ಗೆ ಮಾತನಾಡಿದರು. ನಿನ್ನೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾತನಾಡಿದರು, ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಅವರು ಮಾತಾಡಿದರು,
ಎಡನೀರು ಮಠದ ಸ್ವಾಮೀಜಿಗಳು ಮಾತನಾಡಿದರು, ದಾಮೋದರ್ ಶರ್ಮಾ ಅವರು ಮಾತಾಡಿದರು. ಎಲ್ಲರೂ ಮಾತನಾಡುವಾಗಲೂ ಕೂಡ ಏನು ಹೇಳಿದರು ಅಂತಂದರೆ, ಅವರು 4,000 ಮನೆಗಳಿಗೆ ಭೇಟಿ ಕೊಟ್ಟಂಥದ್ದನ್ನು ತಾವೀಗ ನೋಡಿದ್ರಿ ಅಂತ. ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರ ಬರ್ತಾ ಇದೆ. ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರ ಇದೀಗ ಬರ್ತಾ ಇದೆ. ಸುದ್ದಿ ನ್ಯೂಸ್ನ ಈ ಎಕ್ಸ್ಕ್ಲೂಸಿವ್ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಸುರತ್ಕಲ್ಲನ್ನು ದಾಟಿ ನಾವು ಮುನ್ನುಗ್ತಾ ಇದ್ದೇವೆ. ಸುರತ್ಕಲ್ಲನ್ನು ದಾಟಿ ಮುನ್ನುಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಕುಲೈಯನ್ನು ತಲುಪಿದ್ದೇವೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಕುಲೈಯಲ್ಲಿ ಸಾಕ್ತಾ ಇದ್ದೇವೆ. ಯಾವ ರೀತಿಯಾಗಿ ಕುಲೈಯನ್ನು ತಲುಪಿದ್ದೇವೆ ಅನ್ನುವಂಥದ್ದನ್ನು ನಿಮಗೆ ನೋಡ್ತಾ ಇದ್ದೀರಿ. ಕುಲೈಯನ್ನು ದಾಟ್ತಾ ಇದ್ದೇವೆ. ಈಗ ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ನೇರ ಪ್ರಸಾರವನ್ನು ತಾವು ನೋಡ್ತಾ ಇದ್ದೀರಿ. ಇದೀಗ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇದೀಗ ನಮ್ಮ ಜೊತೆಗೆ ಶಿವಪ್ರಸಾದ್ ಇದ್ದಾರೆ. ಸರ್, ಉಜಿರೆಯ ಬ್ರಹ್ಮಕಲಶೋತ್ಸವದ ಬಗ್ಗೆ ಮಾತನಾಡಿ ಸರ್. ನೀವು ಹೇಳಿದಾಗೆ ಮೊನ್ನೆ ಎಲ್ಲ ಸಭೆಗಳಲ್ಲಿ ಶರತಣ್ಣನ ಬಗ್ಗೆ ಮಾತನಾಡಿದರು ಅಂತ ಹೇಳಿ. ನೀವು ಉಜಿರೆ ಹೇಗಿತ್ತು, ಉಜಿರೆ ಹೇಗಾಗಿದೆ ಅಂತ ಕೇಳಿದರೆ, ಇದೇ ಚಾನಲ್ನಲ್ಲಿ ತುಂಬ ಅಂಗಡಿಯವರನ್ನೆಲ್ಲ ಸಂದರ್ಶನ ಮಾಡಿದ್ದೀರಿ. ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ದು ಒಂದೇ, ವಿಜಯಣ್ಣ ಈ ಅಂಗಡಿಯನ್ನು, ವಿಜಯರಾಘವ ಪಡವೆಟ್ನಾಯರವರು ಈ ಅಂಗಡಿಯನ್ನು ಉದ್ಘಾಟಿಸಿದರು. ಆನಂತರ ನಮಗೆ ಸೋಲೇ ಇಲ್ಲ, ನಾವೆಲ್ಲ ವಿಷಯದಲ್ಲೂ ಏಳಿಗೆಯನ್ನು ಹೊಂದಿದ್ದೇವೆ ಅಂತ ಹೇಳಿಕೊಂಡು ಬಂದರು. ನಮ್ಮ ಉಜಿರೆಯ ವಿಶೇಷ ಏನು ಅಂತ ಹೇಳಿ ನೀವು 3 ಸತಿ ಕೇಳಿದಿರಿ. ಉಜಿರೆಯ ವಿಶೇಷ ಏನು ಅಂತ ಕೇಳಿದರೆ, ಒಂದು ಜನಾರ್ದನ ದೇವರಾದರೆ, ಒಂದು ಪಡವೆಟ್ನಾಯರ ವಂಶ ಅಂತ ಹೇಳ್ಬೋದು. ಯಾಕಂದರೆ ಈಗ ಒಂದು ಟ್ರೆಂಡಲ್ಲಿರುವಂತಹ ವಿಷಯ ಏನು ಅಂತ ಕೇಳಿದರೆ, ಯಾವುದೇ ಒಂದು ಅಂಗಡಿ ಮುಂಗಟ್ಟು, ಒಂದು ಹೊಸ ವ್ಯವಹಾರ, ಯಾವುದಾದ್ರೂ ಒಂದು ಪ್ರಾರಂಭೋತ್ಸವ ಓಪನಿಂಗ್ ಮಾಡಬೇಕು ಅಂತಾದರೆ ಯಾರಾದರೂ ಒಂದು ದೊಡ್ಡ ವ್ಯಕ್ತಿ, ಅಂದರೆ ಈಗ ಹೆಚ್ಚಾಗಿ ಸಿನಿಮಾ ನಟ ನಟಿಯರು, ಇನ್ನು ಈ ಫೇಸ್ಬುಕ್ಕು, ವಾಟ್ಸಪ್ ಇತ್ಯಾದಿಗಳು ರೀಲ್ಸ್ ಎಲ್ಲ ಮಾಡಿ ಪ್ರಖ್ಯಾತಿ ಆದವರು, ಅವರು ಪ್ರಖ್ಯಾತಿಯ ಕುಖ್ಯಾತಿಯ ಗೊತ್ತಿಲ್ಲ ಅಂಥವರನ್ನು ಕರೆಸಿ ಉದ್ಘಾಟನೆ ಮಾಡಿಸಿ ಅದರಿಂದಾಗಿ ಪ್ರಚಾರ ವ್ಯಾಪಾರ ಎಲ್ಲ ಹೊಂದಬಹುದು ಅಂತ ಹೇಳುವಂಥ ಮನಸ್ಥಿತಿ ಉಂಟು. ಆದರೆ ದೇವರ ಅನುಗ್ರಹದಿಂದ ನಮ್ಮ ಉಜಿರೆಯ ಪರಿಸರದಲ್ಲಿ ಹೇಗಾಗಿದೆ ಅಂತ ಕೇಳಿದರೆ, ಯಾವುದೇ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಯಾವುದೇ ವ್ಯವಹಾರಗಳು ಉದ್ಘಾಟನೆ ಆಗಬೇಕು, ಯಾವುದೇ ಒಂದು ಪ್ರಾರಂಭೋತ್ಸವಗಳಾಗಬೇಕು ಅಂತಾದರೆ ಮೊದಲು ಇದ್ದದ್ದು ವಿಜಯರಾಘವ ಪಡವೆಟ್ನಾಯರವರು. ಅವರು ಬಂದರು ಉದ್ಘಾಟನೆ ಮಾಡಿದರೆ ಅಲ್ಲಿಗೆ ಮುಗೀತದು, ದೇವರೇ ಬಂದು ಉದ್ಘಾಟನೆ ಮಾಡಿದ ಹಾಗೆ ಅಂಥೇಳಿ. ಈಗ ಅದೇ ಭಾವನೆಯನ್ನು ಶರತ್ಕೃಷ್ಣ ಪಡವೆಟ್ನಾಯರವರ ಬಗ್ಗೆ ಜನಗಳು ಇಟ್ಕೊಂಡಿದ್ದಾರೆ. ಅದೇ ಉಜಿರೆಯ ವಿಶೇಷತೆ ಅಂತ ಹೇಳಿ. ಅಂದರೆ ಅದರ ನಂಬಿಕೆ ಹೇಗೆ ಅಂತ ಕೇಳಿದರೆ, ವ್ಯಕ್ತಿಗೆ ಒಂದು ಮರ್ಯಾದೆ ಅಂತ ಆದರೆ ವ್ಯಕ್ತಿಯ ಹಿಂದಿರುವ ಶಕ್ತಿ ಯಾರು ಅಂತ ಕೇಳಿದರೆ ಜನಾರ್ದನ ದೇವರು ಅಂತ ಹೇಳಿ. ಆ ಜನಾರ್ದನ ದೇವರೇ ಬಂದು, ಮತ್ತು ಅವರದ್ದೊಂದು ಸ್ವಭಾವ, ಇದು ತಂದೆ ಮಕ್ಕಳದ್ದು ಇಬ್ಬರದ್ದು ಸ್ವಭಾವ ಏನು ಅಂತ ಕೇಳಿದರೆ, ಉದ್ಘಾಟನೆಗೆ ಬರುವಾಗ ಬೇರೆ ಏನೂ ತರ್ತಿರಲಿಲ್ಲ. ಒಂದು ಜನಾರ್ದನ ದೇವರ ಫೋಟೋ, ಮತ್ತೊಂದು ದೇವರ ಪ್ರಸಾದ, ಇಷ್ಟನ್ನು ತಂದು ಕ್ಯಾಶಿಗೆ ಹಾಕಿ ದೇವರ ಫೋಟೋವನ್ನು ಕೊಟ್ಟು ಹೋಗ್ತಿದ್ರು. ಅಂದರೆ ಇನ್ನೂ ಜನಾರ್ದನ ಇದ್ದಾನೆ, ಅವನು ನೋಡ್ಕೊಳ್ತಾನೆ, ನಿನಗೆ ತಲೆ ಬಿಸಿ ಬೇಡ ಅಂತ ಹೇಳುವಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಟ್ಟು ಹೋಗ್ತಾ ಇದ್ರು ಅಂತೇಳಿ. ಹಾಗೆ ಆ ಜನಾರ್ದನ ದೇವರೇ ಬಂದು ಉದ್ಘಾಟನೆ ಮಾಡಿದಂಥ ಭಾವನೆಯಲ್ಲಿ ಎಲ್ಲ ಉಜಿರೆ ದಿನದಿಂದ ದಿನಕ್ಕೆ ಬೆಳೀತಾ ಬಂದಿದೆ ಅಂತ ಹೇಳಿ. ನಾವು ಮೊದಲಿನ ಬ್ರಹ್ಮಕಲಶ ಆಗುವಾಗಲೂ ಕೂಡ ಚಿಕ್ಕ ಮಕ್ಕಳಿರುವಾಗ ಶ್ರಮದಾನಕ್ಕೆಲ್ಲ ಹೋಗಿದ್ವಿ. ಆವಾಗ ವಿಜಯಣ್ಣನ ಮಾರ್ಗದರ್ಶನದಲ್ಲಿ ನಾವೆಲ್ಲ ಶ್ರಮದಾನಕ್ಕೆ ಹೋಗಿದ್ವಿ. ಎರಡನೇ ಬ್ರಹ್ಮಕಲಶ ಹಾಗೆ ವೈಭವಪೇತವಾಗಿ ನಡೆದಿತ್ತು. ಈ ಬ್ರಹ್ಮಕಲಶಕ್ಕಾಗುವಾಗ ವಿಶೇಷವಾಗಿ ನೀವು ಕೇಳಿದ ಹಾಗೆ ದೇವರಿಗೆ ಏನೆಲ್ಲ ಬೇಕು, ಇನ್ನು ಯಾವುದೂ ಇಲ್ಲ ಅಂತ ಆಗಬಾರ್ದು. ಆ ರೀತಿಯಲ್ಲಿ ಎಲ್ಲ ನಾನು ಹೀಗೆ ಮಾತನಾಡುವಾಗ ಹೇಳ್ತಾ ಇದ್ದೆ, ಅಂದರೆ ಎಷ್ಟೋ ದೇವಸ್ಥಾನಗಳಲ್ಲಿ ಕೆಲವು ವ್ಯವಸ್ಥೆಗಳು ಇರುವುದಿಲ್ಲ. ಕೆಲವು ವ್ಯವಸ್ಥೆಗಳನ್ನು ಸಹಾಯಕ್ಕೆ ಬೇರೆ ಕಡೆಯಿಂದ ತರುವಂಥದ್ದು, ಕೆಲವು ವ್ಯವಸ್ಥೆಗಳನ್ನೆಲ್ಲ ಪರ್ಯಾಯವಾಗಿ ಮಾಡಿಕೊಳ್ಳುವಂತಹ ಕೆಲವು ಸಮಸ್ಯೆಗಳಿರ್ತದೆ. ಆದರೆ ಜನಾರ್ದನ ದೇವಸ್ಥಾನದಲ್ಲಿ ಹೇಗೆ ಅಂತ ಕೇಳಿದರೆ, ನಿರಂತರವಾಗಿ ಏನು ಬೇಕು ಅದೆಲ್ಲ ಜನಾರ್ದನ ದೇವರಿಗೆ ಭಕ್ತರಿಗೆ ಪ್ರೇರಣೆ ಕೊಟ್ಟು ಅದನ್ನು ಭಕ್ತರ ಕೈಯಿಂದ ಭಗವಂತ ಮಾಡಿಸಿಕೊಳ್ತಾನೆ ಅಂತ ಹೇಳಿ. ಅಂದರೆ ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಅಂತ ಹೇಳಿ. ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು ಅಥವಾ ನಮ್ಮಿಂದ ಸೇವೆ ತಗೊಳ್ಬೇಕು ಅಂತಾದರೆ ಈ ದನ ಮೇಯಿಸುವನು ಒಂದು ಕೋಲು ಹಿಡ್ಕೊಂಡು ದನಗಳ ಹಿಂದೆ ಹೋದಾಗ ಅಲ್ಲ. ಅಂದರೆ ಅಲ್ಲಿ ಬೇರೆಯವರ ಜಾಗ ಉಂಟು, ಹೇಗಂತ ಕೇಳಿದರೆ ಎಂತೂ ರಕ್ಷಿತು ಮಿಚ್ಚಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮ ಅಂತ ಹೇಳಿ. ರಕ್ಷಣೆ ಮಾಡಬೇಕು, ಸೇವೆ ಪಡ್ಕೊಳ್ಬೇಕು ಅಂತಿದ್ದರೆ ಆ ಬುದ್ಧಿಗೆ ಪ್ರೇರಣೆಯನ್ನು ಕೊಡ್ತಾನಂತೆ, ಇಂಥದ್ದನ್ನು ಮಾಡು ಅಂತ ಹೇಳಿ.
ನಮ್ಮ ಕಿರಣಣ್ಣನಿಗೂ ಕೂಡ ಹಾಗೆ ದೇವರು ಒಳ್ಳೆಯ ಪ್ರೇರಣೆಯನ್ನು ಕೊಟ್ಟರು. ಅವರು ಮೊದಲು ಮಾತನಾಡುವಾಗ ಹೇಳಿದರು, ಯಾಕಂತ ಹೇಳಿದರೆ 2 ವರ್ಷಕ್ಕೆ ಮೊದಲು ರಥೋತ್ಸವಕ್ಕೆ ಬರಲಿಕ್ಕೆ ಕಷ್ಟ ಸಾಧ್ಯ, ಅದರಿಂದಾಗಿ ಲೈವ್ ಎಲ್ಲ ಇದ್ದದ್ರಿಂದ ಅಲ್ಲಿಯೇ ನೋಡ್ತಾ ಇದ್ದರಂತೆ. ಅಮೆರಿಕದಲ್ಲೇ ನೋಡ್ತಿರುವಾಗ ಆ ಬ್ರಹ್ಮರಥವನ್ನು ನೋಡುವಾಗ ಇದನ್ನೊಂದು ಹೊಸತ್ರಲ್ಲಿ ದೇವರನ್ನು ನೋಡಿದರೆ ಹೇಗಿರ್ಬೋದು ಅಂತ ಹೇಳುವ ಒಂದು ಕಲ್ಪನೆ, ಆ ಒಂದು ಕ್ಷಣದ ಕಲ್ಪನೆ ಇಷ್ಟೆಲ್ಲ ಸಂಭ್ರಮಕ್ಕೆ ಒಂದು ವ್ಯವಸ್ಥೆ ಆಯಿತು ಅಂತ ಹೇಳುವಂಥದ್ದು. ಹಾಗಾಗಿ ಅದು ಆ ಒಂದು ಕ್ಷಣ ಕಲ್ಪನೆಯನ್ನು ಭಗವಂತ ಕೊಟ್ಟದ್ದು. ಆ ಭಗವಂತನ ಆ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿ ಎಲ್ರಿಗೂ, ಅಂದರೆ ಈ ಕಾಲದಲ್ಲಿ ಈಗ ನಿನ್ನೆ ಶಿಲ್ಪಿಯವರು ಹೇಳಿದಾಗೆ ಇನ್ನೊಂದು 200-300 ವರ್ಷಕ್ಕೆ ಈ ರಥವನ್ನು ಮಾಡಲಿಕ್ಕೆ ಇಲ್ಲ. ಯಾಕಂದರೆ ಒಂದು ರಥ ಇರುವಾಗ ಇನ್ನೊಂದು ರಥ ಮಾಡಲಿಕ್ಕೆ ಕ್ರಮವೇ ಇಲ್ಲ. ದೇವರ ಬಿಂಬವೂ ಹಾಗೆ, ಒಂದು ಬಿಂಬ ಇರುವಾಗ ಇನ್ನೊಂದು ಬಿಂಬ ಮಾಡಲಿಕ್ಕಿಲ್ಲ. ನೀವು ಬಾಡಿಸುವಂಥ ಗಂಟೆ ಎಷ್ಟು ಬೇಕಾದರೂ ದೇವರ ಸ್ಥಾನದಲ್ಲಿ ತಗೊಂಡೋಗಿ ಕೊಡ್ಬೋದು, ಆರತಿಗಳು ಕೊಡ್ಬೋದು, ಚೆಂಡೆ ಎಷ್ಟು ನಿಲ್ಬೋದು, ವಾದ್ಯ ಎಷ್ಟು ಊದ್ಬೋದು. ಆದರೆ ಬ್ರಹ್ಮರಥ, ಉತ್ಸವ ಮೂರ್ತಿ, ದೇವರ ಬಿಂಬ ಇದೆಲ್ಲ ಒಂದಕ್ಕೆ ಪ್ರಾಧಾನ್ಯ ಅಂತ ಹೇಳಿ ಮತ್ತೆ ಪುನಃ ಅದನ್ನು ಎರಡೆರಡು ಮಾಡಲಿಕ್ಕಿಲ್ಲ. ಅದರಿಂದಾಗಿ ನಮ್ಮ ಕಾಲದಲ್ಲಿ ಇದೆಲ್ಲ ಆಗ್ತಾ ಉಂಟು ಅಂತ ಹೇಳುವಂಥದ್ದೇ ಸಾಕ್ಷಿ. ನಮ್ಮ ಕಾಲದಲ್ಲಿ ಇದೆಲ್ಲ ಆಗ್ತಾ ಉಂಟು ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ. ಈ ಕಾಲದಲ್ಲಿ ನಾವಿದ್ದೇವೆ ಅಂತ ಹೇಳೋದಕ್ಕೆ ನಾವೇ ಒಂದು ಪುಣ್ಯವಂತರು ಅಂತ ಹೇಳುವಂತಹ ಒಂದು ನಮಗೊಂದು ಫೀಲಿಂಗ್ ಬರುವಂತಹ ಒಂದು ವ್ಯವಸ್ಥೆ. ಪಣಂಬೂರಿನ ನವಮಂಗಳೂರು ಬಂದರಿನ ಸಮೀಪದಲ್ಲಿದ್ದೇವೆ. ಪಣಂಬೂರಿನ ನವಮಂಗಳೂರು ಬಂದರಿನ ಸಮೀಪದಲ್ಲಿ ನಾವೀಗಿದ್ದೇವೆ. ಪಣಂಬೂರಿನ ನವಮಂಗಳೂರಿನ ಬಂದರಿನ ಸಮೀಪ ನಾವಿದ್ದೇವೆ. ಪಣಂಬೂರನ್ನು ದಾಟಿ ಮುನ್ನುಗ್ತಾ ಇದ್ದೇವೆ. ಪಣಂಬೂರನ್ನು ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ಜನಾರ್ದನ ಸ್ವಾಮಿಯ ಬ್ರಹ್ಮ ಕಲಶೋತ್ಸವಕ್ಕೆ ಸಮರ್ಪಣೆಯಾಗುತ್ತಿರುವಂತಹ ಬ್ರಹ್ಮರಥವನ್ನು ಉಜಿರೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಈ ಅವಿಸ್ಮರಣೀಯ ಕ್ಷಣಕ್ಕೆ ಈಗ ಪಣಂಬೂರು ಸಾಕ್ಷಿ ಆಗ್ತಾ ಇದೆ. ಪಣಂಬೂರಿನ ಯಾವ ರೀತಿಯಾಗಿ ಅದಕ್ಕೆ ಅದನ್ನು ಸದೃಢಗೊಳಿಸ್ಬೋದು, ಅದನ್ನು ಮತ್ತಷ್ಟು ಬಲ ಹೇಗೆ ತಂದುಕೊಡ್ಬೋದು ಅನ್ನುವಂಥದ್ದಕ್ಕೆ ಕಿರಣ್ ರಾವ್ ಮತ್ತು ಕುಟುಂಬ ಸಾಕ್ಷಿಯಾಗಿದೆ. ಜೊತೆಗೆ ಇದನ್ನು ಆರಂಭದಲ್ಲಿ ನೋಡಿದಾಗ, ಅಂದರೆ ನಾವು ಇತ್ತೀಚೆಗೆ ಬಂದಾಗಲೂ ಕೂಡ ಇದು ನಾಡಿದ್ದು 5ನೇ ತಾರೀಕಿಗೆ ಆಗ್ತದ ಅನ್ನುವಂಥ ರೀತಿಯಲ್ಲಿ ಡೌಟ್ ಇತ್ತು. ಆದರೆ 2 ದಿವಸ 3 ದಿವಸ ಮುಂಚೆ ಬಂದದ್ದು ನಾವು. ಆದರೆ ಅವರು ಹೇಳ್ತಾ ಇದ್ರು, ರಾಜಗೋಪಾಲಾಚಾರ್ಯರು, ಏನಾಗೋದಿಲ್ಲ ಸರ್, ಎಲ್ಲವೂ ಸರಿ ಆಗ್ತದೆ ಅನ್ನುವಂಥದ್ದು. ಎಲ್ಲವೂ ಸರಿ ಆಗ್ತದೆ ಅಂತ ಹೇಳುವಾಗ ಬಹಳಷ್ಟು ನಮಗೆ ಕುತೂಹಲಕ್ಕೆ ಕಾರಣ ಆಗಿತ್ತು. ಹೇಗಾಗತ್ತೆ, ಸಾಧ್ಯನಾ ಅಂತ. ಇದೀಗ ನಾವು ಕೂಳೂರಿನಲ್ಲಿದ್ದೇವೆ. ಕೂಳೂರಿನಲ್ಲಿ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿನ ಪಕ್ಕದಲ್ಲಿ ನಮಗೆ ಸಾಗೋದಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಅವರು ಕೆಳಭಾಗದಿಂದ ಬರ್ತಾ ಇದ್ದಾರೆ. ನಾವೀಗ ವೀಕ್ಷಣೆಯನ್ನು ಮಾಡ್ಬೋದು. ಎಸ್, ಇದೀಗ ಫ್ಲೈಓವರ್ನ ಮೇಲ್ಭಾಗದಲ್ಲಿ ನಮ್ಮ ತಂಡ ಇದೆ, ರಥ ಕೆಳಭಾಗದಲ್ಲಿದೆ. ವಿಶೇಷವಾಗಿ ರಥ ಸಾಗುವಂಥ ಸಂದರ್ಭದಲ್ಲಿ ಒಂದಷ್ಟು ಸೇತುವೆಯ ಮೇಲ್ಭಾಗ, ಫ್ಲೈಓವರ್ನ ಮೇಲ್ಭಾಗದಲ್ಲಿ ನಾವಿದ್ದೇವೆ. ಯಾಕಂತಂದರೆ ಅಲ್ಲಿ ಫ್ಲೈಓವರ್ಗೆ ಅವರಿಗೆ ಹತ್ತೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಕೂಳೂರಿನ ಸೇತುವೆಯಲ್ಲಿ ರಥದ ಸಾಗಾಟ ಕಷ್ಟ ಅನ್ನುವಂಥದ್ದು.
ಇದೀಗ ಕೂಳೂರಿನ ಏಕಮುಖ ರಸ್ತೆಯಲ್ಲಿ ಸಾಗಿ ಬರುವಂಥ ಅನಿವಾರ್ಯತೆ, ಯಾಕೆಂತಂದರೆ ಕೂಳೂರಿನ ಸೇತುವೆಯಲ್ಲಿ ರಥ ಸಾಗೋದಿಲ್ಲ, ಅದು ಕಷ್ಟ ಆಗ್ತದೆ ಎನ್ನುವಂಥ ಕಾರಣಕ್ಕಾಗಿ ಏಕಮುಖ ರಸ್ತೆಯಲ್ಲಿ ಸಾಗಿ ಬರುವಂಥ ಸಂದರ್ಭದಲ್ಲಿ ಕೊಂಚ ಅಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ. ಯಾಕೆಂತಂದರೆ ಅಲ್ಲಿ ಟ್ರಾಫಿಕ್ಕಿನ ತೊಂದರೆ ಆಗ್ತಾ ಇದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬ್ರಹ್ಮರಥ ಇದೀಗ ಕೂಳೂರಿಗೆ ತಲುಪ್ತಾ ಇದೆ. ಇದೀಗ ಪುಷ್ಪರಥ ಲೋಡ್ ಆಗಿರುವಂತಹ ದೃಶ್ಯಾವಳಿ ಅಥವಾ ಲೋಡ್ ಆಗಿರುವಂಥ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡ ಅವರ ಸಮರ್ಪಿತ ಮಾಡ್ತಾ ಇರುವಂತಹ ಪುಷ್ಪರಥ ಅದು ಕೂಡ ಯಾವ ರೀತಿ ಲೋಡ್ ಆಗಿದೆ ಅನ್ನುವಂಥದ್ದು. ಅಂದರೆ ಪುಷ್ಪರಥವನ್ನು ಸಮರ್ಪಣೆ ಮಾಡ್ತಾ ಇರುವಂತಹ ಗಣೇಶ್ ಗೌಡರ ಕುಟುಂಬ ಇದೆ. ಅವರು ಆ ಒಂದು ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ರಿ. ಗಣೇಶ್ ಗೌಡರವರ ಪುಷ್ಪರಥ ಸಮರ್ಪಣೆಗೆ ಯಾವ ರೀತಿಯಾಗಿ ತಯಾರಾಗಿದ್ದಾರೆ ಅನ್ನುವಂಥದ್ದು ಆ ಒಂದು ಕ್ಷಣವನ್ನು ಕೂಡ ನಿಮಗೆ ಕಟ್ಟಿಕೊಡುವಂಥ ನಿಟ್ಟಲ್ಲಿ ನಮಗೆ ಸಿಕ್ಕಿದಂಥ ಫೋಟೋಸನ್ನು ನಿಮಗೆ ಹಾಕ್ತಾ ಇದ್ದೇವೆ. ಪುಷ್ಪರಥ ಮತ್ತು ಬ್ರಹ್ಮರಥ ಒಟ್ಟಾಗಿ ಗುರುವಾಯನಕೆರೆಯಿಂದ ಸಾಗಲಿಕ್ಕಿದೆ ಅನ್ನುವಂಥದ್ದು. ಇದೀಗ ಮತ್ತೆ ನಾವು ಕೂಳೂರಿನತ್ತ ಅಲ್ಲಿಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಕೂಳೂರಿನ ದೃಶ್ಯಾವಳಿಗಳು ನೋಡಿ, ಹೀಗೆ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ರಥ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ. ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರು ನಮ್ಮ ಜೊತೆಗೆ ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದಾಗಿ ಆ ಸೇತುವೆಯ ಮೇಲ್ಭಾಗದಲ್ಲಿ ರಥ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಅನಿವಾರ್ಯವಾಗಿ ಏಕಮುಖ ಸಂಚಾರ ಇರ್ತಕ್ಕಂಥ ರಸ್ತೆಯಲ್ಲಿ ಸಾಗಬೇಕಾಗಿದೆ. ಆ ಒಂದು ಕ್ಷಣಕ್ಕಾಗಿ ಇಂಥದ್ದೊಂದು ಪುಟ್ಟ ಅಡಚಣೆಗಳಿಗೆ ನಾವು ಕ್ಷಮೆಯನ್ನು ಯಾಚಿಸ್ತಾ ಈ ಯಾತ್ರೆಗೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಬಯಸ್ತಾ ಇದ್ದೇವೆ ಅನ್ನುವಂಥದ್ದು ನಮ್ಮ ಪರವಾಗಿ ಆ ಒಂದು ರಥದ ಜೊತೆಗೆ ಬರುವಂಥವರು ಅಲ್ಲೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಈಗ ಎರಡೂ ಕಡೆಯೂ ಕೂಡ ಅಂದರೆ ಏಕಮುಖ ಸಂಚಾರ ಆದಾಗ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂಥದ್ದು. ಆದರೆ ಟ್ರಾಫಿಕ್ ಜಾಮ್ ಆಗೋದಿಲ್ಲ, ಬದಲಾಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದನ್ನು ವಿನಂತಿಯನ್ನು ಎಲ್ಲರ ಪರವಾಗಿ ಅಲ್ಲಿ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವಿಶೇಷವಾಗಿ ನೋಡಿ, ಅಲ್ಲಿ ಈಗ ಬ್ರಹ್ಮರಥ ಬರ್ತಾ ಇರುವಂಥ ದೃಶ್ಯಾವಳಿ. ನಾವು ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀವಿ. ನಮ್ಮ ರಥ ಅಂದರೆ ನಾವು ಲೈವ್ ಮಾಡ್ತಾ ಇರುವಂಥ ವಾಹನ ಫ್ಲೈಓವರ್ನ ಮೇಲ್ಭಾಗದಲ್ಲಿದೆ. ಬ್ರಹ್ಮರಥ ಏಕಮುಖ ಸಂಚಾರದ ಒಂದು ರಸ್ತೆ ಅಲ್ಲಿದೆ, ಬರ್ತಾನೆ ಇದೆ. ಅದರ ಜೊತೆಗೆ ಅಲ್ಲಿ ಸಹಕಾರವೂ ಕೂಡ ಬಹಳ ಚೆನ್ನಾಗಿ ಸಿಗ್ತಾ ಇದೆ.
ಪೊಲೀಸ್ನವರ ಸಹಕಾರವೂ ಕೂಡ ನಾವು ಬಯಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಅಲ್ಲಿ ವಿನಂತಿಸ್ತಾ ಇದ್ದಾರೆ. ಯಾಕಂತಂದರೆ ಅನಿವಾರ್ಯವಾಗಿ ನಮಗೆ ಬೇರೆ ರಸ್ತೆಗಳ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದು ಗೊತ್ತೇ ಎಲ್ಲರಿಗೂ. ಈ ಹಿನ್ನೆಲೆಯಲ್ಲಿ ಈ ಒಂದು ರಥದ ಮೇಲ್ಭಾಗದಿಂದ ಅಂದರೆ ನೋಡಿ, ಅಲ್ಲಿ ಕೂಳೂರಿನ ಸೇತುವೆ ಮತ್ತು ಬ್ರಹ್ಮರಥ ಎರಡೂ ಕೂಡ ಕಾಣ್ತಾ ಇದೆ. ಆ ಸೇತುವೆಯ ಮೇಲ್ಭಾಗದಿಂದ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಕೆಳಭಾಗದಿಂದ ಅಥವಾ ಏಕಮುಖ ಸಂಚಾರ ಇರುವಂಥ ರಸ್ತೆಯಲ್ಲಿ ಬರ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ ಅಲ್ಲಿ ಕಾರ್ಯಕರ್ತರು ಕೂಡ ಸಹಕಾರವನ್ನು ಕೇಳ್ತಾ ಇದ್ದಾರೆ. ಏಕಮುಖ ಸಂಚಾರ ಇರ್ತಕ್ಕಂಥ ರಸ್ತೆಯಲ್ಲಿ ಈಗಾಗಲೇ ಅನಿವಾರ್ಯವಾಗಿ ಬರಬೇಕಾಗಿದೆ. ಯಾಕೆಂತಂದರೆ ಇಲ್ಲಿ ಕೂಳೂರು ಸೇತುವೆಯಲ್ಲಿ ಈ ರಥ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಒಂದು ರಥದ ಜೊತೆಗೆ ಬಂದಂಥ ಉಳಿದ ವಾಹನಗಳೆಲ್ಲವೂ ಕೂಡ ಫ್ಲೈಓವರ್ ಮೂಲಕ ಸಾಗ್ತಾ ಇದ್ದಾವೆ. ರಥದ ವಾಹನ ಒಂದು ಆ ಭಾಗದಲ್ಲಿ ಬರ್ತಾ ಇದೆ. ಬಹಳಷ್ಟು ನೆರವಿಗೆ ಅಥವಾ ಬಹಳಷ್ಟು ಸಹಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಾವೀಗ ಎಲ್ಲಿದ್ದೇವೆ ಅನ್ನುವಂತಹ ವಿವರಣೆ ಇದೀಗ ಕೂಳೂರಿನಲ್ಲಿ ಇದ್ದೇವೆ. ಕೂಳೂರಿನ ಸಮೀಪದಲ್ಲಿ ಕೊಂಚ ವಾಹನ ಸಂಚಾರ ಅಥವಾ ವಾಹನ ಸಂಚಾರ ಜಾಮ್ ಆಗಿದೆ. ಬಟ್ ಯಾವುದೇ ರೀತಿಯ ಸಮಸ್ಯೆ ಆಗಲಿಕ್ಕಿಲ್ಲ. ನಿರಂತರವಾಗಿ ಬರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ನಮಗೆ ಕೊಂಚ ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಆದಾಗ ಇಲ್ಲಿ ಏಕಮುಖ ಸಂಚಾರದಲ್ಲಿ ಸಾಗ್ತಾ ಇರುವಂತಹ ಬ್ರಹ್ಮರಥ ಇದೀಗ ಕೂಳೂರನ್ನು ತಲುಪಿದೆ. ಕೂಳೂರನ್ನು ತಲುಪಿ ಕೂಳೂರಿನಿಂದ ಉಜಿರೆಯತ್ತ ಪಯಣವನ್ನು ಬೆಳೆಸಲಿಕ್ಕಿದೆ. ಕೂಳೂರಿನ ಈ ಏಕಮುಖ ಸಂಚಾರವನ್ನು ಹೊರತುಪಡಿಸಿದರೆ ಮತ್ತೆಲ್ಲಿಯೂ ಕೂಡ ಅಷ್ಟೊಂದು ತೊಂದರೆಗಳಾಗೋದಿಲ್ಲ. ಆದ್ದರಿಂದ ಸಾರ್ವಜನಿಕರು ನಮ್ಮ ಜೊತೆಗೆ ಸಹಕರಿಸಬೇಕು ಅನ್ನುವಂಥದ್ದು ಅಲ್ಲಿ ಇರ್ತಕ್ಕಂತಹ ಸಾರ್ವಜನಿಕರು ಮತ್ತು ಜನಾರ್ದನನ ಭಕ್ತರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಾರ್ವಜನಿಕರಿಂದಲೂ ಕೂಡ ಅತ್ಯುತ್ತಮವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಹಳ ವಿಶೇಷವಾಗಿ ಜನಾರ್ದನ ಸ್ವಾಮಿಯ ದೇವಸ್ಥಾನಕ್ಕೆ ಸಮರ್ಪಿತವಾಗ್ತಾ ಇರುವಂತಹ ಬ್ರಹ್ಮರಥ ಕುಂಬಾಶಿಯಿಂದ ಹೊರಟು ಇದೀಗ ಕೂಳೂರನ್ನು ತಲುಪಿರುವಂಥದ್ದು. ಇನ್ನು ಮುಂದೆ ನಂತೂರು ಮಾರ್ಗವಾಗಿ ಪಡೀಲುವಿಂದ ಬೀಸಿ ರೋಡ್ನಿಂದ ಬಂಟ್ವಾಳದಿಂದ NC ರೋಡ್ನಿಂದ ಮೂರ್ಜೆಯಿಂದ ಪುಂಜಾಲಕಟ್ಟೆಯಿಂದ ಮಣಂತ್ಯಾರು, ಮದ್ದಡ್ಕ, ಗುರುವಾಯನಕೆರೆ, ಬೆಳತಂಗಡಿ, ಉಜಿರೆ ಮಾರ್ಗವಾಗಿ ಶ್ರೀ ಕ್ಷೇತ್ರ ಜನಾರ್ದನ ಸ್ವಾಮಿಯ ದೇವಸ್ಥಾನದ ರಥಬೀದಿಯನ್ನು ತಲುಪಲಿಕ್ಕಿದೆ. ಆ ಅವಿಸ್ಮರಣೀಯ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಮಹೋನ್ನತ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಬಹಳ ಅದ್ಭುತವಾದಂತಹ ಕ್ಷಣಕ್ಕೆ ತಾವೆಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಪ್ರತಿ ಕ್ಷಣವನ್ನು ಕೂಡ ನಾವು ಎಲ್ಲಿದ್ದೇವೆ, ಯಾವ ರೀತಿಯಾಗಿ ರಥ ಬರ್ತಾ ಇದೆ ಅನ್ನುವಂಥದ್ದನ್ನು ಪ್ರತಿ ಕ್ಷಣವನ್ನು ಕೂಡ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂಥ ಫಾಲೋ ಅಪ್ನಲ್ಲಿ ಇದೆ. ಆ ಒಂದು ಫಾಲೋ ಅಪ್ನಲ್ಲಿ ನಾವಿದ್ದೇವೆ ಅಂತ ಹೇಳ್ತಾ ಇದೀಗ ಕೂಳೂರಿನ ಸಮೀಪದಲ್ಲಿ ಆ ಒಂದು ರಥ ಬರ್ತಾ ಇದೆ. ಆ ರಥದ ಸಾಗಾಟ ಯಾವ ರೀತಿಯಾಗಿ ಆಗ್ತಾ ಇದೆ, ರಥವನ್ನು ತೆಗೆದುಕೊಂಡು ಬರ್ತಾ ಇರುವಂತಹ ರೀತಿ ಎಲ್ಲವನ್ನು ಕೂಡ ನಿಮಗೆ ವಿವರಣೆಯ ಪೂರ್ವಕವಾಗಿ ವಿವರಿಸ್ತಾ ಹೋಗ್ತೀವಿ. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ರಥದ ಸಾಗಾಟ ಹೇಗಾಗ್ತಾ ಇದೆ ಅನ್ನುವಂಥ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಉತ್ತಮವಾದಂಥ ಸಹಕಾರದೊಂದಿಗೆ ಇದೀಗ ಬ್ರಹ್ಮರಥ ಕೂಳೂರಿನ ಟ್ರಾಫಿಕ್ಕನ್ನು ಒಂದು ರೀತಿಯಲ್ಲಿ ಟ್ರಾಫಿಕ್ನ ಸಹಕಾರವನ್ನು ಕೇಳಿ ಬರ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಇದೀಗ ಸುದ್ದಿ ನ್ಯೂಸ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಸುದ್ದಿ ನ್ಯೂಸ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ಎಲ್ಲ ಪೂರ್ವ ಕ್ಷಣಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂಥ ಪ್ರಯತ್ನವನ್ನು ಇದೀಗ ಮಾಡ್ತಾ ಇದೆ. ಬಹಳ ಒಂದು ಕೃತಜ್ಞತಾಪೂರ್ವಕವಾಗಿ ಎಲ್ಲ ಭಕ್ತವೃಂದ ಕೃತಜ್ಞತಾಪೂರ್ವಕವಾಗಿ ಆ ಟ್ರಾಫಿಕನ್ನು ಕಂಟ್ರೋಲ್ ಮಾಡಿಕೊಂಡು ಕಂಟ್ರೋಲ್ ಮಾಡುವಂತಹದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂತಹ ಒಂದು ಸ್ವಯಂ ಸೇವಕರ ತಂಡ, ಉಜಿರೆಯಿಂದ ಬಂದಿರುವಂತಹ ಸ್ವಯಂ ಸೇವಕರ ತಂಡ ಈ ರಥ ಸಾಗಣೆಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಸ್ವಯಂ ಸೇವಕರು ಕೂಡ ಟ್ರಾಫಿಕ್ ಜಾಮ್ ಆಗುವಂತಹದನ್ನು ತಡೆಯೋದಕ್ಕಾಗಿ
ಆ ಟ್ರಾಫಿಕ್ ಜಾಮನ್ನು ತಡೆಯೋದಕ್ಕಾಗಿ ಇದೀಗ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇದ್ದಾರೆ. ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಆ ಒಂದು ಟ್ರಾಫಿಕ್ ಜಾಮ್ ಆಗದಂತೆ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನು ಕಲ್ಪಿಸಿರುವಂತಹದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಅದ್ಭುತವಾದಂತಹ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಆ ಕ್ಷಣಗಳನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದಾವೆ. ಕೂಳೂರಿನ ಫ್ಲೈಓವರ್ನಲ್ಲಿ ನಮ್ಮ ನೇರ ಪ್ರಸಾರದ ವಾಹನ ಹೋಗ್ತಾ ಇದೆ. ಕೂಳೂರಿನ ಫ್ಲೈಓವರ್ನಲ್ಲಿ ನಾವು ಸಾಗ್ತಾ ಇದ್ದರೆ ಕೂಳೂರಿನ ಕೆಳಭಾಗದಲ್ಲಿ ಬ್ರಹ್ಮರಥ ಸಾಗ್ತಾ ಇದೆ. ಏಕಮುಖ ಸಂಚಾರದಲ್ಲಿ ಬ್ರಹ್ಮರಥ ಸಾಗಬೇಕಾದಂಥ ಅನಿವಾರ್ಯತೆ ಕೂಳೂರಿನ ಬ್ರಿಡ್ಜಿನಿಂದಾಗಿ ನಮಗೆ ಒದಗಿ ಬಂದಿದೆ. ಮೇಲಿನಿಂದ ಬ್ರಹ್ಮರಥವನ್ನು ನೋಡುವಂತಹ ಯೋಗ ಈಗ ಕೂಡಿ ಬರ್ತಾ ಇದೆ ಎಲ್ಲರಿಗೂ. ಯಾಕಂತಂದರೆ ಬಹಳ ಸುಂದರವಾದಂಥ ಕ್ಷಣಗಳನ್ನು ತಾವು ಈಗ ನೋಡ್ತಾ ಇದ್ದೀರಿ. ಎಸ್, ಇದೀಗ ಕೂಳೂರು ಸೇತುವೆಯ ಕೆಳಭಾಗದಲ್ಲಿ ರಥ ಸಾಗ್ತಾ ಇರುವಂಥ ಫ್ಲೈಓವರ್ನ ಕೆಳಭಾಗದಲ್ಲಿ ರಥ ಸಾಗ್ತಾ ಇರುವಂಥ ದೃಶ್ಯಾವಳಿ ನಾವಿರುವಂಥದ್ದು ಕೂಳೂರಿನ ಸೇತುವೆಯ ಕೆಳಭಾಗದಲ್ಲಿ ರಥ ಸಾಗ್ತಾ ಇದೆ. ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಕೂಳೂರಿನ ಸೇತುವೆ ಕೆಳಭಾಗದಿಂದ ರಥ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಕೂಳೂರು ಸಾಕ್ಷಿ ಆಗ್ತಾ ಇದೆ. ಭಕ್ತಿಯ ಕ್ಷಣಗಳಿಗೆ ಕೂಳೂರು ಸಾಕ್ಷಿ ಆಗ್ತಾ ಇದೆ. ಒಂದಷ್ಟು ಸಾರ್ವಜನಿಕರು ಈ ತೊಂದರೆ ಆದರೂ ಕೂಡ ಅದನ್ನು ಸ್ವಾಗತಿಸ್ತಾರೆ. ಯಾಕೆಂತಂದರೆ ಒಂದು ಭಕ್ತಿಯ ಒಂದು ರಥ ಹೋಗೋದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಕೂಳೂರಿಗೆ ನಾವೀಗ ತಲುಪಿದ್ದೇವೆ. ರಥ ಕೂಳೂರಿಗೆ ತಲುಪಿದೆ. ಕೂಳೂರಿನಲ್ಲಿ ಏಕಮುಖ ಸಂಚಾರದಲ್ಲಿ ರಥ ಸಾಗ್ತಾ ಇದೆ. ರಥ ಸಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೇವೆ.
ಎಷ್ಟು ಸಾಹಸದ ಕೆಲಸ ಅಂತ ಹೇಳಿದರೆ ಎಲ್ರಿಗೂ ಹರಸಾಹಸವೇ. ರಸ್ತೆಯಲ್ಲಿ ಸಾಗಿ ಬರುವಂಥದ್ದು ಬಹಳ ಕ್ಲಿಷ್ಟಕರ. ಯಾಕಂದರೆ ನಿನ್ನೆಯವರೆಗೆ ನಮ್ಮ ಮಾರ್ಗಸೂಚಿ ಹೇಗಿತ್ತು ಅಂತ ಕೇಳಿದರೆ ಕಾರ್ಕಳಕ್ಕೆ ಬಂದು ಕಾರ್ಕಳದಿಂದ ನಾರಾವಿ ಮಾರ್ಗವಾಗಿ ಗುರುವನ್ಕೆರೆ ತಲುಪುವಂತಹ ಯೋಚನೆ ಇತ್ತು. ಆದರೆ ನಾರಾವಿಯಲ್ಲಿ ಒಂದು ಬ್ರಹ್ಮಕಲಶದ ಸಂದರ್ಭ, ಇನ್ನೊಂದು ರಸ್ತೆ ಕೂಡ ಕಿರಿದಾಗಿರುವಂತಹ ವ್ಯವಸ್ಥೆ. ಅದರಿಂದಾಗಿ ಅಲ್ಲಿ ಸಾಗಲಿಕ್ಕೆ ಕಷ್ಟ ಅಂತ ಹೇಳಿ ರಥವನ್ನು ಹೊತ್ತು ಬರತಿರತಕ್ಕಂತಹ ವಾಹನದ ಸಾರಥಿ ಅವರು ಹೇಳಿದ್ರಿಂದ ನಾವು ಮಾರ್ಗವನ್ನು ಬದಲಾವಣೆ ಮಾಡಿದ್ದೇವೆ. ಬದಲಾವಣೆ ಮಾಡಿದರೂ ಕೂಡ ಇಲ್ಲಿ ಸಿಗುವಂತಹ 2 ಟೋಲು, ಒಂದು ಸಾಸ್ತಾನ, ಇನ್ನೊಂದು ಮುಲ್ಕಿ ಹತ್ತಿರ ಸಿಗುವಂಥ ಟೋಲು. ಮಾಮೂಲಿ ವಾಹನಗಳು ಪಾಸ್ ಆಗುವುದರಲ್ಲಿ ಈ ರಥದ ವಾಹನ ಪಾಸ್ ಆಗುವುದಿಲ್ಲ. ವಿಷಯ ಏನಂತ ಕೇಳಿದರೆ, ಒಂದು ಎತ್ತರದ ಸಮಸ್ಯೆ, ಇನ್ನೊಂದು ರಥದ ಗಾಲಿಗಳು ಲಾರಿಯ ಬಾಡಿಯಿಂದ ಹೊರಗೆ ಉಂಟು. ಅಂದರೆ ಅದನ್ನು ಕೂರಿಸುವಂಥ ವ್ಯವಸ್ಥೆ ಹಾಗೆ ಉಂಟು, ಏನು ಮಾಡಲಿಕ್ಕಾಗೋದಿಲ್ಲ. ಅದರಿಂದಾಗಿ ಅದಲ್ಲಿ ಪಾಸ್ ಆಗೋದಿಲ್ಲ. ಅಲ್ಲಿ 2 ಕಡೆಯಲ್ಲಿ ಸಮಯ ವ್ಯರ್ಥ ಆಯಿತು. ಇನ್ನೀಗ ಈ ಕೂಳೂರಿನ ಬ್ರಿಡ್ಜಿನಲ್ಲಿ ಹಾಗೆ ಆಗ್ತದೆ. ಯಾಕಂದರೆ ನಮಗೆ ಹೋಗಲಿಕ್ಕೆ ಇರತಕ್ಕಂತಹ ದಾರಿ ಎಡಭಾಗದ ಬ್ರಿಡ್ಜಿನಲ್ಲಿ, ಸೇತುವೆಯಲ್ಲಿ, ಅದಕ್ಕೆ ಮೇಲ್ಚಾವಣಿ ಉಂಟು. ಅದರಲ್ಲಿ ದೊಡ್ಡ ವಾಹನಗಳು ಪಾಸ್ ಆಗೋದಿಲ್ಲ. ಹಾಗಂತ ಹೇಳಿ ಏನು ಮಾಡೋದು, ರಾಂಗ್ ಸೈಡಲ್ಲಿ ಬರಬೇಕಾಯ್ತು. ಬಂದು ರಾಂಗ್ ಸೈಡಲ್ಲಿ ಬರುವಾಗ ಆದಷ್ಟು ಅದರಲ್ಲಿದ್ದ ಸ್ವಯಂ ಸೇವಕರು ಬಂದು ನಾವು ಕೂಡ ಕೆಳಗಿಳಿದು ಬ್ರಿಡ್ಜಿನಿಂದ ಮೇಲಿಂದ ಸೂಚನೆ ಕೊಟ್ಟು ಕೆಲವು ವಾಹನದವರನ್ನೆಲ್ಲ ಎಡಭಾಗದಲ್ಲಿ ಚಲಿಸಿ ಅಂತ ಹೇಳ್ತಾ ಇದ್ದೇವೆ. ಆದರೆ ಸಮಯ ಕೂಡ ಇನ್ನೀಗ ಶಾಲಾ ಕಾಲೇಜುಗಳೆಲ್ಲ ಬಿಡಲಿಕ್ಕಾಗ್ತದೆ. ಹಾಗಾಗಿ ಈ ಪೀಕ್ ಅವರ್ನಲ್ಲಿ ಇನ್ನೂ ಕೂಡ ಸ್ವಲ್ಪ ಕಷ್ಟಕರವಾದಂತಹ ವ್ಯವಸ್ಥೆಗಳು, ಅದರಿಂದಾಗಿ ತಲುಪುವಾಗಲೂ ಕೂಡ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆಗಳು ಉಂಟು ಅಂತೇಳಿ. ಅಂದರೆ ನಿಮಗೀಗ ಕ್ಯಾಮರಾ ಕಣ್ಣಲ್ಲಿ ನೋಡ್ತಿರ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ. ಆದಷ್ಟು ಸ್ವಯಂ ಸೇವಕರು ಇಳಿದು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಎಲ್ರಿಗೂ ಅವರವರ ವ್ಯವಸ್ಥೆಗಳು ಅವಸರಗಳಿದ್ದರಿಂದ ಅಷ್ಟು ಸುಲಭವಾಗಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳುವಂಥ ವ್ಯವಸ್ಥೆ. ಆದರೂ ಏನಾದರೂ ಎಲ್ಲ ಸವಾಲುಗಳನ್ನು ಎದುರಿಸಿ ಮುಂದೆ ಬರಲೇಬೇಕು. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅಂದರೆ ವಾಹನಗಳಿಂದ ಅವರೇ ಸ್ವಯಂ ಪ್ರೇರಿತರಾಗಿ ಇಳಿದು ಕೆಲವು ವಾಹನಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದರೆ ಹಿಂದಿನವರಿಗೆ ಈ ಜಾಮ್ ಆದಾಗ ಏನು ಸಮಸ್ಯೆ ಅಂತ ಹೇಳಿ ಅತಿ ಹಿಂದೆ ಇರುವಂಥ ವಾಹನದವರಿಗೆ ಗೊತ್ತಾಗೋದಿಲ್ಲ. ಅದು 2 ರಸ್ತೆಯಲ್ಲಿ ಹೋಗುವಂಥ ವ್ಯವಸ್ಥೆ ಉಂಟು ಅಂತ ಹೇಳಿ 2 ಭಾಗದಲ್ಲಿ ಬಂದು ವಾಹನಗಳು ಜಮಾವಣೆಗೊಂಡಿದೆ. ಏನೂ ಮಾಡಲಿಕ್ಕೆ ಗೊತ್ತಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಅಂತೂ ದೇವರ ದಯೆ ಸ್ವಲ್ಪವೇ ಕ್ಲಿಯರ್ ಆಗ್ತಾ ಉಂಟು. ಅದರಿಂದಾಗಿ ಇನ್ನು ಸ್ವಲ್ಪ ಸಮಯದಲ್ಲಿ ಕ್ಲಿಯರ್ ಆಗ್ಬೋದು ಎಂಬತಕ್ಕಂತಹ ಲಕ್ಷಣ. ಆದರೆ ಸಿಟಿಯ ವ್ಯವಸ್ಥೆ ಹಾಗೆ ನಿಮಗೆಲ್ಲ ತಿಳಿದಿರ್ಬೋದು. 1 ನಿಮಿಷ ಜಾಮ್ ಆದರೆ 100ಕ್ಕೂ ಹೆಚ್ಚು ವಾಹನಗಳು ಅಲ್ಲಿ ಪುನಃ ಆ ಜಾಮನ್ನು ಜಾಸ್ತಿಯೇ ಮಾಡ್ತದಲ್ಲದೆ ಅದು ಕಮ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿದ್ದರಿಂದ ಅಂತಹ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿದ್ದೇವೆ. ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಯಾಕಂದರೆ ರಥವನ್ನು ಅಲ್ಲಿ ನಿರ್ಮಾಣ ಮಾಡುವುದು ಒಂದು ಅವರಿಗೆ ತುಂಬ ಕಷ್ಟಕರವಾದಂತಹ ಕೆಲಸ ಅಂತಾದರೂ ಅದನ್ನು ಸಾಗಿಸುವುದು ಅದಕ್ಕಿಂತ ದೊಡ್ಡ ಸವಾಲು. ಅಲ್ಲಿಂದ ಇಲ್ಲಿವರೆಗೆ ಇಷ್ಟು ದೂರ, ಸಾಧಾರಣ 130 ಕಿಲೋಮೀಟ್ರಿಗಿಂತ ಅಧಿಕ ದೂರ ಇರುವುದರಿಂದ ಅಷ್ಟು ದೂರಕ್ಕೆ ಬರುವಾಗ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಅದನ್ನೆಲ್ಲ ಎದುರಿಸಿ ಸ್ವಯಂ ಸೇವಕರಿದ್ದಾರೆ, ನಮ್ಮ ಸುದ್ದಿ ಬಿಡುಗಡೆ ಮಾಧ್ಯಮದವರು ಕೂಡ ಎಲ್ಲರೂ, ಅದರ ಸದಸ್ಯರು ಕೂಡ ಎಲ್ಲರೂ ಇಳಿದು ಅವರಿಂದ ಆದಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಮತ್ತು ಆ ರಥದಲ್ಲಿ ಇದ್ದಂತಹ ಸ್ವಯಂ ಸೇವಕರು, ನಾವು ರಥದೊಟ್ಟಿಗೆ ಬರ್ತೇವೆ, ಏನಾದರೂ ಮೇಲಿಂದ ವಯರ್ಗಳು ಅದೆಲ್ಲ ಸಾಗುವುದಾದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿಗೆ ಅಥವಾ ಇಂತಹ ಸಂದರ್ಭಗಳು ಬರ್ಬೋದು ಎಂಬತಕ್ಕಂತಹ, ಹಾಗೆ ಇಂತಹ ಸಂದರ್ಭಗಳಲ್ಲಿ ಏನಾದರೂ ಅನುಕೂಲಕ್ಕೆ ಬೇಕಾಗ್ತದೆ ಅಂತ ಹೇಳಿ ನಮ್ಮ ಉಜಿರೆಯ ಚಿರಪರಿಚಿತರು ರವಿ ಚೆಕ್ಕೆತ್ತಾಯರು, ರವಿಯಣ್ಣ ಅವರ ಕೆಲವು ಹುಡುಗರೆಲ್ಲ ಇದ್ದಾರೆ. ಅವರು ಬಂದವರು ಕೂಡ ರಥದಲ್ಲಿ ಇದ್ದರು. ಅವರೆಲ್ಲ ಇಳಿದು ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ನಿಮಗೆ ಆಗಬಹುದು ಎಂಬತಕ್ಕಂತಹ ನಿರೀಕ್ಷೆ. ಆದರೂ ದೊಡ್ಡ ದೊಡ್ಡ ವಾಹನಗಳು, ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಆ ಕೂಳೂರು ಬೈಕಂಪಾಡಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆದ್ದರಿಂದ ದೊಡ್ಡ ಘನ ವಾಹನಗಳೇ ಜಾಸ್ತಿ. ಚಿಕ್ಕ ವಾಹನಗಳಿಗಿಂತ ಬಸ್ಸು, ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬರೋದರಿಂದ ತುಂಬ ಸಮಸ್ಯೆಯ ಪರಿಸ್ಥಿತಿಯಲ್ಲಿದ್ದೇವೆ. ಎಲ್ಲರೂ ಒಕ್ಕೋರಲಿನಿಂದ ಜನಾರ್ದನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಮ್ಮೆ ವಾಹನ ದಟ್ಟಣೆ ಕಡಿಮೆಯಾಗಿ ರಥ ಮುಂದೆ ಸಾಗುವಂತೆ ಜನಾರ್ದನ ದೇವರು ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಮುಂದೆ ಕೂಡ ನಮಗೆ ಮುಖ್ಯ ಸವಾಲಿರುವಂಥದ್ದು ಕೆಲವು ಕಡೆಯಲ್ಲಿ, ಈಗ ಇಲ್ಲಿ ನಂತೂರು ಅಲ್ಲಿಯ ಜಂಕ್ಷನ್ನು ಹಾಗೆ ನಿಮಗೆಲ್ಲ
ಮಂಗಳೂರಿಗೆ ಬಂದವರಿಗೆಲ್ಲ ಗೊತ್ತಿರ್ಬೋದು, ಎಷ್ಟು ವಾಹನ ದಟ್ಟಣೆ ಇರತಕ್ಕಂತಹ ಜಾಗ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರ್ಬೋದು. ಹಾಗಾಗಿ ಅಲ್ಲಿ ಒಂದು ಸವಾಲು ನಮಗೆ, ಅಲ್ಲಿದ್ದೊಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಂಡು ಹೋಗಬೇಕು. ಆಮೇಲೆ ಅಲ್ಲಿಂದ ಮುಂದೆ ಪುನಃ ಹಾಗೆ ಒಂದು ಟೋಲ್ ಸಿಗ್ತದೆ BC ರೋಡ್ನ ಹತ್ತಿರದಲ್ಲಿ. ಆಮೇಲೆ ಪುಂಜಾಲಕಟ್ಟೆವರೆಗೆ ತೊಂದರೆ ಇಲ್ಲ, ರಸ್ತೆಗಳೆಲ್ಲ ಆರಾಮಾಗಿ ಬರ್ಬೋದು. ಆಮೇಲೆ ಪುಂಜಾಲಕಟ್ಟೆಯಿಂದ ಉಜಿರೆವರೆಗೂ ನಿರ್ಮಾಣದ ಹಂತದಲ್ಲಿರತಕ್ಕಂತಹ ರಸ್ತೆ, ಅದು ಕೂಡ ನಮಗೊಂದು ಸವಾಲಾಗಿದೆ. ಹಾಗೆ ಅಂತೂ ರಥ ಮುಂದೆ ಸಾಗಿದೆ ಎಂಬತಕ್ಕಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾಗಿ ಆ ನಿರೀಕ್ಷೆಯಲ್ಲಿ ನಾವು ಕೂಡ ಮುಂದೆ ಬಂದು ನಮ್ಮ ನೇರ ಪ್ರಸಾರದ ವಾಹನವನ್ನು ನಿಲ್ಲಿಸಿಕೊಂಡು ರಥಕ್ಕೋಸ್ಕರ ಕಾಯುತ್ತಿದ್ದೇವೆ. ಹಾಗಾಗಿ ಜನಾರ್ದನ ದೇವರಲ್ಲಿ ವಿಶೇಷ ಪ್ರಾರ್ಥನೆ, ರಥ ಸಾಗುವ ದಾರಿಯಲ್ಲಿ ನಿರ್ವಿಘ್ನತೆಯಿಂದ ನಮಗೂ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗದಂತಹ ರೀತಿಯಲ್ಲಿ ರಥ ಸಾಗುವಂಥ ಒಂದು ಅನುಗ್ರಹವನ್ನು ಜನಾರ್ದನ ದೇವರು ಕರುಣಿಸಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನಮ್ಮ ಈ ಸ್ವಯಂ ಸೇವಕರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಲೇಬೇಕು. ಯಾಕಂದರೆ ಆ ರಥದಲ್ಲಿ ಕೂತು ಬರ್ತಾ ಇದ್ದರು, ಆ ರಥದಿಂದ ಇಳಿದು ಈಗ ಬರೀ ಕಾಲಿನಲ್ಲಿ, ಅಂದರೆ ರಥವನ್ನೇರುವಾಗ ಚಪ್ಪಲಿ ಹಾಕಬಾರದು ಎಂಬತಕ್ಕಂತಹ ಒಂದು ಶ್ರದ್ಧೆಯಿಂದ ಚಪ್ಪಲಿಯನ್ನು ಅವರು ಬಂದಂಥ ವಾಹನಗಳಲ್ಲಿ ಬಿಟ್ಟು ಕಾಲಿನಲ್ಲಿ ರಥವನ್ನೇರಿದ್ರು. ಆದರೆ ಇಂತಹ ವಾಹನ ದಟ್ಟಣೆಯ ಸಂದರ್ಭದಲ್ಲಿ ಉಪಾಯ ಇಲ್ಲ, ಅವರು ಇಳಿದು ಆ ಸುಡುವಂತಹ ರಸ್ತೆಯಲ್ಲಿ ಆ ಕೇಸರಿ ಅಂಗಿ ತೊಟ್ಟಂತಹ, ಕೇಸರಿ ಶಾಲು ಹೊದ್ದಂತಹ ಸ್ವಯಂ ಸೇವಕರು, ಅವರ ವಿಶೇಷವಾದಂತಹ ಸೇವೆಗೆ ಜನಾರ್ದನ ದೇವರು ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆ ಬರಿಕಾಲಿನಲ್ಲಿ, ಆ ಬಿಸಿಲಿನಲ್ಲಿ, ಆ ಬಿಸಿ ರಸ್ತೆಯಲ್ಲಿ ಓಡಾಡಿಕೊಂಡು ವಾಹನವನ್ನು ಆಚೆ ಈಚೆ ಮಾಡಿ ಬ್ರಹ್ಮರಥ ಬರಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದೀಗ ಕೂಳೂರಿನಲ್ಲಿ ಕೊಂಚ ಮಟ್ಟಿಗೆ ತೊಂದರೆಗಳಾಯಿತು.
ಕೊಂಚ ಮಟ್ಟಿಗೆ ತೊಂದರೆಗಳಾಯಿತು. ಇದೀಗ ಆ ತೊಂದರೆಗಳನ್ನು ದಾಟಿ ಬ್ರಹ್ಮರಥ ಜನಾರ್ದನನ ಬ್ರಹ್ಮರಥ ಸುಗಮವಾಗಿ ಸಾಗುವಂತಹ ಕ್ಷಣಗಳು ಎದುರಾಗ್ತಾ ಇದೆ. ಆ ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಆರಂಭದಲ್ಲಿ ಅಲ್ಲಿ ಏಕಮುಖ ಸಂಚಾರ, ತದ ಬಳಿಕ ಮತ್ತೆ ಎಡಭಾಗಕ್ಕೆ ಚಲಿಸಿ ಇದೀಗ ಎಡಭಾಗದಿಂದ ಮೇಲ್ಭಾಗಕ್ಕೆ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ವೈಭವ ಪೂರ್ಣ, ಯಾಕೆಂತಂದರೆ ಬಹಳಷ್ಟು ಟ್ರಾಫಿಕ್ ಜಾಮ್ ಮತ್ತೊಂದು ಕಡೆಯಲ್ಲಿ ಆಗಿದೆ. ಬಟ್ ಬ್ರಹ್ಮರಥ ಬರುವಂಥ ಸಂದರ್ಭದಲ್ಲಿ ಬಹಳಷ್ಟು ಸಹಕಾರವನ್ನು ಕೂಡ ಅಲ್ಲಿಯ ಸ್ಥಳೀಯರು ಮತ್ತು ವಾಹನ ಸವಾರರು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀಗ ಬ್ರಹ್ಮರಥ ಎಡಭಾಗದಲ್ಲಿ ಚಾಲಿಸಿ ಮುಂದೆ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ನಮ್ಮ ಇಡೀ ತಂಡ ಮೇಲ್ಭಾಗದಲ್ಲಿ ಅನಿಲ್ ಸಂಪಾ, ಶ್ರೀಜಿತ್ ಸಂಪಾಜೆ, ರಥದಲ್ಲಿ ಲತೇಶ್ ವಿಟ್ಲ ಮತ್ತು ಆದಿತ್ಯ ಶೆಟ್ಟಿ ಬಳಂಜ, ಅದರ ಜೊತೆಗೆ ಇನ್ನೊಂದು ವೆಹಿಕಲ್ನಲ್ಲಿ ವನೀಶ್ ಮರೋಡಿ, ಮತ್ತೊಂದು ಕಡೆ ಶ್ರೀಧಾಮ ಮತ್ತು ಪುಷ್ಪರಾಜ್ ಶೆಟ್ಟಿ, ಸಾರಥಿಯಾಗಿ ನಮ್ಮ ದೀಕ್ಷಿತ್ ಅವರು, ಡ್ರೋನ್ನ ಸನತ್ ಕುಡ್ಲ, ಅನಂತರ ನಮ್ಮ ಸಂಪೂರ್ಣವಾದಂಥ ವಿವರಣೆಯನ್ನು ನೀಡುತ್ತಿರುವಂಥ ಶಿವಪ್ರಸಾದ್ ಅವರು, ಎಲ್ಲರೂ ಕೂಡ ಬೇರೆ ಬೇರೆ ಒಂದು ಕಾರಣಗಳಿಂದ ಈ ಒಂದು ಲೈವ್ನಲ್ಲಿ ಸಕ್ರಿಯವಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವೀಗ ನೋಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ಉಜಿರೆಯಿಂದ ಬಂದಿರೋಂಥ ಸ್ವಯಂ ಸೇವಕರು ಪಡ್ತಾ ಇರುವಂತಹ ಒಂದು ಸಾಹಸ, ನಿಜಕ್ಕೂ ಸ್ವಯಂ ಸೇವಕರು ಪಡ್ತಾ ಇರುವಂಥ ಸಾಹಸವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕಾಲಿಗೆ ಚಪ್ಪಲಿ ಇಲ್ಲ, ಆದರೂ ಕೂಡ ಈ ಬಿರು ಬೇಸಿಲಿನಲ್ಲಿಯೂ ಕೂಡ ಇಳಿದು ಅವರು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡುವಂಥದ್ದು, ಟ್ರಾಫಿಕಲ್ಲಿರುವಂಥ ವಾಹನ ಸವಾರರಿಗೆ ವಿನಂತಿಯನ್ನು ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂಥ ಕೆಲಸ, ಬಹಳ ವಿಶೇಷವಾದಂಥ ಕೆಲಸ, ಬಹಳ ಒಂದು ನಿಜವಾದಂಥ ಒಂದು ಭಕ್ತಿಯ ಸಮರ್ಪಣೆ ಅಂತ ಹೇಳ್ಬೋದು. ಬ್ರಹ್ಮರಥವನ್ನು ಸಮರ್ಪಣೆ ಮಾಡುವಂತಹ ರೀತಿ ಎಲ್ಲವೂ ಕೂಡ ವಿಶೇಷ. ಆ ಸಮರ್ಪಣೆ ಮಾಡುವಂಥ ರೀತಿ ಅದ್ಭುತ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಗಳಿಗೆ ಅವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬ್ರಹ್ಮರಥದ ಸಮರ್ಪಣೆಗೆ ಏನು ಒಂದು ದೊಡ್ಡ ಸಾಹಸ, ದೊಡ್ಡ ಸವಾಲುಗಳನ್ನು ಎದುರಿಸಿದೀಗ ಕೂಳೂರನ್ನು ದಾಟಿ ಗೋಲ್ಡ್ ಪಿಂಚ್ ಸಿಟಿಯನ್ನು ದಾಟ್ತಾ ಇದೆ. ಬಹಳ ಪ್ರಖ್ಯಾತವಾದಂಥ ಕಂಬಳ ನಡೆಯುವಂತಹ ಒಂದು ಮಂಗಳೂರು ಕಂಬಳ ನಡೀತಾ ಇರುವಂತಹ ಕ್ಷೇತ್ರ, ಮಂಗಳೂರು ಕಂಬರ ನಡೆಯುವಂತಹ ಕ್ಷೇತ್ರ ಗೋಲ್ಡ್ ಪಿಂಚ್ ಸಿಟಿಯ ಮುಂಭಾಗದಲ್ಲಿ ಇದೀಗ ರಥ ಸಾಕ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ ಆ ಒಂದು ಗೋಲ್ಡ್ ಪಿಂಚ್ ಸಿಟಿಯ ಮುಂಭಾಗದಲ್ಲಿ ಸಾಕ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೇತವಾದಂತಹ ಒಂದು ಮೆರವಣಿಗೆ. ಅದರ ಜೊತೆಗೆ ಈಗಾಗಲೇ ಕೂಳೂರಿನಲ್ಲಿ ಈ ಒಂದು ರಥದ ಸಾಗಾಟ ಕಷ್ಟಕರವಾಗಿತ್ತು. ಆ ಸವಾಲುಗಳನ್ನು ಎದುರಿಸಿ ಮುಂದೆ ಬಂದದ್ದು, ಜೊತೆಗೆ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತ ಆಗಲಿಕ್ಕೆ ಅಥವಾ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ಇಲ್ಲಿಯ ಸ್ವಯಂ ಸೇವಕರು ಪಟ್ಟಂಥ ಪಡಿಪಾಟಲು ಎಲ್ಲವೂ ಕೂಡ ನಿಮಗೆ ಕಾಣಿಸಿಗ್ತಾ ಇದೆ. ಅಂತಹ ಅಪೂರ್ವ ಕ್ಷಣಕ್ಕೆ ಸುದ್ದಿ ನ್ಯೂಸ್ನ ದೃಶ್ಯಾವಳಿಗಳಿಂದ ಅಪೂರ್ವ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ರಿ. ಭಾಳ ವೈಭವೋಪೇತವಾದಂಥ ಮೆರವಣಿಗೆ ಅಂತ ಹೇಳ್ಬೋದು ಇದನ್ನು. ಯಾಕೆಂತಂದರೆ ಒಂದಷ್ಟು ಕಾರ್ಪಣ್ಯಗಳು ಇದ್ದದ್ದೇ. ಆ ಕಷ್ಟ ಕಾರ್ಪಣ್ಯಗಳ ನಡುವೆ ಈಗ ನಾವು ಸಾಕ್ತಾ ಇರುವಂಥದ್ದು. ಕೊಟ್ಟಾರದಲ್ಲಿ ನಾಗರಾಜ್ ಶೆಟ್ಟರು ಆಗಮಿಸುವಂತಹ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು. ನಾಗರಾಜ್ ಶೆಟ್ಟರು ಯಾಕಂತಂದರೆ ನಾಗರಾಜ್ ಶೆಟ್ಟಿ ಅವ್ರದ್ದೊಂದು ಸೇವೆ, ಬಹುದೊಡ್ಡ ಸೇವೆ. ಅವರು ಬಹಳಷ್ಟು ಇಂತಹ ರಥವನ್ನು ಸಾಗಿಸುವುದಕ್ಕೆ ಉಚಿತ ರೂಪದಲ್ಲಿ ಅವರು ವಾಹನಗಳನ್ನು ಕೊಡುವಂಥದ್ದಿದೆ, ಟ್ರಕ್ಗಳನ್ನು ಕೊಡುವಂಥದ್ದಿದೆ. ಅದು ಅವ್ರದ್ದೊಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರದೊಂದು ಬೃಹತ್ ಸೇವೆ. ಇಲ್ಲದೇ ಇದ್ದರೆ ಅದಕ್ಕೊಂದು 50,000 ರಿಂದ 75,000 1 ಲಕ್ಷ ತನಕವೂ ಕೂಡ ವೆಚ್ಚ ಆಗುವಂಥ ಸಾಧ್ಯತೆಗಳಿವೆ. ಇಂಥ ಒಂದು ಬಹುದೊಡ್ಡ ಸೇವೆಯನ್ನು ಮಾಡುವಂತಹ ಒಬ್ಬ ನಾಯಕ ನಾಗರಾಜ್ ಶೆಟ್ಟಿ ಅವರು. ನಾಗರಾಜ್ ಶೆಟ್ಟಿ ಅವರು ಬಹುದೊಡ್ಡ ಒಂದು ವಿಶೇಷತೆಯನ್ನು ಹೊಂದಿದ್ದಾರೆ. ಅದರ ಜೊತೆಗೆ ಇದೀಗ ತಾವು ನೋಡ್ತಾ ಇದ್ದೀರಿ, ನಾವೀಗ ಕೊಟ್ಟಾರದಲ್ಲಿ ಸಾಕ್ತಾ ಇದ್ದೇವೆ. ಕೊಟ್ಟಾರದಲ್ಲಿ ಸಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಕೊಟ್ಟಾರದಲ್ಲಿ ಆಗ್ತಾ ಇರುವಂತಹ ಈ ಕೆಲಸ, ಕೊಟ್ಟಾರದಲ್ಲಿ ಸಾಕ್ತಾ ಇರುವಂಥ ರೀತಿ
ಚೆಂಡೆ ಒಂದು ಪಿಕಪ್ನಲ್ಲಿ ಚೆಂಡೆಯ ತಂಡ ಇದೆ. ಆ ಚೆಂಡೆಯ ತಂಡಕ್ಕೂ ಕೂಡ ವಿಶೇಷವಾದಂಥ ಅಭಿನಂದನೆ. ಯಾಕಂತಂದರೆ ನಮ್ಮ ವಾಹನದ ಮೇಲ್ಭಾಗದಲ್ಲಿರುವಂಥ ಕ್ಯಾಮರಾಮ್ಯಾನ್ಸು, ರಥದ ಮೇಲ್ಭಾಗದಲ್ಲಿರುವಂಥ ಕ್ಯಾಮರಾಮ್ಯಾನ್ಸು ಎಲ್ಲವೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಬಿಸಿಲಿನಲ್ಲಿಯೂ ಕೂಡ ಚೆಂಡೆಯ ನಾದವನ್ನು ನುಡಿಸ್ತಾ ಸಾಕ್ತಾ ಇರುವಂಥದ್ದು ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದೆ. ಬಹಳ ಇದೀಗ ಕೊಟ್ಟಾರವನ್ನು ದಾಟಿ ಮುನ್ನುಗ್ತಾ ಇದೆ ಜನಾರ್ದನ ಸ್ವಾಮಿಯ ಬ್ರಹ್ಮರಥ. AJ ಹಾಸ್ಪಿಟಲ್ನ ಮುಂಭಾಗಕ್ಕೆ ಸಾಗ್ತಾ ಇದ್ದಾವೆ. AJ ಹಾಸ್ಪಿಟಲ್ನ ಮುಂಭಾಗದಲ್ಲಿರ್ತಕ್ಕಂಥ ಫ್ಲೈಓವರ್ನಲ್ಲಿ ಸಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಕುಂಬಾಶಿಯಿಂದ ಹೊರಟು ನಿರಂತರವಾದಂತಹ ಪಯಣದ ನಂತರ ಇದೀಗ AJ ಹಾಸ್ಪಿಟಲ್ನ ಪಕ್ಕದಲ್ಲಿ ಇರ್ತಕ್ಕಂತಹ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಕಡೆಯ ಚೆಂಡೆಯ ನಿನಾದ, ಮತ್ತೊಂದು ಕಡೆ ಅನೌನ್ಸ್ಮೆಂಟ್ನ ವಾಹನ, ಮತ್ತೊಂದು ಕಡೆಗೆ ಸ್ವಯಂ ಸೇವಕರಿರುವಂಥ ವಾಹನ ಎಲ್ಲವೂ ಕೂಡ ಜೊತೆಯಾಗಿ ಸಾಗ್ತಾ ಇರುವಂಥದ್ದು. ಇದೀಗ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. BMS ಹೋಟೆಲ್ನ ಮುಂಭಾಗದಲ್ಲಿ ಸಾಗ್ತಾ ಇದ್ದೇವೆ. ಜೊತೆಗೆ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಇದೀಗ ಎದುರು ಭಾಗದಲ್ಲಿ ಬಹಳ ಲೋಡ್ ಗಾಡಿಗಳಿರೋದ್ರಿಂದ, ಲೋಡ್ನ ಲಾರಿಗಳಿರೋದ್ರಿಂದ ಅವರಿಗೆ ನಾವು ವೇಗವಾಗಿ ಹೋಗೋದಕ್ಕೆ ಕಷ್ಟವಾಗ್ತಾ ಇದೆ. ಆದರೆ ರಥದ ವಾಹನ ಬಹಳ ವೇಗವಾಗಿ ಇದೆ ಅನ್ನುವಂಥದ್ದು ಬಹಳ ವಿಶೇಷ. ಯಾಕೆಂತಂದರೆ ಅದಕ್ಕೆ ಅನುಭವಿ ಚಾಲಕರಾದಂಥ ದಿವಾಕರ್ ಅವರು ಆ ಒಂದು ರಥದ ವಾಹನವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ವಿಶೇಷವಾಗಿ ಆ ರಥದ ವಾಹನವನ್ನು ಚಲಾಯಿಸ್ತಾ ಇರುವಂಥ ರೀತಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೇಗವಾಗಿ, ಬಹಳ ಚಾಣಾಕ್ಷತೆಯಿಂದ, ಬಹಳ ಪಕ್ವವಾಗಿ ಮತ್ತು ಒಂದು ಸರಿಯಾದಂತಹ ರೀತಿಯಲ್ಲಿ ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ನಾವೀಗ AJ ಹಾಸ್ಪಿಟಲ್ನ ಮುಂಭಾಗದಿಂದ ಸಾಗ್ತಾ ಇದ್ದೇವೆ. ಆ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದಾರೆ. ನೋಡಿ, AJ ಹಾಸ್ಪಿಟಲ್ನ ಮುಂಭಾಗದಲ್ಲಿದ್ದೇವೆ. ಆ AJ ಹಾಸ್ಪಿಟಲ್ನ ಮುಂಭಾಗದಿಂದ ಸಾಗ್ತಾ ಇದ್ದೇವೆ. ನೋಡಿ, ಇದೀಗ ಆ ದೃಶ್ಯಾವಳಿ ಮುಖ್ಯ ಹೈವೇಯಲ್ಲಿ AJ ಹಾಸ್ಪಿಟಲ್ನ ಮುಂಭಾಗವನ್ನು ದಾಟಿ ಇದೀಗ ಬರ್ತಾ ಇದ್ದಾವೆ. ಬಹಳ ವಿಶೇಷವಾಗಿ ಎಲ್ಲ ಅಭೂತಪೂರ್ವ ಕ್ಷಣಗಳಿಗೆ ನಾವೀಗ ಸಾಕ್ಷಿ ಆಗ್ತಾ ಇದ್ದೇವೆ. ರಥ ಸಾಗಾಟ ವಿಶೇಷವಾಗಿ ನಡೀತಾ ಇದೆ. ರಥದ ವೆಹಿಕಲ್ ಕೂಡ ಬರ್ತಾ ಇರುವಂಥದ್ದು ಮತ್ತು ರಥದ ನಿಧಾನಗತಿಯ ಸಾಗಾಟದಲ್ಲಿ ತಾವೀಗ ತೊಡಗಿಕೊಂಡಿದ್ದೀರಿ. ರಥದ ಸಾಗಾಟ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಒಂದು ಸ್ವಯಂ ಸೇವಕರ ಸೇವೆ. ಯಾಕೆಂತಂದರೆ ಪ್ರತಿಯೊಬ್ಬರು ಕೂಡ ಟ್ರಾಫಿಕನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ, ಟ್ರಾಫಿಕನ್ನು ಅಲ್ಲಿ ಪ್ರತಿಯೊಬ್ಬ ವಾಹನ ಚಾಲಕರಿಗೂ ಕೂಡ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಅಲ್ಲಿ ರಸ್ತೆಗಾಗಿ ಧ್ವನಿಯನ್ನು ಮಾಡ್ತಾ ಇದ್ದಾರೆ. ರಸ್ತೆಗಾಗಿ ಮಾಡ್ತಾ, ಯಾಕೆಂತಂದರೆ ಬಹಳಷ್ಟು ವಿನಮ್ರಪೂರ್ವಕವಾಗಿ ಆ ವಾಹನ ಚಾಲಕರಲ್ಲಿ ವಿನಂತಿಯನ್ನು ಮಾಡ್ತಾ
ದಯವಿಟ್ಟು ಆ ರಥಚಾಲನೆಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವಿನಂತಿ ಮಾಡಿಕೊಂಡು ಇದೀಗ ನಾವು ಬಂದಿರುವಂತಹದ್ದು ನಂತೂರಿಗೆ. KPTಯ ಜಂಕ್ಷನ್ನಲ್ಲಿ ಈಗ ನಾವಿದ್ದೇವೆ. KPTಯ ಜಂಕ್ಷನ್ನಿಂದ ನಂತೂರು ಕಡೆಗೆ ತೆರಳಿ ನಂತೂರಿನಿಂದ ಎಡಭಾಗಕ್ಕೆ ಚಲಿಸುವಂಥ ಸಾಧ್ಯತೆಗಳಿದ್ದಾವೆ. KPTಯ ಸಿಗ್ನಲ್ನಲ್ಲಿ ರಥದ ವಾಹನವು ಕೂಡ ನಿಂತಿದೆ. KPTಯ ಸಿಗ್ನಲಲ್ಲಿ ನಾವಿದ್ದೇವೆ. ಮಂಗಳೂರಿನ KPTಯ ಸಿಗ್ನಲ್ನಲ್ಲಿ ನಾವಿದ್ದೇವೆ. ಇದೀಗ KPT ಸಿಗ್ನಲನ್ನು ದಾಟಿ ಸಾಗ್ತಾ ಇದ್ದೇವೆ. KPT ಸಿಗ್ನಲನ್ನು ದಾಟಿ ಸಾಗ್ತಾ ಇರುವಂಥದ್ದು ರಥ. KPT ಸಿಗ್ನಲನ್ನು ದಾಟಿ ಸಾಗ್ತಾ ಇರುವಂಥದ್ದು ಆ ಒಂದು ಆ ಕಡೆಯಿಂದನೇ ಹೋಗಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. KPT ಸಿಗ್ನಲನ್ನು ದಾಟಿ ನಾವು ಹೋಗ್ತಾ ಇರುವಂಥದ್ದು ಆ ಒಂದು ಕ್ಷಣ. ಅಂದರೆ ಲಾರಿಯವರು ಅಡ್ಡದಿಡ್ಡಿಯಾಗಿ ಬಂದಾಗ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಂದರೆ ಎಡಬದಿಯಲ್ಲಿ ಚಲಿಸಿ ಬಲಬದಿಯಲ್ಲಿ ನಾವು ರಥವನ್ನು ಕೊಂಡೊಯ್ತಿದ್ದೇವೆ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮಂಗಳೂರಿನ ಗಾಡಿ ಇರ್ಬೋದು, ಕೇರಳದ ಎಲ್ಲ ಗಾಡಿಗಳಿದ್ದಾವೆ ಇಲ್ಲಿ. ಅವರೆಲ್ಲರೂ ಕೂಡ ನಮಗೆ ಮನವಿಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಇದು ಜನಾರ್ದನನ ಆಶೀರ್ವಾದವಲ್ಲದೆ ಮತ್ತೇನೂ ಅಲ್ಲ. ಬಹಳ ವಿಶೇಷವಾಗಿ ಒಂದು ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಆ ಸಹಕಾರವನ್ನು ನಿಜಕ್ಕೂ ಮೆಚ್ಚುವಂಥದ್ದು. ಇದೀಗ KPTಯನ್ನು ದಾಟಿ ಮುಂದೆ ಹೋಗ್ತಾ ಇರುವಂತಹ ರಥದ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. KPTಯನ್ನು ದಾಟಿ ಮುಂದೆ ಹೋಗ್ತಾ ಇರುವಂಥ ರಥದ ದೃಶ್ಯಾವಳಿ. ಎಸ್, ಇದೀಗ ತಾವು ನೋಡ್ತಾ ಇದ್ದೀರಿ. ಬಹಳ ಒಂದಷ್ಟು ಸವಾಲುಗಳನ್ನು ದಾಟಿ ಮುಂದೆ ಬರ್ತಾ ಇರುವಂಥದ್ದು. ಆ ಸವಾಲುಗಳನ್ನು ದಾಟಿ ಮುಂದೆ ಬಂದು ಈ ಒಂದು, ಯಾಕಂತಂದರೆ ಕೂಳೂರಿನಲ್ಲಿ ಬಹಳ ದೊಡ್ಡ ಸವಾಲು ಎದುರಾಗಿದೆ. ಆ ಸವಾಲನ್ನು ದಾಟಿದ್ದೀವಿ. ಆ ಸವಾಲಿನ ನಂತರ ಇದೀಗ KPTಯನ್ನು ದಾಟಿ ಕೊಟ್ಟಾರದ ನಂತರ KPTಯನ್ನು ದಾಟಿ ಇದೀಗ ನಂತೂರಿನ ಅತ್ತ ಪಯಣ ಬೆಳೆಸಲಿಕ್ಕೆ ಇದ್ದೇವೆ. ಯಾಕೆಂತಂದರೆ ಪದುವಾ ಕಾಲೇಜು ಏನಿದ್ದಾವೆ ಆ ಪದುವಾ ಕಾಲೇಜಿನ ಮುಂಭಾಗದಲ್ಲಿ ಸಾಗಲಿಕ್ಕಿದ್ದೇವೆ. ಎಸ್, ಇದೀಗ ಪದುವಾ ಕಾಲೇಜಿನ
ಮುಂಭಾಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಪದುವಾ ಕಾಲೇಜಿನ ಮುಂಭಾಗದಲ್ಲಿ ಸಾಗಲಿಕ್ಕಿದ್ದೇವೆ. ಬಹಳ ವಿಶೇಷವಾಗಿ ಎಲ್ಲ ಕಡೆಯೂ ಕೂಡ ಸಹಕಾರ ಸಿಗ್ತಾ ಇದೆ. ಉಜಿರೆ ಬ್ರಹ್ಮಕಲಶೋತ್ಸವದ ರಥ ಸಾಗಾಟಕ್ಕೆ ಎಲ್ಲೆಡೆಯಿಂದಲೂ ಕೂಡ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಸಹಕಾರ ಸಿಗ್ತಾ ಇದೆ. ಆ ಸಹಕಾರಕ್ಕೆ ಮೆಚ್ಚಲೇಬೇಕು, ಯಾಕಂತಂದರೆ ಆ ಎಲ್ಲ ಸಹಕಾರ ಬಹಳ ವಿಶೇಷವಾಗಿ ದೊರಕ್ತಾ ಇದೆ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಸಾಕ್ಷಿ ಆಗ್ತದೆ. ಯಾಕೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ಅದ್ಭುತವಾದಂತಹ ಒಂದು ಲೈವ್ ನಡೀತಾ ಇದೆ. ಸುದ್ದಿ ನ್ಯೂಸ್ನಲ್ಲಿ ನೇರ ಪ್ರಸಾರದ ಮೂಲಕ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಪ್ರಯತ್ನದ ಮೂಲಕ ಸುದ್ದಿ ನ್ಯೂಸ್ನಲ್ಲಿ ಈ ಒಂದು ರಥವನ್ನು ಸಾಗಾಟ ಮಾಡ್ತಿರುವಂತಹ ನೇರ ದೃಶ್ಯಾವಳಿಗಳನ್ನು ನಿಮಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಎಡಕ್ಕೆ ನಾವು ಚಲಿಸಲಿಕ್ಕಿದ್ದೇವೆ. ಎಡಕ್ಕೆ ಚಲಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗ್ಬೋದು. ನೋಡಿ, ಇಲ್ಲಿ ಎಡಕ್ಕೆ ಚಲಿಸುವಂಥದ್ದು, ಎಡಕ್ಕೆ ಚಲಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ನಾವೀಗ ಇತ್ತಿನ ನನ್ನ ರೆಡಿ ಮಲ್ಪು ಇದೀಗ ನಂತೂರಿನಿಂದ ಎಡಕ್ಕೆ ಚಲಿಸ್ತಾ ಇದೆ ಜನಾರ್ದನ ಸ್ವಾಮಿಯ ಬ್ರಹ್ಮರಥ. ನಂತೂರಿನಿಂದ ಎಡಕ್ಕೆ ಚಲಿಸ್ತಾ ಇದೆ. ಆ ಮುಖ್ಯ ರಸ್ತೆಯನ್ನು ಬಿಟ್ಟು ನಂತೂರಿನಿಂದ ಎಡಕ್ಕೆ ಚಲಿಸ್ತಾ ಇದೆ. ಇನ್ನು ಮುಂದೆ ನಾವು ಪಡೀಲಿಗೆ ಸೇರಿಕೊಳ್ತೇವೆ. ಪಡೀಲ್ನ ನಂತರ ಮಂಗಳೂರು ಧರ್ಮಸ್ಥಳ ಮುಖ್ಯ ರಸ್ತೆಗೆ ಸೇರಿಕೊಳ್ಳಲಿಕ್ಕಿದ್ದೇವೆ. ಬಹಳ ವಿಶೇಷವಾಗಿ ಇದೀಗ ನಂತೂರಿನಿಂದ ಎಡಕ್ಕೆ ಚಲಿಸ್ತಾ ಇದೆ ಉಜಿರೆಯ ಬ್ರಹ್ಮರಥ. ಜನಾರ್ದನ ಸ್ವಾಮಿಗೆ ಸಮರ್ಪಣೆಯಾಗುತ್ತಿರುವಂತಹ ಬ್ರಹ್ಮರಥ ಇದೀಗ ಕುಂಬಾಶಿಯಿಂದ ಮಂಗಳೂರನ್ನು ತಲುಪಿದೆ. ಮಂಗಳೂರಿನ ನಂತೂರಿನಿಂದ ಪಡೀಲ್ನ ಕಡೆಗೆ ಹೋಗ್ತಾ ಇದೆ. ಆ ಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ನಂತೂರಿನಿಂದ ಪಡೀಲ್ನ ಕಡೆಗೆ ಹೋಗುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ದೃಶ್ಯಾವಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ನಂತೂರಿನ ಕಡೆಗೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಪಡೀಲ್ನ ಕಡೆಗೆ, ನಂತೂರಿನಿಂದ ಪಡೀಲ್ನ ಕಡೆಗೆ ಹೋಗ್ತಾ ಇರುವಂಥದ್ದು. ಇಲ್ಲಿ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಸಾಗುವಂಥ ದೃಶ್ಯಾವಳಿ ನಾವು ನೋಡ್ಲಿಕ್ಕಿದ್ದೀರಿ. ಇದೀಗ ಬಿಕರ್ನ ಕಟ್ಟೆಯಲ್ಲಿ ನಾವಿದ್ದೇವೆ. ಬಿಕರ್ನ ಕಟ್ಟೆಯಲ್ಲಿ ಸಾಕ್ತಾ ಇದ್ದೇವೆ. ಬಿಕರ್ನ ಕಟ್ಟೆಯಲ್ಲಿ ನಾವೀಗ ಸಾಕ್ತಾ ಇದ್ದೇವೆ. ಇದೀಗ ಫ್ಲೈಓವರ್ನ ಮೇಲ್ಭಾಗಕ್ಕೆ ಹೋಗ್ಲಿಕ್ಕಿದ್ದೇವೆ. ಫ್ಲೈಓವರ್ನಲ್ಲಿ ಸಾಗಿ ಮುಂದೆ ಹೋಗ್ತಾ ಇರುವಂತಹದ್ದು ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮರಥ. ಬಿಕರ್ನ ಕಟ್ಟೆಯನ್ನು ದಾಟಿ ಫ್ಲೈಓವರ್ನ ಮೇಲ್ಭಾಗಕ್ಕೆ ಹೋಗ್ತಾ ಇದೆ ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮರಥ. ಬಹಳಷ್ಟು ಟ್ರಾಫಿಕ್ ಇದೆ. ಆ ಟ್ರಾಫಿಕ್ನ ನಡುವೆಯೂ ಕೂಡ ಜನಾರ್ದನ ಅನುಗ್ರಹದಂತೆ ಯಾವುದೇ ರೀತಿಯಂಥ ತೊಂದರೆಗಳಾಗದೆ ನಿರಂತರವಾಗಿ ಸಾಕ್ತಾ ಇದ್ದೇವೆ. ಬಹಳ ಅಭೂತಪೂರ್ವ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇದೆ. ಯಾಕಂತಂದರೆ ಮಂಗಳೂರಲ್ಲಿರ್ಬೋದು, ನಾವು ಈಗ ಬರುವಂಥ ಸಂದರ್ಭದಲ್ಲಿ ಮುಲ್ಕಿ ಸುತ್ತಮುತ್ತ ನೋಡ್ತಾ ಇರುವಂಥ ಸಂದರ್ಭದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ಭಕ್ತರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು ಒಂದು ಕಡೆಯಾದರೆ, ಕೂಳೂರಿನಂಥ ಪ್ರದೇಶದಲ್ಲಿ ಸ್ವಯಂ ಸೇವಕರು ಅಲ್ಲಿ ಇದ್ದು ಅವರೆಲ್ಲರೂ ಕೂಡ ಒಂದು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡಿರುವಂಥದ್ದು, ಅಥವಾ ಟ್ರಾಫಿಕ್ನವರಿಗೆ ಏಕಮುಖ ಸಂಚಾರ ಮಾಡಬೇಕಂತ ಅನಿವಾರ್ಯತೆ ಸೃಷ್ಟಿಯಾದಾಗ ಅಲ್ಲಿ ಆ ಟ್ರಾಫಿಕನ್ನು ಕಂಟ್ರೋಲ್ ಮಾಡಿದಂಥ ರೀತಿ, ಕೂಡಲೇ ಅಲ್ಲಿಯ ಕೆಲವು ಸ್ಥಳೀಯರು ಬಂದು ಆ ಟ್ರಾಫಿಕನ್ನು ಕಂಟ್ರೋಲ್ ಮಾಡಿದಂಥ ರೀತಿ ಎಲ್ಲವೂ ಕೂಡ ವಿಶೇಷ. ಅದರ ಜೊತೆಗೆ ಅಷ್ಟು ಒಂದು ವೇಗದಲ್ಲಿ ಧುಮ್ಮಿಕ್ಕುವಂಥ ಟ್ರಾಫಿಕ್ಕಿನ ನಡುವೆ
ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಂಥ ರೀತಿ ಅದು ಜನಾರ್ದನನಿಗೆ ಸಮರ್ಪಣೆ. ಯಾಕೆಂದರೆ ಅವರಿಗೆಲ್ಲರಿಗೂ ಚಿತ್ತವನ್ನು ಕೊಟ್ಟದ್ದೇ ಜನಾರ್ದನ ಅನ್ನುವಂಥ ರೀತಿಯಾದಂತಹ ನಂಬಿಕೆ. ಬಹಳ ಅದ್ಭುತವಾದಂತಹ ರೀತಿಯಾದಂತಹ ಒಂದು ಈ ಬ್ರಹ್ಮರಥದ ಸಾಗಾಟ ನಡೀತಾ ಇರುವಂಥದ್ದು. ಇದೀಗ ನಾವು ಹೋಗ್ತಾ ಇದ್ದೇವೆ ಮರೋಳಿಯ ಸಮೀಪದಲ್ಲಿ ನಾವಿದ್ದೇವೆ. ಮರೋಳಿಯ ಸಮೀಪದಲ್ಲಿ ನಾವಿರುವಂತಹದ್ದು. ಇದೀಗ ಮರೋಳಿಯನ್ನು ದಾಟಿ ಹೋಗ್ತಾ ಇದ್ದೇವೆ. ಬಹಳ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕಡಿಮೆ ಇದೆ. ಸೊ ಮರೋಳಿಯ ವಾಹನಕ್ಕೆ ತೊಂದರೆ, ಅಂದರೆ ಸ್ವಲ್ಪ ಓಡಾಟಕ್ಕೆ ತೊಂದರೆ ಆಗಬಹುದು. ಆದರೆ ಯಾಕೆಂತಂದರೆ ಅಲ್ಲಲ್ಲಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಆ ಕಾಮಗಾರಿ ನಡೀತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಮ ಬ್ರಹ್ಮರಥ ಬರ್ತಾ ಇರುವಂಥದ್ದು ಮರೋಳಿ. ಬಹಳ ವಿಶೇಷವಾಗಿ ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ ಎನ್ನುವಂಥದ್ದು. ಇದೀಗ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರೋಳಿ, ಇದರ ದ್ವಾರದ ಮುಂಭಾಗದಿಂದ ಸಾಗಿ ಬರ್ತಾ ಇದ್ದೇವೆ. ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರೋಳಿ, ಇದರ ದ್ವಾರದ ಮುಂಭಾಗದಲ್ಲಿ ಸಾಗಿ ಬರ್ತಾ ಇದ್ದೇವೆ. ಬಹಳ ವಿಶೇಷವಾದಂಥ ದೇವಸ್ಥಾನ. ಒಂದು ಶಿವಪ್ರಸಾದ್ರೆ, ಈಗ ನಾರಾವಿಯಲ್ಲಿ ಹೋಗುವಾಗ ಒಂದು ಸೂರ್ಯನಾರಾಯಣ ದೇವಸ್ಥಾನ ಸಿಗ್ತಾ ಇತ್ತು ನಮಗೆ. ನಾರಾವಿಯ ರೂಟು ಕಡೆ ಕ್ಷಣದಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಂಡದ್ದು. ಆದರೆ ಇಲ್ಲಿ ಸಹ ಸೂರ್ಯನಾರಾಯಣ ಸಿಗ್ತಾರೆ ಅಂತ, ಸೂರ್ಯನಾರಾಯಣನ ಅನುಗ್ರಹ ಇಲ್ಲಿ ಸಹ ಇದೆ ಅಂತ. ಅಲ್ಲಿ ನಾರಾವಿಯ ಸೂರ್ಯನಾರಾಯಣ ದೇವರ ಎದುರುಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಂದರೂ ಮರೋಳಿಯ ಸೂರ್ಯನಾರಾಯಣ ದೇವರ ಎದುರುಗಡೆಯಿಂದ ಹೋಗುವಂಥ ಭಾಗ್ಯ ಎಲ್ಲವೂ ಕೂಡ ಸಿಗ್ತಾ ಇದೆ. ಇದೀಗ ಮರೋಳಿಯನ್ನು ದಾಟಿ ಮುಂದೆ ಬರ್ತಾ ಇದ್ದೇವೆ. ಪಡೀಲ್ ಮಂಗಳೂರಿನ ಪಡೀಲನ್ನು ತಲುಪುವಾಗ ಎಷ್ಟು ಹೊತ್ತಾಗಬಹುದು ಅಂತ ಒಂದು ಪ್ರಶ್ನೆ ಕೇಳಿದ್ರು. ಪ್ರಶ್ನೆಗೆ ಉತ್ತರ 3 ಗಂಟೆ 28 ನಿಮಿಷ. 1/4 ಗಂಟೆ ಅನ್ನುವಂಥದ್ದನ್ನು ನಾವು ಆಗ 2 ಕಾಲ ಆಗುವಾಗ ಹೇಳಿದ್ವಿ. ಈಗ ಸರಿಯಾದ ಲೆಕ್ಕಾಚಾರದಲ್ಲಿ 3 ಗಂಟೆ 28 ನಿಮಿಷಕ್ಕೆ ಪಡೀಲನ್ನು ತಲುಪ್ತಾ ಇದೆ. ಪಡೀಲ್ ಜಂಕ್ಷನ್ಗೆ ನಾವೀಗ ಬರ್ತಾ ಇದ್ದೇವೆ. ಪಡೀಲ್ ಜಂಕ್ಷನ್ನಲ್ಲಿ ರಥ ಬರ್ತಾ ಇದೆ. ಇದೀಗ ಪಡೀಲ್ಗೆ ತಲುಪ್ತಾ ಇದೆ ರಥ. ಮಂಗಳೂರಿನ ಪಡೀಲ್ಗೆ ತಲುಪಿ ಇದೀಗ ಮಂಗಳೂರು ಧರ್ಮಸ್ಥಳ ಮಾರ್ಗ, ಮಂಗಳೂರು ಬೆಂಗಳೂರು ಮಾರ್ಗದಲ್ಲಿ BC ರೋಡ್ನಲ್ಲಿ ಎಡಕ್ಕೆ ಚಲಿಸಲಿಕ್ಕಿದ್ದೇವೆ. ಇದೀಗ ರಥ ಪಡೀಲನ್ನು ದಾಟಿ ಮುಂದೆ ಹೋಗ್ತಾ ಇದೆ. ಇದೀಗ ನಾವು ಪಡೀಲ್ನಲ್ಲಿದ್ದೇವೆ. ಭಾಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾನೆ ಇದ್ದಾರೆ, ಎಲ್ಲಿದ್ದೀರಿ ಅಂತ. ಅದಕ್ಕೆ ನಾವು ಹೇಳ್ತಾನೇ ಇದ್ದೇವೆ ಪಡೀಲ್ನಲ್ಲಿದ್ದೇವೆ ಅನ್ನುವಂಥದ್ದು. ಇದೀಗ ಪಡೀಲನ್ನು ದಾಟಿ ಹೋಗ್ತಾ ಇದ್ದೇವೆ. ಪಡೀಲ್ನ ಜಂಕ್ಷನನ್ನು ದಾಟಿ ಇದೀಗ 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 ಅಂಡರ್ ಪಾಸ್ ಆಗ್ತದೆ ಇಲ್ವಾ ಅನ್ನುವಂಥದ್ದೊಂದು ಅನುಮಾನದಲ್ಲಿ ದೊಡ್ಡ ಸವಾಲಿತ್ತು. ಅದನ್ನು ಅನುಗ್ರಹ, ಜನಾರ್ದನ ಅನುಗ್ರಹ ಆಗಿದೆ, ಏನಾಗೋದಿಲ್ಲ ಆಗ್ತದೆ ಅಂತ. ಇದೀಗ ಜನಾರ್ದನ ಅನುಗ್ರಹದಿಂದ ಅಂಡರ್ ಪಾಸ್ ಕೂಡ ಪಾಸ್ ಆಗಿದೆ ನೋಡಿ. ರಥ
ಇದೀಗ ಫಸ್ಟ್ ನೀರು ಆಸ್ಪತ್ರೆಯ ಮುಂಭಾಗ. ತುಂಬ ಸವಾಲುಗಳನ್ನೆದುರಿಸಿ ಮಂಗಳೂರಿನ ಸಿಟಿಯ ಎಲ್ಲ ವಾಹನ ದಟ್ಟಣೆಯನ್ನು ನಿವಾರಿಸಿಕೊಂಡು ಉಜಿರೆಗೆ ಹತ್ತಿರ ಆಗ್ತಾ ಇದ್ದೇವೆ. ನಾವು ಪ್ರತಿಯೊಬ್ಬರೂ ಸುದ್ದಿವಾಹಿನಿಯವರಿಗೆ ಮೆಸೇಜ್ ಮಾಡೋದೇನಂತ ಕೇಳಿದರೆ, ಎಲ್ಲಿದ್ದೀರಿ, ಎಷ್ಟು ಹೊತ್ತಿಗೆ ಬರ್ತೀರಿ ಎಂಬತಕ್ಕಂತಹ ಮಾತನ್ನು ಕೇಳ್ತಾ ಇದ್ದಾರೆ. ಎಲ್ಲರ ಕುತೂಹಲ. ಹೆಚ್ಚಿನವರು ಈಗಾಗಲೇ ಮಡಂತ್ಯಾರಿಗೆ ಬಂದು ತಲುಪಿದ್ದಾರೆ. 3 ಗಂಟೆ ಅಂದಾಜಿಗೆ ಬರ್ತೇವೆ ಅಂತ ಹೇಳ್ತಾ ಇದ್ದರು. ಹಾಗಾಗಿ ದಾರಿಯಲ್ಲಿ ಎದುರಾದಂತಹ ಸವಾಲುಗಳಿಂದಾಗಿ ಸ್ವಲ್ಪ ವಿಳಂಬ ಆಗಿದೆ. ಇದು ಉಜಿರೆಯವರ ಮನಸ್ಥಿತಿ ಹೇಗಾಗಿದೆ ಅಂತ ಕೇಳಿದರೆ, ತಂದೆ ಕೆಲಸಕ್ಕೆ ಹೊರಡುವಾಗ ಮಗು ಏನೋ ಬೇಕು ಅಂತ ಕೇಳಿದೆ, ತಂದೆ ಸಾಯಂಕಾಲ ತರ್ತೇನೆ ಅಂತ ಹೇಳಿದ್ದಾರೆ. ತಂದೆ ಬರುವಂತಹ ದಾರಿಯನ್ನೇ ಮಗು ಸಾಯಂಕಾಲ ಆಗುವಾಗ ಹೇಗೆ ಕಾಯುತ್ತದೋ ಹಾಗೆಲ್ಲ ಉಜಿರೆಯ ಭಕ್ತ ಮಹಾಶಯರು ಬ್ರಹ್ಮರಥದ ನಿರೀಕ್ಷೆಯಲ್ಲಿದ್ದಾರೆ. ಅದರ ಚಂದವನ್ನು ನೋಡಿ ಕಣ್ಣು ತುಂಬಿಸಿಕೊಳ್ಳಬೇಕೆಂಬತಕ್ಕಂತಹ ಆಶಯದಲ್ಲಿದ್ದಾರೆ. ಅವರೆಲ್ಲರ ಏನೊಂದು ಆಸೆ ಉಂಟು, ಅದು ಇನ್ನು ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಸಾಕಾರಗೊಳ್ಳಲಿದೆ. ಹಾಗೆ ಈ ಬ್ರಹ್ಮರಥ, ಬ್ರಹ್ಮ ಕಲಶ ಎರಡರಲ್ಲೂ ಬ್ರಹ್ಮ ಉಂಟು ಅಂತ ಹೇಳಿ ನಾವು ಮೊದಲಿಗೆ ಹೇಳುವಾಗಲೇ ಬ್ರಹ್ಮ ಶಬ್ದಕ್ಕೆ ದೊಡ್ಡದು ಅಂತ ಹೇಳುವಂಥ ಒಂದು ಪದಪ್ರಯೋಗ ಉಂಟು ಅಂತ ಹೇಳಿದ್ದೇವೆ. ದೊಡ್ಡ ರೀತಿಯಲ್ಲಿ ತುಂಬ ಜನರು ಸೇರಿ ದೇವರಿಗೆ ಮಾಡತಕ್ಕಂತಹ ಉತ್ಸವಕ್ಕೆ ಬ್ರಹ್ಮಕಲಶ ಅಂತ ಹೇಳ್ತೇವೆ. ಇನ್ನೊಂದು, ಆ ಕಲಶವನ್ನು ಬ್ರಹ್ಮದೇವರೇ ಭಗವಂತನಿಗೆ ಸ್ವಯಂ ಅಭಿಷೇಕ ಮಾಡುತ್ತಾರೆಂಬತಕ್ಕಂತಹ ಭಾವನೆ ನಮ್ಮಲ್ಲಿದ್ದರೆ ಅದು ಬ್ರಹ್ಮಕಲಶವಾಗಿ ಪರಿವರ್ತನೆ ಆಗುತ್ತದೆ. ಅದೇ ರೀತಿಯಲ್ಲಿ ಈ ಬಾರಿ ಈ ರಥವೂ ಕೂಡ ಹಾಗೆ ಜುಲೈ ತಿಂಗಳಿನಲ್ಲಿ ಮುಹೂರ್ತ ನಡೆದದ್ದು. ಅದೇ ರೀತಿಯಾಗಿ ಅದಕ್ಕಿಂತ ಸ್ವಲ್ಪ ಹಿಂದೆ ಗೋಪುರ ನಿರ್ಮಾಣದ ಕೆಲಸ ಕಾರ್ಯಗಳು, ಆಮೇಲೆ ಒಳಗಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳು, ಮರದ ವಿನ್ಯಾಸಗಳಾಗಿರ್ಬೋದು, ಕಲ್ಲು ಹಾಸಿನ ವಿನ್ಯಾಸಗಳಾಗಿರ್ಬೋದು, ಎಲ್ಲ ಕಣ್ಣೆದುರಲ್ಲಿ ದಿನದಿಂದ ದಿನಕ್ಕೆ ವೈಭವೋಪೇತವಾಗಿ ನಡೆದಂತಹ ವಿಚಾರಗಳು. ಹಾಗಾದ್ದರಿಂದ ದೇವರ ಪ್ರೇರಣೆಯಿಂದ ಎಲ್ಲ ಭಕ್ತ ಮಹಾಶಯರ ಒಗ್ಗಟ್ಟಿನಿಂದ ಇಷ್ಟೆಲ್ಲ ಸತ್ಕಾರ್ಯಗಳು ನಡೆದಿದೆ. ಅದರ ಅಂತಿಮ ಹಂತ ಭಗವಂತನಿಗೆ ಅದನ್ನೆಲ್ಲ ಅರ್ಪಣೆ ಮಾಡತಕ್ಕಂತಹ ಕಾಲ. ನಿನ್ನೆಯ ದಿವಸದಲ್ಲಿ ಗೋಪುರವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಇಂದು ಬ್ರಹ್ಮರಥದ ಶೋಭಾಯಾತ್ರೆ ಈಗ ನಡೆಯುತ್ತಾ ಇದೆ. ಇದಿನ್ನೂ ತುಂಬ ಜನರ ಸಹಕಾರದಿಂದ, ಮಡಂತ್ಯಾರಿನಿಂದ, ಗುರುವನಕೆರೆಯಿಂದ ಇನ್ನೂ ವಿಜೃಂಭಿಸಲಿದೆ. ಬ್ರಹ್ಮರಥ ಸಾಗಿ ಬಂದು ರಥಬೀದಿಯಲ್ಲಿ ನಿಂತರೆ ಒಮ್ಮೆ ಎಲ್ಲರೂ ಸಂತಸದ ಕ್ಷಣವನ್ನು ಅನುಭವಿಸಲಿಕ್ಕುಂಟು. ಅದೇ ರೀತಿಯಾಗಿ ಬ್ರಹ್ಮಕಲಶ ಕೂಡ ಹಾಗೆ. ಬ್ರಹ್ಮಕಲಶ ಅಂತ ಹೇಳಿದರೆ ದೇವರಿಗೆ ಕೊಡತಕ್ಕಂತಹ ದೇವರಿಗೆ ಕೊಡತಕ್ಕಂತಹ ಸನ್ನಿಧಾನದ ವಿಚಾರ. ಮೊದಲಿಗೆ ಆರಂಭ ಮಾಡಿದಂತೆ
ಬ್ರಹ್ಮಕಲಶ ಎಂಬತಕ್ಕಂತಹ ಕಾರ್ಯಕ್ರಮ ದೇವರ ಸನ್ನಿಧಾನ ಅಭಿವೃದ್ಧಿಗೆ ಮಾಡತಕ್ಕಂತಹ ಕರ್ಮಾಂಗ. ದೇವರ ಬಿಂಬವನ್ನು ಸ್ಥಿರ ಪ್ರತಿಷ್ಠೆ ಮಾಡಲಿಕ್ಕೆ ಪ್ರತಿಷ್ಠೆಗಳಲ್ಲಿ ಎರಡು ವಿಧವಾಗಿ ಉಂಟು. ಒಂದು ಸ್ಥಿರ ಪ್ರತಿಷ್ಠೆ, ಒಂದು ಚರ ಪ್ರತಿಷ್ಠೆ ಅಂತ ಹೇಳಿ. ನಾಗಶಿಲಾ ಪ್ರತಿಷ್ಠಾದಿಗಳು, ದೈವಗಳ ಪ್ರತಿಷ್ಠೆ ಇತ್ಯಾದಿಗಳೆಲ್ಲ ಚರ ಪ್ರತಿಷ್ಠೆ ಅಂತ ಹೇಳಿ ಕರೆಸಿಕೊಂಡ್ರೆ, ಸ್ಥಿರ ಪ್ರತಿಷ್ಠೆ ದೇವಸ್ಥಾನದ ಬಿಂಬಗಳು ಅಂತ ಹೇಳಿ. ಅಂದರೆ ಪಾಣಿಪೀಠದ ಮೇಲೆ ಬಿಂಬವನ್ನು ಆ ಪಾಣಿಪೀಠದ ಒಳಗೆ ನವರತ್ನ, ಪಂಚರತ್ನ ಇತ್ಯಾದಿಗಳನ್ನೆಲ್ಲ ನಿಕ್ಷೇಪ ಮಾಡಿ ಅದರ ಮೇಲೆ ರತ್ನನ್ಯಾಸಾದಿ ಕರ್ತವ್ಯಗಳನ್ನೆಲ್ಲ ಮಾಡಿ ಬಿಂಬವನ್ನು ಪ್ರತಿಷ್ಠೆ ಮಾಡಿ ಆ ಬಿಂಬ ಚಲಿಸದಂತೆ, ಅಲುಗಾಡದಂತೆ ಸುತ್ತಲೂ ಲೇಪಿಸತಕ್ಕಂತಹ ದ್ರವ್ಯ ಅಷ್ಟಬಂಧ. 8 ಬಗೆಯ ವಿಶೇಷ ದ್ರವ್ಯಗಳನ್ನು ಹೊಂದಿದಂತಹ ಅಷ್ಟಬಂಧ. ಆ ಅಷ್ಟಬಂಧವನ್ನು ಲೇಪಿಸಿದರೆ ಅದಕ್ಕೆ ವಾಯಿದೆ ಎಷ್ಟು ಅಂತ ಕೇಳಿದರೆ 12 ವರ್ಷಗಳು ಅಂತ ಹೇಳಿ. ಅಂದರೆ 12 ರಾಶಿಗಳ ಚಕ್ರದಲ್ಲಿ, ಮೇಷಾದಿ ಮೀನಪರ್ಯಂತ 12 ರಾಶಿ ಚಕ್ರಗಳಲ್ಲಿ ಮೇಷದಲ್ಲಿ ಗುರು ಇರುವಾಗ, ಅಥವಾ ಈಗಿನ ಉದಾಹರಣೆಯನ್ನೇ ತೆಗೆದುಕೊಳ್ಳುವುದಾದರೆ ಮಿಥುನ ರಾಶಿಯಲ್ಲಿ ಗುರು ಈಗ ಸಂಚರಿಸುತ್ತಿದ್ದಾನೆ. ಆ ಗುರು ಇನ್ನೊಮ್ಮೆ ಮಿಥುನ ರಾಶಿಗೆ ಬರುವಾಗ ಆ ಅಷ್ಟಬಂಧದ ವಾಯಿದೆ ಮುಗಿಯುತ್ತದೆ ಎಂದರ್ಥ. ಆದ್ದರಿಂದಾಗಿ 12 ವರ್ಷಕ್ಕೊಮ್ಮೆ ಗುರು ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಬದಲಿಸುವ ಗ್ರಹ. ಅದರಿಂದಾಗಿ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶಾದಿಗಳನ್ನು ಮಾಡಬೇಕು. ಬ್ರಹ್ಮಕಲಶದ ವಿಧಿ ನಿಯಮಗಳು ಹೇಗೆಂದರೆ, ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಈ 12 ವರ್ಷದಲ್ಲಿ ಆದಂತಹ, ಊರಿನಲ್ಲಿ ಆದಂತಹ ಯಾವುದಾದರೂ ಘಟನೆಗಳು ಅಥವಾ ಇನ್ನಿತರ ವ್ಯಾಜ್ಯಗಳು ಇತ್ಯಾದಿಗಳನ್ನೆಲ್ಲ ಪ್ರಶ್ನಾಚಿಂತನೆಯ ಮೂಲಕ ಚಿಂತನೆ ಮಾಡಿಕೊಂಡು, ತದನಂತರದಲ್ಲಿ ಆ ಪ್ರಶ್ನೆಯಲ್ಲಿ ಕಂಡುಬಂದಂತಹ ದೋಷಗಳಿಗೆ ಸೂಕ್ತವಾದಂತಹ ಪರಿಹಾರಾದಿಗಳನ್ನು ಮಾಡಿಕೊಂಡು, ನಂತರದಲ್ಲಿ ದೇವಸ್ಥಾನಕ್ಕೆ ಹೇಳಿದಂತಹ ತಂತ್ರಿವರೇಣ್ಯರ ಮುಖಾಂತರ ಸುಮುಹೂರ್ತವನ್ನು ನಿಶ್ಚಯ ಮಾಡಿಕೊಂಡು, ಚಪ್ಪರ ಮುಹೂರ್ತ ಮೊದಲನೇದಾಗಿ ಆಗತಕ್ಕಂತಹ ವ್ಯವಸ್ಥೆ ಚಪ್ಪರ ಮುಹೂರ್ತ. ಬಂದಂತಹ ಭಕ್ತಾದಿ, ಚಪ್ಪರಕ್ಕೆ ತುಂಬ ಮಹತ್ವ ಉಂಟು ಹೋಮ ಹವನಾದಿಗಳನ್ನು ನಡೆಸಲಿಕ್ಕೆ. ಅದೇ ರೀತಿಯಾಗಿ ಬಂದಂತಹ ಭಕ್ತಾದಿಗಳಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ಊಟೋಪಚಾರಗಳನ್ನು ಸ್ವೀಕರಿಸಲಿಕ್ಕೆ, ಅದಕ್ಕೆ ಬೇಕಾದಂತಹ ಪೂರ್ವಭಾವಿ ಅಡುಗೆ ಇತ್ಯಾದಿಗಳನ್ನು ತಯಾರು ಮಾಡಲಿಕ್ಕೆ ಇತ್ಯಾದಿ ವಿಷಯಗಳಿಗೆಲ್ಲ ಮುಖ್ಯವಾದದ್ದು ಚಪ್ಪರ. ಆ ಚಪ್ಪರ ನಿರ್ಮಾಣಕ್ಕೆ ಚಪ್ಪರ ವಾಸ್ತುದೇವತೆಗಳ ಗೋದಾನ ಇತ್ಯಾದಿ ಕರ್ತವ್ಯಗಳನ್ನೆಲ್ಲ ಆಚರಿಸಿಕೊಂಡು, ಬಿಂಬದಲ್ಲಿ ವಿಶುದ್ಧ ಸಾನ್ನಿಧ್ಯ ಅಭಿವೃದ್ಧಿಗೆ ಆಗಲಿಕ್ಕೆ ಬೇಕಾಗಿ ಇಲ್ಲಿ ಸನ್ನಿಹಿತರಾಗಿರತಕ್ಕಂತಹ ಎಲ್ಲ ದೇವತೆಗಳ ಅನುಗ್ರಹಕ್ಕಾಗಿ ನಿತ್ಯವೂ ಒಂದೊಂದು ವಿಶೇಷವಾದಂತಹ ಯಾಗ. ಇವತ್ತಿನ ದಿವಸದಲ್ಲಿ ನಡೆದಂತಹ ಅಥರ್ವಶೀರ್ಷ ಯಾಗ ಗಣಪತಿ ದೇವರ ಸಾನ್ನಿಧ್ಯಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. ಅದೇ ರೀತಿಯಾಗಿ ಮುಂದೆ ಚಂಡಿಕಾ ಯಾಗ ನಡೀಲಿಕ್ಕಿದೆ. ಅದರಿಂದಾಗಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಕೂಡ ಸನ್ನಿಧಾನ ಅಭಿವೃದ್ಧಿ ಆಗಲಿದೆ. ರುದ್ರಯಾಗದಿಂದಾಗಿ ಈಶ್ವರ ದೇವರ ಸನ್ನಿಧಾನ ಅಭಿವೃದ್ಧಿ ಆಗಲಿದೆ. ವಿಷ್ಣು ಯಾಗಾದಿಗಳಿಂದ ವಿಷ್ಣುದೇವರ ಸನ್ನಿಧಾನ ಅಭಿವೃದ್ಧಿ ಆಗಲಿದೆ. ಅದೇ ರೀತಿಯಾಗಿ ಆಶ್ಲೇಷ ಬಲಿದಾನ, ಸಮಸ್ತ ಸರ್ಪದೋಷ ಪರಿಹಾರಕ್ಕೆ ಬೇಕಾಗಿ, ದುರ್ಗಾನುಗ್ರಹಕ್ಕೆ ಬೇಕಾದಂತಹ ದುರ್ಗಾಪೂಜೆ ಇತ್ಯಾದಿಗಳು ನಿತ್ಯದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೋಮಹವನ ಪೂಜಾದಿಗಳು ವಿಶೇಷವಾಗಿ ನಡೆಯಲಿಕ್ಕಿದೆ. ಅದೇ ರೀತಿಯಾಗಿ ಪ್ರತಿಷ್ಠಾ ಮುಹೂರ್ತ, ಆಮೇಲೆ ಬ್ರಹ್ಮಕಲಶಾದಿ ಮುಹೂರ್ತಗಳಲ್ಲಿದ್ದಂತಹ ದೋಷ ಪರಿಹಾರಾರ್ಥವಾಗಿ ಮುಹೂರ್ತ ಸುಮುಹೂರ್ತ ಆಗಬೇಕು, ಲಗ್ನ ಸುಲಗ್ನ ಆಗಬೇಕೆಂಬತಕ್ಕಂತಹ ಉದ್ದೇಶದಿಂದ ಪೂರ್ಣಸ್ವಾನ ಸಂಖ್ಯೆಯಲ್ಲಿ ನವಗ್ರಹ ಯಾಗಾದಿಗಳನ್ನು ಮಾಡಿ ಸುಮುಹೂರ್ತದಲ್ಲಿ ನಾಡೀಶೋಭನ ಸಹಿತವಾಗಿ ಬಿಂಬದ ಪುನರುತ್ಥಾನ, ಆಮೇಲೆ ಪುನಃ ನಾಡೀಶೋಧನ, ರತ್ನನ್ಯಾಸಾದಿ ಕರ್ತವ್ಯಗಳನ್ನು ಮಾಡಿಕೊಂಡು ಸುಮುಹೂರ್ತದಲ್ಲಿ ಅಷ್ಟಬಂಧ ಲೇಪನಾದಿಗಳನ್ನು ಮಾಡಿ ಆ ದೇವರಲ್ಲಿ ಪುನಃ ಪ್ರತಿಷ್ಠಾದಿ ಕರ್ತವ್ಯಗಳನ್ನು ಮಾಡಿಕೊಂಡು
ನಂತರದಲ್ಲಿ ಪರಿವಾರ ದೇವತೆಗಳ ಚಿಂತನೆಯಲ್ಲಿ ಉಳಿದೆಲ್ಲ ದೇವತೆಗಳಿಗೆ ಕಲಶಾಭಿಷೇಕಗಳನ್ನು ಮಾಡಿಕೊಂಡು ಪ್ರಧಾನ ದೇವರಿಗೆ ಇದೇ ಬರುವ 11ನೇ ತಾರೀಕಿನ ದಿವಸದಂದು 1000 ಕಲಶ ಪ್ರತಿಷ್ಠಾಪನ ಪುರಸ್ಸರವಾಗಿ ತನ್ಮಧ್ಯದಲ್ಲಿ ಬ್ರಹ್ಮಕಲಶ ರೂಪದಲ್ಲಿ ಬ್ರಹ್ಮಕಲಶವನ್ನು ಪ್ರತಿಷ್ಠಾಪಿಸಿಕೊಂಡು ಅದರಲ್ಲಿ ದೇವತಾ ಸಾನ್ನಿಧ್ಯಾಭಿವೃದ್ಧಿಗೆ ಬೇಕಾದಂತಹ ಸನ್ಮಂತ್ರ ಜಪಾದಿಗಳು ಪೂಜಾದಿಗಳನ್ನು ಕಲ್ಪೋಕ್ತ ಷೋಡಶೋಪಚಾರ ಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಸಾನ್ನಿಧ್ಯದಲ್ಲಿ ಕಲಶದಲ್ಲಿ ಸಾನ್ನಿಧ್ಯವನ್ನು ಚಿಂತನೆ ಮಾಡಿಕೊಂಡು ಪರಿಕಲಶಗಳ ಅಭಿಷೇಕ ಸಹಿತವಾಗಿ ಪ್ರಧಾನ ಮುಹೂರ್ತದಲ್ಲಿ ಬ್ರಹ್ಮಕಲಶವನ್ನು ತಂತ್ರಿವರೇಣ್ಯರ ಮುಖಾಂತರದಿಂದ ದೇವರಿಗೆ ಆ ಬ್ರಹ್ಮಕಲಶವನ್ನು ಅಭಿಷೇಕ ಮಾಡಿದಲ್ಲಿಗೆ ಸಂಪೂರ್ಣ ಸನ್ನಿಧಾನ ಭಗವಂತನ ಬಿಂಬದಲ್ಲಿ ಭಗವಂತನ ಸನ್ನಿಧಾನ ಅಭಿವೃದ್ಧಿ ಆಗ್ತದೆ ಎಂಬತಕ್ಕಂತಹ ಭಾವನೆ ಶಾಸ್ತ್ರೋಕ್ತವಾದಂತಹ ವಿಚಾರ. ಹಾಗಾಗಿ ಈ ಎಲ್ಲ ಸತ್ಕಾರ್ಯಗಳು ಭಗವಂತನ ಚಿತ್ತದಿಂದ ನಡೆಯುತ್ತಾ ಇದೆ. ಈ ಮಧ್ಯದಲ್ಲಿ ಅಪೂರ್ವವಾದಂತಹ ಒಂದು ಸಂದರ್ಭ ಈ ಬ್ರಹ್ಮರಥ ಸಮರ್ಪಣೆ. ಬ್ರಹ್ಮರಥವೂ ಹಾಗೆ. ಆ ಬ್ರಹ್ಮರಥವನ್ನು ತಂದ ಕೂಡಲೇ ಅದನ್ನು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆಂದರೆ ಒಂದು ಸೇರು ಅಕ್ಕಿ ತಂದರೆ ನಾವು ಅನ್ನ ಮಾಡಲಿಕ್ಕೆ ಮೊದಲಾಗಿ ಅದನ್ನು ಪರಿಶೋಧನೆ ಮಾಡ್ತೇವೆ. ಅದರಲ್ಲಿ ಏನಾದರೂ ಜಳ್ಳು ಉಂಟಾ, ಭತ್ತ ಉಂಟಾ, ಅಥವಾ ಹುಳ ಏನಾದರೂ ಆಗಿದೆ, ಅಥವಾ ಇನ್ನಿತರ ಏನಾದರೂ ಅಶುದ್ಧಿ ವಸ್ತುಗಳುಂಟಾ ಅಂತ ಹೇಳಿ ಅದನ್ನೆಲ್ಲ ಚಿಂತನೆ ಮಾಡಿಕೊಂಡು ಆ ಅಕ್ಕಿಯನ್ನು ಶುದ್ಧಪಡಿಸಿ ಆಮೇಲೆ ನಾವು ಅನ್ನ ಮಾಡಿ ಅದನ್ನು ಊಟ ಮಾಡ್ತೇವೆ. ಅದೇ ರೀತಿಯಾಗಿ ಒಂದು ರಥವನ್ನು ನಿರ್ಮಾಣ ಮಾಡುವಾಗ ಅದರಲ್ಲಿ ತಾಡನ, ಭೇದನ, ರಂಧ್ರೀಕರಣ ಇತ್ಯಾದಿ ದೋಷಗಳೆಲ್ಲ ಬರಲಿಕ್ಕೆ ಸಾಧ್ಯ ಉಂಟು. ಶುದ್ಧೀಕರಣಗೊಳಿಸಿ ರಥವನ್ನು ದೇವರಿಗೆ ಅರ್ಪಿಸಬೇಕೆಂಬತಕ್ಕಂತಹ ಭಾವನೆಯಿಂದ ರಥ ಸಮರ್ಪಣೆ ನಡೆಯುವ ರಥ ನಿರ್ಮಾಣ ಸಂದರ್ಭದಲ್ಲಿ ಕೆಲವು ದೋಷಗಳು ಆಗಲಿಕ್ಕೆ ಸಾಧ್ಯತೆ ಉಂಟು, ಆಗ್ತದೆ. ಯಾಕಂದರೆ ಅದೆಲ್ಲ ಮಾಡದೆ ರಥವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಮಧ್ಯದಲ್ಲಿ ಒಂದು ಸೂಚನೆ, ನಾವು ಆದಷ್ಟು ತುಂಬೆ ಸಮೀಪದಲ್ಲಿದ್ದೇವೆ, BC ರೋಡಿಗೆ ಆದಷ್ಟು ಹತ್ತಿರ ಆಗ್ತಾ ಇದ್ದೇವೆ. ಇನ್ನೇನು BC ರೋಡು ತಲುಪಲಿಕ್ಕಿದ್ದೇವೆ. ಹಾಗೆ ಆ ಬ್ರಹ್ಮರಥವನ್ನು ನಿರ್ಮಾಣ ಮಾಡತಕ್ಕಂತಹ ಸಂದರ್ಭದಲ್ಲಿ ಶ್ರಮಜಲಪತನ ಅಂತ ಹೇಳಿ ನಮ್ಮ ಎಂಜಿಲು ಹಾರಿರ್ಬೋದು, ಅಥವಾ ಬೆವರು ಆ ರಥದ ಮೇಲೆ ಬಿದ್ದಿರ್ಬೋದು. ಆಮೇಲೆ ರಂಧ್ರೀಕರಣ ಇತ್ಯಾದಿ, ಅಂದರೆ ಅದನ್ನು ಕೊರೆಯುವುದು, ಕೆತ್ತುವುದು, ಗುದ್ದುವುದು, ಅದನ್ನು ತೀಡುವುದು, ತಿಕ್ಕುವುದು ಇತ್ಯಾದಿಗಳನ್ನೆಲ್ಲ ಮಾಡುವುದರಿಂದ ಅದರಲ್ಲಿ ದೋಷಗಳ ಬಂದಿರಲಿಕ್ಕೆ ಸಾಧ್ಯತೆ ಉಂಟು. ಅದೇ ರೀತಿಯಾಗಿ ಇನ್ನೊಂದು ವೃಕ್ಷದೋಷ ಅಂತ ಹೇಳಿ, ವೃಕ್ಷದೋಷ ಅಂತ ಹೇಳಿದರೆ ನಾವು ವೃಕ್ಷವನ್ನು ಆಯ್ಕೆ ಮಾಡುವಾಗ ಆ ವೃಕ್ಷ ಬೆಳೆದಂತಹ ಜಾಗ ಅಥವಾ ಆ ವೃಕ್ಷ ಹೇಗಿತ್ತು ಈ ಎಲ್ಲ ಲಕ್ಷಣಗಳನ್ನು ನೋಡಿ ವೃಕ್ಷವನ್ನು ಆಯ್ಕೆ ಮಾಡಬೇಕು, ಮರವನ್ನು. ಅದರಲ್ಲೇನಾದರೂ ವ್ಯತ್ಯಾಸಗಳಾಗಿದ್ದರೆ ಆ ದೋಷದ ರಥದಲ್ಲಿದ್ದರೆ ಅದು ಭಗವಂತನಿಗೆ ಅರ್ಪಿತ ಆಗುವುದಿಲ್ಲ. ಇನ್ನೊಂದೇನೆಂದರೆ, ಒಂದು ವೃಕ್ಷ ಛೇದಕ್ಕೆ ತುಂಬ ದೋಷವನ್ನು ಹೇಳ್ತಾರೆ. ಅಂದರೆ ನಮಗೆ ಕಾಣ್ಬೋದು ಒಂದು ಮರವನ್ನು ಕಡಿದ್ರೆ ಏನಾಗ್ತದೆ ಅಂತ ಹೇಳಿ, ಆದರೆ ಪ್ರಕೃತಿ ಅಂತ ಹೇಳಿದರೆ ಗಿಡ ಮರಗಳೇ ಪ್ರಕೃತಿ ಅಂತ ಹೇಳಿ. ಆ ಒಂದು ಮರವನ್ನು ಕಡಿದ್ರೆ, ಒಂದು ಮರವನ್ನು ಕಡಿದ್ರೆ ಇಷ್ಟು ಕೋಟ್ಯಂತರ ಜನ ಇರುವಂತಹ ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ಮರವನ್ನು ಕಡಿದ್ರೆ ನಾಳೆ ಎಲ್ಲ ಬರಡು ಭೂಮಿ ಆಗಲಿಕ್ಕೆ ಸಾಧ್ಯತೆ ಉಂಟು. ನಾವೆಲ್ಲ ತಿಳಿದುಕೊಂಡಿದ್ದೇವೆ, ಮರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಮಳೆ, ಬೆಳೆ ಇತ್ಯಾದಿಗಳು ಅಥವಾ ಭೂಮಿಯಲ್ಲಿ ಫಲವತ್ತತೆ ಪ್ರತಿಯೊಂದು ಕೂಡ ಮರದಿಂದ ಆಗುವಂಥದ್ದು ಅಂತ ಹೇಳಿ. ಇದು ನಮಗೆ ಕಾಣದಂತಹ ಪ್ರಯೋಜನ ಅಂತಾದರೆ, ಕಾಣುವಂತಹ ಪ್ರಯೋಜನ ಫಲ ಪುಷ್ಪ. ಕೆಲವು ವೃಕ್ಷಗಳು ಫಲಪುಷ್ಪ ಬಿಡುವುದಿಲ್ಲ ಅಂತಾದರೂ, ಏನಿಲ್ಲ ಆದರೂ ನೆರಳನ್ನಾದರೂ ಕೊಡ್ತದೆ. ಅಂತಹ ಬಹು ಉಪಯೋಗಿಯಾಗಿರತಕ್ಕಂತಹ ಮರಗಳನ್ನು ಛೇದ ಮಾಡಿದರೆ ಅದರಿಂದಾಗಿ ಒಂದು ದೋಷ ಬರ್ತದೆ ಅಂತ ಹೇಳಿ. ಆದರೆ ಇದು ಮರವನ್ನು ಛೇದ ಮಾಡಿದ್ದು ಭಗವಂತನ ಸತ್ಕಾರ್ಯಕ್ಕೆ ಆದ್ದರಿಂದ ಅದರ ದೋಷ ಪ್ರಾಬಲ್ಯ ಅಷ್ಟು ಇರುವುದಿಲ್ಲ ಅಂತ ಹೇಳುವಂಥದ್ದು ಶಾಸ್ತ್ರವಾಕ್ಯ. ಹಾಗಾಗಿ ಆ ರಥ ಶುದ್ಧಿ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿ. ಆ ರಥ ಶುದ್ಧಿಗೆ
ಅಂದರೆ ಶುಚಿಕಾಮಾಹ ವೈದೇವಾಹ ಅಂತ ಹೇಳಿ, ಅಂದರೆ ಎಲ್ಲಿ ಶುಚಿತ್ವ ಇರ್ತದ ಅಲ್ಲಿ ಭಗವಂತನ ನೆಲೆ ಇರ್ತದೆ ಅಂತ ಹೇಳಿ. ಅಂದರೆ ಶುಚಿ ಅಂತ ಹೇಳಿದರೆ ಮೇಲ್ನೋಟಕ್ಕೆ ನೋಡುವಾಗ ಗುಡಿಸುವುದು, ಒರೆಸುವುದು, ಕಸ ಹೆಕ್ಕುವುದು ಇತ್ಯಾದಿಗಳು ಮಾಡಿದರೂ ಕೂಡ ಮಂತ್ರಮಯವಾದಂತಹ ಶುದ್ಧಿಯನ್ನು ಆ ದ್ರವ್ಯಕ್ಕೆ ಅಥವಾ ಆ ಗುಡಿಗೆ, ಆ ದೇವರ ಬಿಂಬಕ್ಕೆ, ಆ ರಥಕ್ಕೆ ಮಾಡಬೇಕು ಅಂತೇಳಿ. ಒಂದು ಬಿಂಬ ಪ್ರತಿಷ್ಠಾಪನೆ ಮಾಡುವುದಾದರೂ ಬಿಂಬ ಶುದ್ಧಿ ಕರ್ತವ್ಯಗಳನ್ನು ಮಾಡಬೇಕು, ಅಥವಾ ಒಂದು ಪ್ರಾಸಾದದಲ್ಲಿ, ಮಂಟಪದಲ್ಲಿ, ಗುಡಿಯಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡುವುದಂತಾದರೂ ಅದರಲ್ಲಿ ಶುದ್ಧಿಯಾದಿ, ಪ್ರಾಸಾದ ಶುದ್ಧಿಯಾದಿ ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳಿ ಆಗಮಶಾಸ್ತ್ರ ನಿರ್ಣಯ ಮಾಡ್ತದೆ. ಅದೇ ರೀತಿಯಾಗಿ ರಥಶುದ್ಧಿಗೆ ಬೇಕಾದಂತಹ ಪಂಚಗವ್ಯ ಪುಣ್ಯಾಹ ವಾಚನ, ಗೋ ಸಂಬಂಧವಾದಂತಹ 5 ದ್ರವ್ಯಗಳು, ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ, ಇವುಗಳನ್ನು ಮಂತ್ರಮಯವಾಗಿ ಬೆರೆಸಿ ಅದನ್ನು ಆ ರಥಕ್ಕೆ ಪ್ರೋಕ್ಷಣೆ ಮಾಡಿದಲ್ಲಿಗೆ ರಥ ಶುದ್ಧಿ ಆಗ್ತದೆ. ಇನ್ನು 7 ವಿಧವಾದಂತಹ ಶುದ್ಧಿ, ಖನನಂ ಅಂದರೆ ಆ ರಥವನ್ನು ಸ್ವಲ್ಪ ಗೀಚಬೇಕು, ಹರಣಂ ಆ ಗೀಚಿದಂತಹ ಮರದ ಹೊಟ್ಟಿನಿಂದ ರಥದಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ದೂರ ನಿರಸನ ಮಾಡಬೇಕು. ದಾಹ ಅಂದರೆ ಆ ರಥಶುದ್ಧಿಗೆ ಬೇಕಾದಂತಹ, ರಥದ ರಕ್ಷಣೆಗೆ ಬೇಕಾದಂತಹ ರಕ್ಷೋಗ್ರ ಹೋಮಾದಿಗಳನ್ನು ಮಾಡಬೇಕು. ಪೂರಣಂ ಅಂದರೆ ಅದರಲ್ಲಿ ಒಳ್ಳೆಯ ವಸ್ತುಗಳನ್ನು ಪೂರಣೆ ಮಾಡಬೇಕು. ಗೋನಿವಾಸನಂ ಅದರ ಉದ್ದೇಶದಲ್ಲಿ ಗೋಪೂಜೆಗಳನ್ನು ಆಚರಿಸಬೇಕು. ಪುನಃ ಪಂಚಗವ್ಯಾದಿಗಳನ್ನು ಪ್ರೋಕ್ಷಣೆ ಮಾಡಬೇಕು, ಬ್ರಾಹ್ಮಣಾರಾಧನೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದರೆ 7 ವಿಧವಾಗಿ ಆ ರಥ ಶುದ್ಧಿ ಆಗ್ತದೆ ಎಂಬತಕ್ಕಂತಹ ವಿಚಾರ. ಈ ಶುದ್ಧಿಯಾದಿಗಳಾದ ನಂತರ ಮೊದಲೇ ಹೇಳಿದ ಹಾಗೆ ಆ ರಥದಲ್ಲಿ ದೇವಾನುದೇವತೆಗಳ ಸನ್ನಿಧಾನ ಇತ್ತು ಅಂತಾದರೆ ಭಗವಂತ ನೇರವಾಗಿ ಬಂದು ಅಲ್ಲಿ ಕೂತುಕೊಳ್ತಾನೆ. ಹಾಗಾಗಿ ಆ ರಥದಲ್ಲಿ ವಾಸ್ತುದೇವತೆಗಳ ಅಧಿಷ್ಠಾನಕ್ಕೆ ಬೇಕಾಗಿ ವಾಸ್ತುಪೂಜಾದಿಗಳನ್ನು ಮಾಡಿಕೊಂಡು, ರಥದ ರಕ್ಷೆಗೆ ಬೇಕಾಗಿ ಸೂತ್ರ ಸಂವೇಷ್ಟನಾದಿ ಕರ್ತವ್ಯಗಳು, ವಾಸ್ತು ಹೋಮಾದಿಗಳು, ಅದೇ ರೀತಿಯಾಗಿ ಭವಿಷ್ಯತ್ ಕಾಲದಲ್ಲಿ ಬರತಕ್ಕಂತಹ ದುರಿತ ಪರಿಹಾರಾರ್ಥವಾಗಿ, ಅಂದರೆ ರಥವನ್ನು ಕಟ್ಟುವಾಗ, ರಥವನ್ನು ಬಿಚ್ಚುವಾಗ, ರಥವನ್ನು ಎಳೆಯುವಾಗ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದೆಂಬತಕ್ಕಂತಹ ಉದ್ದೇಶದಿಂದ ಇಂದ್ರಾದಿ ದೇವತಾ ಬಲಿದಾನ, ಪ್ರಾಕಾರ ಬಲಿದಾನಾದಿಗಳನ್ನೆಲ್ಲ ಮಾಡಿಕೊಂಡು ಪುನಃ ಮರುದಿವಸ ಪಂಚಗವ್ಯ ಪುಣ್ಯಾಹ ವಾಚನ ಸಹಿತವಾಗಿ ದೇವರ ಅಧಿಷ್ಠಾನ ಸಿದ್ಧಿಗೆ ಬೇಕಾದಂತಹ ಪ್ರತಿಷ್ಠಾ ಪ್ರದಾನ ಹೋಮಾದಿಗಳು, ವಿಷ್ಣು ದೇವತಾಕ ಮಂತ್ರಗಳಿಂದ ಹೋಮಾದಿಗಳನ್ನು ನಡೆಸಿಕೊಂಡು ಪಂಚವಿಂಶತಿ ಕಲಶಾಧಿವಾಸ ಪೂಜಾ 25 ಕಲಶಗಳನ್ನು ಪ್ರತಿಷ್ಠಾಪನೆ ಮಾಡಿ ತನ್ಮಧ್ಯದಲ್ಲಿ ಜನಾರ್ದನಾತ್ಮಕ ಮಹಾವಿಷ್ಣುವನ್ನು ಪೂಜೆ ಮಾಡಿಕೊಂಡು ಅದನ್ನು ಆ ಕಲಶಕ್ಕೆ ಅಭಿಷೇಕ ಮಾಡಿ, ಕಲಶಗಳನ್ನು ರಥಕ್ಕೆ ಅಭಿಷೇಕ ಮಾಡಿ ರಥವನ್ನು ಶುದ್ಧೀಕರಿಸಿ ಅದರಲ್ಲಿ ರಥದೇವತೆಗಳನ್ನು ಆವಾಹಿಸಿ ನಂತರದಲ್ಲಿ ಪೂಜಾದಿಗಳನ್ನು ಸಮರ್ಪಿಸಿ ಪುನಃ ರಥವನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂತಹ ಸುಸಂದರ್ಭ ನಾಳಿದ್ದು 8ನೇ ತಾರೀಕು. ನಾವು ಹೇಗೆ ಗೋದಾನ ಮಾಡುವಾಗ ಗೋಪುಚ್ಛ ತರ್ಪಣದಿಂದ ಆ ಗೋವನ್ನು ದಾನ ಮಾಡ್ತೇವ, ಅದೇ ರೀತಿಯಾಗಿ ರಥದ ಶುದ್ಧೀಕರಣ ನಡೆಸಿ ಭಗವಂತನ ಧ್ವಜಸ್ತಂಭದ ಭಾಗದಲ್ಲಿ ಪ್ರಾರ್ಥಿಸಿ ಆ ರಥದ ಎಳೆಯುವಂತಹ ಸೂತ್ರದ ಹಗ್ಗದ ಮುಖಾಂತರದಲ್ಲಿ ಆ ರಥವನ್ನು ಭಗವಂತನಿಗೆ ಅರ್ಪಿಸಿದರೆ ಈ ರಥ ಸಮರ್ಪಣೆಯ ಕರ್ಮಾಂಗ ಪರಿಪೂರ್ಣ ಆಗ್ತದೆ. ನಂತರದಲ್ಲಿ ತಂತ್ರಿಗಳ ಮಾರ್ಗದರ್ಶನದ ಮೂಲಕ ರಥಕ್ಕೆ ಬೇಕಾದಂತಹ ಪುನಃ ಸಂಸ್ಕಾರಾದಿಗಳನ್ನು ಮಾಡಿಕೊಂಡು ಅದರಲ್ಲಿ 11ನೇ ತಾರೀಕು ಬ್ರಹ್ಮಕಲಶದ ನಂತರದಲ್ಲಿ ಜೋಡು ದೇವರ ಅಂದರೆ ಮಂಜುಳೇಶ ದೇವರ, ರುದ್ರದೇವರ, ಅದೇ ರೀತಿಯಾಗಿ ಜನಾರ್ದನ ದೇವರ ರಥೋತ್ಸವ ನಡೀಲಿಕ್ಕಿದೆ. ಹಾಗಾಗಿ ಅಲ್ಲಿಗೆ ಎಲ್ಲ ಭಕ್ತ ಜನರು ಜನಾರ್ದನಾರ್ಪಣ ಮಸ್ತು ಅಂತ ಹೇಳುವ ಮುಖಾಂತರದಲ್ಲಿ ಬ್ರಹ್ಮಕಲಶದ ಸಂಪೂರ್ಣ ಪುಣ್ಯ ಕಾರ್ಯವನ್ನು ತಂತ್ರಿವರೇಣ್ಯರ ಮುಖಾಂತರ, ರಥವನ್ನರ್ಪಿಸಿದ ಕಿರಣ್ ರಾವ್ ಅವರ ಮುಖಾಂತರ, ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂತಹ ಶರತ್ಕೃಷ್ಣ ಬಡವೆಟ್ನಾಯರ ಮುಖಾಂತರ ಭಗವಂತನ ಚರಣಾರವಿಂದಕ್ಕೆ ಅರ್ಪಿಸಿದಲ್ಲಿಗೆ ಈ ರಥ ಸಮರ್ಪಣಾ ಕಾರ್ಯಕ್ರಮಗಳು ಭಗವಂತನಿಗೆ ಅರ್ಪಿತ ಆಗ್ತದೆ. ಮುಂದಿನ ದಿವಸಗಳಲ್ಲಿ ಭಗವಂತನ ಸಂಪ್ರೀತಿಯಿಂದ
ಲೋಕ ಕಲ್ಯಾಣ, ನಮ್ಮ ಊರಿನ ಕಲ್ಯಾಣ, ಜನಗಳಿಗೆ ಮನೋಭೀಷ್ಟ ಸಿದ್ಧಿಯನ್ನು ಭಗವಂತ ಅನುಗ್ರಹಿಸುತ್ತಾನೆ. ಉಜಿರೆಯ ಬ್ರಹ್ಮರಥ ಇದೀಗ ಬ್ರಹ್ಮರಕೊಟ್ಲು ಟೋಲನ್ನು ತಲುಪಿದೆ. ಬಿ ಸಿ ರೋಡ್ಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಿ ಸಿ ರೋಡನ್ನು ತಲುಪಲಿಕ್ಕಿದೆ. ಕೆಲವೊಂದು ಬಿ ಸಿ ರೋಡನ್ನು ತಲುಪಲಿಕ್ಕಿದೆ. ಬ್ರಹ್ಮರಕೊಟ್ಲು ಟೋಲನ್ನು ದಾಟಿ ಮುನ್ನುಗ್ತಾ ಇದ್ದೇವೆ ಅನ್ನುವಂಥದ್ದು. ಬ್ರಹ್ಮರಕೊಟ್ಲು ಟೋಲನ್ನು ದಾಟಿ ಮುನ್ನುಗ್ತಾ ಇದ್ದೇವೆ, ಬಿ ಸಿ ರೋಡನ್ನು ತಲುಪ್ತಾ ಇದೆ. ಬ್ರಹ್ಮರಕೊಟ್ಲು ಟೋಲನ್ನು ದಾಟಿ ಮುನ್ನುಗ್ಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ಸಿ ರೋಡನ್ನು ತಲುಪಲಿಕ್ಕಿದೆ ಅನ್ನುವಂಥದ್ದು. ಬಹಳ ವಿಶೇಷವಾಗಿ ಈ ಒಂದು ರಥಯಾತ್ರೆ ಬ್ರಹ್ಮರಕೊಟ್ಲು ಟೋಲಿನ ಸಮೀಪದಲ್ಲಿ ಬಂದು ಇದೀಗ ಟೋಲನ್ನು ದಾಟಿ ಮುನ್ನುಗ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ ಆ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ಬ್ರಹ್ಮರಕೊಟ್ಲು ಟೋಲನ್ನು ದಾಟಿ ಮುಂದೆ ಬರ್ತಾ ಇದ್ದಾವೆ. ಈಗ ಬಹಳ ಬಿ ಸಿ ರೋಡನ್ನು ತಲುಪ್ತದೆ. ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ಸಿ ರೋಡನ್ನು ಕೂಡ ನಾವು ತಲುಪಲಿಕ್ಕಿದ್ದೇವೆ. ಬ್ರಹ್ಮರಕೊಟ್ಲು ಟೋಲನ್ನು ದಾಟಿ ಮುಂದೆ ಬರ್ತಾ ಇದ್ದೇವೆ. ಬ್ರಹ್ಮರಕೊಟ್ಲು ಟೋಲನ್ನು ದಾಟಿ ಮುಂದೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಮಡಂತ್ಯಾರ್ನಲ್ಲಿ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಮಡಂತ್ಯಾರು ಗುರುವಾಯನಕೆರೆಯಲ್ಲಿ ಭಕ್ತರು ಕಾಯ್ತಾ ಇರುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಆ ಭಕ್ತರೆಲ್ಲರ ಕಾಯುವಿಕೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಪೂರ್ಣಗೊಳ್ಳಲಿಕ್ಕಿದೆ. ಯಾಕೆಂತಂದರೆ ಕೆಲ ಗಂಟೆಗಳಲ್ಲಿ, ಅಂದರೆ ಸುಮಾರು 1 ಗಂಟೆಯ ಒಳಗಾಗಿ, 1 ಗಂಟೆ ಬೇಡ 45 ನಿಮಿಷಗಳಲ್ಲಿ ನಾವು ಮಡಂತ್ಯಾರು ತಲುಪುವಂಥ ಸಾಧ್ಯತೆಗಳಿದ್ದಾವೆ. 45ರಿಂದ 1 ಗಂಟೆಯ ಒಳಗಾಗಿ ಮಡಂತ್ಯಾರು ತಲುಪುವಂಥ ಸಾಧ್ಯತೆಗಳಿದ್ದಾವೆ. ಇದೀಗ ಗಂಟೆ 3 ಗಂಟೆ 50 ನಿಮಿಷ, 4 ಗಂಟೆ 45 ನಿಮಿಷ ಆಗುವಾಗ ಅಥವಾ 4 ಗಂಟೆ 50 ನಿಮಿಷಕ್ಕಿಂತ ಮೊದಲೇ ನಾವು ಮಡಂತ್ಯಾರಿಗೆ ತಲುಪುವಂತಹ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ಸಾಧ್ಯತೆಗಳನ್ನು ನಾವೀಗ ನೋಡ್ಬೋದು. ಇದೀಗ ಬಿ ಸಿ ರೋಡ್ನ ಹತ್ತಿರ ನಾವು ತಲುಪ್ತಾ ಇದ್ದೇವೆ. ಬಿ ಸಿ ರೋಡ್ನ ಹತ್ತಿರ ಪೊನ್ನೋಡಿ ಕೊಳಲಿ ದ್ವಾರ ಕೈಕಂಬ, ಬಿ ಸಿ ರೋಡು ಕೈಕಂಬದ ಹತ್ತಿರ ಇದೀಗ ರಥ ಬರ್ತಾ ಇರುವಂಥದ್ದು. ಬಿ ಸಿ ರೋಡ್ನ ಕೈಕಂಬದ ಹತ್ತಿರ ರಥ ಬರ್ತಾ ಇದೆ. ಕೊಳಲಿ ದ್ವಾರ ಇದೆ, ಆ ದ್ವಾರದ ಮುಂಭಾಗದಲ್ಲಿ ರಥ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಾಗಲಿಕ್ಕಿದೆ. ಬಹಳ ಕುಂಬಾಶಿಯಿಂದ ಇಲ್ಲಿಯ ತನಕದ ಪಯಣವೂ ಕೂಡ ಬಹಳ ವಿಶೇಷ ಅಂತ ಹೇಳ್ಬೋದು. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಪಯಣ ಸಾಗಿದೆ. ಆ ಎಲ್ಲ ಪಯಣವನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರತಿ ಕ್ಷಣದ ನೇರ ಪ್ರಸಾರವನ್ನು ಕೂಡ ಸುದ್ದಿ ನ್ಯೂಸ್ ಮಾಡಿದೆ. ಇದೀಗ ಬಿ ಸಿ ರೋಡಿನ ಸಮೀಪದಲ್ಲಿ ನಾವು ಇದ್ದೇವೆ. ಬಿ ಸಿ ರೋಡ್ನ ಪೊಳಲಿ
ದ್ವಾರದ ಸಮೀಪದಲ್ಲಿ ನಾವಿರುವಂಥದ್ದು. ಇದೀಗ ಕೊಂಚ ಮಟ್ಟಿಗೆ ಇಲ್ಲಿ BC ರೋಡ್ನ ಪೇಟೆಯಲ್ಲಿ ಸಾಗುವಾಗ ಕೊಂಚ ಮಟ್ಟಿಗೆ ತೊಂದರೆಗಳು ಆಗಬಹುದು. ಆದರೆ ಆ ಸವಾಲುಗಳಿಗೆ, ಅಲ್ಲಿನ ಸವಾಲುಗಳಿಗೆ ನಮಗೆ ಸಹಕಾರವನ್ನು ನೀಡೋದಕ್ಕೆ ಟ್ರಾಫಿಕ್ ಪೊಲೀಸರು ನೆರವಾಗ್ತಾ ಇದ್ದಾರೆ. ಬಹಳ ಪ್ರತಿಯೊಂದು ಕಡೆಯೂ ಕೂಡ ನಮಗೆ ವಿಶೇಷವಾಗಿ ನೆರವನ್ನು ನೀಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ನೆರವನ್ನು ನೀಡ್ತಾ ಇರುವಂಥದ್ದು ಇದೀಗ ತಾವು ನೋಡ್ತಾ ಇದ್ದೀರಿ. ಪೊಳಲಿಯ ಕೈಕಂಬದ BC ರೋಡಿನ ಸಮೀಪದ ಪೊಳಲಿ ದ್ವಾರದ ಸಮೀಪದಲ್ಲಿ ನಾವು ಇದ್ದೇವೆ. ಪೊಳಲಿ ದ್ವಾರದ ಸಮೀಪದಲ್ಲಿ ಸಾಗ್ತಾ ಇದ್ದೇವೆ. BC ರೋಡ್ನ ಕೈಕಂಬದ ಪೊಳಲಿ ದ್ವಾರವನ್ನು ದಾಟಿ ರಥ ಮುನ್ನುಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪೊಳಲಿ ದ್ವಾರವನ್ನು ದಾಟಿ ರಥ ಮುನ್ನುಗ್ತಾ ಇರುವುದು ಇನ್ನೇನು ಕೆಲವು ಕ್ಷಣದಲ್ಲಿ BC ರೋಡಿನ ಆ ಒಂದು ಸಿಟಿಗೆ ಎಂಟ್ರಿ ಆಗ್ತಾ ಇದೆ. BC ರೋಡ್ನ ಸಿಟಿಗೆ ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮರಥ ಎಂಟ್ರಿ ಆಗ್ತಾ ಇರುವಂಥದ್ದು. BC ರೋಡ್ನ ಸಿಟಿಗೆ ಎಂಟ್ರಿ ಆಗ್ತಾ ಇರುವಂತಹ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಫ್ಲೈಓವರ್ನ ಕೆಳಭಾಗದಲ್ಲೇ ಸಾಗಲಿಕ್ಕಿದೆ ಬ್ರಹ್ಮರಥ. ಇದೀಗ BC ರೋಡಿನ ಸಮೀಪಕ್ಕೆ ನಾವು ಬಂದಿದ್ದೇವೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ BC ರೋಡನ್ನು ತಲುಪಲಿಕ್ಕಿದ್ದೇವೆ. BC ರೋಡ್ನಲ್ಲಿ ಬಹಳ ವಿಶೇಷವಾಗಿ BC ರೋಡ್ನ ಸಿಟಿಯನ್ನು ನಾವೀಗ ತಲುಪ್ತಾ ಇದ್ದೇವೆ. ಬಹಳ ವಿಶೇಷವಾಗಿ BC ರೋಡ್ನ ಸಿಟಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಏನು ಅಂತಂದರೆ ಟ್ರಾಫಿಕ್ ಜಾಮ್ ಆಗದಂತಹ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಜೊತೆಗೆ ಇದಕ್ಕೆ ಆರಕ್ಷಕರು ಕೂಡ ನಮಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ನೆರವನ್ನು ನೀಡ್ತಾ ಇದ್ದಾರೆ. ಒಂದು ಕಡೆಯಿಂದ ಚೆಂಡೆಯ ನಿನಾದ, ಮತ್ತೊಂದು ಕಡೆಯಿಂದ ಅನೌನ್ಸ್ಮೆಂಟಿನ ವಾಹನ, ಜೊತೆಗೆ ಜನಾರ್ದನ ಸ್ವಾಮಿಯ ಭಕ್ತವೃಂದ ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಬಹುದೊಡ್ಡ ಸಂಖ್ಯೆಯಲ್ಲಿ ಮಡಂತ್ಯಾರ್ನಲ್ಲಿ ಸೇರ್ತಾ ಇರುವಂಥ ಮಾಹಿತಿಗಳು ಇದೀಗ ನಮಗೆ ಲಭ್ಯವಾಗ್ತಾ ಇದೆ. ಪಾಣೆಮಂಗಳೂರಿನಿಂದ ಕೂಡ ಕೆಲವು ಭಕ್ತರು ಇದನ್ನು ನೋಡೋದಕ್ಕಾಗಿ ಬರ್ತಾ ಇದ್ದಾರೆ.
ಇದೀಗ BC ರೋಡನ್ನು ದಾಟಿ ಬ್ರಹ್ಮರಥ ಬರ್ತಾ ಇದೆ. BC ರೋಡನ್ನು ದಾಟಿದೆ. ಉಜಿರೆಯ ಬ್ರಹ್ಮರಥ ಇದೀಗ BC ರೋಡನ್ನು ದಾಟಿ ಬರ್ತಾ ಇದೆ ಅನ್ನುವಂತಹದ್ದು. BC ರೋಡಿನ ಮುಖ್ಯ ರಸ್ತೆಯನ್ನು ದಾಟಿ ಮಂಗಳೂರು ಬೆಂಗಳೂರು ರಸ್ತೆಯನ್ನು ದಾಟಿ ಕಾಮಾಜೆ ಕ್ರಾಸಿಗೆ ಬಂದಿದೆ. ಕಾಮಾಜೆ ಕ್ರಾಸ್ ಅಂತ ಹೇಳಿದರೆ ಬಂಟ್ವಾಳಕ್ಕೆ ಬರ್ತಾ ಇದೆ. ಬಂಟ್ವಾಳದ ಸಮೀಪಕ್ಕೆ ನಾವೀಗ ಬ್ರಹ್ಮರಥ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಂಟ್ವಾಳದ ಸಮೀಪಕ್ಕೆ ಬ್ರಹ್ಮರಥ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಂಟ್ವಾಳ ಸಮೀಪಕ್ಕೆ ಬ್ರಹ್ಮರಥ ಬರ್ತಾ ಇದೆ. ಬಂಟ್ವಾಳ ಸಮೀಪ ಬ್ರಹ್ಮರಥ ಬರ್ತಾ ಇದೆ. ಬಂಟ್ವಾಳ ಸಮೀಪ ಬಂಟ್ವಾಳವನ್ನು ದಾಟಿ ಬಂಟ್ವಾಳದ ಸಮೀಪಕ್ಕೆ ಮಯ್ಯರ ಬೈಲಿನ ಸಮೀಪದಲ್ಲಿ ಈಗ ಬ್ರಹ್ಮರಥ ಸಾಗಿ ಬರ್ತಾ ಇರುವಂಥದ್ದು. ಎಲ್ಲಿದ್ದಾರೆ ಅನ್ನುವಂತಹದರ ಸಂಪೂರ್ಣ ವಿವರವನ್ನು ನಾವೀಗ ನಿಮಗೆ ಕೊಡ್ತಾ ಇದ್ದೇವೆ. BC ರೋಡನ್ನು ದಾಟಿ ಬಂಟ್ವಾಳ ಸಮೀಪಕ್ಕೆ ಬರ್ತಾ ಇದೆ ಬ್ರಹ್ಮರಥ. ಇದೀಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಮಡಂತ್ಯಾರನ್ನು ತಲುಪಲಿಕ್ಕಿದೆ. ಅಲ್ಲಿಂದ ವೈಭವೋಪೇತವಾದಂತಹ ಮೆರವಣಿಗೆ ಆರಂಭವಾಗಲಿಕ್ಕಿದೆ. ಬಹಳ ಅಭೂತಪೂರ್ವ ಕ್ಷಣಗಳಿಗೆ ಇದೀಗ ಬಂಟ್ವಾಳ ಸಾಕ್ಷಿ ಆಗ್ತಾ ಇದೆ. ಬಹಳ ವೈಭವದ ಕ್ಷಣಗಳಿಗೆ ಬಂಟ್ವಾಳ ಸಾಕ್ಷಿ ಆಗ್ತಾ ಇದೆ. ನೂತನ ಬ್ರಹ್ಮರಥದ ವೈಭವೋಪೇತವಾದಂತಹ ಮೆರವಣಿಗೆಗೆ ನಾವೆಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದೇವೆ. ಇದೀಗ ನಾವು ಇರುವಂತಹದ್ದು ಬಂಟ್ವಾಳದ ಬಂಡಾರಿಬೆಟ್ಟಿನ ಸಮೀಪದಲ್ಲಿದ್ದೇವೆ. ಬಂಟ್ವಾಳ ಬೈಪಾಸ್ನಲ್ಲಿ ಸಾಕ್ತಾ ಇದ್ದೇವೆ. ಇದೀಗ ಬಂಟ್ವಾಳ ಬೈಪಾಸ್ನಲ್ಲಿ ಸಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡಿದ್ರಿ. ಇದೀಗ ಬಂಟ್ವಾಳವನ್ನು ಸಮೀಪಿಸ್ತಾ ಇದೆ. ಬಂಟ್ವಾಳದ ಸಮೀಪಕ್ಕೆ ನಾವು ಬರ್ತಾ ಇದ್ದೇವೆ. ಬೈಪಾಸ್ ರೋಡ್ ಬಂಟ್ವಾಳದ ಬೈಪಾಸ್ ರೋಡ್ನಲ್ಲಿ ಉಜಿರೆಯ ಬ್ರಹ್ಮರಥ ಸಾಕ್ತಾ ಇರುವಂತಹದ್ದು. ಬಹಳ ವಿಶೇಷವಾಗಿ ಇವತ್ತು ಬೆಳಗ್ಗಿನಿಂದಲೇ ನಾವು ಇದರ ವರದಿಯನ್ನು ಮಾಡ್ತಾ ಇದ್ದೇವೆ. ಬಹಳ ಶ್ರಮದ ಕೆಲಸ ಇದು. ಬಹಳಷ್ಟು ಶ್ರಮ ಹಾಕಿ ಈ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ಬಂಟ್ವಾಳವನ್ನು ಇದೀಗ ಬಂಟ್ವಾಳದ ಬೈಪಾಸ್ ರಸ್ತೆಯಲ್ಲಿ ಸಾಕ್ತಾ ಇದೆ ಉಜಿರೆಯ ಬ್ರಹ್ಮರಥ. ಬಹಳ ವಿಶೇಷವಾಗಿ ಬಂಟ್ವಾಳದ ಬೈಪಾಸ್ ರಸ್ತೆಯಲ್ಲಿ ಕುಂಬಾಶಿಯಿಂದ ಬಹಳ ಕೆಲವೊಂದು ಕಡೆ ಬಹಳ ಪ್ರಯಾಸದ ಅಥವಾ ಕೆಲವೊಂದು ಕಡೆ ಸವಾಲುಗಳನ್ನು ದಾಟಿ ಬ್ರಹ್ಮರಥ ಬಂದಿದೆ. ಇದೀಗ BC ರೋಡ್ ದಾಟಿ ಬಂಟ್ವಾಳದ ಬೈಪಾಸನ್ನು ದಾಟಿ ಮುನ್ನುಗ್ತಾ ಇದ್ದೇವೆ. ಬಂಟ್ವಾಳದ ಬೈಪಾಸನ್ನು ದಾಟಿ ಮುಂದೆ ಹೋಗ್ತಾ ಇರುವಂಥದ್ದು ನಮ್ಮ ಬ್ರಹ್ಮರಥ. ಉಜಿರೆಯ ಬ್ರಹ್ಮರಥ ವೇದಮೂರ್ತಿ ಕಿರಣ್ ರಾವ್ ಮತ್ತು ಕುಟುಂಬದವರು ಕೊಡಲ್ಪಡುವಂತಹ ಬ್ರಹ್ಮರಥದ ಸಮರ್ಪಣಾ ಕಾರ್ಯ ಮಾರ್ಚ್ 8ರಂದು ನಡೆಯಲಿಕ್ಕಿದೆ. ಮಾರ್ಚ್ 11ರಂದು ಉಜಿರೆಯಲ್ಲಿ ಬ್ರಹ್ಮ ರಥೋತ್ಸವ ನಡೆಯಲಿಕ್ಕಿದೆ. ಇವತ್ತು ಬ್ರಹ್ಮರಥ ಉಜಿರೆಯ ರಥ ಬೀದಿಗೆ ಆಗಮಿಸಲಿಕ್ಕಿದೆ ಅನ್ನುವಂತಹದ್ದು ಬಹಳ ಕುತೂಹಲವನ್ನು ಕೆರಳಿಸಿತ್ತು. ಮಾರ್ಚ್ 4ರಂದು ಉಜಿರೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮದಂತೆ ಮಾರ್ಚ್ 4ರಂದು ಉಜಿರೆಯ ಕಲಶಪ್ರಾಯವಾದಂತಹ ವಿಜಯ ಗೋಪುರದ ಉದ್ಘಾಟನೆ ನಡೆದಿತ್ತು. ಮಾರ್ಚ್ 5ರಂದು ಕುಂಬಾಶಿಯಿಂದ ಉಜಿರೆಗೆ ಬ್ರಹ್ಮರಥದ ಪ್ರವೇಶ ಆಗುತ್ತೆ ಅನ್ನುವಂಥದ್ದಿತ್ತು. ಇದೀಗ ಬ್ರಹ್ಮರಥ ಇನ್ನು ಬೆಳ್ತಂಗಡಿಗಿರುವುದು 33 ಕಿಲೋಮೀಟರ್ ಮಾತ್ರ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಡಂತ್ಯಾರಿಗೆ ಬ್ರಹ್ಮರಥ ತಲುಪಲಿಕ್ಕಿದೆ. ಇದೀಗ
ಬಂಟ್ವಾಳದ ರಸ್ತೆಯನ್ನು ದಾಟಿ ಬಂಟ್ವಾಳವನ್ನು ದಾಟಿ ನಾವೀಗ ಬರ್ತಾ ಇದ್ದೇವೆ ಜಕ್ರಿಬೆಟ್ಟುವಿನ ಸಮೀಪದಲ್ಲಿ ನಾವಿದ್ದೇವೆ. ಜಕ್ರಿಬೆಟ್ಟುವಿನ ಸಮೀಪದಲ್ಲಿ ನಾವಿದ್ದೇವೆ. ಬಂಟ್ವಾಳ ಬಂಟ್ವಾಳ ಪೇಟೆಗೆ ಹೋಗುವಂತಹ ರಸ್ತೆ ಅಥವಾ ಜಂಕ್ಷನ್ ಜಕ್ರಿಬೆಟ್ಟುವಿನಲ್ಲಿ ನಾವಿದ್ದೇವೆ. ಜಕ್ರಿಬೆಟ್ಟುವಿನ ಸಮೀಪದಲ್ಲಿ ನಾವಿದ್ದೇವೆ. ಬಂಟ್ವಾಳದ ಜಕ್ರಿಬೆಟ್ಟುವಿನ ಸಮೀಪದಲ್ಲಿ ನಾವಿದ್ದೇವೆ. ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಒಲ್ಪ ಉಲ್ಲರ್ ಎಂಕ್ಲು ಬಂಟ್ವಾಳದ ಜಕ್ರಿಬೆಟ್ಟುಡುಲ್ಲ, ಎಂಕ್ಲು ಬಂಟ್ವಾಳದ ಜಕ್ರಿಬೆಟ್ಟುಡುಲ್ಲ, ಜಕ್ರಿಬೆಟ್ಟುದಲ್ಪ ಬರೋದುಂಡು. ಯಾವ ರೀತಿಯಾಗಿ ಸಾಕ್ತಾ ಇದ್ದೇವೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತು. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಾವು ಮಡಂತ್ಯಾರನ್ನು ತಲುಪಲಿಕ್ಕಿದ್ದೇವೆ. ಮಡಂತ್ಯಾರನ ನಂತರ ವೈಭವಪೂರ್ಣವಾದಂತಹ ಮೆರವಣಿಗೆ ಕಾರ್ಯ ನಡೆಯಲಿಕ್ಕಿದೆ. ಮಡಂತ್ಯಾರ್ನಲ್ಲಿ ಬಹಳ ವಿಶೇಷವಾಗಿ ಮೆರವಣಿಗೆ ನಡೀಲಿಕ್ಕಿದೆ. ಮಡಂತ್ಯಾರ್ನಿಂದ ಬಹಳ ವಿಶೇಷವಾದಂಥ ಮೆರವಣಿಗೆ ನಡೀಲಿಕ್ಕಿದೆ. ಬಹಳ ವೈಭವಪೂರ್ಣವಾದಂಥ ಕ್ಷಣಗಳಿಗೆ ಇದೀಗ ಉಜಿರೆಯ ಬ್ರಹ್ಮರಥವನ್ನು ತರ್ತಾ ಇರುವಂಥ ಕ್ಷಣಗಳು ಸಾಕ್ಷಿಯಾಗಲಿಕ್ಕಿದ್ದಾವೆ. ಅದರಲ್ಲೂ ಕೂಡ ಮಡಂತ್ಯಾರಿನಲ್ಲಿ ವೈಭವಪೂರ್ಣವಾದಂಥ ಕ್ಷಣಗಳಿಗೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಮಡಂತ್ಯಾರಿಗೆ ಇನ್ನು 17 ಕಿಲೋಮೀಟರ್ ಬಾಕಿ. ಮಡಂತ್ಯಾರಿಗೆ ಇನ್ನು 17 ಕಿಲೋಮೀಟರ್ ಬಾಕಿ ಇದೆ. ಮಡಂತ್ಯಾರಿಗೆ ಇನ್ನು 17 ಕಿಲೋಮೀಟರ್ ಬಾಕಿ ಇರುವಂತಹದ್ದು. ಮಣಿಹಳ್ಳದಲ್ಲಿ ನಾವಿರುವಂಥದ್ದು. ಇದೀಗ ಮಣಿಹಳ್ಳ ರಿಕ್ಷಾ ನಿಲ್ದಾಣವನ್ನು ದಾಟಿ ನಾವು ಮುನ್ನುಗ್ತಾ ಇದ್ದೇವೆ. ಮಣಿಹಳ್ಳವನ್ನು ದಾಟಿ ಮುನ್ನುಗ್ತಾ ಇದ್ದೇವೆ. ಸರ್, ಇವತ್ತು ಬೆಳಗ್ಗಿನಿಂದ ಜರ್ನಿ ಹೇಗಾಯಿತು ಅಂತ ಹೇಳಿ ಸರ್. ಜರ್ನಿಯ ವಿಷಯದಲ್ಲಿ ಕೇಳಲಿಕ್ಕಿಲ್ಲ, ಅದ್ಭುತ. ಯಾಕಂದರೆ ನಿನ್ನೆ ಕಿರಣಣ್ಣನೊಟ್ಟಿಗೆ ಈ ರಥದ ಪೂಜೆಗೆ ಬಂದಿದ್ದೆ. ಅಲ್ಲಿ ಬಂದು ರಥ ನೋಡಿದಾಗುವಾಗ ಆದಂಥ ಒಂದು ಸಂತೋಷ ಅಂತ ಹೇಳಿದರೆ ಕಣ್ಣು ತುಂಬಿ ಬರ್ತದೆ, ಮೈಯೆಲ್ಲ ರೋಮಾಂಚನ ಆಗ್ತದೆ ಆ ರಥ ನೋಡುವಾಗ. ಅಷ್ಟು ಒಂದು ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಕೆಲಸ ಕಾರ್ಯಗಳು. ಮತ್ತು ರಥದ ಶಿಲ್ಪಿಗಳು ಅಷ್ಟೇ, ಅದನ್ನು ಬಿಟ್ಟು ಕೊಡುವಾಗ ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳು, ಆ ರಥದ ಪೂಜೆ ಆಗಿರ್ಬೋದು, ದೃಷ್ಟಿ ತೆಗೆಯುವುದಾಗಿರ್ಬೋದು, ಇಂದ್ರಾದಿ ದಿಕ್ಪಾಲಕ ಬಲಿದಾನಾದಿಗಳಾಗಿರ್ಬೋದು, ಎಲ್ಲ ಒಳ್ಳೆಯ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ರಥವನ್ನು ನಮಗೆ ಸಮರ್ಪಿಸಿದಂತಹ ರೀತಿ ಅದು ಕೂಡ ಹಾಗೆ. ಅದರಲ್ಲಿ ಒಂದು ಹಗ್ಗವನ್ನು ಹಿಡಿದುಕೊಂಡು ಕಿರಣಣ್ಣನವರ ಕುಟುಂಬದವರನ್ನೆಲ್ಲ ನಿಲ್ಲಿಸಿಕೊಂಡು ಹೋದಂತಹ ನಮ್ಮೆಲ್ಲರನ್ನು ನಿಲ್ಲಿಸಿಕೊಂಡು ಆ ರಥದ ಹಗ್ಗವನ್ನು ನಮ್ಮಲ್ಲಿ ಕೊಟ್ಟು ಆ ರಥವನ್ನು ಎಳೆಯುವಾಗ ಅವರು ಕೂಡ ಒಮ್ಮೆ ಹೇಳಿದರು, ಕ್ರೈನನ್ನು ಒಳಗೆ ತಂದು ಎಳಿಬೇಕಾದೀತು ಅಂತ ಹೇಳಿದರು. ಆದರೆ ಸಲೀಸಾಗಿ ರಥ ಒಂದು 10-20 ಜನ ಹಿಡಿಯುವಾಗಲೇ ರಥ ಮುಂದೆ ಬಂದಿದೆ. ಅಂದರೆ ಒಂದು ನಿಯಮ, ದೇವರು ಕೂತ ಮೇಲೆ ಅದರ ಭಾರ ನಿಶ್ಚಯ ಆಗುವುದು ಅಂತ ಹೇಳುವಂಥದ್ದು ನಿಯಮ.
ಇನ್ನೊಂದು ಆ ರಥ ಭಗವಂತನಲ್ಲಿಗೆ ಹೊರಟಾಗಿದೆ ಅಂತ ಹೇಳುವಂಥದ್ದು ವಿಚಾರ. ನಿನ್ನೆ ಅದು ರಥ ಹೊರಟಾಗಿದೆ, ಅಷ್ಟು ಸಲೀಸಾಗಿ ಅದು ಎಳೆಯುವಾಗ ಮುಂದೆ ಬಂದಾಗಿದೆ. ಅಂದರೆ ಜನಾರ್ದನ ದೇವರೇ ಉಜಿರೆಯಲ್ಲಿ ಕೂತುಕೊಂಡು ಅದನ್ನು ಎಳಿತಿದ್ದಾರೆ ಅಂತ ಹೇಳಿ. ಇವತ್ತು ಹಾಗೆ ನಮಗೆ ಬರುವಾಗ ದೊಡ್ಡ ಸಣ್ಣ ಸಣ್ಣ ಸವಾಲುಗಳು ಬಿಡಿ, ದೊಡ್ಡ ಸವಾಲು ಅಂತ ಹೇಳಿದರೆ ಕೂಳೂರಿನ ಜಂಕ್ಷನ್ನಲ್ಲಿ ಆದಂತಹ ಸವಾಲು. ಅದನ್ನು ಎಣಿಸುವಾಗ ಇನ್ನು ಅಲ್ಲಿಯೇ ಒಂದು 6 ಗಂಟೆ 7 ಗಂಟೆ ಆಗ್ತದೆ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಆದರೆ ಲೀಲಾಜಾಲವಾಗಿ ದೇವರನ್ನು ಸ್ಮರಣೆ ಮಾಡಿದ ಕೂಡಲೇ ದೇವರು ಅಲ್ಲಿದ್ದು ಎಲ್ಲ ಸಮಸ್ಯೆಗಳು ನಿವಾರಿಸಿ ರಥ ಮುಂದೆ ಸಾಗುವಂತೆ ವ್ಯವಸ್ಥೆ ಮಾಡಿಕೊಟ್ರು. ಹಾಗಾಗಿ ಮತ್ತು ಎಲ್ಲರ ಒಂದು ಹುಮ್ಮಸ್ಸು, ಕಾಯುತ್ತಿರತಕ್ಕಂತಹ ಜನಗಳ ಹುಮ್ಮಸ್ಸು, ರಥವನ್ನು ನೋಡಲಿಕ್ಕೆ ನಿರೀಕ್ಷೆಯಲ್ಲಿರತಕ್ಕಂಥ ಜನಗಳ ಹುಮ್ಮಸ್ಸನ್ನು ನೋಡುವಾಗ ತುಂಬ ಸಂತೋಷ ಆಗ್ತದೆ. ಮತ್ತು ವಿಶೇಷವಾಗಿ ಸ್ವಯಂ ಸೇವಕರ ಒಂದು ಸೇವೆಯನ್ನು ನೆನಬೇಕು. ಅಂದರೆ ಮುಖ್ಯವಾಗಿ ಆ ಚೆಂಡೆ ವಾದನ ಮಾಡ್ತಿರುವವರು ಸರಿಸುಮಾರು ಒಂದು 11 ಗಂಟೆಯಿಂದ ಬಿಸಿಲಿನಲ್ಲಿದೆ. ಸರಿಸುಮಾರು ಸರಿಸುಮಾರು 11 ಗಂಟೆಯಿಂದ ಅವರ ಓಪನ್ ವಾಹನದಲ್ಲಿ ಕೂತುಕೊಂಡು ಚೆಂಡೆ ವಾದನ ನಡೆಸ್ತಿದ್ದಾರೆ. ಅವರ ಶ್ರಮ ಅದನ್ನೆಲ್ಲ ನೋಡಿದರೆ ತುಂಬ ಸಂತಸವೂ ಆಗ್ತದೆ, ದುಃಖವೂ ಆಗ್ತದೆ. ಇನ್ನು ರಥದಲ್ಲಿಯೂ ಹಾಗೆ, ರಥದಲ್ಲಿಯೂ ಸ್ವಯಂ ಸೇವಕರು ಅದರಲ್ಲಿ 11 ಗಂಟೆಯಿಂದ ಇಲ್ಲಿರುವವರೆಗೆ ಸರಿಸುಮಾರು 4 ಗಂಟೆ 5 ಗಂಟೆ ಆಯಿತು ಈ ರಥದಲ್ಲಿ ನಿಂತುಕೊಂಡು. ಮತ್ತು ಅಲ್ಲಿ ಎಲ್ಲಿಯಾದರೂ ವಾಹನಗಳೆಲ್ಲ ಜಾಮ್ ಆದರೆ ಆವಾಗ ಕೂಡ ಅದು ಇಳಿದು ಆ ರಥವನ್ನು ಮುಂದೆ ಸಾಗಲಿಕ್ಕೆ ಬೇಕಾದ ವ್ಯವಸ್ಥೆಗಳು, ಆ ಬಿಸಿಲು, ಆ ಸುಡುವಂತಹ ರಸ್ತೆ, ಅದನ್ನು ಯಾವುದನ್ನು ಲೆಕ್ಕಿಸದೆ ಒಳ್ಳೆಯ ರೀತಿಯಲ್ಲಿ ಶ್ರಮಪಟ್ಟು ಆ ರಥ ಸಾಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಅಂತೂ ಎಲ್ಲರ ಶ್ರಮವನ್ನು ನೋಡುವಾಗ ಒಂದೇ ಮಾತು ನೆನಪಾಗುವುದು, ಸಂಘೇ ಶಕ್ತಿ ಕಲೋಯಿಗೆ ಅಂತ ಹೇಳಿದ್ದು. ಅಂದರೆ ನಾವೆಲ್ಲ ಹೇಳ್ತೇವೆ ನನ್ನಿಂದನೇ ಎಲ್ಲ, ನಂದಿನಲ್ಲೇ ಎಲ್ಲ ಅಂತೇಳಿ. ಆದರೆ ಇಷ್ಟೊಂದು ದೊಡ್ಡ ಕೆಲಸ ನಡಿಬೇಕು ಅಂತಾದರೆ ಎಲ್ಲರೂ ಸೇರಿದರೆ ಎಷ್ಟು ಚೆಂದ ಆಗ್ತದೆ ಅಂತ ಹೇಳೋದಕ್ಕೆ ನಮ್ಮ ಈ ಊರಿನ ಬ್ರಹ್ಮಕಲಶವೇ ಸಾಕ್ಷಿ ಅಂತ ಹೇಳಿ ಕಾಣ್ತದೆ. ಇದೀಗ ಬ್ರಹ್ಮರಥ ಸಾಗ್ತಾ ಇರುವಂಥ ರೀತಿಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ಯಾಕೆ ವೈಭವಪೂರ್ಣ? ಯಾಕೆ ಅಂತಂದ್ರೆ ಪ್ರತಿ ಕ್ಷಣವೂ ವೈಭವಯುತವಾಗಿ ನಡೀತಾ ಇರೋದ್ರಿಂದ ಆ ಎಲ್ಲವೂ ಕೂಡ ವೈಭವಪೂರ್ಣವಾಗಿ ಕಾಣ್ತಾ ಇದೆ. ಇದೀಗ ಇದೀಗ ಬ್ರಹ್ಮರಥ ಸಾಗಿ ಬರ್ತಾ ಇರುವಂಥ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ನಾವು ಸಾಗ್ತಾ ಇರುವಂತಹದ್ದು ಅಪೂರ್ವ ಎಂಟರ್ಪ್ರೈಸಸ್ನ ಮುಂಭಾಗದಲ್ಲಿ ವಗ್ಗದ ಸಮೀಪಕ್ಕೆ ನಮ್ಮ ಬ್ರಹ್ಮರಥ, ಕೆಳಗಿನ ವಗ್ಗಕ್ಕೆ ಬ್ರಹ್ಮರಥ ಬಂದಿದೆ. ಕೆಳಗಿನ ವಗ್ಗದ ಸಮೀಪದಲ್ಲಿ ಇದೀಗ ಬ್ರಹ್ಮರಥ ಸಾಗ್ತಾ ಇರುವಂತಹದ್ದು. ಕೆಳಗಿನ ವಗ್ಗ ಬಹಳ ವಿಶೇಷವಾಗಿ ಕ್ಷಣಕ್ಕೂ ಕೂಡ ನಮಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ. ಒಲ್ಪ ಉಲ್ಲರ್ ಅನ್ನುವಂತಹದ್ದಷ್ಟೇ ಮೆಸೇಜ್ಗಳು. ಇದೀಗ ಕೆಳಗಿನ ವಗ್ಗ ಬಹಳ ವಿಶೇಷವಾದಂಥ ಆಸಕ್ತಿಯಿಂದ ನೇರ ಪ್ರಸಾರವನ್ನು ನೋಡುವವರು, ಅದರ ಜೊತೆಗೆ ಮಡಂತ್ಯಾರ್ನಲ್ಲಿ ಸೇರಿರುವವರು ಇವತ್ತು ಹೆಚ್ಚು ಉಪಯೋಗವಾದಂತಹ ಪದ ಒಲ್ಪೊಲ್ಲರ್. ಇವತ್ತು ಅತಿ ಹೆಚ್ಚು ಉಪಯೋಗವಾದಂಥ ಪದ ಒಲ್ಪೊಲ್ಲರ್. ಏಪ ಬರ್ಪರ್, ಏತು ಬರ್ತು ಎತ್ತುವರ್, ಇದೇ ವರ್ಡ್ ನಮಗೆಲ್ಲರಿಗೂ ಕೂಡ ಅತಿ ಹೆಚ್ಚು ನಮ್ಮ
ಗೆ ಬಳಕೆ ಆದ್ದು ನೋಡಿ. ಅದೆಲ್ಲ ಆ ಎಲ್ಲ ಕ್ಷಣಗಳನ್ನು ನಾವು ನಿಮಗೆ ಹೇಳ್ತಾ ಇದ್ದೇವೆ. ಇದೀಗ ಕೆಳಗಿನ ವಗ್ಗದಿಂದ ಮೇಲಿನ ವಗ್ಗದ ತನಕ ನಾವು ಬರ್ತಾ ಇದ್ದೇವೆ. ಎಸ್, ಪ್ರತಿ ಕ್ಷಣವೂ ಕೂಡ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥ ಇದೀಗ ಉಜಿರೆಯತ್ತ ಪಯಣವನ್ನು ಆರಂಭಿಸಿ ಕಾರಿಂಜೆ ಕ್ರಾಸಿನತ್ತ ತಲುಪ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಕಳೆದ 5 ಗಂಟೆಗೂ ಅಧಿಕ ಕಾಲ ಆ ಪಯಣ ಆರಂಭಗೊಂಡಾಗಿದೆ. ಬೆಳಗ್ಗೆ 9:45ರಿಂದ ಇಲ್ಲಿಯ ತನಕವೂ ಕೂಡ ಮಧ್ಯದಲ್ಲಿ ಎರ್ಮಾಳ್ ಸಮೀಪ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಊಟದ ವಿರಾಮವನ್ನು ಹೊರತುಪಡಿಸಿ ಮತ್ತೆ ಎಲ್ಲೂ ಕೂಡ ಯಾವುದೇ ರೀತಿಯಂಥ ವಿರಾಮವನ್ನು ಪಡೆಯದೆ ರಥದ ಆಗಮನವಾಗ್ತಾ ಇದೆ. ಕೂಳೂರಿನ ಸಮೀಪ ಕೊಂಚ ಮಟ್ಟಿಗೆ ತೊಂದರೆಗಳಾಯಿತು. ಕೂಳೂರಿನ ಸಮೀಪ ಅಲ್ಲಿ ಬ್ರಿಡ್ಜಿನಲ್ಲಿ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಏಕಮುಖ ಸಂಚಾರದಲ್ಲಿ ಬರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಇದೀಗ ಪೊಯ್ಲೋಡಿಯ ಸಮೀಪ ಪೊಯ್ಲೋಡಿಯನ್ನು ದಾಟಿ ವಗ್ಗವನ್ನು ದಾಟಿ ಬಂದಿದ್ದೇವೆ. ಬ್ರಹ್ಮರಥದ ಆಗಮನಕ್ಕಾಗಿ ಮಡಂತ್ಯಾರಿಗೆ ಜನಸಾಗರ ಹರಿದು ಬರ್ತಾ ಇರೋದು ಒಂದು ಕಡೆಯಾದರೆ, ತೋರಣ ಮತ್ತು ಬಾಳೆಗಿಡವನ್ನೆಲ್ಲವನ್ನು ಕೂಡ ಹಿಡಿದು ಅಲ್ಲಿ ಕಾಯ್ತಾ ಇರುವಂಥದ್ದು, ಅಂದರೆ ರಥವಂತ ಅಲಂಕಾರವನ್ನು ಮಾಡಿಯೇ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ನಾವಿರುವಂಥದ್ದು ಬಾಂಬಿಲದಲ್ಲಿ ನಾವಿದ್ದೇವೆ. ಬಾಂಬಿಲವನ್ನು ದಾಟಿ ಹೋಗ್ತಾ ಇದ್ದೇವೆ. ಬಾಂಬಿಲ ಬಹಳ ವಿಶೇಷವಾಗಿ ಮಡಂತ್ಯಾರ್ನಿಂದ ಉಜಿರೆಯ ತನಕ ಭವ್ಯ ಮೆರವಣಿಗೆ ನಡೀಲಿಕ್ಕಿದೆ. ಉಜಿರೆಯ ಕೆಳಗಿನ ಪೆಟ್ರೋಲ್ ಬಂಪಿನಿಂದ ಕಾಲ್ನಡಿಗೆಯ ಮೆರವಣಿಗೆ ನಡೀತದೆ. ಗುರುವಾಯನಕೆರೆಯಲ್ಲಿ ಪುಷ್ಪರಥವೂ ಕೂಡ ಬ್ರಹ್ಮರಥದ ಜೊತೆಗೆ ಸೇರಿಕೊಳ್ಳುತ್ತದೆ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ತಾವು ಸಾಕ್ಷಿಯಾಗಲಿಕ್ಕಿದ್ದೀರಿ.
ಬಾಂಬಿಲವನ್ನು ದಾಟಿ ಈಗ ಮಧ್ವದ ಸಮೀಪಕ್ಕೆ ನಾವು ಬಂದಿದ್ದೇವೆ. ಮಧ್ವವನ್ನು ದಾಟಿ ಸಾಕ್ತಾ ಇರುವಂಥದ್ದು. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಸುದ್ದಿ ನ್ಯೂಸ್ ಕೊಡ್ತಾ ಇದೆ. ಸುದ್ದಿ ನ್ಯೂಸ್ನಲ್ಲಿ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ತಾವು ನೋಡ್ತಾ ಇದ್ದೀರಿ. ಮಧ್ವ ಶಾಖಾಧಿಕಾರಿಯವರ ಕಚೇರಿ ಒಗ್ಗ, ಆ ಕಚೇರಿಯನ್ನು ದಾಟಿ ಮಧ್ವವನ್ನು ದಾಟಿ ಹೋಗ್ತಾ ಇದ್ದೇವೆ. ಕಾವಳಕಟ್ಟೆ, ಈ ಹಿಂದೆ ಇಲ್ಲಿ ಕಂಬಳ ನಡೀತಾ ಇತ್ತು. ಕಾವಳಕಟ್ಟೆಯನ್ನು ಸಮೀಪಿಸ್ತಾ ಇದೆ ಉಜಿರೆಯ ಬ್ರಹ್ಮರಥ. ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ನಿರಂತರವಾದಂತಹ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಬಂದಿದ್ದೇವೆ. ಬಹಳಷ್ಟು ಪ್ರೀತಿಯಿಂದ ತಾವೆಲ್ಲರೂ ಕೂಡ ಮೆಸೇಜನ್ನು ಹಾಕ್ತಾ ಇದ್ದೀರಿ. ಜಕ್ರಿಬೆಟ್ಟುವಿನಿಂದ ಹಾದು ಹೋಗುವಾಗ ನಾನು ಬ್ರಹ್ಮರಥವನ್ನು ನೋಡಿದೆ ಅನ್ನುವಂತಹದ್ದನ್ನು ಭಾಗೀರಥಿಯವರು ಹಾಕಿದ್ದಾರೆ. ನೇರ ಪ್ರಸಾರ ಆರಂಭವಾಗಿ 7 ಗಂಟೆ ಆಗ್ತಾ ಇದೆ. ನಿರಂತರವಾದ ನೇರ ಪ್ರಸಾರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವೈಭವದ ಮೆರವಣಿಗೆ ನಡೀತಾ ಇದೆ. ಇದೀಗ ತಾವು ಎಲ್ಲಿದ್ದೀವಿ ಅನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕಿದ್ದಾರೆ ಶಿವಪ್ರಸಾದ್. ಕಾರಿಂಜಾವನ್ನು ಕಳೆದು ಕಾವಳಕಟ್ಟೆ, ಕಂಬಳ ಇಲ್ಲಿಂದ ಮುಂದುವರೆದು ಬರ್ತಾ ಇದ್ದೇವೆ. ಮಡಂತ್ಯಾರಿನಲ್ಲಿ ಭಕ್ತ ಸಾಗರ ಬಂದಿದೆ ಎಂಬತಕ್ಕಂತಹ ಮಾಹಿತಿ ಕೂಡ ನಮಗೆ ಬಂದಿದೆ. ರಥವನ್ನು ಅಲಂಕಾರ ಮಾಡಲಿಕ್ಕೆ ಸೂರ್ಯನಾರಾಯಣ ಮುರುಡಿತ್ತಾಯ ನಮ್ಮ ಬ್ರಾಹ್ಮಣ ಸಂಘದ ತಂಡ ರೆಡಿಯಾಗಿದಂತೆ. ಯಾಕಂದರೆ ಬ್ರಹ್ಮರಥವನ್ನು ಅಲಂಕರಿಸಬೇಕು, ಪ್ರಾರಂಭದಿಂದಲೇ ಅಲಂಕರಿಸಬೇಕೆಂಬತಕ್ಕಂತಹ ಭಾವನೆ ಇತ್ತು. ಆದರೆ ಕೆಲವೊಂದು ಕಡೆ ಟೋಲ್ನಲ್ಲಿ ಅಥವಾ ಬ್ರಿಡ್ಜ್ನಲ್ಲಿ ರಥದ ವಾಹನವನ್ನು ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಎಂಬತಕ್ಕಂತಹ ಉದ್ದೇಶದಿಂದ ಇನ್ನೊಂದು ಹೂ ಅಥವಾ ಬಾಳೆ ಗಿಡಗಳು ಬರುವಂತಹ ವೇಗಕ್ಕೆ, ರಭಸಕ್ಕೆ ಹಾಳಾಗಬಹುದೆಂಬತಕ್ಕಂತಹ ಉದ್ದೇಶದಿಂದ ಉಜಿರೆಗೆ ಸಮೀಪವಾಗುವಾಗ ಅಲಂಕಾರ ಮಾಡುವೆಂಬತಕ್ಕಂತಹ ನಿರ್ಣಯದಿಂದ ಹೀಗೆ ಇನ್ನು ಮಡಂತ್ಯಾರಿನಲ್ಲಿ ಅಲಂಕಾರವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಾಗಿ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಭಗವಂತನ ವೈಭವವನ್ನು ನೋಡಬೇಕು. ಯಾಕಂತ ಕೇಳಿದರೆ ಮೊದಲೇ ಹೇಳಿದ ಹಾಗೆ
ಬಿಂಬೋಸಿ ಪ್ರತಿಬಿಂಬೋಸ್ಮಿ ತಪಯದ್ಯಪಿ ಚಾಂತರಂ ಅಂತ ಹೇಳಿ ಭಗವಂತನನ್ನು ನಾವು ಸ್ತುತಿ ಮಾಡ್ತೇವೆ. ನಾವೆಲ್ಲ ಪ್ರತಿಬಿಂಬರಾದರೆ ನಮಗೆಲ್ಲ ಬಿಂಬಸ್ವರೂಪ ಯಾರು ಅಂತ ಕೇಳಿದರೆ ಭಗವಂತ ಮಹಾವಿಷ್ಣು ಬಿಂಬಸ್ವರೂಪ ಅಂತ ಹೇಳಿ ಶಾಸ್ತ್ರೋಕ್ತವಾದಂಥ ವಿಚಾರ. ಬಿಂಬ ಪ್ರತಿಬಿಂಬ ಅಂತ ಹೇಳುವಾಗ ನಮಗೆ ಅರ್ಥ ಆಗದಿದ್ದರೂ ಕನ್ನಡಿಯ ಮುಂದೆ ನಾವು ನಿಲ್ಲುವಾಗ ನಾವು ಬಿಂಬಸ್ವರೂಪರಾಗಿರ್ತೇವೆ. ಕನ್ನಡಿಯಲ್ಲಿ ಕಾಣತಕ್ಕಂತಹ ರೂಪ ಪ್ರತಿಬಿಂಬದ್ದಾಗಿರುತ್ತದೆ. ಹಾಗಾದರೆ ಕನ್ನಡಿಯಲ್ಲಿ ಕಾಣತಕ್ಕಂತಹ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತಾದರೆ ನಮ್ಮ ಬಿಂಬ ಅಂದರೆ ನಮ್ಮ ಶರೀರವನ್ನು ಅಲಂಕಾರ ಮಾಡಬೇಕು ಹೇಗೆಯೋ ಹಾಗೆಯೇ ಬಿಂಬ ಸ್ವರೂಪದಲ್ಲಿರತಕ್ಕಂತಹ ಭಗವಂತನನ್ನು ನಾವು ಅಲಂಕರಿಸಿದರೆ, ವೈಭವೀಕರಿಸಿದರೆ ಭಗವಂತ ನಮ್ಮನ್ನು ಪ್ರತಿಬಿಂಬ ಸ್ವರೂಪದಲ್ಲಿರತಕ್ಕಂತಹ ಭಕ್ತರ ಜೀವನವನ್ನು ಅನುಗ್ರಹಿಸಿ ವೈಭವೀಕರಿಸ್ತಾನೆಂಬತಕ್ಕಂಥ ಅನುಸಂಧಾನದಿಂದ ಭಗವಂತನ ಉತ್ಸವ ಬ್ರಹ್ಮಕಲಶ ಇತ್ಯಾದಿಗಳನ್ನೆಲ್ಲ ವೈಭವದಿಂದ ಮಾಡಬೇಕೆಂಬತಕ್ಕಂತಹ ವಿಚಾರಗಳು ಶಾಸ್ತ್ರದಲ್ಲಿ ಉಕ್ತವಾಗಿ ಉಂಟು. ಈಗ ನಾವು ಮೂರ್ಜೆಯ ಸಮೀಪದಲ್ಲಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪುಂಜಾಲಕಟ್ಟೆ, ತದನಂತರದಲ್ಲಿ ಮಡಂತ್ಯಾರಲ್ಲಿ ರಥದ ಪ್ರವೇಶ ಆಗಲಿಕ್ಕಿದೆ. ಅದಾನಂತರದಲ್ಲಿ ರಥವನ್ನು ಅಲಂಕರಿಸಿ ಅಲ್ಲಿಂದ ಪುನಃ ಉಜಿರೆಯತ್ತ ಪ್ರಯಾಣವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಾಗಿ ಪ್ರಾರಂಭದಲ್ಲಿ ಹೇಳಿದಂತಹ ಒಂದು ಸಾನ್ನಿಧ್ಯವೃದ್ಧಿಯ ವಿಚಾರ, ಜ್ಯೋತಿಷ್ಯದಲ್ಲಿ ಬರತಕ್ಕಂಥ ಆಧಾರ ಸಾನ್ನಿಧ್ಯವೃದ್ಧಿಸ್ತು ಪಂಚದ ಅಂತ ಹೇಳಿ, ಆಮನಾಯ ತಪಸ ಆಚಾರ್ಯ ತಪಸ ಆಮನಾಯ ಜಪೇನ ನಿಯಮೇನ ಚ ಅಂತೇಳಿ, ಆಚಾರ್ಯ ತಪಸ ಆಮನಾಯ ಜಪೇನ ನಿಯಮೇನ ಚ, ಅರ್ಚಕ ವರ್ಗದವರ ತಪಸ್ಸು, ಅಲ್ಲಿ ಮಾಡತಕ್ಕಂತಹ ಮಂತ್ರಪಠನ ಪಾರಾಯಣ ಭಜನೆ ಇತ್ಯಾದಿಗಳಿಂದ, ನಿಯಮೇನ ಚ ಅಂತ ಹೇಳಿ, ನಿಯಮ ಅಂತ ಹೇಳಿದರೆ ಒಂದು ದೇವಸ್ಥಾನದಲ್ಲಿ ಕೆಲವೆಲ್ಲ ನಿಯಮವನ್ನು ನಾವು ಆಚರಣೆ ಮಾಡಬೇಕಾಗ್ತದೆ. ಅಂದರೆ ಆಯ್ದ ವ್ಯಕ್ತಿಗಳಿಗೆ ಮಾತ್ರ ಗರ್ಭಗುಡಿಗೆ ಪ್ರವೇಶ. ಅದೇ ರೀತಿಯಾಗಿ ಇಂತಹ ವಂಶಸ್ಥರೇ ತಂತ್ರಿಗಳು, ಇಂಥವರೇ ದೇವರನ್ನು ದೇವವಾಹಕರಾಗಿ ಬರತಕ್ಕಂಥದ್ದು. ಅಥವಾ ದೇವಸ್ಥಾನಕ್ಕೆ ಬರುವಂಥವರು ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಬರಬೇಕು. ಏನಾದರೂ ಮೈಲಿಗೆಗಳು, ಆಶೌಚಗಳು, ಜಾತಾಶೌಚ ಮೃತಾಶೌಚ ಇತ್ಯಾದಿಗಳಿದ್ದರೆ ದೇವಸ್ಥಾನವನ್ನು ಪ್ರವೇಶ ಮಾಡಬಾರದು. ಅದೇ ರೀತಿಯಾಗಿ ಇನ್ನಿತರ ಮೈಲೆಗಳಿರುವವರು ಕೂಡ ದೇವಸ್ಥಾನವನ್ನು ಪ್ರವೇಶ ಮಾಡಬಾರದು. ಅಥವಾ ದೇವಸ್ಥಾನದಲ್ಲಿ ಆಗತಕ್ಕಂತಹ ಎಲ್ಲ ಕೈಂಕರ್ಯಗಳು, 3 ಹೊತ್ತಿನ ಪೂಜೆ, ನೈವೇದ್ಯಾದಿಗಳು, ವಿಶೇಷ ದಿವಸಗಳಲ್ಲಿ ಸಂಕ್ರಾಂತಿಗಳಲ್ಲಿ ಪ್ರತಿಯೊಂದು ಕೂಡ ನಿಯಮದ ಅಡಿಯಲ್ಲಿ ಬರುತ್ತದೆ. ಇಂತಹ ನಿಯಮಾದಿಗಳನ್ನು ಪಾಲನೆ ಮಾಡಿದರೆ ಅದರಿಂದ ಕೂಡ ದೇವರು ಸಂತುಷ್ಟನಾಗ್ತಾನೆ ಅಂತ ಹೇಳಿ ಶಾಸ್ತ್ರ ವಿಚಾರ. ಇನ್ನು ಕೊನೆಯದಾದದ್ದು ಉತ್ಸವೇ ಅನ್ನದಾನೇನ ಚ ಅಂತ ಹೇಳಿ, ಉತ್ಸವ ಅಂತ ಹೇಳಿದರೆ ಈ ರೀತಿಯಾಗಿ ವಾರ್ಷಿಕವಾದಂಥ ಉತ್ಸವಗಳು, ಬ್ರಹ್ಮಕಲಶೋತ್ಸವಗಳಾದಿಗಳಿಂದ ಸಾನ್ನಿಧ್ಯವು ಅಭಿವೃದ್ಧಿ ಆಗ್ತದೆ. ಅದೇ ರೀತಿಯಾಗಿ ಅನ್ನದಾನೇನ ಚ, ಬಂದಂತಹ ಭಕ್ತ ಬಾಂಧವರಿಗೆಲ್ಲ ಒಳ್ಳೆಯ ರೀತಿಯ ಅನ್ನದಾನಾದಿಗಳನ್ನು ಮಾಡಿದರೂ ಕೂಡ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ವಿಚಾರ. ಯಾಕಂದರೆ ಅನ್ನದಾನದಿಂದ ಮಾತ್ರ ಒಬ್ಬನನ್ನು ಸಂತುಷ್ಟಿಗೊಳಿಸುವುದಲ್ಲದೆ ಬೇರೆ ಯಾವ ದ್ರವ್ಯಗಳಿಂದಲೂ ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು ಶಾಸ್ತ್ರ ವಿಚಾರ. ಅದರಿಂದಾಗಿ ಅನ್ನಪ್ರಸಾದ, ನಾವು ಎಲ್ಲಿಯೇ ಹೋದರೂ, ಯಾವುದೇ ಕ್ಷೇತ್ರಗಳಿಗೆ ಹೋದರೂ ಕೂಡ ಅನ್ನದಾನಾದಿಗಳನ್ನು ಸ್ವೀಕಾರ ಮಾಡಿದರೆ ಮಾತ್ರ ಅದು ಪ್ರಸಾದ ಸ್ವರೂಪದಲ್ಲಿ ನಮ್ಮ ಶರೀರಕ್ಕೆ ಸೇರ್ತದೆ ಅಂತ ಹೇಳುವಂಥದ್ದು ಶಾಸ್ತ್ರ ವಿಚಾರ. ಹಾಗಾಗಿ ಅನ್ನದಾನದಿಂದ ಕೂಡ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಎಂಬತಕ್ಕಂತಹ ವಿಚಾರದಿಂದ
ಈ 5 ನಿಯಮಗಳನ್ನು ನಾವು ಕ್ಷೇತ್ರಗಳಲ್ಲಿ ಆಚರಿಸಿದರೆ ಭಗವಂತನ ಸನ್ನಿಧಾನ ಷೋಡಶಕಲಾ ಪರಿಪೂರ್ಣವಾಗಿರುತ್ತದೆ. ಅಲ್ಲಿ ಯಾವ ಭಕ್ತ ಬಂದು ಕಷ್ಟವನ್ನು ನಿವೇದನೆ ಮಾಡಿ ಅವನ ಮನೋಭೀಷ್ಟಗಳನ್ನು ಯಾಚನೆ ಮಾಡ್ತಾನ, ಅಂತಹ ವ್ಯಕ್ತಿಗಳ ಮನೋಭೀಷ್ಟಗಳನ್ನು ಭಗವಂತ ಆ ಬಿಂಬದಲ್ಲಿದ್ದು ಪೂರೈಸಲಿಕ್ಕೆ ಸಶಕ್ತನಾಗ್ತಾನೆ ಅಂತ ಹೇಳಿ ಶಾಸ್ತ್ರ ವಿಚಾರ. ಶಾಸ್ತ್ರದ ಬಗ್ಗೆ ಬಹಳ ವಿವರಣೆಯನ್ನು ನೀಡಿದರು ಶಿವಪ್ರಸಾದ್ ಸರ್. ನಮ್ಮ ಜೊತೆಗೆ ವಿಸ್ತಾರವಾಗಿ ಬೆಳಗ್ಗಿನಿಂದಲೂ ಕೂಡ ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ಬಹಳ ವಿಶೇಷವಾದಂತಹ ಒಂದು ಆಸ್ಥೆಯನ್ನು ವಹಿಸಿ ವಿಶೇಷವಾದಂಥ ಆಸಕ್ತಿಯಿಂದ ಪ್ರತಿಯೊಂದನ್ನು ಕೂಡ ವಿವರಿಸ್ತಾ ಬಂದರು. ಒಂದು ಪ್ರತಿ ಕ್ಷಣವೂ ಕೂಡ ವಿವರಣೆಯನ್ನು ನೀಡ್ತಾ ಪ್ರತಿ ಕ್ಷಣವೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಿಗೆ ಆಗಬಾರ್ದು ಅನ್ನುವಂಥದ್ದನ್ನು ನೋಡಿಕೊಂಡು ನಮ್ಮ ಪ್ರತಿನಿಧಿಗಳಿರ್ಬೋದು, ಸ್ವಯಂ ಸೇವಕರಿರ್ಬೋದು, ಇದೀಗ ಪುಂಜಾಲಕಟ್ಟೆಯಲ್ಲಿ ಆ ಒಂದು ಟ್ರಾಫಿಕನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟ್ರಾಫಿಕನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪುಂಜಾಲಕಟ್ಟೆಯ ಪುಂಡಲಿಕ ಬಾಳಿಗ ಆ್ಯಂಡ್ ಸನ್ಸ್ ಇದೀಗ ಪುಂಜಾಲಕಟ್ಟೆಯ ಟರ್ನಲ್ಲಿ ನಾವಿದ್ದೇವೆ. ರಥ ಬರ್ತಾ ಇದೆ. ಪುಂಜಾಲಕಟ್ಟೆಯ ಸಮೀಪ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಸ್ವಯಂ ಸೇವಕರು ಪುಂಜಾಲಕಟ್ಟೆಯಲ್ಲಿ ಪ್ರತಿಯೊಬ್ಬ ವಾಹನ ಸವಾರರಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ ಅನ್ನುವಂತಹ ಮನವಿಯನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸುಷ್ಮಿತ್ ಬಳ್ಳೂರು, ನಮ್ಮ ಡ್ರೋನ್ನ ಸುಷ್ಮಿತ್ ಬಳ್ಳೂರವರು ಸಿದ್ಧವಾಗ್ತಾ ಇದ್ದಾರೆ. ತನ್ನ ಡ್ರೋನ್ ಹಾರಾಟವನ್ನು ನಡೆಸುವುದಕ್ಕೆ ಸುಷ್ಮಿತ್ ಬಳ್ಳೂರು ಅವರು ರೆಡಿಯಾಗಿದ್ದಾರೆ. ಈಗ ಪುಂಜಾಲಕಟ್ಟೆಯಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾದಂಥ ಆಕರ್ಷಣೀಯವಾದಂತಹ ಮೆರವಣಿಗೆಗೆ ಮಡಂತ್ಯಾರು ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಸುದ್ದಿ ಬಿಡುಗಡೆಯ ತಂಡಕ್ಕೆ ಒಂದು ಬಿಟ್ಟಿ ಸಲಹೆ ಇದೆ. ಬೊಂಡ ಕುಡೀರಿ ಎಲ್ಲರೂ, ಬಾಯಿ ಒಣಗಿದೆ ಅಂತ ಹೇಳಿ ಕಾಮೆಂಟ್ನಲ್ಲಿ ಸಲಹೆ. ಧನ್ಯವಾದ ಸರ್, ನಿಮ್ಮ ಪ್ರೀತಿಗೆ, ನಿಮ್ಮ ಕಾಳಜಿಗೆ. ಇದೀಗ ಎಷ್ಟು ಹೊತ್ತಿಗೆ ಉಜಿರೆಗೆ ಬರ್ತೀರಿ ಅನ್ನುವಂತಹದನ್ನು ಕೇಳ್ತಾ ಇದ್ದಾರೆ. ಉಜಿರೆಗೆ ಬರುವ ಬಗ್ಗೆ ಮುಂದಿನ ಇಲ್ಲಿಯ ಶೋಭಾಯಾತ್ರೆ, ಇಲ್ಲಿಂದ ಆರಂಭವಾಗುವಂತಹ ವಾಹನ ಜಾಥಾ ಎಲ್ಲವೂ ಕೂಡ ನಿರ್ಧರಿತವಾಗುತ್ತೆ. ಆದರೆ ಈಗ ನಾವು ಪುಂಜಾಲಕಟ್ಟೆಗೆ ತಲುಪಿದ್ದೇವೆ ಅನ್ನುವಂಥದ್ದು ಸ್ಪಷ್ಟ. ಪುಂಜಾಲಕಟ್ಟೆಯಿಂದ ಮಡಂತ್ಯಾರ್ನತ್ತ ನಾವೀಗ ತೆರಳುತ್ತಾ ಇರುವಂಥದ್ದು. ಮಡಂತ್ಯಾರ್ನ ಬಸವನಗುಡಿ ಹತ್ರ ಅದಕ್ಕೆ ಅಲಂಕಾರವನ್ನು ಮಾಡಲಿಕ್ಕಿದ್ದೇವೆ. ಮಡಂತ್ಯಾರ್ನ ಬಸವನಗುಡಿಯ ಸಮೀಪದಿಂದ ಬಹಳ ಮೆರವಣಿಗೆ ಆರಂಭವಾಗಲಿಕ್ಕಿದೆ. ಒಂದು ವಾಹನದಲ್ಲಿ ಮೆರವಣಿಗೆ ಆರಂಭವಾಗಲಿಕ್ಕಿದೆ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗ ನಾವು ಪುಂಜಾಲಕಟ್ಟೆಯನ್ನು ತಲುಪಿದ್ದೇವೆ. ನಮ್ಮ ಈ ಒಂದು ಬ್ರಹ್ಮರಥದ ಸೇವಾಕರ್ತರು ಕೂಡ ಎದುರುಗಡೆಯ ವಾಹನದಲ್ಲಿ ಇದ್ದಾರೆ. ಬ್ರಹ್ಮರಥ ಸಾಗ್ತಾ ಇರುವಂತಹ ದಿಕ್ಕಿನಲ್ಲಿ ಅದನ್ನು ಯಾವ ರೀತಿ ಸಾಗ್ತಾ ಇದೆ ಅನ್ನುವಂಥದ್ರಲ್ಲಿ ಇದ್ದಾರೆ. ಬಹಳಷ್ಟು ಜನ ಇದರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮರಥ ಪುಂಜಾಲಕಟ್ಟೆಯ ಸಮೀಪಕ್ಕೆ ಬರ್ತಾ ಇರುವಂಥದ್ದು, ಪುಂಜಾಲಕಟ್ಟೆಯ ಸಮೀಪಕ್ಕೆ ಆಗಮಿಸಿರುವಂಥದ್ದು, ಇದೆಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿಗಳು ಕೂಡ ಕ್ಯಾಮರಾದ ಜೊತೆಗೆ ಅಲ್ಲಿ ಟ್ರಾಫಿಕನ್ನು ಕಂಟ್ರೋಲ್ ಮಾಡುವಂಥದ್ದು ಇರ್ಬೋದು, ಅವೆಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಉಜಿರೆಯ ಜನಾರ್ದನ ಸ್ವಾಮಿಗೆ ಸಮರ್ಪಿತವಾಗುವಂತಹ ಬ್ರಹ್ಮರಥ ಇದೀಗ ಪುಂಜಾಲಕಟ್ಟೆಯನ್ನು ತಲುಪಿದೆ. ಪುಂಜಾಲಕಟ್ಟೆಯನ್ನು ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮರಥ ತಲುಪಿರುವಂಥದ್ದು ಪುಂಜಾಲಕಟ್ಟೆಗೆ. ಬಹಳ ವಿಶೇಷವಾಗಿ
ಶತಮಾನಗಳ 2 ಶತಮಾನಗಳ ಇತಿಹಾಸ ಇರುವಂತಹ ರಥ ಉಜಿರೆಯಲ್ಲಿದೆ. ಅದು ಶಿಥಿಲಗೊಂಡಿರೋದ್ರಿಂದ, ಜೀರ್ಣಾವಸ್ಥೆಯಲ್ಲಿ ಇರೋದರಿಂದ ಹೊಸ ಬ್ರಹ್ಮರಥ ಆಗಬೇಕು ಅನ್ನುವಂತಹದ್ದು ಹಲವಾರು ವರ್ಷಗಳ ಕನಸಾಗಿತ್ತು ಉಜಿರೆಗೆ. ಆದರೆ 2026ರ ಬ್ರಹ್ಮ ಕಲಶೋತ್ಸವದ ಸಂದರ್ಭ ದಿವಂಗತ ವಿಜಯ ರಾಘವ ಪಡ್ವೆಟ್ನಾಯರ ಬಹುದೊಡ್ಡ ಕನಸು ವಿಜಯ ಗೋಪುರ ಅಥವಾ ರಾಜಗೋಪುರದ ಉದ್ಘಾಟನೆಯ ಜೊತೆಗೆ ಈ ಒಂದು ಬ್ರಹ್ಮರಥದ ಕನಸನ್ನು ಕೂಡ ಈಡೇರಿಸ್ತಾ ಇರುವವರು ವೇದಮೂರ್ತಿ ಕಿರಣ್ ರಾವ್ ಮತ್ತು ಕುಟುಂಬದವರು. ಅದರ ಜೊತೆಗೆ ಪುಷ್ಪರಥದ ಕೊಡುಗೆಯನ್ನು ಕೊಡ್ತಾ ಇರುವವರು ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡರು. ಹೀಗೆ ಒಂದು ಕಡೆಯಲ್ಲಿ ಬ್ರಹ್ಮರಥ, ಮತ್ತೊಂದು ಕಡೆಯಲ್ಲಿ ಪುಷ್ಪರಥ, ಮತ್ತೊಂದು ಕಡೆಯಲ್ಲಿ ಬಹಳ ಸುಂದರವಾಗಿ ರಚನೆ ಆಗಿರ್ತಕ್ಕಂತಹ ವಿಜಯ ರಾಜಗೋಪುರ. ಅದರ ಜೊತೆಗೆ ದೇವಸ್ಥಾನದ ಒಳಾಂಗಣ ಹೊರಾಂಗಣ ಎಲ್ಲವೂ ಕೂಡ ಕಲ್ಲು ಹಾಸಿನಿಂದ ನಿರ್ಮಿತವಾಗಿರುವಂಥದ್ದು. ಬಹಳ ಭಕ್ತಿಪೂರ್ವಕವಾಗಿ ಕಾಣುವಂತಹ ಮಧ್ವ ಮಂಟಪ ಇದೆ. ಅದರ ಜೊತೆಗೆ ಕೊಡಮಣಿತಾಯ ದೈವಸ್ಥಾನಕ್ಕೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ನೆತ್ತರಮುಗಲಿ ದೈವಕ್ಕೂ ಕೂಡ ಅಲ್ಲಿ ವ್ಯವಸ್ಥೆಗಳನ್ನು ಆಗಲಾಗಿದೆ. ಜೊತೆಗೆ ಸಂಪೂರ್ಣ ಶಿಲಾಮಯ ಅಶ್ವತ್ಥ ಕಟ್ಟೆ ನಿರ್ಮಾಣ ಆಗಿದೆ. ರಥಬೀದಿಯ ಸುತ್ತಲೂ ಸಾಂಪ್ರದಾಯಿಕ ಚಪ್ಪರಗಳು ನಿರ್ಮಾಣವಾಗಿದೆ. ಇದೀಗ ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಮಡಂತ್ಯಾರ್ನ ಸಮೀಪಕ್ಕೆ, ಮಡಂತ್ಯಾರ್ನ ಬಸವನಗುಡಿಯ ಸಮೀಪಕ್ಕೆ ಆಗಮಿಸಿದ್ದೇವೆ. ಉಜಿರೆಯ ಭಗವದ್ಭಕ್ತರು ಮಡಂತ್ಯಾರ್ನ ಸಮೀಪ ಬಸವನಗುಡಿಯ ಸಮೀಪಕ್ಕೆ ಬಂದಿದ್ದಾರೆ. ಅಲ್ಲಿ ಇದೀಗ ರಥಕ್ಕೆ ಅಲಂಕಾರ ನಡೀಲಿಕ್ಕಿದೆ. ಉಜಿರೆಯ ತನಕ ತೆರಳುವುದಕ್ಕಿಂತ ಮೊದಲು ಇದೀಗ ಮಡಂತ್ಯಾರ್ನಲ್ಲಿ ಬಹಳ ವೈಭವಪೂರ್ಣವಾದಂತಹ ಮೆರವಣಿಗೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಲಿಕ್ಕಿದ್ದೇವೆ. ಮಡಂತ್ಯಾರ್ನ ಸಮೀಪಕ್ಕೆ ರಥ ಬರ್ತಾ ಇದೆ. ಮಡಂತ್ಯಾರ್ನ ಸಮೀಪಕ್ಕೆ ರಥ ಬರುವ ಮೊದಲೇ ಆ ರಥವನ್ನು ಅಲ್ಲಿ ಬಸವನಗುಡಿಯ ಸಮೀಪದಲ್ಲಿ ನಿಲ್ಲಿಸಿ ಅಲ್ಲಿ ಅದಕ್ಕೆ ಅಲಂಕಾರಕ್ಕೆ ವ್ಯವಸ್ಥೆಗಳನ್ನು ಕಲ್ಪಿಸಲಾಗ್ತಾ ಇದೆ. ಇದೀಗ ತಾವು ನೋಡ್ತಾ ಇದ್ದೀರಿ, ಬಸವನಗುಡಿಯ ಸಮೀಪದಲ್ಲಿ ನಮ್ಮ ತಂಡ ಇದೆ. ರಥವೂ ಕೂಡ ಬರ್ತಾ ಇದೆ. ಆ ರಥ ಬರ್ತಾ ಇರುವಂತಹ ರೀತಿಯನ್ನು, ರಥ ಬರ್ತಾ ಇರುವಂಥ ವೈಭವವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಡೀ ಊರೇ ಇಲ್ಲಿ ಮೊಬೈಲ್ನಲ್ಲಿ ಚಿತ್ರೀಕರಣಗೊಳ್ತಾ ಇದೆ, ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಉಜಿರೆಯಿಂದ ಬಂದಿರುವಂತಹ ಸಹಸ್ರ ಜನ ಆ ಬ್ರಹ್ಮ ರಥಕ್ಕೋಸ್ಕರವಾಗಿ ಕಾಯ್ತಾ ಇರುವಂತಹ ಕ್ಷಣಗಳಿಗಾಗಿ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳಿಗೆ ಕಾಯ್ತಾ ಇದ್ದೀರಿ. ಆ ಎಲ್ಲ ಕ್ಷಣವನ್ನು ಈಗ ಎದುರು ನೋಡ್ಬೋದು. ಬಹಳ ವಿಶೇಷವಾಗಿ ಉಜಿರೆಯ ಬ್ರಹ್ಮರಥಕ್ಕೆ ಇದೀಗ ವ್ಯವಸ್ಥೆಗಳು ಅಂದರೆ ಅಲಂಕಾರದ ವ್ಯವಸ್ಥೆಗಳಾಗ್ತಾ ಇದೆ. ಆ ಅಲಂಕಾರದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ ಬಸವನಗುಡಿ ಮಡಂತ್ಯಾರ್ನ ಬಸವನಗುಡಿಯಲ್ಲಿ ಬಸವನಗುಡಿಗೆ ಬ್ರಹ್ಮರಥ ಬಂದಿದೆ. ಆ ಬ್ರಹ್ಮರಥ ಬಂದಿರೋದರ ಬಗ್ಗೆಯೂ ಕೂಡ ಬಹಳ ವಿವರವಾಗಿ ನಿಮಗೆ ತಿಳಿಸ್ತೇವೆ.
ಉಜಿರೆಯ ಬ್ರಹ್ಮ ಕಲಶೋತ್ಸವದ ಬ್ರಹ್ಮರಥ ಆಗಮನವಾಗ್ತಾ ಇದೆ, ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಎಲ್ಲರದು. ಇದೀಗ ನಾವಿರುವಂತಹದ್ದು ಮಡಂತ್ಯಾರ್ನ ಸಮೀಪದ ಬಸವನಗುಡಿಯಲ್ಲಿ. ನಾವು ನಿಮಗೆ ತೋರಿಸ್ತೀವಿ, ಬ್ರಹ್ಮರಥಕ್ಕೆ ಇದೀಗ ಅಲಂಕಾರ ಆಗ್ತಾ ಇದೆ. ಆ ಅಲಂಕಾರ ಆಗುವಂತಹ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ ನೋಡುವಂತಹ ತವಕದಲ್ಲಿದ್ದಾರೆ. ಉಜಿರೆಯಿಂದ ಆಗಮಿಸಿದವರನ್ನು ಕೂಡ ಮಾತನಾಡಿಸಬೇಕು. ಸರ್, ಒಂದು ಬ್ರಹ್ಮರಥವನ್ನು ನೋಡುವಂಥ ತವಕ ಇವತ್ತು ಬೆಳಗಿನಿಂದ ಇತ್ತು, ಏನು ಹೇಳ್ತೀರಿ? ನಮಗೆ ಭಾರಿ ಒಂದು ಖುಷಿಯ ಸಂಗತಿ. ನಾವು ಉಜಿರೆಯಿಂದ ಈಗ ಬಂದದಷ್ಟೇ, ಮತ್ತು ಇನ್ನಷ್ಟು ಮಾಹಿತಿ ನಮಗೆ ಅಷ್ಟು ಗೊತ್ತಿಲ್ಲ ನಮಗೆ. ಈಗ ಬೆಳಗಿನಿಂದವೂ ಕೂಡ ನೋಡ್ತಾ ಇದ್ದೀರಿ ಎಲ್ಲಿದ್ದಾರೆ, ಎಲ್ಲಿ ತಲುಪಿತು ಅನ್ನುವಂಥದ್ದು. ಇದೀಗ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉಜಿರೆಯ ರಥಬೀದಿಯನ್ನು ತಲುಪಲಿಕ್ಕಿದೆ ಸರ್. ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಉಜಿರೆಯಲ್ಲಿ. ಹೌದು. ಓಕೆ ಸರ್, ಏನು ಹೇಳ್ತೀರಿ? ಖುಷಿ ಆಗ್ತದೆ, ಯಾಕಂದರೆ ಬ್ರಹ್ಮರಥ ಬರೋದಲ್ಲ, ಯಾಕಂದರೆ ಎಲ್ಲ ಊರಿಗೆ ಒಂದು ಸಂಭ್ರಮ ಇದೆ ಅಷ್ಟೇ, ಮತ್ತು ಅಷ್ಟೇ ಹೇಳ್ಬೋದು ಅಷ್ಟೇ. ಸರ್ ನಮಸ್ತೆ, ಏನು ಹೇಳ್ತೀರಿ? ಇಲ್ಲ, ಬಹಳವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇಲ್ಲ, ಯಾಕಂತಂದರೆ ಅವರಿಗೆ ಅದನ್ನು ನೋಡಿದಾಗ ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕಂದರೆ ನೋಡಿ, ಬಹಳ ದೊಡ್ಡ ತಂಡ ಈಗ ಉಜಿರೆಯಿಂದ ಇಲ್ಲಿಗೆ ಆಗಮಿಸುತ್ತಾ ಇದೆ. ಉಜಿರೆಯಿಂದ ಇಲ್ಲಿಗೆ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್. ರಥದ ಅಲಂಕಾರ ನಡೀತಾ ಇದೆ. ರಥಕ್ಕೆ ಒಂದಷ್ಟು ಬಾಳೆಯ ಗಿಡಗಳನ್ನು, ಅದರ ಜೊತೆಗೆ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಬುಂಜಾಲಕಟ್ಟೆಯನ್ನು ದಾಟಿ ಬಸವನಗುಡಿಯ PY ಟ್ರೇಡಿಂಗಿನ ಎದುರುಗಡೆ ನಿಲ್ಲಿಸಿ ಈ ಒಂದು ಅಲಂಕಾರದ ಕಾರ್ಯವನ್ನು ಇಲ್ಲಿ ಕೈಗೊಳ್ತಾ ಇದ್ದಾರೆ. ಉಜಿರೆಯಿಂದ ಬಹುದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿ ಈ ಒಂದು ರಥವನ್ನು ಕಣ್ತುಂಬಿಕೊಳ್ಳುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಥದ ಅಲಂಕಾರವಾಗ್ತಾ ಇದೆ. ಇಲ್ಲಿಂದ ನೇರವಾಗಿ ಗುರುವಾಯನ ಕೆರೆಗೆ ತೆರಳಿ, ಗುರುವಾಯನ ಕೆರೆಯಿಂದ ಶಕ್ತಿನಗರಕ್ಕೆ ಒಂದು ಸುತ್ತು ಹಾಕಿ ಅಲ್ಲಿ ಪುಷ್ಪರಥವನ್ನು ಕೂಡಿಕೊಂಡು, ಗುರುವಾಯನ ಕೆರೆಯಿಂದ ಶಕ್ತಿನಗರಕ್ಕೆ ಒಂದು ಸುತ್ತು ಹಾಕಿ ಅಲ್ಲಿ ಪುಷ್ಪರಥವನ್ನು ಕೂಡಿಕೊಂಡು ನಂತರ ಉಜಿರೆಯ ಕಡೆಗೆ ಮೆರವಣಿಗೆ. ಉಜಿರೆಯ ಕೆಳಗಿನ ಪೆಟ್ರೋಲ್ ಬಂಪ್ನಿಂದ ಕಾಲ್ನಡಿಗೆಯ ಜಾಥಾ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಈಗ ನೋಡ್ತಾ ಇದ್ದಂತೆ ಇಲ್ಲಿ ಬಹುದೊಡ್ಡ ಸಂಖ್ಯೆ ಇಲ್ಲಿ ಸೇರ್ತಾ ಇದೆ. ಉಜಿರೆಯಿಂದ ಇದೀಗಾಗಲೇ ಮಡಂತ್ಯಾರ ಸಮೀಪಕ್ಕೆ ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಸರ್, ಬ್ರಹ್ಮರಥವನ್ನು ನೋಡ್ತಾ ಇದ್ದೀರಿ, ಏನು ಹೇಳ್ತೀರಿ? ಏನು ಹೇಳ್ತೀರಿ ಸರ್? ಬ್ರಹ್ಮರಥ ನೋಡ್ತಾ ಇದ್ದೀರಿ ಎಲ್ಲರೂ ಸರ್, ಏನು ಹೇಳ್ತೀರಿ? ಬ್ರಹ್ಮರಥ ನೋಡಿ ಭಾರಿ ಖುಷಿ ಆಗ್ತಾ ಉಂಟು ನಮಗೆಲ್ಲ. ಎಸ್, ಬ್ರಹ್ಮರಥ ನೋಡಿ ಖುಷಿ ಆಗ್ತಾ ಇದೆ ಅನ್ನುವಂಥದ್ದು. ಸರ್, ಬ್ರಹ್ಮರಥ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ? ನಮಗೆ ಬಹಳ ಖುಷಿಯಾಗಿದೆ. ನಮ್ಮ ಜೀವನದಲ್ಲಿ ಫಸ್ಟ್ ನೋಡಿದೆ ಇಂಥ ಬ್ರಹ್ಮರಥವನ್ನು. ಭಾರಿ ಒಂಜಿ ನೆಮ್ಮದಿ ಒಂದು ದೇಪಂಡ ಎತ್ತೊಟ್ಲ ಎಂಗ್ಲಿ ಪೋಂದಿಲ್ಲ ಮೆರವಣಿಗೆ ಆ ಭಾಗವಹಿಸವನ್ನ ಒಂದು ಭಾಗ್ಯನ ದೇವರಿಗೆ ಕೊಡ್ತಾರೆ ಎಂಗ್ಲಿಗೆ. ಅದು ಖುಷಿತ ವಿಷಯ, ಎಂಗ್ಲ ಉಜಿರೆಗೆ ಒಂಜಿ ಭಾಗ್ಯದ ವಿಷಯ. ಭಾಗ್ಯದ ವಿಷಯ. ಬ್ರಹ್ಮರಥ ಕೊಡುವ ಭಾಗ್ಯ ಒಬ್ಬರದ್ದು, ಅದರ ಜೊತೆ ಹೋಗುವ ಭಾಗ್ಯ ಒಬ್ಬರದ್ದು, ನೋಡುವ ಭಾಗ್ಯ ಇನ್ನೊಬ್ಬರದ್ದು. ಹಾಗಾಗಿ ಜನಾರ್ದನ ಸ್ವಾಮಿ ಎಲ್ಲರಿಗೂ ವಿಶೇಷವಾದ ಭಾಗ್ಯ ಕೊಡ್ತಾ ಇದ್ದಾನೆ ಅಂತ ಹೇಳ್ತೇನೆ. ಇವತ್ತು ಬೆಳಗಿನಿಂದಲೂ ಕೂಡ ನಮ್ಮ ಜೊತೆಗೆ ಕಾಮೆಂಟ್ರಿಯಲ್ಲಿ ಬಹಳ ಜೊತೆಯಾದವರು. ಸರ್, ಬಂದಿದ್ದೇವೆ, ತಲುಪಿದ್ದೇವೆ, ಏನು ಹೇಳ್ತೀರಿ? ತುಂಬ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ತುಂಬ ಸವಾಲುಗಳಿತ್ತು ಮಧ್ಯದಲ್ಲಿ ಬರುವಾಗ. ಸವಾಲು ಅಂತ ಹೇಳಿದರೆ ಆ ಕೂಳೂರಿನಲ್ಲಂತೂ ತುಂಬ ನಮಗೆ ಸಂಕಷ್ಟಗೊಳಗಾಗಿತ್ತು. ಆ ಒಂದು ಬ್ರಿಡ್ಜಲ್ಲಿ ಪಾಸ್ ಮಾಡುವಾಗ ಅದೇನೋ ದೇವರಿಗೆ ಕೈ ಮಗಿದ ಕೂಡಲೇ ದೇವರಿಗೆ ನಮ್ಮ ಕರೆ ಕೇಳ್ತಾ ಏನೋ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಅಲ್ಲಿಂದ ಬರುವಂತಹ ವ್ಯವಸ್ಥೆಯನ್ನು ದೇವರು ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೆ ಬಂದಿದೆ. ಇಲ್ಲಿ ಒಂದು ಸಣ್ಣ ವಿಶ್ರಾಂತಿ, ಇಲ್ಲಿ ಭಕ್ತರೆಲ್ಲ ಸೇರಿ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ ಬ್ರಹ್ಮರಥ. ಇನ್ನೂ ಕೂಡ ಅದಕ್ಕೆ ಹೂವೆಲ್ಲ ಹಾಕಲಿಕ್ಕೆ ಉಂಟು. ಹಾಗೆ ಅದೆಲ್ಲ ಆದ ಮೇಲೆ ಅದು ರಥವನ್ನೊಂದು ದೇವರ ಜಾಗ ಜನಾರ್ದನ ದೇವಸ್ಥಾನದ ಮುಂಭಾಗದಲ್ಲಿ ತಲುಪಿಸಿದರೆ ಅವಾಗೊಂದು ಎಲ್ರಿಗೊಂದು ಒಂದು ಪರಿಪೂರ್ಣತೆಯ ಭಾವ ನಮಗೆಲ್ಲ ಒದಗ್ತದೆ ಅಂತ ಹೇಳುವಂತಹ ವಿಚಾರ. ಅದರಿಂದ ತುಂಬ ಸಂತೋಷ ಆಗಿದೆ. ನನಗೂ ಕೂಡ ನಿಮ್ಮ ಈ ಸುದ್ದಿವಾಹಿನಿಗೊಂದು ಧನ್ಯವಾದ. ಯಾಕಂದರೆ ನಮಗೂ ಕೂಡ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅಥವಾ ಎಲ್ಲ ಹೇಳಲಿಕ್ಕೆ ಸ್ವಲ್ಪ ಖುಷಿ ಆಯಿತು. ನಮಗೂ ಇದೊಂದು ಸಂದರ್ಭದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೂ ಕೂಡ ಒಂದು ಧನ್ಯವಾದ ಅಂತ ತಿಳಿಸ್ತಿದ್ದೇವೆ. ಓಕೆ, ನೋಡಿ ಅಲಂಕಾರ ಹೇಗಾಗ್ತಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಅಲಂಕಾರವನ್ನು ಕೈಗೊಳ್ತಾ ಇದ್ದಾರೆ. ಜೊತೆಗೆ ಹೂವಿನ ತೋರಣವನ್ನು ಇಲ್ಲಿ ಕೈಗೊಂಡಿದ್ದಾರೆ. ಹೂವಿನ ತೋರಣವನ್ನು ಇಲ್ಲಿ ಆ ಒಂದು ರಥಕ್ಕೆ ಅದು ಮಾವಿನ ಗಿಡದ ಎಲೆಯ ತೋರಣವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ
ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಸೇರ್ತಾ ಇದ್ದಾರೆ. ಇಲ್ಲಿಂದಲೇ ಒಂದು ಭವ್ಯ ಮೆರವಣಿಗೆಯ ಸನ್ನಿವೇಶ ನಿರ್ಮಾಣವಾಗ್ತಾ ಇದೆ. ಆ ಎಲ್ಲ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಈಗ ಕಿರಣ್ ರಾವ್ ಅವರು ಇದ್ದಾರೆ, ಅವರನ್ನು ಆಗಾಗ ನಾವು ಕಿರಣ್ ರಾವ್ ಅವ್ರನ್ನ ಮಾತಾಡಿಸುವಂಥದ್ದು ಏನು ಅಂತಂದರೆ, ಸರ್ ಒಂದಷ್ಟು ಸವಾಲುಗಳು ಎದುರಾಯಿತು ಮಧ್ಯದಲ್ಲಿ. ಆ ಕೂಳೂರಿನ ಸಮೀಪ ಸ್ವಲ್ಪ ಮಟ್ಟಿಗೆ ಸವಾಲುಗಳು ಹೇಗೆ ಇಲ್ಲಿಯ ತನಕದ ಒಂದು ಜರ್ನಿಯ ಬಗ್ಗೆ ಏನು ಹೇಳ್ತೀರಿ? ಜನಾರ್ದನ ದೇವರ ಮಹಿಮೆ ನಾನು ಮೊದಲೇ ಹೇಳಿದ್ದೆ. ಯಾವ ತೊಂದರೆಗಳು ಬಂದರೂ ಸಹ ದೇವರು ಅದನ್ನು ಪರಿಹಾರ ಮಾಡಿಕೊಂಡು ನಮ್ಮನ್ನೆಲ್ಲ ಉದ್ಧರಿಸ್ತಾನೆ, ಅದು ಮಾತ್ರ ಖಂಡಿತ. ಅದೇ ನಮಗೆ ಅನುಭವಿಸಿದ ಎಲ್ಲ ಸತ್ಯಗಳು, ತುಂಬ ಸಂತೋಷ. ನಾವು ರಸ್ತೆಯಲ್ಲಿ ಆಗಮಿಸುವಾಗ ಒಂದು ಲಕ್ಷ್ಮೀ ಜನಾರ್ದನನ ದರ್ಶನ ಆಗುತ್ತೆ. ತದ ಬಳಿಕ ಒಂದು ಎರ್ಮಾಲಿನ ಜನಾರ್ದನ ದೇವರ ದ್ವಾರದ ಮುಂಭಾಗದಲ್ಲಿ ಯಾವುದೇ ಪೂರ್ವ ನಿಯೋಜಿತವಾಗಿ ನಿರ್ಧರಿತ ಅಲ್ಲ, ಅಲ್ಲೊಂದು ಹೋಟ್ಲು ಸಿಗುತ್ತೆ, ಅದು ಜನಾರ್ದನ ಪ್ರಸಾದ. ಅಲ್ಲಿ ಇರುವಂತಹ ದ್ವಾರ ಅದು ಜನಾರ್ದನ ಸ್ವಾಮಿ ದ್ವಾರ. ಅಲ್ಲೇ ನಿಂತು ಅಂದರೆ ಬೇಡ ಬೇಡ ಅಂದರೂ ನಾವು ಜನಾರ್ದನನ ಜಪವನ್ನು ಮಾಡುವಂತೆ ಇವತ್ತು ಬೆಳಗಿನಿಂದ ಮಾಡಿದೆ. ಏನು ಹೇಳ್ತೀವಿ? ಹೌದು, ಯಾಕಂದರೆ ಇವಾಗ ಬ್ರಹ್ಮಕಲಶ ಆಗ್ತಾ ಉಂಟು, ದೇವರ ಪೂರ್ಣ ಸನ್ನಿಧಾನ ಅಲ್ಲಿ ಉಂಟು, ಅದು ಸ್ಪಷ್ಟವಾಯಿತು ಅಷ್ಟೇ. ಯಾಕಂದರೆ ಈ ದಿಕ್ಕು ಅದು ಪೂರ್ಣ ದೇವರ ಅನುಗ್ರಹ ಇದೆ ಅನ್ನೋದಕ್ಕೆ ಇದುವೇ ಸಾಕ್ಷಿ. ಯಾಕಂದರೆ ಒಂದು ಜನಾರ್ದನ ದೇವರ ರಥವನ್ನು ತಗೊಬರ್ತಾ ಇದ್ದೇವೆ, ಅಂತಹ ಸಂದರ್ಭದಲ್ಲಿ ನಾವು ನಿಲ್ಲಿಸಿದಂತಹ ಜಾಗ ಅದು ಜನಾರ್ದನ ದೇವರ ಜಾಗ. ಸೊ ಇದೆಲ್ಲ ಒಂದು ಭಗವಂತನ ಅನುಗ್ರಹವನ್ನು ನಮಗೆ ಸೂಚನೆಯಿಂದ ಕೊಡ್ತಾ ಇದ್ದಾರೆ. ಓಕೆ, ಧನ್ಯವಾದ ಸರ್. ನಾವು ನಿಮ್ಮನ್ನು ಅಲ್ಲಿ ಮತ್ತೆ ಮಾತಾಡಿಸ್ತೀವಿ. ಯಾಕೆಂದರೆ ಉಜಿರೆಯ ರಥ ಬೀದಿಯನ್ನು ರಥ ತಲುಪಿದ ನಂತರ ನಾವೆಲ್ಲರೂ ಕೂಡ ಮಾತನಾಡಿಸ್ಲಿಕ್ಕಿದ್ದೇವೆ. ಈಗ ಬಹಳ ಒಂದು ಅವಿಸ್ಮರಣೀಯ ಕ್ಷಣಗಳಿಗೆ ಜಾಗಟೆಯನ್ನು ಬಡಿಯುತ್ತಾ ಹೋಗೋದಕ್ಕೆ ಭಕ್ತವೃಂದವೂ ಕೂಡ ರೆಡಿಯಾಗಿದೆ. ಎಸ್, ನೋಡಿ ಅಲ್ಲಿ ಜಾಗಟೆಯನ್ನು ಬಡಿಯುತ್ತಾ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಅಪ್ಪ ನಂದೇ ನೈಕ ಕೊರಿಯಾ ಒಂಥರ ಬನ್ನಿ ಅವಿತ ಕನೆಕ್ಟ್ ಆಪುಜಾ ಅವು ಒಂಜಿ ಕನೆಕ್ಟ್ ಆತನದ
ಇದೀಗ ಉಜಿರೆಯ ಬ್ರಹ್ಮರಥ ಉಜಿರೆಯ ಬಸವನಗುಡಿಯಿಂದ ಉಜಿರೆಯ ಬಸವನಗುಡಿ ಮಣಂತ್ಯಾರ್ನ ಬಸವನಗುಡಿಯಿಂದ ಇದೀಗ ಗುರುವಾಯನಕೆರೆಯ ಸಮೀಪಕ್ಕೆ ತೆರಳ್ತಾ ಇದೆ. ಆ ಎಲ್ಲ ಅಪೂರ್ವ ಕ್ಷಣಗಳನ್ನು ತಾವು ನೋಡ್ತಾ ಇದ್ದೀರಿ. ಇದೀಗ ಆರಂಭವಾಗ್ತಾ ಇದೆ, ಮತ್ತೆ ಮೆರವಣಿಗೆ ಆರಂಭವಾಗ್ತಾ ಇದೆ. ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಂತಹ ಬೃಹತ್ ಬ್ರಹ್ಮರಥ ಇದೀಗ ಉಜಿರೆಯತ್ತ ತೆರಳ್ತಾ ಇರುವಂತಹದ್ದು. ಗುರುವಾಯನಕೆರೆಯಲ್ಲಿ ಪುಷ್ಪರಥವನ್ನ ಕೂಡಿಕೊಂಡು ಈ ಒಂದು ಬ್ರಹ್ಮರಥ ತೆರಳುವಂಥದ್ದು. ಬಹಳ ವಿಶೇಷವಾದಂತಹ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಇದೀಗ ಬಸವನಗುಡಿಯಿಂದ ಭವ್ಯ ಮೆರವಣಿಗೆ ಆರಂಭಗೊಂಡಿದೆ. ಆ ಭವ್ಯ ಮೆರವಣಿಗೆ ಗುರುವಾಯನಕೆರೆಯನ್ನು ತಲುಪಿ ಗುರುವಾಯನಕೆರೆಯಿಂದ ಎರಡು ರಥಗಳು ಒಟ್ಟಾಗಿ ಗುರುವಾಯನಕೆರೆಯಿಂದ ಎರಡು ರಥಗಳು ಒಟ್ಟಾಗಿ ಸಾಗಲಿಕ್ಕಿದೆ. ಆ ಕ್ಷಣಕ್ಕೂ ಕೂಡ ನೀವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ನೇರ ಪ್ರಸಾದಲ್ಲ ಎಲ್ಲ ಸುಂದರ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಮಡಂತ್ಯಾರನ್ನ ತಲುಪ್ತಾ ಇದೆ ಉಜಿರೆಯ ಬ್ರಹ್ಮರಥ. ಮಡಂತ್ಯಾರ್ನ ಮುಖ್ಯ ಪೇಟೆಯನ್ನ ಸಾಗಿ ಇದೀಗ ಬ್ರಹ್ಮರಥ ಉಜಿರೆಯತ್ತ ದಾಪುಗಾಲಿಲಿಕ್ಕಿದೆ. ಇದೀಗ ಮಡಂತ್ಯಾರನ್ನ ತಲುಪ್ತಾ ಇದೆ ಉಜಿರೆಯ ಬ್ರಹ್ಮರಥ. ಬಸವನಗುಡಿಯಲ್ಲಿ ನಿಂತಿತ್ತು. ಇದೀಗ ಬಸವನಗುಡಿಯಲ್ಲಿ ನಿಂತು ಅಲ್ಲಿ ಸುಂದರವಾಗಿ
ಬ್ರಹ್ಮರಥ ಅಲಂಕಾರಗೊಂಡು ಇದೀಗ ಮಡಂತ್ಯಾರ್ನಿಂದ ತೆರಳುತ್ತಾ ಇದೆ. ಮಡಂತ್ಯಾರ್ನ ಮುಖ್ಯ ರಸ್ತೆಯಿಂದ ತೆರಳುತ್ತಾ ಇರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಮಡಂತ್ಯಾರ್ನ ಮುಖ್ಯ ರಸ್ತೆಯಿಂದ ತೆರಳುತ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಎಲ್ಲ ಪೂರ್ವ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಮಡಂತ್ಯಾರ್ನ ಮುಖ್ಯ ಪೇಟೆಯ ಸಮೀಪದಿಂದ ಪಾಸ್ ಆಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಉಜಿರೆಯ ಬೃಹತ್ ಬ್ರಹ್ಮರಥ ಮಡಂತ್ಯಾರ್ನ ಪೇಟೆಗೆ ಆಗಮನವಾಗ್ತಾ ಇದೆ. ಮಡಂತ್ಯಾರ್ನ ಪೇಟೆಯಿಂದ ಸಾಗ್ತಾ ಇದೆ. ಶ್ರೀದುರ್ಗ ಗ್ರ್ಯಾಂಡ್ ಹೋಟೆಲ್ನ ಮುಂಭಾಗದಿಂದ ಸಾಗ್ತಾ ಇರುವಂತಹದ್ದು. ಇದೀಗ ಮಡಂತ್ಯಾರ್ನ ನೂತನ್ ಟೆಕ್ಸ್ಟೈಲ್ಸ್ನ ಮುಂಭಾಗದಲ್ಲಿಯೂ ಕೂಡ ಸಾಗ್ಲಿಕ್ಕಿದೆ. ಬಹಳ ಇಲ್ಲಿಯ ಪೇಟೆಯಲ್ಲಿ ಸಾಗ್ತಾ ಇರುವಂಥದ್ದು, ಮಡಂತ್ಯಾರ್ನ ಪೇಟೆಯಲ್ಲಿ ಸಾಗ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣವಾದಂತಹ ಮೆರವಣಿಗೆಗೆ ಗುರುವಾಯನ ಕೆರೆಯಲ್ಲಿ ಸರ್ವ ರೀತಿಯಾದಂತಹ ತಯಾರಿಗಳಾಗಿವೆ. ಇದೀಗ ಮಡಂತ್ಯಾರ ಪೇಟೆಯಲ್ಲಿ ವೈಭವದ ರಥಯಾತ್ರೆ ನಡೀತಾ ಇದೆ. ಕುಂಬಾಶಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಉಜಿರೆಯ ಬೃಹತ್ ಬ್ರಹ್ಮರಥ ಇದೀಗ ಉಜಿರೆಯತ್ತ ತೆರಳುತ್ತಾ ಇರುವಂಥದ್ದು. ಉಜಿರೆಯತ್ತ ತೆರಳುವಂತಹ ಈ ಸಂದರ್ಭದಲ್ಲಿ ಮಡಂತ್ಯಾರ್ನ ಪೇಟೆಯಲ್ಲಿ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ಉಜಿರೆಯತ್ತ ಬ್ರಹ್ಮರಥ ಸಾಗ್ತಾ ಇರುವಂತಹದ್ದು ಮಡಂತ್ಯಾರ್ನ ಪೇಟೆಯ ಮುಂಭಾಗದಲ್ಲಿ. ಮಡಂತ್ಯಾರ್ನ ಪೇಟೆಯ ಇಕ್ಕೆಲಗಳಲ್ಲೂ ಕೂಡ ಜನರು ಸಾರಥಿ ಸಾಲಿನಲ್ಲಿ ನಿಂತುಕೊಂಡು ಈ ಒಂದು ಬ್ರಹ್ಮರಥದ ವೈಭವವನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ಕೈ ಮುಗಿಯುವಂಥದ್ದನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿ ಬ್ರಹ್ಮರಥವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ನೂರಾರು ಜನ ತಮ್ಮ ಮೊಬೈಲ್ಗಳಲ್ಲಿ ಈ ಬ್ರಹ್ಮರಥ ಸಾಗುವ ದೃಶ್ಯಾವಳಿಗಳನ್ನು ಸೆರೆ ಹಿಡಿತಾ ಇದ್ದಾರೆ. ಆ ಎಲ್ಲ ಕ್ಷಣಗಳಿಗೂ ಕೂಡ ಮಡಂತ್ಯಾರು ಪೇಟೆ ಸಾಕ್ಷಿ ಆಗ್ತಾ ಇದೆ. ಆ ಎಲ್ಲ ಅಭೂತಪೂರ್ವ ಕ್ಷಣಗಳಿಗೆ ಮಡಂತ್ಯಾರು ಪೇಟೆ ಸಾಕ್ಷಿ ಆಗ್ತಾ ಇದೆ. ಆ ಸುಂದರ ಕ್ಷಣಗಳಿಗೆ ಮಡಂತ್ಯಾರು ಪೇಟೆ ಸಾಕ್ಷಿ ಆಗ್ತಾ ಇದೆ. ಆ ಎಲ್ಲ ವಿಶೇಷ ಕ್ಷಣಗಳಿಗೆ ಈ ಪೇಟೆ ಸಾಕ್ಷಿ ಆಗ್ತಾ ಇದೆ. ಜಾತಿ ಭೇದ ಪಂಥ ಮರೆತು ಎಲ್ಲರೂ ಕೂಡ ಈ ಒಂದು ವೈಭವಯುತವಾದಂಥ ಕ್ಷಣವನ್ನು ನೋಡ್ತಾ ಇದ್ದಾರೆ. ಇದೀಗ ಮಡಂತ್ಯಾರು ಪೇಟೆಯನ್ನು ದಾಟಿ ಸಾಗ್ತಾ ಇರುವಂತಹ ಬ್ರಹ್ಮರಥ. ಈ ಬ್ರಹ್ಮರಥದ ಎದುರು ಭಾಗದಲ್ಲಿ ನೂರಾರು ವಾಹನಗಳು ಸರತಿ ಸಾಲಿನಲ್ಲಿ ಸಾಗ್ತಾ ಇರುವಂಥದ್ದು ಉಜಿರೆಯತ್ತ. ಬಹಳ ಸುಂದರ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ಒಂದು ಈಚರ್ನಲ್ಲಿ ಬ್ಯಾಂಡ್ ವಾದ್ಯಗಳ ಸದ್ದಾದರೆ ಮತ್ತೊಂದು ಪಿಕಪ್ನಲ್ಲಿ ಚೆಂಡೆಯ ನಿನಾದ ಇದೆ. ಅದರ ಜೊತೆಗೆ 10 ರಿಂದ 15, 20ಕ್ಕೂ ಹೆಚ್ಚು ವಾಹನಗಳು ಉಜಿರೆಯಿಂದ ಬಂದು ಆ ಒಂದು ಸರತಿ ಸಾಲಿನಲ್ಲಿ ಈ ಬ್ರಹ್ಮರಥವನ್ನು ಕೊಂಡೊಯ್ಯುವಂಥ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಓಂ ಶ್ರೀ ಜನಾರ್ದನ ಸ್ವಾಮಿ ಅನ್ನಂತಹ ಕಾಮೆಂಟ್ ಹಾಕ್ತಾ ಇದ್ದೀರಿ. ಬಹಳ ಪ್ರೀತಿಯಿಂದ ಈ ಒಂದು ನೇರ ಪ್ರಸಾರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ ಪುಂಜಾಲಕಟ್ಟೆಯನ್ನು ದಾಟಿ ಮಡಂತ್ಯಾರ ಪೇಟೆಯನ್ನು ದಾಟಿ ಕೊಲ್ಪೆದ ಬೈಲಿನ ಸಮೀಪ, ಕೊಲ್ಪೆದ ಬೈಲು ಕ್ರಾಸ್ ಅಂತ ಏನು ಕರೆಯಲ್ಪಡುವಂತಹ ಆ ಟರ್ನಿನ ಸಮೀಪ ನಮಗೆ ಆರಕ್ಷಕರು ಈ ಒಂದು ರಥದ ಯಾತ್ರೆಗೆ ಬಹಳ ದೊಡ್ಡ ಸಾಥನ್ನು ಕೊಡ್ತಾ ಇದ್ದಾರೆ. ಇದೀಗ ಪುಷ್ಪರಥ ಮತ್ತು ಬ್ರಹ್ಮರಥ ಒಟ್ಟಾಗುವಂತಹ ಒಂದು ಸನ್ನಿವೇಶ, ಪುಷ್ಪರಥ ಮತ್ತು ಬ್ರಹ್ಮರಥ ಒಟ್ಟಾಗುವಂತಹ ಸನ್ನಿವೇಶಕ್ಕೆ ಕೆಲವೇ ಕ್ಷಣಗಳಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಗುರುವಾಯನ ಕೆರೆಯಲ್ಲಿ
ಪುಷ್ಪರಥ ಮತ್ತು ಬ್ರಹ್ಮರಥ ಒಟ್ಟಾಗುವಂತಹ ಅಭೂತಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತೀರಿ. ಇದೀಗ ಜನಾರ್ದನಾಯ ನಮಃ ಅನ್ನುವಂತಹ ಕಾಮೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಜನಾರ್ದನನ ಅನುಗ್ರಹ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಬಹಳ ವೈಭವಪೂರ್ಣ ಕ್ಷಣ. ಇದೀಗ ಮಡಂತ್ಯಾರನ್ನ ತಲುಪಿದೆ ಬ್ರಹ್ಮರಥ. ಆ ಬ್ರಹ್ಮರಥ ಮಡಂತ್ಯಾರನ್ನ ತಲುಪಿದ್ದು ಕೊಲ್ಪೆದ ಬಯಲು ಕ್ರಾಸಿನಲ್ಲಿ ಮಡಂತ್ಯಾರನ್ನ ತಲುಪಿದ್ದು ಕೊಲ್ಪೆದ ಬಯಲು ಕ್ರಾಸ್ನಲ್ಲಿ ನಾವಿದ್ದೇವೆ. ಆ ಒಂದು ಕೊಲ್ಪೆದ ಬಯಲು ಕ್ರಾಸ್ನಿಂದ ಸಾಗುವಾಗ ರಥ ಸಾಗೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಲೈವಿನ ವಾಹನದ ಚಾಲಕರು ಕೂಡ ಪ್ರತಿಯೊಂದು ಎದುರುಗಡೆಯಿಂದ ಬರುವಂತಹ ವಾಹನಗಳನ್ನು ಮುಂದೆ ಸಾಗಿಸ್ತಾ ಇದ್ದಾರೆ. ಸೈಡಿಗೆ ಹೋಗಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಸ್ಪಂದನೆ ಬಹಳ ಅದ್ಭುತವಾಗಿ ಸಿಗ್ತಾ ಇದೆ. ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ. ಆ ಒಂದು ರಥವನ್ನು ಬಹಳ ಪ್ರೀತಿಯಿಂದ ಒಂದು ಸ್ವಾಗತಿಸ್ತಾ ಇದ್ದಾರೆ. ಸೈಡ್ನಿಂದ ಚಲಿಸುವಂತೆ ಅವರು ಏನು ಮನವಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ಪಂದನೆಯೂ ಕೂಡ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಸಿಗ್ತಾ ಇದೆ. ತಾವೀಗ ನೋಡ್ತಾ ಇದ್ದೀರಿ, ಇದೀಗ ಮಡಂತ್ಯಾರ್ನ ಕೊಲ್ಪೆದ ಬಯಲು ಸಮೀಪ ಬಂದಿದೆ. ಯಾವ ರೀತಿಯಾಗಿ ಕೊಲ್ಪೆದ ಬಯಲು ಸಮೀಪಕ್ಕೆ ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ. ಬಹಳ ಸುಂದರವಾಗಿ ಅಲಂಕೃತಗೊಂಡಿರುವಂತಹ ಒಂದು ರಥ, ಬಹಳ ಸುಂದರವಾಗಿ ಅಲಂಕೃತಗೊಂಡಿರುವಂತಹ ರಥ ಇದೀಗ ಸಾಗ್ತಾ ಇರುವಂಥದ್ದು. ಬಹಳ ಸಂಭ್ರಮದ ಮೆರವಣಿಗೆಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ಲಿಕ್ಕಿದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆ ಪುಷ್ಪರಥದ ಸಮೀಪಕ್ಕೆ ಜನ ಬಂದು ಸೇರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ವೀಕ್ಷಕರ ಸಂಖ್ಯೆಯೂ ಕೂಡ ಹೆಚ್ಚುತ್ತಾ ಇದೆ. ವೀಕ್ಷಕರು ಕೂಡ ಬಹಳ ದೊಡ್ಡ ಕುತೂಹಲದಿಂದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ವಾಹನ ಜಾಥಾ ಇದೀಗ ಬಹಳ ವಿಶೇಷವಾದಂಥ ವಾಹನ ಜಾಥಾ ಮಡಂತ್ಯಾರ್ನ ಕೊಲ್ಪೆದ ಬಯಲು ಸಮೀಪದಿಂದ ನಡೀತಾ ಇದೆ. ಉಜಿರೆಯ ಬೃಹತ್ ಭಕ್ತ ವೃಂದ ಇದೀಗ ಮಡಂತ್ಯಾರ್ನ ಕೊಲ್ಪೆದ ಬಯಲು ಸಮೀಪ ಬಂದು ಸೇರ್ತಾ ಇರುವಂಥದ್ದು. ಕೊಲ್ಪೆದ ಬಯಲಿನಿಂದ ಬೃಹತ್ ವಾಹನ ಜಾಥಾ ನಡೀತಾ ಇರುವಂಥದ್ದು. ಬಹಳ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದೀರಿ. ಈ ಒಂದು ಶೋಭಾಯಾತ್ರೆ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ವೇರ್ ಇಸ್ ಇಟ್ ನಾವು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ.
ಮತ್ತೆ ಹೇಳ್ತಾ ಇದ್ದೀವಿ, ಮಡಂತ್ಯಾರ್ನ ಕೊಲ್ಪೆದ ಬೈಲು ಅನ್ನುವಂಥದ್ದು. ಕೊಲ್ಪೆದ ಬೈಲಿನ ಸಮೀಪದಿಂದ ನಿಧಾನಗತಿಯಲ್ಲಿ ವಾಹನ ಜಾಥದ ಮೂಲಕ ಸಾಗ್ತಾ ಇದೆ ಉಜಿರೆಯ ಬೃಹತ್ ಬ್ರಹ್ಮರಥ. ಉಜಿರೆಯ ಬೃಹತ್ ಬ್ರಹ್ಮರಥ ವಾಹನ ಜಾಥದ ಮೂಲಕ ಸಾಗ್ತಾ ಇದೆ. ಅದ್ದೂರಿ ಮೆರವಣಿಗೆ ಸಾಗ್ತಾ ಇದೆ. ಅದ್ದೂರಿ ಪೋ 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 ಪೋ. ಇದೀಗ ಬ್ರಹ್ಮರಥ ಉಜಿರೆಯತ್ತ ದಾಪುಗಾಲ ಇಡ್ತಾ ಇರುವಂಥದ್ದು, ಗುರುವಾಯನ ಕೆರೆಯತ್ತ ಸಾಗ್ತಾ ಇರುವಂಥದ್ದು ಬ್ರಹ್ಮರಥ. ಉಜಿರೆಯ ಬ್ರಹ್ಮರಥ ಬಹಳ ಹುಂಬಾಶಿಯಿಂದ ಹೊರಟಂಥ ಬ್ರಹ್ಮರಥ ಇದೀಗ ಮಡಂತ್ಯಾರನ್ನ ದಾಟಿ ಮದ್ದಡ್ಕದ ಸಮೀಪಕ್ಕೆ ತೆರಳ್ತಾ ಇರುವಂಥದ್ದು. ಮದ್ದಡ್ಕದ ಸಮೀಪಕ್ಕೆ ತೆರಳ್ತಾ ಇರುವಂಥದ್ದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಂಡಿದ್ದೀರಿ. ಬಹಳ ಆಸ್ಥೆಯಿಂದ ಆ ಒಂದು ಬ್ರಹ್ಮರಥವನ್ನು ಬಹಳ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೀರಿ. ಎಲ್ಲ ಸ್ವಾಗತವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಒಂದು ಸ್ವಾಗತ ಆ ಬ್ರಹ್ಮರಥಕ್ಕೆ ಸಿಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಉಜಿರೆಯ ಬ್ರಹ್ಮರಥ ಸಮರ್ಪಣೆಗೆ ಮಾರ್ಚ್ 8ರಂದು ದಿನ ನಿಗದಿಯಾಗಿದ್ದು, ಇದೀಗ ಬ್ರಹ್ಮರಥ ಸಾಗಿ ಬರುವಂತಹ ರೀತಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ.
ಪಣಕಜೆಯನ್ನು ತಲುಪ್ತಾ ಇದೆ ಬ್ರಹ್ಮರಥ ಇದೀಗ ಪಣಕಜೆಯನ್ನು ತಲುಪ್ತಾ ಇದೆ. ಅಲ್ಲಲ್ಲಿ ವಿಶೇಷವಾದಂತಹ ಒಂದು ವಿಡಿಯೋಗ್ರಾಫರ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ಬ್ರಹ್ಮರಥ ಆಗಮನವಾಗ್ತಾ ಇರುವಂಥ ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗಿನಿಂದ ಸುದ್ದಿ ನ್ಯೂಸ್ನಲ್ಲಿ ನಿರಂತರವಾದಂತಹ ನೇರ ಪ್ರಸಾರ ಆಗ್ತಾ ಇದೆ. ಆ ನೇರ ಪ್ರಸಾರದ ವೈಭವದ ಕ್ಷಣಗಳನ್ನು ತಾವು ನೋಡಿದ್ರಿ. ಜೊತೆಗೆ ಅಲ್ಲಲ್ಲಿ ಕೆಲವೊಂದು ಸವಾಲುಗಳು ಬಂದರೂ ಕೂಡ ಅದು ಜನಾರ್ದನ ಅನುಗ್ರಹದಿಂದ ಸಂಪೂರ್ಣವಾಗಿ ಸವಾಲುಗಳು ಪರಿಹಾರ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಡ್ರೋನ್ ದೃಶ್ಯಾವಳಿಗಳಲ್ಲಿ ತಾವೀಗ ನೋಡ್ಲಿಕ್ಕಿದ್ದೀರಿ. ಆ ಒಂದು ಬ್ರಹ್ಮರಥ ಆಗಮನವಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಡ್ರೋನ್ನಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಇದೀಗ ತಾವು ಡ್ರೋನ್ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಬ್ರಹ್ಮರಥದ ಸಂಭ್ರಮವನ್ನು ತಾವು ನೋಡ್ತಾ ಇದ್ದೀರಿ. ಬ್ರಹ್ಮರಥ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ದೃಶ್ಯಾವಳಿಯ ಮೂಲಕ ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂಥ ಡ್ರೋನ್ ದೃಶ್ಯಾವಳಿಯ ಮೂಲಕ ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯಾವಳಿಯ ಮೂಲಕ ತಾವೀಗ ನೋಡ್ತಾ ಇದ್ದೀರಿ. ಈ ಒಂದು ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಡ್ರೋನ್ ದೃಶ್ಯಾವಳಿಯ ಮೂಲಕ ಬ್ರಹ್ಮರಥ ಸಾಗ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ದೀರಿ. ಆ ಎದುರು ಭಾಗದಲ್ಲಿ ಆ ಬ್ರಹ್ಮರಥದ ಎದುರು ಭಾಗದಲ್ಲಿ ಇರ್ತಕ್ಕಂಥ ಲೈವಿನ ವಾಹನ, ಅದರ ಎದುರು ಭಾಗದಲ್ಲಿ ಚೆಂಡೆಯ ವಾಹನ, ಅದರ ಮುಂಭಾಗದಲ್ಲಿ ಇರ್ತಕ್ಕಂಥ ಈಚರ್ನಲ್ಲಿ ಇರ್ತಕ್ಕಂತಹ ಬ್ಯಾಂಡು ವಾದ್ಯದ ವಾಹನ ಎಲ್ಲವೂ ಕೂಡ ಅದರ ಜೊತೆಗೆ ಬಹಳಷ್ಟು ವಾಹನಗಳು ಜೊತೆಗೂಡಿಕೊಂಡು ಸಾಗ್ತಾ ಇರುವಂಥ ರೀತಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಸ್ ನೋಡಿ, ಇಲ್ಲೊಂದು ಏಕಾಏಕಿ ಒಬ್ಬರು ಅಡ್ಡ ಬಂದರು ಅನ್ನುವಂಥ ಕಾರಣಕ್ಕೆ ಕೊಂಚ ಗಲಿಬಿಲಿ ಆಯಿತು. ತೊಂದರೆ ಇಲ್ಲ, ಏನಾಗಲಿಲ್ಲ. ಇದೀಗ ಮುಂದೆ ಹೋಗ್ತಾ ಇದ್ದೇವೆ, ಸಾಗ್ತಾ ಇದ್ದೇವೆ. ಬಹಳ ಅದ್ಭುತವಾದಂಥ ಡ್ರೋನ್ ದೃಶ್ಯಾವಳಿಗಳನ್ನು ಕಟ್ಟಿಕೊಡ್ತಾ ಇದ್ದೇವೆ. ಬಹಳ ಅಪೂರ್ವ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ ಉಜಿರೆಯ ಬ್ರಹ್ಮರಥದ ಪಯಣ. ಉಜಿರೆಯ ಬ್ರಹ್ಮರಥದ ಪಯಣ ಅದ್ಭುತವಾಗಿ ನಡೀತಾ ಇದೆ. ಡ್ರೋನ್ನ ಜೊತೆಗೆ ಉಜಿರೆಯ ಬ್ರಹ್ಮರಥದ ಪಯಣದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಡ್ರೋನ್ ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಡ್ರೋನ್ ದೃಶ್ಯಾವಳಿ, ಲೈವ್ ಡ್ರೋನ್ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಆ ಡ್ರೋನ್ ದೃಶ್ಯಾವಳಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸರತಿ ಸಾಲಿನಲ್ಲಿ ಸಾಗುತ್ತಾ ಇರುವಂತಹ ವಾಹನಗಳ ಸಂಖ್ಯೆ, ಅದರ ಜೊತೆಗೆ ಬ್ರಹ್ಮರಥ ಆಗಮನವಾಗ್ತಾ ಇರುವಂತಹ ರೀತಿ ಅಪೂರ್ವವಾದಂತಹ ಅವಿಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ ಈ ನೇರ ಪ್ರಸಾರದಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಆ ಅದ್ಭುತವಾದಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಚೆಂಡೆಯ ನಿನಾದ ಒಂದು ಕಡೆ, ಮತ್ತೊಂದು ಕಡೆ ಬ್ಯಾಂಡ್ ಸೆಟ್ಟಿನವರ ನಿನಾದ, ಅದರ ಜೊತೆಗೆ ಬೃಹತ್ ಬ್ರಹ್ಮರಥದ ಪಯಣ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬ್ರಹ್ಮರಥ ಉಜಿರೆಗೆ ಆಗಮನವಾಗ್ತಾ ಇದೆ. ನಮ್ಮ ಬರುವಿಕೆಗೆ ತುಂಬಾ ಜನ ಅಲ್ಲಿ ಕಾಯ್ತಾ ಇದ್ದಾರೆ ಅನ್ನುವಂಥ ಕಾಮೆಂಟ್ಸ್ ಬರ್ತಾ ಇದೆ. ಖಂಡಿತವಾಗಿಯೂ ಇದೀಗ ಬ್ರಹ್ಮರಥಕ್ಕೋಸ್ಕರವಾಗಿ ಕಾತುರತೆಯಿಂದ ಕಾಯುತ್ತಾ ಇದ್ದೀರಿ ನೀವೆಲ್ಲರೂ ಕೂಡ.
ಬಹಳ ಅದ್ಧೂರಿಯಾದಂಥ ಕಾರ್ಯಕ್ರಮದ ಆಯೋಜನೆಗೆ ಸರ್ವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದ್ದಾವೆ. ಆ ಎಲ್ಲ ಸಿದ್ಧತೆಗಳನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಒಬ್ಬರು ಹಾಕಿದ್ದಾರೆ ಕಮೆಂಟ್, ಬ್ರಹ್ಮ ಕಲಶೋತ್ಸವದ ಕಾಫಿ ಗೋಳಿ ಬಜೆ ಬಿಟ್ಟು ನಿಮ್ಮ ಬರುವಿಕೆಗೆ ಉಜಿರೆಯಲ್ಲಿ ಕಾಯ್ತಾ ಇದ್ದೇವೆ, ಬೇಗ ಬನ್ನಿ ಅಂತ. ಖಂಡಿತವಾಗಿಯೂ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಶಾಸ್ತ್ರೋಕ್ತವಾಗಿ ಇಲ್ಲಿಂದ ಆಗಮನವಾಗ್ತಾ ಇದೆ. ಅದರ ಜೊತೆಗೆ ಇನ್ನು ನಿಮ್ಮೆಲ್ಲರ ಸಂಭ್ರಮ ಮತ್ತಷ್ಟು ಹೆಚ್ಚಾಗುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುಷ್ಪರಥವನ್ನು ಕೂಡಿಕೊಂಡು ಬ್ರಹ್ಮರಥ ಪುಷ್ಪರಥ ಎರಡೂ ಕೂಡ ಜೊತೆಯಾಗಿ ಉಜಿರೆಗೆ ಆಗಮಿಸ್ತಾ ಇದೆ. ಬ್ರಹ್ಮರಥ ಮತ್ತು ಪುಷ್ಪರಥ ಜೊತೆಯಾಗಿ ಉಜಿರೆಗೆ ಆಗಮಿಸ್ತಾ ಇರುವಂತದ್ದು. ಬ್ರಹ್ಮರಥ ಮತ್ತು ಪುಷ್ಪರಥ ಜೊತೆಯಾಗಿ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿ, ಡ್ರೋನ್ನ ದೃಶ್ಯಾವಳಿಯಲ್ಲಿ ಮೇಲ್ಭಾಗದಿಂದ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಸುಷ್ಮಿತ್ ಬಳ್ಳೂರ್ ಇವರ ಡ್ರೋನ್ ದೃಶ್ಯಾವಳಿಯಲ್ಲಿ ಬಹಳ ವೈಭವದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬ್ರಹ್ಮರಥವನ್ನ ಆಕಾಶದೆತ್ತರದಲ್ಲಿ ಹದ್ದಿನ ಕಣ್ಣಿನ ಮೂಲಕ ಬ್ರಹ್ಮರಥ ಕಂಡರೆ ಹೇಗಿರುತ್ತೆ ಅನ್ನುವಂತಹದನ್ನ ಸುಷ್ಮಿತ್ ಬಳ್ಳೂರ್ ಅವರ ಡ್ರೋನ್ನ ಮೂಲಕ ತಾವೀಗ ನೋಡ್ತಾ ಇದ್ದೀರಿ. ಹದ್ದಿನ ಕಣ್ಣಿನ ಮೂಲಕ ಬ್ರಹ್ಮರಥವ ಕಂಡರೆ ಹೇಗಿರುತ್ತೆ ಅನ್ನುವುದನ್ನ ಸುಷ್ಮಿತ್ ಬಳ್ಳೂರ್ ಅವರ ಡ್ರೋನ್ನ ಮೂಲಕ ಕಾಣ್ತಾ ಇದ್ದೀರಿ. ಆ ಪೂರ್ವ ಕ್ಷಣ, ವೈಭವದ ಕ್ಷಣ. ಇದೀಗ ಜೈ ಜನಾರ್ದನ ಅನ್ನುವಂತಹ ಒಂದು ಕಾಮೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಆಗಲಿ ಜೈ ಜನಾರ್ದನ ಅನ್ನುವಂಥ ಜನಾರ್ದನ ಸ್ವಾಮಿಗೆ ಗೋವಿಂದವನ್ನ ಹೇಳುತ್ತಾ ಇದೀಗ ಜನಾರ್ದನ ಸ್ವಾಮಿಯ ಬ್ರಹ್ಮರಥ ಮದ್ದಡ್ಕವನ್ನ ತಲುಪಿದೆ. ಮತ್ತೆ ಕಾಮೆಂಟ್ ಹಾಕ್ತಾ ಇದ್ದೀರಿ. ದಯವಿಟ್ಟು ವಾಯ್ಸ್ ಕೇಳಿ, ಎಲ್ಲಿದ್ದೀರಿ ಅನ್ನುವಂಥ ಕಾಮೆಂಟ್ ಹಾಕಿದ್ದೀರಿ. ನಾವೀಗ ಇರುವಂಥದ್ದು ಮದ್ದಡ್ಕವನ್ನ ತಲುಪಿದ್ದೇವೆ. ಮದ್ದಡ್ಕದ ಸಮೀಪಕ್ಕೆ ಈ ಒಂದು ಬ್ರಹ್ಮರಥ ಬರ್ತಾ ಇದೆ. ಬ್ರಹ್ಮರಥ ಇದೀಗ ಮದ್ದಡ್ಕವನ್ನ ತಲುಪಿದೆ ಬ್ರಹ್ಮರಥ. ಅಪೂರ್ವ ಕ್ಷಣ, ಅವಿಸ್ಮರಣೀಯ ಕ್ಷಣ ಉಜಿರೆಯಲ್ಲಿ ಬರೆಯಲಾಗ್ತಾ ಇದೆ. ಹೊಸ ಇತಿಹಾಸ. ಆ ಹೊಸ ಇತಿಹಾಸಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. 2 ಶತಮಾನಗಳಿಗಿಂತಲೂ ಹಿಂದಿನ ರಥ ಇದೀಗ ಅದರ ಯಾತ್ರೆಯನ್ನ ಕೊನೆಗೊಳಿಸಿ ಹೊಸ ರಥಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹೊಸ ರಥ ಬೇಕು ಅಂತ ಅಪೇಕ್ಷೆ ಇರಲಿಲ್ಲ. ಆದರೆ ಭಕ್ತರವರು ಆನ್ಲೈನ್ನಲ್ಲಿ ನೋಡಿದಾಗ, ಅಂದರೆ ವೇದಮೂರ್ತಿ ಕಿರಣ್ ರಾವ್ ರವರು ಆನ್ಲೈನ್ನಲ್ಲಿ ನೋಡಿದಾಗ ಹೊಸ ಬ್ರಹ್ಮರಥವನ್ನು ಕೊಡುವಂತಹ ಸಂಕಲ್ಪವನ್ನ ಮಾಡಿದ್ರು. ಆ ಹೊಸ ಬ್ರಹ್ಮರಥವನ್ನು ಕೊಡುವ ಸಂಕಲ್ಪವನ್ನ ಮಾಡಿದ್ರು. ಆ ಸಂಕಲ್ಪವನ್ನ ಮಾಡಿದ ಬೆನ್ನಲ್ಲೇ ಉಜಿರೆಯ ಆಡಳಿತ ಮುಕ್ತೇಶ್ವರಾಗಿರುವಂತಹ ಶರತ್ ಕೃಷ್ಣ ಪಡ್ವೆಟ್ನಾರಲ್ಲಿ ಅವರ ಸಹೋದರ ಅಶೋಕ್ ಅವರು ವಿನಂತಿಸಿಕೊಂಡ್ರು. ಅದಕ್ಕೆ ಅನುವು ಮಾಡಿಕೊಟ್ರು. 6 ತಿಂಗಳಲ್ಲಿ ಇತಿಹಾಸ ನಿರ್ಮಾಣವಾಗ್ತಾ ಇದೆ. ಕುಂಬಾಶಿಯ ರಾಜಗೋಪಾಲ್ ಆಚಾರ್ಯ ಅವರ ತಂಡದಿಂದ ರಥದ ಸುಂದರವಾದಂಥ ಕೆತ್ತನೆ ಆಗಿ ಹೋಗಿದೆ. ಆ ರಥವನ್ನ ಇದೀಗ ಉಜಿರೆಯತ್ತ ಕರೆತರುತ್ತಾ ಇದ್ದೇವೆ. ಬೆಂಗಳೂರಿನ JP ನಗರದಿಂದ ನೋಡ್ತಾ ಇರುವಂತವರು ಕೂಡ ಕಮೆಂಟ್ ಅನ್ನು ಹಾಕ್ತಾ ಇದ್ದಾರೆ. ಎಲ್ಲಿಂದಲೇ ಎಲ್ಲರೂ ಕೂಡ ಉಜಿರೆಯ ಜನಾರ್ದನನ ಭಕ್ತರು ಬಹಳ ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡ್ರೋನ್ ದೃಶ್ಯಾವಳಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಡ್ರೋನ್ ದೃಶ್ಯಾವಳಿಯ ಬಗ್ಗೆ ಒಂದು ಮೆಚ್ಚುಗೆ ಸಿಗ್ತಾ ಇದೆ ನಮ್ಮ ಸುಷ್ಮಿತ್ ಬಳ್ಳೂರ್ ಅವರಿಗೆ. ಇದೀಗ ಒಡಿಯಲು ದೇವಸ್ಥಾನದ ಮಹಾದ್ವಾರದ ಮುಂಭಾಗದಿಂದ ಸಾಗ್ತಾ ಇದ್ದೇವೆ. ಒಡಿಯಲು ದೇವಸ್ಥಾನದ ಮಹಾದ್ವಾರದ ಸಮೀಪಕ್ಕೆ ಉಜಿರೆಯ ಬ್ರಹ್ಮರಥದ ಆಗಮನವಾಗ್ತಾ ಇದೆ. ಒಡಿಯಲು ದೇವಸ್ಥಾನದ ಮಹಾದ್ವಾರದ ಸಮೀಪಕ್ಕೆ
ಬ್ರಹ್ಮರಥದ ಆಗಮನವಾಗ್ತಾ ಇದೆ. ಒಡಿಲು ದೇವಸ್ಥಾನದ ಮಹಾದ್ವಾರದ ಮುಂಭಾಗದಿಂದ ಬ್ರಹ್ಮರಥ ತೆರಳುತ್ತಾ ಇರುವಂತಹದ್ದು. ಆ ಅಪರೂಪದ ದೃಶ್ಯವನ್ನ ಡ್ರೋನ್ನಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಬಹಳ ವಿಶೇಷವಾದಂಥ ದೃಶ್ಯಾವಳಿಗಳನ್ನು ತಾವೀಗ ಡ್ರೋನ್ನಲ್ಲಿ ನೋಡ್ತಾ ಇದ್ದೀರಿ. ಒಡಿಲು ಮಹಾದ್ವಾರ ಮತ್ತು ಬ್ರಹ್ಮರಥ ಸಾಗ್ತಾ ಇರುವಂಥದ್ದು ಎರಡು ಕೂಡ ಜೊತೆಯಾಗಿ ಕಂಡಾಗ ಅದೇ ಒಂದು ಅಪರೂಪದ ಕ್ಷಣ. ಆ ಅಪರೂಪದ ಕ್ಷಣವನ್ನು ಕೂಡ ನಿಮಗೆ ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅಮೋಘ, ಅದ್ಭುತ, ಅವಿಸ್ಮರಣೀಯ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇವತ್ತು ಬೆಳಗಿನಿಂದ ಶಿವಪ್ರಸಾದ್ ಅವರು ಬಹಳ ವಿವರಣೆಯನ್ನು ನೀಡಿದ್ರು. ಬಹಳ ವಿಶೇಷವಾಗಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ವಿವರಿಸಿದ್ರ ಜೊತೆಗೆ ಶಾಸ್ತ್ರೋಕ್ತವಾಗಿ ಬ್ರಹ್ಮರಥ ಅಂದರೆ ಏನು ಮತ್ತು ಬ್ರಹ್ಮರಥದ ಆ ಒಂದು ವಿಶೇಷತೆಗಳ ಬಗ್ಗೆಯೂ ಕೂಡ ನಮಗೆ ತಿಳಿಸಿಕೊಟ್ರು. ನಿರಂತರವಾದಂತಹ ವಿವರಣೆಯನ್ನು ಹೇಳಿದರು. ಒಂದಷ್ಟು ಉಪಕಥೆಗಳನ್ನು ಕೂಡ ಅವರ ವಿವರಣೆಯಲ್ಲಿ ಹೇಳ್ತಾ ಹೋದರು. ಇದೀಗ ಅವರು ಅವರ ಗೆಳೆಯರನ್ನು ಕೂಡಿಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ತಯಾರಿಗಳಿಗೆ ಅವರು ತೆರಳಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕೂಡ ಅವರು ಕೂಡಿಕೊಳ್ಳುತ್ತಾರೆ. ಎಲ್ಲರಲ್ಲಿಯೂ ಕೂಡ ಒಂದು ಭಾವನೆ ಇದೆ. ನಾವು ಈ ಒಂದು ರಥಯಾತ್ರೆಯಲ್ಲಿ ತೊಡಗಿಸಿಕೊಳ್ತಾ ಇರುವಂಥದ್ದೇ ಒಂದು ಸಂಭ್ರಮಕ್ಕೆ ಕಾರಣ. ಯಾಕೆಂತಂದ್ರೆ ಇದೊಂದು ಶತಮಾನದ ಕ್ಷಣ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ.
ಇದೀಗ ಬ್ರಹ್ಮರಥ ಪಿಲಿಚಂಡಿ ಕಲ್ಲಿಗೆ ತಲುಪಿದೆ. ಗುರುವಾಯನಕೆರೆಯ ಪಿಲಿಚಂಡಿ ಕಲ್ಲಿಗೆ ತಲುಪಿದೆ. ಇದೀಗ ಗುರುವಾಯನಕೆರೆಯನ್ನ ತಲುಪ್ತಾ ಇದೆ ಬ್ರಹ್ಮರಥ ಗುರುವಾಯನಕೆರೆಯನ್ನ ತಲುಪ್ತಾ ಇದೆ. ಗುರುವಾಯನಕೆರೆಯನ್ನ ತಲುಪುತ್ತಿರುವಂತಹ ಅಪೂರ್ವ ಕ್ಷಣವನ್ನ ಡ್ರೋನ್ನ ಮೂಲಕ ಕಟ್ಟಿಕೊಡುವಂತಹ ಪ್ರಯತ್ನ ಇದೀಗ ಆಗ್ತಾ ಇದೆ. ಗುರುವಾಯನಕೆರೆಯನ್ನ ತಲುಪ್ತಾ ಇರುವಂತಹ ಅಪೂರ್ವ ಕ್ಷಣವನ್ನ ಡ್ರೋನ್ನ ಮೂಲಕ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಇದೀಗ ಮಾಡ್ತಾ ಇದ್ದೇವೆ. ಇದೀಗ ಇದೀಗ ಗುರುವಾಯನಕೆರೆಯನ್ನ ತಲುಪ್ತಾ ಇದೆ ಉಜಿರೆಯ ಬ್ರಹ್ಮರಥ. ಬಹಳ ಸುಂದರ ಮತ್ತು ಅಪೂರ್ವ ಕ್ಷಣಗಳಿಗೆ ತಾವು ಸಾಕ್ಷಿಯಾಗ್ತಾ ಇದ್ದೇವೆ. ಗುರುವಾಯನಕೆರೆಯ ಭೇಟೆಯನ್ನ ತಲುಪ್ತಾ ಇದೆ ಬ್ರಹ್ಮರಥ. ಆ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೇವೆ. ಗುರುವಾಯನಕೆರೆಯ ಮುಖ್ಯ ರಸ್ತೆಯನ್ನ ದಾಟಿ ಇದೀಗ ಮತ್ತೆ ಎಡಭಾಗಕ್ಕೆ ಚಲಿಸಲಿಕ್ಕಿದೆ. ಎಡಭಾಗಕ್ಕೆ ಸಾಗಿ ಅಲ್ಲಿ ಪುಷ್ಪರಥದ ಒಂದಿಗೆ ನಾವು ಸಾಗಲಿಕ್ಕಿದ್ದೇವೆ. ಪುಷ್ಪರಥದ ಜೊತೆಗೆ ಬ್ರಹ್ಮರಥವನ್ನು ಕೂಡಿಕೊಂಡು ಸಾಗುವಂಥದ್ದು. ಬ್ರಹ್ಮರಥದ ಮೆರವಣಿಗೆ, ಬ್ರಹ್ಮರಥವನ್ನು
ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಇದೀಗ ಗುರುವಾಯನ ಕೆರೆಯನ್ನು ತಲುಪಿದೆ. ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮರಥ ಇದೀಗ ಗುರುವಾಯನ ಕೆರೆಯನ್ನು ತಲುಪಿದೆ. ಗುರುವಾಯನ ಕೆರೆಯ ಉಪ್ಪಿನಂಗಡಿ ಕ್ರಾಸಿಗೆ ಉಜಿರೆಯ ಬ್ರಹ್ಮರಥ ತಲುಪ್ತಾ ಇರುವಂಥದ್ದು. ಇದೀಗ ಗುರುವಾಯನ ಕೆರೆಯಲ್ಲಿ ನಾವಿದ್ದೇವೆ. ಗುರುವಾಯನ ಕೆರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಗುರುವಾಯನ ಕೆರೆಯಲ್ಲಿ ಆ ಬ್ರಹ್ಮರಥ ಸಾಗ್ತದೆ ಅನ್ನುವಂಥದ್ದು. ಗುರುವಾಯನ ಕೆರೆಯಿಂದ ಎಡಭಾಗಕ್ಕೆ ಚಲಿಸಿ ತಾದ ಬಳಿಕ ಮತ್ತೆ ಗುರುವಾಯನ ಕೆರೆಗೆ ಬಂದು ಬ್ರಹ್ಮರಥ ಉಜಿರೆಗೆ ತಲುಪಲಿಕ್ಕಿದೆ. ಗುರುವಾಯನ ಕೆರೆಯಿಂದ ಎಡಭಾಗಕ್ಕೆ ಚಲಿಸಿ ಮತ್ತೆ ಪುಷ್ಪರಥವನ್ನು ಕೂಡಿಕೊಂಡು ಗುರುವಾಯನ ಕೆರೆಯಿಂದ ವೈಭವದ ಮೆರವಣಿಗೆ ನಡೆಯಲಿಕ್ಕಿದೆ. ಇದೀಗ ಗುರುವಾಯನ ಕೆರೆಯಿಂದ ಎಡಕ್ಕೆ ಚಲಿಸಿ ಶಕ್ತಿನಗರದಲ್ಲಿ ಪುಷ್ಪರಥದ ಜೊತೆಗೂಡಿ ಬ್ರಹ್ಮರಥ ಉಜಿರೆಗೆ ತಲುಪುವಂಥದ್ದು. ಇದೀಗ ಬ್ರಹ್ಮರಥ ಕುಂಬಾಶಿಯಿಂದ ಆಗಮಿಸಿಕೊಂಡು ಗುರುವಾಯನ ಕೆರೆಯ ತನಕವೂ ಕೂಡ ಬಹಳ ವಿಶೇಷವಾದಂತಹ ಮೆರವಣಿಗೆಯೊಂದಿಗೆ ಆಗಮಿಸ್ತಾ ಇದೆ. ಇದೀಗ ಗುರುವಾಯನ ಕೆರೆಯಿಂದ ಶಕ್ತಿನಗರದ ತನಕ ತಲುಪಿ ಶಕ್ತಿನಗರದಿಂದ ತಿರುಗಿ ವಾಪಸ್ ಆಗ್ತಿರುವಂತಹದನ್ನು ಗುರುವಾಯನ ಕೆರೆಯಿಂದ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಗುರುವಾಯನ ಕೆರೆಯಿಂದ ದೃಶ್ಯಾವಳಿ ಇದೀಗ ಡ್ರೋನ್ ದೃಶ್ಯಾವಳಿ. ಇದೀಗ ಗುರುವಾಯನ ಕೆರೆಯ ಪೇಟೆಯಲ್ಲಿ ಪಾಸ್ ಆಗ್ತಿರುವಂತಹ ಡ್ರೋನಿನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಕೆರೆಯೊಂದಿಗೆ ಬ್ರಹ್ಮರಥವನ್ನು ವೀಕ್ಷಣೆ ಮಾಡುವಂತಹ ಅಪೂರ್ವ ಕ್ಷಣ ಈಗ ನಿಮ್ಮ ಮುಂದೆ. ಕೆರೆಯೊಂದಿಗೆ ಬ್ರಹ್ಮರಥವನ್ನು ವೀಕ್ಷಣೆ ಮಾಡುವಂತಹ ಅಪೂರ್ವ ಕ್ಷಣ. ಉಜಿರೆಯ ಬ್ರಹ್ಮರಥ ಗುರುವಾಯನ ಕೆರೆಯ ಜೊತೆಗೆ ವೀಕ್ಷಣೆ ಮಾಡುವಂತಹ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಬಹಳ ವೈಭವ ಪೂರ್ಣವಾದಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಡ್ರೋನ್ನ ಕೆರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕೆರೆಯ ಸಮೀಪದಲ್ಲಿ ಡ್ರೋನ್ ದೃಶ್ಯಾವಳಿಗಳು ಸಾಗ್ತಾ ಇದ್ದಾವೆ. ಗುರುವಾಯನ ಕೆರೆಯ ಮೇಲ್ಭಾಗದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಗುರುವಾಯನ ಕೆರೆಯ ಮೇಲ್ಭಾಗದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬ್ರಹ್ಮರಥ ಮತ್ತು ಗುರುವಾಯನ ಕೆರೆ ಜೊತೆಯಾಗಿ ಕಾಣುವಂತಹ ಅಪೂರ್ವ ಕ್ಷಣಕ್ಕೆ ಇದೀಗ ಸುದ್ದಿಯ ನೇರ ಪ್ರಸಾರ ಸಾಕ್ಷಿಯಾಗ್ತಾ ಇದೆ. ಗುರುವಾಯನ ಕೆರೆ ಮತ್ತು ಬ್ರಹ್ಮರಥ ಜೊತೆಯಾಗಿ ಕಾಣುವಂತಹ ಅಪೂರ್ವ ಕ್ಷಣಕ್ಕೆ ಸುದ್ದಿಯ ನೇರ ಪ್ರಸಾರ ಸಾಕ್ಷಿಯಾಗ್ತಾ ಇದೆ. ಸುಂದರವಾದಂತಹ ಮುಸ್ಸಂಜೆಯ ಹೊತ್ತು ಗುರುವಾಯನ ಕೆರೆ ಮತ್ತು ಉಜಿರೆಯ ಜನಾರ್ದನ ಸ್ವಾಮಿಗೆ ಸಮರ್ಪಿತವಾಗುವಂತಹ ಬ್ರಹ್ಮರಥ ಒಟ್ಟೊಟ್ಟಿಗೆ ಸಾಗುವಂತಹ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ.
ಇದೀಗ ಗುರುವಾಯನ ಕೆರೆಯಲ್ಲಿ ಬ್ರಹ್ಮರಥ ಸಾಗುತ್ತಾ ಇದೆ. ಗುರುವಾಯನ ಕೆರೆಯ ಸಮೀಪದಲ್ಲಿ ಬ್ರಹ್ಮರಥ ಸಾಗ್ತಾ ಇದೆ. ಗುರುವಾಯನ ಕೆರೆ ಮತ್ತು ಬ್ರಹ್ಮರಥ ಎರಡೂ ಕೂಡ ಜೊತೆ ಜೊತೆಯಾಗಿ ಕಾಣುವಂತಹ ಅಪೂರ್ವ ಕ್ಷಣ. ಇದೀಗ ಗುರುವಾಯನ ಕೆರೆಯ ಸಮೀಪದಿಂದ ರಥ ಸಾಗುವಂತಹದ್ದು ನಾವೀಗ ನೋಡ್ತಾ ಇದ್ದೇವೆ. ಬಹಳ ವೈಭವಪೂರ್ವ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದೇವೆ. ಪೂರ್ಣ ಗುರುವಾಯನ ಕೆರೆ ಮತ್ತು ಬ್ರಹ್ಮರಥ, ಪೂರ್ಣ ಗುರುವಾಯನ ಕೆರೆ ಮತ್ತು ಬ್ರಹ್ಮರಥ ಒಟ್ಟೊಟ್ಟಿಗೆ ಸಾಗುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪೂರ್ಣ ಗುರುವಾಯನ ಕೆರೆ ಜೊತೆಗೆ ಬ್ರಹ್ಮರಥ ಒಟ್ಟೊಟ್ಟಿಗೆ ಸಾಗುವಂತಹ ಅದ್ಭುತ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಗುರುವಾಯನ ಕೆರೆಯ ಜೊತೆಗೆ ಬ್ರಹ್ಮರಥ ಬಹಳ ವಿಶೇಷವಾದಂತಹ ಕ್ಷಣ, ಅದ್ಭುತವಾದಂತಹ ಕ್ಷಣಕ್ಕೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ಅದ್ಭುತವಾದಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಎಸ್, ಗುರುವಾಯನ ಕೆರೆ ಮತ್ತು ಬ್ರಹ್ಮರಥ ಒಟ್ಟೊಟ್ಟಿಗೆ ಸಾಗುವಂತಹ ಈ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವೈಭವ ಪೂರ್ಣ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಸುದ್ದಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ನೇರ ಪ್ರಸಾರ. ಇದೀಗ ಉಜಿರೆಯ ಬ್ರಹ್ಮರಥ ಗುರುವಾಯನ ಕೆರೆಯ ನವಶಕ್ತಿಯೆಡೆಗೆ ಬರ್ತಾ ಇರುವಂತಹದ್ದು. ಗುರುವಾಯನ ಕೆರೆಯ ಜೊತೆಗೆ ಬ್ರಹ್ಮರಥ ಸಾಗುವಂಥದ್ದು, ಗುರುವಾಯನ ಕೆರೆಯ ಪಕ್ಕದಲ್ಲಿ ಬ್ರಹ್ಮರಥ ಸಾಗುವಂತಹ ಅಪರೂಪದ ಕ್ಷಣ. ಎಸ್, ವೈಭವಪೂರ್ಣವಾದಂಥದ್ದು. ಇದಕ್ಕೆ ಹೇಳೋದು, ಇದಕ್ಕೆ ವೈಭವಪೂರ್ಣ ಅಂತ ಕರೆಯೋದು. ಬಹಳ ವಿಶೇಷವಾದಂತಹ ಅಪರೂಪದ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಹದ್ದಿನ ಕಣ್ಣು, ಆಕಾಶದೆತ್ತರದಿಂದ ಗುರುವಾಯನ ಕೆರೆ ಮತ್ತು ಉಜಿರೆಯ ಬೃಹತ್ ಬ್ರಹ್ಮರಥ ಎಲ್ಲವೂ ಕೂಡ ಬಹಳ ಅಮೋಘವಾಗಿ ಕಾಣ್ತಾ ಇದೆ, ಬಹಳ ಸುಂದರವಾಗಿ ಕಾಣ್ತಾ ಇದೆ. ವಿಶೇಷವಾದಂತಹ ನೇರ ಪ್ರಸಾರ, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿ ಸುದ್ದಿ ನ್ಯೂಸ್ನಲ್ಲಿ. ಬಹಳ ಅದ್ಭುತವಾದಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಗುರುವಾಯನ ಕೆರೆಯ ಶಕ್ತಿನಗರದತ್ತ, ಗುರುವಾಯನ ಕೆರೆಯ ಶಕ್ತಿನಗರದತ್ತ ಬ್ರಹ್ಮರಥ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಉಜಿರೆಯ ಇತಿಹಾಸದಲ್ಲಿ ಅಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಗುರುವಾಯನ ಕೆರೆಯ ಶಕ್ತಿನಗರದತ್ತ ಇದೀಗ ಬ್ರಹ್ಮರಥ ಸಾಗ್ತಾ ಇರುವಂತಹ ದೃಶ್ಯಾವಳಿ ಬಹಳ ಅದ್ಭುತವಾದಂತಹ ವೈಭವಪೂರ್ಣ ಕ್ಷಣ ಅಂತ ಹೇಳಿದ್ರೆ ಇದಕ್ಕೆ ವೈಭವಪೂರ್ಣ ಕ್ಷಣ ಅಂತ ಹೇಳೋದು, ಇದಕ್ಕೆ ಭಕ್ತಿಪೂರ್ವಕವಾದಂಥ ಕ್ಷಣ ಅಂತ ಹೇಳೋದು. ಇದು ಅಂತಿಂತ ರಥವಲ್ಲ, ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮರಥ ಕುಂಭಾಶಿಯಿಂದ ಉಜಿರೆಯ ತನಕದ ಮೆರವಣಿಗೆಯ ಸಂಪೂರ್ಣ ನೇರ ಪ್ರಸಾರವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಇದೀಗ ತಾವು ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿ. ಖಂಡಿತವಾಗಿಯೂ ಇದು ಕಾಮೆಂಟ್ರಿ. ಯಾಕಂತಂದ್ರೆ ಹೇಗೆ ಬರ್ತಾ ಇದೆ, ಹೇಗಾಗ್ತಾ ಇದೆ, ಬಹಳಷ್ಟು ಜನ ನಮ್ಮ ಹತ್ರ ಕೇಳಿದ್ದಾರೆ. ಎಲ್ಲಿ ಬರ್ತಾ ಇದೆ, ಏನು ಬರ್ತಾ ಇದೆ, ಯಾವ ರೀತಿಯಾಗಿದೆ, ಅಲ್ಲಿಯ ಸಂದರ್ಭ ಏನು, ಅಲ್ಲಿಯ ವಾತಾವರಣ ಏನು, ಅಲ್ಲಿಯ ಸನ್ನಿವೇಶಗಳೇನು ಅನ್ನುವಂಥದ್ದು. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನರು ಆ ಒಂದು ಬ್ರಹ್ಮರಥಕ್ಕಾಗಿ ಕಾದು ಕುಳಿತಂತ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ನವಶಕ್ತಿಯನ್ನ ತಲುಪ್ತಾ ಇದೆ. ಅಲ್ಲಿ ಯಾವ ರೀತಿಯಾದ ಸನ್ನಿವೇಶಗಳಿವೆ ಅವುಗಳನ್ನು ಸಂಪೂರ್ಣವಾಗಿ ವಿವರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ.
ಕೆರೆಯ ಬ್ರಹ್ಮರಥ ಗುರುವಾಯನಕೆರೆಯ ನವಶಕ್ತಿಯನ್ನು ತಲುಪ್ತಾ ಇದೆ ಬ್ರಹ್ಮರಥ. ಬಹಳ ವಿಶೇಷ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಬಹಳ ಸುಂದರ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಗುರುವಾಯನಕೆರೆಯಲ್ಲಿ ಒಂದು ಕಡೆ ಬ್ರಹ್ಮರಥ, ಒಂದು ಕಡೆ ಪುಷ್ಪರಥದ ಆಗಮನ ಈಗಾಗಲೇ ಆಗಿದೆ. ಆ ಬ್ರಹ್ಮಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಇಲ್ಲಿ ಸಲ್ಲಿಕೆ ಮಾಡಲಿಕ್ಕೆ ಇದೀಗ ಬ್ರಹ್ಮರಥದ ಸೇವಾಕರ್ತರಿಗೆ ವಿಶೇಷವಾದಂತಹ ಒಂದು ಗೌರವ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಒಂದು ಕಡೆಯಲ್ಲಿ ಬ್ರಹ್ಮರಥ ಇದ್ದರೆ ಇನ್ನೊಂದು ಕಡೆಯಲ್ಲಿ ಪುಷ್ಪರಥ ನಿಂತು ಸ್ವಿಚ್ ಆಫ್ ಆಗ್ತದೆ. ಈಗ ಹಂಚಿ ಇಲ್ಲ 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 ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡರು ಮತ್ತು ಅವರ ಫ್ಯಾಮಿಲಿಯವರಿದ್ದಾರೆ. ಬನ್ನಿ ಸರ್, ನಿಮ್ಮನ್ನು ಮಾತನಾಡಿಸಬೇಕಿತ್ತು ಮೊನ್ನೆಗೆ, ಸಾಧ್ಯ ಆಗಿಲ್ಲ. ಇವತ್ತು ಬೆಳಗಿನಿಂದ ನಾವು ಅಲ್ಲಿದ್ದರಿಂದ ನಿಮಗೆ ಮತ್ತೆ ಸಾಧ್ಯ ಆಗಲಿಲ್ಲ. ಬಟ್ ಪುಷ್ಪರಥ ಮತ್ತು ಬ್ರಹ್ಮರಥ ಒಟ್ಟಾಗಿ ಸಾಗುವಂಥದ್ದು. ಸರ್, ಈ ಪುಷ್ಪರಥವನ್ನು ಕೊಡಬೇಕು ಅಂತ ನಿಮಗೆ ಪ್ರೇರಣೆ ಆಗಿದ್ದು ಹೇಗೆ? ನಿಮಗೆ ಅಂದರೆ ದೇವಸ್ಥಾನದ್ದು ನಮಗೆ ವಿಜಯಗೋಪುರದ ಪ್ರಪೋಸಲ್ ಬಂದಾಗಲೇ ನಮಗೆ ಒಂದು
ಅದರೊಟ್ಟಿಗೆ ಬ್ರಹ್ಮಕಲಶೋತ್ಸವ ಆಗ್ತದೆ ಒಟ್ಟಿಗೆ, ಅದರೊಟ್ಟಿಗೆ ದೇವರಿಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಇತ್ತು. ಮತ್ತು ಇದಕ್ಕೆ ಪ್ರೇರಣೆ ನಮಗೆ ಅದೇ ಅಶೋಕ್ ರಾವ್ ಅವರು ಮತ್ತು ಕಿರಣ್ ರಾವ್ ಅವರೇ. ನಾನು ಹೀಗೆ ಮಾತಾಡುವಾಗ ಅಶೋಕ್ ರಾವ್ ಹತ್ರ ಹೇಳಿದೆ, ದೇವರಿಗೆ ಬ್ರಹ್ಮಕಲಶ ಟೈಮಲ್ಲಿ ನಮಗೂ ಏನಾದರೂ ಒಂದು ಸೇವೆ ಮಾಡಬೇಕು, ಏನು ಮಾಡ್ಬೋದು ಅಂತ ಇತ್ತು. ಆವಾಗ ಅವ್ರು ಹೇಳಿದರು, ಹೀಗೆ ಒಂದು ಪುಷ್ಪರಥ ಆಗಲಿಕ್ಕುಂಟು, ಅದನ್ನು ಒಂದು ಸಲ ಅವರೇ ನಿರ್ಧಾರ ಮಾಡಿದರು ಅವ್ರು ಕೊಡೋದು ಅಂತ. ಆದರೆ ನೀವು ಕೊಡೋದಿದ್ರೆ ನಮಗೆ ಭಾರಿ ಖುಷಿ, ಯಾಕಂದರೆ ಅವರ ಕಿರಣ್ ರಾವ್ ಮತ್ತು ಅಶೋಕ್ ರಾವ್ ಮನೆಯನ್ನು ಕೂಡ ನಾವೇ ಮಾಡಿರೋದು. ಹಾಗೆ ನಮಗೆ ಮತ್ತು ಅವರಿಗೆ ತುಂಬ ವರ್ಷದ ಸಂಬಂಧ ನಮಗೆ ಅದು. ಹಾಗೆ ಅವರ ಒಂದು ಅದನ್ನು ಹೇಳಿದರು, ಹೀಗೆ ಪುಷ್ಪರಥ ಆಗಲಿಕ್ಕುಂಟು, ಕೊಡೋದಿದ್ರೆ ಕೊಡ್ಬೋದು ಅಂತ ಹೇಳಿದರು. ಹಾಗೆ ನಮಗೆ ಇದೊಂದು ಭಾರಿ ಒಳ್ಳೆಯ ಯೋಗ ಅಂತ ಅಂದ್ಕೊಂಡು ನಾವು ಅದನ್ನು ಖುಷಿಯಿಂದ ಒಪ್ಕೊಂಡ್ವಿ. ದೇವರು ಅದನ್ನು ಚೆನ್ನಾಗಿ ನಡೆಸಿಕೊಟ್ಟು ನಮ್ಮ ಹತ್ರ. ಮೇಡಮ್ ಏನು ಹೇಳ್ತೀರಿ? ಗಣೇಶ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪುಷ್ಪರಥನ ಕೊಡುವಂಥದ್ದು ಅಂತ. ಆಗ ನೀವು ಯಾವ ರೀತಿಯಾಗಿ ಸಾಥ್ ನೀಡಿದ್ರಿ? ನನಗೆ ಮೊದಲನಾಗಿ ಬಹಳ ಖುಷಿಯಾಗಿದ್ದು ನಮ್ಮ ಬೆನಕ ಕನ್ಸ್ಟ್ರಕ್ಷನವರು ವಿಜಯ ಗೋಪುರವನ್ನು ಮಾಡ್ತಾ ಇರುವಂಥದ್ದು. ಅದರ ಬಗ್ಗೆ ಭಾರಿ ಹೆಮ್ಮೆ ಇದೆ ಮತ್ತು ದೇವರ ಒಂದು ಸಹಕಾರ ಅಂತಲೇ ಹೇಳ್ಬೋದು ನಾವು. ಮತ್ತು ಪುಷ್ಪರಥದ ಪ್ರಸ್ತಾವನೆಯನ್ನು ಇವ್ರು ಹೇಳಿದಾಗ ನನಗೆ ಏನಂತ ಫಸ್ಟಿಗೆ ಗೊತ್ತಾಗಲಿಲ್ಲ. ಆದರೆ ಇದನ್ನು ವಿಜೃಂಭಣೆಯನ್ನು ಈಗ ನೋಡುವಾಗ ತುಂಬ ಖುಷಿ ಆಗ್ತಾಯಿದೆ. ನಾವೇ ತುಂಬ ಪುಣ್ಯವಂತರು ಅಂತ ಭಾವಿಸ್ತೇವೆ ನಾವು. ಸರ್, ಇದಕ್ಕೆ ಪ್ರೇರಣೆ ಆಯಿತು, ಇದೀಗ ಇವತ್ತು ಸಮರ್ಪಣೆ ಮಾಡಿದ್ದೀರಿ, ಇವತ್ತು ಕೊಂಡು ಹೋಗ್ತಾ ಇದ್ದೀರಿ 8ನೇ ತಾರೀಕು ಸಮರ್ಪಣೆ ಆಗ್ತದೆ. ಇದರದ್ದು ನಿರ್ಮಾಣದ ಬಗ್ಗೆ ನಿರ್ಮಾಣ ಅಂದರೆ ಇದನ್ನು ನನ್ನ ಅಂದರೆ ನಮ್ಮದೊಂದು ಇಂಪ್ರೆಷನ್ ಫೈಬರ್ ಟೆಕ್ ಅಂತ ಇದೆ, ಒಂದು ಫ್ಯಾಕ್ಟ್ರಿ ಇದೆ, ಅದರ ಪಾರ್ಟ್ನರ್ ಶಿನಿದ್ ಅಂತ ಇದ್ದಾರೆ ಅವರು. ಮತ್ತು ನಮ್ಮ ಈ ರಥದ ಶಿಲ್ಪಿ ಹರೀಶ್ ಆಚಾರ್ಯ ಅಂತ ಕಲ್ಲಮಂಡಕೂರು ಸಂಪಿಗೆ ಅವರು ತುಂಬ ಆತ್ಮೀಯರು ಅವರು. ಹಾಗಾಗಿ ನಮಗೊಂದು ರಥ ಕೊಡಲಿಕ್ಕೆ ಉಂಟು ಅಂತ ನಾವು ಈಗ ಪ್ರಪೋಸಲ್ ಅಂತ ಹೇಳುವಾಗ ನಾವು ಶ್ರೀನಿಧಿ ಅವರನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದರು. ಅವರು ಬಂದರು, ದನಿಗಳ ಹತ್ರ ಎಲ್ಲ ಮಾತಾಡಿದರು, ಮುಂಚೆ ಇರುವ ರಥದ ಸೈಜ್ ಎಲ್ಲ ತೊಗೊಂಡ್ರು. ಮತ್ತು ಅವ್ರ ಹತ್ರ ಅವರನ್ನು ತುಂಬ ಕೆಲಸ ನಾವು ಅವರು ಮತ್ತು ನಾವು ಜೊತೆಯಾಗಿ ಮಾಡಿದ್ವಿ. ಹಾಗೆ ಎಲ್ಲ ರಥದ ಎಲ್ಲ ಕೆತ್ತನೆ ಶಿಲ್ಪ ಎಲ್ಲ ಅವರೇ ಮಾಡಿದ್ದಾರೆ. ಮೇಡಮ್, ಕೆತ್ತನೆ ಬಹಳ ಅತ್ಯುದ್ಭುತವಾಗಿ ಮಾಡಿದ್ದಾರೆ ಅವರು. ಇದರ ಬಗ್ಗೆ ತುಂಬ ಖುಷಿ ಇದೆ ನಮಗೆ. ನಮ್ಮ ಜೀವಮಾನದ ಶ್ರೇಷ್ಠ ಸಾಧನೆ ಈ ಥರದ್ದೊಂದು ಅವಕಾಶ ಸಿಗೋದು ಅಂತ ನಾವು ಭಾವಿಸ್ತೇವೆ. ಸರ್, ನಾಡಿದ್ದಿನ ಸಮರ್ಪಣೆಯ ದಿನಕ್ಕಾಗಿ ಎಷ್ಟು ಕಾಯ್ತಾ ಇದೆ? ತುಂಬ. ನಾವು ವಿಜಯ ಗೋಪುರ ಸಮರ್ಪಣೆ ಲೋಕಾರ್ಪಣೆ ಕಾಯ್ತಾ ಇದ್ವಿ, ಈಗ ಪುಷ್ಪರಥದ ಸಮರ್ಪಣೆಗೆ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀವಿ. ನಮಗೆ ಭಾರಿ ಒಂದು ಧನ್ಯತಾ ಭಾವ. ಅಂದರೆ ಈ ಸಲದ ಬ್ರಹ್ಮಕಲಶೋತ್ಸವದಲ್ಲಿ ನಾವು ಪ್ರಾರಂಭದಿಂದಲೂ 1 ವರ್ಷದಿಂದ ಅದರಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸಿ ದೇವರು ನಮಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಕೂಡ ಬಂದಿದ್ದಾರೆ. ಅದಕ್ಕೆ ನಾವು ತುಂಬ ಕಾತರದಿಂದ ಭಾರಿ ಖುಷಿಯಲ್ಲಿದ್ದೇವೆ ನಾವು ಆ ವಿಷಯದಲ್ಲಿ. ನೀವು ಎಷ್ಟು ಕಾಯ್ತಿದ್ದೀವಿ? ನಾವು ಸಹ ತುಂಬ ಖುಷಿಯಲ್ಲಿ ಕಾಯ್ತಾ ಇದ್ದೇವೆ. ಧನ್ಯವಾದ ಸರ್. ನಿಮ್ಮ ಈ ಸೇವೆಗೆ ದೇವರ ಅನುಗ್ರಹ ಮತ್ತಷ್ಟು ಇರಲಿ ಅಂತ ಹೇಳ್ತಾ ಪುಷ್ಪರಥವನ್ನು ಸಮರ್ಪಣೆ ಮಾಡಿದಂತಹ ಗಣೇಶ್ ಮತ್ತು ಅವರ ಮನೆಯವರು ಇಬ್ಬರನ್ನು ಕೂಡ ಮಾತನಾಡಿಸಿದ್ವಿ. ಇದೀಗ ಒಳಭಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ರಥ ಸಮರ್ಪಣೆಯ ಕೆಲಸಕ್ಕೆ ಬಂದಿರುವಂತಹ ಅಥವಾ ರಥ ಸಮರ್ಪಣೆ ಮಾಡಿದವರಿಗೆ ನವಶಕ್ತಿಯ ಶಶಿಧರ್ ಶೆಟ್ಟಿ ಬರೋಡ ಅವರ ಮನೆಯಲ್ಲಿ ವಿಶೇಷವಾದಂತಹ ಒಂದು ಆತಿಥ್ಯ ನೀಡಲಾಗ್ತಾ ಇದೆ. ಆ ಆತಿಥ್ಯ ಹೇಗಾಗ್ತಾ ಇದೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷ ಕ್ಷಣಗಳಿಗೆ ಇದೀಗ ಉಜಿರೆ, ಗುರುವಾಯನಕೆರೆ ಎಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಬಹಳ ವೈಭವದ ಮೆರವಣಿಗೆ ಅಥವಾ ವೈಭವದ ಕ್ಷಣಗಳಿಗೆ ಗುರುವಾಯನಕೆರೆ ಈಗ ಸಾಕ್ಷಿ ಆಗ್ತಾ ಇರುವಂಥದ್ದು. ಹರೀಶ್ ಪೂಂಜಾ ವಿಧಾನ ಆಗಿರುವಂಥ ವಿಜಯ ಗೋಪುರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ ಮತ್ತು ಪುಷ್ಪರಥ ಮತ್ತು ಬ್ರಹ್ಮರಥವನ್ನು ಈ ಒಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಒಂದು ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈ ಒಂದು ಬ್ರಹ್ಮರಥದ ಸಮರ್ಪಣೆ, ಪುಷ್ಪರಥದ ಸಮರ್ಪಣೆ ಆತಿಥ್ಯ ಕೊಡ್ತಾ ಇರುವಂಥವರು ವಿಜಯ ಗೋಪುರ ನಿರ್ಮಾಣ ಸಮಿತಿ ಅಧ್ಯಕ್ಷರು, ಬರೋಡದ ಉದ್ಯಮಿ ಶಶಿಧರ್ ಶೆಟ್ಟಿ ಅವರು. ಅವರ ಮನೆಯಲ್ಲಿ ಇದೀಗ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ. ಸರ್, ಎರಡೂ ರಥವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಎರಡೂ ರಥಕ್ಕೂ ಕೂಡ ಬಹಳ ಭಕ್ತಿಯ ಸ್ವಾಗತವನ್ನು ನೀಡಿದ್ದೀರಿ. ಏನು ಹೇಳ್ತೀರಿ ಸರ್? ಭಾಳ ಸಂತೋಷ ಆಗ್ತದೆ. ನಮಗೊಂದು ಯೋಗ ಭಾಗ್ಯ ಅಂತ ಇದು ಯಾವ ನೆನೆಸಿಕೊಂಡವರಲ್ಲ. ಈ ರಸ್ತೆ ಮುಖಾಂತರ ಹೋಗುವಾಗ ನಮ್ಮ ಮನೆಯಲ್ಲಿ ಒಂದು ಸ್ಥಳ ನಿಂತು ಹೊರಡ್ತಂದು ಗೊತ್ತಿರಲಿಲ್ಲ ನಮಗೆ. ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಮನೆಗೆ ದೇವರ ಯಾವುದೇ ವಸ್ತುಗಳು ಬಂದಾಗ ಅದು ದೇವರು ಬಂದಾಗ ನಮಗೆ ಆ ರೀತಿಯಲ್ಲಿ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ.
ಉಜಿರೆಯಲ್ಲಿ ದಿನದಿಂದ ದಿನಕ್ಕೆ ಇತಿಹಾಸಗಳು ನಿರ್ಮಾಣ ಬರ್ತಾ ಇದೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ವಿಜಯ ಗೋಪುರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅದು ನಿನ್ನೆ ಲೋಕಾರ್ಪಣೆಗೊಂಡಿದೆ ಸರ್. ಇವತ್ತು ರಥ ಬರುವಂಥದ್ದೊಂದು ಐತಿಹಾಸಿಕ ದಿನ. ನಾಡಿದ್ದು ಸಮರ್ಪಣೆ, ಆನಂತರ ಇದೇ ರಥದಲ್ಲಿ ಮಂಜುಳೇಶ ಮತ್ತು ಜನಾರ್ದನ ಇಬ್ಬರೂ ಕೂಡ ಬ್ರಹ್ಮರಥವನ್ನು ಏರಿ ವಿರಾಜಮಾನರಾಗುವಂಥದ್ದು. ಇವೆಲ್ಲ ಕ್ಷಣಗಳಿಗೆ ಉಜಿರೆ ಸಾಕ್ಷಿ ಆಗ್ತದೆ. ಅಧ್ಯಕ್ಷರಾಗಿ ಏನು ಹೇಳ್ತೀವಿ? ಅಧ್ಯಕ್ಷ ನೆಲೆಯಲ್ಲಿ ಹೇಳ್ತೇನೆ, ನಾನು ಭಕ್ತನಾಗಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂತ ಕೇಳಿದರೆ ಮೊನ್ನೆ ದಿನದಲ್ಲಿ ತಂತ್ರಿಗಳನ್ನು ಆಗಮಿಸಿಕೊಂಡು ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಆದ ತದನಂತರವಾಗಿ ಅಲ್ಲಿ ಇರುವಂಥದ್ದು ಹರಿಹರರು ಇರುವಂಥ ಕ್ಷೇತ್ರ ಅದು ನಮ್ಮ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನ. ಆ ಹೊತ್ತಿನಲ್ಲಿ ಕೃಷ್ಣ ಅಂದರೆ ವಿಷ್ಣುವೇ, ವಿಷ್ಣು ಅಂದರೆ ಕೃಷ್ಣ ಅಂದು ಎರಡು ಮಕ್ಕಳು ಕೃಷ್ಣನ ವೇಷವನ್ನು ಧರಿಸಿಕೊಂಡು ಅಲ್ಲಿ ದೇವರಿಗೆ ಗೆಜ್ಜೆ, ಅದು ಯಾವುದು ಕೂಡ ನಿರ್ಣಯ ಆದಂಥ ವಿಷಯಗಳಲ್ಲ. ಆ ಹೊತ್ತಿನಲ್ಲಿ ನಮಗೆ ಕಣ್ತುಂಬ ಬಂತು, ಭಾಗವತರೆಲ್ಲ ಬಂದು ಅದು ಹಾಡಿ ತದನಂತರ ಕೂಡಲೇ ವಿಶ್ವಸತಿ ಪೇಜಾರ ಶ್ರೀಗಳು ಅವರು ಬರುವ ಕಾರ್ಯಕ್ರಮವೇ ಇರಲಿಲ್ಲ. ಬಹುತೇಕವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಬೇರೆ ಕಾರ್ಯಕ್ರಮ ಬರೋದೋಸ್ಕರವಾಗಿ ಇದರ ತೊಡಗಿಸ್ಕೊಳ್ಳಿಲ್ಲ ಅವರನ್ನು. ಆದರೆ ಅಲ್ಲಿ ಮಧ್ವ ಮಠ ಇದೆ, ಅಲ್ಲಿ ಮಧ್ವ ಮಂಟಪ ಇದೆ. ಅಲ್ಲಿ ಆದಿಕಾಲದಲ್ಲಿ ಮಧ್ವಾಚಾರ್ಯರು ಬಂದು ಅಲ್ಲಿ ರಚನೆಯನ್ನು ಮಾಡಿದರಂತೆ ನಾವು ಬಂದು ಕೇಳಿಕೊಂಡಿದ್ದೇವೆ. ಆ ಹೊಸತ ಕಟ್ಟಡ ಆದಾಗ ಮಧ್ವ ಮಂಟಪದಲ್ಲಿ ಪೇಜಾರ ಶ್ರೀಗಳು ಬಂದು ಅದಕ್ಕೆ ಆರತಿಯನ್ನು ಬೆಳಗಿದ್ರು. ಅದೆಲ್ಲ ಹೇಗೆ ಅಂತ ಕೇಳಿದರೆ ಅದು ವಿಷ್ಣು ಇಲ್ಲ ಅಂತ ಹೇಳಿದೆ. ನಾವು ಯಾವುದು ಹೇಳಿದರೆ ಅದು ಆಗುವಂಥದ್ದಲ್ಲ. ಆ ರೀತಿಯಾಗಿ ಈಗ ಬ್ರಹ್ಮರಥದ ಸಮರ್ಪಣೆಯಲ್ಲಿ ನಾವೆಲ್ಲ ತೊಡಗಿಸಿಕೊಂಡಿದ್ದೀವಿ. ಇವತ್ತು ಬ್ರಹ್ಮರಥದ ಆಗಮನ ಆಗ್ತಾಯಿದೆ ಉಜಿರೆಗೆ. ಬರುವಾಗ ಇದು ಉಜಿರೆ ರಸ್ತೆ ಅಲ್ಲ, ಒಂದು ಈ ಕಡೆಯಿಂದ ಬಂದಿದೆ, ಇನ್ನೊಂದು ಈ ಕಡೆಯಿಂದ ಬರ್ತಾಯಿದೆ. ಬರುವಾಗ ನಮ್ಮ ಮನೆಗೆ ಬಂದು ಹೋಗುವಂಥದ್ದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಇದು ಮೊದಲು ಕೂಡ ಕೃಷ್ಣ ದೇವರು ಕೂಡ ತೆಕ್ಕರಿನ ಗೋಪಾಲಕೃಷ್ಣ ದೇವರು ಕೂಡ ಇದೇ ಜಾಗಕ್ಕೆ ಬಂದು ಹೋದದಂತನ್ನು ನಾನು ಇಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕಂತ ಕೇಳಿದರೆ ದೈವಲೀಲ ಅಂತ ಹೇಳಿದ್ರೆ ನಾವು ನಮ್ಮನ್ನು ಭಕ್ತಿಯಿಂದ ತೊಡಗಿಸಿಕೊಂಡಾಗ ದೇವರೇ ಬಂದು ಮನೆಗೆ ಬಂದು ಹೋಗುವಂಥದ್ದು. ಅದು ಭಾಳ ಒಳ್ಳೆಯ ಕ್ಷಣ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಿಂದೆಯೂ ಕೂಡ ದೈವಲೀಲೆ ದೇವರ ಆಗಮನ ಆದಾಗ ಎಲ್ಲ ಭಾವುಕರಾಗ್ತಾ ಇದ್ದೀರಿ ಸರ್? ಅಲ್ಲ, ಅದು ಸ್ವಾಭಾವಿಕ. ನಾವು ಇದನ್ನು ಹಣ ಕೊಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹಣವಿದ್ದರೂ ಕೂಡ ಇಂಥ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ದೇವರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಇವತ್ತು ನಮ್ಮ ಮಾತೃಶ್ರೀಯವರಿದ್ದರೆ ಅವರು ತುಂಬ ಸಂತೋಷ ಪಡ್ತಾಯಿದ್ರು. ಆದರೂ ಅವರಿಗೆ ಆತ್ಮಕ್ಕೆ ತೃಪ್ತಿ ಇರ್ತದೆ. ಇದೆಲ್ಲ ಅವರ ದೇಣಿಗೆ, ನಾವೇನು ಇಲ್ಲಿ ಮಾಡಿದಂಥದ್ದಲ್ಲ. ಅವರನ್ನು ಕೂಡ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ಎಲ್ಲ ಭಕ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ನಮಗೆ ಭಾಳ ಸಂತೋಷ ಅಂತ ಹೇಳಿ. ನಿಮ್ಮ ಹಿಂದಿನ ಪ್ರೇರಣಾ ಶಕ್ತಿ ನಿಮ್ಮ ಮಾತೃಶ್ರೀಯವರೇ ಅಲ್ಲ? ಹೌದು, ಖಂಡಿತ. ಅವರನ್ನು ಬಿಟ್ಟು ಏನಿಲ್ಲ. ನಮ್ಮನ್ನು ಈ ಎಲ್ಲ ವ್ಯವಸ್ಥೆಗೆ ತಂದೆಯವರು ಅವರೇ. ಅವರ ಮುಖಾಂತರ ಅವರು ಏನು ಕಳಿಸಿಕೊಡೋದು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಇದೀಗ ಆತಿಥ್ಯವನ್ನು ನೀಡಿದ್ದೀರಿ. ಎರಡೂ ಬ್ರಹ್ಮರಥ ಮತ್ತು ಈ ಎರಡು ಕೆತ್ತನೆ ಬಗ್ಗೆ ಏನು ಹೇಳ್ತೀವಿ? ಭಾಳ ಅದ್ಭುತವಾಗಿ ಕೆತ್ತನೆ ಆಗಿದೆ. ನಾ ಶಿಲ್ಪಿಗಳ ಜಾಗ ಕೂಡ ಹೋಗಿದ್ದೆ. ಅದೊಂದು ವಿಶೇಷ ಅದ್ಭುತವಾದಂಥ ಈ ಕೆಲಸ ಮಾಡುವಂಥ ಅಲ್ಲಿ ವರ್ಗಗಳನ್ನು ನೋಡಿ ತುಂಬ ಸಂತೋಷವಾಯಿತು. ಈ ಪುಷ್ಪರಥದ ಕೆತ್ತನೆ ಕೂಡ ಭಾಳ ಅದ್ಧೂರಿಯಾಗಿದೆ. ಇನ್ನು ಬ್ರಹ್ಮರಥದಂತೂ ಅದರ ಬಗ್ಗೆ ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ಗೊತ್ತಿದ್ದ ವರ್ಣನೆ ಮಾಡಬೇಕು. ಭಾಳ ಚಂದ, ನಮ್ಗೆ ನೋಡಲಿಕ್ಕೆ ಚೆಂದಾಗಿ ಮೂಡಿ ಬಂದು ಕೇಳಿ ನಾನು ಸಂತೋಷ ಪಡ್ತೇನೆ. ಇನ್ನು ದೇವರ ಆ ರಥದಲ್ಲಿ ಕುಳಿತು ರಥಬೀದಿಯಲ್ಲಿ ರಥೋತ್ಸವ ನೋಡುವಂಥ ಸೌಭಾಗ್ಯ ಎಲ್ರಿಗೂ ಸಿಗಲಿ. ಯಾರೆಲ್ಲ ಈ ರಥೋತ್ಸವ ನೋಡ್ತಾರೆ ಅವರೆಲ್ಲ ಭಾಳ ಮಂಗಳವಾಗಲಿಕ್ಕೆ ಅಂತ ಹೇಳಿ ನಾನು ಸಂತೋಷ. ಸರ್, ಒಂದು ರಥ ಸಮರ್ಪಣೆ, ಮತ್ತೊಂದು ಬ್ರಹ್ಮರಥದಲ್ಲಿ ದೇವರು ಕುಳಿತು ರಥೋತ್ಸವ ನೋಡಲಿಕ್ಕೆ ಎಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದೀರಿ? ಅಲ್ಲ, ಎಲ್ಲರೂ ಸರ್. ಯಾಕೆಂತ ಕೇಳಿದ್ರೆ ನನಗೆ ಮೊನ್ನೆ ಭಾವುಕ ಆದೆ. ನನ್ನ 400 ವರ್ಷದ ಇತಿಹಾಸ ಇರುವ ಬ್ರಹ್ಮರಥ ಮೊನ್ನೆ ಅದರಲ್ಲಿ ದೇವರು ಕೊನೆಯ ಸವಾರಿಯನ್ನು ಮಾಡಿದರು. ಇನ್ನು ಬರುವ 4 ದಿವಸಗಳ ನಂತರ ದೇವರು ಹೊಸ ರಥದಲ್ಲಿ ಕೂತು ಹೊಸ ವಿಜಯ ಗೋಪುರವನ್ನು ದಾಟಿ ಹೊಸ ಬ್ರಹ್ಮರಥದಲ್ಲಿ ಕುಳಿತುಕೊಂಡು ಹೊಸ ವಸಂತ ಕಟ್ಟೆಯಲ್ಲಿ, ಅಶ್ವತ್ಥ ಕಟ್ಟೆ ಅಂತ ಹೇಳ್ತಾರೆ, ಅಲ್ಲಿ ಅರ್ಚನೆ ಆಗಲಿಕ್ಕೆ ಅರ್ಚನಾ ಕಾಲಘಟ್ಟದಲ್ಲಿ ವಿಶೇಷ ರೀತಿಯಲ್ಲಿ ಅದನ್ನು ಆಚರಿಸಬೇಕಂತೆಲ್ಲ ಭಕ್ತರು ನಿರ್ಧರಿಸಿದ್ದಾರೆ. ಯಾಕೆಂತ ಕೇಳಿದ್ರೆ ಎಲ್ಲವೂ ಹೊಸತಾಗಿ ಅಶ್ವತ್ಥ ಕಟ್ಟೆಯಲ್ಲಿ ಕುಳಿತು ದೇವರ ವಿಜೃಂಭಣೆ ನೋಡುವಾಗ ದೇವರು ಸಂತೋಷವಾಗಿರ್ತಾರೆ. ದೇವರು ಸಂತೋಷವಾಗಿ ನಾವೇನು ದೇವರ ಹತ್ರ ಬೇಡಿಕೊಳ್ಬೇಕಂತ ಉಂಟು, ಬೇಡಿದಂತೆ ದೇವರು ಕೊಡ್ತಾರಂತೆ. ಆ ರೀತಿಯಾಗಿ ವಸ್ತ್ರದಾನ, ಅನ್ನದಾನ, ಇನ್ನು ಅನೇಕ ದಾನಗಳು ಅಶ್ವತ್ಥ ಕಟ್ಟೆಯಲ್ಲಿ ನಡೆಸುವಂತೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ದೇವರನ್ನು ಅದನ್ನು ಅನುಗ್ರಹಿಸ್ತೇನೆ ಅಂತ ನನಗೆ ಭಾವನೆ ಇದೆ. ನಮಗೆ ಧನ್ಯವಾದ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಬಹಳ ವಿಶೇಷ ಭಾವುಕರಾದರೂ ಭಕ್ತಿಯ ಭಾವುಕತೆ ಅದು. ಯಾಕೆಂತಂದರೆ ದೇವರ ಒಂದು ರಥ ಇಲ್ಲಿಗೆ ಆಗಮಿಸ್ತಾ ಇದೆ. ಹಿಂದೆ ತೆಕ್ಕಾರಿನ ಗೋಪಾಲಕೃಷ್ಣ ದೇವರ ವಿಗ್ರಹ ಕೂಡ ಇಲ್ಲಿಗೆ ಆಗಮಿಸಿತ್ತು. ಇದೆಲ್ಲವೂ ಕೂಡ ಇವರ ತಾಯಿ ಮಾಡಿದಂಥ ಸುಕೃತ ಫಲ ಅನ್ನುವಂಥದ್ದನ್ನು ಅವರು ಬಹಳ ಆತ್ಮೀಯವಾಗಿ ಹೇಳಿದರು. ಜೊತೆಗೆ ಭಾವುಕರಾದರು. ಯಾಕೆಂತಂದರೆ ಒಬ್ಬ ಭಕ್ತನಾಗಿ ಅವರ ಸಹಜವಾಗಿ ಅವರು ಭಾವುಕನಾಗಿದ್ದಾರೆ. ಧನ್ಯವಾದ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದೀಗ ಶಾಸಕ ಹರೀಶ್ ಪುಂಜ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಎರಡೂ ರಥವನ್ನು ಒಟ್ಟಿಗೆ ನೋಡ್ತಾ ಇದ್ದೀರಿ ಸರ್. ಉಜಿರೆಯಲ್ಲಿ ಹೊಸ ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ಬ್ರಹ್ಮರಥ, ಪುಷ್ಪರಥ, ಅದರ ಜೊತೆಗೆ ವಿಜಯ ಗೋಪುರ, ಸಂಪೂರ್ಣ ಆವರಣ ಬದಲಾಗಿದೆ, ಎಲ್ಲವೂ ಕೂಡ ಬದಲಾಗಿದೆ. ಈಗ ಎರಡೂ ರಥವನ್ನು ಜೊತೆಗೆ ನೋಡಿದಾಗ ಏನು ಅನಿಸುತ್ತೆ ಸರ್? ಹಿಂದೂ ಸಮಾಜ ಅಂದರೆ ಹೀಗೆ,
ಹಿಂದೂ ಸಮಾಜದಲ್ಲಿ ಕಾಲಕ್ಕೆ ಯಾವುದೆಲ್ಲ ಮತ್ತೆ ಪುನರ್ನಿರ್ಮಾಣ ಆಗಬೇಕಾ ಆ ಎಲ್ಲ ವ್ಯವಸ್ಥೆಗಳು ಭಾಳ ಸನಾತನವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಮತ್ತೊಮ್ಮೆ ಎದ್ದು ನಿಂತಿರ್ತಕ್ಕಂಥ ಇತಿಹಾಸಗಳನ್ನು ನಾವು ನೋಡಿದ್ದೇವೆ. ಅದು ಅನೇಕ ಈ ದೇಶದ ಬೇರೆ ಬೇರೆ ಪರಂಪರೆಗಳು, ಹಿಂದೂ ಸಮಾಜದ ಬೇರೆ ಬೇರೆ ದೇವಸ್ಥಾನಗಳ ಪುನರ್ನಿರ್ಮಾಣದ ಕಾರ್ಯಕ್ರಮ ವ್ಯವಸ್ಥೆಗಳಿರ್ಬೋದು, ಸಂಸ್ಕೃತಿ ಇರ್ಬೋದು, ಸಂಸ್ಕಾರಗಳಿರ್ಬೋದು, ಅದು ಒಂದು ಸಲಕ್ಕೆ ಏನೋ ಬಿದ್ದು ಹೋಯ್ತಾ ಅಥವಾ ಏನೋ ನಿಂತು ಹೋಯ್ತಾ ಅನ್ನುವಂಥ ಯೋಚನೆಗಳು ಬರಬೇಕಾದ್ರೆ ಮತ್ತೆ ಅದು ಇನ್ನೊಂದು ರೂಪದಲ್ಲಿ ಮತ್ತೊಮ್ಮೆ ಹಿಂದೂ ಸಮಾಜಕ್ಕೆ ಶಕ್ತಿ ಆಗ್ತಕ್ಕಂಥ ವ್ಯವಸ್ಥೆಗಳಾಗ್ತದೆ. ಅದೇ ರೀತಿ ಜನಾರ್ದನ ಸ್ವಾಮಿ ದೇವಸ್ಥಾನದ ಪುನರ್ನಿರ್ಮಾಣದ ಕಾಲಘಟ್ಟದಲ್ಲಿ ಈ ವರ್ಷ ಇದ್ದೇವೆ ನಾವು. ಭಾಳ ಸುಂದರವಾಗಿರ್ತಕ್ಕಂಥ ರಾಜಗೋಪುರ, ವಿಜಯ ಗೋಪುರ ನಿರ್ಮಾಣ ಆಗಿರುವಂಥದ್ದು, ಅದರ ಜೊತೆಗೆ ಬ್ರಹ್ಮರಥ, ಪುಷ್ಪರಥ ಎಲ್ಲವೂ ಇವತ್ತು ಲೋಕಾರ್ಪಣೆಗೊಳ್ಳಲಿಕ್ಕಿರುವಂಥದ್ದು. ಉದ್ಯಮಿಗಳಾಗಿರ್ತಕ್ಕಂಥ ಕಿರಣ್ ರಾವ್ ಅವರ ಮತ್ತು ಅವರ ಸಹೋದರ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಬ್ರಹ್ಮರಥ, ಅದೇ ರೀತಿ ನಮ್ಮ ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಅವರ ಗೌಡರ ನೇತೃತ್ವದಲ್ಲಿ ಪುಷ್ಪರಥ ಇವತ್ತು ಲೋಕಾರ್ಪಣೆಗೊಳ್ಳುವಂಥ ಒಂದು ಶುಭಯೋಗ. ಅದರಲ್ಲೂ ವಿಶೇಷವಾಗಿ ಇವತ್ತು ವಿಜಯ ಗೋಪುರ ನಿರ್ಮಾಣದ ಒಂದು ಕೆಲಸ ಕಾರ್ಯಕ್ಕೆ ಭಾಳ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ನಮ್ಮ ನವಶಕ್ತಿಯ ಸಹೋದರ ಸಮಾನರಾಗಿರ್ತಕ್ಕಂಥ ಶಶಿಧರ್ ಶೆಟ್ಟಿಯವರು. ಮತ್ತು ಇವತ್ತು ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಅಧ್ಯಕ್ಷರಾಗಿರುವಂಥವರು ನಮ್ಮ ಪ್ರತಾಪ್ ಸಿಂಗ್ ನಾಯಕರವರು, ಹಿರಿಯರು. ಪ್ರಾಯಶಃ ಈ ಎಲ್ಲ ವ್ಯವಸ್ಥೆಗಳು ಸಾಕಾರಗೊಳ್ಳಲಿಕ್ಕೆ ಕಾರಣ ಯಾವುದು ಕೇಳಿದರೆ ವಿಜಯರಾಘವ ಪಡವಟ್ನೆಯರು ಮತ್ತು ಶರತ್ ಕೃಷ್ಣ ಪಡವಟ್ನೆಯರು ಅವರು ಸಮಾಜದ ಜೊತೆ ಇಟ್ಟಂತಹ ಸಂಬಂಧವೇ ಈ ಎಲ್ಲ ಒಂದು ವ್ಯವಸ್ಥೆಗಳಿಗೆ ಶಕ್ತಿಯಾಗಿರ್ತಕ್ಕಂಥ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಹಿಂದೂ ಸಮಾಜದ ಶಕ್ತಿ ಎನ್ನುವಂಥದ್ದನ್ನು ಶಾಸಕ ಹರೀಶ್ ಪೂಂಜಾ ಅವರು ಹೇಳಿದ್ದಾರೆ. ಇದೀಗ ಎರಡೂ ರಥವೂ ಕೂಡ ಹೊರಡುವಂತಹ ಸಮಯ, ಉಜಿರೆಯನ್ನು ತಲುಪುವಂತಹ ಪೂರ್ವ ಕ್ಷಣಗಳನ್ನು ಕಟ್ಟಿಕೊಡುವಂಥ ಸುದ್ದಿ ನ್ಯೂಸ್ ನಿರಂತರವಾದಂತಹ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ಇದೇ ಕೆರೆಯ ನವಶಕ್ತಿ, ಗುರುವಾಯನ ಕೆರೆಯ ನವಶಕ್ತಿಯ ಸಮೀಪ ಆ ಎರಡೂ ರಥಗಳಿಗೂ ಕೂಡ ಆರತಿಯನ್ನು ಬೆಳಗಿ, ಎರಡೂ ರಥಗಳಿಗೂ ಕೂಡ ಆರತಿಯನ್ನು ಬೆಳಗಿ ಒಂದು ಆ ರಥೋತ್ಸವದ ಇಲ್ಲಿಂದ ರಥದ ಮೆರವಣಿಗೆ ಅನುವು ಮಾಡಿಕೊಡ್ಲಿಕ್ಕಿದ್ದಾರೆ. ಬಹಳ ಸುಂದರ ಕ್ಷಣಗಳಿಗೆ ಎಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದಾವೆ. ಆ ಜೀಪು ಅದೆಲ್ಲ ಸ್ವಲ್ಪ ಮುಂದೆ ಹೋಗ್ಲಿ. ಐನು ಪೋಪಲೆ ಐನ್ ದೇಪಲೆ ಅಪ್ಪಗೆ ಹಿಂದೆ ಲೈವ್ ಬರ್ಕೊಂಡು ಅವ್ರು ಏನು ದೀಕ್ಷತೆ ಈಗ ಬೇಡ ಬಲೆ 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 ಸರ್, ಒಂದು ಎರಡೂ ರಥವನ್ನು ಒಟ್ಟಿಗೆ ನೋಡ್ತಾ ಇದ್ದೀರಿ, ಏನನ್ಸುತ್ತೆ? ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶದ ಒಂದು ಗೋಪುರದ ಜೊತೆಗೆ ಇವತ್ತು ಬ್ರಹ್ಮರಥ ಸಮರ್ಪಣೆ ಇದೆ. ಇದು ಅತ್ಯಂತ ಐತಿಹಾಸಿಕ ಮತ್ತು ಉಜಿರೆಯ ಜನರಿಗೆ ಒಂದು ಸಾರ್ಥಕವಾದಂತಹ ಸಂಭ್ರಮದ ಕ್ಷಣ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಓಕೆ, ಧನ್ಯವಾದ ಸರ್. ಇದೊಂದು ನಿಮ್ಮನ್ನು ಮತ್ತಷ್ಟು ಮಾತಾಡ್ತೇನೆ ಉಜಿರೆಯಲ್ಲಿ, ಯಾಕೆಂತಂದರೆ ಈಗ ಇಲ್ಲಿ ಒಂದು ಆರತಿ ಬೆಳಗ್ಗೆ ಇಲ್ಲಿಂದ ತೆರಳಲಿಕ್ಕಿದ್ದೇವೆ. सीधा बना
ಗುರುವಾಯನ ಕೆರೆಯಿಂದ ಎರಡೂ ರಥಗಳು ಜೊತೆಯಾಗಿ ಸಾಗ್ತಾ ಇರುವಂತಹ ಅಪೂರ್ವ ಕ್ಷಣವನ್ನ ತಾವೀಗ ನೋಡ್ತಾ ಇದ್ದೀರಿ. ಎದುರುಗಡೆಯಿಂದ ಪುಷ್ಪರಥ, ಹಿಂದೆಗಡೆಯಿಂದ ಬ್ರಹ್ಮರಥ, ಎರಡೂ ರಥವನ್ನು ಕೂಡ ಜೊತೆಯಾಗಿ ತಾವೀಗ ನೋಡ್ತಾ ಇದ್ದೀರಿ. ಪುಷ್ಪರಥ ಮತ್ತು ಬ್ರಹ್ಮರಥ ಜೊತೆಯಾಗಿ ಸಾಗುವಂತಹ ಅಪೂರ್ವ ಕ್ಷಣ, ಆ ವೈಭವದ ಕ್ಷಣವನ್ನ ತಾವೀಗ ನೋಡ್ತಾ ಇದ್ದೀರಿ. ಗುರುವಾಯನ ಕೆರೆಯಿಂದ ಉಜಿರೆಯ ತನಕವೂ ಕೂಡ ಆ ಒಂದು ಎರಡು ರಥದ ಸಾಗಾಟ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಗುರುವಾಯನ ಕೆರೆಯಿಂದ ಉಜಿರೆಯ ತನಕ ಬ್ರಹ್ಮರಥ ಮತ್ತು ಪುಷ್ಪರಥ ಎರಡೂ ಕೂಡ ಜೊತೆಯಾಗಿ ಸಾಗುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಬ್ರಹ್ಮರಥ ಮತ್ತು ಪುಷ್ಪರಥ ಎರಡೂ ಕೂಡ ಜೊತೆಯಾಗಿ ಸಾಗ್ತಾ ಇರುವಂತಹ ಅಪೂರ್ವ ಕ್ಷಣ, ವೈಭವದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಪೂರ್ವ ಕ್ಷಣ ಮತ್ತು ವೈಭವದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ಮೂಲಕ ಎರಡೂ ಪುಷ್ಪರಥ ಮತ್ತು ಬ್ರಹ್ಮರಥವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಬ್ರಹ್ಮರಥ ಬರ್ತಾ ಇರುವಂತಹ ಅಪೂರ್ವ ಕ್ಷಣವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಗುರುವಾಯನ ಕೆರೆಯ ಶಕ್ತಿ ನಗರಕ್ಕೆ ತೆರಳಿ ಇದೀಗ ಗುರುವಾಯನ ಕೆರೆಯ ಶಕ್ತಿ ನಗರಕ್ಕೆ ತೆರಳಿ ಅಲ್ಲಿ ವಿಶೇಷವಾದಂತಹ ಆದರಾತಿಥ್ಯ ಮತ್ತು ಪೂಜಾ ಪುನಸ್ಕಾರವನ್ನು ಪಡೆದು ಇದೀಗ ಎರಡೂ ರಥಗಳು ಕೂಡ ಉಜಿರೆಡೆಗೆ ಸಾಗ್ತಾ ಇರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀವಿ. ಇದೀಗ ಗುರುವಾಯನ ಕೆರೆಯ ಸಮೀಪದಲ್ಲಿ ಎರಡು ರಥಗಳು ಒಟ್ಟಾಗಿ ಸಾಗ್ತಾ ಇರುವಂತದ್ದು ಉಜಿರೆಯಲ್ಲಿ ಇತಿಹಾಸ ನಿರ್ಮಾಣವಾಗೋದಕ್ಕೆ ಕಾರಣೀಭೂತವಾಗುವಂತಹ ಎರಡೂ ರಥಗಳು ಕೂಡ ಜೊತೆಯಾಗಿ ಸಾಗ್ತಾ ಇರುವಂತದ್ದು. ಈಗಾಗಲೇ ಕೆಲವು ಕ್ಷಣಗಳ ಮುಂದೆ ಸುಷ್ಮಿತ್ ಬಳ್ಳೂರು ಅವರ ಡ್ರೋನ್ನ ಮೂಲಕ ಅಪರೂಪದ ದೃಶ್ಯಾವಳಿಗಳನ್ನು ತಾವೀಗ ನೋಡಿದ್ರಿ. ಇದೀಗ ಎರಡೂ ರಥಗಳು ಕೂಡ ಒಟ್ಟಾಗಿ ಸಾಗ್ತಾ ಇರುವಂತಹ ಅಪರೂಪದ ಕ್ಷಣಗಳನ್ನ ತಾವು ಈಗ ನೋಡ್ತಾ ಇದ್ದೀರಿ. ಗುರುವಾಯನ ಕೆರೆಯ ಪೇಟೆಯ ಭಾಗದಲ್ಲಿ ಇದೀಗ ಎರಡು ರಥಗಳು ಸಾಗಿ ಬರ್ತಾ ಇರುವಂತಹ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇವತ್ತು ಬೆಳಗ್ಗಿನಿಂದಲೂ ಕೂಡ ನಿರಂತರವಾದಂತಹ ನೇರ ಪ್ರಸಾರದ ಮೂಲಕ ಪುಷ್ಪರಥ ಮತ್ತು ಬ್ರಹ್ಮರಥದ ವೈಭವದ ಶೋಭಾಯಾತ್ರೆ ಈಗ ಆರಂಭಗೊಳ್ತಾ ಇದೆ. ಆದರೆ ಅದರ ಜೊತೆಗೆ ಅಲ್ಲಲ್ಲಿ ಕಾದೋನಿಯ ಸದ್ದನ್ನ ತಾವು ಕೇಳ್ತಾ ಇದ್ದೀರಿ. ಇದೀಗ ಬಹಳ ವಿಶೇಷವಾದಂತಹ ಸಿಡಿಮದ್ದಿನೊಂದಿಗೆ ಈ ಒಂದು ರಥೋತ್ಸವದ ಸಂಭ್ರಮವನ್ನು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ನ ವಿಶೇಷವಾದಂತಹ ಎಕ್ಸ್ಕ್ಲೂಸಿವ್ ನೇರ ಪ್ರಸಾರ ಇದೀಗ ಬಹಳ ವಿಶೇಷವಾದಂತಹ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ನೇರ ಪ್ರಸಾರದಲ್ಲಿ ಸಂಪೂರ್ಣ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಸಂಪೂರ್ಣವಾದಂತಹ ನೇರ ಪ್ರಸಾರದ ದೃಶ್ಯಾವಳಿಯನ್ನು ಕಟ್ಟಿಕೊಡ್ತಾ ಇದೆ. ನವಶಕ್ತಿಯಿಂದ ಉಜಿರೆಯವರೆಗೆ ಇದೀಗ ಶೋಭಾಯಾತ್ರೆ ಆರಂಭಗೊಳ್ತಾ ಇದೆ. ನವಶಕ್ತಿಯಿಂದ ಉಜಿರೆಯವರೆಗೆ ಆ ಎಲ್ಲ ವೈಭವದ ಕ್ಷಣಗಳಿಗೂ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಗುರುವಾಯನ ಕೆರೆಯ ಪೇಟೆಯ ಭಾಗದಲ್ಲಿ ಸಿಡಿಮದ್ದಿನ ಪ್ರದರ್ಶನದೊಂದಿಗೆ ಬಹಳ ದೊಡ್ಡ ಸಿಡಿಮದ್ದಿನ ಪ್ರದರ್ಶನದೊಂದಿಗೆ ಎರಡೂ ರಥಗಳು ಸಾಗಿ ಬರ್ತಾ ಇರುವಂತಹ ಅಪೂರ್ವ ಕ್ಷಣಗಳನ್ನ ನೋಡ್ತಾ ಇದ್ದೀರಿ. ಅವಿಸ್ಮರಣೀಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ರಮ್ಯ ಮನೋಹರ ದೃಶ್ಯಾವಳಿಗಳನ್ನ ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ.
ಗುರುವಾಯನಕೆರೆಯ ನವಶಕ್ತಿಯ ಮನೆಯಲ್ಲಿ ಆದರಾತಿಥ್ಯಗಳನ್ನು ಸ್ವೀಕರಿಸಿ ವಿಶೇಷವಾದ ಪೂಜೆ ಪುರಸ್ಕಾರಗಳ ನಂತರ ಇದೀಗ ಪುಷ್ಪರಥ ಮತ್ತು ಬ್ರಹ್ಮರಥ ಎರಡೂ ಕೂಡ ಸಾಗ್ತಾ ಇರುವಂತಹ ವೈಭವದ ಕ್ಷಣಗಳನ್ನು ತಾವೀಗ ಸುದ್ದಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ. ಇದೀಗ ರಥೋತ್ಸವದ ಕ್ಷಣಗಳು. ರಥವನ್ನ ರಥ ಸಾಕ್ತಾ ಇರುವಂತಹ ರೀತಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಗುರುವಾಯನಕೆರೆಯ ಪೇಟೆಯ ಎದುರು ಭಾಗದಲ್ಲಿ ಸಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಸುಂದರ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲಿದೆ ರಥ ಅನ್ನುವುದಕ್ಕೆ ಉತ್ತರವಾಗಿ ಸುದ್ದಿ ನ್ಯೂಸ್ನ ನೇರ ಪ್ರಸಾರದ ಮೂಲಕ ಬಹಳ ಅಪರೂಪದ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ ಗುರುವಾಯನಕೆರೆ. ಕುಂಬಾಶಿಯಿಂದ ಉಜಿರೆಯ ತನಕದ ಸಂಪೂರ್ಣ ರಥ ಬರುವಂತಹ ದೃಶ್ಯಾವಳಿಗಳನ್ನು ನಿಮಗೆ ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸುದ್ದಿ ನ್ಯೂಸ್ನಲ್ಲಿ ನೇರ ಪ್ರಸಾರದಲ್ಲಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ.
ಎಸ್, ಇದೀಗ ಎರಡು ರಥಗಳು ಒಟ್ಟೊಟ್ಟಿಗೆ ಸಾಗುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಪುಷ್ಪರಥ, ಮತ್ತೊಂದು ಕಡೆಯಲ್ಲಿ ಬ್ರಹ್ಮರಥ ಒಟ್ಟೊಟ್ಟಿಗೆ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ನಲ್ಲಿ ನೇರ ಪ್ರಸಾರದಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಪುಷ್ಪರಥ ಮತ್ತು ಬ್ರಹ್ಮರಥ ಎರಡೂ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಪುಷ್ಪರಥ ಮತ್ತು ಬ್ರಹ್ಮರಥದ ಎರಡೂ ರಥದ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅಭಯ ಹಾಸ್ಪಿಟಲ್ನ ಮುಂಭಾಗದಲ್ಲಿ ಇದೀಗ ಪುಷ್ಪರಥ ಮತ್ತು ಬ್ರಹ್ಮರಥ ಸಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಎರಡು ರಥಗಳು ಜೊತೆಯಾಗಿ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಎರಡು ರಥಗಳು ಒಟ್ಟಾಗಿ ಬರ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಜನಾರ್ದನ ಸ್ವಾಮಿಯ ಸನ್ನಿಧಾನಕ್ಕೆ ಸಮರ್ಪಣೆಯಾಗುವಂತಹ ಪುಷ್ಪರಥ ಮತ್ತು ಬ್ರಹ್ಮರಥದ ಮೆರವಣಿಗೆ ಇದೀಗ ಗುರುವಾಯನಕೆರೆಯಿಂದ ಆರಂಭಗೊಂಡಿರುವಂಥದ್ದು. ಗುರುವಾಯನಕೆರೆಯಲ್ಲಿ ಉಜಿರೆಯ ಜನಾರ್ದನ ಸ್ವಾಮಿಯ ದೇವಸ್ಥಾನಕ್ಕೆ ಬ್ರಹ್ಮರಥ ಮತ್ತು ಪುಷ್ಪರಥ ಸಮರ್ಪಣೆಯಾಗುವಂತಹ ಅಪೂರ್ವ ಕ್ಷಣ.
ಗುರುವಾಯನ ಕೆರೆಯಿಂದ ಇದೀಗ ಬ್ರಹ್ಮರಥ ಮತ್ತು ಪುಷ್ಪರಥ ವಾಣಿ ಶಿಕ್ಷಣ ಸಂಸ್ಥೆಗಳ ಎದುರು ಭಾಗದಿಂದ ಸಾಗ್ತಾ ಇದೆ. ಹಳೆಕೋಟೆಯ ವಾಣಿ ಶಿಕ್ಷಣ ಸಂಸ್ಥೆಗಳ ಎದುರು ಭಾಗದಲ್ಲಿ ಸಾಗ್ತಾ ಇದೆ. ಇದೀಗ ಡ್ರೋನ್ ದೃಶ್ಯಾವಳಿಯ ಮೂಲಕ ಬೆಳ್ತಂಗಡಿ ಸಮೀಪಕ್ಕೆ ಬ್ರಹ್ಮರಥ ಮತ್ತು ಪುಷ್ಪರಥ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ವೈಭವಪೂರ್ಣ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಬೆಳ್ತಂಗಡಿಯ ರಸ್ತೆಯಲ್ಲಿ ಟ್ರಾಫಿಕ್ಕಿನ ನಡುವೆಯೂ ಕೂಡ ಸುಂದರವಾದಂತಹ ಡ್ರೋನ್ ದೃಶ್ಯಾವಳಿಯ ಮೂಲಕ ಎರಡೂ ರಥಗಳು ಜೊತೆಯಾಗಿ ಸಾಗ್ತಾ ಇರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎರಡು ರಥಗಳು ಜೊತೆಯಾಗಿ ಸಾಗುವಂತಹ ದೃಶ್ಯಾವಳಿಯ ಜೊತೆಗೆ ಸರತಿ ಸಾಲಿನಲ್ಲಿ ವಾಹನಗಳು ಸಾಗುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಸರತಿ ಸಾಲಿನ ವಾಹನಗಳ ಜೊತೆಗೆ ದ್ವಿಚಕ್ರ ವಾಹನದ ಸವಾರರು, ಆರಕ್ಷಕರ ವೆಹಿಕಲ್ಸ್, ಚೆಂಡೆಯ ತಂಡ, ಅದರ ಜೊತೆಗೆ ಸುದ್ದಿ ನ್ಯೂಸ್ ಲೈವ್ನ ವೆಹಿಕಲ್, ಪುಷ್ಪರಥ, ಬ್ರಹ್ಮರಥ, ಅದರ ಹಿಂಭಾಗದಲ್ಲಿ ಒಂದಷ್ಟು ಉಜಿರೆಯ ವೆಹಿಕಲ್ಸ್, ಭಕ್ತ ವೃಂದದ ವೆಹಿಕಲ್ಸ್. ಆನ್ಲೈನ್ ಬ್ರಾಡ್ಕಾಸ್ಟಿಂಗ್ ವೆಹಿಕಲ್ ಒಂದು ಕಡೆ, ಜೊತೆಗೆ ಪುಷ್ಪರಥ, ಅದರ ಹಿಂಭಾಗದಲ್ಲಿ ಬ್ರಹ್ಮರಥ ಸಾಗಿ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀವಿ. ಸಾಯಂಕಾಲದ ಸುಂದರ ಕ್ಷಣಗಳಲ್ಲಿ
ಇದೀಗ ಬೆಳ್ತಂಗಡಿಯ ಸಂತೆಕಟ್ಟೆಯ ಸಮೀಪಕ್ಕೆ ಪುಷ್ಪರಥ ಮತ್ತು ಬ್ರಹ್ಮರಥ ಎರಡೂ ಕೂಡ ಆಗಮನವಾಗ್ತಾ ಇದೆ. ಬೆಳ್ತಂಗಡಿಯ ಸಂತೆಕಟ್ಟೆಯ ಸಮೀಪಕ್ಕೆ ಎರಡೂ ರಥಗಳು ಕೂಡ ಆಗಮನವಾಗ್ತಾ ಇದೆ. ಎರಡು ರಥಗಳು ಕೂಡ ಬೆಳ್ತಂಗಡಿಯ ಸಂತೆಕಟ್ಟೆಯ ಸಮೀಪಕ್ಕೆ ಬರ್ತಾ ಇದೆ. ಪುಷ್ಪರಥ ಮತ್ತು ಬ್ರಹ್ಮರಥ ಎರಡೂ ಕೂಡ ಇದೀಗ ಬೆಳ್ತಂಗಡಿಯ ಸಂತೆಗಟ್ಟೆಗೆ ಪ್ರವೇಶ ಆಗ್ತಾ ಇದೆ. ಉಜಿರೆಯ ಜನಾರ್ದನ ಸ್ವಾಮಿ ದೇವರಿಗೆ ಅರ್ಚಕ ವೇದಮೂರ್ತಿ ಕಿರಣ್ ರಾವ್ ಮತ್ತು ಕುಟುಂಬದವರು ಸಮರ್ಪಣೆ ಮಾಡ್ತಾ ಇರುವಂತಹ ಬ್ರಹ್ಮರಥ ಮತ್ತು ಉಜಿರೆಯ ವಿಜಯ ಗೋಪುರದ ಸಂಪೂರ್ಣ ಕೆಲಸದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಬೆನಕ ಕನ್ಸ್ಟ್ರಕ್ಷನ್ನ ಮಾಲಕ ಗಣೇಶ್ ಗೌಡ ಮತ್ತು ಕುಟುಂಬದವರು ಸಮರ್ಪಿಸುವಂತಹ ಪುಷ್ಪರಥ ಎರಡೂ ಕೂಡ ಗುರುವಾಯನ ಕೆರೆಯಿಂದ ಇದೀಗ ಉಜಿರೆಯತ್ತ ಮೆರವಣಿಗೆಯಲ್ಲಿ ಸಾಗ್ತಾ ಇರುವಂಥದ್ದು. ಬಹಳ ಅಪರೂಪದ ವೈಭವದ ಕ್ಷಣಗಳಿಗೆ ಸಾವಿರಾರು ಕಣ್ಣುಗಳು ಸಾಕ್ಷಿಯಾಗ್ತಾ ಇದ್ದಾವೆ. ಆನ್ ಸಿಲ್ಕ್ಸ್ನ ಒಳಭಾಗದಲ್ಲಿ ಎಲ್ಲರೂ ಕೂಡ ಈ ಒಂದು ರಥದ ವೈಭವವನ್ನು ನೋಡ್ತಾ ಇದ್ದಾರೆ. ಸುಂಕದ ಕಟ್ಟೆ ಸಂತೆಕಟ್ಟೆಯ ಸುತ್ತಮುತ್ತಲಿನ ಎಲ್ಲ ಕಡೆಯಿಂದಲೂ ಕೂಡ GK ಕಾಂಪ್ಲೆಕ್ಸಿನ ಮೇಲ್ಭಾಗದಲ್ಲಿರುವಂಥ ಫಿಟ್ನೆಸ್ ಜಿಮ್ಮಿನವರು ಕೂಡ ಎತ್ತ ಈ ರಥದ ವೈಭವವನ್ನು ನೋಡ್ತಾ ಇದ್ದಾರೆ. GK ಬಜಾರ್ನಲ್ಲಿರುವವರು ರಥದ ವೈಭವವನ್ನು ನೋಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಅಂಗಡಿಯೊಳಗಿದ್ದವರು ಹೊರಗೆ ಬಂದು ನೋಡ್ತಾ ಇರುವುದು ಈ ಎರಡು ಅಪೂರ್ವ ರಥಗಳು ಹೇಗೆ ಸಾಗ್ತಾ ಇದ್ದಾವೆ. ಉಜಿರೆಯ ರಥಬೀದಿಯಲ್ಲಿ ಮತ್ತು ದೇವಸ್ಥಾನದ ಒಳಾಂಗಣದಲ್ಲಿ ಸಾಗುವಂಥ ಪುಷ್ಪರಥ, ರಥಬೀದಿಯಲ್ಲಿ ಸಾಗುವಂಥ ಬ್ರಹ್ಮರಥದ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎರಡರ ಅಪೂರ್ವ ಸುಂದರತೆಯನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಬ್ರಹ್ಮರಥ ಮತ್ತು ಪುಷ್ಪರಥವನ್ನು ಸ್ವಾಗತಗೈಯೋದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಲ್ಲಿ ನಿಂತಿದ್ದಾರೆ. ಭಕ್ತಿಯಿಂದ ನಮಿಸ್ತಾ ಇದ್ದಾರೆ. ಭಕ್ತಿಯಿಂದ ನಮಿಸ್ತಾ ಈ ರಥವನ್ನು ಸ್ವಾಗತಿಸ್ತಾ ಇದ್ದಾರೆ. ತಾವೀಗ ನೋಡಬಹುದು ಸಂತೆಕಟ್ಟೆಯ ಅಯ್ಯಪ್ಪ ಮಂದಿರದ ಮುಂಭಾಗದಲ್ಲಿ ಸಾರಾತಿ ಸಾಲಿನಲ್ಲಿ ನಿಂತಿರುವಂತಹ ಜನಾರ್ದನನ ಭಕ್ತರು ಈ ಒಂದು ಎರಡು ದೃಶ್ಯಾವಳಿಗಳನ್ನು ಕೂಡ ಎರಡು ರಥದ ದೃಶ್ಯಾವಳಿಗಳನ್ನು ಕೂಡ ನೋಡಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇದೀಗ ಸಂತೆಕಟ್ಟೆಗೆ ಪುಷ್ಪರಥ ಮತ್ತು ಬ್ರಹ್ಮರಥ ಪದಾರ್ಪಣೆಗೈದಿದೆ. ಇನ್ನು ಬೆಳ್ತಂಗಡಿ ಲಾಯ್ಲಾ ಕಾಶಿಬೆಟ್ಟು ಮಾರ್ಗವಾಗಿ TB ಕ್ರಾಸ್ ಮತ್ತು ಎರ್ನೋಡಿಯನ್ನು ದಾಟಿದರೆ ಸಿಗುವಂತಹದ್ದು ಕೆಳಗಿನ ಪೆಟ್ರೋಲ್ ಪಂಪ್. ಅಲ್ಲಿಂದ ಕಾಲ್ನಡಿಗೆಯ ಜಾಥದಲ್ಲಿ ಉಜಿರೆಯ ಬ್ರಹ್ಮರಥ ಮತ್ತು ಪುಷ್ಪರಥ ಸಾಗಲಿಕ್ಕಿದೆ. ಇದೀಗ ಪುಷ್ಪರಥ ಮತ್ತು ಬ್ರಹ್ಮರಥ ಸಂತೆಕಟ್ಟೆಗೆ ಪ್ರವೇಶವನ್ನ ಗೈದಿದೆ. ಸಂತೆಕಟ್ಟೆಯ ಇಕ್ಕೆಲಗಳಲ್ಲೂ ಕೂಡ ಕೈ ಮುಗಿದು ನಿಂತಿರುವಂತಹ ಭಕ್ತ ಸಾಗರ ಇದೆ. ಎಲ್ಲರೂ ಕೂಡ ರಥದ ಸುಂದರತೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಪುಷ್ಪರಥ ಮತ್ತು ಬ್ರಹ್ಮರಥಕ್ಕೆ ನಮಸ್ಕರಿಸ್ತಾ ಇದ್ದಾರೆ. ಭಕ್ತಿ ಭಾವದಿಂದ ಎರಡೂ ರಥಗಳನ್ನು ನೋಡ್ತಾ ಇದ್ದಾರೆ. ಆ ಎಲ್ಲ ಕ್ಷಣಗಳಿಗೆ ಬೆಳ್ತಂಗಡಿಯ ಸಂತೆಕಟ್ಟೆ ಸಾಕ್ಷಿ ಆಗ್ತಾ ಇದೆ. ಶ್ರೀ ಮಹಾಲಸ ಬೇಕರಿಯ ಹಿರಿಯ ಉದ್ಯಮಿ ಪೈಮಾಮ್ ಕೂಡ ನಮಸ್ಕಾರವನ್ನು ಮಾಡುತ್ತಾ ಅಲ್ಲಿ ನಿಂತುಕೊಂಡು ಆ ಎರಡೂ
ರಥವನ್ನು ಸ್ವಾಗತ, ಎರಡೂ ರಥಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಂತೆಕಟ್ಟೆಯಿಂದ ಸಾಗ್ತಾ ಇರುವಂತಹ ಪುಷ್ಪರಥ ಮತ್ತು ಬ್ರಹ್ಮರಥದ ವೈಭವೋಪೇತ ಮೆರವಣಿಗೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಸುಂದರ ಶೋಭಾಯಾತ್ರೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಮಾರ್ಚ್ 8ರಂದು ಎರಡೂ ರಥಗಳು ದೇವಸ್ಥಾನಕ್ಕೆ ಸಮರ್ಪಣೆ ಆಗಲಿಕ್ಕಿವೆ. ಅಮೆರಿಕದ ಅರ್ಚಕ ವೇದಮೂರ್ತಿ ಕಿರಣ್ ರಾವ್ ಕುಟುಂಬದವರು ನೀಡಿರುವಂತಹ ಬ್ರಹ್ಮರಥ, ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡ ಸಮರ್ಪಿಸುವಂತಹ ಪುಷ್ಪರಥ, ಕುಂಬಾಶಿಯಿಂದ ಉಜಿರೆಯ ತನಕ ಪಯಣವನ್ನು ಬೆಳೆಸಿರುವಂತಹ ಬ್ರಹ್ಮರಥದ ಪಯಣವನ್ನು ಸಂಪೂರ್ಣವಾಗಿ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿದೆ. ಇದೀಗ ಗುರುವಾಯನಕೆರೆಯಿಂದ ಉಜಿರೆ ತನಕ ಪುಷ್ಪರಥದ ಒಡಗೂಡಿ ಬ್ರಹ್ಮರಥ ಮತ್ತು ಪುಷ್ಪರಥ ಜೊತೆಯಾಗಿ ಸಾಗುವಂತಹ ಅಪರೂಪದ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಸುಂದರ ಕ್ಷಣಗಳಿಗೆ ಸಂತೆಕಟ್ಟೆ ಸಾಕ್ಷಿ ಆಗ್ತಾ ಇದೆ. ಉಜಿರೆಯ ಜನಾರ್ದನ ಸ್ವಾಮಿಗೆ ಸಮರ್ಪಿತವಾಗುವಂತಹ ಎರಡೂ ರಥಗಳು, ಜೊತೆಗೆ ಭಕ್ತ ಸಾಗರ, ಕೇಸರಿ ಧ್ವಜವನ್ನ ಹಾಕಿಕೊಂಡಿರುವಂತಹ ಕಾರುಗಳ ಸಾಲು, ದ್ವಿಚಕ್ರ ವಾಹನದ ಸಾಲು, ಉಜಿರೆಯ ಭಕ್ತ ಸಾಗರ ಎಲ್ಲರೂ ಕೂಡ ಇದ್ದುಕೊಂಡು ಈ ಒಂದು ವಿಶೇಷವಾದಂತಹ ರಥಯಾತ್ರೆ ಇದೀಗ ಬೆಳ್ತಂಗಡಿಯ ಸಂತೆಕಟ್ಟೆಯಲ್ಲಿ ನಡೆಯುತ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂತಹ ಸಾರ್ವಜನಿಕರು, ಭಕ್ತರು ಎಲ್ಲರೂ ಕೂಡ ಈ ವೈಭವದ ಕ್ಷಣಗಳನ್ನು ತಮ್ಮ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಅವತ್ತು ಉಜಿರೆಯ ರಥೋತ್ಸವವನ್ನು ನೋಡ್ತಾ ಇದ್ದಂತಹ ಕಿರಣ್ ರಾವ್ ಅವರಿಗೆ ಆನ್ಲೈನ್ನಲ್ಲಿ ನೋಡುವಾಗ ರಥೋತ್ಸವ ಬಹಳ ಸುಂದರವಾಗಿ ನಡೀತಾ ಇದೆ, ಆದರೆ ರಥ ಸ್ವಲ್ಪ ಅಲುಗಾಡಿದಂತೆ ಕಾಣ್ತಾ ಇದೆ ಅನ್ನುವಂಥದ್ದು ಅನಿಸಿದಾಗ ಆ ಒಂದು ಬ್ರಹ್ಮರಥ ಕೊಡುವಂಥ ಸಂಕಲ್ಪವನ್ನು ಮಾಡ್ತಾರೆ. ಆ ಸಂಕಲ್ಪವನ್ನು ಉಜಿರೆಯ ಆಡಳಿತ ಮುಕ್ತೇಶ್ವರರಾದ ಶರತ್ ಕೃಷ್ಣ ಪಟ್ಬೆಟ್ಟಾರಲ್ಲಿ ತಿಳಿಸುವುದಕ್ಕಾಗಿ ಅವರ ಸಹೋದರ ಅಶೋಕ್ ಅವರು ಹೋದಾಗ ಅದಕ್ಕೆ ಅನುಮತಿ ಸಿಗುತ್ತೆ. 6 ತಿಂಗಳ ಹಿಂದಿನ ಯೋಚನೆ ಇದೀಗ ಬ್ರಹ್ಮರಥವಾಗಿ ಉಜಿರೆಯತ್ತ ಪಯಣವನ್ನು ಆರಂಭಿಸಿದೆ. ಮತ್ತೊಂದು ಕಡೆಯಿಂದ ಪುಷ್ಪರಥವನ್ನು ಕೊಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿದಾಗ ಕಿರಣ್ ರಾವ್ ಅವರ ಕುಟುಂಬದ ಜೊತೆಯೇ ಮಾತುಕತೆಯನ್ನು ನಡೆಸಿ ನಡೆಸಿದಂಥ ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ರವರು ಇದೀಗ ಬೆಳ್ತಂಗಡಿಯ ಮಾರಿಗುಡಿಯಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯ ನಡೆಯಲಿಕ್ಕಿದೆ. ಬೆಳ್ತಂಗಡಿಯ ಮಾರಿಗುಡಿಯಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯ ನಡೆಯಲಿಕ್ಕಿದೆ. ಉಜಿರೆಯ ಬ್ರಹ್ಮರಥ ಮತ್ತು ಪುಷ್ಪರಥಕ್ಕೆ ಬೆಳ್ತಂಗಡಿಯ ಮಾರಿಗುಡಿಯಲ್ಲಿ ವಿಶೇಷ ಪೂಜಾ ಕಾರ್ಯ ನಡೆಯಲಿಕ್ಕಿದೆ.
ಬೆಳ್ತಂಗಡಿಯ ಪ್ರಸಿದ್ಧ ಮಾರಿಗುಡಿ ಕ್ಷೇತ್ರದಲ್ಲಿ ಎರಡೂ ರಥಗಳಿಗೂ ಕೂಡ ವಿಶೇಷವಾದಂತಹ ತೆಂಗಿನಕಾಯಿಯನ್ನು ಹೊಡೆಯುವ ಮೂಲಕ ಸ್ವಾಗತವನ್ನು ಕೋರಲಾಗಿದೆ. ಇದೀಗ ಬೆಳ್ತಂಗಡಿಯ ಮುಖ್ಯ ರಸ್ತೆಯಲ್ಲಿ ಎರಡು ರಥಗಳು ಸಾಗಿ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಡೆ ಪುಷ್ಪರಥ, ಮತ್ತೊಂದು ಕಡೆ ಬ್ರಹ್ಮರಥ. ಎರಡೂ ರಥಗಳು ಒಟ್ಟಾಗಿ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ನೇರ ಪ್ರಸಾರದಲ್ಲಿ ಆ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ಡ್ರೋನ್ ದೃಶ್ಯಾವಳಿಗಳಿರ್ಬೋದು, 5 ಕ್ಯಾಮರಾಗಳ ದೃಶ್ಯಾವಳಿಗಳಿರ್ಬೋದು, ಎಲ್ಲದರ ಮೂಲಕ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಸಂಪೂರ್ಣವಾದಂತಹ ನೇರ ಪ್ರಸಾರ ನಿಮ್ಮ ಸುದ್ದಿ ನ್ಯೂಸ್ನಲ್ಲಿ ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ಆಗಿದೆ. ಇದೀಗ ಗುರುವಾಯನಕೆರೆಯಿಂದ ಪುಷ್ಪರಥವೂ ಕೂಡ ಜೊತೆಗೂಡಿಕೊಂಡು, ಪುಷ್ಪರಥ ಮತ್ತು ಬ್ರಹ್ಮರಥ ಎರಡೂ ರಥಗಳು ಜೊತೆಗೂಡಿಕೊಂಡು ಉಜಿರೆಯತ್ತ ಪಯಣವನ್ನು ಬೆಳೆಸಿವೆ. ಇದೀಗ ಬೆಳ್ತಂಗಡಿಯ ರಾಜಾರಾಮ್ ಏಜೆನ್ಸೀಸ್ನ ಮುಂಭಾಗಕ್ಕೆ ಇದೀಗ ಪುಷ್ಪರಥ ಮತ್ತು ಬ್ರಹ್ಮರಥ ಬರ್ತಾ ಇದೆ. ಮುಳಿಯ ಆಭರಣ ಮಳಿಗೆ ಎದುರುಗಡೆಗೆ ಪುಷ್ಪರಥ ಬಂದಿದೆ ಮತ್ತು ಬ್ರಹ್ಮರಥವೂ ಕೂಡ ಬಂದಿದೆ. ಇದೀಗ ಸಂತೆಕಟ್ಟೆಯಿಂದ ಬೆಳ್ತಂಗಡಿಯ ಪೇಟೆಯಾಗಿ ಪುಷ್ಪರಥ ಮತ್ತು ಬ್ರಹ್ಮರಥ ಸಾಗಲಿಕ್ಕಿದೆ. ಬೆಳ್ತಂಗಡಿಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗಕ್ಕೆ ಇದೀಗ ಪುಷ್ಪರಥ ಮತ್ತು ಬ್ರಹ್ಮರಥ ಬರ್ತಾ ಇದೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಡೆ ಆರಕ್ಷಕರು ಕೂಡ ಈ ವಿಶೇಷ ಶೋಭಾಯಾತ್ರೆಗೆ ನೆರವಾಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಚಾಮುಂಡೇಶ್ವರಿ ಸೂಪರ್ ಬಜಾರ್ನ ಮುಂಭಾಗದಲ್ಲಿ ಪುಷ್ಪರಥ ಮತ್ತು ಬ್ರಹ್ಮರಥ ಸಾಗ್ತಾ ಇದೆ. ಪ್ರಖ್ಯಾತ 3 ಮಾರ್ಗದ ಸಮೀಪ, ಬೆಳ್ತಂಗಡಿಯ 3 ಮಾರ್ಗದ ಸಮೀಪಕ್ಕೆ ಪುಷ್ಪರಥ ಮತ್ತು ಬ್ರಹ್ಮರಥ ಇದೀಗ ಬರ್ತಾ ಇದೆ.
ಬಹಳ ವೈಭವದ ಮೆರವಣಿಗೆ, ಬಹಳ ಸುಂದರ ಮೆರವಣಿಗೆ. ಉಜಿರೆಯ ಕೆಳಗಿನ ಪೆಟ್ರೋಲ್ ಬಂಪ್ನಿಂದ ಕಾಲ್ನಡಿಗೆಯ ಜಾಥಾ ನಡೆಯಲಿಕ್ಕಿದೆ. ಆ ಎಲ್ಲ ಅಪರೂಪದ ಸನ್ನಿವೇಶಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಬೆಳ್ತಂಗಡಿಯ ಮಹಾವೀರ ಸೂಪರ್ ಮಾರ್ಕೆಟಿನ ಎದುರು ಭಾಗಕ್ಕೆ ಇದೀಗ ಬ್ರಹ್ಮರಥ ಮತ್ತು ಪುಷ್ಪರಥ ಆಗಮಿಸ್ತಾ ಇರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀವಿ. ಇದೀಗ ಶ್ರೀದುರ್ಗ ಡೆಲಿಕಸಿ ಅತ್ತ ಬ್ರಹ್ಮರಥದ ಮತ್ತು ಪುಷ್ಪರಥದ ಆಗಮನವಾಗ್ತಾ ಇದೆ. ಬೆಳ್ತಂಗಡಿಯ ಶ್ರೀ ದುರ್ಗಾ ಡೆಲಿಕಸಿ ಹೋಟೆಲ್ನ ಮುಂಭಾಗದಲ್ಲಿ ಇದೀಗ ಬ್ರಹ್ಮರಥ ಮತ್ತು ಪುಷ್ಪರಥ ಸಾಗ್ತಾ ಇರುವಂಥದ್ದು. ಉಜಿರೆಯ ಪೇಟೆಯ ಇಕ್ಕೆಲಗಳಲ್ಲಿಯೂ ಕೂಡ ಈ ಎರಡು ಬ್ರಹ್ಮರಥಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನರು ಕಾತುರತೆಯಿಂದ ಕಾಯ್ತಾ ಇರುವಂತಹ ಸುಂದರ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಪರೂಪದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಉಜಿರೆಯ ರಸ್ತೆಯ ಇಕ್ಕೆಲಗಳಲ್ಲಿಯೂ ಕೂಡ ಜನರು ಈ ಬ್ರಹ್ಮರಥ ಮತ್ತು ಪುಷ್ಪರಥದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಇದೀಗ ಬೆಳ್ತಂಗಡಿಯ ಪೇಟೆಯಲ್ಲಿ ಬ್ರಹ್ಮರಥ ಮತ್ತು ಪುಷ್ಪರಥ ಸಾಗ್ತಾ ಇದೆ. ಜೈನ್ ಮೊಬೈಲ್ನ ಎದುರು ಭಾಗದಲ್ಲಿ ಬ್ರಹ್ಮರಥ ಮತ್ತು ಪುಷ್ಪರಥ ಸಾಗ್ತಾ ಇದೆ. ಕುಂಬಾಶಿಯಿಂದ ಎದುರುಗೊಂಡು ಉಜಿರೆಯ ತನಕದ ಲೈವ್ನ ನೇರ ಪ್ರಸಾರದ ದೃಶ್ಯಾವಳಿಯನ್ನ ತಾವೀಗ ಸುದ್ದಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ.
ಪರಿಕ್ರಮಾ ರೆಸಿಡೆನ್ಸಿಯ ಮುಂಭಾಗದಲ್ಲಿ ಇದೀಗ ಬ್ರಹ್ಮರಥ ಮತ್ತು ಪುಷ್ಪರಥ ಸಾಗ್ತಾ ಇದೆ. ಬಹಳ ಬೆಳ್ತಂಗಡಿಯ ಪೇಟೆಯ ಎರಡೂ ಕಡೆಯೂ ಕೂಡ ಜನಸಾಗರವೇ. ಈ ಒಂದು ಕ್ಷಣವನ್ನ ತಾವು ನೋಡ್ತಾ ಇದ್ದೀರಿ. ಐತಿಹಾಸಿಕ ಕ್ಷಣಗಳಿಗೆ ಬೆಳ್ತಂಗಡಿ ಸಾಕ್ಷಿ ಆಗ್ತಾ ಇದೆ. ನಿಮಗೆ ಪುಷ್ಪರಥದ ದೃಶ್ಯಾವಳಿ ಮತ್ತು ಬ್ರಹ್ಮರಥದ ದೃಶ್ಯಾವಳಿ ಎರಡನ್ನೂ ಕೂಡ ಜೊತೆಗೆ ಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ವಿಶೇಷವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕುಂಬಾಶಿಯಿಂದ ಹೊರಟು ಉಜಿರೆಯ ತನಕದ ನೇರ ಪ್ರಸಾರದ ದೃಶ್ಯಾವಳಿಯನ್ನು ತಾವೀಗ ಇಲ್ಲಿಯ ತನಕ ವೀಕ್ಷಣೆಯನ್ನ ಮಾಡಿದ್ದೀರಿ. ಇದೀಗ ಬೆಳ್ತಂಗಡಿಯನ್ನ ತಲುಪಿದೆ ಕುಂಬಾಶಿಯ ಕೋಟೇಶ್ವರದಿಂದ ಹೊರಟಂತಹ ಬ್ರಹ್ಮರಥ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಕುಂಬಾಶಿಯಿಂದ ಹೊರಟು ಉಜಿರೆಯ ತನಕದ ಕ್ಷಣ ಕ್ಷಣದ ಮಾಹಿತಿ, ಕ್ಷಣ ಕ್ಷಣದ ಅಪ್ಡೇಟ್, ಕ್ಷಣ ಕ್ಷಣದ ಊರಿನ ಹೆಸರು, ಜೊತೆಗೆ ಧಾರ್ಮಿಕ ಆಚರಣೆಗಳು, ಅದಕ್ಕಿದ್ದಂತಹ ರೀತಿ ನೀತಿ ಎಲ್ಲವನ್ನೂ ಕೂಡ ವಿವರಣೆ ಕೊಡುವಂಥ ನಿಟ್ಟಿನಲ್ಲಿ ಶಿವಪ್ರಸಾದರು ನಮ್ಮ ಜೊತೆಗಿದ್ದರು. ಬಹಳ ವಿಶೇಷವಾದಂಥ ಪ್ರಯತ್ನದ ಮೂಲಕ ಸುದ್ದಿ ನ್ಯೂಸು ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ನಿರಂತರವಾದಂಥ ನೇರ ಪ್ರಸಾರವನ್ನು ಮಾಡಿಕೊಂಡು ಬಂದಿದೆ. ಇದೀಗ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ ಸುದ್ದಿ ನ್ಯೂಸ್ನ ಶ್ರೀಜಿತ್ ಮತ್ತು ಅನಿಲ್ ಸಂಪ, ಆದಿತ್ಯ ಶೆಟ್ಟಿ ಬಳಂಜ, ಲತೇಶ್ ವಿಟ್ಲ, ವನೀಶ್ ಮರೋಡಿ, ಪುಷ್ಪರಾಜ್ ಪಿ ಶೆಟ್ಟಿ, ಶಕ್ತಿನಗರ ಗುರುವಾಯನಕೆರೆ, ಶ್ರೀಧಾಮ ಅಡ್ಕಾರ್ ಸುಳ್ಯ, ಸುಸ್ಮಿತ್ ಬಳ್ಳೂರು ಮತ್ತು ಇಡೀ ಈ ಒಂದು ಲೈವಿನ ಸಾರಥಿಯಾಗಿ ದೀಕ್ಷಿತ್ ಶೆಟ್ಟಿ ಗುರುವಾಯನಕೆರೆ ಇವರೆಲ್ಲರೂ ಕೂಡ ತಂಡವಾಗಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ.
ಇದೀಗ ಬೆಳ್ತಂಗಡಿಯ ಇದೀಗ ಉಜಿರೆಯ ನದಿಯನ್ನು ದಾಟಿ ಮುಂದೆ ಬರ್ತಾ ಇದ್ದಾವೆ. ಬೆಳ್ತಂಗಡಿಯ ನದಿಯನ್ನು ದಾಟಿ ಎರಡೂ ರಥಗಳು ಕೂಡ ಮುಂದೆ ಬರ್ತಾ ಇದ್ದಾವೆ.
ಬ್ರಹ್ಮರಥ ಮತ್ತು ಪುಷ್ಪರಥ ಇದೀಗ ಬೆಳ್ತಂಗಡಿಯ ಲಾಯ್ಲವನ್ನು ತಲುಪ್ತಾ ಇದೆ. ಬೆಳ್ತಂಗಡಿಯ ಲಾಯ್ಲವನ್ನು ಎರಡೂ ರಥಗಳು ಕೂಡ ತಲುಪ್ತಾ ಇದ್ದಾವೆ. ಬೆಳ್ತಂಗಡಿಯ ಲಾಯ್ಲಾದಲ್ಲಿ ಬ್ರಹ್ಮರಥ ಮತ್ತು ಪುಷ್ಪರಥ ತಲುಪ್ತಾ ಇರುವಂಥದ್ದು. ಇದೀಗ ಇದೀಗ ಬ್ರಹ್ಮರಥ ಮತ್ತು ಪುಷ್ಪರಥ ಲಾಯ್ಲವನ್ನು ತಲುಪಿ ಮುನ್ನಡೀತಾ ಇದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಉಜಿರೆಯನ್ನು ತಲುಪಲಿಕ್ಕಿದೆ ಬ್ರಹ್ಮರಥ ಮತ್ತು ಪುಷ್ಪರಥ. ಲಾಯ್ಲಾವನ್ನು ತಲುಪ್ತಾ ಇದೆ. ಇದೀಗ ತಾವು ನೋಡ್ತಾ ಇದ್ದೀರಿ, ನೀನು ಕೆಲವು ನಿಮಿಷಗಳಲ್ಲಿ ಉಜಿರೆಯನ್ನು ತಲುಪಲಿಕ್ಕಿದೆ ಬ್ರಹ್ಮರಥ ಮತ್ತು ಪುಷ್ಪರಥ. ಇದೀಗ ಲಾಯ್ಲವನ್ನು ತಲುಪಿ ಕೊಯ್ಯೂರು ಕ್ರಾಸಿನ ಸಮೀಪಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪಲಿಕ್ಕಿದೆ. ಕೊಯ್ಯೂರು ಕ್ರಾಸಿನ ಸಮೀಪದ ಪೆಟ್ರೋಲ್ ಪಂಪಿನ ಮುಂದೆ ಅಂದರೆ ಸೈಂಟ್ ವೆರೀಸ್ ಸ್ಕೂಲಿನ ಮುಂಭಾಗದಲ್ಲಿ ಇದೀಗ ರಥಗಳು ಸಾಕ್ತಾ ಇರುವಂತಹದ್ದು. ಆ ಎದುರು ಭಾಗದಲ್ಲಿ ಆರಕ್ಷಕರ ವಾಹನವು ಕೂಡ ಬೆಂಗಾವಲಾಗಿ ನಮಗೆ ಸಹಕಾರವನ್ನು ನೀಡ್ತಾ ಇದೆ. ಆರಕ್ಷಕರು ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡ್ತಾ ನಮ್ಮ ಈ ಒಂದು ರಥೋತ್ಸವಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬಹಳ ವೈಭವದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕುಂಬಾಶಿಯಿಂದ ಆಗಮಿಸಿರುವಂತಹ, ಕೋಟೇಶ್ವರದಿಂದ ಆಗಮಿಸಿರ್ತಕ್ಕಂತಹ ಬ್ರಹ್ಮರಥ ಉಜಿರೆಗೆ ತಲುಪುವಂತಹ ಅವಿಸ್ಮರಣೀಯ ಘಟನೆಗಳಿಗೆ, ಅವಿಸ್ಮರಣೀಯ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಲಿಕ್ಕಿದ್ದೇವೆ. ಪುಷ್ಪರಥ ಮತ್ತು ಬ್ರಹ್ಮರಥ ಎರಡೂ ಕೂಡ ಜೊತೆಯಾಗಿ ಸಾಗಿ ಬಂದು ಉಜಿರೆಯನ್ನು ಸೇರುವಂತಹ ಸಮಯ, ಬಹಳ ವಿಶೇಷವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಆ ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್ ವಿಶೇಷವಾದಂತಹ ಪ್ರಯತ್ನವನ್ನ ಮಾಡಿತ್ತು. ಅದಕ್ಕೆ ನಿಮ್ಮ ಪ್ರೀತಿಯೂ ಕೂಡ ಕಾರಣ, ನಿಮ್ಮ ಪ್ರೋತ್ಸಾಹವೂ ಕೂಡ ಕಾರಣ. ತಾವೀಗ ನೋಡ್ತಾ ಇರುವಂತದ್ದು ಬ್ರಹ್ಮರಥದ ದೃಶ್ಯಾವಳಿ.
ಪುಷ್ಪರಥ ಎದುರು ಭಾಗದಲ್ಲಿ ಸಾಗಿದ್ರೆ ಬ್ರಹ್ಮರಥ ಹಿಂಭಾಗದಲ್ಲಿ ಸಾಗ್ತಾ ಇದೆ. ಇದೀಗ ಬ್ರಹ್ಮರಥ ನಮ್ಮ ಹಿಂಭಾಗದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಪುಷ್ಪರಥದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸೋದಕ್ಕೆ ಕಷ್ಟ ಸಾಧ್ಯವಾಗ್ತಾ ಇದೆ. ಪುಷ್ಪರಥ ಆರಕ್ಷಕ ವೆಹಿಕಲ್ನ ಮುಂಭಾಗದಿಂದ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೊತೆಯಾಗಿ ಸಾಗುವಂತಹ ಸಂದರ್ಭ. ಇದೀಗ ಬ್ರಹ್ಮರಥದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವೈಭವಪೂರ್ಣ ಕ್ಷಣ ಅಂತ ಇದನ್ನು ಕರೀಬಹುದು. ಇದೀಗ ಕಾಶಿ ಬೆಟ್ಟಿನಲ್ಲಿ ಇದೆ. ಕಾಶಿ ಬೆಟ್ಟು ಇದೀಗ ಕಾಶಿ ಬೆಟ್ಟಿನಲ್ಲಿದೆ. ಬ್ರಹ್ಮರಥ ಮತ್ತು ಪುಷ್ಪರಥ ಎರಡೂ ಕೂಡ ಜೊತೆಯಾಗಿ ಸಾಗಬೇಕಿತ್ತು. ಇದೀಗ ಕಾಶಿ ಬೆಟ್ಟಿನಲ್ಲಿ ಇದೆ. ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಕಾಶಿ ಬೆಟ್ಟಿನಲ್ಲಿ ರಥ ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್ ವಿಶೇಷವಾದಂತಹ ರಥ ಸಾಗಾಟದ ದೃಶ್ಯಾವಳಿಗಳನ್ನು ನಾವು ನಿಮಗೆ ಕಟ್ಟಿಕೊಟ್ಟಿದ್ದೇವೆ. ಆ ಎಲ್ಲ ವೈಭವಯುತ ಕ್ಷಣಗಳಿಗೆ ತಾವು ಸಾಕ್ಷಿಯಾಗಿದ್ದೀರಿ. ಇದೀಗ ಉಜಿರೆಯ ಇದೀಗ ಎರಡೂ ರಥದ ದೃಶ್ಯಾವಳಿಗಳು ಕೂಡ ಬರ್ತಾ ಇದೆ.
ಉಜಿರೆಯಲ್ಲಿ ರಥವನ್ನು ನೋಡೋದಕ್ಕೆ ತುಂಬ ತಾಳ್ಮೆಯಿಂದ ಕಾಯುತ್ತಿರುವ ಭಕ್ತರಿಗೆ ತುಂಬ ಧನ್ಯವಾದಗಳು ಅನ್ನುವಂಥ ಕಾಮೆಂಟ್ ಬಂದಿದೆ. ಖಂಡಿತವಾಗಿಯೂ ಭಕ್ತ ಸಾಗರ ಉಜಿರೆಯಲ್ಲಿ ಕಾಯ್ತಾ ಇದೆ. ಆ ರಥವನ್ನು ವೆಲ್ಕಮ್ ಮಾಡೋದಕ್ಕೆ, ರಥವನ್ನು ಸ್ವಾಗತಿಸುವುದಕ್ಕೆ, ರಥವನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಶತಮಾನಗಳಿಂದ ಸಿಗದಿರುವಂತಹ ಒಂದು ಭಾಗ್ಯದ ದೃಶ್ಯಾವಳಿಯನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಇದೀಗ ಕಾಶಿ ಬೆಟ್ಟುವಿನಲ್ಲಿ ಈ ಬ್ರಹ್ಮರಥ ಮತ್ತು ಪುಷ್ಪರಥ ಇದೆ. ಕಾಶಿ ಬೆಟ್ಟುವಿನಲ್ಲಿ ಬ್ರಹ್ಮರಥ ಮತ್ತು ಪುಷ್ಪರಥ ಇರಬಹುದು. ಕಾಶಿ ಬೆಟ್ಟುವಿನಲ್ಲಿ ಬ್ರಹ್ಮರಥ ಮತ್ತು ಪುಷ್ಪರಥ ಇರುವಂಥದ್ದು. ಕಾಶಿ ಬೆಟ್ಟುವಿನಿಂದ ಮುಂದೆ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಉಜಿರೆಯನ್ನು ತಲುಪಲಿಕ್ಕಿದೆ. ಎರಡೂ ರಥಗಳು, ಪುಷ್ಪರಥ ಮತ್ತು ಬ್ರಹ್ಮರಥ ಎರಡೂ ರಥಗಳು ಕೂಡ ಉಜಿರೆಯನ್ನ ತಲುಪಲಿಕ್ಕಿದ್ದಾವೆ. ಎಕ್ಕಡುವರ ಕಾಶಿ ಬೆಟ್ಟು ಪಂಡರ್ ಅಂದು ಸರ್ ಒಂತೆ ನಿಧಾನ ಬರೋದುಂಡು ಕಾಮೆಂಟ್ ಹಾಕಿದವರಿಗೆ ಉತ್ತರ. ಯಾಕೆಂತಂದ್ರೆ ಕಾಶಿ ಬೆಟ್ಟುವಿನಿಂದ ನಿಧಾನವಾಗಿ ಚಲಿಸ್ತಾ ಇದೆ. ಕೆಳಭಾಗದಲ್ಲಿ ಟ್ರಾಫಿಕ್ ಕೂಡ ಇದೆ. ಆದ್ದರಿಂದ ಕೊಂಚ ನಿಧಾನವಾಗಿ ಚಲಿಸ್ತಾ ಇದೆ. ಇದೀಗ ಕಾಶಿ ಬೆಟ್ಟುವಿನಿಂದ ಕೆಳಭಾಗಕ್ಕೆ ಬಂದು ಕಾಶಿ ಬೆಟ್ಟುವಿನ ದೊಡ್ಡ ಟರ್ನಿನ ಸಮೀಪಕ್ಕೆ ಬಂದಿದೆ. ಇದೀಗ ಕಾಶಿ ಬೆಟ್ಟುವಿನ ಟರ್ನಿನಲ್ಲಿ ಬಹಳಷ್ಟು ಜನ ಈ ಒಂದು ರಥವನ್ನು ನೋಡೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಉಜಿರೆಯಲ್ಲಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಅನ್ನುವಂತಹ ಮೆಸೇಜ್ಗಳು ಬರ್ತಾ ಇದ್ದಾವೆ. ಖಂಡಿತವಾಗಿಯೂ ಬಹಳಷ್ಟು ತಾಳ್ಮೆಯಿಂದ ಭಕ್ತಿಯಿಂದ ಕಾಯ್ತಾ ಇರುವಂಥ ಭಗವದ್ಭಕ್ತರಿಗೆ ಇದೀಗ ಆ ರಥವನ್ನು ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ಹತ್ತಿರವಾಗ್ತಾ ಇದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಉಜಿರೆಯನ್ನು ತಲುಪ್ತಾ ಇದ್ದೇವೆ. ಬೆಳ್ತಂಗಡಿಯ ಶನೀಶ್ವರ ದೇವಸ್ಥಾನದ ಪಕ್ಕದಲ್ಲಿ ನಾವು ಇನ್ನೇನು ಬರಲಿಕ್ಕಿದ್ದೇವೆ.
ಉಜಿರೆಯಲ್ಲಿ ಸಂಜೆ 5 ಗಂಟೆಯಿಂದಲೂ ಕೂಡ ಕಾತುರತೆಯಿಂದ ಸಹಸ್ರಾರು ಮಂದಿ ಕಾಯ್ತಾ ಇದ್ದಾರೆ. ನಿಮ್ಮೆಲ್ಲರ ಕಾತುರತೆಗೂ ಕೂಡ ಉತ್ತರ ಸಿಗುವಂತಹ ಸಮಯ ಹತ್ತಿರವಾಗ್ತಾ ಇದೆ. ಇದೀಗ ಶನೀಶ್ವರ ದೇವಸ್ಥಾನದ ಮುಂಭಾಗದಿಂದ ಸಾಗ್ತಾ ಇದೆ 2 ರಥಗಳು. ಬಹಳ ಅಭೂತಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ ಬೆಳ್ತಂಗಡಿ ತಾಲೂಕು. ಇದೀಗ ವಿಭಿನ್ನ ಪ್ರಯತ್ನ, ವಿಶೇಷ ಪ್ರಯತ್ನ ಅನ್ನುವಂಥ ಮನ್ನಣೆಯನ್ನು ತಾವೆಲ್ಲರೂ ಕೂಡ ಕೊಡ್ತಾ ಇದ್ದೀರಿ. ಬಹಳ ಇದೀಗ ಉಜಿರೆಯತ್ತ ಬ್ರಹ್ಮರಥ ಸಾಗಿ ಬರ್ತಾ ಇರುವಂತಹ ರೀತಿ ಇದೀಗ ಬ್ರಹ್ಮರಥ ಎಲ್ಲಿದೆ ಅನ್ನುವಂತಹದ್ದು ಎಲ್ಲರೂ ಕೂಡ ಕೇಳ್ತಾ ಇರುವಂತದ್ದು. ಇದೀಗ TB ಕ್ರಾಸಿನ ಸ್ವಲ್ಪ ಹಿಂದೆ ಹಳೆಯ ಸಿರಿ ಕಚೇರಿಯ ಮುಂಭಾಗ ಅಂತ ಹೇಳ್ಬೋದು. TB ಕ್ರಾಸ್ನ ಸ್ವಲ್ಪ ಹಿಂಭಾಗದಲ್ಲಿದೆ. ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಲೈವ್ ಕಡಿತಗೊಂಡಿತ್ತು. ಇದೀಗ ಮತ್ತೆ ಲೈವ್ ಆರಂಭಗೊಂಡಿದೆ. ಬಹಳಷ್ಟು ತೊಂದರೆಗಳು ಕಾಡ್ತಾ ಇದೆ. ಇದೀಗ
ಹಳೆಪೇಟೆಯಲ್ಲಿ ಸಾಕ್ತಾ ಇದ್ದೇವೆ. ಹಳೆಪೇಟೆಯ ಶ್ರೀರಾಮ ಮಂದಿರದ ಎದುರು ಭಾಗದಲ್ಲಿ ಸಾಕ್ತಾ ಇದ್ದೇವೆ. ಇದೀಗ ತಾವು ನೋಡ್ತಾ ಇರುವಂಥ ದೃಶ್ಯಾವಳಿ ಟಿಬಿ ಕ್ರಾಸ್ನ ಮುಂಭಾಗದಿಂದ ಟಿಬಿ ಕ್ರಾಸ್ನ ಸಮೀಪದಿಂದ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಟಿಬಿ ಕ್ರಾಸ್ನ ಸಮೀಪ ಯಾಕೆ ಲೇಟ್ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲೆಲ್ಲರನ್ನು ಕಾಡ್ತಾ ಇರಬಹುದು. ಅಲ್ಲಿ ತುಂಬ ವಯರ್ಗಳಿದ್ದಾವೆ, ಅವುಗಳನ್ನೆಲ್ಲ ಮೇಲೆ ಎತ್ತಿ ರಥವನ್ನು ಅಲ್ಲಿ ಪಾಸ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ತಡವಾಗ್ತಾ ಇದೆ. ಇದೀಗ ನೀವೆಲ್ಲರೂ ಕೂಡ ಕಾತುರತೆಯಿಂದ ಕಾಯುತ್ತಿರುವಂತಹ ಬ್ರಹ್ಮರಥ ಮತ್ತು ಪುಷ್ಪರಥ ಉಜಿರೆಯ ಸಮೀಪಕ್ಕೆ ಆಗಮಿಸ್ತಾ ಇದೆ. ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ವೈಭವೋಪೇತ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಉಜಿರೆಯನ್ನ ತಲುಪಲಿಕ್ಕಿದೆ ಬ್ರಹ್ಮರಥ ಮತ್ತು ಪುಷ್ಪರಥ. ಇದೀಗ ಉಜಿರೆಯನ್ನು ತಲುಪ್ತಾ ಇದೆ ಬ್ರಹ್ಮರಥ ಮತ್ತು ಪುಷ್ಪರಥ. ಬಹಳ ವಿಶೇಷವಾದಂಥ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ ಉಜಿರೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದೆ ಉಜಿರೆ. ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ ಉಜಿರೆ. ಅಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ ಉಜಿರೆ. ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ನ ಕ್ರಾಸಿನಲ್ಲಿ ಇದೀಗ ನಮ್ಮ ಲೈವ್ ವಾಹನ ಇದೆ. ಅಲ್ಲಿಂದ ಹಿಂಬದಿಯಲ್ಲಿ ಅಂದರೆ ಟಿಬಿ ಕ್ರಾಸ್ನ ಸ್ವಲ್ಪ ಮುಂಭಾಗದಲ್ಲಿ ಇದೀಗ ನಮ್ಮ ಮೊದಲ ಲಿಂಕ್ ಕ್ಲೋಸ್ ಆಗುವಂತಹ ಸಮಯ. ಯಾಕಂತಂದರೆ
12 ಗಂಟೆಗೂ ಅಧಿಕ ಕಾಲ ನೇರ ಪ್ರಸಾರವನ್ನು ಒಂದೇ ಲಿಂಕಿನಲ್ಲಿ ಕೊಡಲು ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ 2ನೇ ಲಿಂಕ್ ಓಪನ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ತಾವು ನಮ್ಮ ಪೇಜ್ನಲ್ಲಿದ್ದರೆ ದಯವಿಟ್ಟು ಗಮನಿಸ್ತಾ ಇರಿ. ಇನ್ನೊಂದು ಲಿಂಕಿನಲ್ಲಿ ನೇರ ಪ್ರಸಾರ ಬರುತ್ತೆ. ಇದೀಗ ತಾವು ನೋಡ್ತಾ ಇದ್ದೀರಿ, ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಇದೀಗ ರಥ ಬೆನಕ ಹೆಲ್ತ್ ಸೆಂಟರ್ನ ಮುಂಭಾಗದಲ್ಲಿ ಸಾಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬೆನಕ ಹೆಲ್ತ್ ಸೆಂಟರ್ನ ಮುಂಭಾಗದಕ್ಕೆ ಬರ್ತವೆ. ಇದೀಗ ಕಾಲಭೈರವೇಶ್ವರ ಒಕ್ಕಲಿಗ ಗೌಡರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಇದೀಗ ರಥ ಸಾಗಿ ಬರ್ತಾ ಇರುವಂಥ ಅಪೂರ್ವ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬೆನಕ ಹೆಲ್ತ್ ಸೆಂಟರ್ನ ಮುಂಭಾಗದಿಂದ ಸಾಗಿ ಬರ್ತಾ ಇರುವಂಥ ಅಪೂರ್ವ ಕ್ಷಣ. ನೋಡಿ ಕ್ರಾಸ್ ಇದೀಗ ಬೆನಕ ಹೆಲ್ತ್ ಸೆಂಟರ್ನ ಮುಂಭಾಗದಿಂದ ರಥ ಸಾಗ್ತಾ ಇರುವಂತಹದ್ದು. ಬೆನಕ ಹೆಲ್ತ್ ಸೆಂಟರ್ನ ಮುಂಭಾಗದಲ್ಲಿ ಬ್ರಹ್ಮರಥ ಪುಷ್ಪರಥ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬೆನಕ ಹೆಲ್ತ್ ಸೆಂಟರ್ನ ಮೇಲ್ಭಾಗದಿಂದಲೂ ಕೂಡ ಈ ದೃಶ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕುಂಬಾಶಿಯಿಂದ ಉಜಿರೆಯ ತನಕದ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕುಂಬಾಶಿಯಿಂದ ಉಜಿರೆಯ ತನಕದ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ಕಾತುರತೆಯಿಂದ ಕಾಯ್ತಾ ಇರುವಂತಹ ಅಪೂರ್ವ ಕ್ಷಣ ಬರ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ 2 ರಥಗಳು ಕೂಡ ಸುಂದರವಾದಂತಹ ಮೆರವಣಿಗೆಗೆ ಸಾಕ್ಷಿಯಾಗ್ತಾ ಇದೆ. ಇನ್ನು ಕೇವಲ 500 ಮೀಟರ್ ಮಾತ್ರ ಬಾಕಿ. ನಮ್ಮ ಪೇಜಿನಲ್ಲಿ ಇನ್ನೊಂದು ಲಿಂಕ್ ಇದೀಗಾಗಲೇ ಓಪನ್ ಆಗ್ತಾ ಇದೆ. ಓಪನ್ ಆದ ಕೂಡಲೇ ತಾವು ಆ ಲಿಂಕನ್ನು ಗಮನಿಸಿ. ಯಾಕೆಂತಂದರೆ ಈ ಲಿಂಕನ್ನು ನಾವು ಕ್ಲೋಸ್ ಮಾಡಬೇಕಾಗ್ತದೆ. ಯಾಕೆಂದರೆ 12 ಗಂಟೆ ನಿರಂತರ ಲೈವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ನ ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಇನ್ನೊಂದು ಲಿಂಕ್ನಲ್ಲಿ ನಾವು ಲೈವ್ಗೆ ಬರ್ತೇವೆ. ಮುಂದುವರಿದ ಮೆರವಣಿಗೆಯ ದೃಶ್ಯಾವಳಿಗಳನ್ನು ಮತ್ತೊಂದು ಲಿಂಕ್ನಲ್ಲಿ ತಾವು ಗಮನಿಸಬಹುದು. ನಮ್ಮ ಪೇಜ್ನಲ್ಲೇ ಇನ್ನೊಂದು ಲಿಂಕ್ ಓಪನ್ ಆಗ್ತಾ ಇದೆ. ಇದೀಗ ಯಾವ ರೀತಿಯಾಗಿ ಸಾಗ್ತಾ ಇದೆ 2 ರಥಗಳು ಅನ್ನುವಂತಹದನ್ನು ಬಹಳ ವಿಶೇಷವಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಭಾರತ್ ಐರನ್ ವರ್ಕ್ಸಿನ ಮುಂಭಾಗಕ್ಕೆ ನಾವೀಗ ಬರ್ತಾ ಇದ್ದೇವೆ. ಕೇವಲ 500 ಮೀಟರ್ ಕೂಡ ಇಲ್ಲ, 300 ಮೀಟರ್ ದೂರ ಮಾತ್ರ ಇರುವಂತಹದ್ದು. ಇದೀಗ ಕೆಲವು ಕ್ಷಣಗಳಲ್ಲಿ ಕಾಲ್ನಡಿಗೆ ಜಾಥಾ ಆರಂಭವಾಗಲಿಕ್ಕಿದೆ. ಕೆಲವು ಕ್ಷಣಗಳಲ್ಲಿ ಕಾಲ್ನಡಿಗೆಯ ಜಾಥಾ ಆರಂಭವಾಗಲಿಕ್ಕಿದೆ. ಎಲ್ಲರೂ ಕಾತರತೆಯಿಂದ ಕಾಯ್ತಾ ಇರುವಂತಹ ಅಪೂರ್ವ ಅವಿಸ್ಮರಣೀಯವಾದಂತಹ ಅದ್ಭುತ ಕ್ಷಣಗಳಿಗೆ ಉಜಿರೆ ಸಾಕ್ಷಿಯಾಗ್ತಾ ಇದೆ. ಕೋಟೇಶ್ವರದಿಂದ ಉಜಿರೆಯ ತನಕದ ಭವ್ಯ ಮೆರವಣಿಗೆ, ಜೊತೆಗೆ ಪುಷ್ಪಾಯನಕೆರೆಯಿಂದ ಇಲ್ಲಿಯ ತನಕದ ಭವ್ಯ ಮೆರವಣಿಗೆ.
ನೆಟ್ವರ್ಕ್ ಸಮಸ್ಯೆಯಿಂದಾಗಿ ನೇರ ಪ್ರಸಾರದಲ್ಲಿ ಅಡಚಣೆ ಆಗ್ತಾ ಇದೆ. ಕ್ಷಮೆ ಇರಲಿ, ಅಡಚಣೆಗಾಗಿ ಕ್ಷಮಿಸಿ ಅನ್ನುವಂಥದ್ದನ್ನು ಕೇಳ್ತಾ ಬಹಳಷ್ಟು ಕಾತುರತೆಯಿಂದ ಕಾಯ್ತಾ ಇರುವಂತಹ ಸಹಸ್ರ ಭಕ್ತ ವೃಂದ ಇದೀಗ ಉಜಿರೆಗೆ ಆಗಮಿಸ್ತಾ ಇದೆ. ಪುಷ್ಪರಥ ಮತ್ತು ಬ್ರಹ್ಮರಥ ಉಜಿರೆಗೆ ಆಗಮಿಸ್ತಾ ಇದೆ. ಆ ಅವಿಸ್ಮರಣೀಯ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ಅದ್ದೂರಿ ಸಿಡಿ ಮದ್ದಿನ ಸ್ವಾಗತ. ಇದೀಗ ಅದ್ದೂರಿ ಸಿಡಿಮದ್ದಿನ ಸ್ವಾಗತ ಉಜಿರೆಯಲ್ಲಿ. ಉಜಿರೆಯಲ್ಲಿ ಅದ್ದೂರಿ ಸ್ವಾಗತಕ್ಕೆ ನೆರೆದಿರುವಂತಹ ಸಹಸ್ರಾರು ಜನ, ಬಹಳಷ್ಟು ವಿಶೇಷವಾಗಿ ಕುಂಬಾಶಿಯಿಂದ ಇಲ್ಲಿಯ ತನಕ ನೇರ ಪ್ರಸಾರದ ಮೂಲಕ ತಮಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ ಸುದ್ದಿ ನ್ಯೂಸ್ನ ಮೂಲಕ. ಉಜಿರೆಯ ಕೆಳಗಿನ ಪೆಟ್ರೋಲ್ ಬಂಕಿನಿಂದ ಪಾದಯಾತ್ರೆ ಆರಂಭವಾಗಲಿಕ್ಕಿದೆ. ಕಾಲ್ನಡಿಗೆಯ ಮೂಲಕ ರಥವನ್ನ ಇದೀಗ ತಾವು ನೇರ ಡ್ರೋನ್ ದೃಶ್ಯಾವಳಿಯ ಮೂಲಕವೂ ಕೂಡ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಿ. ಎಲ್ಲ ಅಪೂರ್ವ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ ಉಜಿರೆ. ಇದೀಗ ಉಜಿರೆಯಲ್ಲಿ ಸಹಸ್ರಾರು ಜನ ನಿಂತುಕೊಂಡು ವಿಶೇಷವಾಗಿ ಕಾತುರತೆಯಿಂದ ಕಾಯ್ತಾ ಇರುವಂತಹ ಅಪೂರ್ವ ಕ್ಷಣಗಳಿಗಾಗಿ ತಾವೆಲ್ಲರೂ ಕೂಡ ನಿಂತು ನೋಡ್ತಾ ಇದ್ದೀರಿ. ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಅಪೂರ್ವ ಕ್ಷಣಗಳಿಗಾಗಿ ಕಾಯ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಕುಂಬಾಶಿಯಿಂದ ಇಲ್ಲಿಯ ತನಕವೂ ಕೂಡ ನೇರ ದೃಶ್ಯಾವಳಿಯ ಮೂಲಕ ಸುದ್ದಿ ನ್ಯೂಸ್ ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನು ನಿಮಗೆ ಕಟ್ಟಿಕೊಟ್ಟಿದ್ದೀವಿ. ಈಗ ಅಭೂತಪೂರ್ವ ಸ್ವಾಗತಕ್ಕೆ ಉಜಿರೆ ಸಿದ್ಧತೆ ಮಾಡಿಕೊಂಡಿದೆ. ಬಹಳ ವಿಶೇಷವಾದಂತಹ ಎರಡೂ ರಥಗಳಿಗೂ ಕೂಡ ಅದ್ಧೂರಿ ಸ್ವಾಗತ ದೊರೀತಾ ಇದೆ. ಎರಡೂ ರಥಗಳಿಗೂ ಕೂಡ ಅದ್ಧೂರಿ ಸ್ವಾಗತ ದೊರೀತಾ ಇದೆ. ಡ್ರೋನ್ ದೃಶ್ಯಾವಳಿಯ ಮೂಲಕ ಆ ಕ್ಷಣಗಳನ್ನ ತಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದೀರಿ. ಆ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಸಹಸ್ರಾರು ಸಂಖ್ಯೆಯಲ್ಲಿ ಉಜಿರೆಯಲ್ಲಿ ನೆರೆದಿರುವಂತಹ ಭಕ್ತರೆಲ್ಲರೂ ಕೂಡ ಎರಡೂ ರಥಗಳನ್ನು ಸ್ವಾಗತಿಸುವುದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಆ ಕಾತುರತೆಯ ಕ್ಷಣಗಳು ಇದೀಗ ಎಲ್ಲರಿಗೂ ಕೂಡ ತಮ್ಮ ಕಾತುರತೆಗೆ ಉತ್ತರ ಸಿಗುವಂತಹ ಸುವರ್ಣ ಕಾಲ. ಬಹಳ ಅದ್ಭುತವಾದಂತಹ ಡ್ರೋನ್ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ವೈಭವಪೂರ್ಣ ಸ್ವಾಗತಕ್ಕೆ ಉಜಿರೆ ಸಾಕ್ಷಿ ಆಗ್ತಾ ಇದೆ. ಬ್ರಹ್ಮರಥ ಮತ್ತು ಪುಷ್ಪರಥ, ಕುಂಬಾಶಿಯಿಂದ ಉಜಿರೆ ತನಕ ಆಗಮಿಸಿರುವಂತಹ ಬ್ರಹ್ಮರಥ, ಅಲ್ಲಿಂದ
ಗುರುವಾಯನ ಕೆರೆಯಿಂದ ಉಜಿರೆ ತನಕ ಆಗಮಿಸ್ತಾ ಇರುವಂತಹ ಪುಟ್ಟ ಸ್ವಾಗತಿಸೋದಕ್ಕೆ ಉಜಿರೆಯಲ್ಲಿ ಸಹಸ್ರ 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 ಸಂಖ್ಯೆಯಲ್ಲಿ ನೆರೆದಿರುವಂತಹ ಭಗವತ್ ಭಕ್ತರ ಸಾಗರ. ಆ ಎಲ್ಲ ಅಪೂರ್ವ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಇದೀಗ ಮೆಲುಕು ಹಾಕ್ತಾ ಇದ್ದೀರಿ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳಷ್ಟು ವಿಶೇಷ ಅಲ್ಲಿ ಕಲಶ ಹಿಡಿದು ಈ ರಥವನ್ನು ಸ್ವಾಗತಿಸುವುದಕ್ಕೆ ಸಜ್ಜಾಗಿರ್ತಕ್ಕಂತಹ ಮಹಿಳಾ ಮಣಿಗಳು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಭಗವದ್ಭಕ್ತರು ಈ ಎರಡೂ ರಥಗಳನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸುವುದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದಾರೆ. ಅದರ ಜೊತೆಗೆ ಎರಡೂ ಕಡೆಯೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಬಹಳಷ್ಟು ವಿಶೇಷವಾಗಿ ಭಕ್ತ ಸಾಗರವೇ ಈ ಒಂದು ರಥವನ್ನು ಸ್ವಾಗತಿಸೋದಕ್ಕೆ ಸಜ್ಜಾಗಿ ನಿಂತಿರುವಂಥದ್ದನ್ನು ಉಜಿರೆಯಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಎಲ್ಲ ವೈಭವಪೂರ್ಣ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ನ ನೇರ ಪ್ರಸಾರದ ಮೂಲಕ ಕುಂಬಾಶಿಯಿಂದ ಉಜಿರೆಯ ತನಕದ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದೀಗ ಕುಂಬಾಶಿಯಿಂದ ಉಜಿರೆಗೆ ಬ್ರಹ್ಮರಥ ತಲುಪಿದೆ, ಪುಷ್ಪರಥ ತಲುಪಿದೆ. ಉಜಿರೆಯಲ್ಲಿ ಜನ ಸಾಗರ ಸೇರಿದೆ. ಉಜಿರೆಯೇ ಒಟ್ಟಾಗಿದೆ. 4,000 ಮನೆಗಳ ಎಲ್ಲರೂ ಕೂಡ ಉಜಿರೆಯಲ್ಲಿ ರಥವನ್ನು ಸ್ವಾಗತಿಸುವುದಕ್ಕೆ ಸರ್ವ ರೀತಿಯಲ್ಲಿಯೂ ಕೂಡ ಸನ್ನದ್ಧರಾಗಿದ್ದಾರೆ. ಇದು ಉಜಿರೆಯ ಸಂಭ್ರಮದ ಕ್ಷಣ. ಇದೀಗ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಉಜಿರೆ ಅಮೋಘ ಐತಿಹಾಸಿಕ ಅದ್ಭುತ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಡ್ರೋನ್ ದೃಶ್ಯಾವಳಿಯ ಮೂಲಕ ತಾವೆಲ್ಲರೂ ಕೂಡ ಅಪೂರ್ವ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಉಜಿರೆಯ ಭವ್ಯ ಸುಂದರವಾದ ರೋಚಕ ಕ್ಷಣಗಳಿಗೆ ಉಜಿರೆ ಸಾಕ್ಷಿ ಆಗ್ತಾ ಇದೆ. ಆ ಅಪೂರ್ವ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ ಡ್ರೋನ್ ದೃಶ್ಯಾವಳಿಯ ಮೂಲಕ. ನೆಟ್ವರ್ಕಿನ ಸಮಸ್ಯೆ ಆಗ್ತಾ ಇದೆ.
ಉಜಿರೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಜನಸಾಗರ ಉಜಿರೆಯಲ್ಲಿದೆ. ಭಕ್ತ ಸಾಗರವೇ ಉಜಿರೆಗೆ ಹರಿದು ಬಂದಿರುವಂತಹದ್ದು. ಎರಡೂ ರಥಗಳನ್ನು ಸ್ವಾಗತಿಸೋದಕ್ಕೆ ಮಹಾನ್ ಭಕ್ತ ಸಾಗರ ಹರಿದು ಬಂದಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ಲಿಂಕ್ ಬದಲಾವಣೆ ಆಗ್ತಾ ಇದೆ, ತಾವೆಲ್ಲರೂ ಕೂಡ ಗಮನಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಉಜಿರೆಯ ಲಿಂಕ್ ಬದಲಾವಣೆ ಆಗ್ತಾ ಇದೆ. ನಿಮಗೆ ಬಹಳಷ್ಟು ತೊಂದರೆಗಳಾಗಿರಬಹುದು ವೀಕ್ಷಣೆಯಲ್ಲಿ, ಯಾಕೆ ಅಂತಂದ್ರೆ ನೆಟ್ವರ್ಕಿನ ತೊಂದರೆ ಬಹಳಷ್ಟಿತ್ತು. ತುಂಬ ನೆಟ್ವರ್ಕಿನ ಸಮಸ್ಯೆ ಇದೆ. ಕ್ರೌಡ್ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಸೇರಿರೋದ್ರಿಂದ ನೆಟ್ವರ್ಕಿನ ಸಮಸ್ಯೆ ಆಗ್ತಾ ಇದೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಲಿಂಕ್ ಬದಲಾವಣೆಯನ್ನು ಮಾಡ್ತೇವೆ. ಬದಲಾದ ಲಿಂಕಿನಲ್ಲಿ ತಾವು ನೇರ ಪ್ರಸಾರನ ವೀಕ್ಷಣೆಯನ್ನು ಮಾಡಬಹುದು.
ಕುಂಬಾಶಿಯಿಂದ ಉಜಿರೆಯ ತನಕ ಮೆಗಾ ಜರ್ನಿ, ಉಜಿರೆಯ ಬ್ರಹ್ಮ ರಥದೊಂದಿಗಿನ ಮೆಗಾ ಜರ್ನಿಯನ್ನು ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಮೆಗಾ ಜರ್ನಿಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಇದೀಗ ಬ್ರಹ್ಮರಥ ಮತ್ತು ಪುಷ್ಪರಥ ಎರಡೂ ಕೂಡ ಉಜಿರೆಯನ್ನು ತಲುಪ್ತಾ ಇದೆ. ಉಜಿರೆಯ ಸರ್ಕಲ್ನತ್ತ ಬರ್ತಾ ಇದೆ. ಅದ್ದೂರಿ ಅಭೂತಪೂರ್ವ ಸ್ವಾಗತದೊಂದಿಗೆ ಬ್ರಹ್ಮರಥ ಮತ್ತು ಪುಷ್ಪರಥ ಎರಡೂ ರಥಗಳು ಕೂಡ ಉಜಿರೆಯ ಜನಾರ್ದನನ ಸನ್ನಿಧಿಯತ್ತ ತೆರಳುತ್ತಾ ಇರುವಂತಹ ಅಪೂರ್ವ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಉಜಿರೆಯಲ್ಲಿ ಇದೀಗ ಉಜಿರೆಗೆ ತಲುಪ್ತಾ ಇದೆ ಬ್ರಹ್ಮರಥ ಮತ್ತು ಪುಷ್ಪರಥ. ಉಜಿರೆಯ ಪೇಟೆಯನ್ನು ತಲುಪಿದೆ. ಸಹಸ್ರಾರು ಭಕ್ತರಿಂದ ಭವ್ಯ ಸ್ವಾಗತ ದೊರೆತಿದೆ. ಇದೀಗ ಚೆಂಡೆ ಬ್ಯಾಂಡ್ ವಾದ್ಯಗಳೊಂದಿಗೆ ಉಜಿರೆಯ ಜನಾರ್ದನನ ಸನ್ನಿಧಾನದತ್ತ ಎರಡು ರಥಗಳು ಕೂಡ ತೆರಳುತ್ತಾ ಇರುವಂತಹದ್ದು. ಎರಡು ರಥಗಳಿಗೂ ಕೂಡ ಭವ್ಯ ಸ್ವಾಗತ ದೊರೀತಾ ಇರುವಂತಹದ್ದು. ಎರಡು ರಥಗಳಿಗೂ ಕೂಡ ಭವ್ಯ ಸ್ವಾಗತ ದೊರೀತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ.
ಇದೀಗ ಉಜಿರೆಯ ಪೇಟೆಯ ಸರ್ಕಲ್ನತ್ತ ದಾಪುಗಾಲಿಡ್ತಾ ಇದೆ ಬ್ರಹ್ಮರಥ ಮತ್ತು ಪುಷ್ಪರಥ. ಎರಡು ರಥಗಳಿಗೂ ಕೂಡ ಸಹಸ್ರಾರು ಭಕ್ತರಿಂದ ಭವ್ಯ ಸ್ವಾಗತ ದೊರೆಯುತ್ತಾ ಇದೆ. ಅಪೂರ್ವ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಉಜಿರೆಯ ಜನಾರ್ದನ ಸ್ವಾಮಿಯ ಕ್ಷೇತ್ರ. ಬಹಳ ಭರ್ಜರಿಯಾದಂತಹ ಸ್ವಾಗತ, ಬಹಳ ಅದ್ಧೂರಿಯಾದಂತಹ ಸ್ವಾಗತ. ಉಜಿರೆಯ ಸಹಸ್ರಾರು ಭಕ್ತರಿಂದ ಈ ಭವ್ಯ ಬ್ರಹ್ಮರಥ ಮತ್ತು ಪುಷ್ಪರಥಕ್ಕೆ ಒಂದು ವಿಶೇಷವಾದಂತಹ ಸ್ವಾಗತ ದೊರೀತಾ ಇದೆ. ಇದೀಗ ಉಜಿರೆಯನ್ನ ತಲುಪ್ತಾ ಇದೆ. ಉಜಿರೆಯ ಮುಖ್ಯ ವೃತ್ತದತ್ತ ಬ್ರಹ್ಮರಥ ಮತ್ತು ಪುಷ್ಪರಥ ಬರ್ತಾ ಇದೆ. ಹಳೆಯ ಲಿಂಕ್ ಕ್ಲೋಸ್ ಆಗ್ತಾ ಇದೆ, ಹೊಸ ಲಿಂಕ್ ಓಪನ್ ಆಗ್ತಾ ಇದೆ. ಲೈವ್ ನೋಡುವವರಿಗೆ ಸೂಚನೆ. ಹೊಸ ಲಿಂಕಿನಲ್ಲಿ ತಾವು ವೀಕ್ಷಣೆಯನ್ನ ಮಾಡಬಹುದು. ಇದೇ ಪೇಜಿನಲ್ಲಿ ಹೊಸ ಲಿಂಕ್ ಓಪನ್ ಆಗಿದೆ, ಅದರಲ್ಲಿ ತಾವು ವೀಕ್ಷಣೆಯನ್ನ ಮಾಡಬಹುದು. ಕಮೆಂಟ್ ಬಾಕ್ಸ್ನಲ್ಲಿ ಹೊಸ ಲಿಂಕಿನ ಲಿಂಕ್ ಇದೆ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿಕೊಳ್ಬೋದು. ಈಗಾಗಲೇ ಹೊಸ ಲಿಂಕನ್ನು ಕೂಡ ತುಂಬ ಜನ ವೀಕ್ಷಣೆ ಮಾಡ್ತಾ ಇದ್ದೀರಿ. 100ಕ್ಕೂ ಹೆಚ್ಚು ಜನ ಹೊಸ ಲಿಂಕಿನಲ್ಲಿಯೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಎಲ್ಲರೂ ಕೂಡ ಹೊಸ ಲಿಂಕನ್ನು ವೀಕ್ಷಣೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾಮೆಂಟ್ ಸೆಕ್ಷನ್ನಲ್ಲಿ ಹೊಸ ಲಿಂಕ್ ಹಾಕಿದ್ದೇವೆ, ತಾವು ಅದನ್ನು ಉಪಯೋಗಿಸಿಕೊಳ್ಳಿ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇವೆ. ಹೊಸ ಲಿಂಕಿನಲ್ಲಿ ತಾವು ವೀಕ್ಷಣೆ ಮಾಡಬಹುದು ನೇರ ಪ್ರಸಾರವನ್ನು. ಹಳೆ ಲಿಂಕ್ ಇದೀಗಾಗಲೇ ಕ್ಲೋಸ್ ಆಗುವಂತಹ ಸಂದರ್ಭ ಇದೆ. ಹೊಸ ಲಿಂಕಿನಲ್ಲಿ ನೇರ ಪ್ರಸಾರ ವೀಕ್ಷಣೆಯನ್ನು ಮಾಡಬಹುದು. ಉಜಿರೆಯನ್ನ ಪ್ರವೇಶ ಮಾಡ್ತಾ ಇದೆ ಪುಷ್ಪರಥ ಮತ್ತು ಬ್ರಹ್ಮರಥ. ಬಹಳ ಅಭೂತಪೂರ್ವವಾದಂತಹ ಸ್ವಾಗತ ದೊರೀತಾ ಇದೆ. ಬಹಳ ವೈಭವದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ಭರ್ಜರಿ ಕ್ಷಣ, ವೈಭವದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ ಉಜಿರೆಯಲ್ಲಿ. ಇದೀಗ ಉಜಿರೆಯ ಸರ್ಕಲ್ನತ್ತ ಎರಡೂ ರಥಗಳು ದಾಪುಗಾಲಿಡ್ತಾ ಇರುವಂಥದ್ದು. ನೇರ ಪ್ರಸಾರದ ಮೂಲಕ ಸಂಪೂರ್ಣ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಉಜಿರೆಯ ಸರ್ಕಲ್ನತ್ತ ಎರಡೂ ರಥಗಳು ಬರ್ತಾ ಇದೆ.
ಡ್ರೋನ್ ದೃಶ್ಯಾವಳಿಯ ಮೂಲಕ